ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು NSC ಬಯಾಲಜಿ. ನಾನು ನೀಲಾವತಿ, ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಇವತ್ತು ನಾವು ಮಾಡಕ್ ಹೊರಟಿರುವಂತ ಚಾಪ್ಟರ್ ಸೆಕೆಂಡ್ PUC ಫಸ್ಟ್ ಚಾಪ್ಟರ್. ಯಾವ್ದದು? ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಸೊ ಈ ಚಾಪ್ಟರ್ ನಾವು ಏನ್ ಓದ್ತೀವಿ ಆಕ್ಚುಲಿ? ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು. ಈ ಚಾಪ್ಟರ್ ಫಸ್ಟ್ ಆಫ್ ಆಲ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯು ಕ್ಯಾನ್ ಪ್ರೆಡಿಕ್ಟ್ ದ ಕ್ವೆಶ್ಚನ್ಸ್. ಸಾಮಾನ್ಯವಾಗಿ ಕೆಲವು ಚಾಪ್ಟರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಕ್ವೆಶ್ಚನ್ ಪ್ರೆಡಿಕ್ಟ್ ಮಾಡೋಕ್ಕೆ ಗೊತ್ತಾಗಲ್ಲ, ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ಅಂತ. ಬಟ್ ಈ ಚಾಪ್ಟರ್ ಹಾಗಲ್ಲ, ನೀವು ಕ್ವೆಶ್ಚನ್ ಅನ್ನ ಪ್ರೆಡಿಕ್ಟ್ ಮಾಡಬಹುದು. ನಾನು ಕ್ಲಾಸ್ ಮಾಡ್ತಾ ಹೇಳ್ತೀನಿ ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ, ಈ ಲೈನ್ ಮೇಲೆ ಕ್ವೆಶ್ಚನ್ ಗ್ಯಾರಂಟಿ ಕೇಳ್ತಾರೆ, ಇವೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಇನ್ನೂ ಚೆನ್ನಾಗಿ ಐಡಿಯಾ ಬರುತ್ತೆ. ಓಕೆ, ಸೊ ಮಿನಿಮಮ್ ಪ್ರತಿ ವರ್ಷ 3 ರಿಂದ 4 ಕ್ವೆಶ್ಚನ್ ಕೇಳೋಂಥ ಚಾನ್ಸಸ್ ಇರುತ್ತೆ. ತೀರಾ ಕಡಿಮೆ ಅಂತ ಹೇಳಿದ್ರು 2 ರಿಂದ 3 ಕ್ವೆಶ್ಚನ್ ಅಂತೂ ಕೇಳ್ತಾರೆ. ಓಕೆ, ಹಾಗಾದ್ರೆ ಈ ಚಾಪ್ಟರ್ ಅಂತದ್ದು ಏನು ಓದ್ತೀವಿ ಮ್ಯಾಮ್? ಹೆಸರಲ್ಲೇ ನೋಡಿ ಏನಿದೆ, ಸೆಕ್ಷುವಲ್ ರಿಪ್ರೊಡಕ್ಷನ್. ಹ್ಯೂಮನ್ ರಿಪ್ರೊಡಕ್ಷನ್ ರಿಕಾಲ್ ಮಾಡ್ಕೊಂಡ್ರೆ ಹೈಸ್ಕೂಲಿಂದಾನು ಓದಿದೀವಿ. ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ? ಒಂದು ಮೇಲ್ ಗ್ಯಾಮೆಟ್ ಇದೆ ಸ್ಪರ್ಮ್, ಒಂದು ಫಿಮೇಲ್ ಗ್ಯಾಮೆಟ್ ಇದೆ ಓವಮ್ ಅಥವಾ ಎಗ್. 2 ಫ್ಯೂಸ್ ಆಯ್ತು, ಬಂದಿರುವಂತ ಪ್ರಾಡಕ್ಟ್ ಯಾವುದು? ಝೈಗೋಟ್. ಆ ಝೈಗೋಟ್ ಮುಂದೆ ಹೇಗೆ ಡೆವಲಪ್ ಆಗುತ್ತೆ, ಏನೇನಾಗ್ತಾ ಇದೆ, ದಟ್ ಇಸ್ ಹ್ಯೂಮನ್ ರಿಪ್ರೊಡಕ್ಷನ್ ಪ್ರೋಸೆಸ್ ಓದ್ತೀವಿ. ಸೇಮ್ ಆಸ್ ಇಟ್ ಈಸ್. ಇಲ್ಲಿ ನಾವು ಫ್ಲವರಿಂಗ್ ಪ್ಲಾಂಟ್ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಫ್ಲವರ್ ಒಳಗಡೆನೆ ಹೇಗೆ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಆಗ್ಬೇಕಾದ್ರೆ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಬೇಕು ಅಂತ ಹೇಳಿದ್ವು, ಅದೇ ತರ ಇದ್ರೊಳಗಡೆನೂ ಇದೆ ಮೇಲ್ ಗ್ಯಾಮೆಟ್. ಆ ಮೇಲ್ ಗ್ಯಾಮೆಟ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಒಂದು ಫ್ಲವರ್, ಅದೇ ತರ ಈ ಫ್ಲವರ್ ಒಳಗಡೆನೆ ಇದೆ ಒಂದು ಫಿಮೇಲ್ ಗ್ಯಾಮೆಟ್. ಆ ಫಿಮೇಲ್ ಗ್ಯಾಮೆಟ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಫೈನಲ್ ಆಗಿ ಪ್ರೊಡ್ಯೂಸ್ ಆಗಿರುವಂತ ಗ್ಯಾಮೆಟ್ ಯಾವ ರೀತಿ ಹತ್ರ ಬರ್ತಾ ಇದೆ. ಓಕೆ, ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಾದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಇಂದ 2 ಗ್ಯಾಮೆಟ್ ಫ್ಯೂಸ್ ಆಗುತ್ತೆ, ಸೊ ದಟ್ ಝೈಗೋಟ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಹೇಗೆ, ಒಂದು ಪಾಲಿನೇಷನ್ ಅನ್ನೋ ಒಂದು ಪ್ರೋಸೆಸ್ ಇಂದ 2 ಹತ್ರ ಬಂತು, 2 ಫ್ಯೂಸ್ ಆಯ್ತು, ಅಲ್ಲಿಂದ ಮುಂದೆ ಏನೇನು ಚೇಂಜಸ್ ಆಗುತ್ತೆ, ಏನೇನು ಡೆವಲಪ್ ಆಗುತ್ತೆ ನೋಡ್ತೀವಿ. ಅಷ್ಟೇ ಈ ಚಾಪ್ಟರ್, ಏನೂ ಇಲ್ಲ. ಸುಮಾರು ಮಕ್ಕಳು ಈ ಚಾಪ್ಟರ್ ನೋಡಿದ ತಕ್ಷಣನೇ ಕನ್ಫ್ಯೂಸ್ ಆಗುತ್ತೆ, ಅಥವಾ ಓದಬೇಕಾದ್ರೆ ಮರ್ತು ಹೋಗುತ್ತೆ, ಕೆಲವು ಲೈನ್ಗಳ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ಕೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಚಾಪ್ಟರ್ ಇಷ್ಟು ಚೆನ್ನಾಗಿ ಅರ್ಥ ಆಯ್ತಲ್ಲ, ಇಷ್ಟು ಈಸಿ ಇತ್ತಾ ಅಂತ. ಓಕೆ, ಅದಕ್ಕಿಂತ ಮುಂಚೆ ನಾನೊಂದು ಲೈನ್ ಹೇಳ್ಬೇಕು ಮಕ್ಕಳ. ಇಲ್ಲಿ ನೋಡಿ, ನಾನು ಏನು ಹಾಕಿದ್ದೀನಿ ಸ್ಲೈಡಲ್ಲಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಒನ್ ಶಾಟ್ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಇಡೀ ಈ ಚಾಪ್ಟರ್ ಇದು ಒಂದು ವಿಡಿಯೋದಲ್ಲಿ ಕವರ್ ಆಗಿದೆ ಅಂತ. ಇಲ್ಲಿ ನಾನು ನೀಟ್ ಅಂತ ಹಾಕೊಂಡಿದ್ದೀನಿ. ಯಾಕೆ ನೀಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 99% ಸ್ಟೂಡೆಂಟ್ಸು ಒಂದು ಸಲ ಫಸ್ಟ್ PUCಯಲ್ಲಿ ಸೈನ್ಸ್ ತೊಗೊಂಡ್ವಿ, ಅದರೊಳಗಡೆ ಬಯಾಲಜಿ ಅನ್ನೋ ಆಪ್ಷನ್ ತೊಗೊಂಡ್ವಿ ಅಂದ್ಕೊಳ್ಳೆ, ಅದು ಪೇರೆಂಟ್ಸಿಗಾಗಲಿ ಅಥವಾ ಸ್ಟೂಡೆಂಟ್ಸಿಗಾಗಲಿ ಇರೋದು ಒಂದೇ ಕನಸು, ನಾವು ಡಾಕ್ಟರ್ ಆಗಬೇಕು, ನಾವು MBBSಗೆ ಹೋಗ್ಲೇಬೇಕು. ಕರೆಕ್ಟ್? ಸೊ ಆ MBBSಗೆ ಹೋಗುವಂಥ ದಾರಿ ಯಾವುದು? ಈ ಒಂದು ಎಕ್ಸಾಮ್, ದಟ್ ಇಸ್ ನೀಟ್ ಎಕ್ಸಾಮ್. ಇಟ್ಸ್ ಅ ವೆರಿ ಟಫ್ ಕಾಂಪಿಟೇಟಿವ್ ಎಕ್ಸಾಮ್. ಈ ನೀಟ್ ಎಕ್ಸಾಮಲ್ಲಿ ನಮ್ಗೆಲ್ಲರಿಗೂ ಗೊತ್ತು 3 ಸಬ್ಜೆಕ್ಟ್ ಇದೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಆದರೆ ಬಯಾಲಜಿ ಒಂದೇ ಈ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯ 2 ವೇಟೇಜನ್ನು ತೋರಿಸ್ಕೊಂಡು ಕೂತಿದೆ. ಅಂದರೆ 360 ಮಾರ್ಕ್ಸ್ ಇದೆ ನಮ್ಮ ಬಯಾಲಜಿಯಲ್ಲಿ. ಅಂದರೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಲ್ವಾ? ಹಾಗಾದರೆ ಈ 360 ಮಾರ್ಕ್ಸ್ ತೆಗೆಯೋದು ಕಷ್ಟನಾ ಮೇಡಮ್? ಖಂಡಿತ ಕಷ್ಟ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಬರೆದು ಕೊಡ್ತೀನಿ. ನಾನು ಏನೇನು ಹೇಳ್ತೀನೋ ಆ ಥರ ಟಿಪ್ಸನ್ನು, ನಾನು ಹೇಳುವ ಟ್ರಿಕ್ಸ್ಗಳನ್ನು ಯಾವ ರೀತಿ ಓದಬೇಕು ಅದನ್ನೆಲ್ಲ ಹೇಳ್ತೀನಿ. ಅದನ್ನೇ ಫಾಲೋ ಮಾಡಿ ಗ್ಯಾರಂಟಿ 360ಗೆ 350 ಅಬೋವ್ ತೆಗಿತೀರಾ, ಅಂದರೆ 350ಕ್ಕೂ ಜಾಸ್ತಿ ತೆಗಿತೀರಾ. ಹಾಗಾದರೆ ಹೇಗೆ ತೆಗಿಯೋದು? ಆ ಥರ ಕ್ವೆಶ್ಚನ್ಸ್ ನಮ್ಮ ತಲೆಯೊಳಗಡೆ ಬರುತ್ತೆ. ಅದಕ್ಕಿಂತ ಮುಂಚೆ ಸುಮಾರು ಮಕ್ಕಳು ನಾನು ನೋಡಿದ್ದೀನಿ ಕಮೆಂಟ್ಸಲ್ಲಿ, ಮ್ಯಾಮ್ ನೀವು ಬಾಟ್ನಿನೂ ಮಾಡ್ತೀರಾ, ಝುವಾಲಜಿನೂ ಮಾಡ್ತೀರಾ, 2 ನೀವೇ ಮಾಡ್ತೀರಾ ಅಂತೆಲ್ಲ ಕೆಲವು ಕ್ವೆಶ್ಚನ್ ಕೇಳ್ತಾರೆ. ಯಾಕಂದರೆ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಇಟ್ಸ್ ರಿಲೆವೆಂಟ್ ಟು ಬಾಟ್ನಿ ಅಂತ. ಹಾಗಾದರೆ ನೀವು ಝುವಾಲಜಿನೂ ಮಾಡ್ತೀರಾ? ಎಸ್, ನಾನು ಬಾಟ್ನಿನೂ ಮಾಡ್ತೀನಿ, ಝುವಾಲಜಿನೂ ಮಾಡ್ತೀನಿ. ಇಡೀ ನಿಮ್ಮ ಚಾಪ್ಟರ್ ಏನಿದೆಯಲ್ಲ NCERTಯಲ್ಲಿರೋ 32 ಚಾಪ್ಟರ್ಸ್ ಅಷ್ಟೂ ನಾನು ಒಬ್ಬಳೇ ಮಾಡ್ತೀನಿ ಈ ನಮ್ಮ NSC ಬಯಾಲಜಿ ಯೂಟ್ಯೂಬ್ ಚಾನಲಲ್ಲಿ. ಓಕೆ, ಇದರಿಂದ ಅಡ್ವಾಂಟೇಜು ನಾನು ನಿಮ್ಗೆ ಹೇಳ್ತೀನಿ. ನಾವು ಮನೆ ಕಟ್ತೀವಿ ಅಂತ ಅಂದ್ಕೊಂಡು ಕುತ್ಕೊಳ್ಳೋದು ದೊಡ್ಡದಲ್ಲ. ಮನೆ ಕಟ್ತೀವಿ ಅಂತ ಹೊರಟ್ರೆ ಅದಕ್ಕೆ ಸಿಮೆಂಟ್ ಯಾವ ರೀತಿ ಇರಬೇಕು, ಅದೇ ಥರ ಇಟ್ಟಿಗೆ, ಮರಳು, ಇವೆಲ್ಲ ಯಾವ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಬೇಕು, ಇವೆಲ್ಲ ಒಂದು ಪ್ರಾಪರ್ ಐಡಿಯಾ ಇರಬೇಕಲ್ವಾ ಆ ಮನೆ ಕಟ್ಟೋರಿಗೆ. ಹಾಗೇನೆ ನಾವಿಲ್ಲಿ ನೀಟ್ ಎಕ್ಸಾಮ್ ಬರೆಯೋಕೆ ಹೊರಟಿದ್ದೀವಿ ಅಂದರೆ ಕ್ವೆಶ್ಚನ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋ ಐಡಿಯಾ ಇರಬೇಕು ಮಕ್ಕಳ. ಈಗ ನಾನೊಂದು 3 ಕ್ವೆಶ್ಚನ್ ಹೇಳ್ತೀನಿ ಕಣ್ರು. ಬಾಟ್ನಿ ಮತ್ತು ಝುವಾಲಜಿ ಮಾಡೋದ್ರಿಂದ ಏನು ಅಡ್ವಾಂಟೇಜ್? ಕೆಲವು ಕಡೆ ನಾವು ನೋಡಿರ್ತೀವಿ, ಎಸ್, ಬಾಟ್ನಿ ಮಾಡೋ ಫ್ಯಾಕಲ್ಟೀಸೇ ಬೇರೆ ಇರ್ತಾರೆ, ಝುವಾಲಜಿ ಮಾಡೋ ಫ್ಯಾಕಲ್ಟೀಸೇ ಬೇರೆ ಇರ್ತಾರೆ. ಇನ್ನೂ ಕೆಲವು ಕಡೆ ಹೇಗೆ ಅಂತ ಹೇಳಿದ್ರೆ ಒಂದು ಯೂನಿಟಿಗೆ ಒಬ್ಬೊಬ್ಬ ಫ್ಯಾಕಲ್ಟೀಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಬೇಸಿಕ್ ಬಯಾಲಜಿ ಅಂತ ಬಂದರೆ ಅದಕ್ಕೆ ಒಬ್ಬ ಫ್ಯಾಕಲ್ಟಿ, ಅದೇ ಥರ
ಪ್ಯೂರ್ ಪ್ಲಾಂಟ್ ಫಿಸಿಯಾಲಜಿ ಅಂತ ಬಂದರೆ ಅದಕ್ಕೆ ಒಬ್ಬ ಲೆಕ್ಚರರು, ಅನಿಮಲ್ ಫಿಸಿಯಾಲಜಿ ಅಥವಾ ಹ್ಯೂಮನ್ ಫಿಸಿಯಾಲಜಿ ಅಂದ್ರೇ ಒಬ್ಬ ಲೆಕ್ಚರರು, ಜೆನೆಟಿಕ್ಸ್ಗೆ ಒಬ್ಬ ಲೆಕ್ಚರರು, ಈ ಥರ ಇರ್ತಾರೆ. ಬಟ್ ಎಲ್ಲದೂ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಅಡ್ವಾಂಟೇಜ್ ಏನು ಅಂತ ಹೇಳ್ತೀನಿ. ಅದು ನಿಮಗೆ ಈಗ ಒಂದೆರಡು ಕ್ವಶನ್ ಕೇಳ್ತೀನಿ, ಗೊತ್ತಾಗುತ್ತೆ ನಿಮಗೆ. ಮೊದಲನೇ ಕ್ವಶನ್, ಇವಾಗ ಒಂದು ಪ್ರೋಸೆಸ್ ಇದೆ ಅನ್ಎರೋಬಿಕ್ ರೆಸ್ಪಿರೇಷನ್, ಅದು ಪ್ಲಾಂಟಲ್ಲಿ ನಡೀತಾ ಇದೆ. ಇದೇ ಥರ ಸಿಮಿಲರ್ ಪ್ರೋಸೆಸ್ ಹ್ಯೂಮನ್ ಬಾಡಿಯಲ್ಲೂ ನಡೀತಾ ಇದೆ. ಆ ಥರ ಒಂದು ಸಿನಾನಿಮಸ್ ಪ್ರೋಸೆಸ್ಸಿಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಯಾವುದು ಕೊಡ್ತೀರಿ? ಈಗ ಬರೇ ನಾನು ಪ್ಲಾಂಟ್ ಫಿಸಿಯಾಲಜಿ ಮಾಡ್ತಾ ಇದ್ರೆ ನನಗೆ ಹ್ಯೂಮನ್ ಫಿಸಿಯಾಲಜಿ ಬಗ್ಗೆ ಐಡಿಯಾನೇ ಇಲ್ಲ, ಝುವಾಲಜಿ ಬಗ್ಗೆ ಐಡಿಯಾನೇ ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಬೇಕು? ಅಂಥ ಕ್ವೆಶನ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೊಡಬೇಕು. ಇಲ್ಲ ಒಬ್ಬ ಸ್ಟೂಡೆಂಟ್ ಆದರೂ ಬರೇ ಬಾಟ್ನಿ ಲೆಕ್ಚರ್ ಮಾತ್ರ ಏನು ಹೇಳಿರ್ತಾರೆ ಅದನ್ನು ಮಾತ್ರ ಅರ್ಥ ಆಗಿರುತ್ತೆ, ಝುವಾಲಜಿ ಲೆಕ್ಚರ್ ಏನು ಹೇಳಿರ್ತಾರೆ ಅದು ಮಾತ್ರ ಅರ್ಥ ಆಗಿರುತ್ತೆ. ಈ ರೀತಿ ಎರಡೂ ಮಿಕ್ಸ್ ಮಾಡಿ ಕೇಳಿದ್ರು ನೋಡಿ ಕ್ವೆಶ್ಚನ್. ಒಂದು ಅನೆರೋಬಿಕ್ ರೆಸ್ಪಿರೇಷನ್ ಇದೆ, ಅದು ಪ್ಲಾಂಟಲ್ಲಿ ನಡೀತಿದೆ. ಉದಾಹರಣೆಗೆ ಒಂದು ಪೊಟ್ಯಾಟೊ ಪ್ಲಾಂಟ್, ಅಲ್ಲಿ ಒಂದು ಅನೆರೋಬಿಕ್ ರೆಸ್ಪಿರೇಷನ್ ನಡೀತಾ ಇದೆ. ಓಕೆ, ಸೊ ಅದೇ ಥರ ಸಿಮಿಲರ್ ಪ್ರೋಸೆಸ್ ಹ್ಯೂಮನ್ ಬಾಡಿಯಲ್ಲಿ ಯಾವ್ದು ನಡೀತಿದೆ ಅಂತ ಹೇಳಿದ್ರೆ ಯಾವ್ದು ಹೇಳ್ತೀವಿ? ತಲೆ ಕೆರ್ಕೊಂಡು ಕೂರ್ತೀವಿ. ಬಟ್ ಅಂಥ ಕ್ವೆಶ್ಚನ್ ಏನಾದ್ರು ಬಂತು ಅಂದರೆ ಆನ್ಸರ್ ವೆರಿ ಸಿಂಪಲ್. ನಮ್ಮ NCERTಯಲ್ಲಿ ಇದೆ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಅನ್ನೋ ಚಾಪ್ಟರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. ಯಾಕಂದರೆ ಅನ್ಎರೋಬಿಕ್ ರೆಸ್ಪಿರೇಷನ್ ಅಂದರೆ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್, ಇಟ್ ಇಸ್ ಅ ಅನ್ಎರೋಬಿಕ್ ರೆಸ್ಪಿರೇಷನ್. ಓಕೆ, ಇದು ಒಂದು ಕ್ವಶನ್. ಅದೇ ಥರ ಇನ್ನೊಂದು ಕ್ವಶನ್ ಕೇಳ್ತೀನಿ. ಈಗ ಒಂದು ಎಕ್ಸಾಮಲ್ಲಿ ನೀಟಲ್ಲಿ ಕ್ವಶನ್ ಕೇಳಿಬಿಟ್ರು, ಏನಂತ ನೋಡ್ರಪ್ಪ, ಒಂದು ಪ್ಲಾಂಟಲ್ಲಿ ಒಂದು ಗ್ಲೂಕೋಸ್ ಬ್ರೇಕ್ ಆದಾಗ 38 ATP ಬರುತ್ತೆ. ಓಕೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ರು ಅಂತ ಅನ್ಕೊಳ್ಳಿ. ಅದೇ ಥರ ಒಂದು ಕಾರ್ನಿವೋರಸ್ ಅನಿಮಲಲ್ಲಿ ಒಂದು ಗ್ಲೂಕೋಸ್ ಬ್ರೇಕ್ ಆದರೆ ಹೌ ಮಚ್ ATP ವಿಲ್ ಬಿ ಪ್ರೊಡ್ಯೂಸ್ಡ್ ಅಂತ ಕ್ವಶನ್ ಕೇಳಿದ್ರು. ನೀವೇನು ಮಾಡ್ತೀರಿ? ಮತ್ತೆ ತಳೊಳಗಡೆ ಪ್ಯಾನಿಕ್. ಅಯ್ಯೋ, ಇದಿರೋದು ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ರೆಸ್ಪಿರೇಷನ್ ಚಾಪ್ಟ್ರಲ್ಲಿ ಗ್ಲೈಕೋಲಿಸಿಸ್ ಅಂತೆ, ETC ಅಂತೆ, ಕ್ರೆಬ್ ಸೈಕಲ್ ಅಂತೆ, ಇಲ್ಲಿ ಕಾರ್ನಿವೋರಸ್ ಅಂತ ಕೇಳಿದಾರಲ್ಲ. ಮತ್ತೆ ನಾನೇ ಹೇಳ್ತಾ ಇದ್ದೀನಿ ನಿಮಗೆ, ಇದೇ ಚಾಪ್ಟ್ರಲ್ಲಿ ನಾವು ಫಸ್ಟ್ ಪ್ಯಾರಾಗ್ರಾಫ್ ನೋಡಿದ್ರೆ ಹರ್ಬಿವೋರಸ್, ಕಾರ್ನಿವೋರಸ್, ನೀವು ಯಾವುದೇ ಅನಿಮಲ್ ತಗೊಳ್ಳಿ, ಬ್ಯಾಕ್ಟೀರಿಯಾ ತಗೊಳ್ಳಿ, ಪ್ಲಾಂಟ್ ತಗೊಳ್ಳಿ, ಹ್ಯೂಮನ್ ತಗೊಳ್ಳಿ, ಅನಿಮಲ್ ತಗೊಳ್ಳಿ, ಯಾರೇ ತಗೊಳ್ಳಿ, ಒಂದು ಗ್ಲೂಕೋಸ್ ಬ್ರೇಕ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಆರ್ಗ್ಯಾನಿಸಮ್ ಸೆಲ್ ಒಳಗಡೆನೂ ಸಿಗೋದೆಷ್ಟು ATP? 38 ATP. ಬ್ಯಾಕ್ಟೀರಿಯಾ ಬಿಟ್ಟು. ಹಾಗಾದರೆ ಬ್ಯಾಕ್ಟೀರಿಯಾದಲ್ಲಿ ಅಂಥದ್ದೇನಿದೆ? ಮತ್ತೆ ನಾವು ಬೇರೆ ಬೇಸಿಕ್ ಬಯಾಲಜಿ ಅಂತ ನೋಡಿದಾಗ ಅಲ್ಲಿ ಓದ್ತೀವಿ. ಸೊ ಈ ಥರ ನಾವು ಹೇಳ್ತಾ ಹೋದರೆ ಎಷ್ಟೊಂದು ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಅದೇ ಥರ ಇನ್ನೊಂದು ಲಾಸ್ಟ್ ಕ್ವಶನ್ ಹೇಳ್ತೀನಿ. ಸರಿ ಮ್ಯಾಮ್, ಪ್ಲಾಂಟ್ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ ಓಕೆ, ಬಟ್ ಪ್ಯೂರ್ ಬೇಸಿಕ್ ಬಯಾಲಜಿ ಅಂತ ತೊಗೊಂಡಾಗ ಅಥವಾ ಬರೀ ಝುವಾಲಜಿ ಪಾರ್ಟಲ್ಲೇ ತೊಗೊಂಡಾಗ ಅದನ್ನು ಅಕ್ಯುರೇಟಾಗಿ ನಮಗೆ ಗೊತ್ತಿರಬೇಕು. ಈಗ ಉದಾಹರಣೆಗೆ, ಈಗ ನಾನೊಬ್ಬ ಝುವಾಲಜಿ ಲೆಕ್ಚರ್ ಅಂತ ಅನ್ಕೊಳ್ಳಿ, ನಾನೀಗ ಅನಿಮಲ್ ಕಿಂಗ್ಡಮು ಮಾಡ್ತಾ ಇದ್ದೀನಿ. ಓಕೆ, ಬಿಕಾಸ್ ಇಟ್ಸ್ ಅ ಝುವಾಲಜಿ ಪಾರ್ಟ್. ಅದೇ ಥರ ಹ್ಯೂಮನ್ ಫಿಸಿಯಾಲಜಿನೂ ಮಾಡ್ತಿದ್ದೀನಿ, ಇಟ್ಸ್ ಅ ಝುವಾಲಜಿ ಪಾರ್ಟ್. ಈಗ ಅನಿಮಲ್ ಕಿಂಗ್ಡಮಲ್ಲಿ ಕೊಟ್ಟಿದ್ದಾರೆ ಒಂದು ಲೈನ್, ಏನಂತ? ಹೈಡ್ರಾ ಇಸ್ ಅ ಪಾಲಿಪ್. ಈಗ ಈ ಸ್ಟೇಟ್ಮೆಂಟ್ ರೈಟ್ ಆರ್ ರಾಂಗಾ? ರೈಟ್. ಈಗ ಅದೇ ಥರ ಬೈ ಚಾನ್ಸ್ ಈ ಸ್ಟೇಟ್ಮೆಂಟ್ ಕೊಡ್ದಲೆ NCERT ಅವರು ಹೈಡ್ರಾ ಶೋಸ್ ಲೋಕೋಮೋಷನ್ ಅಂತ ಕೇಳಿದ್ರು. ಅವಾಗ ಏನು ಮಾಡ್ತೀರಿ? ದಿಸ್ ಇಸ್ ಆಬ್ವಿಯಸ್ಲಿ ರಾಂಗ್ ಮ್ಯಾಮ್ ಅಂತ ರಾಂಗ್ ಹಾಕಿ ಬರ್ತೀರಾ. ಯಾಕಂದರೆ ಪಾಲಿಪ್ ಅಂತ ಹೇಳಿದ್ರೂ ಒಂದು ಜಾಗಕ್ಕೆ ಅಂಟ್ಕೊಂಡ್ಬಿಟ್ಟಿದೆ ಅಂತ. ಬಟ್ ಈ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ? ನಾನು ಕೇಳಿರೋ ಸ್ಟೇಟ್ಮೆಂಟಲ್ಲಿ ಹೈಡ್ರಾ ಲೋಕೋಮೋಷನ್ ತೋರಿಸ್ತಿದೆ. ಲೋಕೋಮೋಷನ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡೋದು. ಆದರೆ ಈ ಸ್ಟೇಟ್ಮೆಂಟ್ ರೈಟ್. ಈ ಸ್ಟೇಟ್ಮೆಂಟ್ ಎಲ್ಲಿ ಕನೆಕ್ಟ್ ಮಾಡಿದ್ದಾನೆ? ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರ್ಲಿ ಸ್ಟಾರ್ಟಿಂಗ್ ಪ್ಯಾರಾಗ್ರಾಫಲ್ಲಿ ಕನೆಕ್ಟ್ ಮಾಡಿದ್ದಾನೆ. ಸೊ ನಾನು ಇವೆಲ್ಲ ಎಕ್ಸಾಂಪಲ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀಟ್ ಕ್ರ್ಯಾಕ್ ಮಾಡೋದು ಖಂಡಿತ ಈಸಿ, ಆದರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಿ ಕ್ರ್ಯಾಕ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ನಾವು ಗಾದೆ ಹೇಳ್ತೀವಲ್ಲ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಬಟ್ ನಾನು ಹೇಳ್ತೀನಿ, ಬರೀ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಲ್ಲ, ರೈಟ್ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ನಾನೊಂದು ಪಾಸ್ವರ್ಡ್ ಇಟ್ಕೊಂಡು ಒಂದು ಲ್ಯಾಪ್ಟಾಪನ್ನು ಓಪನ್ ಮಾಡಬೇಕು ಇವಾಗ, ಬಟ್ ಆ ಪಾಸ್ವರ್ಡ್ ಕರೆಕ್ಟಾಗಿದ್ದರೆ ಮಾತ್ರ ನಂಗೆ ಓಪನ್ ಮಾಡೋಕ್ಕೆ ಸಾಧ್ಯ. ನನಗೆ ಪಾಸ್ವರ್ಡೇ ರಾಂಗ್ ಇಟ್ಕೊಂಡು ನಾನು 3 ಹೊತ್ತು ರಾಂಗ್ ಪಾಸ್ವರ್ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನನಗೆ ಸಿಗಲ್ಲ, ನಾನು ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಕರೆಕ್ಟ್? ಸೊ ರೈಟ್ ಪಾಸ್ವರ್ಡ್ ಎಂಟ್ರಿ ಮಾಡಿದ್ರೆ ಮಾತ್ರ ನಮ್ಮ ಸ್ಕ್ರೀನ್ ಓಪನ್ ಆಗೋದು. ಸೊ ಇದೇ ಥರನೇ ನಮಗೆ ರೈಟಾಗಿ ಕ್ವೆಶ್ಚನ್ ಪ್ರೆಡಿಕ್ಟ್ ಮಾಡೋಕ್ಕೆ ಬಂದರೆ ಮಾತ್ರ ಯಾವ್ಯಾವುದು ಎಲ್ಲೆಲ್ಲಿ ಇಂಟರ್ ಕನೆಕ್ಟ್ ಆಗಿರುತ್ತೆ, ಯಾವ್ಯಾವ ಕ್ವೆಶ್ಚನ್ಸ್ ಯಾವ ರೀತಿ ಕೇಳ್ತಾರೆ, ಝುವಾಲಜಿ ಬಾಟ್ನಿ ಹೇಗೆ ಒಂದಕ್ಕೊಂದು ಕನೆಕ್ಟ್ ಮಾಡ್ಬೋದು, ಫಸ್ಟ್ PUC ಸೆಕೆಂಡ್ PUC ಚಾಪ್ಟರ್ಸ್ ಹೇಗೆ ಕನೆಕ್ಟ್ ಮಾಡ್ಬೋದು, ಅದೇ ಥರ ಬೇರೆ ಬೇರೆ ಡಿಫ್ರೆಂಟ್ ಜೆನೆಟಿಕ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ಎಕಾಲಜಿ ಆಗಿರ್ಬೋದು, ಅದಕ್ಕೂ ಇದಕ್ಕೂ ಎಲ್ಲಿಂದ ಸಂಬಂಧ ಮ್ಯಾಮ್? ಎಸ್, ಸಂಬಂಧ ಇಲ್ಲ ಅಂದರೂ ಕನೆಕ್ಟ್ ಮಾಡಿ NTA ಅವ್ರು ಕ್ವೆಶ್ಚನ್ ಕೇಳ್ತಾರೆ. ಹೇಗೆ ಆ ಥರ ಕ್ವೆಶ್ಚನ್ಸ್? ಇವೆಲ್ಲ ನಮಗೆ ಯಾವಾಗ ಗೊತ್ತಾಗುತ್ತೆ ಮಕ್ಕಳ? ಇಲ್ಲಿ ನೋಡಿ, ಮಕ್ಕಳು ಆಟ ಆಡ್ತಾರಲ್ಲ, ಆ ರೀತಿ ನೀಟ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ತಲೆ ಕೆಡಿಸ್ಕೋಬೇಡಿ. ಇಷ್ಟೆಲ್ಲ ಹೇಳಿ ನಾನು ನಿಮಗೆ ಎದುರಿಸ್ತಾ ಇಲ್ಲ, ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತೀನೋ ವೀಡಿಯೋಸ್ಗಳಲ್ಲಿ ಜಸ್ಟ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ನಾನು ನಿಮಗೆ ಈ ವಿಡಿಯೋದಲ್ಲೂ ಒಂದಿಷ್ಟು ಹಿಂಟ್ಗಳನ್ನು ಕೊಡ್ತೀನಿ, ಯಾವ ರೀತಿ ಓದ್ಬೋದು, ಯಾವ ರೀತಿ ಪ್ರೆಡಿಕ್ಟ್ ಮಾಡ್ಬೋದು ಅಂತ. ಅದೇ ಥರ ಪ್ರತಿ ವೀಡಿಯೋಸ್ಗಳಲ್ಲೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಅವಾಗ ಈಸಿಯಾಗಿ 360ಗೆ 360 ತೆಗಿತೀರಾ. ಇನ್ಫ್ಯಾಕ್ಟ್ ತೆಗ್ದಿದ್ದಾರೆ, ನಮ್ಮ ಮಕ್ಕಳು ಸುಮಾರು ಜನ ತೆಗ್ದಿದ್ದಾರೆ, ಅದರೊಳಗಡೆ ಡೌಟೇ ಇಲ್ಲ. ಓಕೆ, ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಚಾಪ್ಟ್ರಲ್ಲಿ ಏನು ಓದ್ತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ.
ಸೊ ಫ್ಲವರಿಂಗ್ ಪ್ಲಾಂಟ್ಸ್ ನೋಡಿದ್ವಿ. ಇವಾಗ ಎಕ್ಸಾಕ್ಟ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಫ್ಲವರ್ ಬಿಡೋ ಪ್ಲಾಂಟ್ಸ್ ಅಲ್ಲ ಫ್ಲವರಿಂಗ್ ಪ್ಲಾಂಟ್ಸ್, ಕರೆಕ್ಟ್? ಹಾಗಾದ್ರೆ ಇಡೀ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಎಲ್ಲ ಪ್ಲಾಂಟ್ಸ್ ಫ್ಲವರ್ ಬಿಡುತ್ತಾ ಅಂತ ಹೇಳಿದ್ರೆ ಏನ್ ಅಂತಿರೋ? ಎಲ್ಲವೂ ಫ್ಲವರ್ಸ್ ಬಿಡುತ್ತಾ? ಇಲ್ಲ. ರಿಕಾಲ್ ಮಾಡ್ಕೊಳ್ಳಿ ಪ್ಲಾಂಟ್ ಕಿಂಗ್ಡಮ್ ಅನ್ನ. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಇಡೀ ಪ್ಲಾಂಟ್ಸ್ ಅನ್ನ ನಾವು 5 ಗ್ರೂಪ್ ಅಲ್ಲಿ ಮಾಡೋದಾದ್ರೆ ಫಸ್ಟ್ ಪಿ ಸಿ ಓದಿದ್ವಿ. ಯಾವ್ಯಾವ್ದು ಹೇಳಿ ನೋಡೋಣ, ಆನ್ಸರ್ ಹೇಳ್ತಾ ಹೋಗ್ಬೇಕು. ಎಸ್, ಆಲ್ಗೆ, ನೋಡಿ ಈ ತರ 5 ಗ್ರೂಪ್ ಮಾಡ್ಬಿಟ್ವಿ, ಕರೆಕ್ಟಾ? ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಯಾವ ಆರ್ಡರ್ ಇಟ್ಟಿದೀವಿ ಹೇಳಿ? ಎಸ್, ಎವಲ್ಯೂಷನ್ ಬೇಸಿಸ್ ಮೇಲೆ ಇಟ್ಟಿರೋದು. ಇದು ನಿಮ್ಗೆ ನೀಟಾಗಿ ಕೇಳ್ತಾರೆ. ಎವಲ್ಯೂಷನ್ ಬೇಸಿಸ್ ಮೇಲೆ ಈ ತರ ಆರ್ಡರ್ ಮಾಡಿರೋದು. ಈಗ ಇಷ್ಟು 5 ಗ್ರೂಪ್ ಅಲ್ಲಿ ಈಗ ನಾನು ಫಸ್ಟ್ 5 ಗ್ರೂಪ್ ತಗೊಂಡ್ರೆ ನೋಡಿ, ಸಾರಿ ಫಸ್ಟ್ 4 ಗ್ರೂಪ್ ತಗೊಂಡ್ರೆ ಈ ಪ್ಲಾಂಟ್ ಅಲ್ಲಿ ಫ್ಲವರ್ ಬಿಡುತ್ತೆ? ಖಂಡಿತ ಬಿಡಲ್ಲ. ಸೊ ಹಾಗಾಗಿ ಈ ಪ್ಲಾಂಟ್ಸ್ ಗಳನ್ನ ನಾವು ನಾನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ. ದೀಸ್ ಆರ್ ನಾನ್ ಫ್ಲವರಿಂಗ್ ಪ್ಲಾಂಟ್ಸ್. ಹಾಗಾದ್ರೆ ಫ್ಲವರ್ ಬಿಡೋರು ಯಾರು? ಏಂಜಿಯೋಸ್ಪರ್ಮ್. ಸೊ ಹಾಗಾಗಿ ದಿಸ್ ಈಸ್ ಅವರ್ ಫ್ಲವರಿಂಗ್ ಪ್ಲಾಂಟ್. ಈಗ NCERT ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೈನ್ ಕೇಳಿದರೆ ಆ ಲೈನ್ ಮೇಲೆ ಕ್ವಶನ್ ಫ್ರೇಮ್ ಆಗುತ್ತೆ. ಏನಂತ? ಆಲ್ ಫ್ಲವರಿಂಗ್ ಪ್ಲಾಂಟ್ಸ್ ರೀಪ್ರೊಡ್ಯೂಸ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್, ಅಥವಾ ಆಲ್ ಫ್ಲವರಿಂಗ್ ಪ್ಲಾಂಟ್ಸ್ ಶೋಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಎಲ್ಲ ಫ್ಲವರಿಂಗ್ ಪ್ಲಾಂಟ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸ್ತದೆ. ಈಗ ನನಗೆ ಹೇಳಿ, ಈ ಸ್ಟೇಟ್ಮೆಂಟ್ ರೈಟಾ ರಾಂಗಾ? NCERT ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀಟಲ್ಲಿ ಕೇಳೋಂಥ ಕ್ವಶನ್. NCERT ಅವ್ರು ಕೇಳ್ತಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಈ ಸೆಂಟೆನ್ಸ್ ರೈಟ್. ಈಗ ನಾನು ಇದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಆಲ್ ಫ್ಲವರಿಂಗ್ ಪ್ಲಾಂಟ್ಸ್ ಶೋಸ್ ಓನ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀನಿ. ಈಗ ನೋಡಿ, ಇದೇ ಸ್ಟೇಟ್ಮೆಂಟ್ಗೆ ಮಕ್ಕಳ ನಾನು ಜಸ್ಟ್ ಒಂದೇ ಒಂದು ವರ್ಡ್ ಆಡ್ ಮಾಡಿದೆ, ಓನ್ಲಿ. ಈಗ ನಾನು ಓನ್ಲಿ ಅನ್ನೋ ಟರ್ಮ್ ಆಡ್ ಮಾಡಿದ್ರೆ ಈಗ ಈ ಸೆಂಟೆನ್ಸ್ ಕರೆಕ್ಟಾ ರಾಂಗಾ? ಆಬ್ವಿಯಸ್ಲಿ ಇಟ್ ಈಸ್ ರಾಂಗ್. ಯಾಕಂತ ಹೇಳಿದ್ರೆ ಈಗ ನಾನೊಂದು ಆಫ್ಸೆಟ್ ಅಂತ ತಗೊಳ್ತೀನಿ, ಗೊತ್ತಿದೆಯಲ್ಲ, ಐಕಾರ್ನಿಯಾ, ಬ್ರಿಟಿಷ್ ಅವ್ರು ತಂದು ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿ ಆರ್ನಮೆಂಟಲ್ ಪ್ಲಾಂಟ್ ಅಂತ ಕಾಣಿಸುತ್ತೆ ಅಂತ ಹೇಳಿ ಇಟ್ಟುಬಿಟ್ರು. ಸೊ ಈ ತರ ಪ್ಲಾಂಟ್ ಅಲ್ಲಿ ಫ್ಲವರ್ ಇದೆ, ಹಾಗಂದ್ ಮಾತ್ರಕ್ಕೆ ಇದ್ರೊಳಗಡೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಆಗಲ್ವಾ? ಯಾರು ಹೇಳಿದ್ದು? ಖಂಡಿತ ಆಗುತ್ತೆ. ಫಸ್ಟ್ PUC ಅಲ್ಲಿ ಓದಿದೀವಿ. ಆಫ್ಸೆಟ್ ಅಂತ ಹೇಳಿ ಕರಿತೀವಿ, ವೆಜಿಟೇಟಿವ್ ಪ್ರಾಪಗೇಷನ್ ಆಗುತ್ತೆ. ಅಂದ್ರೆ ಫ್ಲವರ್ ಇದ್ದ ಮಾತ್ರಕ್ಕೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ತೋರಿಸಬಾರ್ದು ಅನ್ನೋ ರೂಲ್ಸ್ ಏನಿಲ್ಲ. ಅಂದ್ರೆ ಅರ್ಥ ಏನು? ಫ್ಲವರ್ ಇದೆ ಅಂದ್ರೆ ನೀವು ಫ್ಲವರ್ ಇದ್ಮೇಲೆ ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸಿ, ದಟ್ ಈಸ್ ರೈಟ್. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸೋದ್ರ ಜೊತೆಗೆ ಬೇರೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಥವಾ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ತೋರಿಸಬಹುದು ಅನ್ನೋ ಅರ್ಥ. ಸೊ ಹಾಗಾಗಿ ಓನ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೊಟ್ರೆ ದಿಸ್ ಈಸ್ ರಾಂಗ್, ಬಟ್ ಇಟ್ ಶೋಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೊಟ್ರೆ ದಿಸ್ ಈಸ್ ರೈಟ್. ಅರ್ಥ ಆಗ್ತಿದ್ಯಾ? ಸರಿ, ಈ ರೀತಿ ಕ್ವೆಶ್ಚನ್ಸ್ ನಾವು ಅನಲೈಸ್ ಮಾಡ್ತಾ ಹೋಗ್ಬಿಡ್ಬೋದು. ಈಗ ಈ ಫ್ಲವರ್ ಏನಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಒಬ್ಬ ಕಾಮನ್ ಮ್ಯಾನಿಗೆ ಕೇಳಿದ್ರೆ ಫ್ಲವರಿಗೆ ಏನಕ್ಕಪ್ಪ ಬೇಕು ಫ್ಲವರ್? ಸೊ ಒಬ್ಬ ಹುಡುಗಂಗೋ ಹುಡುಗಿಗೋ ಕೇಳಿದ್ರೆ ಲವ್ ಎಕ್ಸ್ಪ್ರೆಸ್ ಮಾಡಕ್ ಬೇಕು ಮ್ಯಾಮ್ ಅಂತ ಹೇಳ್ತಾರೆ, ಇಲ್ಲ ನಮ್ಮ ಫೀಲಿಂಗ್ಸ್ ಅನ್ನು ಹೇಳ್ಕೊಳಕ್ ಬೇಕು ಅಂತ ಹೇಳ್ತಾರೆ, ಇಲ್ಲ ಒಂದು ಮನೆ ಪೂಜೆ ಮಾಡೋ ಹೆಂಗಸರು ಕೇಳಿದ್ರೆ ಪೂಜೆ ಮಾಡಕ್ ಬೇಕು, ತಲೆ ಮುಟ್ಕೊಳಕ್ ಬೇಕು. ಸೊ ಇದು ಅವ್ರವ್ರ ಡಿಫ್ರೆಂಟ್ ಆನ್ಸರ್. ಇಲ್ಲ ಯಾವ್ದಾದ್ರು ಒಂದು ಫಂಕ್ಷನಿಗಾದ್ರೂ ಬೇಕು, ಯಾರು ಸತ್ತಿದ್ದಾರೆ ಅಂತ ಹೇಳಿದ್ರು ಮೌರ್ನಿಂಗ್ ಮಾಡೋಕ್ಕಾದ್ರು ಬೇಕು. ಇವೆಲ್ಲ ಕಾಮನ್ ಮ್ಯಾನ್ ಹೇಳೋಂಥ ಆನ್ಸರ್. ಬಟ್ ಇದೇ ಫ್ಲವರ್ ಯಾಕೆ ಬೇಕು ಅಂತ ಹೇಳಿ ಒಬ್ಬ ಬಯಾಲಜಿಸ್ಟ್ ಕೇಳಿದ್ರೆ ಆ ಬಯಾಲಜಿಸ್ಟ್ ಏನಂತ ಹೇಳ್ತಾನೆ, ನೋಡಮ್ಮ ಈ ಫ್ಲವರ್ ಅಂತ ನೀನ್ ಏನ್ ಹೇಳ್ತಾ ಇದೀಯಾ, ನಿನ್ನ ಬಾಡಿಯಲ್ಲಿ ಹೇಗೆ ತಲೆ, ಕೈ, ಕಾಲು, ಮೂಗು, ಕಣ್ಣು, ಬಾಯಿ ಅಂತ ಆರ್ಗನ್ಸ್ ಇದೆ, ಅದೇ ತರ ಈ ಫ್ಲವರ್ ಅನ್ನೋದು ಒಂದು ಆರ್ಗನ್. ಬಟ್ ಈ ಫ್ಲವರ್ ಒಳಗೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರೋದ್ರಿಂದ ದ ಫ್ಲವರ್ ಇಸ್ ಅ ಸೈಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ನೀಟ್ ಕ್ವೆಶ್ಚನ್ ಅಗೇನ್. ಓಕೆ, ಫ್ಲವರ್ ಇಸ್ ದ ಸೈಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅಂದ್ರೆ ಡೈರೆಕ್ಟ್ ಆಗಿ ಏನಂತ ಕರಿಬಹುದು? ಫ್ಲವರ್ ಇಸ್ ಅ ರಿಪ್ರೊಡಕ್ಟಿವ್ ಆರ್ಗನ್. ಎಸ್, ಕರೆಕ್ಟ್ ಅಲ್ಲೇನ್ರು? ಓಕೆ, ಹಾಗಾದ್ರೆ ಈ ಫ್ಲವರ್ ರಿಪ್ರೊಡಕ್ಟಿವ್ ಆರ್ಗನ್ನೇ ಅಂತ ಅಂದಮೇಲೆ ಈ ಫ್ಲವರ್ ಸ್ಟ್ರಕ್ಚರ್ ನೋಡದಲ್ಲಿ ಇರಕ್ಕಾಗತ್ತಾ? ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಹ್ಯೂಮನ್ ಬಾಡಿಯಲ್ಲಿ ಹಾರ್ಮೋನ್ಸ್ ಅಂತ ಎಲ್ಲರಿಗೂ ಗೊತ್ತಿದೆ, ಕರೆಕ್ಟ್? ಸೊ ಹಾರ್ಮೋನ್ಸ್ ವೇರಿಯೇಷನ್ಸ್ ಆದ್ಮೇಲೆ ಫಸ್ಟ್ PUC ಅಲ್ಲಿ ಓದಿದೀವಲ್ಲ, ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳು ಫಂಕ್ಷನ್ ಮಾಡ್ಲಿಕ್ಕೆ ಸಾಧ್ಯ. ಅದೇ ತರ ಒಂದು ಫ್ಲವರ್ ಬಿಡ್ಲಿಕ್ಕೂ ಅಲ್ಲಿ ಕೆಲವು ಹಾರ್ಮೋನ್ಸ್ಗಳ ಇನ್ಫ್ಲೂಯೆನ್ಸ್ ಬೇಕು. ಇದು ಒಂದು ವರ್ಷ ನೀಟಲ್ಲಿ ಕೇಳಿದ್ದಾರೆ, ಅದನ್ನೇನು ಅಂತ ಹೇಳ್ತೀನಿ, 2 ನಿಮಿಷದಲ್ಲಿ ಅರ್ಥ ಆಗುತ್ತೆ. ಒಂದು ಫ್ಲವರ್ ಡಯಾಗ್ರಾಮ್ ಬರೀರಿ ಅಂದ್ರೆ, ಸಾರಿ ಫ್ಲವರ್ ಬೇಡ, ಒಂದು ಪ್ಲಾಂಟಿನ ಸ್ಟ್ರಕ್ಚರ್ ಬರೀರಿ ಅಂದ್ರೆ ಹೇಗೆ ಬರೀತಿರೋ? ಇದು ಅಪ್ಪರ್ ಪಾರ್ಟ್, ಇದು ಶೂಟ್ ಸಿಸ್ಟಮ್, ಕರೆಕ್ಟ್? ಇದು ಶೂಟ್ ಸಿಸ್ಟಮ್. ಶೂಟ್ ಸಿಸ್ಟಮ್ ಅಲ್ಲಿ ಏನೇನಿದೆ ಇವೆಲ್ಲ ಏನ್ ಹೇಳಿ? ಎಸ್, ದೀಸ್ ಆರ್ ಆಲ್ ನೋಟ್ಸ್.
ಈ ನೋಡಿಗೆ ನೆನಪಿರೋ ಅಂತ ಮಕ್ಕಳಾದ್ರೆ ಹೇಳ್ತಾರೆ ಆನ್ಸರ್. ಈ ನೋಡಿಗೆ ಏನು ಅಟ್ಯಾಚ್ ಆಗಿರುತ್ತೆ? ಬ್ರಾಂಚ್ಗಳು ಬಂದಿರ್ಬೋದು, ಈ ತರ ಲೀಫ್ ಅಟ್ಯಾಚ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಬ್ರಾಂಚ್ ಬಂದು ಆ ಬ್ರಾಂಚ್ ಇಂದ ಈ ತರ ಲೀಫ್ ಬಂದಿರ್ಬೋದು. ಕರೆಕ್ಟ್. ಓಕೆ. ಇನ್ನು ಅದೇ ತರ ನಾವು ಕೆಳಗಡೆ ಬಂದ್ರೆ ವಾಟ್ ಇಸ್ ದಿಸ್? ದಿಸ್ ಇಸ್ ರೂಟ್ ಸಿಸ್ಟಮ್. ಓಕೆನಾ? ಈಗ ಈ ಪ್ಲಾಂಟ್ ಅಲ್ಲಿ ಸೆಲ್ಸ್ಗಳಿವೆ, ಅದೆಲ್ಲರಿಗೂ ಗೊತ್ತು. ಲೀಫಿನ ಕೆಲಸ ಹೇಳ್ರೋ ಮಕ್ಕಳ? ಫೋಟೋಸಿಂಥಸಿಸ್, ಮ್ಯಾಜಿಕ್ ಮಾಡುತ್ತೆ. ಕರೆಕ್ಟ್. ಅದೇ ತರ ರೂಟಿಂಗ್ ಕೆಲಸನು ಅಬ್ಸಾರ್ಬ್ ಮಿನರಲ್ ಅಂಡ್ ಸಾಯಿಲ್. ಓಕೆ ಫೈನ್. ಈ ಎರಡು ನೋಡ್ಗಳ ಮಧ್ಯದಲ್ಲಿ ಇರುವಂತ ಈ ಪಾಯಿಂಟ್ ಏನಂತ ಕರಿತೀವಿ? ಹೇಳಿ, ಆನ್ಸರ್ ಹೇಳಿ. ಇವೆಲ್ಲ ನೋಡಿ ಫಸ್ಟ್ PUC ಅಲ್ಲಿ ಇದೆ ಇಂಟರ್ ನೋಡ್. ಅವಾಗಲೇ ನಾವು ಸ್ಟ್ರಾಂಗ್ ಆಗೋದು ಸಬ್ಜೆಕ್ಟ್ ಅಲ್ಲಿ. ಈಗ ಒಂದಿಷ್ಟು ಸೆಲ್ಸ್ಗಳಿದೆ ಅಂತ ಅನ್ಕೋಣ. ಇಲ್ಲೆಲ್ಲ ಸೆಲ್ಸ್ ಇದೆ. ಈ ಸೆಲ್ಸ್ ಒಂದಿದ್ದು 2 ಆಯ್ತು, 2 ಇದ್ದು 3 ಆಯ್ತು, 3 ಇದ್ದು 4 ಆಯ್ತು, ಈ ತರ ಡಿವೈಡ್ ಆಗ್ತಾ ಹೋಗ್ತಾ ಇದೆ. ಒಂಥರ ಪುಟ್ಟ ಬಡ್ಡ ತರ ಫಾರ್ಮೇಶನ್ ಆಯ್ತು. ಈ ತರ ಡಿವೈಡ್ ಆಗ್ತಾನೆ ಇದ್ರೆ ಈ ಸೆಲ್ಸ್ ನಾವೇನಂತ ಕರಿತೀವಿ? ಮೆರಿಸ್ಟಮ್ಯಾಟಿಕ್ ಸೆಲ್. ಸರ್, ಇವೆಲ್ಲ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಈ ತರ ಇತ್ತು. ಈ ಸೆಲ್ಸ್ ಮೇಲೆ ಒಂದು ಮ್ಯಾಜಿಕ್ ನಡೀತಾ ಇದೆ. ಏನ್ ಮ್ಯಾಜಿಕ್? ಒಂದು ಸ್ಪೆಷಲ್ ಹಾರ್ಮೋನ್ ಬಂತು. ಆ ಹಾರ್ಮೋನ್ ಹೆಸರು ಫ್ಲೋರಿಜಿನ್. ನೋಡಿ, ಫ್ಲೋರಿಜಿನ್ ಅನ್ನೋ ಒಂದು ಹಾರ್ಮೋನ್ ಬಂತು. ಈ ಹಾರ್ಮೋನ್ ಏನ್ ಮಾಡ್ತು ನೋಡ್ರಪ್ಪ, ನೀವೆಲ್ಲ ಚೇಂಜ್ ಆಗ್ಬಿಟ್ರು, ಡಿಫ್ರೆನ್ಶಿಯೇಟ್ ಆಗ್ರು. ಡಿಫ್ರೆನ್ಶಿಯೇಟ್ ಅಂತ ಹೇಳಿದ್ರೇನು? ಈಗ ನಮಗೊಂದು 10 ಜನ ಮಕ್ಕಳಿದೀವಿ ಅನ್ಕೊಳ್ಳಿ. 10 ಜನದಲ್ಲಿ ನೀನು ಕಸ ಹೊಡಿ, ನೀ ಇಬ್ರು ನೆಲ ಒರೆಸು, ನೀನಿಬ್ರು ಪಾತ್ರೆ ತೊಳಿ, ಈ ತರ ಒಂದು 10 ಹೆಣ್ಮಕ್ಳಿಗೆ ಡಿಫ್ರೆನ್ಶಿಯೇಟ್ ಮಾಡಿ, ಅಂದ್ರೆ ಕೆಲಸನ ಅಲಾಟ್ ಮಾಡ್ದಂಗೆ ಇಲ್ಲೂ ಏನ್ ಮಾಡ್ತವೆ ಸೆಲ್ಸ್ಗಳು ತಮಗೆ ಕೆಲಸಗಳನ್ನ ಅಲಾಟ್ ಮಾಡ್ಕೋತವೆ. ನಾ ಫುಡ್ ಸ್ಟೋರ್ ಮಾಡ್ಕೋತೀನಿ, ನಾ ವಾಟರ್ ಅನ್ನು ಕಂಡಕ್ಟ್ ಮಾಡ್ತೀನಿ, ನಾನು ಏನಂತ ಹೇಳ್ತಾರೆ ಸ್ಟೋರೇಜ್ ಮಾಡ್ತೀನಿ. ಈ ರೀತಿ ಕೆಲಸಗಳನ್ನ ತಮಗೆ ತಾವೇ ರೆಡಿ ಮಾಡ್ಕೊಳ್ತವೆ. ಆ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಡಿಫ್ರೆನ್ಸಿಯೇಷನ್. ಸೊ ಈ ರೀತಿ ಈ ಒಂದು ಫ್ಲೋರಿಜಿನ್ ಅನ್ನೋ ಹಾರ್ಮೋನು ಈ ಒಂದು ಸೆಲ್ಸ್ಗಳಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾ ನೋಡ್ರಪ್ಪ, ನೀವೊಂದಿಷ್ಟು ಸೆಪಲ್ಸ್ ಆಗ್ರು, ನೀವೊಂದಿಷ್ಟು ಪೆಟಲ್ಸ್ ಆಗ್ರು, ನೀವೊಂದಿಷ್ಟು ಆಂಡ್ರೋಶಿಯಂ ಆಗ್ರು, ಗೈನೋಶಿಯಂ ಆಗ್ರು, ಈ ಹೆಸರಂತೂ ಕೇಳಿದಿರಲ್ವಾ? ಈ ತರ ಎಲ್ಲ ಆಗಂಗೆ ಇನ್ಫ್ಲೂಯೆನ್ಸ್ ಮಾಡಿ ಇದನ್ನ ಏನಾಗಿ ಕನ್ವರ್ಟ್ ಮಾಡ್ತು? ಒಂದು ಬ್ಯೂಟಿಫುಲ್ ಫ್ಲವರ್ ಆಗಿ ಕನ್ವರ್ಟ್ ಮಾಡ್ತು. ಕರೆಕ್ಟ್. ಸೊ ಅಂದ್ರೆ ಈ ಮೆರಿಸ್ಟಮ್ಯಾಟಿಕ್ ಸೆಲ್ಸೇ ತಾನೇ ಡಿಫ್ರೆನ್ಶಿಯೇಟ್ ಆಗಿದ್ದು. ಈ ತರ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ಗೆ ನಾನು ಹೆಸರು ಕೊಡೋದಾದ್ರೆ ಪ್ರೈಮಾರ್ಡಿಯಲ್ ಸೆಲ್ ಅಂತ ಕರಿಬಹುದು. ಏನಂತ? ಪ್ರೈಮಾರ್ಡಿಯಲ್ ಸೆಲ್ಸ್. ಇದ್ರ ಮೇಲೆ ಏನು ಕ್ವಶನ್ ಕೇಳಲ್ಲ, ತಲೆ ಕೆಡ್ಸ್ಕೋಬೇಡಿ. ಬಟ್ ಯಾಕೆ ಹೇಳ್ತಿದ್ದೀರಾ ಮ್ಯಾಮ್? NCERT ಓದಬೇಕಾದ್ರೆ ನಿಮಗೆ ತಲೆ ಒಳಗಡೆ ಹುಳ ಬಿಟ್ಟಂಗೆ ಆಗ್ಬಾರ್ದು. ಏನೋ ಪ್ರೈಮಾರ್ಡಿಯಲ್ ಸೆಲ್ ಅಂತ ಕೊಟ್ಟಿದಾರಲ್ಲ, ಏನೋ ಹಾರ್ಮೋನ್ ಚೇಂಜ್ ಆಗಿ ಆಗುತ್ತೆ ಅಂತ ಕೊಟ್ಟಿದಾರಲ್ಲ, ಆ ತರ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ. ಸೊ ಈಗ ಬೈ ಚಾನ್ಸ್ ಈ ಫ್ಲವರ್ ಟಿಪ್ಪಲ್ ಬಿತ್ತು, ಇದೇನಿದು? ಟರ್ಮಿನಲ್ ಬಡ್. ಓಕೆ. ಈಗ ಒಂದು ಪ್ಲಾಂಟ್ ಇದೆ. ಈಗ ಒಂದು ಪ್ಲಾಂಟ್, ಇದು ನೋಟ್ಸ್. ಇದರ ಟಿಪ್ಪಲ್ಲಿ ಫ್ಲವರ್ ಈ ಟಿಪ್ಪಲ್ಲಿ ಫ್ಲವರ್ ಬಿಡ್ತಾ ಇದೆ ಅಂದ್ರೆ ಇಲ್ಲಿರುವಂತ ಬಡ್ ಫ್ಲವರ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದ್ರೆ ದಿಸ್ ಈಸ್ ಟರ್ಮಿನಲ್ ಬಡ್. ಟರ್ಮಿನಲ್ ಬಡ್ ಫ್ಲವರ್ ಆಗಿ ಕನ್ವರ್ಟ್ ಆಯ್ತು. ಇಲ್ಲ ಕೆಲವು ಟೈಮ್ ಏನಾಗುತ್ತೆ, ಇದು ನೋಡ್, ಈ ನೋಡಿಂದ ಈ ತರ ಲೀವ್ಸ್ ಬಂತು. ಈ ನೋಡಿನ ಸೈಡ್ ಅಲ್ಲಿ ನೋಡಿ ಸ್ಟೆಮ್ಮು ಮತ್ತೆ ಆಮೇಲೆ ಲೀಫ್ ಮಧ್ಯದಲ್ಲಿ ಈ ಜಾಗ ಇದೆಯಲ್ಲ, ಈ ಜಾಗ ಮುಂದೆ ಹೋಗ್ತಾ 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 ಒಂದು ಫ್ಲವರ್ ಆಗಿ ಡೆವಲಪ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿರುವಂತ ಬಡ್ ಫ್ಲವರ್ ಆಗಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಇದು ಒಂದು ಸ್ಟೆಮ್ ಮತ್ತೆ ಲೀಫ್ ಮಧ್ಯದಲ್ಲಿ ಇದೆಯಲ್ವಾ, ಇದನ್ನ ಆಕ್ಸಿಲ್ ಅಂತ ಹೇಳಿ ಕರಿತೀವಿ. ಅವಾಗ ಈ ಬಡ್ಡಿಗೆ ಏನೇ ಅಂತ ಕರಿತೀವಿ? ಆಕ್ಸಿಲರಿ ಬಡ್. ಸೊ ಅಂದ್ರೆ ನಾನು ಹೇಳಕ್ ಹೊರಟಿರೋದಿಷ್ಟೇ, ಆಕ್ಸಿಲರಿ ಬಡ್ ಆದ್ರೂ ಫ್ಲವರ್ ಆಗಿ ಕನ್ವರ್ಟ್ ಆಗ್ಬೋದು, ಅಥವಾ ಟರ್ಮಿನಲ್ ಬಡ್ ಆದ್ರೂ ಫ್ಲವರ್ ಆಗಿ ಕನ್ವರ್ಟ್ ಆಗ್ಬೋದು. ಒಟ್ನಲ್ಲಿ ಫ್ಲವರ್ ಬಿಡಬೇಕು ಅಂದ್ರೆ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಡಿವೈಡ್ ಆಗಬೇಕು, ಪ್ರೈಮಾರ್ಡಿಯಲ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಆ ಜಾಗಕ್ಕೆ ಒಂದು ಫ್ಲೋರಿಜಿನ್ ಅನ್ನ ಹಾರ್ಮೋನ್ ಬಂದು ಇನ್ಫ್ಲೂಯೆನ್ಸ್ ಆಯ್ತು ಅಂದ್ರೆ ಅದು ನಮಗೆ ಬ್ಯೂಟಿಫುಲ್ ಫ್ಲವರ್ ಬಂತು ಅಂತ ಅರ್ಥ. ಓಕೆ. ಸರಿ, ಫ್ಲವರ್ ಬಿಡ್ತಪ್ಪ. ಈಗ ಈ ಫ್ಲವರ್ ಹೆಂಗಿದೆ? ಓಕೆ. ಈಗ ನಾ ಬರೇ ಒಂದು ಫ್ಲವರ್ ನೋಡಂಗ್ ಹೊರಟ್ರೆ ಈ ಫ್ಲವರ್ ನೋಡಿ ಈ ತರ ಒಂದು ಕಡ್ಡಿ ತರ ಸ್ಟ್ರಕ್ಚರ್ ಇದೆ. ಕರೆಕ್ಟ್. ಆ ಸ್ಟ್ರಕ್ಚರ್ ಅನ್ನ ತಿಳ್ಕೊಂಡು ಈ ಫ್ಲವರಿನ ಪಾರ್ಟ್ ಓದೋಣ. ಓಕೆ. ಬರ್ಕೊಳ್ತಾ ಇದ್ದೀರಲ್ಲ ಪ್ರತಿಯೊಂದು. ಆಮೇಲೆ ಇನ್ನೊಂದು ವಿಚಾರ ನೋಡಿ, ನಾನು ಬೋರ್ಡ್ ಮೇಲೆ ಏನೇ ಬರೆದ್ರು ಬರ್ಕೊಳ್ಳಿ. ನೀವು ಬರೆದು ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ. ಇದು ಒಂದು ಆಪ್ಷನ್ ಇದೆ. ಜೊತೆಗೆ ನಮ್ಮ ಚಾನಲ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೋ ವಿಡಿಯೋಸ್ಗಳನ್ನ ಮೆಂಬರ್ಸ್ ಆದವರಿಗೆಲ್ಲ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾನು ಫುಲ್ ಕ್ಲಾಸ್ ಮಾಡಿದ್ದೀನಲ್ವಾ, ಈಗ ಈ ಕ್ಲಾಸ್ ಮಾಡಬೇಕಾದ್ರೆ ನಾನು ಏನೇನು ಬೋರ್ಡ್ ಮೇಲೆಲ್ಲ ಬರ್ದಿದ್ದೀನಿ ಅದೆಲ್ಲ ಒಂದು ಕ್ವಿಕ್ ರಿವಿಷನ್ ತರ ವಿಡಿಯೋಗಳು ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ದಟ್ ನಿಮಗೆ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ಈಗ ನಿಮಗೆ ಟೈಮ್ ಇಲ್ಲ, ಫುಲ್ ಇಡೀ ಲೆಸನ್ ನೋಡೋಕೆ ಟೈಮ್ ಇಲ್ಲ. ಈಗ ಇದೊಂದು 5 ಅವರ್ 6 ಅವರ್ ಒಂದು ಲೆಸನ್ ಆಗಿದೆ ಅನ್ಕೊಳ್ಳಿ, ಅಷ್ಟೆಲ್ಲ ಕಂಪ್ಲೀಟ್ ನೋಡೋಕೆ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರು ಜಸ್ಟ್ ಆ ಕ್ವಿಕ್ ರಿವಿಷನ್ ಪಾರ್ಟ್ ಏನಿದೆ, ನಾನು ಬೋರ್ಡ್ ಮೇಲೆ ಏನೇನು ಬರ್ದಿದ್ದೀನಿ ಅವೆಲ್ಲವೂ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಒಂದು ವಿಡಿಯೋ ರೂಪದಲ್ಲಿ. ಅದನ್ನ ನೀವು ಹಿಂಗೆ ಇಟ್ಕೊಂಡು ಜಸ್ಟ್ ಒಂದು ಕ್ವಿಕ್ ಗ್ಲಾನ್ಸ್ ಮಾಡಿದ್ರೆ ಸಾಕು, ಅರ್ಧ ಗಂಟೆಲಿ ಇಡೀ ಚಾಪ್ಟರ್ ರಿವೈಸ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಆ ಅಡ್ವಾಂಟೇಜು ಇದೆ, ಅದನ್ನೆಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಇವಾಗ ಫ್ಲವರಿನ ಸ್ಟ್ರಕ್ಚರ್ ನೋಡೋಣ. ನೋಡಿ, ಈ ಫ್ಲವರ್ ಈ ತರ ಒಂದು ದೊಡ್ಡ ಕಡ್ಡಿ ತರ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಈ ಸ್ಟಾಕಿಗೆ ನಾವು ಪೆಡಿಸೆಲ್ ಅಂತ ಹೇಳಿ ಕರಿತೀವಿ. ಸ್ಟಾಕ್ ಆಫ್ ದ ಫ್ಲವರ್. ಈ ಪೆಡಿಸೆಲ್ ಮೇಲೆ ನೀವು ನೋಡಿರ್ಬೋದು ಈ ತರ ಕೆಲವು ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇರುತ್ತೆ. ಇವೆಲ್ಲ ಈ ಇಂಡಿವಿಜುವಲ್ ಯೂನಿಟ್ ಇದೆ ನೋಡಿ. ದೀಸ್ ಆರ್ ಆಲ್ ನಥಿಂಗ್ ಬಟ್ ಕೇಲಿಕ್ಸ್. ಓಕೆ, ಅಂದ್ರೆ ಇಂಡಿವಿಜುವಲ್ಗೆ ನಾನು ಸೆಪಲ್ ಅಂತ ಹೇಳಿ ಕರಿತೀನಿ. ಇದು ಒಂದು ಸೆಪಲ್, ಇದು ಒಂದು ಸೆಪಲ್, ಇದು ಒಂದು ಸೆಪಲ್, ಇದು ಒಂದು ಸೆಪಲ್. ಈ ತರ ಪ್ರತಿಯೊಂದೊಂದು ಸೆಪಲ್ಗಳು ಸೇರ್ಕೊಂಡು ಈ ಗ್ರೂಪಿಗೆ ನಾನು ಹೆಸರು ಕೊಡೋದಾದ್ರೆ ಆ ಗ್ರೂಪಿಗೆ ನಾನು ಕೇಲಿಕ್ಸ್ ಅಂತ ಹೇಳಿ ಕರಿಬಹುದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಒನ್ ಓರಲ್. ಓರಲ್ ಅಂತ ಹೇಳಿದ್ರೆ ಈಗ ಒಂದು ಫ್ಲವರಿನ ಈ ಪಾರ್ಟ್ಗೆ ಸುತ್ತ ಹಾಕೊಂಡಿರುವಂತ ಇಂಡಿವಿಜುವಲ್ ಯೂನಿಟ್. ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಈ ತರ 4-5 ಒಟ್ಟಿಗೆ ಸೇರಿದ್ರೆ ರೌಂಡ್ ಗಿದ್ರೆ ಅದನ್ನ ನಾವು ಓರಲ್ ಅಂತ ಹೇಳಿ ಕರಿತೀವಿ. ಈ ತರ ಒಂದು ಕೇಲಿಕ್ಸ್ ಅನ್ನೋ ಓರಲ್ ಒಂದಿದೆ. ಓಕೆ, ಈಗ ಈ ಕೇಲಿಕ್ಸ್ ಒಳಗಡೆ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈ ತರ ಒಂದು ಸ್ಟ್ರಕ್ಚರ್ ಎನ್ಕ್ಲೋಸ್ ಆದಂಗೆ ಕಾಣಿಸುತ್ತಲ್ಲ, ಅಂದ್ರೆ ನಥಿಂಗ್ ಬಟ್ ಫ್ಲವರ್ ಕ್ಲೀನ್ ಆಗಿ ಒಳಗಡೆ ಫೋಲ್ಡ್ ಆಗ್ಬಿಟ್ಟಿದೆ. ಓಕೆ, ಅಂದ್ರೆ ಇದು ಯಾವ ಸ್ಟೇಜ್ ಅಲ್ಲಿ ಇದೆ? ಬಡ್ ಸ್ಟೇಜ್ ಅಲ್ಲಿ ಇದೆ. ಅಂದ್ರೆ ಬಡ್ ಸ್ಟೇಜ್ ಅಲ್ಲಿ ಈ ಫ್ಲವರ್ಗೆ ಪ್ರೊಟೆಕ್ಷನ್ ಕೊಡ್ತಿರೋದು ಯಾರು ಅಂತ ಹೇಳಿದ್ರೆ ಯಾರು ಬರೀತೀರಾ? ಎಸ್, ಕೇಲಿಕ್ಸ್. ಕೇಲಿಕ್ಸ್ ಗಿವ್ ಪ್ರೊಟೆಕ್ಷನ್ ಟು ದ ಫ್ಲವರ್ ಇನ್ ಬಡ್ ಸ್ಟೇಜ್. ಈಗ ಈ ಫ್ಲವರ್ ನ ಅರಳಿಸೋಣ ಬನ್ನಿ. ಇದು ಅರಳಿದಾಗ, ಮುದುಡಿದ ತಾವರೆ ಅರಳಿತು ಅನ್ನಂಗೆ ಅರಳಿದಾಗ ಯಾವ ರೀತಿ ಕಾಣಿಸುತ್ತೆ, ಯಾವ್ಯಾವ ಸ್ಟ್ರಕ್ಚರ್ಸ್ ಕಾಣಿಸುತ್ತೆ ನೋಡೋಣ. ಓಕೆ, ಸೊ ಲೆಟ್ ಮಿ ಡ್ರಾ ಅಗೇನ್. ನೋಡಿ, ಇದು ಸ್ಟಾಕು. ಈ ಸ್ಟಾಕ್ ಮೇಲೆ ನಾನು ಈ ತರ ಹಿಂಗ್ ಬರ್ದಿದ್ದೆ. ಯಾವುದು? ಇವೆಲ್ಲ ಕೇಲಿಕ್ಸ್ ಅಂತ ಹೇಳಿ ಬರ್ದಿದ್ದೆ. ಕರೆಕ್ಟಾ? ಈಗ ನಾನು ಇಷ್ಟು ಕೇಲಿಕ್ಸ್ ಏನ್ ತೋರ್ಸಕ್ ಹೋಗಲ್ಲ, ಜಸ್ಟ್ ಒಂದ್ 2 ಕೇಲಿಕ್ಸ್ ತೋರಿಸ್ತೇನೆ. ಅಂದ್ರೆ 2 ಸೆಪಲ್ ತೋರಿಸ್ತಾ ಇದ್ದೀನಿ. ಈ ಓರಲ್ ಅನ್ನ ನಾನು ಕೇಲಿಕ್ಸ್ ಅಂತ ಹೇಳಿ ಕರ್ಕೊಳ್ತೀನಿ. ಓಕೆನಾ? ಇದು ಫಸ್ಟ್ ಓರಲ್. ಫಸ್ಟ್ ಓರಲ್ ಹೆಸರೇನು? ಕೇಲಿಕ್ಸ್. ಈ ಕೇಲಿಕ್ಸ್ ಅಲ್ಲಿ ಇಂಡಿವಿಜುವಲ್ ಯೂನಿಟ್ಸ್ ಅನ್ನ ನಾವೇನಂತ ಕರೆದ್ವಿ? ಸೆಪಲ್. ಈಗ ಇದ್ರ ಮೇಲೆ ಇಲ್ಲಿ ನೋಡಿ, ಒಂದು ಬಲ್ಜ್ ಆಗಿರುವಂತ ಈ ತರ ಒಂದು ಸ್ಟ್ರಕ್ಚರ್ ಕೂತಿದೆ, ಕಾಣಿಸ್ತಿದೆ? ಈ ಬಲ್ಜ್ ಪೋರ್ಷನ್ ಏನ್ ಕಾಣಿಸ್ತಿದೆ ಮಕ್ಕಳ? ಇದ್ರ ಹೆಸರು ಥಲಾಮಸ್. ಥಲಾಮಸ್ ಅಥವಾ ರೆಸೆಪ್ಟಕಲ್, ಏನ್ ಬೇಕಾದ್ರೂ ಕರಿಬಹುದು. ಈಗ ಈ ರೆಸೆಪ್ಟಕಲ್ ಮೇಲೆ ಇನ್ನು ಉಳಿದಿರೋಂಥ ಓರಲ್ಸ್ಗಳು ಕೂರುತ್ತೆ. ಉಳಿದಿರೋಂಥ ಓರಲ್ಸ್ ಯಾವುದು? ಈಗ ನೋಡಿ, ಒಂದು ಫ್ಲವರ್ ನೋಡಿದ ತಕ್ಷಣನೇ ನಮಗೆ ತುಂಬಾ ಅಟ್ರಾಕ್ಟ್ ಆಗಿ ಕಾಣುತ್ತೆ. ಅದರೊಳಗಡೆ ರೆಡ್ ಕಲರ್ ಆರು ಇರ್ಬೋದು ಪೆಟಲ್ಸ್, ಅಥವಾ ಸಮಟೈಮ್ಸ್ ಯೆಲ್ಲೋ ಕಲರ್ ಆರು ಇರ್ಬೋದು. ಈಗ ನಾನಿಲ್ಲಿ ಕಾಂಟ್ರಾಸ್ಟಿಗೋಸ್ಕರ ಒಂದು ರೆಡ್ ಕಲರೇ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಪೆಟಲ್ ಅಂತ ಅನ್ಕೊಳ್ಳೋಣ. ಇದು ಒಂದು ಪೆಟಲ್, ಇದು ಒಂದು ಪೆಟಲ್. ಸೊ ಈ ರೀತಿ ಸುಮಾರಷ್ಟು ಪೆಟಲ್ಸ್ಗಳಿದೆ, ಸುಮಾರಷ್ಟು ಪೆಟಲ್ಸ್ ಇದೆ. ಬಟ್ ಇಲ್ಲಿ ನಾವು ಜಸ್ಟ್ 1-2 ಪೆಟಲ್ ಮಾತ್ರ ತಗೊಳ್ಳೋಣ. ಅಂದ್ರೆ ಒಂದು ಓರಲ್ ಆದ ತಕ್ಷಣನೇ ಅದ್ರ ನೆಕ್ಸ್ಟ್ ಇನ್ನೊಂದು ಓರಲ್ ಬಂತು. ಆ ಓರಲಿಗೆ ನಾವೇನಂತ ಕರಿತೀವಿ? ದಟ್ ಇಸ್ ದ ಸೆಕೆಂಡ್ ಓರಲ್. ಆ ಸೆಕೆಂಡ್ ಓರಲ್ ಹೆಸರು ಕರೋಲಾ. ನೋಡಿ, ಫಸ್ಟ್ ಬರೋದು ಕೇಲಿಕ್ಸ್, ಅದಾದ್ಮೇಲೆ ಬರೋದು ಕರೋಲಾ. ಈಗ ಕರೋಲಾದಲ್ಲಿ ಈ ಒಂದು ಇಂಡಿವಿಜುವಲ್ ಯೂನಿಟ್ಗೆ ನಾನು ಪೆಟಲ್ ಅಂತ ಕರಿತೀನಿ. ಅದೇ ತರ ಇನ್ನೊಂದು ಇಂಡಿವಿಜುವಲ್ ಯೂನಿಟ್ಗೂ ಪೆಟಲ್, ಮತ್ತೊಂದು ಇಂಡಿವಿಜುವಲ್ ಯೂನಿಟ್ ಪೆಟಲ್, ಆ ತರ ಸುಮಾರಷ್ಟು ಪೆಟಲ್ಸ್ಗಳು ಕಂಪ್ಲೀಟ್ ಆಗಿ ಸೇರಿದಾಗ ಒಂದು ಓರಲ್ ಕರೋಲಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಂಡಿವಿಜುವಲ್ ಯೂನಿಟ್ ಯಾರು ಇಲ್ಲಿ? ಪೆಟಲ್, ಪೆಟಲ್ಸ್. ನೋಡಿ, ಸೆಪಲ್ ಆಗ್ಲಿ ಪೆಟಲ್ ಆಗ್ಲಿ ಈ ಎರಡರೊಳಗಡೆನೂ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇಲ್ಲ. ಸೊ ಇವೆರಡು ಇಟ್ ಇಸ್ ನಾಟ್ ಅ ರಿಪ್ರೊಡಕ್ಟಿವ್ ಆರ್ಗನ್. ಹಾಗಾದ್ರೆ ಏನಕ್ಕೆ ಫ್ಲವರ್ ಒಳಗಿದೆ? ಜಸ್ಟ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್. ಯಾಕಂತ ಹೇಳಿದ್ರೆ ಆ ಕಲರ್ಫುಲ್ ಪೆಟಲ್ ನೋಡಿದ ತಕ್ಷಣನೇ ಇನ್ಸೆಕ್ಟ್ ಬರುತ್ತೆ. ಆ ಇನ್ಸೆಕ್ಟ್ ಬರೋದ್ರಿಂದ ಪಾಲಿನೇಷನ್ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಹಾಗಾಗಿ ಈ ಎರಡು ಓರಲ್ ಅನ್ನ ನಾವೇನಂತ ಕರಿತೀವಿ? ಆಕ್ಸೆಸರಿ ಓರಲ್, ಆಕ್ಸೆಸರಿ ಓರಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸರಿ. ಅದಾದ್ಮೇಲೆ ಈಗ ನೆಕ್ಸ್ಟ್ ಒಳಗಡೆ ಬರ್ತೀವಿ. ಇಲ್ಲಿ ನೋಡಿ, ಬ್ಲೂ ಕಲರ್ ಅಲ್ಲಿ ತಗೋಣ. ಇಲ್ಲಿ ನೋಡಿ, ಒಂದು ಸ್ಟ್ರಕ್ಚರ್ ಈ ತರ ಹಿಂಗಿದೆ, ಮತ್ತೊಂದು ಸ್ಟ್ರಕ್ಚರ್ ಹಿಂಗಿದೆ. ನೋಡಿ, ಕ್ಯಾನ್ ಯು ಸಿ ದೀಸ್ ಸ್ಟ್ರಕ್ಚರ್ಸ್? ಈ ಬ್ಲೂ ಕಲರ್ ಸ್ಟ್ರಕ್ಚರ್ಸ್ ಇವೆಲ್ಲ ಏನು? ಇದು ಮತ್ತೆ ಥರ್ಡ್ ಓರಲ್. ಈ ಓರಲ್ ಅಲ್ಲಿ ಪ್ರತಿ ಒಂದೊಂದು ಕಡ್ಡಿ ನೋಡಿ ಹಿಂಗ್ ಬರದೆ ಥಲಾಮಸ್ ಮೇಲೆ ಕೂತಿದೆ. ಇದು ಒಂದು ಸ್ಟ್ರಕ್ಚರ್ ದಟ್ ಇಸ್ ಕಾಲ್ಡ್ ಸ್ಟೇಮನ್. ಮತ್ತೆ ಇನ್ನೊಂದು ಸ್ಟೇಮನ್ ಬರದೆ, ಮತ್ತೊಂದು ಸ್ಟೇಮನ್ ಬರದೆ, ಮತ್ತೊಂದು ಸ್ಟೇಮನ್ ಬರದೆ, ಈ ತರ ಗ್ರೂಪ್ ಇರೋ ಸ್ಟೇಮನ್ ಅನ್ನ ಸೇರಿ ಥರ್ಡ್ ಓರಲ್ ಆಂಡ್ರೋಶಿಯಂ ಅಂತ ಹೇಳಿ ಕರಿತೀವಿ. ಓಕೆ, ವಾಟ್ ಇಸ್ ದ ಥರ್ಡ್ ಸ್ಟ್ರಕ್ಚರ್? ಆಂಡ್ರೋಶಿಯಂ. ಸೊ ಆಂಡ್ರೋಶಿಯಂ ಅಲ್ಲಿ ಇರುವಂತಹ ಇಂಡಿವಿಜುವಲ್ ಯೂನಿಟ್ ಏನು? ಸ್ಟೇಮನ್.
ಸೊ ಈ ಒಂದು ಸ್ಟ್ರಕ್ಚರ್, ದಿಸ್ ಈಸ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ನೀಟ್ ಕ್ವೆಶ್ಚನ್. ನೋಡಿ, ಇಟ್ಸ್ ಅ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ನೀಟಾಗಿ ಕೇಳ್ತಾರೆ, ಸ್ಟಾರ್ ಮಾರ್ಕ್ ಹಾಕಿದೀನಿ ಅಂದ್ರೆ ಅಲ್ಲಿ ನೀಟಾಗಿ ಕೇಳ್ತಾರೆ ಅಂತ. ಓಕೆ, ಅಂದ್ರೆ ಮೇಲ್ ಗ್ಯಾಮೆಟ್ ಈ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತಿದೆ ಅಂತ ಆಯ್ತು. ಸರಿ, ಅದಾದ್ಮೇಲೆ ನೆಕ್ಸ್ಟ್ ಒಳಗಡೆ ಬರ್ತೀವಿ. ಇನ್ನೊಂದು ಸ್ಟ್ರಕ್ಚರ್ ಇದೆ. ಈ ಸ್ಟ್ರಕ್ಚರ್ ಹೇಳುತ್ತೆ, ನೋಡು, ನಾನು ಸಿಂಗಲ್ ಆಗಿ ಒಬ್ನೇನಾರು ಇರ್ಬೋದು, ಒಂದೇ ಒಂದು ಯೂನಿಟ್ ಈ ತರ, ಇಲ್ಲ ಮತ್ತೆ ಗ್ರೂಪ್ ಅಲ್ಲಾರು ಇರ್ಬೋದು. ನೋಡಿ, ಈ ತರ ಸಮ್ವಾಟ್ ಲೈಕ್ ಅ ಫ್ಲಾಸ್ಕ್ ಶೇಪ್ ಸ್ಟ್ರಕ್ಚರ್. ನೋಡಿ, ಈ ಫ್ಲಾಸ್ಕ್ ಶೇಪ್ ಸ್ಟ್ರಕ್ಚರ್ ಏನಿದೆ, ದಿಟ್ ಇಸ್ ದ ಫೋರ್ತ್ ಓರಲ್. ಒಂದೇ ಇತ್ತು ಅಂತ ಹೇಳಿದ್ರೆ ಅದು ಸಿಂಗಲ್ ಕಾರ್ಪೆಲ್, ತುಂಬಾ ಇತ್ತು ಅಂತ ಹೇಳಿದ್ರೆ ಮಲ್ಟಿ ಕಾರ್ಪೆಲ್. ಇದನ್ನ ಫಸ್ಟ್ PUC ಅಲ್ಲಿ ಓದಿದೀವಿ. ಬಟ್ ಒಟ್ನ ನಾವ್ ಇದಕ್ಕೆ ಹೆಸರು ಕೊಡೋದಾದ್ರೆ ಈ ಓರಲ್ಗೆ ಗೈನೇಶಿಯಂ ಅಂತ ಹೇಳಿ ಕರಿಬಹುದು. ಗೈನೇಶಿಯಂ. ಇದರೊಳಗಡೆ ಇಂಡಿವಿಜುವಲ್ ಯೂನಿಟ್ಗೆ ಏನಂತ ಕರಿತೀವಿ, ಒಂದು ಪಿಸ್ಟಲ್ ಇಲ್ಲ ಕಾರ್ಪೆಲ್, ಎರಡರಲ್ಲಿ ಯಾವ ಹೆಸರಲ್ಲಾದ್ರೂ ಕರಿಬಹುದು ನಾವು. ಓಕೆ, ಹಾಗಾದ್ರೆ ಇದೇನು, ವಾಟ್ ಇಸ್ ಇಟ್? ಇಟ್ಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ದಿಸ್ ಇಸ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಅಗೇನ್ ಇಟ್ಸ್ ಅ ನೀಟ್ ಕ್ವೆಶ್ಚನ್. ಅರ್ಥ ಆಗ್ತಾ ಇದೆಯಾ? ಇವಾಗ ನಾವು ಈ ಚಾಪ್ಟರ್ ಓದಂತದೇನು, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆಯಲ್ಲಪ್ಪ, ನೀನು ಸ್ಟೇಮನ್ ಅಥವಾ ಆಂಡ್ರೋಶಿಯಂ, ವಿಚ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳಿದ್ರೆ ಅದು ಬರೀತೀರಾ, ಆಂಡ್ರೋಶಿಯಮ್ಮೇ ಬರೀತೀರಾ, ಫಿಮೇಲ್ ಗೈನೇಶಿಯಮ್ಮೇ ಬರೀತೀರಾ. ಈಗ ನೀನು ಆಂಡ್ರೋಶಿಯಂ, ನೀನ್ ಹೇಗೆ ನೀನು ಮೇಲ್ ಗ್ಯಾಮೆಟ್ ಅನ್ನು ಪ್ರೊಡ್ಯೂಸ್ ಮಾಡ್ತೀಯಾ ತೋರಿಸು. ಅದೇ ತರ ನೀನ್ ಗೈನೇಶಿಯಂ, ನೀನ್ ಹೇಗೆ ಫಿಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಮಾಡ್ತೀಯಾ ತೋರಿಸು. ದಟ್ ಇಸ್ ನಥಿಂಗ್ ಬಟ್ ಗ್ಯಾಮೆಟೋಜೆನೆಸಿಸ್. ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ನಡೆಯುವಂತ ಈವೆಂಟ್ಗಳು, ಅದನ್ನ ನಾವು ಪ್ರೀ ಫರ್ಟಿಲೈಸೇಷನ್ ಈವೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಹಾಗಾದ್ರೆ ನಾನು ಗೈನೇಶಿಯಂ ಮತ್ತೆ ಆಂಡ್ರೋಶಿಯಂ ಎರಡನ್ನು ಏನಂತ ಕರಿಬಹುದು? ಎರಡನ್ನು ಐ ಕ್ಯಾನ್ ಕಾಲ್ ನೆಸೆಸರಿ. ಇಲ್ಲಿ ಆಕ್ಸೆಸರಿ ಅಂದ್ರೆ ದೀಸ್ ಆರ್ ನೆಸೆಸರಿ ಓರಲ್. ಯಾಕೆ ನೆಸೆಸರಿ ಓರಲ್ಸ್? ಯಾಕಂದ್ರೆ ಇದಿದ್ರೇನೆ ರಿಪ್ರೊಡಕ್ಷನ್ ಆಗೋದು, ಅದಕ್ಕೆ. ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಇದ್ರ ಮೇಲೆ ಏನೇ ಕ್ವಶನ್ ಬಂದ್ರು ನೀವು ಕ್ಲೀನ್ ಆಗಿ ಆನ್ಸರ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಓಕೆ, ಇಲ್ಲಿ ನೋಡಿ, ಇಮೇಜ್ ನೋಡಿ, ಇಲ್ಲಿ ಬಡ್ ಕಂಡೀಷನ್ ಅಲ್ಲಿ ಸೆಪಲ್ ಯಾವ ರೀತಿ ಕ್ಲೋಸ್ ಆಗಿದೆ ಗೊತ್ತಾಗ್ತದೆ. ಸೊ ಈ ಔಟರ್ ಮೋಸ್ಟ್ ಸ್ಟ್ರಕ್ಚರ್ ಸೆಪಲ್. ಈ ಓರಲ್ಗೆ ನಾವೇನಂತ ಹೆಸರು ಕೊಟ್ಟಿದ್ವಿ? ಕೇಲಿಕ್ಸ್ ಅಂತ ಹೇಳಿ ಹೆಸರು ಕೊಟ್ಟಿದ್ವಿ. ಈಗ ಇಲ್ಲಿ NCERT ಅಲ್ಲಿ ನೋಡಿದ್ರೆ ನಮಗೆ ಸ್ಟೈಲ್ ಸ್ಟಿಗ್ಮಾ ಓವರಿ ತೋರಿಸಿದ್ದಾರೆ. ಅದ ಪಾರ್ಟ್ ಏನು ಅಂತ ನಮಗೆ ಆಲ್ರೆಡಿ ಗೊತ್ತು. ನೋಡಿ, ಇದು ಓವರಿ, ಈ ತರ ಎಲಾಂಗೇಟೆಡ್ ಸ್ಟ್ರಕ್ಚರ್ ಇದ್ರೆ ಸ್ಟೈಲ್, ಅದ್ರ ಮೇಲೆ ಈ ತರ ಲ್ಯಾಂಡಿಂಗ್ ಪೋರ್ಷನ್ಗೆ ಸ್ಟಿಗ್ಮಾ ಅಂತ ಹೇಳಿ ಕರಿತೀವಿ. ಹೈಸ್ಕೂಲ್ ಇಂದನೂ ಓದಿದೀವಿ. ಆ ಸ್ಟ್ರಕ್ಚರ್ ತೋರಿಸಿದ್ದಾರೆ. ಇಲ್ಲಿ ಸೆಪಲ್ ಬಗ್ಗೆ ಕೊಟ್ಟಿದ್ದಾರೆ, ಫಿಲಮೆಂಟ್ ಮತ್ತೆ ಆಂಥರ್. ಈಗ ನೆಕ್ಸ್ಟ್ ಅದನ್ನೇ ಓದೋದು. ಈ ತರ ಒಂದು ಮತ್ತೆ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಫಿಲಮೆಂಟ್, ಅದ್ರ ಮೇಲೆ ಇರುವಂತ ಈ ಸ್ಟ್ರಕ್ಚರ್ಗೆ ಆಂಥರ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನಿನ ಪಾರ್ಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪೆಟಲ್ ಕೊಟ್ಟಿದ್ದಾರೆ. ನಿಮ್ಗೆ ಯಾಕೆ ಇದನ್ನು ತೋರಿಸಿದೀನಿ? ಬೈ ಚಾನ್ಸ್ ಎಕ್ಸಾಮ್ ಅಲ್ಲಿ ಮಾರ್ಕ್ ಮಾಡಕ್ ಕೊಟ್ರೆ ಕನ್ಫ್ಯೂಸ್ ಮಾಡ್ಕೊಂಡು ಮಿಸ್ಟೇಕ್ ಮಾಡಿ ಬರಂಗಿಲ್ಲ, ಬರಿಬೇಕು. ಓಕೆ, ಇವಾಗ ಈ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಸ್ಟೇಮನ್ ಅಥವಾ ಆಂಡ್ರೋಶಿಯಂ ಅಂತ ಏನ್ ಕರಿತಾ ಇದೀವಿ, ಇಂಡಿವಿಜುವಲ್ ಯೂನಿಟ್ ಆದ್ರೆ ಸ್ಟೇಮನ್, ಆ ಓರಲ್ಗೆ ಆಂಡ್ರೋಶಿಯಂ. ನೀನ್ ಹೆಂಗೆ ರೀಪ್ರೊಡ್ಯೂಸ್ ಮಾಡ್ತೀಯ, ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತೀಯ ನೋಡೋಣ. ಇಂಟ್ರೆಸ್ಟಿಂಗ್ ಸ್ಟೋರಿ, ಚೆನ್ನಾಗಿದೆ, ಬನ್ನಿ ಫಸ್ಟ್ ಸ್ಟೇಮನ್ ಬಗ್ಗೆ ತಿಳ್ಕೋಣ. ಥಾಲಮಸ್ ಅಲ್ಲ ಏನ್ರ ಹುಡುಗರ? ಸೊ ದಿಸ್ ಇಸ್ ಥಾಲಮಸ್. ನೋಡಿ, ಈ ಥಾಲಮಸ್ ಮೇಲೆ ಈ ತರ ಒಂದು ಸ್ಟಾಕ್ ತರ, ಒಂದು ಕಡ್ಡಿ ತರ ಒಂದು ಸ್ಟ್ರಕ್ಚರ್ ಇದೆ. ಹಿಂಗೆ ಈ ಸ್ಟಾಕ್ ತರ ಸ್ಟ್ರಕ್ಚರ್ ನಮ್ಮ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ಇದನ್ನೇ ನಾವು ಫಿಲಮೆಂಟ್ ಅಂತ ಹೇಳಿ ಕರೆಯೋದು. ದಿಸ್ ಇಸ್ ದ ಫಿಲಮೆಂಟ್. ಈ ಫಿಲಮೆಂಟ್ ಮೇಲೆ ಎರಡು ಸ್ಟ್ರಕ್ಚರ್ ಈ ತರ ಏನ್ ಹ್ಯಾಂಗ್ ಕಾಣಿಸ್ತಾ ಇದೆಯಲ್ಲ, ಈ ಪೋರ್ಷನ್ಗೆ ಆಂಥರ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸ್ಟೇಮನ್ ಅಲ್ಲಿ ಇರೋದು ಎರಡೇ ಪಾರ್ಟ್. ಯಾವ್ಯಾವುದು? ಒಂದು ಆಂಥರ್, ಇನ್ನೊಂದು ಫಿಲಮೆಂಟ್. ಈಗ ನಾನು ಥಾಲಮಸ್ ನ ರೆಫರೆನ್ಸ್ ಆಗಿಡ್ಕೊಂಡು, ಈಗ ನಾನೇ ಥಾಲಮಸ್, ನನ್ನನ್ನ ರೆಫರೆನ್ಸ್ ಆಗಿಡ್ಕೊಂಡು ಈಗ ನಾನು ಫಿಲಮೆಂಟ್ ನೋಡಿದ್ರೆ, ಈ ಸ್ಟೇಮನ್ ಅನ್ನ ನೋಡಿದ್ರೆ ಯಾವ ಪಾರ್ಟ್ ನನ್ನ ಹತ್ರದಲ್ಲಿದೆ? ಅಫ್ಕೋರ್ಸ್ ಫಿಲಮೆಂಟ್. ಫಿಲಮೆಂಟ್ ತುಂಬಾ ಹತ್ರದಲ್ಲಿದೆ ಥಾಲಮಸ್ಗೆ. ಸೊ ಹಾಗಾಗಿ ಫಿಲಮೆಂಟ್ ನಾನು ಏನಂತ ಕರಿತೀನಿ? ಫಿಲಮೆಂಟ್ ಇಸ್ ದ ಪ್ರಾಕ್ಸಿಮಲ್ ಪಾರ್ಟ್. ಇಟ್ಸ್ ಅ ಪ್ರಾಕ್ಸಿಮಲ್ ಪಾರ್ಟ್. ನೀಟ್ ಕ್ವೆಶ್ಚನ್. ಹಾಗಾದ್ರೆ ದೂರದಲ್ಲಿರೋರು ಯಾರು? ದೂರದಲ್ಲಿರೋದಕ್ಕೆ ಡಿಸ್ಟೆಂಟ್ ಅಂತ ಕರೆಯಲ್ವಾ? ದೂರ, ಡಿಸ್ಟೆಂಟ್, ಡಿಸ್ಟಲ್. ಸೊ ಹಾಗಾದ್ರೆ ಆಂಥರ್ ಇಸ್ ದ ಡಿಸ್ಟಲ್ ಪಾರ್ಟ್. ಬಟ್ ಎಲ್ಲರಲ್ಲೂ ಇದೇ ತರ ಇರುತ್ತಾ? ಎಲ್ಲ ಪ್ಲಾಂಟ್ ಅಲ್ಲೂ ಇಲ್ಲ. ಈಗ ಉದಾಹರಣೆ ನಾನೊಂದು ಬ್ರಿಂಜಾಲ್ ತಗೊಳ್ತೀನಿ ಅಂತ ಅನ್ಕೊಳ್ಳಿ. ಬ್ರಿಂಜಾಲ್, ಓಕೆ, ಬ್ರಿಂಜಾಲು, ಟೊಮ್ಯಾಟೊ, ಪೊಟ್ಯಾಟೊ ಇವೆಲ್ಲ ಯಾವ ಫ್ಯಾಮಿಲಿಗೆ ಸೇರಿದ್ದು? ಕರೆಕ್ಟ್, ಸೋಲಾನೇಸಿ. ಈಗ ಇಲ್ಲಿ ಥಾಲಮಸ್ ಇದೆ ಆಸ್ ಯೂಶುವಲ್.
ನೋಡಿ ಇದ್ರ ಮೇಲೆ ಪೆಟಲ್ಸ್ ಇದೆ, ಇವೆಲ್ಲ ಪೆಟಲ್ಸ್ ಅಂತ ಅನ್ಕೋಣ. ಈಗ ಈ ಪೆಟಲ್ಸಿನ ಮೇಲೆ ಮಕ್ಕಳ ಪೆಟಲ್ಸಿಗೆ ಇದರ ಅಟ್ಯಾಚ್ ಆಗಿದೆ ಯಾರು, ನಮ್ಮ ಈ ಒಂದು ಸ್ಟ್ರೀಮ್. ಸೊ ಈ ಕಂಡೀಷನಿಗೆ ನಾವೇನಂತ ಹೆಸರು ಕೊಡ್ಬೋದು, ಸಚ್ ಕಂಡೀಷನ್ ಇಫ್ ದ ಫಿಲಮೆಂಟ್ ಅಟ್ಯಾಚ್ ಟು ದಿ ಪೆಟಲ್ ಅಥವಾ ಓವರ್ ಆಲ್ ಸ್ಟೇಮನ್ ಅಟ್ಯಾಚ್ ಟು ದಿ ಪೆಟಲ್ ಇಸ್ ಕಾಲ್ಡ್ ಎಪಿಪೆಟಾಲಸ್. ಎಪಿಪೆಟಾಲಸ್ ಅರ್ಥ ಆಗ್ತಾ ಇದೆಯಾ? ಸೊ ಈ ತರ ನೋಡೋದಿಲ್ಲಿ ಸೋಲಾನೇಸಿಯಲ್ಲಿ ಎಲ್ಲಾ ಕೇಸಲ್ಲೂ ಇದೇ ತರನೇ ಇರುತ್ತೆ, ಥಲಾಮಸಿಗೆ ಅಟ್ಯಾಚ್ ಆಗುತ್ತೆ ಅಂತ ಏನಿಲ್ಲ. ಇದು ನಿಮ್ಮ ನೀಟ್ ಕ್ವೆಶ್ಚನ್ ಎಲ್ಲಿ ಕೇಳಿದ್ದಾರೆ, ಫಸ್ಟ್ PUC ಅಲ್ಲಿ ಓದ್ತೀವಿ ನಾವು, ಫಸ್ಟ್ PUC ಅಲ್ಲಿ ಓದ್ತೀವಿ. ಇದ್ರ ಮೇಲೆ ಕ್ವಶನ್ ಸುಮಾರು ಸಲ ಬಂದಿದೆ, ನೆನ್ಪಿಟ್ಕೊಳ್ಳಿ. ಈಗ ಇದೆಲ್ಲ ಬಿಡಿ, ನಮ್ಗೆ ಈ ಪ್ರೋಸೆಸ್ ಈ ಕಂಡೀಷನ್ ಎಲ್ಲ ಗೊತ್ತಿದೆ. ಈಗ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟೇಮನ್ ಅನ್ನ ತಗೊಂಡ್ರೆ, ಸೊ ದಿಸ್ ಇಸ್ ಅ ಸ್ಟೇಮನ್, ದಿಸ್ ಎಂಟೈರ್ ಸ್ಟ್ರಕ್ಚರ್ ಇಸ್ ಅ ಸ್ಟೇಮನ್, ರೈಟ್? ಈಗ ನಾನು ಸ್ಟೇಮನ್ ತಗೊಂಡ್ರೆ ನನಗೆ ಬೇಕಾಗಿರೋದೇನು ಮೇಲ್ ಗ್ಯಾಮೆಟ್. ಆ ಮೇಲ್ ಗ್ಯಾಮೆಟ್ ಎಲ್ಲಿ ಪ್ರೊಡ್ಯೂಸ್ ಆಗಬೇಕು, ಈ ಆಂಥರ್ ಅಲ್ಲಿ ಪ್ರೊಡ್ಯೂಸ್ ಆಗಬೇಕು. ಅಂದ್ರೆ ಈ ಆಂಥರ್ ಫಸ್ಟ್ ಆಫ್ ಆಲ್ ಹೆಂಗಿದೆ ಗುರು ನೀನು ನೋಡಕ್ಕೆ, ಹೆಂಗ್ ಕಾಣಿಸ್ತೀಯಾ? ಫಸ್ಟ್ ಈ ಆಂಥರ್ ಅನ್ನ ನೋಡೋಣ. ಓಕೆ, ಇದು ಬರ್ಕೊಂಡ್ರ ನೀವು? ಈಗ ನಾನು ಬರೀ ಆಂಥರ್ ಅನ್ನ ಈ ತರ ತೆಗೆದ್ರೆ ನೋಡಿ, ಈಗ ನನ್ನ ಕೈ ಇದೆ, ಇದು ಒಂದು ಕೈ ಹಸ್ತ, ಇದು ಹಿಂದ್ಗಡೆ. ಪಕ್ಕದಲ್ಲಿದ್ರೆ ಈಸಿಯಾಗಿ ಕಾಣಿಸುತ್ತೆ, ಇದೊಂದು ಅಂತ. ಬೈ ಚಾನ್ಸ್ ಹಿಂದ್ಗಡೆ ಇದ್ರೆ ಕಾಣಿಸೋದು ಕಷ್ಟ ಆಗತ್ತಲ್ವಾ? ಬಟ್ ಇದೇ ತಾನೇ, ಇಲ್ಲೊಂದು ಕೈ ಇದೆ, ಬಟ್ ಹಿಂದ್ಗಡೆ ಇದೆ. ಅದೇ ತರನೇ ನಮ್ಮ ಆಂಥರಲ್ಲೂ ಅಷ್ಟೇ. ಓಕೆ, ಸೊ ಒಂದು ಲೋಬ್ ನಿಮ್ ಕಣ್ಣಿಗೆ ಏನ್ ಕಾಣಿಸ್ತಿದೆ, ಇದು ಈ ತರ ಇದೆ. ಇನ್ಫ್ಯಾಕ್ಟ್ ಇದ್ರ ಹಿಂದ್ಗಡೆ ಇನ್ನೊಂದು ಲೋಬ್ ಈ ತರ ಇದೆ. ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಓಕೆ, ನಾನು ಇನ್ನು ಕ್ಲೀನ್ ಆಗಿ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿದ್ರೆ, ಇದು ಒಂದು ಲೋಬು, ಇದಕ್ಕೆ ಅಟ್ಯಾಚ್ ಆಗಿದೆ ನೋಡ್ರಪ್ಪ ನಮ್ಮ ಈ ಫಿಲಮೆಂಟ್. ಸೊ ದಿಸ್ ಇಸ್ ಫಿಲಮೆಂಟ್, ಕರೆಕ್ಟ್? ಸೊ ದಿಸ್ ಈಸ್ ಒನ್ ಲೋಬ್, ದಿಸ್ ಈಸ್ ಸೆಕೆಂಡ್ ಲೋಬ್, ದಿಸ್ ಈಸ್ ಫಿಲಮೆಂಟ್, ಕರೆಕ್ಟ್? ಬಟ್ ರಿಯಾಲಿಟಿಯಲ್ಲಿ ಹೆಂಗಿರುತ್ತೆ, ಈ ಒಂದು ಲೋಬ್ ಹಿಂಗಿದೆ ನೋಡಿ, ಈ ಒಂದು ಲೋಬ್ ಹಿಂದಿದೆ, ಇದ್ರ ಹಿಂದ್ಗಡೆ ಇನ್ನೊಂದು ಲೋಬ್ ಇದೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಎಷ್ಟು ಲೋಬ್ ಆಯ್ತು, 2 ಲೋಬ್ಸ್ ಆಯ್ತು. ಸೊ ಹಾಗಾಗಿ ನಮ್ಮ ಈ ಸ್ಟೇಮನಿಗೆ ಏನಂತ ಹೇಳ್ತೀವಿ, ಸ್ಟೇಮನ್ಸ್ ಆರ್ ಬೈಲೋಬ್ಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಬೈಲೋಬ್ ಅಂತ ಹೇಳಿದ್ರೇನು ಗೊತ್ತಾಯ್ತು. ಈಗ ಒಂದು ಲೋಬಲ್ಲೇ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಒಂದು ಲೋಬಲ್ಲೇ ನಾನು ಈ ತರ ಡಿವೈಡ್ ಮಾಡಬಹುದು ನೋಡಿ. ಇದೊಂದು ಪಾರ್ಟ್ ಸಪರೇಟ್ ಮಾಡಿದೆ, ಇದೊಂದು ಪಾರ್ಟ್ ಮಾಡಿದೆ. ಅದೇ ತರ ಈ ಲೋಬನ್ನು ನಾನು ಈ ತರ ಡಿವೈಡ್ ಮಾಡಬಹುದು. ಸೊ ಒಂದು ಲೋಬಲ್ಲೇ ನನಗೆ 2 ಪೋರ್ಷನ್ ಏನ್ ಸಿಕ್ಕಿದೆ, ಇದನ್ನ ನಾವು ಥೀಕಾ ಅಂತ ಹೇಳಿ ಕರಿತೀವಿ. ಥೀಕಾ ಅಂದ್ರೆ ಪ್ರತಿ ಲೋಬಲ್ಲೂ ಎಷ್ಟು ಥೀಕಾ ಇದೆ, ದಿಸ್ ಈಸ್ ಒನ್ ಥೀಕಾ, ದಿಸ್ ಈಸ್ ಅನದರ್ ಥೀಕಾ. ದಟ್ ಮೀನ್ಸ್ ಈಚ್ ಲೋಬ್ ಈಸ್ ಡೈಥೀಕಸ್. ಇದು ನಮ್ಮ ನೀಟ್ ಕ್ವೆಶ್ಚನ್, ಬೈಲೋಬ್ಡ್ ಅಂಡ್ ಡೈಥೀಕಸ್ ಸ್ಟ್ರಕ್ಚರ್. ಓಕೆ, ಅಂದ್ರೆ ಇಲ್ಲಿ ನಾವು ನೋಡ್ಬೇಕಂದ್ರೆ ನೋಡಿ, ಇದು ಫಸ್ಟ್ ಲೋಬ್ ಅಲ್ವಾ, ಇದ್ರೊಳಗಡೆ ನೋಡಿ ಈ ತರ ಡಿವೈಡ್ ಆಗಿದೆ, ಇಲ್ಲಿ ಒಂದು ಥೀಕಾ, ಈ ಕಡೆ ಒಂದು ಥೀಕಾ. ಇದ್ರ ಹಿಂದ್ಗಡೆ ಇನ್ಫ್ಯಾಕ್ಟ್ ಈ ತರ ಡಿವೈಡ್ ಆಗಿದೆ. ಈಗ ನನ್ನ ಹತ್ರ ಒಂದು ಚಾಕು ಇದೆ, ಈಗ ನಾನು ಒಂದು ಚಾಕು ತಗೊಂಡೆ, ಹಿಂಗ್ ಪಟ ಕಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಅಂದ್ರೆ ನಾನು ಈ ತರ ಸೆಂಟ್ರಲ್ ನಲ್ಲಿ ಹಿಂಗೆ ಕಟ್ ಮಾಡಿದೆ. ಈಗ ನನಗೆ ಹೆಂಗ್ ಕಾಣಿಸುತ್ತೆ ಅಂತಾರೋ, ಒಂಥರ ಕ್ಯಾಪ್ ಹಾಕೋಣಂಗ್ ಕಾಣಿಸುತ್ತೆ. ಓಕೆ, ತೋರಿಸ್ತೀನಿ ನೋಡಿ ಹೆಂಗ್ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಕೊಂಡ್ರೆ, ಇಲ್ಲಿ ನೋಡಿ. ಯಾಕೆ ಮಧ್ಯದಲ್ಲಿ ಯಾರಿದ್ದಾರೆ, ಇಲ್ಲಿ ಈ ತರ ಡಿವೈಡ್ ಮಾಡ್ಬಿಟ್ಟಿದೆ ತಾನೆ. ಅದೇ ತರ ಇದ್ರ ಕೆಳಗಡೆ ನೋಡಿದಾಗ ನನಗೆ 4 ಪೋರ್ಷನ್ ಕ್ಲೀನ್ ಆಗಿ ಕಾಣಿಸುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ ನಮಗೆ. ಈ 4 ಪೋರ್ಷನ್ ಅಲ್ಲಿ ಇದು ಒಂದು ಥೀಕಾ, ಇದು ಇನ್ನೊಂದು ಥೀಕಾ, ಅದ್ರ ಹಿಂದ್ಗಡೆ ಇರೋಂಥದ್ದು ಇದು ಒಂದು ಥೀಕಾ. ಯಾಕೆ ಈ ತರ ಕಾಣಿಸ್ತಾ ಇದೆ, ಯಾಕಂತ ಹೇಳಿದ್ರೆ ಇಲ್ಲಿ ಕಟ್ ಆಯ್ತಲ್ಲ, ಇಲ್ಲಿ ಮೇಲೆ ಏನ್ ಕಾಣಿಸ್ತಿದೆ, ಡೈಥೀಕಸ್. ಇದ್ರ ಹಿಂಭಾಗದಲ್ಲಿ ಮತ್ತೆ ಡೈಥೀಕಸ್. ಸೊ ಟೋಟಲ್ ಎಷ್ಟು, ಟೋಟಲ್ ಟೆಟ್ರಾಥೀಕಸ್. ಬಟ್ ಇಲ್ಲಿ ನಾವು ಜನರಲ್ ಆಗಿ ಏನಂತ ಕರಿತೀವಿ, ಡೈಥೀಕಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಮಗೆ ಸಿಕ್ಕದೆ ಯಾವಾಗ, ನಾನು ಈ ತರ ಕಟ್ ಮಾಡಿದಾಗ, ಅಂದ್ರೆ ಟ್ರಾನ್ಸ್ಫರ್ ಸೆಕ್ಷನ್ ನೋಡಿದಾಗ. ಸೊ ದಿಸ್ ಇಸ್ ದ ಟ್ರಾನ್ಸ್ಫರ್ ಸೆಕ್ಷನ್. ಈ ಇಷ್ಟು ಪೋರ್ಷನ್ ಏನ್ ನಮ್ಗೆ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ದ ಟ್ರಾನ್ಸ್ಫರ್ ಸೆಕ್ಷನ್. ಈಗ ಈ ಟ್ರಾನ್ಸ್ಫರ್ ಸೆಕ್ಷನ್ ಒಳಗಡೆ ಹಿಂಗ್ ನೋಡ್ತೀನಿ, ದೊಡ್ಡ ಬ್ಯಾಗ್ಗಳಿದಾವೆ. ಎಂತ ಬ್ಯಾಗು, ಇಲ್ಲಿ ನೋಡಿ ಈ ತರ ಫುಲ್ ಬ್ಯಾಗು. ಈ ಬ್ಯಾಗಲ್ಲೆಲ್ಲ ಸ್ಪೋರ್ಟ್ಸ್ಗಳು ಕೂತಿದೆ. ಗೊತ್ತಾಗ್ತಾ ಇದೆಯಾ? ಕಲರ್ ಕಾಣಿಸುತ್ತಾ ನಿಮಗೆ?
ನೋಡಿ ಈ ತರ 2 ಬ್ಯಾಗ್ ಇದೆ. ಮತ್ತೆ ಒಳಗಡೆ ನೋಡ್ತೀನಿ, ಇಲ್ಲೂ ಬ್ಯಾಗ್ ಇದೆ. ಆಬ್ವಿಯಸ್ಲಿ ಅದ್ರ ಹಿಂದೆ ಹೋಗಿದೆ ಅಂತ ಆಯ್ತು. ಅರ್ಥ ಆಗ್ತಾ ಇದೆಯಾ? ಸೊ ಈ ಬ್ಯಾಗಿಗೆ ನಾನು ಹೆಸರು ಕೊಡೋದಾದ್ರೆ ಏನ್ ಹೆಸರು ಕೊಡ್ಬೋದು? ಚೀಲಕ್ಕೆ ಸ್ಯಾಕ್ ಅಂತ ಹೇಳಿ ಕರಿತೀವಿ. ಓಕೆ, ಬಟ್ ಈ ಸ್ಟ್ರಕ್ಚರ್ಗೆ ನಾವು ಮೈಕ್ರೋಸ್ಪೊರಾಂಜಿಯಂ. ಯಾಕೆ? ಇಲ್ಲಿ ಒಳಗಡೆ ಇರುವಂತಹ ಈ ಪುಟ್ಟ ಸ್ಟ್ರಕ್ಚರ್ಸ್ ಗಳೆಲ್ಲ ಮೈಕ್ರೋಸ್ಪೋರ್ ಆಗಿ ಕನ್ವರ್ಟ್ ಆಗ್ತವೆ. ಈ ಮೈಕ್ರೋಸ್ಪೋರೆ ಮುಂದೆ ಹೋಗ್ತಾ ಹೋಗ್ತಾ ಪೋಲನ್ ಗ್ರೇನ್ ಆಗೋದು. ಪೋಲನ್ ಗ್ರೇನ್ ಅನ್ನೋ ಹೆಸರು ಕೇಳಿದೀವಲ್ವಾ? ಸೊ ಮೈಕ್ರೋಸ್ಪೋರೆ ಪೋಲನ್ ಗ್ರೇನ್ ಆಗೋದ್ರಿಂದ ಈ ಮೈಕ್ರೋಸ್ಪೋರ್ ಇರೋ ಬ್ಯಾಗಿಗೆ ಮೈಕ್ರೋಸ್ಪೊರಾಂಜಿಯಂ ಅಂತೀವಿ ಅಂತ ಹೇಳಿದ್ರೆ, ಮುಂದೆ ಪೋಲನ್ ಗ್ರೇನ್ ಆದ್ಮೇಲೆ ಈ ಒಂದು ಚೀಲಕ್ಕೆ, ಈ ಒಂದು ಬ್ಯಾಗಿಗೆ ನಾನು ಏನಂತ ಕರಿಬಹುದು? ಪೋಲನ್ ಸ್ಯಾಕ್ ಅಂತ ಹೇಳಿ ಕರಿಬಹುದು. ಅಂದ್ರೆ ಮುಂದೆ ಹೋಗ್ತಾ ಮೈಕ್ರೋಸ್ಪೊರಾಂಜಿಯಂ ಬಿಕಮ್ ವಾಟ್? ಇಟ್ ಬಿಕಮ್ ಪೋಲನ್ ಸ್ಯಾಕ್. ಇದೇ ಪೋಲನ್ ಸ್ಯಾಕ್ ಆಗಿ ಆಗುತ್ತೆ. ಅರ್ಥ ಆಗ್ತಿದೆಯೇನ್ರೋ? ಸೊ ಅಂದ್ರೆ ಒಂದು ಆಂಥರ್ ಅಲ್ಲಿ ಒಟ್ಟು ಎಷ್ಟು ಪೋಲನ್ಸ್ ಹಾಕಿದೆ ಅಂದ್ರೆ ಏನ್ ಬರೀತೀರಾ? ಎಸ್, 4 ಪೋಲನ್ಸ್ ಹಾಕಿದೆ. ಅಂದ್ರೆ ಈಚ್ ಆಂಥರ್ 4 ಮೈಕ್ರೋಸ್ಪೊರಾಂಜಿಯಂ, 6 ಪೋಲನ್ ಸ್ಯಾಕ್. ಸೊ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಈಗ ಇಷ್ಟು ನೀವು ಬರ್ಕೊಂಡಿದ್ದೀರಾ ಅಂತಾನು ಬಿಲೀವ್ ಮಾಡಿದ್ದೀನಿ. ಈಗ ಇಷ್ಟು ಪೋರ್ಷನ್ ಅನ್ನ ನಾನು ಕಟ್ ಮಾಡಿ ಈ ಪೋಲನ್ ಸ್ಯಾಕ್ ಒಳಗಡೆ ಸುಮ್ಮನೆ ಹಾಗೆ ಇದೆಯಾ ಅಥವಾ ಅದಕ್ಕೆ ಏನಾದ್ರು ಕವರಿಂಗ್ ಇದೆಯಾ ಅಂತ ನೋಡೋದಾದ್ರೆ ಯಾವ ರೀತಿ ಕಾಣಿಸುತ್ತೆ ಈ ಟ್ರಾನ್ಸ್ಫರ್ ಸೆಕ್ಷನ್ ಅಂದ್ರೆ ಈ TS ಆಫ್ ಆಂಥರ್ ನೋಡೋಣ. ಬರ್ಕೊಂಡ್ರೇನ್ರೋ ಇಷ್ಟು? ಓಕೆ, ಹಾಗಾದ್ರೆ ಇವಾಗ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆಂಥರ್ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈ ಇಮೇಜ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ. ನೋಡಿ, ಈ ಒಂದು ಪೋರ್ಷನ್ ಏನಿದೆ ಇದು ಒಂದು ಲೋಬ್. ಸೊ ಆ ಮಧ್ಯದಲ್ಲಿ ನೋಡಿ, ಇಲ್ಲಿ ನೋಡಿ ಥೀಕಾ, ಇದೊಂದು ಥೀಕಾ, ಇದ್ರ ಹಿಂದ್ಗಡೆ ಇರೋದು ಇನ್ನೊಂದು ಲೋಬ್. ಓಕೆನಾ? ಕ್ಲೀನ್ ಆಗಿ ಕಾಣಿಸುತ್ತೆ ನಮಗೆ. ಬನ್ನಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆಂಥರ್ ನೋಡೋಣ. ನೋಡಿ, ಇದೇ ತರ ತಾನೇ ಇರೋದು. ಇದೇ ತರನೇ ಫುಲ್ಲು ಈ ನಮ್ಮ ಬ್ಯಾಗ್ ಇರೋದು. ಕರೆಕ್ಟಾ? ದಿಸ್ ಇಸ್ ದ ಟ್ರಾನ್ಸ್ಫರ್ ಸೆಕ್ಷನ್. ಈ ಟ್ರಾನ್ಸ್ಫರ್ ಸೆಕ್ಷನ್ ಅಲ್ಲಿ ನೋಡಿ, ಒಳಗಡೆ ಈ ತರ ದೊಡ್ಡ ಬ್ಯಾಗ್ ಇದೆ. ಈ ತರ ದೊಡ್ಡ ಬ್ಯಾಗ್ ಇದೆ. ನಾನು ಜಸ್ಟ್ ಒಂದನ್ನ ಈ ತರ ಹಿಂಗೆ ತೋರಿಸ್ತಾ ಇದ್ದೀನಿ. 4 ಇದೆ. ಸೊ 4 ಮೈಕ್ರೋಸ್ಪೊರಾಂಜಿಯಂ. ಓಕೆ, ಈ ಮೈಕ್ರೋಸ್ಪೊರಾಂಜಿಯಂ ಒಳಗಡೆ ಹೋಗಕ್ಕಿಂತ ಮುಂಚೆ ಮಕ್ಕಳ, ಇದು ಎಲ್ಲದೂ ಇದೇ ತರ ಇದೆ ಸ್ಟ್ರಕ್ಚರ್. ನಾನು ಇಲ್ಲಿ ನಿಮಗೆ ಸ್ಟ್ರಕ್ಚರ್ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಬರ್ದೇನಿ. ಫಸ್ಟ್ ಇದನ್ನ ಮಾರ್ಕ್ ಮಾಡ್ಕೋಣ. ವಾಟ್ ಇಸ್ ದ ಸ್ಟ್ರಕ್ಚರ್ ಕಾಲ್ಡ್? ಮೈಕ್ರೋಸ್ಪೊರಾಂಜಿಯಂ. ಈಗ ಒಂದು ಕೆಲಸ ಮಾಡೋಣ. ಈ ಸುತ್ತ ಇರುವಂತ ಸ್ಟ್ರಕ್ಚರ್ ಅನ್ನ ಅಂದ್ರೆ ಕವರಿಂಗ್ ಏನಿದೆ, ವಾಲ್ ಲೇಯರ್, ಅದನ್ನ ಇಲ್ಲಿ ತೋರಿಸ್ತೀನಿ, ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಇಲ್ಲಿ ಮೈಕ್ರೋಸ್ಪೊರಾಂಜಿಯಂ ಇದೆ ಅಂದ್ರೆ ಈ ಮೈಕ್ರೋಸ್ಪೊರಾಂಜಿಯಂ ಕಂಪ್ಲೀಟ್ ಹೊರಗಡೆ ನೋಡಿದಾಗ, ಈ ಬ್ಲೂ ಕಲರ್ ಪಾರ್ಟ್ ಅಲ್ಲೇ ನಾವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ, ಇಲ್ಲಿ ನೋಡಿ ಒಂದು ಲೇಯರ್ ಈ ತರ. ಸೊ ಕಂಪ್ಲೀಟ್ ಔಟ್ ಸೈಡ್ ಈ ಲೇಯರ್ಗೆ ನಾವು ಎಪಿಡರ್ಮಿಸ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಔಟರ್ ಮೋಸ್ಟ್ ಲೇಯರ್, ಎಪಿಡರ್ಮಿಸ್. ಸರಿ, ಎಪಿಡರ್ಮಿಸ್ ಆದ್ಮೇಲೆ ನೆಕ್ಸ್ಟ್ ನೋಡ್ತೀನಿ ಇನ್ನೊಂದು ಲೇಯರ್ ಇದೆ, ಸಮಥಿಂಗ್ ಲೈಕ್ ದಿಸ್. ಸೊ ಈ ಲೇಯರ್, ದಿಸ್ ಇಸ್ ದ ಸೆಕೆಂಡ್ ಲೇಯರ್. ಇದನ್ನ ಎಂಡೋಥೀಸಿಯಂ ಅಂತ ಹೇಳಿ ಕರಿತೀವಿ. ಎಂಡೋಥೀಸಿಯಂ ನೋಡಿ, ಇದೇ ಆರ್ಡರ್ ಅಲ್ಲೇ ಕಲಿಬೇಕು, ಎಂಡೋಥೀಸಿಯಂ. ಅದಾದ್ಮೇಲೆ ಬರ್ತೀನಿ, ಇನ್ನೊಂದು ಲೇಯರ್ ಇದೆ. ಆ ಲೇಯರ್ 2 ರಿಂದ 3 ಲೇಯರ್ ಅಲ್ಲಿ ಥಿಕ್ನೆಸ್ ಇದೆ, ಸಮಥಿಂಗ್ ಲೈಕ್ ದಿಸ್. ಕಾಣಿಸಲ್ಲ ಈ ಕಲರು. ಲೆಟ್ ಮಿ ಟೇಕ್, ನೋಡಿ 2-3 ಲೇಯರ್ ಅಲ್ಲಿ ತಿಕ್ಕಾಗಿದೆ ಇದು. ಸೊ ಈ ಲೇಯರ್ಗೆ ಮಿಡಲ್ ಲೇಯರ್ ಅಂತ ಹೇಳಿ ಕರಿತೀವಿ. ಸೊ ಈ 3 ಲೇಯರ್ ಸೇರ್ಕೊಂಡು ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, ಇವು ಏನ್ ಮಾಡ್ತಿದ್ದಾವೆ? ನೋಡಪ್ಪ, ನೀನು ಒಳಗಡೆ ಮೈಕ್ರೋಸ್ಪೋರ್ ನೀನಿದೆಯಲ್ಲ, ಮುಂದೆ ಮೇಲ್ ಗ್ಯಾಮೆಟ್ ಆಗೋನು. ಸೊ ಹಾಗಾಗಿ ನಿನಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಿದ್ದಾವೆ. ಹಾಗಾದ್ರೆ ಈ 3 ಲೇಯರಿನ ಫಂಕ್ಷನ್ ಬಂದ್ರೆ, ವಾಟ್ ಇಸ್ ದ ಫಸ್ಟ್ ಫಂಕ್ಷನ್? ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಅಥವಾ ಇಟ್ ಗಿವ್ಸ್ ಪ್ರೊಟೆಕ್ಷನ್. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಈಗ ನಾನು ಸರಿ ಆಂಥರ್ ಇಟ್ಕೊಂಡಿದ್ದೀನಿ, ಆಂಥರ್ ಒಳಗಡೆ ಪೋಲನ್ ಗ್ರೈನ್ ಫಾರ್ಮೇಶನ್ ಆಗಿದೆ. ಈ ಪೋಲನ್ ಗ್ರೈನ್ ಎಷ್ಟೋ ತಕ್ಕಂತ ಹಾಗೆ ಇರ್ತೀಯ, ಹೊರಗಡೆ ಹೋಗ್ಬೇಕು ತಾನೆ. ಪೋಲನ್ ಗ್ರೈನ್ ಹೊರಗಡೆ ಹೋದ್ರೆ ತಾನೇ ಬೇರೆ ಪ್ಲಾಂಟ್ಸಿಗೆ ಹೋಗಕ್ ಸಾಧ್ಯ, ಬೇರೆ ಫ್ಲವರ್ ಮೇಲೆ ಕುತ್ಕೊಳಕ್ ಸಾಧ್ಯ. ಸೊ ಈ ರೀತಿ ಈ ಒಂದು ಸ್ಟ್ರಕ್ಚರ್ ರಪ್ಚರ್ ಆಗಬೇಕಲ್ವಾ? ಆ ರಪ್ಚರ್ ಆಗಕ್ಕೆ ಡಿಹೈಸೆನ್ಸ್ ಅಂತ ಹೇಳಿ ಕರಿತೀವಿ. ಏನಂತೀವಿ? ಡಿಹೈಸೆನ್ಸ್. ಅಂದ್ರೆ ಡ್ರೈ ಆಗಿ ಈ 3 ಲೇಯರ್ ಡಿಟ್ಯಾಚ್ ಆಗ್ಬಿಡುತ್ತವೆ. ಆವಾಗ ಒಳಗಡೆ ಇರುವಂತ ಪೋಲನ್ ಗ್ರೈನ್ ಆಲ್ರೆಡಿ ಫಾರ್ಮೇಶನ್ ಆಗಿರುತ್ತಲ್ಲ, ಅದೆಲ್ಲ ಹೊರಗಡೆ ಹಾಕೊಂಡು ಬಂದ್ಬಿಡುತ್ತೆ. ಸೊ ಅಂದ್ರೆ ಸೆಕೆಂಡ್ ಫಂಕ್ಷನ್ ಏನು? ಹೆಲ್ಪ್ಸ್ ಇನ್
ಡಿಹೈಸೆನ್ಸ್ ಆಫ್ ಆಂಥರ್ ಅಂದ್ರೆ ಆಂಥರ್ ರಪ್ಚರ್ ಆಗೋಕೆ ಹೆಲ್ಪ್ ಮಾಡ್ತದೆ. ಸರಿ, 2 ಕೆಲಸ ಆಯ್ತು. ಹಾಗಾದ್ರೆ ಈ ಒಳಗಡೆ ಮೈಕ್ರೋಸ್ಪೋರ್ಸ್ಗಳು ಸುಮ್ಮನೆ ಕೂತಿದಾವಲ್ಲ, ನಾನು ಮೈಕ್ರೋಸ್ಪೋರ್ ಆಗ್ತೀನಿ ಅಂತ ಹೇಳಿ, ಈ ಸೆಲ್ಸ್ಗಳಿಗೆ ಊಟ ಕೊಡಕ್ಕೆ ಯಾರು ಒಬ್ರು ಬೇಕು ತಾನೆ. ಈ ಕಾಂಟ್ರಾಕ್ಟ್ ಯಾರು ತಗೊಳ್ತೀರಾ ಅಂತ ಕೇಳಿದ್ವಿ. ಅವಾಗ ಬರ್ತವೆ ಇಲ್ಲಿರುವಂತ ಸೆಲ್ಸ್ಗಳು. ನೋಡಿ, ಈ ಸೆಲ್ಸ್ಗಳು ಬಂತು, ನಾವು ಆ ಕಾಂಟ್ರಾಕ್ಟ್ ತಗೊಳ್ತೀವಿ. ನೋಡಿ, ಪ್ರತಿ ಒಳಗಡೆನು 2 ನ್ಯೂಕ್ಲಿಯ ಈ ತರ ಇರುತ್ತೆ. ಈ ಲೇಯರ್ ಹೆಸರು ಟ್ಯಾಪಿಟಮ್. ಇಟ್ ಈಸ್ ಬೈನ್ಯೂಕ್ಲಿಯೇಟೆಡ್. ಇದರಿಂದ ಒಂದು 50 ಕ್ವೆಶ್ಚನ್ ಫ್ರೇಮ್ ಮಾಡ್ತಾರೆ ನೀಟಲ್ಲಿ. ಟ್ಯಾಪಿಟಮ್ ಇಟ್ಸ್ ಅ ಬೈನ್ಯೂಕ್ಲಿಯೇಟೆಡ್. ಏನ್ ಕೆಲಸ ಟ್ಯಾಪಿಟಮ್, ನೀನ್ ಏನಕ್ಕೋಸ್ಕರ ಇದೆಯಾ ಅಂತ ಹೇಳಿದಾಗ ಟ್ಯಾಪಿಟಮ್ ಹೇಳುತ್ತೆ, ಐ ವಿಲ್ ಪ್ರೊವೈಡ್ ನರಿಶ್ಮೆಂಟ್. ಇಟ್ ಪ್ರೊವೈಡ್ ನರಿಶ್ಮೆಂಟ್ ಫಾರ್ ಡೆವಲಪಿಂಗ್ ಪೋಲನ್ ಅಥವಾ ಪೋಲನ್ ಗ್ರೇನ್. ಓಕೆ, ಸೊ ಅಂತೂ ಇಂತೂ ಎಲ್ಲ ಸ್ಟ್ರಕ್ಚರ್ ನೋಡಾಯ್ತು. ಹಾಗಾದ್ರೆ ಒಳಗಡೆ ಯಾರಿದ್ದಾರೆ? ಮೈಕ್ರೋಸ್ಪೋರ್ ಇದ್ದಾರೆ ಅಂತ ಹೇಳಿದ್ರಲ್ಲ. ಡೈರೆಕ್ಟ್ ಮೈಕ್ರೋಸ್ಪೋರೇ ಆಗಿರುತ್ತಾ? ಇಲ್ಲ. ಈಗ ನಾನು ಬೈ ಚಾನ್ಸ್ ಇದ್ರೊಳಗಡೆನೆ ಹಿಂಗ್ ನೋಡಿದ್ರೆ, ಇದ್ರೊಳಗಡೆ ಒಂದು ಟಿಶ್ಯೂ ತರ ಇರುತ್ತೆ. ಹಿಂಗೆ ಟಿಶ್ಯೂ ಅಂತ ಹೇಳಿದ್ರೆ ಏನು? ಗ್ರೂಪ್ ಆಫ್ ಸೆಲ್ಸ್. ಈ ತರ ಒಂದಿಷ್ಟು ಟಿಶ್ಯೂ, ಆ ಟಿಶ್ಯೂ ಒಳಗಡೆ ಸೆಲ್ಸ್ ಇದೆ. ಹಿಂಗೆ ಅರ್ಥ ಆಗ್ತಿದೆ ನಾ ಹೇಳ್ತಾರದು? ಈ ಟಿಶ್ಯೂಗೆ ನಾವು ಸ್ಪೋರೋಜೀನಸ್ ಟಿಶ್ಯೂ ಅಂತ ಕರಿತೀವಿ. ಸ್ಪೋರೋಜೀನಸ್ ಟಿಶ್ಯೂ. ಆ ಸ್ಪೋರೋಜೀನಸ್ ಟಿಶ್ಯೂ ಒಳಗಡೆ ಪೋಲನ್ ಗ್ರೇನ್ ಫಾರ್ಮೇಶನ್ ಮಾಡಕ್ಕೆ ಅಥವಾ ಮೈಕ್ರೋಸ್ಪೋರ್ ಫಾರ್ಮೇಶನ್ ಮಾಡುವಂತ ಸೆಲ್ಸ್ಗಳು ಇಲ್ಲಿದ್ದಾವೆ. ಈಗ ನಾನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ತೋರಿಸ್ತೀನಿ, ಕೇವಲ ಒಂದು ಮೈಕ್ರೋಸ್ಪೊರಾಂಜಿಯಂ ಅನ್ನ ಹಿಂಗ್ ತಗೊಳ್ತೀನಿ, ಅದರೊಳಗಡೆ ಸ್ಪೋರೋಜೀನಸ್ ಟಿಶ್ಯೂ ಮತ್ತೆ ಒಳಗಡೆ ಇರುವಂತ ಸೆಲ್ಸ್ ಅನ್ನ ತೋರಿಸಿ ಯಾವ ರೀತಿ ಮೈಕ್ರೋಸ್ಪೋರ್ ಡೆವಲಪ್ ಆಗುತ್ತೆ ಅಂತ ತೋರಿಸ್ತೀನಿ. ಇಷ್ಟು ಅರ್ಥ ಆಯ್ತಾ ನಿಮಗೆ? ಇದ್ರ ಮೇಲೆ ಕ್ವೆಶ್ಚನ್ ಪಕ್ಕ ಗ್ಯಾರಂಟಿ ಕೇಳುವಂತ ಪಾರ್ಟ್ ಇವೆಲ್ಲ ದಯವಿಟ್ಟು ಬರ್ಕೊಳ್ಳಿ. ಡಿಹೈಸೆನ್ಸ್ ಯಾವ್ದ್ರಿಂದ, ಪ್ರೊಟೆಕ್ಷನ್ ಯಾವ್ದ್ರಿಂದ, ನರಿಶ್ಮೆಂಟ್ ಯಾವ್ದ್ರಿಂದ, ಬೈನ್ಯೂಕ್ಲಿಯೇಟ್ ಸೆಲ್ಸ್ ಯಾವುದು, 2 to 3 ಲೇಯರ್ ಥಿಕ್ ಯಾವುದು. ಸೊ ದಿಸ್ 2 to 3 ಲೇಯರ್ ಥಿಕ್, ಇವೆಲ್ಲದ್ರ ಮೇಲೂ ಕ್ವೆಶ್ಚನ್ಸ್ ಫ್ರೇಮ್ ಮಾಡ್ತಾರೆ. ಓಕೆ, ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆಂಥರ್. ಇವಾಗ ಈ ಒಂದು ಪಾರ್ಟ್ ಅನ್ನು ತಗೋಣ. ಇಲ್ಲಿ ನೋಡಿ, ಈ ಇಮೇಜ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಆಂಥರ್ ಫಿಲಮೆಂಟ್ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಟ್ರಾನ್ಸ್ಫರ್ ಸೆಕ್ಷನ್ ತಗೊಂಡಿದ್ದಾರೆ. ಒಳಗಡೆ ಪೋಲನ್ ಗ್ರೇನ್ ಆಲ್ರೆಡಿ ಫಾರ್ಮೇಶನ್ ಆಗ್ಬಿಟ್ಟಿದೆ. ಇಲ್ಲಿ ಒಳಗಡೆ ನೋಡಿ ಪೋಲನ್ ಸ್ಯಾಕ್ ಈ ತರ ದೊಡ್ಡದಾಗಿ ಏನಿದೆ ಇವೆಲ್ಲ ಪೋಲನ್ ಸ್ಯಾಕ್. ಇಲ್ಲಿ ಡಿಹೈಸ್ ಆಗ್ತಾ ಇರೋದು. ನಾನು ಹೇಳ್ತೀನಿ ಡಿಹೈಸೆನ್ಸ್ ಅಂದ್ರೆ ಏನು. ಫಸ್ಟ್ ಬನ್ನಿ ಮೈಕ್ರೋಸ್ಪೋರ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅದು ನೋಡೋಣ. ಏನ್ರಿ ಹುಡುಗರ ಇದೊಂದು ಮೈಕ್ರೋಸ್ಪೊರಾಂಜಿಯಂ. ಓಕೆ, ಈ ಮೈಕ್ರೋಸ್ಪೊರಾಂಜಿಯಂ ಒಳಗಡೆ ಏನಿದು? ನಥಿಂಗ್ ಬಟ್ ಸೆಲ್ಸ್ ಅಥವಾ ಟಿಶ್ಯೂ. ಟಿಶ್ಯೂ ಅಂತ ಹೇಳಿದ್ರೆ ಏನ್ರ? ಮೇಡಪ್ ಆಫ್ ಗ್ರೂಪ್ ಆಫ್ ಸೆಲ್ಸ್. ಅಂದ್ರೆ ಒಳಗಡೆ ಫುಲ್ ಸೆಲ್ಸ್ ಇದೆ ಅಂತಾನೆ ಅರ್ಥ. ಬಟ್ ಈ ಟಿಶ್ಯೂಗೆ ನಾನು ಪರ್ಟಿಕ್ಯುಲರ್ ಆಗಿ ಹೆಸರು ಕೊಟ್ರೆ, ಈ ಒಂದು ಎಂಟೈರ್ ಸ್ಟ್ರಕ್ಚರ್ಗೆ ಮೈಕ್ರೋಸ್ಪೊರಾಂಜಿಯಂ, ಈ ಟಿಶ್ಯೂ ಒಳಗಡೆ ಇರುವಂತ ಈ ಟಿಶ್ಯೂಗೆ ನಾನು ಹೆಸರು ಕೊಡ್ತೀನಿ ಅಂತ ಹೋದ್ರೆ, ಈ ಟಿಶ್ಯೂ ನಾನೇನಂತ ಕರಿತೀನಿ? ಸ್ಪೋರೋಜೀನಸ್ ಟಿಶ್ಯೂ. ಅಷ್ಟೇ. ಈಗ ಸ್ಪೋರೋಜೀನಸ್ ಟಿಶ್ಯೂ ಒಳಗಡೆ ಇದಾವಲ್ಲ ಸೆಲ್ಸ್ಗಳು ನೋಡಿ, ಇವರೆಲ್ಲ ಸೆಲ್ಸ್ ಅಲ್ಲ. ಇದು ಒಂದು ಸೆಲ್, ಇದು ಒಂದು ಸೆಲ್, ಇದು ಒಂದು ಸೆಲ್, ಈ ತರ ಸುಮಾರಷ್ಟು ಸೆಲ್ಸ್ ಇದೆ ನೋಡಿ, ಸುಮಾರಷ್ಟು ಸೆಲ್. ಈ ಸೆಲ್ಸ್ ಏನಂತ ಕರೆದೆ? ಇನ್ನು ಕರೆದಿಲ್ಲ, ಈಗ ಕರಿತೀನಿ. ದೀಸ್ ಸೆಲ್ಸ್ ಆರ್ ಕಾಲ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಮೈಕ್ರೋಸ್ಪೋರ್ ಮದರ್ ಸೆಲ್. ಮದರ್ ಯಾಕೆ ಮದರು? ಯಾಕಂದ್ರೆ ನೀನೇ ತಾನೇ ಮುಂದೆ ಜನ್ಮ ಕೊಡಕ್ ಹೊರಟಿದ್ಯಾ ಪೋಲನ್ ಗ್ರೇನಿಗೆ ಅಥವಾ ಮೈಕ್ರೋಸ್ಪೋರಿಗೆ, ಅದಕ್ಕೆ ನೀನ್ ಹೆಸರು ಮದರ್, ಮೈಕ್ರೋಸ್ಪೋರ್ ಮದರ್ ಸೆಲ್. ಅಥವಾ ಇದನ್ನ ಶಾರ್ಟ್ ಆಗಿ ನಾವು MMC, ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲ, ಮೈಸೂರು ಮೆಡಿಕಲ್ ಕಾಲೇಜ್ ಹೋಗ್ಬೇಕಾ? ಓದಿ ಚೆನ್ನಾಗಿ, ಒಳ್ಳೇದಾಗ್ಲಿ. ಸೊ ಈ MMC ಮೈಕ್ರೋಸ್ಪೋರ್ ಮದರ್ ಸೆಲ್ಗೆ ಇನ್ನೊಂದು ಹೆಸರು ಏನಂತ ಕರಿಬಹುದು? ಪೋಲನ್ ಮದರ್ ಸೆಲ್. ಪೋಲನ್ ಗ್ರೇನ್ ಕೊಡ್ತೀಯಾ, ಅದಕ್ಕೆ ನೀನ್ ಪೋಲನ್ ಮದರ್ ಸೆಲ್. ಇಲ್ಲ ಮೈಕ್ರೋಸ್ಪೋರ್ ಕೊಡ್ತೀಯಾ, ಅದಕ್ಕೆ ನೀನ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಸೊ PMC. ಈಗ ಪ್ರತಿ ಸೆಲ್ ಒಳಗಡೆ ಈಗ ನೋಡಿ, ನಾನು ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಅನ್ನ ಹೊರಗಡೆ ತಗೊಳ್ತೀನಿ. ಈಗ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಅನ್ನ ಹೊರಗಡೆ ತಕೊಂಡೆ ಅಂತ ಅನ್ಕೊಳ್ಳಿ. ಸೊ ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಇದ್ರೊಳಗಡೆ ನ್ಯೂಕ್ಲಿಯಸ್ ಇದೆ ತಾನೆ. ಈ ನ್ಯೂಕ್ಲಿಯಸ್ ಯಾವಾಗ್ಲೂ ಡಿಪ್ಲಾಯ್ಡ್ ನೇಚರ್ ಅಲ್ಲಿ ಇರುತ್ತೆ. ಓಕೆ, ದಿಸ್ ಈಸ್ MMC. ಇಟ್ ಈಸ್ ಆಲ್ವೇಸ್ 2n ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಡಿಪ್ಲಾಯ್ಡ್. ಯಾವಾಗ್ಲೂ ತಿಳ್ಕೊಳ್ಳಿ, ಗ್ಯಾಮೆಟ್ ಆಗಕ್ಕಿಂತ ಮುಂಚೆ ಸ್ಟ್ರಕ್ಚರ್ಸ್ಗಳು ಯಾವಾಗ್ಲೂ ಡಿಪ್ಲಾಯ್ಡ್ ಅಲ್ಲೇ ಇರುತ್ತೆ.
ಓಕೆ, ಸೊ ಅಂದ್ರೆ ದಿಸ್ ಈಸ್ 2n. ಈಗ ಇದು ಹೇಳುತ್ತೆ ನೋಡಪ್ಪ, ಯು ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್, ನಾನೇ ಮೈಕ್ರೋಸ್ಪೋರ್ ಮದರ್ ಸೆಲ್. ಈಗ ನಾನು ಮೈಕ್ರೋಸ್ಪೋರ್ ಕೊಡಕ್ಕೆ ಹೊರಟಿದ್ದೀನಿ, ನಾನು ಹೆಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗಬೇಕು. ಈಗ ನನಗೆ ಹೇಳಿ, ಫಸ್ಟ್ PUC ಓದಿರೋಂಥ ಮಕ್ಕಳು ನೀವು, ಹೆಪ್ಲಾಯ್ಡ್ ಒಂದು ಡಿಪ್ಲಾಯ್ಡ್ ಹೆಪ್ಲಾಯ್ಡ್ ಆಗಬೇಕು ಅಂದ್ರೆ ಅದು ಮೈಟೋಸಿಸ್ಗೆ ಹೋಗ್ಬೇಕಾ ಮಿಯೋಸಿಸ್ಗೆ ಹೋಗ್ಬೇಕಾ? ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಇದೇನು ತೋರಿಸ್ಬೇಕು? ಮಿಯೋಸಿಸ್ನ ತೋರಿಸ್ಬೇಕು. ಅಂದ್ರೆ ಇಲ್ಲಿ ಒಂದು ಮಿಯೋಸಿಸ್ ಆಯ್ತು ನೋಡಿ, ಮಿಯೋಸಿಸ್ 1 ಆಗುತ್ತೆ. ಮಿಯೋಸಿಸ್ 1 ಆಗ್ತಿದ್ದಂಗೆನೆ 1ರಿಂದ 2 ಸೆಲ್ ಈ ತರ ಬರುತ್ತೆ. 2 ಸೆಲ್ ಬಂದ ತಕ್ಷಣನೇ ಆಲ್ರೆಡಿ n ಅಂತ ಆಗ್ಬಿಡ್ತೀವಿ. ಓಕೆ, ಬಟ್ ಮಿಯೋಸಿಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮಿಯೋಸಿಸ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಆಕ್ಚುಲಿ 2 ಫೇಸ್ ತೋರಿಸ್ಬೇಕು, ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಎರಡು ತೋರಿಸ್ಬೇಕು. ಯಾವಾಗ ಮಿಯೋಸಿಸ್ 2 ಅಂತ ತೋರಿಸುತ್ತೆ ಅವಾಗ ಇದರಿಂದ 4 ಸೆಲ್ಸ್ ಬರುತ್ತೆ. ಬಟ್ ಆ 4 ಸೆಲ್ಸ್ ನೋಡಿ, ಒಬ್ರಿಗೊಬ್ರು ನಾವು ಬಿಡಲ್ಲ, ನಾನಿನ್ನ ಬಿಡಲಾರೆ ಅನ್ನಂಗೆ ಒಟ್ಟಿಗೆ ಅಂಟ್ಕೊಂಡ್ಬಿಟ್ಟಿದ್ದಾವೆ ಈ ತರ ನೋಡಿ. ಎಲ್ಲವೂ 4 ಡಿವೈಡ್ ಆಯ್ತು, ನ್ಯೂಕ್ಲಿಯಸ್ ಡಿವೈಡ್ ಆಯ್ತು, ಬಟ್ ಈ ಸೆಲ್ಸ್ಗಳೆಲ್ಲ ಇನ್ನೂ ಒಟ್ಟಿಗೆ ಅಂಟ್ಕೊಂಡಿದೆ. ಇದನ್ನ ನಾವೇನಂತ ಕರಿತೀವಿ? ಮೈಕ್ರೋಸ್ಪೋರ್ ಟೆಟ್ರಾಡ್. ಮೈಕ್ರೋಸ್ಪೋರ್ ಟೆಟ್ರಾಡ್ ಅರ್ಥ ಆಗ್ತಾ ಇದೆಯಾ? ವಾಟ್ ಇಸ್ ದಿಸ್? ದಿಸ್ ಇಸ್ ಮೈಕ್ರೋಸ್ಪೋರ್ ಟೆಟ್ರಾಡ್. ಈಗ ನಾನು ಬೈ ಚಾನ್ಸ್ ನೋಡಿ, ಇದ್ರೊಳಗಡೆ ತಾನೆ ಇದೇ ತಾನೆ ತೋರಿಸ್ತಾ ಇರೋದು. ಇದ್ರೊಳಗಡೆ ನೋಡಿದ್ರೆ ಈಗ ಮೈಕ್ರೋಸ್ಪೋರ್ ಟೆಟ್ರಾಡ್ ಈ ರೀತಿ ಈ ತರ ಇದೆ. ಪ್ರತಿ ಮೈಕ್ರೋಸ್ಪೊರಾಂಜಿಯಮ್ ಅಲ್ಲಿ ಮೈಕ್ರೋಸ್ಪೋರ್ ಟೆಟ್ರಾಡ್ ಸ್ಟ್ರಕ್ಚರ್ ಅಲ್ಲೇ ಇದೆ. ಅಂದ್ರೆ ಇದನ್ನು ಯಾವ ಕಂಡೀಷನ್ ಅಲ್ಲಿ ಇದೆ? ಇಟ್ ಈಸ್ ಇನ್ ಇಮ್ಮೆಚೂರ್ ಕಂಡೀಷನ್. ಇಟ್ ಈಸ್ ಸ್ಟಿಲ್ ಇಮ್ಮೆಚೂರ್ ಆನ್ಸರ್. ನೀನಿನ್ನು ಇಮ್ಮೆಚೂರ್ ಆಗಿದೆಯಾ? ಯಾವಾಗ ಇದು ಮೆಚೂರ್ ಆಗುತ್ತೆ? ಮೆಚೂರ್ ಆಗ್ತಿದ್ದಂಗೆನೆ ಈ 4 ಒಂದಕ್ಕೊಂದು ಕಿತ್ಕೊಂಡು ಹೋಗ್ತವೆ, ಸಪರೇಟ್ ಆಗ್ತವೆ ಈ ತರ. ಸೊ ಫೈನಲ್ ಆಗಿ ನಮಗೆ ಏನ್ ಬಂತು? 1ರಿಂದ ನೋಡಿ 4 ಸೆಲ್ ಬಂತು. ಸೊ ದೀಸ್ ಆರ್ ಹೆಪ್ಲಾಯ್ಡ್ ಮೈಕ್ರೋಸ್ಪೋರ್ಸ್. ಹೆಪ್ಲಾಯ್ಡ್ ಅಂತ ಹೇಳಿದ್ರೆ ಎಲ್ಲದೊಳಗಡೆನು n ಇದೆ ಅಂತ. ಹೆಪ್ಲಾಯ್ಡು ಡಿಪ್ಲಾಯ್ಡು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಪ್ಲಾಂಟ್ ಕಿಂಗ್ಡಮ್ ನೋಡಿ, ಅದರೊಳಗಡೆ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೆಲ್ ಸೈಕಲ್ ಸೆಲ್ ಚಾಪ್ಟರ್ ಅಲ್ಲೂ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಏನ್ ತಿಳ್ಕೊಂಡ್ವಿ ನಾವು? ಯಾವಾಗ ಆಂಥರ್ ವೆನ್ ಇಟ್ ಬಿಕಮ್ ಮೆಚೂರ್ ಆಗುತ್ತೆ, ಒಳಗಡೆ ಏನ್ ಫಾರ್ಮೇಶನ್ ಆಯ್ತು? ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಯ್ತು. ಕರೆಕ್ಟಾ? ಮೈಕ್ರೋಸ್ಪೋರ್ ಆದ್ಮೇಲೆ ಅದೇ ಏನಾಗಿ ಕನ್ವರ್ಟ್ ಆಗುತ್ತೆ? ಪೋಲನ್ ಗ್ರೇನ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ನಾನು ಬರೀ ಇಷ್ಟನ್ನ ಮಾತ್ರ ನೋಡ್ತೀನಿ ಅಂತ ಹೇಳಿದ್ರೆ ನೋಡಿ, ಈ ಪಾರ್ಟ್ ಬಿಡಿ, ಇಷ್ಟನ್ನ ಮಾತ್ರ ನಾನು ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ಅಥವಾ ಒಂದು PMC ಇಂದ ನನಗೆ PMC ಅಥವಾ MMC, 1 PMC or MMC ಇಂದ ನನಗೆ 4 ಹೆಪ್ಲಾಯ್ಡ್ ಮೈಕ್ರೋಸ್ಪೋರ್ಸ್ ಬಂತು. ಯಾವ ಪ್ರೋಸೆಸ್ ಇಂದ? ಮಿಯೋಸಿಸ್ ಪ್ರೋಸೆಸ್ ಇಂದ. ಎಷ್ಟು ಮಿಯೋಸಿಸ್ ಆಗ್ತಿದೆ? ಕೇವಲ ಒಂದೇ ಒಂದು ಮಿಯೋಸಿಸ್ ಆಗಿದೆ. ಕ್ವೆಶ್ಚನ್, ನೀಟ್ ಕ್ವೆಶ್ಚನ್. ಇವಾಗ ಹೇಳ್ತೀನಿ ನೀಟ್ ಕ್ವೆಶ್ಚನ್ ಯಾವ ರೀತಿ ಕೇಳ್ತಾರೆ. ಒಂದು MMC ಇಂದ ಅಥವಾ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ನಮಗೆ ಎಷ್ಟು ಮೈಕ್ರೋಸ್ಪೋರ್ ಬಂತು? 4 ಮೈಕ್ರೋಸ್ಪೋರ್ ಬಂತು. ಇಲ್ಲಿ ನಮಗೆ ಕ್ವೆಶ್ಚನ್ಸ್ ನ್ಯೂಮೆರಿಕಲ್ ಅಲ್ಲಿ ಕೇಳ್ತಾರೆ. ನ್ಯೂಮೆರಿಕಲ್ ಬೇಸ್ಡ್ ಕ್ವೆಶ್ಚನ್ಸ್ ಅಂತ ಹೇಳಿದ್ರು ಒಂದೇ ನಂಬರ್ ಕೊಟ್ಬಿಡ್ತಾರೆ ಅವರೇ. ಇಮ್ಯಾಜಿನ್ ದೇರ್ ಆರ್ 200 MMC ಅಥವಾ 200 ಮೈಕ್ರೋಸ್ಪೋರ್ ಮದರ್ ಸೆಲ್. ಹೌ ಮೆನಿ ಮಿಯೋಟಿಕ್ ಡಿವಿಷನ್ ರಿಸಲ್ಟ್ಸ್ ಇನ್ 800 ಅಥವಾ 1000 ಈ ತರ ನಂಬರ್ ಕೊಡ್ತಾರೆ. ಅವಾಗ ನಿಮಗೆ ಗೊತ್ತಿರಬೇಕು, ಒಂದು ಮಿಯೋಸಿಸ್ ಆದ್ರೆ 4 ಮೆಗಾಸ್ಪೋರ್ ಮೈಕ್ರೋಸ್ಪೋರ್ ಬರ್ತದೆ. ಓಕೆ, ಈಗ ಉದಾಹರಣೆಗೆ ನನ್ನ ಹತ್ರ 100 ಮೈಕ್ರೋಸ್ಪೋರ್ ಇದೆ ಅಂತ ಹೇಳಿದ್ರೆ, ಮೈಕ್ರೋಸ್ಪೋರ್ ಮದರ್ ಸೆಲ್ ಇದೆ ಅಂದ್ರೆ ನನಗೆ ಎಷ್ಟು ಮೈಕ್ರೋಸ್ಪೋರ್ ಬರುತ್ತೆ? 400 ಬರುತ್ತೆ. ಕರೆಕ್ಟ್? ಅಂದ್ರೆ ಎಷ್ಟು ಮಿಯೋಸಿಸ್ ತೋರಿಸ್ತು? ಅಫ್ಕೋರ್ಸ್ 100 ಮಿಯೋಸಿಸ್ ತೋರಿಸ್ತು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಕ್ವೆಶ್ಚನ್ಸ್ ನಮಗೆ ಒಂದು ಮಿಯೋಸಿಸ್ ಆಗೋದ್ರಿಂದ ಒಂದು ಮೈಕ್ರೋಸ್ಪೋರ್ ಮದರ್ ಇಂದ 4 ಮೈಕ್ರೋಸ್ಪೋರ್ ಬರ್ತದೆ. ಇದು ಅಪ್ಲೈಡ್ ಲೆವೆಲ್ ಕ್ವೆಶ್ಚನ್. ಅಪ್ಲೈಡ್ ಲೆವೆಲ್ ಕ್ವೆಶ್ಚನ್ ಕೇಳ್ತಾರೆ. ಇನ್ನು ಕೆಲವು ಟೈಮಲ್ಲಿ ಏನ್ ಮಾಡ್ತಾರೆ, ಈಗ ಮಿಯೋಟಿಕ್ ಡಿವಿಷನ್ ಕೇಳೋದೇ ಇಲ್ಲ. ಮಿಯೋಟಿಕ್ ಡಿವಿಷನ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಂಬರ್ ಆಫ್ ಮೈಕ್ರೋಸ್ಪೋರ್ ಮದರ್ ಸೆಲ್, ಅದರಿಂದ ಬಂದಿರುವಂತ ಮೈಕ್ರೋಸ್ಪೋರ್ ಕೊಟ್ಬಿಡ್ತಾರೆ. ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಮಿಯೋಟಿಕ್ ಡಿವಿಷನ್ ಆಗಿದೆ ಅಂತ. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ನೀವು ಎಷ್ಟು ಸಾಧ್ಯನೋ ಅಷ್ಟು MCQ ಸಾಲ್ವ್ ಮಾಡ್ತಾ ಹೋಗ್ತಿರಲ್ಲ, ಯಾವ್ದಾದ್ರು ಪಬ್ಲಿಕೇಶನ್ ಇಟ್ಕೊಂಡು ನಿಮಗೆ ಆನ್ಸರ್ ಗೊತ್ತಾಗ್ತಾ ಬರುತ್ತೆ. ಬೈ ಚಾನ್ಸ್ ಗೊತ್ತಾಗ್ಲಿಲ್ಲ ಅಂದ್ರೂ ಕಾಮೆಂಟ್ ಅಲ್ಲಿ ಹಾಕಿ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನಿಮಗೆ ಪ್ರೋಸೆಸ್ ಅರ್ಥ ಆಗಿದೆಯಲ್ವಾ? ಈ ಒಂದು ಪ್ರೋಸೆಸ್ ಏನಿದೆಯಲ್ಲ, ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ನಮಗೆ ಮೈಕ್ರೋಸ್ಪೋರ್ ಬರ್ತಾ ಇದೆ. ಈ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ? ಮೈಕ್ರೋಸ್ಪೋರೋಜೆನೆಸಿಸ್. ಮೈಕ್ರೋಸ್ಪೋರು ಅಂದ್ರೆ ಮೈಕ್ರೋಸ್ಪೋರು,
ಜೆನೆಸಿಸ್ ಹುಟ್ಟ ಅಂತ ಒಂದು ಪ್ರೋಸೆಸ್ಗೆ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಸರಿ, ಇವಾಗ ಈ ಮೈಕ್ರೋಸ್ಪೋರ್ ಬಂತು. ಈಗ ಈ ಮೈಕ್ರೋಸ್ಪೋರ್ಗೆ ನಾನು ಏನಂತ ಹೇಳಿದೆ, ಮುಂದೆ ಹೋಗ್ತಾ ಹೋಗ್ತಾ ನೀನೇ ಪೋಲನ್ ಗ್ರೈನ್ ಹಾಕ್ತೀಯಪ್ಪ ಅಂತ ಹೇಳಿದೆ. ಹಾಗಾದ್ರೆ ಹೇಗಾಗುತ್ತೆ ಇದೇ ಮೈಕ್ರೋಸ್ಪೋರ್ ಮುಂದೆ ಪೋಲನ್ ಗ್ರೈನ್? ನೋಡೋಣ. ಇವಾಗ ಎಷ್ಟು ಬರ್ಕೊಂಡ್ರ ನೀವು? ಸೂಪರ್. ಈಗ ನನ್ನ ಹತ್ರ ಒಂದು ಮೈಕ್ರೋಸ್ಪೋರ್ ಈ ತರ ಇದೆ. ಸೊ ಒಂದು ಮೈಕ್ರೋಸ್ಪೋರ್ ಮಾತ್ರ ತೊಗೊಂಡಿದ್ದೀನಿ. ಆಕ್ಚುಲಿ ಎಷ್ಟು ಬಂದಿತ್ತು? ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ಒಂದು ಅಮ್ಮ ಎಷ್ಟು ಮಕ್ಳಿಗೆ ಜನ್ಮ ಕೊಟ್ಟಿದ್ದು? 4 ಮೈಕ್ರೋಸ್ಪೋರಿಗೆ. ಓಕೆ, ಅದಕ್ಕೆ ಅಮ್ಮ ಅಂತ ಕರೆದಿದ್ವಿ. ಇಲ್ಲಿ 4 ಜನ ತಗೊಂಡಿಲ್ಲ, ಜಸ್ಟ್ ಒಬ್ರು ತಗೊಂಡಿದ್ದೀನಿ. ಹಾಗಾದ್ರೆ ಈ ಒಬ್ರು ಯಾರು? ಮೈಕ್ರೋಸ್ಪೋರ್. ಈಗ ನಾನು ಹಿಂಗೆ ಹೇಳಿ, ಈ ಮೈಕ್ರೋಸ್ಪೋರ್ ಹೆಪ್ಲಾಯ್ಡ್ ಡಿಪ್ಲಾಯ್ಡ್? ಆಫ್ ಕೋರ್ಸ್ ಹೆಪ್ಲಾಯ್ಡ್. ಸೊ ಅಂದ್ರೆ ದಿಸ್ ಈಸ್ ಎನ್ ಇನ್ ನಂಬರ್. ಒಂದು ಸಲ ಹೆಪ್ಲಾಯ್ಡ್ ಬಂದ್ಮೇಲೆ ಫರ್ದರ್ ಮಿಯೋಸಿಸ್ ಆಗಲ್ಲ. ಇದು ನಾವು ಸೆಲ್ ಸೈಕಲ್ ಸೆಲ್ ಡಿವಿಷನ್ ಅಲ್ಲೇ ಓದಿದೀವಿ. ನಿಮಗೆ 2n ಇದ್ದಿದ್ದು ಎಷ್ಟು ಸಲ ಬೇಕಾದ್ರೂ 2n ಬರ್ತಾನೆ ಹೋಗುತ್ತೆ ಮೈಟೋಸಿಸ್ ಆದ್ರೆ. n ಇದ್ದಿದ್ದು ಎಷ್ಟು ಸಲ ಬೇಕಾದ್ರೂ n ಬರ್ತಾನೆ ಹೋಗುತ್ತೆ ಮೈಟೋಸಿಸ್ ಆದ್ರೆ ಮಿಯೋಸಿಸ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಡಿಪ್ಲಾಯ್ಡ್ ಇರಬೇಕು ಅಥವಾ ಡಿಪ್ಲಾಯ್ಡ್ಗಿಂತ ಜಾಸ್ತಿ ಇರಬೇಕು. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಸೆಲ್ ಇದೆ, 4n ಇದೆ. ಇದು ಮಿಯೋಸಿಸ್ ತೋರಿಸಿದ್ರೆ ಫೈನಲ್ ಆಗಿ ನನಗೆ 2n ಬರುತ್ತೆ ಮಿಯೋಸಿಸ್ ಆಗೋದ್ರಿಂದ. ಯಾಕೆ? ಇದರ ಅರ್ಧದಷ್ಟು ಡಿವೈಡ್ ಆಯ್ತು, ಅಂದ್ರೆ ಅರ್ಧದಷ್ಟು ರೆಡ್ಯೂಸ್ ಆಯ್ತು. ಈಗ ಅದೇ ತರ ನನ್ನ ಹತ್ರ ಒಂದು ಸೆಲ್ ಇದೆ, ಅದರೊಳಗಡೆ 2n ಇದೆ ಕ್ರೋಮೋಸೋಮ್ ಕಂಟೆಂಟ್. ಈಗ ಬೈ ಚಾನ್ಸ್ ಇದ್ರೊಳಗಡೆ ಮಿಯೋಸಿಸ್ ಆಯ್ತು ಅಂತ ಹೇಳಿದ್ರೆ ನನಗೇನ್ ಬಂತು? n ಬಂತು. ಆದ್ರೆ ಈಗ ನನ್ನ ಹತ್ರ ಆಲ್ರೆಡಿ n ಇದೆ ಅಂತ ಹೇಳಿದ್ರೆ ಈ n ಮತ್ತೆ ಮಿಯೋಸಿಸ್ ಅಂತ ಆಗಿ ಇಲ್ಲಿ ಮತ್ತೆ n/2 ಅಂತ ಬರೋ ಸೀನೇ ಇಲ್ಲ, ಇದು ಚಾನ್ಸೇ ಇಲ್ಲ. ಸೊ ಅಂದ್ರೆ ಮಿಯೋಸಿಸ್ ನೆವರ್ ಅಕರ್ ಇನ್ ಹ್ಯಾಪ್ಲಾಯ್ಡ್ ಸೆಲ್. ಹಾಗಾದ್ರೆ ಇಲ್ಲೇನಾದ್ರು ನಾನು ಮತ್ತೆ ಫರ್ದರ್ ಡಿವೈಡ್ ಆಗ್ತಾ ಇದೆ ಸೆಲ್ಸ್ಗಳು ಅಂತ ನೋಡೋದಾದ್ರೆ ಯಾವ ಡಿವಿಷನ್ ನೋಡ್ತೀನಿ? ಎಸ್, ಯು ಆರ್ ರೈಟ್, ಮೈಟೋಸಿಸ್ ನೋಡ್ತೀನಿ. ಓಕೆ, ನೋಡಿ ಇವೆಲ್ಲ ಕಾಮನ್ ಸೆನ್ಸ್ ಕ್ವಶನ್ಸ್, ಇವೆಲ್ಲ ಬೇಸಿಕ್ ಅರ್ಥ ಆದವರಿಗೆ ಖಂಡಿತ ಅರ್ಥ ಆಗುತ್ತೆ. ಈಗ ವೆರಿ ಸಿಂಪಲ್. ಈಗ ಈ ಮೈಕ್ರೋಸ್ಪೋರ್ ಹೇಳುತ್ತೆ, ನೋಡುಗುರು ನನಗೆ ಇಷ್ಟೋ ತನಕ ಈ ತರ ಇದ್ದಿದ್ದು ಸಾಕಾಯ್ತು, ನನ್ನ ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಆಯ್ತಪ್ಪ, ಮಾಡ್ಕೊ. ಏನಾಗ್ಬೇಕು ಅಂತಿದ್ಯಾ? ನಾನು ಮೈಟೋಸಿಸ್ ತೋರಿಸ್ಬೇಕು ಅಂತಿದ್ದೀನಿ ಏನಂತೆ? ತೋರ್ಸು, ನೋ ಪ್ರಾಬ್ಲಮ್, ತೋರ್ಸು. ಏನು ಒಂದಿದ್ದು 2 ಆಗ್ತೀಯ ತಾನೆ? ಡನ್. ನೋಡಿ, ಒಂದು ನ್ಯೂಕ್ಲಿಯಸ್ ಇದ್ದಿದ್ದು 2 ನ್ಯೂಕ್ಲಿಯಸ್ ಆಯ್ತು. ಓಕೆ, ಅಂದ್ರೆ ಎರಡೂ ಸಹ ಏನಿಲ್ಲಿ? ಇದು ಎಣ್ಣೆ, ಇದು ಎಣ್ಣೆ. ಆದ್ರೆ ಇನ್ನೊಂದು ನ್ಯೂಕ್ಲಿಯಸ್ ಸುತ್ತ ನೋಡಿ ಈ ರೀತಿ ಒಂದು ಪುಟ್ಟ ಸೆಲ್, ಅರೆ ಹಾ, ಈ ತರ ಒಂದು ಪುಟ್ಟ ಸೆಲ್ ಸ್ಪಿಂಡಲ್ ಶೇಪ್ ಅಲ್ಲಿ ಫಾರ್ಮೇಶನ್ ಆಗ್ಬಿಡುತ್ತೆ ವಿತ್ ಡೆನ್ಸ್ ಸೈಟೋಪ್ಲಾಸಮ್. ನ್ಯೂಕ್ಲಿಯಸ್ ಇದೆ, ಡೆನ್ಸ್ ಸೈಟೋಪ್ಲಾಸಮ್ ಇದೆ. ಈ ದೊಡ್ಡ ಸೆಲ್ ಒಳಗಡೆ ಫ್ಲೋಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ನೊಂದು ಸೆಲ್. ಅಂದ್ರೆ ಮೈಟೋಸಿಸ್ ಇಂದ ಆಗಿರುವಂತ ಈ ಒಂದು ಪ್ರೋಸೆಸ್ ಅಲ್ಲಿ ನಮಗೆ ಟೋಟಲ್ ಎಷ್ಟು ಸೆಲ್ ಬಂತು? 2 ಸೆಲ್ ಬಂತು. ಇದು ಒಂದು ಸೆಲ್, ಇದು ಒಂದು ಸೆಲ್. ಈ ದೊಡ್ಡ ಸೆಲ್ ಏನಿದೆ ಇದನ್ನ ನಾವೇನಂತ ಕರಿತೀವಿ? ದಿಸ್ ಇಸ್ ವೆಜಿಟೇಟಿವ್ ಸೆಲ್. ಇಟ್ಸ್ ಅ ಬಿಗ್ಗರ್ ಸೆಲ್. ಈ ಸೆಲ್ಗೆ ಇನ್ನೊಂದು ಹೆಸರೇನು? ಟ್ಯೂಬ್ ಸೆಲ್. ಯಾಕೆ ಟ್ಯೂಬ್ ಸೆಲ್ ಅಂತ ಕರಿತೀವಿ? ನೀವು ಹೆಸರು ಕೇಳಿರ್ಬೋದು, ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬ್ ಕೊಡೋಕೆ ಇವನೇ ಕಾರಣ, ಅದಕ್ಕೆ ಟ್ಯೂಬ್ ಸೆಲ್. ಈಗ ಇಲ್ಲಿ ಕೆಳಗಡೆ ಸ್ಪಿಂಡಲ್ ಶೇಪ್ ಅಲ್ಲಿ ತೇಲಾಡ್ತಾ ಇದೆಯಲ್ಲ ಸೈಟೋಪ್ಲಾಸಮ್ ಅಲ್ಲಿ, ಈ ಸೆಲ್ ಹೆಸರು ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್. ಓಕೆ, ಅಂದ್ರೆ ಈ ಒಂದು ಸ್ಟ್ರಕ್ಚರ್ ಅಲ್ಲಿ ಇವಾಗ ಎಷ್ಟು ಸೆಲ್ ಇದೆ ಅಂದ್ರೆ ಏನಂತ ಹೇಳ್ತೀರಾ? 2 ಸೆಲ್ ಇದೆ ಅಂತ ಹೇಳ್ತೀರಾ. ಓಕೆ, ಸೊ ಹಾಗಾಗಿ ಇಟ್ ಈಸ್ ಕಾಲ್ಡ್ 2-celled stage. ದಿಸ್ ಈಸ್ 2-celled stage ಸ್ಟ್ರಕ್ಚರ್. ಎಷ್ಟೋ ಕೇಸಸ್ ಅಲ್ಲಿ ಏನಾಗುತ್ತೆ? ಮೆಜಾರಿಟಿ ಆಫ್ ದ ಏಂಜಿಯೋಸ್ಪರ್ಮ್ ಪ್ಲಾಂಟ್ಸ್ ಅಂದ್ರೆ 60% ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಈ 2-celled ಸ್ಟೇಜ್ ಅಲ್ಲೇ ಶೆಡ್ ಆಗ್ಬಿಡುತ್ತೆ ಪೋಲನ್ ಗ್ರೈನ್. ಮ್ಯಾಮ್ ಇದು ಕಂಪ್ಲೀಟ್ ಪೋಲನ್ ಗ್ರೈನ್ ಅಂತ ಕರಿತೀವ? ಪೋಲನ್ ಗ್ರೈನ್ ಅಂತ ಕರಿಯಕ್ಕೆ ಇದ್ರ ಸುತ್ತ ಇನ್ನೊಂದು ಸ್ಟ್ರಕ್ಚರ್ ಬರಬೇಕು. ನಾನು ಹೇಳ್ತೀನಿ, ಇಲ್ಲ ಆ ಸ್ಟ್ರಕ್ಚರ್ ಹೇಳ್ಬಿಟ್ಟು ಇಲ್ಲಿಗೆ ಬರ್ತೀನಿ ತಾಳಿ, ಆ ಸ್ಟ್ರಕ್ಚರಿಗೆ ಬರೋಣ. ಒಂದು ಪೋಲನ್ ಗ್ರೈನ್ ಅಂತ ಹೇಳಿದ್ರೆ ಏನಿಲ್ಲ, ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್ ಇವೆಲ್ಲ ಇದೆ. ಓಕೆ, ಡನ್. ಈಗ ದಿಸ್ ಇಸ್ ವಾಟ್? ಪ್ಲಾಸ್ಮಾ ಮೆಂಬ್ರೇನ್. ಈಗ ಈ ಪೋಲನ್ ಗ್ರೈನ್ ಹೇಳುತ್ತೆ, ನನ್ನನ್ನು ನೀನು ಇಷ್ಟು ಇಂಪಾರ್ಟೆಂಟ್ ಸ್ಟ್ರಕ್ಚರು ಪೋಲನ್ ಗ್ರೈನು ಹಂಗೆ ಹಿಂಗೆ ಅಂತ ಕರಿತಿದ್ಯಾ ಅಂದ್ರೆ ನನಗೊಂದಿಷ್ಟು ಕವರಿಂಗ್ ಕೊಡು ಅಂತ ಹೇಳುತ್ತೆ. ಸೊ ಅವಾಗ ಒಂದು ಕವರಿಂಗ್ ಇದ್ರ ಸುತ್ತ ಸೇರ್ಕೊಳತ್ತೆ. ಹಿಂಗೆ ನೋಡಿ, ಒಂದು ಕವರಿಂಗ್ ಇದ್ರ ಸುತ್ತ ಹಿಂಗೆ ಬಂದಿದೆ, ಬಟ್ ಇಟ್ ಈಸ್ ವೆರಿ ಸಾಫ್ಟ್ ಕವರಿಂಗ್. ಪ್ಲಾಸ್ಮಾ ಮೆಂಬ್ರೇನ್ ಸುತ್ತ ಈ ತರ ಇದೆ. ಇದನ್ನ ನಾವು ಇಂಟೈನ್ ಅಂತ ಹೇಳಿ ಕರಿತೀವಿ.
ಸೊ ಇಂಟೈನ್ ಆರಾಮಾಗಿ ಬ್ರೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು ನಾವು. ಯಾಕೆ? ಇಟ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ಅನ್ನೋ ಸಬ್ಸ್ಟೆನ್ಸ್ ಇಂದ ಆಗಿದೆ. ಆದ್ರೆ ಈ ಪೋಲನ್ ಗ್ರೇನ್ಗೆ ಇಷ್ಟು ಜಂಬ ಬರೋಕ್ ಕಾರಣ ಏನು ಅಂತ ಹೇಳಿದ್ರೆ ಇದ್ರ ಹೊರಗಡೆ ಇದ್ದಾನೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮೆಟೀರಿಯಲ್. ಯಾರ ಸ್ಟ್ರಾಂಗ್ ಮೆಟೀರಿಯಲ್? ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಂಗೆ ಇಲ್ಲಿದೆ ನೋಡಿ. ವೆರಿ ವೆರಿ ಸ್ಟ್ರಾಂಗ್, ವೆರಿ ವೆರಿ ಸ್ಟ್ರಾಂಗ್. ಈ ಒಂದು ಪಾರ್ಟ್ ಏನ್ ಕಾಣಿಸ್ತಾ ಇದೆ, ದಿಸ್ ಇಸ್ ದ ಔಟರ್ ಲೇಯರ್ ಕಾಲ್ಡ್ ಎಕ್ಸೈನ್. ಇಂಟೈನ್ ಇನ್ನರ್ ಲೇಯರ್, ಎಕ್ಸೈನ್ ಔಟರ್ ಲೇಯರ್. ಈ ಎಕ್ಸೈನ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಇದರೊಳಗಡೆ ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ ಇದೆ, ಆರ್ಗ್ಯಾನಿಕ್ ಕೆಮಿಕಲ್. ಸೊ ಆ ಸಬ್ಸ್ಟೆನ್ಸ್ ಹೆಸರು ಸ್ಪೋರೋಪೋಲನಿನ್. ಸ್ಪೋರೋಪೋಲನಿನ್ ಒಂದು 60 to 70% ಕ್ವೆಶ್ಚನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಈ ಒಂದು ಸ್ಟ್ರಕ್ಚರ್ ಇಂದಾನೆ ಫ್ರೇಮ್ ಆಗುತ್ತೆ. 60 to 70% ಕ್ವೆಶ್ಚನ್ ಮಾರ್ಕೆಟ್. ಓಕೆ, ಈ ಸ್ಪೋರೋಪೋಲನಿನ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ ನೀನ್ ಆಸಿಡ್ ಹಾಕು, ಜುಮ್ ಅನ್ನಲ್ಲ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತ ಬೇಸ್ ಹಾಕು, ಜುಮ್ ಅನ್ನಲ್ಲ. ನೀನ್ ಸಿಕ್ಕಾಪಟ್ಟೆ ಹೈ ಟೆಂಪರೇಚರ್ ಇಂದ ಟ್ರೀಟ್ ಮಾಡು, ಇಲ್ಲ ಇದನ್ನ ಮುರಿದು ಹಾಕಬೇಕು ಅಂತ ದೊಡ್ಡದಾಗಿ ಸ್ಟ್ರಾಂಗ್ ಆಗಿರುವಂತ ಎನ್ಸೈಮ್ಸ್ ಅನ್ನು ಕರ್ಕೊಂಡ ನೀನ್ ಏನೇ ತಿಪ್ಪರ್ಲಾಗ ಹೊಡೆದ್ರು ಇಟ್ ನೆವರ್ ಡಿಗ್ರೇಡ್. ಇದು ಡಿಗ್ರೇಡೇ ಆಗಲ್ಲ, ಜುಮ್ ಅಂತಾನೆ ಆಗಲ್ಲ. ಸೊ ಅದಕ್ಕೋಸ್ಕರನೇ ಎಷ್ಟು ವರ್ಷಾನುಗಟ್ಲೆ ಇದು ಭೂಮಿ ಒಳಗಡೆ ಅಥವಾ ಯಾವ್ದಾದ್ರು ಜಾಗದಲ್ಲಿ ಫಾಸಿಲ್ ಆಗಿ ಇರುತ್ತೆ ಅಂತ ಹೇಳಿದ್ರೆ, ಫಾಸಿಲ್ಸ್ ಆಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ವಾಟ್? ಎಕ್ಸೈನ್ ಇರೋದಕ್ಕೋಸ್ಕರನೇ. ಎಕ್ಸೈನ್ ಇರೋದಕ್ಕೋಸ್ಕರನೇ ಇದಿಷ್ಟು ನಿಮ್ಮ ನೀಟಲ್ಲಿ ಕೇಳ್ತಾರೆ. ಇಂಟೈನ್ ಮೇಲೆ ಕ್ವಶನ್ ಬರುತ್ತೆ, ಎಕ್ಸೈನ್ ಮೇಲೆ ಕ್ವಶನ್ ಬರುತ್ತೆ, ಇವೆಲ್ಲ ಪಾರ್ಟ್ ಮೇಲೆ ಕ್ವಶನ್ ಬರುತ್ತೆ. ಸರಿ, ಹಾಗಾದ್ರೆ ಪೋಲನ್ ಟ್ಯೂಬ್ ಹೋಗ್ಬೇಕಲ್ಲ, ಆ ಪೋಲನ್ ಟ್ಯೂಬ್ ಹೋಗಕ್ ಜಾಗ ಏನು? ಅದಕ್ಕೆ ಇದು ಹೇಳುತ್ತೆ, ಒಂದ್ ಕೆಲಸ ಮಾಡು, ಅಲ್ಲಲ್ಲ ಎಲ್ಲಿ ನೋಡಿ, ಒಂದ್ 2-3 ಕಡೆ ನೋಡಿ, ಈ ಜಾಗ ಮತ್ತೆ ಇನ್ನೊಂದು ಇಲ್ಲೆಲ್ಲೋ, ಮತ್ ಇಲ್ಲೆಲ್ಲೋ ನೋಡಿ, ಈ ತರ ಒಂದಿಷ್ಟು ಜಾಗದಲ್ಲಿ ನಾನು ಸ್ಪೋರೋಪೋಲನಿನ್ ಫಾರ್ಮೇಶನ್ ಮಾಡಲ್ಲ ಅಂತ ಹೇಳಿದೆ. ನೋಡಿ ಇಲ್ಲೆಲ್ಲ ಜಾಗ ಖಾಲಿ ಇದೆ, ಗೊತ್ತಾಗ್ತಿದ್ಯಾ? ಈ ಏರಿಯಾ ಎಲ್ಲೆಲ್ಲಿ ಸ್ಪೋರೋಪೋಲನಿನ್ ಆಬ್ಸೆಂಟ್ ಇದೆ ಅಂದ್ರೆ ಎಕ್ಸೈನ್ ಆಬ್ಸೆಂಟ್ ಇದೆ, ಇದನ್ನ ನಾವು ಜರ್ಮ್ ಪೋರ್ ಅಂತ ಹೇಳಿ ಕರಿತೀವಿ. ಈ ಜಾಗದಲ್ಲಿ ಎಕ್ಸೈನ್ ಆಬ್ಸೆಂಟ್ ಇದೆ. ಈಗ ಬೈ ಚಾನ್ಸ್ ಪೋಲನ್ ಗ್ರೇನ್ ಏನಾದ್ರೂ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗಬೇಕು. ಯಾಕಂತ ಹೇಳಿದ್ರೆ ಇದೇನಿದು? ದಿಸ್ ಇಸ್ ಟ್ಯೂಬ್ ಸೆಲ್ ಅಲ್ವಾ? ಇದೇ ತಾನೆ ಟ್ಯೂಬ್ ಸೆಲ್ ಅಂದ್ರೆ ವೆಜಿಟೇಟಿವ್ ಸೆಲ್. ಸೊ ಇವಾಗ ಈ ಟ್ಯೂಬ್ ಸೆಲ್ ಬೈ ಚಾನ್ಸ್ ಏನಾದ್ರು ಒಂದು ಪೋಲನ್ ಟ್ಯೂಬಿನ ಈ ತರ ಫಾರ್ಮೇಶನ್ ಮಾಡ್ತು ಅಂತ ಅನ್ಕೊಳ್ಳಿ. ನೋಡಿ ವೈಟ್ ಕಲರ್ ಅಲ್ಲೇ ತೋರಿಸ್ತೀನಿ. ಆರಾಮಾಗಿ ಈ ಇಂಟೈನ್ ಅನ್ನ ಹೊಡ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಯಾವಾಗ ಈ ತರ ಪೋಲನ್ ಟ್ಯೂಬ್ ಬರುತ್ತೆ ನೋಡಿ, ಸೊ ಈ ಪೋಲನ್ ಟ್ಯೂಬ್ ಯಾವಾಗ ಹೊರಗಡೆ ಬರುತ್ತೆ, ಸೊ ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಪೋಲನ್ ಟ್ಯೂಬ್. ಮೇಲ್ ಗ್ಯಾಮೆಟ್ ಇದ್ರೊಳಗಡೆ ಬರುತ್ತೆ. ಹಾಗಾದ್ರೆ ಮೇಲ್ ಗ್ಯಾಮೆಟ್ ಇನ್ನು ನಾವು ಮಾತಾಡಿಲ್ಲ, ಮೇಲ್ ಗ್ಯಾಮೆಟ್ ಅಂತ ಹೇಳಿದ್ರೆ ಏನು ಅಂತ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ನೀನು ಪೋಲನ್ ಟ್ಯೂಬ್ ಬಿಟ್ರೆ ಏನೇನ್ ಸ್ಟ್ರಕ್ಚರ್ ಇದೆ ಅಷ್ಟು ಪೋಲನ್ ಗ್ರೇನ್. ಹಾಗಾದ್ರೆ ಮೇಲ್ ಗ್ಯಾಮೆಟ್ ಬರೋದು ಅಂತ ಹೇಳಿದ್ರೇನು? ಮತ್ತೆ ವಾಪಸ್ ಹೋಗೋಣ, ಇದಿಷ್ಟು ಬರ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಈಗ ನೋಡಿ, ಮತ್ತೆ ವಾಪಸ್ ಬಂದ್ರೆ ಇಲ್ಲಿ ಜನರೇಟಿವ್ ಸೆಲ್ ಅಂತ ಹೇಳ್ದೆ ತಾನೆ. ಓಕೆ, ಈ 60% ಕೇಸಲ್ಲಿ ಏನಾಗ್ಬಿಡುತ್ತೆ, ಇದು ನಮ್ ಸ್ಟಿಗ್ಮಾ, ಇದು ಸ್ಟೈಲ್, ಇದು ಓವರಿ ಅಂತ ಅನ್ಕೊಳ್ಳಿ. ಇಲ್ಲಿದೆ ರಾಜ್ಕುಮಾರಿ. ಓಕೆ, ಈ ಪೋಲನ್ ಗ್ರೇನ್ 60% ಹಾರ್ಕೊಂಡು ಹಿಂಗೆ ಕೂತ್ಬಿಡ್ತಾವೆ. 2 ಸೆಲ್ ಸ್ಟೇಜ್ ಅಲ್ಲಿ ಇದ್ದಾಗಲೇ ಬಂದು ಈ ತರ ಕುತ್ಕೊಳ್ಳುತ್ತೆ. ಓಕೆ, ಆದ್ರೆ ಇಲ್ಲಿ ಇನ್ನೂ ಮೇಲ್ ಗ್ಯಾಮೆಟ್ ಆಗಿಲ್ಲ. ಬಟ್ ಇನ್ನ 40% ಕೇಸಲ್ಲಿ ಏನಾಗುತ್ತೆ, ಈ ಜನರೇಟಿವ್ ಸೆಲ್ ಅಂತ ಏನ್ ಕರೆದ್ವಿ, ಈ ಜನರೇಟಿವ್ ಸೆಲ್ ಹೇಳುತ್ತೆ, ನೋಡಪ್ಪ ನಾನು ಮತ್ತೆ ಮೈಟೋಸಿಸ್ ತೋರಿಸ್ತೀನಿ ಅಂತ ಹೇಳುತ್ತೆ. ದಿಸ್ ಜನರೇಟಿವ್ ಸೆಲ್ ಅಂಡರ್ಗೋ ಮೈಟೋಸಿಸ್. ಯಾವಾಗ ಜನರೇಟಿವ್ ಸೆಲ್ ಮಕ್ಕಳ ಮೈಟೋಸಿಸ್ ಆಗುತ್ತೆ, ಈಗ ನೋಡಿ ನಮ್ಗೆ ಸಿಗ್ತೇವೆ ನಾವು, ಮತ್ತೆ ಇನ್ನೆರಡು ಸೆಲ್ ಬಂತಿಲ್ಲಿ, ಇದು ಒಂದು ಸೆಲ್, ಇದು ಒಂದು ಸೆಲ್ ಬಂತು. ಈ 2 ಸೆಲ್ಗೆ ನಾವೇನಂತ ಕರೆಯೋದು? ಮೇಲ್ ಗ್ಯಾಮೆಟ್ಸ್. ಸೊ ದೀಸ್ ಆರ್ ಮೇಲ್ ಗ್ಯಾಮೆಟ್. ಇದೇ ಮೇಲ್ ಗ್ಯಾಮೆಟ್. ಸೊ ಅಂದ್ರೆ ಎಷ್ಟು ಸೆಲ್ ಸ್ಟೇಜ್ ಇದು? ದಿಸ್ ಈಸ್ 3 ಸೆಲ್ ಸ್ಟೇಜ್. 40% ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಏನಾಗುತ್ತೆ, ಪೋಲನ್ ಗ್ರೇನ್ ಫಾರ್ಮೇಶನ್ ಆದ್ಮೇಲೆ 3 ಸೆಲ್ ಸ್ಟೇಜ್ ಆಗಿ ಕನ್ವರ್ಟ್ ಆಗಿ ಹೊರಗೋಗ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ಇನ್ 40% ಆಫ್ ಏಂಜಿಯೋಸ್ಪರ್ಮ್.
ಹಾಗಾದ್ರೆ 3 ಸೆಲ್ ಸ್ಟೇಜ್ ಅಲ್ಲಿ ಇದ್ರೇನು ಪರವಾಗಿಲ್ಲ, ಪೋಲನ್ ಟ್ಯೂಬ್ ಇಂದ ಹಿಂಗ್ ಹೋಗ್ಬಿಡುತ್ತೆ. ಬಟ್ 2 ಸೆಲ್ ಸ್ಟೇಜ್ ಅಲ್ಲಿ ಇದ್ದಾಗ ಏನ್ ಮಾಡುತ್ತೆ, 2 ಸೆಲ್ ಸ್ಟೇಜ್ ಅಲ್ಲಿ ಇದ್ದಾಗ ಏನೂ ಇಲ್ಲ. ಯಾವಾಗ 2 ಸೆಲ್ ಸ್ಟೇಜ್ ಅಲ್ಲಿ ಬಂದು ಸ್ಟಿಗ್ಮಾದ ಮೇಲೆ ಕುತ್ಕೊಳ್ಳುತ್ತೋ ಅವಾಗ ಇಲ್ಲೇನಾಗುತ್ತೆ, ಈ ಇನ್ನೊಂದು ಮೈಟೋಸಿಸ್ ಆಗುತ್ತೆ. ಸೊ ಇನ್ನೊಂದು ಮೈಟೋಸಿಸ್ ಆದ್ಮೇಲೆ ಆಸ್ ಯೂಶುವಲ್ ಇಲ್ಲಿ ಹೆಂಗಿದ್ರು ಪೋಲನ್ ಟ್ಯೂಬ್ ಹೋಗ್ತಾ ಇದೆ ತಾನೆ, ಈ ಪೋಲನ್ ಟ್ಯೂಬ್ ಹೋಗುವಂತ ಟೈಮ್ ಅಲ್ಲಿ ಈ 2 ಮೇಲ್ ಗ್ಯಾಮೆಟ್ ಇದ್ರ ಜೊತೆಗೇನೆ ಕೆಳಗಡೆ ಹೋಗ್ತಾ ಸ್ಟಾರ್ಟ್ ಆಗುತ್ತೆ. ಓಕೆ, ಅಕಸ್ಮಾತ್ 3 ಸೆಲ್ ಸ್ಟೇಜ್ ಅಲ್ಲೇ ಹಾರೋಗಿತ್ತು, ನೋ ಪ್ರಾಬ್ಲಮ್. 3 ಸೆಲ್ ಸ್ಟೇಜ್ ಅಲ್ಲೇ ಬಂದಿದ್ದೀನಿ, ಪೋಲನ್ ಟ್ಯೂಬ್ ಒಂದು ಫಾರ್ಮೇಶನ್ ಆದ್ರೆ ಸಾಕು ಅಂತ ಪೋಲನ್ ಟ್ಯೂಬ್ ಒಳಗಡೆ 2 ಮೇಲ್ ಗ್ಯಾಮೆಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಇದಿಷ್ಟು ನೀಟಲ್ಲಿ ಕೇಳ್ತಾರೆ. 60% ಅಲ್ಲಿ ಯಾವ ಸೆಲ್ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ, ಇನ್ನ 40% ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಯಾವ ಸೆಲ್ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ. 3 ಸೆಲ್ ಸ್ಟೇಜ್ ಅಲ್ಲಿ ಎಷ್ಟು ಪರ್ಸೆಂಟು, 2 ಸೆಲ್ ಸ್ಟೇಜ್ ಆದ್ರೆ ಎಷ್ಟು ಪರ್ಸೆಂಟ್ ಏಂಜಿಯೋಸ್ಪರ್ಮ್ಸ್ ಅಂತ. ಸೊ ನಿಮಗೆ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಗೊತ್ತಾಯ್ತು, ಪೋಲನ್ ಗ್ರೇನ್ ಹಿಂಗ್ ಫಾರ್ಮೇಶನ್ ಆಗ್ತಿದೆ ಅಂತಾನೂ ಗೊತ್ತಾಯ್ತು. ಓಕೆ, ಈಗ ಎಲ್ಲ ಪೋಲನ್ ಗ್ರೇನ್ ಒಂದೇ ತರ ಇರುತ್ತೆ ಅನ್ಕೊಂಡಿದ್ದೀರಾ? ಇಲ್ಲ. ಈ ಇಮೇಜಿಗೆ ಬರ್ತೀನಿ, ಇಲ್ಲಿ ನೋಡಿ. ಇದ್ರೊಳಗಡೆ ಗೊತ್ತಾಗ್ತಿದೆ ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್. ನೋಡಿ ಎಸಿಮೆಟ್ರಿಕ್ ಸ್ಪಿಂಡಲ್ ಶೇಪ್ ಅಲ್ಲಿ ಇದೆ ಈ ತರ. ಇವೆಲ್ಲ ವ್ಯಾಕ್ಯೂಮ್ ತೋರಿಸಿದ್ದಾರೆ, ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಮಾರ್ಕ್ ಮಾಡಕ್ ಗೊತ್ತಿರಬೇಕು. ಇದು ನ್ಯೂಕ್ಲಿಯಸ್, ಇದು ಪೋಲನ್ ಗ್ರೇನ್ ಆಗಕ್ಕಿಂತ ಮುಂಚೆ ಮೈಕ್ರೋಸ್ಪೋರ್. ನೋಡಿ ಒಂದೊಂದು ತರ ಇದೆ ಪೋಲನ್ ಗ್ರೇನ್, ಡಿಫ್ರೆಂಟ್ ಶೇಪ್ ಅಲ್ಲಿ, ಸೈಜ್ ಅಲ್ಲಿ. ಈ ಇಮೇಜ್ ನೋಡಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಡಿಫ್ರೆಂಟ್ ಶೇಪ್, ಡಿಫ್ರೆಂಟ್ ಸೈಜ್. ಕೆಲವುದೊಂಥರ ಮುಳ್ಳು ತರ ಸ್ಪೈನ್ಸ್ ಇದ್ದಂಗಿದೆ, ಕೆಲವು ಕಲರ್ ಚೇಂಜ್ ಇದೆ, ಕೆಲವ್ದು ಶೇಪೇ ಚೇಂಜ್ ಇದೆ. ಇಲ್ಲಿ ನೋಡಿ ಇದ್ರ ಶೇಪೇ ಚೇಂಜ್ ಇದೆ. ಓಕೆ, ಸೊ ಪೋಲನ್ ಗ್ರೇನ್ ಫೈನಲ್ ಆಗಿ ಏನು ಹೊರಗಡೆ ಹೊರಟೋಗುತ್ತೆ, ಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಮಾಡ್ಕೊಂಡು ಫರ್ಟಿಲೈಸೇಷನ್ ಆಗಕ್ಕೆ ನಾ ರೆಡಿಯಾಗಿ ಬಂದೆ ಅಂತ ಇಂಡಿಕೇಶನ್ ಕೊಡೋದು. ಓಕೆ, ಈಗ ಈ ಇಮೇಜ್ ಅಲ್ಲಿ ನೋಡೋಣ. ಈ ಇಮೇಜ್ ಏನ್ ಹೇಳ್ತಾ ಇದೆ, ಒಂದು ಪೋರ್ಷನ್ ಅನ್ನು ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ಮಧ್ಯದಲ್ಲಿರೋದು ಕನೆಕ್ಟಿವ್ ಅಂತ ತೋರಿಸಿದ್ದಾರೆ. ಎಪಿಡರ್ಮಿಸ್, ಎಂಡೋಥೀಸಿಯಂ, ಸ್ಪೋರೋಜಿನಸ್ ಟಿಶ್ಯೂ, ಮಿಡಲ್ ಲೇಯರು, ಟ್ಯಾಪಿಟಮ್. ಇದಿಷ್ಟು ನಮಗೆ ಗೊತ್ತಾಯ್ತು. ಈ ಪಾರ್ಟ್ ಅನ್ನು ಎನ್ಲಾರ್ಜ್ ಮಾಡಿ ತೋರಿಸಿದ್ರೆ ನೋಡಿ, ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, ಈ 3 ನಮಗೆ ಗೊತ್ತಿದೆ, ಆಲ್ರೆಡಿ ನಾವು ಮಾತಾಡಿದ್ವಿ. ಒಳಗಡೆ ಇಲ್ಲಿರುವಂತ ಸೆಲ್ಸ್ ಗಳೆಲ್ಲ ಯಾವುದು, ಮೈಕ್ರೋಸ್ಪೋರ್, ಮದರ್ ಸೆಲ್. ಈ ಹೊರಗಡೆ ಔಟರ್ ಮೋಸ್ಟ್ ಲೇಯರ್ ಏನು, ಟ್ಯಾಪಿಟಮ್, ವಿಚ್ ಪ್ರೊವೈಡ್ ನರಿಶ್ಮೆಂಟ್. ಕರೆಕ್ಟ್. ಈಗ ಇದನ್ನ ಎನ್ಲಾರ್ಜ್ ಮಾಡಿ ತೋರಿಸಿದಾಗ ಇಲ್ಲಿ ನೋಡಿ ಮಕ್ಕಳ, ಕ್ಲೀನ್ ಆಗಿ. ಈಗ ನನ್ಗೆ ಹೊರಗಡೆ ಲೇಯರ್ ಇದೆ ನೋಡಿ, ಇಲ್ಲೇ ತೋರ್ಸೋಣ. ಸೊ ದಿಸ್ ಈಸ್ ದ ಎಪಿಡರ್ಮಿಸ್. ಅದಾದ್ಮೇಲೆ ಬರಿತೀನಿ, ದಿಸ್ ಈಸ್ ಎಂಡೋಥೀಸಿಯಂ ಅಂತ ಅನ್ಕೊಳ್ಳೋಣ. ಇದು ಸುಮಾರು ಲೇಯರ್ ಇರುವಂತ ಮಿಡಲ್ ಲೇಯರ್. ಸೊ ಏನಾಗುತ್ತೆ, ಗ್ರಾಜುಯಲ್ ಆಗಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ನಾನು ಹೇಳೋದು. ಇಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಒಳಗಡೆ ಕನ್ವರ್ಟ್ ಆಯ್ತು ಪೋಲನ್ ಗ್ರೇನ್ ಆಗಿ. ಇದ್ರೊಳಗಡೆನು ಮೈಕ್ರೋಸ್ಪೋರ್ ಮದರ್ ಸೆಲ್ ಪೋಲನ್ ಗ್ರೇನ್ ಆಗಿ ಕನ್ವರ್ಟ್ ಆಯ್ತು. ಇವೆಲ್ಲವೂ ಜಾಯ್ನ್ ಆಗುತ್ತೆ, ಈ ತರ ಜಾಯ್ನ್ ಆಗುತ್ತೆ. ಒಳಗಡೆ ಎಲ್ಲ ಏನ್ ಫಾರ್ಮೇಶನ್ ಆಗ್ಬಿಟ್ಟಿದೆ. ಸೊ ಒಳಗಡೆ ಎಲ್ಲ ಪೋಲನ್ ಗ್ರೇನ್ಸ್ ಇದೆ. ಸೊ ಇಮ್ಯಾಜಿನ್ ದೀಸ್ ಆರ್ ಆಲ್ ಮೆಚೂರ್ ಆಗಿರುವಂತ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ನೋಡಿದಿರಾ. ಇವಾಗ ಗ್ರಾಜುಯಲ್ ಆಗಿ ಈ ಸ್ಟ್ರಕ್ಚರ್ ಇದೆಯಲ್ಲ, ಯಾವ್ದು ಹೇಳಿ, ಎಂಡೋಥೀಸಿಯಂ, ಎಪಿಡರ್ಮಿಸ್, ಮಿಡಲ್ ಲೇಯರ್, ಇವೆಲ್ಲವೂ ನೋಡಿ ಡ್ರೈ ಆಗ್ಬಿಡುತ್ತೆ. ಈ ತರ ನೀರಿಲ್ದಲೆ ಡ್ರೈ ಆಗ್ಬಿಡುತ್ತೆ. ಯಾವಾಗ ಡ್ರೈ ಆಗುತ್ತೆ, ಆಟೋಮೆಟಿಕ್ ಆಗಿ ಇಲ್ಲಿಂದ ಪೋಲನ್ ಗ್ರೇನ್ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೋಸೆಸ್ಗೆ ನಾವು ಡಿಹೈಸೆನ್ಸ್ ಆಫ್ ಆಂಥರ್ ಅಂತ ಹೇಳಿ ಕರೆಯೋದು. ಅದನ್ನೇ ಇಲ್ಲಿ ತೋರಿಸಿದ್ದಾರೆ ನೋಡಿ, ಇಲ್ಲೆಲ್ಲ ರಪ್ಚರ್ ಆಗಿದೆ, ಪೋಲನ್ ಗ್ರೇನ್ಗಳು ಇಲ್ಲಿಂದ ಹೊರಗಡೆ ಬರ್ತಾರೆ. ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದ ಪ್ರೋಸೆಸ್. ಓಕೆ, ಸೊ ಈಗ ನಮ್ಗೆ ಇವೆಲ್ಲ ಗೊತ್ತಾಯ್ತು. ಈ ಪೋಲನ್ ಗ್ರೇನ್ ಇಂಪಾರ್ಟೆನ್ಸ್ ಏನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಪೋಲನ್ ಗ್ರೇನಿಗೆ ಗ್ಯಾಮೆಟೋಫೈಟ್ ಅಂತ ಕರಿತೀವಿ, ಮೇಲ್ ಗ್ಯಾಮೆಟೋಫೈಟ್. ಎಷ್ಟೋ ಮಕ್ಕಳು ಪೋಲನ್ ಗ್ರೇನೇ ಮೇಲ್ ಗ್ಯಾಮೆಟ್ ಅಂತ ಬರ್ತೀರಾ. ಈಗ ತಾನೇ ನೋಡಿದ್ರಿ ತಾನೆ, ಮೇಲ್ ಗ್ಯಾಮೆಟ್. ಅದು ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಒಂದು ಸ್ಟ್ರಕ್ಚರ್. ಓಕೆ, ಸೊ ಅಂದ್ರೆ ಇಟ್ಸ್ ಅ ಮೇಲ್ ಗ್ಯಾಮೆಟೋಫೈಟ್. ಅದನ್ನ ಏನು ಅಂತ ಹೇಳಕ್ಕೋಸ್ಕರ ಈ ಸ್ಲೈಡ್ ಹಾಕೊಂಡಿದ್ದೀನಿ ನೋಡಿ. ನನ್ನ ಹತ್ರ ಒಂದು ದೊಡ್ಡ ಪ್ಲಾಂಟ್ ಇದೆ. ಒಂದು ಪ್ಲಾಂಟು, ಇದ್ರೊಳಗಡೆ ಫ್ಲವರ್ಸ್ ಎಲ್ಲ ಇದೆ ಅಂತ ಅನ್ಕೊಳ್ಳಿ. ಬೇಡ, ಇಲ್ಲೇ ಫ್ಲವರ್. ಈ ಫ್ಲವರ್ ಒಳಗಡೆ ಯಾವ ಸ್ಟ್ರಕ್ಚರ್ ತಗೊಂಡಪ್ಪ ಇವಾಗ, ಸ್ಟೇಮನ್. ಈ ಸ್ಟೇಮನ್ ಒಳಗಡೆ ಈ ಪಾರ್ಟ್ ಏನು, ಇಷ್ಟೊಂದು ಓದಿರೋದು ರಿಕಾಲ್ ಮಾಡ್ಕೊಳ್ಳೋಣ, ಆಂಥರ್. ಈಗ ಆಂಥರ್ ಒಳಗಡೆ ಏನಿದೆ ಹೇಳಿ, ಎಸ್, ಮೈಕ್ರೋಸ್ಪೋರ್ ಮದರ್ ಸೆಲ್ ಇದೆ. MMC ಅಂದ್ರೆ ದಿಸ್ ಇಸ್ 2NE ನಂಬರ್. ಈಗ ನಾನು ಒಂದು MMC ತೆಗೆದ್ರೆ ಇಟ್ ವಿಲ್ ಅಂಡರ್ಗೋ ಮಿಯಾಸಿಸ್,
ನಂಗೆ ಇದರಿಂದ ಏನು ಸ್ಟ್ರಕ್ಚರ್ ಬಂತು? ಐ ಗಾಟ್ ಮೈಕ್ರೋಸ್ಪೋರ್. 4 ಮೈಕ್ರೋಸ್ಪೋರ್ ಬಂತು. ಫಸ್ಟ್ ಎಷ್ಟಕ್ಕೆ ಹೇಳ್ತೀನಿ ಅಂದ್ರೆ, ಒಂದು ಪ್ಲಾಂಟ್ ಅಲ್ಲಿ ಮೈಕ್ರೋಸ್ಪೋರ್ ಇದೆ, ಆ ಮೈಕ್ರೋಸ್ಪೋರ್ ಇಂದ ನನಗೆ 4 ಮೈಕ್ರೋಸ್ಪೋರ್ ಬರ್ತಿದೆ ಅಂದ್ರೆ ಇವೆಲ್ಲ ಏನು? ಸ್ಪೋರೋಫೈಟ್ ತಾನೆ. ಅಂದ್ರೆ ಏಂಜಿಯೋಸ್ಪರ್ಮಿನ ಮೇನ್ ಪ್ಲಾಂಟ್ ಬಾಡಿ ಸ್ಪೋರೋಫೈಟ್. ಬಟ್ ಈ ಮೈಕ್ರೋಸ್ಪೋರ್ಸ್ ಇವೆಲ್ಲ ಹೆಪ್ಲಾಯ್ಡ್. ಯಾಕೆ ಹೆಪ್ಲಾಯ್ಡ್ ಅಂತ ಕರಿತಾ ಇದ್ದೀನಿ? ಯಾಕಂತ ಹೇಳಿದ್ರೆ ಆಲ್ರೆಡಿ ಇವೆಲ್ಲ ಏನು? ಎನ್ 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 ಎನ್. ಈಗ ನಾ ಜಸ್ಟ್ ಯಾವುದೋ ಒಂದನ್ನು ಮಾತ್ರ ತಗೊಳ್ತಾ ಇದ್ದೀನಿ, 1 ಮೈಕ್ರೋಸ್ಪೋರ್. ಈ 1 ಮೈಕ್ರೋಸ್ಪೋರ್ ತಗೊಂಡ್ರೆ ಇದ್ರೊಳಗಡೆ ಮತ್ತೆ ಏನಾಯ್ತು? ಡಿವಿಷನ್ ಆಯ್ತು. ಎಂತ ಡಿವಿಷನ್? ಮೈಟೋಟಿಕ್ ಡಿವಿಷನ್. ಒಂದು ಮೈಟೋಸಿಸ್ ಆಯ್ತು. ಇದು ವೆಜಿಟೇಟಿವ್ ಸೆಲ್, ಇಲ್ಲಿ ಕೆಳಗಡೆ ಇರೋದು ಜನರೇಟಿವ್ ಸೆಲ್. ಓಕೆ, ಸೊ ಮತ್ತೆ ಇಲ್ಲೇನಾಗ್ತಾ ಇದೆ? ಇನ್ನೊಂದು ಮೈಟೋಸಿಸ್ ಆಗುತ್ತೆ. ಈ ಮೈಟೋಸಿಸ್ ಆದ್ಮೇಲೆ ಇದು ವೆಜಿಟೇಟಿವ್ ಸೆಲ್ ಹಾಗೆ ಇದೆ, ಯಾಕಂದ್ರೆ ಅಲ್ಲಿಂದನೇ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗೋದು. ಬಟ್ ಇಲ್ಲೇನಾಗ್ತಾ ಇದೆ? 2 ಸ್ಟ್ರಕ್ಚರ್ ಬರ್ತಾ ಇದೆ. ಸೊ ದೀಸ್ 2 ಸ್ಟ್ರಕ್ಚರ್ಸ್ ಆರ್ ನಥಿಂಗ್ ಬಟ್ ಮೇಲ್ ಗ್ಯಾಮೆಟ್. ಸೊ ಇಡೀ ಸ್ಟ್ರಕ್ಚರ್ಗೆ ನಾವೇನಂತ ಕರೆದಿದ್ವಿ? ಪೋಲನ್ ಗ್ರೇನ್ ಅಂತ ಕರೆದಿದ್ವಿ. ಇದ್ರೊಳಗಡೆ ಎಕ್ಸೈನ್ ಇದೆ, ಇಂಟೈನ್ ಇದೆ, ಅವೆಲ್ಲ ಬಿಡಿ. ಓಕೆ, ದಿಸ್ ಎಂಟೈರ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಪೋಲನ್ ಗ್ರೇನ್. ಅಂದ್ರೆ ಪೋಲನ್ ಗ್ರೇನ್ ಒಳಗಡೆ ಏನ್ ಫಾರ್ಮೇಶನ್ ಆಗ್ತದೆ? ಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಆಗ್ತದೆ. ಹಾಗಾದ್ರೆ ಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಆಗ್ತಿರುವಂತ ಈ ಸ್ಟ್ರಕ್ಚರ್ಗೆ ನಾನು ಏನಂತ ಕರಿಬಹುದು? ಮೇಲ್ ಗ್ಯಾಮೆಟೋಫೈಟ್ ಅಂತ ಕರಿಬಹುದು. ಇದು ನಿಮ್ಮ ನೀಟ್ ಕ್ವೆಶ್ಚನ್. ಸೊ ಪೋಲನ್ ಗ್ರೇನ್ ಇಸ್ ಅ ಮೇಲ್ ಗ್ಯಾಮೆಟೋಫೈಟ್. ಪೋಲನ್ ಗ್ರೇನ್ ಇಸ್ ಅ ಮೇಲ್ ಗ್ಯಾಮೆಟೋಫೈಟ್. ಓಕೆ, ಇದು ನಿಮ್ಮ ನೀಟ್ ಕ್ವೆಶ್ಚನ್. ಸ್ಪೋರೋಫೈಟ್ ಇಂದ ಗ್ಯಾಮೆಟೋಫೈಟ್ ಬಂತು. ಬರ್ಕೊಂಡ್ರಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಈ ಪೋಲನ್ ಗ್ರೇನಿನ್ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ಲಾಸ್ಟ್ ಈ ಟಾಪಿಕಿನ ಎಂಡಿಗೆ ಬಂದ್ವಿ ನಾವು. ಇಂಪಾರ್ಟೆನ್ಸ್ ಏನ್ರಪ್ಪ? ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಫಸ್ಟ್ ಡಿಸ್ಅಡ್ವಾಂಟೇಜ್ ನೋಡ್ಬೇಡ. ಎಷ್ಟೋ ಜನ ನೀವು ಕೇಳಿರ್ತೀರಾ, ನಾನು ಗಾರ್ಡನ್ ಅಲ್ಲಿ ಹೋದ್ರೆ ಸಾಕು, ನಂಗೆ ಬೇಗ ಅಕ್ಷಿ ಅಂತ ಶೀತ ಬಂದ್ಬಿಡುತ್ತೆ, ಇಲ್ಲ ನಂಗೆ ಬೇಗ ಅಲರ್ಜಿ ತರ ಆಗುತ್ತೆ. ಸೊ ಇದೆಲ್ಲ ಏನು? ಪೋಲನ್ ಅಲರ್ಜಿ ಅಂತ ಕರಿತೀವಿ. ಈಗ ಪಾರ್ಥೇನಿಯಂ, ಎಸ್ಪೆಷಲಿ ಪಾರ್ಥೇನಿಯಂ ಗಿಡದ ಜಾಸ್ತಿ ಅಲರ್ಜಿ ಕೆಲವರಿಗೆ. ಪಾರ್ಥೇನಿಯಂ ಹತ್ರ ಓಡಾಡಿದ್ರೆ ಸಾಕು, ಕೈಗೆ ಏನಾದ್ರು ಪಾರ್ಥೇನಿಯಮಿನ ಪೋಲನ್ ಗ್ರೇನ್ ಅಂಟಿ ಅಪ್ಪಿತಪ್ಪಿ ನೋಸ್ ಏನಾದ್ರು ಒರೆಸ್ಕೊಂಡ್ರು, ಮೂಗು ಒರೆಸ್ಕೊಂಡ್ರು ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ನೀಸ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಅಲರ್ಜಿ ಕೆಲವರಿಗೆ ಲೈಫ್ ಲಾಂಗ್ ಇರುತ್ತೆ. ಅದನ್ನ ಕ್ರೋನಿಕ್ ಅಂತ ಹೇಳಿ ಕರಿತೀವಿ. ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ ಅಂದ್ರೆ ಸ್ವಲ್ಪ ಏನಾದ್ರು ಪೋಲನ್ ಗ್ರೇನ್ ಒಳಗಡೆ ಹೋದ್ರೂ ಅವರಿಗೆ ತುಂಬಾ ಕಂಟಿನ್ಯೂಸ್ ಆಗಿ ಸ್ನೀಸ್ ಬರೋದು, ಕಣ್ಣೆಲ್ಲ ಉರಿ ಆಗೋದು, ಈ ತರ ಆಗುತ್ತೆ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಪೋಲನ್ ಗ್ರೇನ್ ಇಂದ. ಪೋಲನ್ ಗ್ರೇನ್ ಏನು? ಇಟ್ ಮೇ ಕಾಸ್ ಅಲರ್ಜಿ. ಅಲರ್ಜಿ ಕಾಸ್ ಮಾಡ್ಬೋದು, ಇಲ್ಲ ಅಸ್ತಮಾ, ಬ್ರಾಂಕೈಟಿಸ್, ಈ ತರ ಕೆಲವು ಲೈಫ್ ಲಾಂಗ್ ಇರೋ ತರ ಕೆಲವು ಪ್ರಾಬ್ಲಮ್ಗಳನ್ನು ಕಾಸ್ ಮಾಡ್ಬೋದು ಕೆಲವು ಪೋಲನ್ ಗ್ರೇನ್ಸ್ಗಳು. ಯಾವ್ದು ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತೀವಿ? ಪಾರ್ಥೇನಿಯಂ. ಸೊ ಇಲ್ಲಿ ಬರೋಂಥ ಎಕ್ಸಾಂಪಲ್ ಇದೊಂದು ಡಿಸ್ಅಡ್ವಾಂಟೇಜ್. ಬಟ್ ಅಡ್ವಾಂಟೇಜ್ ಅಂತ ನೋಡಿದಾಗ ನಾವು ಮನುಷ್ಯರು ಯಾವುದೂ ಬಿಡ್ತಾ ಇಲ್ಲ. ನಾವು ಕೌಡಂಗೆ ಬಿಡಲ್ಲ, ಇನ್ನಂಥದ್ರೊಳಗಡೆ ಪೋಲನ್ ಗ್ರೇನ್ ಬಿಡ್ತೀವ. ಪೋಲನ್ ಗ್ರೇನ್ ಅಲ್ಲಿ ಪ್ರೋಟೀನ್ ಇರುತ್ತೆ ಜಾಸ್ತಿ, ಕಾರ್ಬೋಹೈಡ್ರೇಟ್ ಇರುತ್ತೆ, ಲಿಪಿಡ್ ಇರುತ್ತೆ, ಎಷ್ಟೊಂದು ಮಿನರಲ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ. ಅಂದ್ರೆ ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಎ ನ್ಯೂಟ್ರಿಯೆಂಟ್ ರಿಚ್ ಮೆಟೀರಿಯಲ್. ಚೆನ್ನಾಗಿ ನ್ಯೂಟ್ರಿಯೆಂಟ್ ಅದ. ಈಗ ನಾನು ಸರಿಯಾಗಿ ಮಿಲ್ಕ್ ಕುಡಿತಿಲ್ಲ, ಮೊಸರು ತಿಂತಿಲ್ಲ, ಕರ್ಡ್ಸ್ ತಿಂತಿಲ್ಲ, ಮೊಸರೇ ಕರ್ಡ್ಸು. ಈಗ ನಾನು ಏನ್ ಮಾಡ್ತೀನಿ? ಕ್ಯಾಲ್ಸಿಯಂ ಟ್ಯಾಬ್ಲೆಟೇ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ನನಗೆ ಕ್ಯಾಲ್ಸಿಯಂ ಬಾಡಿಯಲ್ಲಿ ಡಿಫಿಷಿಯನ್ಸಿ ಆಗಿದೆ ಅಂತ. ಕರೆಕ್ಟಾ? ಅಂದ್ರೆ ಅದನ್ನ ಸಪ್ಲಿಮೆಂಟ್ ಅಂತ ಹೇಳಿ ಕರೀತಾರೆ. ಹಾಗೇನೆ ಕೆಲವ್ರು ಏನ್ ಮಾಡ್ತಾರೆ, ಬಾಡಿಯಲ್ಲಿ ಏನಾದ್ರು ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಸಪ್ಲಿಮೆಂಟ್ ಅಂತ ಹೇಳಿ ತಗೊಳ್ತಾರೆ. ಈಗ ಟ್ರೆಂಡ್ ಯಾವ ರೀತಿ ಆಗಿದೆ, ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಅಂತ ಹೇಳಿದ್ರೆ, ಈ ಪೋಲನ್ ಟ್ಯಾಬ್ಲೆಟ್ಗಳನ್ನ ಅಂದ್ರೆ ಈ ಸಪ್ಲಿಮೆಂಟ್ಸ್ಗಳನ್ನ ಪೋಲನ್ ಗ್ರೇನ್ ಅಲ್ಲಿ ಇರುವಂತ ಕ್ವಾಲಿಟಿನೆಲ್ಲ ತಗೊಂಡು ಟ್ಯಾಬ್ಲೆಟ್ ರೂಪದಲ್ಲಿ, ಸಿರಪ್ ರೂಪದಲ್ಲಿ ಮಾಡಿ ಸಪ್ಲಿಮೆಂಟ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್. ಎರಡನೇದು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಅಥ್ಲೆಟಿಕ್ಸ್ಗಳು ಅಥವಾ ರೇಸ್ ಅಲ್ಲಿರುವಂತ ಕುದುರೆಗಳು, ಹಾರ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರು ಪೋಲನ್ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾರೆ. ಯಾಕಂದ್ರೆ ಅದರೊಳಗಡೆ ಇರುವಂತಹ ಪವರ್ ಇಂದ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ದಟ್ ಇಸ್ ದ ಅಡ್ವಾಂಟೇಜ್ in the form of tablets and syrups, and even used in race horses, athletes, to increase their performance. ಇನ್ನೊಂದೇ ಒಂದು ಪುಟ್ಟ ಟಾಪಿಕ್, ಈ ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಫ್ಲವರಿನ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಇನ್ನೊಂದು ಪುಟ್ಟ ಟಾಪಿಕ್ ಅಂತ ಹೇಳಿದ್ರೆ ಅದು
ಪೋಲನ್ ವಯಬಿಲಿಟಿ. ಇದು ಇಮೇಜ್ ಇದೆ ನೋಡಿ, ಇದು ಇಮೇಜ್ ಸ್ವಲ್ಪ ನೋಡ್ಕೊಂಡಿರಿ, ಬೈ ಚಾನ್ಸ್ ಏನಾದ್ರು ಕೇಳಿದ್ರೆ ಗೊತ್ತಿರಬೇಕು. ದೀಸ್ ಆರ್ ನಥಿಂಗ್ ಬಟ್ ಪೋಲನ್ ಟ್ಯಾಬ್ಲೆಟ್ಸ್ ಅಂತ. ಪೋಲನ್ ಪ್ರಿಸರ್ವೇಷನ್ಗಿಂತ ಮುಂಚೆ ಪೋಲನ್ ವಯಬಿಲಿಟಿ ಅಂತ ಇಲ್ಲಿ ಹಾಕೊಂಡಿದ್ದೀನಿ. ಆ ಪೋಲನ್ ವಯಬಿಲಿಟಿ ಅಂತ ಹೇಳಿದ್ರೇನು ಹೇಳ್ತೀನಿ. ಈಗ ಸ್ಟಿಗ್ಮಾ ಏನ್ ರಾಂಗ್, ದಿಸ್ ಇಸ್ ಸ್ಟಿಗ್ಮಾ, ಸ್ಟೈಲ್ ಓವರಿ. ಇದ್ರೊಳಗಡೆ ಎಂಬ್ರಿಯೋಸ್ ಹಾಕಿದೆ, ಅವೆಲ್ಲ ಆಮೇಲೆ ಕತೆ ಹೋಗ್ತೀರಾ, ಜಸ್ಟ್ ಇಷ್ಟು ತಿಳ್ಕೊಳ್ಳಿ. ಇದ್ರೊಳಗಡೆ ಎಗ್ ಇದೆ, ಎಗ್ಗೆ ತಾನೇ ರಾಜ್ಕುಮಾರಿ, ಸೊ ಇಟ್ ಇಸ್ ದ ಎಗ್. ಈಗ ಪೋಲನ್ ಗ್ರೈನ್ ಸೀದಾ ಹಾರ್ಕೊಂಡ್ ಬಂತು ಕುತ್ಕೊಂತು ಅಂತ ಅನ್ಕೊಳ್ಳಿ, ಹಾರ್ಕೊಂಡ್ ಬಂತು ಕುತ್ಕೊಂತು. ಸೊ ದಿಸ್ ಇಸ್ ದ ಪೋಲನ್ ಗ್ರೈನ್. ಈಗ ಪೋಲನ್ ಗ್ರೈನ್ ಕುತ್ಕೊಂಡ್ಮೇಲೆ ಮುಗಿತಾ? ಈ ಪೋಲನ್ ಗ್ರೈನ್ ಕೆಳಗಡೆ ಜರ್ಮಿನೇಟ್ ಆಗ್ಬೇಕು. ಜರ್ಮಿನೇಟ್ ಆಗ್ಬೇಕು ಅಂತ ಹೇಳಿದ್ರೆ ಪೋಲನ್ ಟ್ಯೂಬ್ ಫಾರ್ಮೇಶನ್ ಮಾಡ್ಬೇಕು. ಈ ತರ ಪೋಲನ್ ಟ್ಯೂಬ್ ಫಾರ್ಮೇಶನ್ ಮಾಡಬೇಕು. ಮಾಡಾದ್ಮೇಲೆ ತನ್ನ ಒಳಗಡೆ ಈ ಎರಡು ಮೇಲ್ ಗ್ಯಾಮೆಟ್, ಇವೆರಡು ಯಾರು ಮೇಲ್ ಗ್ಯಾಮೆಟ್, ಈ ಮೇಲ್ ಗ್ಯಾಮೆಟ್ ಅನ್ನ ಸೀದಾ ಕೆಳಗಡೆ ತಗೊಂಡು ಹೋಗ್ಬೇಕು. ತಗೊಂಡು ಹೋಗಿ ಅದ್ರೊಳಗಡೆ ಒಂದು ಮೇಲ್ ಗ್ಯಾಮೆಟ್ ಅನ್ನ ಈ ಎಗ್ ಜೊತೆ ಫ್ಯೂಸ್ ಮಾಡಬೇಕು. ಅದಕ್ಕೆ ನಾವು ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಬಟ್ ಇದು ಎಷ್ಟೋ ತನಕ ಇದ್ರೂ ಅಷ್ಟೋ ತನಕ ಆಗುತ್ತೆ ಅಂತಲ್ಲ. ಈಗ ಒಂದು ಹ್ಯೂಮನ್ ಕೇಸಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿದ್ರೆ ನೋಡಿ, ಇಮ್ಯಾಜಿನ್ ದಿಸ್ ಇಸ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್. ಈಗ ಇಲ್ಲಿ ಎಗ್ ಕಾಯ್ತಾ ಇದೆ ಅಂತ ಅನ್ಕೊಳ್ಳಿ, ಇಮ್ಯಾಜಿನ್ ದಿಸ್ ಇಸ್ ದ ಎಗ್. ಈಗ ಇಲ್ಲಿ ಸ್ಪರ್ಮ್ ಇಲ್ಲಿದೆ. ನೀನ್ ಎಷ್ಟೋ ತನಕ ಬೇಕಾದ್ರೂ ಆರಾಮಾಗಿ ಹೋಗಿ ಎಗ್ ಜೊತೆ ಫ್ಯೂಸ್ ಆಗ್ಬೋದು ಅಂತ ಏನಾದ್ರು ರೂಲ್ ಇದೆಯಾ? ಆ ಥರ ರೂಲ್ ಇಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇದಕ್ಕೊಂದು ಟೈಮ್ ಡ್ಯೂರೇಷನ್ ಇದೆ. ನೋಡ್ಗುರು, ನೀನ್ ಏನ್ ಇಲ್ಲಿ ಬಂದು ಡೆಪಾಸಿಟ್ ಆಗಿದೆಯಾ, ನಿಂಗೆ ಒಂದು 2 days ಟೈಮ್ ಕೊಡ್ತೀವಿ. ಆ 2 days ಅಲ್ಲಿ ನೀನು ಪಟ 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 ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕು, ಹೋಗಿ ಎಗ್ ಜೊತೆ ಫ್ಯೂಸ್ ಆಗ್ಬೇಕು. ಅವಾಗ ಮಾತ್ರ ನಿನಗೆ ವಯಬಲ್ ಇದೆ, ನೀನು ಫರ್ಟಿಲೈಸೇಷನ್ ಕೆಪಾಸಿಟಿ ಇದೆ ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮುಗೀತು, ನೀನು ವಯಬಿಲಿಟಿ ಕಳ್ಕೊಂಡ್ಬಿಡ್ತೀಯಾ ನೀನು ಅಂತ ಹೇಳ್ತೀವಿ. ಅಂದ್ರೆ ಅಷ್ಟೊತ್ತಿಗೆ ಎಗ್ಗೆ ಇರಲ್ಲ. ಇಲ್ಲ ಎಗ್ ಬೈ ಚಾನ್ಸ್ ಇದೆ ಅಂತ ಹೇಳಿದ್ರು ಇದು ಹೋಗೋಂಥ ಪ್ರೋಸೆಸ್ ಇಲ್ಲೇ 3-4 ದಿವಸ ಆಯ್ತು ಅಂದ್ರೆ, ಇಲ್ಲೇ 2 ದಿವಸ ಕಳೆದು ಬಿಡ್ತು ಅಂದ್ರೆ ಹೋಗ್ತಾ ಹೋಗ್ತಾನೆ ಸತ್ತೋಗ್ಬಿಡುತ್ತೆ ಇದು. ಸೊ ಅಂದ್ರೆ ವಯಬಿಲಿಟಿ ಕಳ್ಕೊಂತು ಅಂತ ಹೇಳ್ತೀವಿ. ಸೊ ಇಲ್ಲೂ ಅದೇ ಕೇಸ. ಇಲ್ಲಿ ಫೀಮೇಲ್ ಏನೋ ಕಾಯ್ತಾ ಕೂತಿದೆ, ಎಗ್ ಕಾಯ್ತಾ ಕೂತಿದೆ. ಬಟ್ ಪೋಲನ್ ಗ್ರೈನ್ ಹಾರ್ಕೊಂಡ್ ಬಂದು ಇಲ್ಲಿ ಕುತ್ಕೊಂಡು ಪೋಲನ್ ಟ್ಯೂಬ್ ಫಾರ್ಮೇಶನ್ ಮಾಡಿ ಮೇಲ್ ಗ್ಯಾಮೆಟ್ ಒಳಗಡೆ ಹೋಗಿ ಫ್ಯೂಸ್ ಆಗೋ ಒಂದು ಪ್ರೋಸೆಸ್ ಏನಿದೆ, ಅದಕ್ಕೆ ವಯಬಿಲಿಟಿ ಅಂತ ಹೇಳಿ ಕರಿತೀವಿ. ಇದು ಒಂದೊಂದು ಪೋಲನ್ ಗ್ರೈನಿಗೆ, ಒಂದೊಂದು ಪೋಲನ್ ಗ್ರೈನ್ ಇಂದ ಇನ್ನೊಂದು ಪೋಲನ್ ಗ್ರೈನಿಗೆ ಡಿಫ್ರೆನ್ಸ್ ಇರುತ್ತೆ. ಕೆಲವು ಪೋಲನ್ ಗ್ರೈನ್ ಕೇವಲ 30 minutes ಮಾತ್ರ ಟೈಮ್ ಇರುತ್ತೆ. ನೋಡಪ್ಪ, ನೀನು 30 ನಿಮಿಷ ಟೈಮ್ ಕೊಡ್ತೀನಿ, 30 ನಿಮಿಷದಲ್ಲಿ ಸೀದಾ ಓಡೋಗಿ ಸ್ಟಿಗ್ಮಾದ ಮೇಲೆ ಕುತ್ಕೊಂಡು ಪೋಲನ್ ಟ್ಯೂಬ್ ಫಾರ್ಮೇಶನ್ ಮಾಡಿ ಫರ್ಟಿಲೈಸ್ ಮಾಡ್ಕೊ. ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದೇನ್ ಮಾಡಬೇಕು, ಫಾಸ್ಟ್ ಆಗಿ ಕೆಲಸ ಮಾಡಬೇಕು. ಇನ್ನು ಕೆಲವು ಪೋಲನ್ ಗ್ರೈನಿಗೆ ಏನ್ ಹೇಳ್ತೀವಿ, ನೋಡಪ್ಪ 1 ತಿಂಗಳು ಟೈಮ್ ಕೊಡ್ತೀನಿ, 1 ತಿಂಗಳಲ್ಲಿ ಆರಾಮಾಗಿ ಹೋಗಿ ನೀವು ಸ್ಟಿಗ್ಮಾದ ಮೇಲೆ ಕುತ್ಕೋ, ಪೋಲನ್ ಗ್ರೈನ್ ಅಂದ್ರೆ ಜರ್ಮಿನೇಟ್ ಆಗು, ಪೋಲನ್ ಟ್ಯೂಬ್ ಫಾರ್ಮೇಶನ್ ಮಾಡು, ಫರ್ಟಿಲೈಸ್ ಮಾಡ್ಕೊ. ಸೊ ಈ ರೀತಿ ಪೋಲನ್ ವಯಬಿಲಿಟಿ ಒಂದೊಂದು ಸ್ಪೀಶೀಸ್ಗೂ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಅದ್ರ ಮೇಲೆ 1-2 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ NCERT ಅವರು, ಓದೋಣ. ಇಲ್ಲಿ ನೋಡಿ, ಕೆಪಾಸಿಟಿ ಆಫ್ ದ ಪೋಲನ್ ಗ್ರೈನ್ ಟು ಫರ್ಟಿಲೈಸ್ ದ ಎಗ್ ಇಸ್ ಕಾಲ್ಡ್ ಪೋಲನ್ ವಯಬಿಲಿಟಿ. ನೀಟ್ ಕ್ವೆಶ್ಚನ್ ಡೈರೆಕ್ಟ್ ಆಗಿ. ಇಲ್ಲಿ ರೈಸ್ ಮತ್ತೆ ವೀಟ್ ಅಂತ ನಾವು ತಗೊಂಡ್ರೆ ಅದರ ವಯಬಿಲಿಟಿ ಎಷ್ಟು, ಕೇವಲ 30 minutes. ಇವೆಲ್ಲ ನೀಟಾಗಿ ಕೇಳ್ತಾರೆ. ಸೊ ಹಾಗಾದ್ರೆ ವಯಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಟೆಂಪರೇಚರ್ ಮೇಲೆ. ಅಕಸ್ಮಾತ್ ಹೊರಗಡೆ ಸಿಕ್ಕಾಪಟ್ಟೆ ಕೋಲ್ಡ್ ಟೆಂಪರೇಚರ್ ಇರ್ಬೋದು, ಅಥವಾ ಸಿಕ್ಕಾಪಟ್ಟೆ ಹಾಟ್ ಹ್ಯೂಮಿಡ್ ಏರ್ ಇರ್ಬೋದು. ಸೊ ವಯಬಿಲಿಟಿ ವೇರಿ ಆಗ್ತಾ ಇರುತ್ತೆ. ಈಗ ಸಪೋಸ್ ನಾನೇನಾದ್ರೂ ಈ ರೋಸೇಸಿ, ಲೆಗ್ಯುಮಿನೇಸಿ, ಸೋಲನೇಸಿ ಅಂತ ತಗೊಂಡ್ರೆ ಅವಕ್ಕೆ 1 month ತನಕ ವಯಬಿಲಿಟಿ ಇರುತ್ತೆ. ಓಕೆ, ಅರ್ಥ ಆಗ್ತಿದ್ಯಾ? ಸೊ ಇದ್ರ ಮೇಲೂ ಕ್ವಶನ್ ಕೇಳ್ತಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಫ್ಯಾಮಿಲೀಸ್ ಶೋಸ್ ಪೋಲನ್ ವಯಬಿಲಿಟಿ ಫಾರ್ ಅ ಮಂತ್ ಅಂದ್ರೆ 3 ಬರಿಬೇಕು. ಯಾವ್ಯಾವುದು ಈ ಗ್ರೂಪ್ ಅಲ್ಲಿ ಬರೋದು ನೋಡಿ. ರೋಸೇಸಿ ಅಂದ್ರೆ ರೋಸು, ಪೀಚು, ಆಪಲ್, ಸ್ಟ್ರಾಬೆರಿ. ಒಂದು ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ. ಅದೇ ತರ ಲೆಗ್ಯುಮಿನೇಸಿ ಬಂದ್ರೆ, ಲೆಗ್ಯುಮಿನೇಸಿ ಅಂದ್ರೆ ಗೊತ್ತಲ್ಲ, ಲೆಗ್ಯೂಮ್ಸ್ ಇರುವಂತದ್ದು, ಬೀನ್ಸು, ಲೆಂಟಿಲ್ಸು, ಪಲ್ಸಸ್ಸು ಇವೆಲ್ಲ. ಇನ್ ಸೋಲನೇಸಿ ಅಂದ್ರೆ ಪೊಟ್ಯಾಟೊ, ಬ್ರಿಂಜಾಲು. ಆಲ್ರೆಡಿ 2 ಸಲ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಈಗ ಕೆಲವು ಟೈಮು ಸರಿಯಪ್ಪ ಆಯ್ತು, ಈಗ 30 minutes ಅಲ್ಲಿ ಆಗ್ಬಿಡ್ಬೇಕು ಅಂತ ಹೇಳ್ತೀರಾ. ಬಟ್ ಅಷ್ಟರೊಳಗೆ ನಮಗೆ ಟೈಮ್ ಇಲ್ಲ. ಆ ಗಿಡದಿಂದ ಈ ಗಿಡಕ್ಕೆ ಹಾರ್ಕೊಂಡು ಹೋಗಿ ವಯಬಿಲಿಟಿ ತೋರ್ಸೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಬಟ್ ಈಗ ನಾನೊಬ್ಬ ಪ್ಲಾಂಟ್ ಬ್ರೀಡರ್. ಓಕೆ, ನನಗೆ ಪೋಲನ್ ಗ್ರೈನ್ ಬೇಕೇ ಬೇಕು. ಆಬ್ವಿಯಸ್ಲಿ ಗಿಡಗಳನ್ನ ಜಾಸ್ತಿ ಮಾಡಬೇಕು. ಅವಾಗ ನಾನು ಏನ್ ಮಾಡಕ್ ಸಾಧ್ಯ? ಈಗ ಹ್ಯೂಮನ್ ಕೇಸಲ್ಲಿ ನಾವೇನ್ ಮಾಡ್ತೀವಿ ಹೇಳಿ, ಸ್ಪರ್ಮನ್ನ ಪ್ರೊಟೆಕ್ಟ್ ಮಾಡ್ತೀವಿ, ಕರೆಕ್ಟಾ? ಸೊ ಸ್ಪರ್ಮನ್ನ ಪ್ರೊಟೆಕ್ಟ್ ಮಾಡಕ್ಕೆ, ಪ್ರಿಸರ್ವ್ ಮಾಡಕ್ಕೆ ಸೆಮನ್ ಬ್ಯಾಂಕ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಆ ಸೆಮನ್ ಬ್ಯಾಂಕ್ ಅಲ್ಲಿ ಆ ಸೆಮನ್ ಅನ್ನ ಸ್ಟೋರ್ ಮಾಡ್ತೀವಿ, ಅದರೊಳಗಡೆ ಸ್ಪರ್ಮ್ ಇರುತ್ತೆ. ಅದೇ ತರ ಇಲ್ಲೂ ಅಷ್ಟೇ ಪೋಲನ್ ಬ್ಯಾಂಕ್ ಅಂತ ಇರ್ತವೆ. ಸೊ ಈ ಪೋಲನ್ ಬ್ಯಾಂಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಲಿಕ್ವಿಡ್ ನೈಟ್ರೋಜನ್ ಅಂದ್ರೆ -196 ಅಲ್ಲಿ ಪೋಲನ್ ಗ್ರೈನ್ಸ್ ಏನಿದೆ ಅದನ್ನ ಸ್ಟೋರ್ ಮಾಡ್ತಾರೆ. ಓಕೆನಾ? ಸೊ ಈ ರೀತಿಯಲ್ಲಿ ಪ್ರಿಸರ್ವ್ ಮಾಡ್ತಾರೆ ಅಷ್ಟೇ. ವೆರಿ ಸಿಂಪಲ್, ಜಸ್ಟ್ ಲೈಕ್ ಸೀಡ್ ಬ್ಯಾಂಕ್.
ಸೆಮನ್ ಬ್ಯಾಂಕ್ ಥರನೇ ಪೋಲನ್ ಗ್ರೈನ್ ಸ್ಟೋರ್ ಮಾಡೋದು, ಸೊ ದಟ್ ಈ ಬ್ರೀಡರ್ಸ್ಗಳಿಗೆ, ಪ್ಲಾಂಟ್ ಬ್ರೀಡರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಸೊ -196 ಡಿಗ್ರಿ ಸೆಂಟಿಗ್ರೇಡ್ ಇದನ್ನ ನೀವು ನೆನ್ಪಿಡ್ಕೋಬೇಕು. ಇಲ್ಲಿ ಲಿಕ್ವಿಡ್ ನೈಟ್ರೋಜನ್ ಇದು ನೆನ್ಪಿಡ್ಕೋಬೇಕು. ಆಮೇಲೆ ಇಲ್ಲಿ ನಾನು ಹೇಳಿದ್ನಲ್ಲ ರೋಸೇಸಿ, ಲೆಗ್ಯುಮಿನೇಸಿ, ಸೋಲನೇಸಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಪೋಲನ್ ವಯಬಿಲಿಟಿ ಡೆಫಿನಿಷನ್ ಮೇಲೆ ಕ್ವಶನ್ ಕೇಳ್ತಾರೆ. 30 ಮಿನಿಟ್ ಒಳಗಡೆ ಆಗೋಂಥ ಪ್ಲಾಂಟ್ ಯಾವ್ಯಾವುದು, ರೈಸ್, ವೀಟ್ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇನ್ನು ಈ ಎಕ್ಸಾಂಪಲ್ಸ್ ಮೇಲೆ ಕ್ವಶನ್ಸ್ ಕೇಳೋದು ಡೌಟು. ಓಕೆ, ಡನ್. ಸೊ ನಾವು ಒಂದು ಪಾರ್ಟ್ ಮುಗಿಸಿದ್ವಿ, ಯಾವ್ದು ಹೇಳಿ, ಈ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಈಗ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಿಗೆ ಬರೋಣ ಬನ್ನಿ, ಬೇಗ ಮುಗಿಯುತ್ತೆ ಕ್ಲಾಸ್, ಡೋಂಟ್ ವರಿ. ಎಸ್, ಇವಾಗ ಪಿಸ್ಟಿಲ್ ಬಗ್ಗೆ ಮಾತಾಡೋಣ. ಸೊ ಪಿಸ್ಟಿಲ್ ಅಂತ ಹೇಳಿದ್ರೆ ನಮಗೆ ಗೊತ್ತು, ಇಟ್ ಇಸ್ ದ ಇಂಡಿವಿಜುವಲ್ ಯೂನಿಟ್ ಆಫ್ ವಿಚ್ ಓರಲ್, ಎಸ್, ಗೈನೇಷಿಯಂ ಅನ್ನೋ ಓರಲ್ ಅಲ್ಲಿ ನೋಡುವಂಥ ಇಂಡಿವಿಜುವಲ್ ಯೂನಿಟ್. ಕೆಲವು ಫ್ಲವರ್ಸ್ ಅಲ್ಲಿ ಒಂದೇ ಪಿಸ್ಟಿಲ್ ಇರ್ಬೋದು, ಕೆಲವು ಫ್ಲವರ್ಸ್ ಅಲ್ಲಿ ಜಾಸ್ತಿ ಪಿಸ್ಟಿಲ್ಸ್ ಇರ್ಬೋದು. ಓಕೆ, ಬಟ್ ಪಿಸ್ಟಿಲ್ ಸ್ಟ್ರಕ್ಚರ್ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಫಸ್ಟ್ ಗೈನೇಷಿಯಂ ಅಂತ ಹೇಳಿದ್ರೇನು, ಆ ಗೈನೇಷಿಯಂ ಅಲ್ಲಿ ಪಿಸ್ಟಿಲ್ ಫ್ರೀ ಆಗಿದ್ರೆ ಏನಂತ ಹೇಳ್ತಾರೆ, ಅಥವಾ ಫ್ಯೂಸ್ ಆಗಿದ್ರೆ ಏನು ಹೇಳ್ತಾರೆ ಅದನ್ನು ಹೇಳ್ತೀನಿ. ಓಕೆ, ಹಾಂ, ಆಮೇಲೆ ಇದೊಂದು ಹೇಳೋದು ಮರ್ತ್ಬಿಟ್ಟೆ ಕೊಂಡ್ರು. ಇಲ್ಲಿ ಇದು ನಮ್ಮ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿರುವಂಥ ಪಾರ್ಟ್ ಅಲ್ಲ ಇದು. ನಿಮಗೆ ನಾನು ಒಂದು ಸಿಂಪಲ್ ಟಿಪ್ಸ್ ಕೊಡ್ಲಿಕ್ಕೋಸ್ಕರ ಹಾಕೊಂಡು ಬಂದಿದ್ದೀನಿ. ಎಷ್ಟೋ ಮಕ್ಕಳಿಗೆ ಕೆಲವು ಡೌಟ್ ಇದೆ. ನಾವು ನೀಟಿಗೆ ಅಂತ ಫೋಕಸ್ ಮಾಡಿದಾಗ ನಾವು ಫಿಸಿಕ್ಸಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಕೆಮಿಸ್ಟ್ರಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಅಫ್ಕೋರ್ಸ್ ಬಯಾಲಜಿಗಂತೂ ಮಾಡಲೇಬೇಕು. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಮ್ಯಾಮ್? 32 ಚಾಪ್ಟರ್ ಇದೆ. ಈಗ ನಾವು ನಿಮ್ಮ ವಿಡಿಯೋನೇ ಫಾಲೋ ಮಾಡ್ತೀವಿ ಅಂತ ಹೇಳಿದ್ರು, ಪ್ರತಿ ವಿಡಿಯೋನು ಒಂದೊಂದು ಶಾರ್ಟ್ ಅಂತ ಹೇಳಿದ್ರು, ಟೋಟಲ್ ಎಷ್ಟು ವೀಡಿಯೋಸ್ ಆಯಿತು? 32 ವೀಡಿಯೋಸ್ ಇದೆ. ಬಟ್ ಈ 32 ವೀಡಿಯೋಸು ನೋಡಬೇಕು, ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಓದಬೇಕು ಹೇಗೆ ಅನ್ನೋ ಡೌಟಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್. ಇದು ಸುಮಾರು ಮಕ್ಕಳಿಗೆ ಹೆಲ್ಪ್ ಆಗಿದೆ. ನೀವು ಇದನ್ನು ಅಪ್ಲೈ ಮಾಡಿ. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಹೆಲ್ಪ್ ಆಯಿತು ಅಂದರೆ ಫಾಲೋ ಮಾಡಿ, ಏನಿಲ್ಲ, ವೆರಿ ಸಿಂಪಲ್. ಈಗ ಟೋಟಲ್ ಎಷ್ಟು ಚಾಪ್ಟರ್ಸು? 32 ಚಾಪ್ಟರ್ಸ್, ಕರೆಕ್ಟ್? ಈಗ ನಮ್ಮ ಪ್ರಕಾರ ಒಂದೊಂದು ಚಾಪ್ಟ್ರು ಒಂದೊಂದು ಶಾರ್ಟ್ ವಿಡಿಯೋ, ಕರೆಕ್ಟ್ ಅಲ್ವಾ? ಅಂದರೆ 32 ವೀಡಿಯೋಸ್ ಆಯಿತು. ಸೊ ಈ 32 ವೀಡಿಯೋಸನ್ನು ನಾವು ಟೈಮಿಂಗ್ಸ್ ನೋಡ್ತಾ ಬಂದರೆ, ಈಗ ಉದಾಹರಣೆಗೆ ಕೆಲವು ಚಾಪ್ಟರ್, ಈಗ ಇದನ್ನೇ ತಗೊಳ್ಳಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ನನಗೆ ಗೊತ್ತಿಲ್ಲ, ಈಗ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ, ಎಷ್ಟು ಅವರಿಗೆ ನಿಲ್ಲುತ್ತೋ ಗೊತ್ತಿಲ್ಲ, ಅಂದಾಜು ಒಂದು 5 ಇಂದ 6 ಅವರ್ ಅಂತ ಅಂದ್ಕೊಳ್ಳಿ. ಸೊ ಅದೇ ಥರ ಈಗ ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಮಾಡ್ತೀವಿ, ಅದು ಒಂದು 6 ಅವರ್ ಆಗ್ಬೋದು. ಬಟ್ ರಿಪ್ರೊಡಕ್ಟಿವ್ ಹೆಲ್ತ್ ನೋಡಿ, ಅದು ಕಡಿಮೆ ಟೈಮ್ ಇರುತ್ತೆ, ಒಂದು 3 ರಿಂದ 4 ಗಂಟೆ ಒಳಗೆ ಮುಗಿದೋಗುತ್ತೆ. ಆದರೆ ಜೆನೆಟಿಕ್ಸ್ ಅಂತ ಬಂದರೆ ಅದರೊಳಗಡೆ ಒಂದು 6 ಗಂಟೆ ಆಗ್ಬೋದು, ಅಥವಾ ಕೆಲವು ಚಾಪ್ಟರ್ಸ್ ಒಂದು 6 ಅವರ್ಸ್ ಮೇಲೆ ಆಗ್ಬೋದು, ಕರೆಕ್ಟಾ? ಬಟ್ ಈ ಥರ ನಾವು ಕೆಲವು ಚಾಪ್ಟರ್ಸಲ್ಲಿ ಟೈಮ್ ಡ್ಯೂರೇಷನ್ ವೇರಿ ಆಗೇ ಆಗುತ್ತೆ. ಬಟ್ ಅಪ್ರಾಕ್ಸಿಮೇಟ್ ಅಂತ ನೋಡಿದ್ರೆ ಎಲ್ಲ ಚಾಪ್ಟರ್ನ ತೆಗೆದು ಅಂದಾಜು ಪ್ರತಿ ಚಾಪ್ಟರ್ 5 ರಿಂದ 6 ಗಂಟೆ ಅಂದ್ಕೊಳ್ಳಿ. ಓಕೆ, ಸೊ ಆವರೇಜ್ ಟೈಮ್ ಪರ್ ಚಾಪ್ಟರ್ ಎಷ್ಟು? 5 to 6 ಅವರ್ಸ್. ಈಗ ನಾವೇನು ಮಾಡೋಣ, ಪ್ರತಿದಿನ, ಈಗ ನಾನು ವಿಡಿಯೋ ನೋಡೋಕೆ ಕೂತ್ಕೊಂಡೆ, ಇವತ್ತು ಸ್ಟಾರ್ಟ್ ಮಾಡಿದೆ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದು 1 ಅವರ್ ಆಯಿತು. ಓಕೆ, ಈಗ ನಾನು ಪಿಸ್ಟಿಲ್ ಅಂತ ವಾಪಸ್ ಬರೋಕ್ಕಿಂತ ಮುಂಚೆ, ಇಲ್ಲಿ ನೋಡಿ ಪಿಸ್ಟಿಲ್, ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಹಿಂಗೆ ಕೈ ಹಿಡ್ಕೊಂಡು ನಿಂತಿರ್ತೀನಿ. ಪಾಸ್ ಮಾಡಿ ವಿಡಿಯೋ, ನಂದು ಹಿಂಗೆ ಪಾಸ್ ಮಾಡಿ, ಸೀದಾ ಮುಚ್ಚಿಡಿ. ಅಂದರೆ ಎಷ್ಟು ಅವರ್ ವಿಡಿಯೋ ನೋಡಿದ್ರಿ ಇವಾಗ? ಎಲ್ಲೋಗ್ತಿದೆ? ಹಾಂ, 1 ಅವರ್ ವಿಡಿಯೋ ನೋಡಿದ್ರಿ, ಕರೆಕ್ಟ್? ಸೊ 1 ಅವರ್ ವಿಡಿಯೋ ನೋಡಾದ್ಮೇಲೆ ಏನು ಮಾಡಿ, MCQನ ಸಾಲ್ವ್ ಮಾಡಿ. ಯಾವುದೇ ಪಬ್ಲಿಕೇಶನ್ ತೊಗೊಳ್ರು, ಯಾವುದಾದ್ರು ಪಬ್ಲಿಕೇಶನ್ ತೊಗೊಳ್ರಿ, ಸುಮಾರಷ್ಟು ಪಬ್ಲಿಕೇಶನ್ಸ್ ಇದೆ, ನಿಮ್ಮ ಕಾಲೇಜ್ಗಳಲ್ಲೂ ಬುಕ್ಸ್ ಕೊಡ್ತಾರೆ, ಹೊರಗಡೆ ಶಾಪಲ್ಲೂ ಸಿಗುತ್ತೆ. ಸಾಲ್ವ್ ಮಾಡಿ. ಎಷ್ಟು ಸಾಲ್ವ್ ಮಾಡಿ? ಇವತ್ತು ಎಷ್ಟು ವಿಡಿಯೋ ನೋಡಿದ್ರು ಅಷ್ಟು ಟಾಪಿಕ್ಕಿಗೆ ರಿಲೆವೆಂಟ್ ಆಗಿರುವಂಥ MCQನ ಮಾತ್ರ ಸಾಲ್ವ್ ಮಾಡಿ. ಅದು 56 ಮಾಡಿ, 106 ಮಾಡಿ, 506 ಮಾಡಿ, ಒಟ್ಟಿನಲ್ಲಿ ಅರ್ಧ ಗಂಟೆ ಫುಲ್ಲು MCQಗಂತಲೇ ಇಡಿ. ಅಂದರೆ 1.5 ಗಂಟೆ ಇಟ್ಟಂಗೆ ಆಯಿತು ಒಂದು ದಿನಕ್ಕೆ ಬಯಾಲಜಿಗೆ, ಕರೆಕ್ಟ್? ಸೊ ಈ ಥರ ಒಂದು ವಾರದಲ್ಲಿ 5 ರಿಂದ 6 ಗಂಟೆದು ಏನು ವಿಡಿಯೋ ಇದೆ ಅದನ್ನು ಮುಗಿಸೇ ಬಿಟ್ರಿ, ಅಲಾಂಗ್ ವಿತ್ ಸಾಲ್ವಿಂಗ್ MCQನ ಸಾಲ್ವ್ ಮಾಡ್ತಾ. ಸೊ ಆ ಥರ ಒಂದು ವೀಕಿಗೆ ಮಕ್ಕಳ ಒಂದು ಚಾಪ್ಟರ್ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ 32 ಚಾಪ್ಟರ್ ಮುಗಿಸೋಕೆ ಎಷ್ಟು ವೀಕ್ ಬೇಕು? ಅಫ್ಕೋರ್ಸ್ 32 ವೀಕ್ಸ್ ಬೇಕೇ ಬೇಕು. ಅಂದರೆ ಅರ್ಥ ಏನು? ಹಾರ್ಡ್ಲಿ 8 ಮಂತ್ಸ್, 8 ತಿಂಗಳು ಬೇಕು, ಕರೆಕ್ಟ್? ನೋಡಿ, 8 ತಿಂಗಳಲ್ಲಿ ಫುಲ್ ಸಿಲೆಬಸ್ಸೇ ಕಂಪ್ಲೀಟ್ ಆಗಿ ಮುಗ್ದೇ ಹೋಯ್ತು. ನಾನು ಮಾತಾಡ್ತಿರೋದೇನು ಕೇವಲ ಸೆಕೆಂಡ್ PUC ಅಲ್ಲ. ಈಗ ಈ ವಿಡಿಯೋ ನೋಡ್ತಿರೋ ಅಂಥ ಹುಡುಗರು ಫಸ್ಟ್ PUC ಆಗಿದ್ರು ಅಂತ ಅನ್ಕೊಳ್ಳಿ. ಫಸ್ಟ್ PUC ನನಗೊತ್ತು, ನೀವು ನೋಡ್ತಿರಲ್ಲ. ಬಟ್ ಫಸ್ಟ್ PUC ಹುಡುಗರು ಸ್ಟಾರ್ಟಿಂಗ್ನಲ್ಲೇ ಅನ್ಕೊಂಡು ನಾನು ಫಸ್ಟ್ PUC ವಿಡಿಯೋದಲ್ಲೂ ಈ ಟಿಪ್ಸನ್ನು ಕೊಟ್ಟಿದ್ದೀನಿ. ಸೆಕೆಂಡ್ PUC ಮಕ್ಕಳು ಬೈ ಚಾನ್ಸ್ ನೋಡಿಲ್ಲ ಅಂತ ಹೇಳಿದ್ರು ಹೇಳ್ತಾ ಇದ್ದೀನಿ. ನಾವಿವಾಗ 8 ತಿಂಗಳಲ್ಲಿ ಫಸ್ಟ್ PUC ಸಿಲೆಬಸ್, ಸೆಕೆಂಡ್ PUC ಸಿಲೆಬಸ್ ಎರಡನ್ನೂ ಮುಗಿಸ್ಬಿಟ್ವಲ್ಲ. ನೋಡಿ, 8 ತಿಂಗಳಲ್ಲಿ ಬಯಾಲಜಿನೇ ಮುಗಿದೋಯ್ತು. ಇನ್ನು ಉಳಿದಿದ್ದ ಟೈಮಲ್ಲಿ ಏನು ಮಾಡ್ತೀರಾ? ದಿನ 1.5 ಗಂಟೆ ಮಾತ್ರ ನೀವು ಓದಲ್ಲ, ಅಫ್ಕೋರ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಓದ್ತೀರಾ, ಬೇರೆ ಟೈಮ್ ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿ. ಓಕೆ, ಸೊ ಈ ಥರ ಮಾಡ್ಕೊತಾ ಹೋದರೆ ನಿಮಗೆ ಕಾನ್ಫಿಡೆನ್ಸು ಬರುತ್ತೆ, ಈ ಕಡೆ ಸಿಲೆಬಸ್ಸು ಮುಗಿಯುತ್ತೆ, ಸಬ್ಜೆಕ್ಟಲ್ಲಿ ಸ್ಟ್ರಾಂಗು ಆಗ್ತೀರಾ.
ಓಕೆ. ಹಾಗಾದರೆ ಈ 32 ವಿಡಿಯೋಸ್ ನಿಮ್ಮ ಚಾನಲಲ್ಲಿ ಇದೆಯಾ ಮ್ಯಾಮ್? ಅಫ್ಕೋರ್ಸ್ ಇದೆ. ಬಟ್ ನಾವು ಓಪನ್ ಮಾಡ್ತೀವಿ, ಈಗ ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ಓದ್ತೀವಿ, ಓನ್ಲಿ ಮೆಂಬರ್ಸ್ ಅಂತ ಬರುತ್ತೆ. ಈಗ ಯಾವುದೋ ಒಂದು ಜೆನೆಟಿಕ್ಸ್ ಚಾಪ್ಟರ್ ಓದ್ತೀವಿ, ಮೆಂಬರ್ಸ್ ಓನ್ಲಿ ಅಂತ ಬರುತ್ತೆ. ಏನು ಹಾಗಂದ್ರೆ ಅದು ಕೆಲವ್ರಿಗೆ ಡೌಟ್ ಇದೆ. ಏನೂ ಇಲ್ಲ, ತುಂಬ ಸಿಂಪಲ್. ಈ 32 ವಿಡಿಯೋಸ್ ಏನಿದೆ ಅಂದರೆ 32 ಚಾಪ್ಟರಿನ ವಿಡಿಯೋ, ಕೆಲವು ವಿಡಿಯೋ ಹೊರಗಡೆ ನಿಮಗೆ ಸಿಗುತ್ತೆ. ಇನ್ನು ಮೆಜಾರಿಟಿ ವಿಡಿಯೋ, ಮೋಸ್ಟ್ ಆಫ್ ದ ವಿಡಿಯೋ ನಮ್ಮ ಚಾನಲ್ ಮೆಂಬರ್ಶಿಪ್ಪಲ್ಲಿದೆ. ನೀವು ನಮ್ಮ NSC ಬಯಾಲಜಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಜಾಯಿನ್ ಅಂತ ಒಂದು ಬಟನ್ ಇದೆ. ಓಕೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ಟೆಕ್ನಾಲಜಿ ಕೈಯಲ್ಲೇ ಇದೆ, ಮೊಬೈಲ್ ಹಿಡ್ಕೊಂಡೆ ಎಲ್ಲ ಆಟ ಆಡ್ತಿರ್ತೀರಾ ನೀವು. ನಿಮಗೆ ನಾನು ಹೇಳ್ಕೊಡೋದೇ ಬೇಡ. ಆ ಜಾಯಿನ್ ಬಟನ್ ಒತ್ತಿದ್ರೆ ನಿಮಗೆ ಸೀದಾ ಕರ್ಕೊಂಡು ಹೋಗುತ್ತೆ ಅಲ್ಲಿ. ಏನಂತ, ಫಸ್ಟ್ PUC, ಸೆಕೆಂಡ್ PUC ಬಯೋ ಇನ್ ಕನ್ನಡ ಫಾರ್ ನೀಟ್ ಅಂತ ತೋರಿಸುತ್ತೆ. ಎಷ್ಟು ರೂಪಿಗೆ? 159 ರುಪೀಸ್. ಓಕೆ, 159 ರುಪೀಸ್ ಪರ್ ಮಂತ್. ಒಂದು ತಿಂಗಳಿಗೆ ಕೇವಲ 159 ರೂಪಾಯಿ ಮಾತ್ರ. ಅದು ಒಂದು ಚಾಪ್ಟ್ರಿಗಲ್ಲ, 2 ಚಾಪ್ಟ್ರಿಗಲ್ಲ, ಕಂಪ್ಲೀಟ್ ಫುಲ್ ಸಿಲೆಬಸ್ಸಿಗೆ. ಅಂದರೆ ಫುಲ್ 32 ಚಾಪ್ಟರ್, ಫಸ್ಟ್ PUC, ಸೆಕೆಂಡ್ PUC ಸಿಲೆಬಸ್ ಏನಿದೆ ಆ 32 ಚಾಪ್ಟರ್ಗೂ ಸೇರಿ 159 ರೂಪಾಯಿ ಕೇವಲ ತಿಂಗಳಿಗೆ ಮಾತ್ರ. ಅದರೊಳಗಡೆನೂ ಕೆಲವರು ಕಮೆಂಟ್ಸ್ ಹಾಕ್ತೀರಿ, ಮ್ಯಾಮ್ ನಮಗೆ ತುಂಬ ಕಷ್ಟ ಆಗುತ್ತೆ, ನಮಗೆ ಫ್ರೀ ಕೊಟ್ಬಿಡಿ ಹಾಗೆ ಹೇಗೆ ಅಂತ. ಮಕ್ಕಳ 1 ಸೆಕೆಂಡ್ ಯೋಚನೆ ಮಾಡಿ, 1 ಸೆಕೆಂಡ್ ಕಾಮಾಗಿ ಯೋಚನೆ ಮಾಡಿ. ಫ್ರೀಯಾಗಿ ಕೊಟ್ಟರೆ ಖಂಡಿತ ನಾನು ಬರ್ಕೊಡ್ತೀನಿ, ನೀವು ಓದಲ್ಲ. ಯಾಕಂತ ಹೇಳಿದ್ರೆ ಈ ನೇಚರ್ ನಮಗೆ ಸಿಕ್ಕಾಪಟ್ಟೆ ವಸ್ತುನ ಫ್ರೀಯಾಗಿ ಕೊಟ್ಟಿದೆ. ಗಾಳಿ ಕೊಟ್ಟಿದೆ, ನೀರು ಕೊಟ್ಟಿದೆ. ಓಕೆ, ಸುಮಾರಷ್ಟು ವಸ್ತು ಫ್ರೀಯಾಗಿದ್ರು ನಾವು ಅದು ಯಾವುದಕ್ಕೂ ಬೆಲೆನೇ ಕೊಡಲ್ಲ. ಅದೇ 1 ಲೀಟ್ರು ನೀರನ್ನು ದುಡ್ಡು ಕೊಟ್ಟು ತೊಗೊಂಡ್ರೆ 20 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೊಟ್ಟೆ ತುಂಬಿದ್ರೂ ನೀರು ಕುಡಿತೀವಿ. ಯಾಕೆ? ದುಡ್ಡು ಕೊಟ್ಟುಬಿಟ್ಟಿದ್ದೀವಿ, ಸುಮ್ಮನೆ ಚೆಲ್ಲಕ್ಕಾಗಲ್ಲ ಅಂತ. ಅದೇ ಫ್ರೀಯಾಗಿ ಸಿಕ್ಕಿದ್ರೆ ಹೆಂಗೆ ಬೇಕು ಅಂತ ಚೆಲ್ಕೊಂಡು ಓಡಾಡ್ತಿರ್ತೀವಿ. ಕರೆಕ್ಟ್? ಹಾಗೇನೆ ಸೊ ವಿದ್ಯೆನೂ ಅಷ್ಟೇ. ನಿಮಗೆ ಫ್ರೀಯಾಗಿ ಸಿಕ್ತು ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಅದ್ರ ಬೆಲೆ ಗೊತ್ತಾಗಲ್ಲ, ನೀವು ಸೀರಿಯಸ್ ಆಗು ಓದಲ್ಲ. ನನ್ನ ಇಂಟೆನ್ಷನ್ ನೀವು ಸೀರಿಯಸ್ ಆಗು ಓದಬೇಕು. ಅಟ್ ದ ಸೇಮ್ ಟೈಮ್ ನನ್ನದೇ ಆದಂಥ ರೀತಿಯಲ್ಲಿ ನನ್ನಿಂದ ನಿಮಗೆ ಒಂದು ರೀತಿಯಲ್ಲಿ ಸಹಾಯ, ಈ ಸ್ಮಾಲ್ ಅಮೌಂಟಿಂದ. ಓಕೆ, ನೀವೇ ಲೆಕ್ಕ ಹಾಕಿ, ತಿಂಗಳಿಗೆ 159 ರೂಪಾಯಿ ಅಂತ ಹೇಳಿದ್ರೆ ನಾನು 8 ತಿಂಗಳಲ್ಲೇ ಸಿಲೆಬಸ್ ಮುಗಿಸ್ಬೋದು ಅಂತ ಹೇಳಿದೆ. ಬೇಡಪ್ಪ, 1 ವರ್ಷನೇ ತೊಗೊಳ್ತೀವಿ ಅಂತಲೇ ಅನ್ಕೋಣ. ಮ್ಯಾಮ್ ಇಡೀ 1 ವರ್ಷ ಫುಲ್ಲು ನೋಡ್ತೀವಿ. 1 ವರ್ಷ ನೋಡಿದ್ರು ಎಷ್ಟಾಗುತ್ತೆ? 1908 ರೂಪಾಯಿ ಆಗುತ್ತೆ. ಇನ್ನೂ 100 ರೂಪಾಯಿ ಸೇರಿಸ್ತೀವಿ ಅಂತಲೇ ಅಂದ್ಕೊಂಡು ರೌಂಡ್ ಫಿಗರ್ ಮಾಡೋಕ್ಕೆ 2000 ರೂಪಾಯಿ ಆಗುತ್ತೆ. ಕರೆಕ್ಟಾ? 2000 ರೂಪಾಯಿ ಒಳಗಡೆ ನಿಮಗೆ 360ಗೆ 360 ತರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದರೊಳಗಡೆನೂ ಎಂಥ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನಾನು ಬೇಕಾದ್ರೆ ಬರ್ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕಿಷ್ಟು ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಈ ಪ್ರೊಫೆಷನಿಗೆ ಬಂದು 1-2 ವರ್ಷ ಆಗಿಲ್ಲ ಮಕ್ಕಳ, 15 ವರ್ಷಕ್ಕಿಂತ ಜಾಸ್ತಿ ಈ ಫೀಲ್ಡಲ್ಲಿದ್ದೀನಿ. ನನಗೆ ಗೊತ್ತು ಯಾವ ರೀತಿ ಕ್ವೆಶನ್ಸ್ಗಳು ಕೇಳ್ತಾರೆ ಎಕ್ಸಾಮಲ್ಲಿ ಅಂತ. ಅಟ್ ದ ಸೇಮ್ ಟೈಮ್ ನಾನು ನಿಮಗೆ ಕ್ಲಾಸ್ ಮಾಡಬೇಕಾದ್ರೆ ವಿಡಿಯೋ ನೋಡೋದ್ರಿಂದ ಅಡ್ವಾಂಟೇಜ್ ಏನು ಅನ್ನೋದು ಹೇಳ್ತೀನಿ. ಆ ಕ್ಲಾಸ್ ಮಾಡ್ಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿರುವಂಥ ಇನ್ಫಾರ್ಮೇಷನ್ ಕೇವಲ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. 10-12 ವರ್ಷದ ಕ್ವೆಶ್ಚನ್ ಪೇಪರ್ ನೀವು ತೆಗೆದ್ರೂ ಅದರೊಳಗಡೆ ಏನೇನೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ, ಅಂಥ ಕ್ವೆಶನ್ಸಲ್ಲೂ ಏನೇನು ಇನ್ಫಾರ್ಮೇಷನ್ಸ್ ಇದೆ ಅದನ್ನೆಲ್ಲ ಸಮರೈಸ್ ಮಾಡಿ ಹೇಳ್ತಿರ್ತೀನಿ. ಬಟ್ ಹಾಗಂತೇಳಿ ಪ್ರತಿ ಚಾಪ್ಟ್ರಲ್ಲೂ ಎಲ್ಲ ಇನ್ಫಾರ್ಮೇಷನ್ಸ್ ನಾನು ಕೊಡಲ್ಲ. ಯಾಕಂತ ಹೇಳಿದ್ರೆ ಅವೆಲ್ಲ ರಿಲೆವೆಂಟೇ ಇರಲ್ಲ. ಸುಮ್ಮನೆ ನಾನು ಹೇಳಬೇಕಲ್ಲ, ನನ್ನ ಪಾಂಡಿತ್ಯ ತೋರಿಸೋದು ದೊಡ್ಡದಲ್ಲ, ನಿಮಗೆ ಎಷ್ಟು ಅರ್ಥ ಆಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸೋದು ಇಂಪಾರ್ಟೆಂಟ್. ಓಕೆ, ಈಗ ನಾನು ಒಂದು 1ನೇ ಕ್ಲಾಸ್ ಮಗು 2ನೇ ಕ್ಲಾಸ್ ಮಗುನ ಕೂರಿಸ್ಕೊಂಡು ನೀನು ಇದಿಷ್ಟು ಓದು ಅಂತ PU ಸಿಲೆಬಸ್ ಹೇಳೋದು ದೊಡ್ಡದಲ್ಲ. ಆ ಮಗುಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹೇಳಬೇಕು. ಕರೆಕ್ಟ್? ಸೊ ಇಲ್ಲೂ ಅಷ್ಟೇ, ಈ ವಿಡಿಯೋಸ್ಗಳು ಪ್ಯೂರ್ ಆಗಿ ನೀಟಿಗೋಸ್ಕರ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀಟಲ್ಲಿ ನೀವು ಯಾವ ಕ್ವಶನ್ ಸ್ಕಿಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲ ಟಾಪಿಕ್ಕು ಕವರ್ ಆಗಿದೆ. ಓಕೆ, ನಾನು ಈಗಲೂ ಹೇಳ್ತಾ ಇದ್ದೀನಿ ನೋಡಿ, 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟು ನಾವು ಕೋಚಿಂಗ್ ಕ್ಲಾಸಿಗೆ ಹೋಗ್ತೀವಿ. ಓಕೆ, ಬಟ್ ಒಪ್ಕೊಳ್ತೀನಿ ಅದರೊಳಗಡೆ ಕೆಮಿಸ್ಟ್ರಿನೂ ಇದೆ ಮ್ಯಾಮ್, ಫಿಸಿಕ್ಸು ಇದೆ, ಬಟ್ ಇಲ್ಲಿ ಕೇವಲ ಬಯಾಲಜಿ. ಸೊ ಹಾಗಾಗಿ ಈ ಬಯಾಲಜಿ ಅಂತ ಮಾತ್ರ ಇಟ್ಟಿರೋದಕ್ಕೋಸ್ಕರನೇ ನಿಮಗೆ ಇಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ಹೇಳ್ತಾ ಇಲ್ಲ ನಾನು, ಕೇವಲ 2000 ರೂಪಾಯಿ ಒಳಗೆ ಅಂತ ಹೇಳ್ತಿದ್ದೀನಿ. ಅದು 1 ವರ್ಷ ಫುಲ್ ತೊಗೊಂಡ್ರೆ. ಇಲ್ಲ ನಾವು 5 ತಿಂಗಳಲ್ಲೇ ನೋಡಿ ಫುಲ್ ಸಿಲೆಬಸ್ ಮುಗಿಸ್ತೀವಿ, 6 ತಿಂಗಳಲ್ಲೇ ಮುಗಿಸ್ತೀವಿ, ಇಲ್ಲ ನೀವು ಟೈಮ್ ಟೇಬಲ್ ಹಾಕೊಟ್ಟಂಗೆ 8 ತಿಂಗಳಲ್ಲೇ ಮುಗಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತನೂ ಕಡಿಮೆ ಆಗುತ್ತೆ. ಸೊ ನೀವೇ ಯೋಚನೆ ಮಾಡಿ. ಖಂಡಿತ ಇದಕ್ಕೆ ಒತ್ತಾಯ ಇಲ್ಲ, ಯಾವಾಗಲೂ ಒತ್ತಾಯ ಮಾಡಿ ಯಾವ ಕೆಲಸನೂ ಮಾಡಬಾರ್ದು, ಮನಸ್ಸಿದ್ರೆ ಮಾತ್ರ ಮಾಡಬೇಕು. ಓಕೆ, ಸೊ ಅದಕ್ಕೋಸ್ಕರ ನೀವು ಡೆಮೋ ತೊಗೊಳ್ಳಿ ನಂದು. ಓಕೆ, ನಿಮಗೆ ಚಾಪ್ಟರ್ ಇಷ್ಟ ಆಗಿ ಅರ್ಥ ಆಗಿ ನೀವು ಎಲ್ಲ MCQನೂ ಸಾಲ್ವ್ ಮಾಡೋಷ್ಟು ಎಬಿಲಿಟಿ ನಿಮಗಿದೆ ಅಂತ ಫೀಲ್ ಆದರೆ, ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಮೆಂಬರ್ ಆಗಿ, ಇಲ್ಲಾಂದರೆ ಸುಮ್ಮನೆ ಮೆಂಬರ್ ಆಗಬೇಡಿ. ಈ ಚಾಪ್ಟರ್ ನೋಡಿದಾಗಲೂ ಅಷ್ಟೇ, ಚಾಪ್ಟರ್ ತುಂಬ ಚೆನ್ನಾಗಿದೆ, ವಾವ್ ನಮಗೆ ಸಖತ್ತಾಗಿ ಅರ್ಥ ಆಗ್ತಾ ಇದೆ. ಈ ಚಾಪ್ಟರ್ ನೋಡಾದ್ಮೇಲೆ MCQ ಮಾಡ್ತಾ ಇದ್ದೀನಿ, ಎಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ, NCERT ಓದ್ತಾ ಇದ್ದೀನಿ, ಪ್ರತಿ ಲೈನು ಅರ್ಥ ಆಗ್ತಿದೆ. ಆ ಥರ ಇದ್ದರೆ ಮಾತ್ರ ಲೈಕ್ ಕೊಡಿ, ಇಲ್ಲ ಡಿಸ್ಲೈಕ್ ಕೊಟ್ಟೇ ಹೋಗಿ.
ನನಗೆ ಖಂಡಿತ ಬೇಜಾರಿಲ್ಲ. ನಿಮ್ಮ ಲೈಕ್ ಕೊಟ್ಟರು ನಾನು ಅಕ್ಸೆಪ್ಟ್ ಮಾಡ್ತೀನಿ, ನಿಮ್ಮ ಡಿಸ್ಲೈಕೂ ಅಕ್ಸೆಪ್ಟ್ ಮಾಡ್ತೀನಿ. ನೀವು ಡಿಸ್ಲೈಕ್ ಕೊಟ್ಟರೆ ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಲೈಕ್ ಕೊಟ್ಟರೆ ನನಗೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ನಿಮಗೆ ಇಷ್ಟ ಆಗಿ ಇಷ್ಟೆಲ್ಲ ಹೇಳಿದ ಮೇಲೂ ಮೆಂಬರ್ ಆಗಲಿಲ್ಲ ಅಂತ ಹೇಳಿದ್ರೆ ಮಕ್ಕಳ, ಖಂಡಿತ ಹೇಳ್ತೀನಿ ಕೇಳಿ, ಇದು ನನ್ನ ಲಾಸ್ ಅಲ್ಲ. ಯಾಕಂತ ಹೇಳಿದ್ರೆ ನೀವು ಕೊಡೋಂಥ 2000 ರೂಪೀಸ್ ಇಂದ ಏನೂ ಆಗಲ್ಲ. ಆದರೆ ನೀವು ಥಿಂಕ್ ಮಾಡಿ, ಆ 2000 ರೂಪೀಸ್ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇದೆ? ಎಷ್ಟು ಮಾರ್ಕ್ಸ್ ಕೊಡ್ತಿದೆ? 360 ಮಾರ್ಕ್ಸ್ ಕೊಡ್ತಾ ಇದೆ. ಜಸ್ಟ್ 2000 ರೂಪೀಸಲ್ಲಿ 360 ಮಾರ್ಕ್ಸ್ ಸಿಗ್ತಿದೆ ಅಂತ ಹೇಳಿದ್ರೆ ಯಾರಿಗುಂಟು ಯಾರಿಗಿಲ್ಲ. ನಾವೇನಾದ್ರು ಓದ್ಬೇಕಾದ್ರೆ ಇಂಥ ಆಪರ್ಚುನಿಟಿ ಇದ್ದಿದ್ರೆ ಖಂಡಿತ ನಾನು ತೊಗೊಂಡ್ಬಿಡ್ತಿದ್ದೆ. ಬಟ್ ಆಬ್ವಿಯಸ್ಲಿ ಅಂಥ ಟೈಮಲ್ಲಿ ಇರಲಿಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ. ಇದು ನನ್ನ ಕಡೆಯಿಂದ ಒಂದು ಸೇವೆ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ಥಿಂಕ್ ಮಾಡಿ ಮೆಂಬರ್ ಆಗಿ. ಓಕೆ, ಎಸ್, ನಾನು ಹೇಳೋದೆಲ್ಲ ಹೇಳಿದ್ದೀನಿ ಈ ವಿಚಾರವಾಗಿ, ಇನ್ನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ಲಾಸ್ಟ್ ಇನ್ನೊಂದು ವಿಚಾರ, ನೀವು ಯಾರದೇ ವಿಡಿಯೋ ಫಾಲೋ ಮಾಡ್ರೋ, ನನ್ನ ವಿಡಿಯೋ ಫಾಲೋ ಮಾಡಿ ಅಥವಾ ಬೇರೆಯವ್ರ ವಿಡಿಯೋ ಫಾಲೋ ಮಾಡಿ, ಎಲ್ಲರೂ ಲೆಕ್ಚರರ್ಸೇ, ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಯಾರ್ದಾರು ಒಬ್ಬರನ್ನ ಮಾತ್ರ ಫಾಲೋ ಮಾಡಿ. ಓಕೆ, ಯಾಕೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಪ್ರತಿ ಚಾಪ್ಟರು ಇಂಟರ್ ಕನೆಕ್ಟ್ ಆಗಿರುತ್ತೆ. ಈ ಚಾಪ್ಟರ್ ಒಬ್ರು ಬಾಯಿಂದ ಕೇಳಿ ಇನ್ನೊಂದು ಚಾಪ್ಟರ್ ಇನ್ನೊಬ್ಬರ ಹತ್ರ ಕೇಳ್ತೀವಿ, ಮತ್ತೊಂದು ಚಾಪ್ಟರ್ ಇನ್ನೆಲ್ಲೋ ಸಿಗ್ತಾ ಇದೆ ಅವ್ರ ಹತ್ರ ಕೇಳ್ತೀವಿ, ತಲೆನ ಗೊಬ್ಬರ ಮಾಡ್ಕೊಂಡ್ಬಿಡ್ತೀರ. ಎಲ್ಲೂ ಕಾಲಿಡೋಕ್ಕಾಗಲ್ಲ. ಒಂದು ದೋಣಿ ಮೇಲೆ ಮಾತ್ರ ಕಾಲಿಟ್ಟರೆ ದಡ ಸೇರೋದು, 2-3 ದೋಣಿ ಮೇಲೆ ಕಾಲಿಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಪಾತಾಳಕ್ಕೆ ಹೋಗೋದು. ಸೊ ಹಾಗಾಗಿ ನೀವು ನನ್ನ ವೀಡಿಯೋಸ್ ಫಾಲೋ ಮಾಡ್ತೀರಾ, ನನ್ನನ್ನು ಮಾತ್ರ ಫಾಲೋ ಮಾಡಿ. ಅವಾಗ ನಾನು ಹೇಳ್ತೀನಿ 360ಗೆ 360 ಕಮೆಂಟ್ ಹಾಕಿ ಮ್ಯಾಮ್, ನೀವು ಹೇಳಿದ್ರಿ 360ಗೆ ತಕ್ಕೊಡ್ತೀವಿ ಅಂತ ಹೇಳಿ, ಬರಲೇ ಇಲ್ಲ ಅಂತ ನೀವು ಓಪನ್ ಆಗಿ ಹೇಳಿ. ಓಕೆ, ಆದರೆ ಅಟ್ ದ ಸೇಮ್ ಟೈಮ್ ನಾನು ಹೇಳಿರೋದನ್ನೆಲ್ಲ ಫಾಲೋ ಮಾಡಬೇಕು. ಬರೀ ವಿಡಿಯೋ ನೋಡಿ ಕೂರೋದಲ್ಲ, NCERT ಓದಬೇಕು, MCQ ಸಾಲ್ವ್ ಮಾಡಬೇಕು. ಓಕೆ, ಬಟ್ ಇದೇನು ಮಾಡ್ದಲೆ ಎಲ್ಲಾದರೂ ಚೌ ನೋಡಿಕೊಂಡು ನಾನು 360 ಬರಲಿಲ್ಲ ಅಂತ ಹೇಳಿ ಲೈಫನ್ನು ಸ್ಪಾಯ್ಲ್ ಮಾಡ್ಕೋಬೇಡಿ ಮಕ್ಕಳ. ಯಾರ್ದಾರು ಒಬ್ಬರು ವೀಡಿಯೋಸನ್ನು ಫಾಲೋ ಮಾಡಿ. ಓಕೆ, ಎಸ್, ಬನ್ನಿ ಇವಾಗ ಗೈನೇಶಿಯಂ ಬಗ್ಗೆ ಓದೋಣ. ಸೊ ಗೈನೇಶಿಯಂ ಅಂತ ಹೇಳಿದ್ರೆ ನಮಗೆ ಗೊತ್ತು, ಇಟ್ ಇಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ಅ ಫ್ಲವರ್. ನೋಡಿ, ಅಗೇನ್ ಇಟ್ಸ್ ಅ ನೀಟ್ ಕ್ವೆಶ್ಚನ್. ಇದು ಮತ್ತೆ ನೀಟಲ್ಲಿ ಕೇಳ್ತಾರೆ. ನಮಗೆ ಪಿಸ್ಟಿಲ್ ಅಂತ ಕೊಟ್ಟಾಗ ನಾವು ಬರೆಯಂಗಿಲ್ಲ. ಪಿಸ್ಟಿಲು ಫೀಮೇಲ್ ಪಾರ್ಟೇ, ಬಟ್ ತುಂಬಾ ಅಕ್ಯುರೇಟ್ ಆನ್ಸರ್ ಏನು ಗೈನೇಶಿಯಂ. ಸೊ ಈ ಗೈನೇಶಿಯಂ ಬಗ್ಗೆ ನಮಗೆ ಫಸ್ಟ್ PUC ಇದೆ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ನೀವು ಎಷ್ಟು ಮಟ್ಟಿಗೆ ಓದಿದ್ದೀರಾ ಅಂತ ನಾನು ಇಲ್ಲೇ ಟೆಸ್ಟ್ ಮಾಡ್ತೀನಿ. ಈಗ ಗೈನೇಶಿಯಂ ಇಟ್ಸ್ ಅ ಓರಲ್, ಕರೆಕ್ಟ್? ಅದರೊಳಗಡೆ ಇರುವಂಥ ಇಂಡಿವಿಜುವಲ್ ಯೂನಿಟಿಗೆ ಏನಂತ ಹೇಳಿದ್ವಿ? ಪಿಸ್ಟಿಲ್ ಅಂತ ಹೇಳಿದ್ವಿ. ಈಗ ಪಿಸ್ಟಿಲ್ ಹೇಳುತ್ತೆ ಕೆಲವು ಫ್ಲವರ್ ಅಲ್ಲಿ ನಾನು ಸಿಂಗಲ್ ಆಗಿರ್ತೀನಿ ಅಂತ ಹೇಳುತ್ತೆ. ಓಕೆ, ಅಂದ್ರೆ ಅರ್ಥ ಏನು? ಕೆಲವು ಫ್ಲವರ್ಸ್ ಅಲ್ಲಿ ದೇರ್ ಇಸ್ ಓನ್ಲಿ ಒನ್ ಪಿಸ್ಟಿಲ್. ಸೊ ಅಂತಹ ಫ್ಲವರ್ಸ್ಗೆ ಅಥವಾ ಆ ಗ್ರೂಪಿಗೆ ನಾವೇನಂತ ಕರಿತೀವಿ? ಮಾನೋಕಾರ್ಪೆಲರಿ. ಕಾರ್ಪೆಲ್ ಅಂತ ಹೇಳಿದ್ರು ಅಂದ್ರೆ ಪಿಸ್ಟಿಲ್ ಅಂತ ಹೇಳಿದ್ರು ಅಂದ್ರೆ, ಸೊ ಹಾಗಾಗಿ ಮಾನೋಕಾರ್ಪೆಲರಿ ಫ್ಲವರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಅಂದ್ರೆ ಅರ್ಥ ಏನು? ಓನ್ಲಿ ಒನ್ ಪಿಸ್ಟಿಲ್. ಬಟ್ ಕೆಲವು ಫ್ಲವರ್ಸ್ ಅಲ್ಲಿ ಏನಾಗಿದೆ, ಪಿಸ್ಟಿಲ್ಸ್ಗಳು ತುಂಬಾ ಗ್ರೂಪ್ ರಾಶಿ ಇದಾವೆ. ಸೊ ಅಂದ್ರೆ ಆಬ್ವಿಯಸ್ಲಿ ನಾನು ಏನಂತ ಹೆಸರು ಕೊಡ್ಬೋದು? ಓದಿದ್ರಲ್ಲ ನೀವೇ, ಹೇಳಿ ಫಸ್ಟ್ PUC ಅಲ್ಲಿ. ಎಸ್, ಮಲ್ಟಿ ಕಾರ್ಪೆಲರಿ. ಮೋರ್ ದೆನ್ 1 or 2 ಪಿಸ್ಟಿಲ್, ಜಸ್ಟ್ ಮೋರ್ ದೆನ್ 1 ಪಿಸ್ಟಿಲ್ ಅಂತ ಹೇಳ್ಕೋಣ. ಸರಿ, ನೀನ್ ಒಂದೇ ಪಿಸ್ಟಿಲ್ ತಾನೆ, ಆಯ್ತು ಬಿಡಪ್ಪ, ನೀನ್ ಹಿಂಗೆ ಒಂದು ಸ್ಟ್ರಕ್ಚರ್ ಅಲ್ಲಿ ಈ ತರ ಕೂತ್ಬಿಟ್ಟಿದ್ಯಾ, ಫ್ಲಾಸ್ ತರ, ನಿನ್ನ ಹತ್ರ ಬರೋದೇ ಇಲ್ಲ ಅಂತ ಕೂತ್ವಿ. ಸರಿ, ಮಲ್ಟಿ ಕಾರ್ಪೆಲರಿ ಹತ್ರ ಬಂದ್ವಿ. ಈಗ ಮಲ್ಟಿ ಕಾರ್ಪೆಲರಿಯಲ್ಲಿ ಮತ್ತೆ ಒಂದಿಷ್ಟು ಪಿಸ್ಟಿಲ್ಸ್ಗಳು ಹೇಳ್ತವೆ, ನಾನು ಇಷ್ಟು ಬ್ಯೂಟಿಫುಲ್ ಆಗಿದ್ದೀನಿ, ನಾವು ಯಾಕೆ ಒಟ್ಟೊಟ್ಟಿಗೆ ಇರ್ತೀವಿ, ನಾವೆಲ್ಲ ಸಪ್ರೇಟ್ ಆಗಿರ್ತೀವಿ ಅಂತ ಕೂತ್ಬಿಟ್ಟಿದ್ದಾವೆ. ಓಕೆ, ಸೊ ಅಂದ್ರೆ ಪಿಸ್ಟಿಲ್ಸ್ ಆರ್ ಆಲ್ ಸಪ್ರೇಟ್ ಇನ್ ಸರ್ಟನ್ ಫ್ಲವರ್ಸ್. ಅವಾಗ ಅಂತ ಫ್ಲವರ್ಸ್ಗೆ ನಾವೇನಂತ ಕರಿತೀವಿ? ಅಪೋಕಾರ್ಪಸ್. ಅಪೋಕಾರ್ಪಸ್ ಅಂತ ಹೇಳಿದ್ರೆ ನಾವು ಪಿಸ್ಟಿಲ್ಸ್ ಆರ್ ಫ್ರೀ. ಬಟ್ ಕೆಲವು ಫ್ಲವರ್ಸ್ ಇದೆ, ಆ ಫ್ಲವರ್ಸ್ ಅಲ್ಲಿ ಪಿಸ್ಟಿಲ್ಸ್ ಹೇಗೆ ಅಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೂತ್ಬಿಟ್ಟಿದ್ದಾವೆ. ಅಂದ್ರೆ ಏನು? ಎಸ್, ದೇ ಆರ್ ಕಾಲ್ಡ್ ಸಿಂಕಾರ್ಪಸ್. ಪಿಸ್ಟಿಲ್ಸ್ ಫ್ಯೂಸ್ಡ್. ಈ ಪಿಸ್ಟಿಲ್ ಅನ್ನೋದು ಒಂದು ಬ್ಯೂಟಿಫುಲ್ ಗರ್ಲ್ ಇದ್ದಂಗೆ ಅಂತ ಹೇಳಿದೆ. ಓಕೆ, ಸೊ ಈಗ ಬ್ಯೂಟಿಫುಲ್ ಗರ್ಲ್ಸ್ಗಳು ಜಗಳ ಮಾಡ್ತಿದ್ದಾರೆ ಅಂತ ಅನ್ಕೋಣ. ಸೊ ಅವಳು ತುಂಬಾ ಚೆನ್ನಾಗಿದ್ದಾಳೆ, ಇವಳು ತುಂಬಾ ಚೆನ್ನಾಗಿದ್ದಾಳೆ, ಅವಳಿಗೆ ಅಷ್ಟೊಂದು ಡಿಮ್ಯಾಂಡ್ ಸಿಗ್ತಾ ಇದೆ ಅಂತ ಒಬ್ರಿಗೊಬ್ರು ಅವ್ರವ್ರ ಮಧ್ಯದಲ್ಲೇ ಜಗಳ ಮಾಡ್ಕೊಂಡು ಸಪ್ರೇಟ್ ಆಗಿ ಕೂತ್ಬಿಟ್ಟಿದ್ದಾರೆ ಅಂತ ಅನ್ಕೋಣ. ಸೊ ಆ ಗ್ರೂಪಿಗೆ ಅಪೋಕಾರ್ಪಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಏನಾದ್ರು ಕೇಳಿದ್ರೆ ಎಕ್ಸಾಮ್ ಅಲ್ಲಿ ನಾವು ಹೆಂಗ್ ನೆನ್ಪಿಟ್ಕೊಳ್ತೀವಿ? ನಾನು ಹೆಂಗ್ ನೆನ್ಪಿಟ್ಕೋತೀನಿ? ತುಂಬಾ ಬ್ಯೂಟಿಫುಲ್ ಗರ್ಲ್ಸ್ ಅಲ್ಲ, ಸೊ ಹಾಗಾಗಿ ಎಲ್ಲ ಬೇಜಾರು ಮಾಡ್ಕೊಂಡು ಸಪ್ರೇಟ್ ಕೂತ್ಬಿಟ್ಟಿದ್ದಾರೆ. ನಾನು ನಿನಗಿಂತ ಚೆನ್ನಾಗಿದ್ದೀನಿ ಅಂತ, ಬಿಕಾಸ್ ಆಲ್ ಆರ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ಬ್ಯೂಟಿಫುಲ್ ಫ್ಲವರ್ ಅಂತ ಹೇಳಿದ್ರೆ ತಲೆಯೊಳಗಡೆ ಬರುತ್ತೆ ರೋಸ್, ಬ್ಯೂಟಿಫುಲ್ ಫ್ಲವರ್ ಅಂತ ಹೇಳಿದಾಗ ತಲೆಯೊಳಗಡೆ ಬರುತ್ತೆ ಲೋಟಸ್. ಇವೆರಡು ಮೈಕ್ ಇಟ್ಕೊಂಡು ಜಗಳ ಆಡ್ತಾ ಇದಾವೆ, ನಾನ್ ಬ್ಯೂಟಿಫುಲ್ಲಾ ಅಂತ. ಸೊ ಮೈಕ್ ಅಂತ ಹೇಳಿದೆ ಮೈಕೇಲಿಯಾ.
ಮೈಕೇಲಿಯಾ. ಎಕ್ಸಾಂಪಲ್ ನೆನ್ಪಿಟ್ಕೊಳಕ್ಕಾಗುತ್ತಾ? ನೆನ್ಪಿಟ್ಕೊಳ್ಳೇಬೇಕು. ರೋಸು, ಲೋಟಸ್ಸು ಮತ್ತೆ ಮೈಕೇಲಿಯಾ. ಓಕೆ. ಆದ್ರೆ ಇಲ್ಲಿ ಒಂದು ಮನೆಯಲ್ಲಿ ಅಪ್ಪ ಇದ್ದಾನೆ, ಪಪ್ಪ ಪಪ್ಪ ಅಂತ ಕರಿತಾ ಇದ್ದಾರೆ ಮಕ್ಕಳು. ಆ ಅಪ್ಪ ಹೇಳ್ತಿದ್ದಾನೆ, ಲೇ ಹುಡುಗಿಯರ, ಇಷ್ಟೊಂದು ಜನ ಇದ್ದೀರಾ, ಸಾಸಿವೆ ಹಾಕೋದು, ಒಗ್ಗರಣೆ ಹಾಕೋದು ಕಲೀರಮ್ಮ, ಟೊಮೊಟೊ ಹೆಚ್ಚೋದು ಕಲೀರಮ್ಮ, ಒಟ್ಟಿಗೆ ಇರಮ್ಮ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಸಿಂಕ್ ಕಾರ್ಪಸ್ ಅಂತ ಹೇಳಿದ್ರೆ ಒಟ್ಟಿಗೆ ಇರೋದು. ಇಲ್ಲಿ ಪಪ್ಪ ತಾನೇ ಹೇಳ್ತಾ ಇರೋದು. ಸೊ ಹಾಗಾಗಿ ಎಕ್ಸಾಂಪಲ್ ಹೆಂಗ್ ನೆನ್ಪಿಟ್ಕೊಳ್ಳೋಣ? ಪಾಪವ್ರಿ ಏನಂತ ಹೇಳ್ದ? ಸಾಸಿವೆ ಹಾಕೋದು ಹೇಗೆ ಅಂತ ತಿಳ್ಕೊಳ್ಳಿ, ಒಗ್ಗರಣೆ ಹಾಕೋದು ಅಂತ. ಅಂದ್ರೆ ಮಸ್ಟರ್ಡ್. ಅದೇ ತರ ಟೊಮೊಟೊ ಹೆಚ್ಚೋದು ಕಲೀರಿ, ಮುಂದೆ ಲೈಫಿಗೆ ಬೇಕಾಗುತ್ತೆ ಅಂತ ಹೇಳ್ದ, ಟೊಮ್ಯಾಟೊ. ಸೊ ಇದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳೋದು. ನಾನು ಯೂಶಲಿ ಹಿಂಗೆ ನೆನ್ಪಿಟ್ಕೋತೀನಿ, ನಿಮಗೂ ನೆನಪಲ್ಲಿ ಈ ಟ್ರಿಕ್ ಇರುತ್ತೆ ಅಂದ್ರೆ ನೆನ್ಪಿಟ್ಕೊಳ್ಳಿ. ಬಟ್ ಈ ಮಸ್ಟರ್ಡ್ ಮತ್ತೆ ಟೊಮ್ಯಾಟೊ ಇದು ಫಸ್ಟ್ PUC ಯಲ್ಲಿದೆ, ಪ್ಯಾಪವರ್ ಸೆಕೆಂಡ್ PUC ಯಲ್ಲಿದೆ. ಸೊ ಫಸ್ಟ್ PUC ಇದು ಸೆಕೆಂಡ್ PUC ಇದು ಈ ರೀತಿ ಕನೆಕ್ಟ್ ಮಾಡ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ಫಸ್ಟ್ PUC ಯಲ್ಲಿ ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬಿಟ್ಟು ಹಾಕ್ಬಿಡ್ತೀವಿ. ಸೆಕೆಂಡ್ PUC ಯಲ್ಲಿ ಓದ್ಬೇಕಾದ್ರೆ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ. ಎಲ್ಲಿ ಸಿಗುತ್ತೆ ಇದು ಬರ್ಕೊಂಡ್ರ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಇಲ್ಲಿ ಸಿಗುತ್ತೆ. ಇದು NCERT ಇಮೇಜ್. ಇಲ್ಲಿ ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಬಿಡಿ, ಇದು ಪಿಸ್ಟಿಲ್. ದಿಸ್ ಇಸ್ ದ ಪಿಸ್ಟಿಲ್ ಸ್ಟ್ರಕ್ಚರ್. ಈಗ ನಾವು ಇದ್ರ ಸ್ಟ್ರಕ್ಚರ್ ಬಗ್ಗೆ ಓದೋಣ. ಇಲ್ಲಿ ನೋಡಿದ್ರೆ ಇದು ಫ್ಯೂಸ್ ಆಗಿದೆ. ಫ್ಯೂಸ್ ಆಗಿದೆ, ಅದನ್ನ ನಾನು ಹಿಂಗೆ ತೋರಿಸ್ಬೋದಾ? ಇಲ್ಲೇ ನೋಡಿ, ಸಿಂಕ್ ಕಾರ್ಪಸ್ ಅಲ್ಲಿ ಲೆಟ್ಸ್ ಅಸ್ಯೂಮ್ ಇದೊಂದು ಸ್ಟೈಲ್ ಸ್ಟಿಗ್ಮಾ, ಇಲ್ಲೊಂದು ಸ್ಟೈಲ್ ಸ್ಟಿಗ್ಮಾ, ಸ್ಟೈಲ್ ಸ್ಟಿಗ್ಮಾ, ಸ್ಟೈಲ್ ಸ್ಟಿಗ್ಮಾ, ಸ್ಟೈಲ್ ಸ್ಟಿಗ್ಮಾ, ಈ ತರ ಸುಮಾರಷ್ಟು ಸ್ಟೈಲ್ ಸ್ಟಿಗ್ಮಾ ಇದೆ. ಓವರಿ ಎಲ್ಲ ಫ್ಯೂಸ್ ಆಗಿದೆ. ಸೊ ಆಬ್ವಿಯಸ್ಲಿ ಸ್ಟೈಲ್ ಸ್ಟಿಗ್ಮಾ ಓವರಿ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು. ಇದು ಸ್ಟೈಲು, ಇದು ಸ್ಟಿಗ್ಮಾ, ಇದು ಓವರಿ. ನೋಡಿ, ಓವರಿ ಎಲ್ಲ ಫ್ಯೂಸ್ ಆಗಿದೆ. ಅದಕ್ಕೆ ನಾವು ಸಿಂಕ್ ಕಾರ್ಪಸ್ ಅಂತ ಹೇಳಿದ್ವಿ, ಪಿಸ್ಟಿಲ್ಸ್ ಎಲ್ಲ ಫ್ಯೂಸ್ ಆಗಿರೋದಕ್ಕೆ. ಅದ್ರದೇ ಇಮೇಜ್ ಇದು. ಓಕೆ, ಇಲ್ಲಿ ಕೇಳಿದಾರೆ ನೋಡಿ, ಮಲ್ಟಿ ಕಾರ್ಪೆಲರಿ ಸಿಂಕ್ ಕಾರ್ಪಸ್, ಇಲ್ಲಿ ಪಿಸ್ಟಿಲ್ಸ್ ಆಫ್ ಪ್ಯಾಪವರ್. ಪ್ಯಾಪವರ್ ಇಲ್ಲಿ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ಒಳಗಡೆ ಟೆಕ್ಸ್ಟ್ ಪಾರ್ಟ್ ಅಲ್ಲಿ ಕೊಟ್ಟಿಲ್ಲ. ಓಕೆ. ಸೊ ಅದೇ ತರ ಸಿ ಇದು ಬಂದ್ರೆ ದಿಸ್ ಇಸ್ ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್. ಎಕ್ಸಾಂಪಲ್ ಮೈಕೇಲಿಯಾ ಅಂತ ಮಾತ್ರ ಕೊಟ್ಟಿದ್ದಾರೆ. ಸೊ ಅಂದ್ರೆ ನೋಡಿ, ಇಲ್ಲಿ ಎರಡು ಎಕ್ಸಾಂಪಲ್ ಇಲ್ಲಿ ಕೊಟ್ಟರು, ಉಳಿದಿದ್ದ ಎಕ್ಸಾಂಪಲ್ ಫಸ್ಟ್ PUC ಅಲ್ಲಿ ಇಟ್ರು. ಬಟ್ ನಾವು ಫಸ್ಟ್ PUC ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೇಬೇಕು, ಅದಕ್ಕೋಸ್ಕರನೇ ಇಲ್ಲಿ ಬರ್ದಿದ್ದೀನಿ. ಅರ್ಥ ಆಗ್ತಾ ಇದೆ? ಇನ್ನು ಮಾನೋ ಕಾರ್ಪೆಲರಿಯಲ್ಲಿ ಏನ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ಏನ್ ಇಟ್ಟು ಕೇಳಿಲ್ಲ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅರ್ಥ ಆಯ್ತಾ? ಓಕೆ, ಸರಿಯಪ್ಪ. ನಾವು ಪಿಸ್ಟಿಲ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಪಿಸ್ಟಿಲ್ ಹೌ ಯು ಲುಕ್, ಹೇಗೆ ಕಾಣಿಸ್ತಿದ್ಯಾ ಅದನ್ನ ನೋಡೋಣ. ಇಲ್ಲಿ ನೋಡಿ, ಪಿಸ್ಟಿಲ್ ಮೊದಲನೇದಾಗಿ ಈ ತರ ಒಂದು ಫ್ಲಾಟ್ ಸರ್ಫೇಸ್ ಇದೆ ಟಾಪ್ ಮೇಲೆ. ನೋಡಿ, ಈ ಫ್ಲಾಟ್ ಆಗಿ ಏನ್ ಈ ಪೋರ್ಷನ್ ಇದೆ, ಇದೊಂಥರ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್. ಯಾರನ್ನ ಲ್ಯಾಂಡ್ ಮಾಡ್ಕೊಳಕ್ ಕೂತಿದೆ? ಈ ನಮ್ಮ ಪೋಲನ್ ಗ್ರೀನ್ ಅನ್ನ ಲ್ಯಾಂಡ್ ಮಾಡ್ಕೊಳಕ್ ಕೂತಿದೆ. ಬೈ ಚಾನ್ಸ್ ನೀನೇನಾದ್ರು ಕಂಪ್ಯಾಟಿಬಲ್ ಅಂತ ಹೇಳಿದ್ರೆ, ನೀನ್ ನನ್ನ ಸ್ಪೀಶೀಸ್ ಏನ, ಬಾ ಇಲ್ಲಿ ಕುತ್ಕೋ, ದಿಸ್ ಇಸ್ ದ ಪ್ಲೇಸ್ ಯು ಕ್ಯಾನ್ ಸಿಟ್ ಅಂತ ಹೇಳಿ ಈ ಜಾಗಕ್ಕೆ ಕುತ್ಕೊಂಡಿದೆ ಕರ್ಕೊಳಕ್ಕೆ. ಓಕೆ. ಸೊ ಈ ಪ್ಲೇಸಿಗೆ ನಾವೇನಂತ ಕರಿತೀವಿ? ಸ್ಟಿಕ್ಕಿ ಸರ್ಫೇಸ್ ಆಗಿರೋದ್ರಿಂದ ಇದನ್ನ ಸ್ಟಿಗ್ಮಾ ಅಂತ ಕರಿತೀವಿ. ಸ್ಟಿಗ್ಮಾ ಕೆಲಸ ಏನು? ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್. ಸೊ ಇದು ಕೆಲವು ಟೈಮ್ ಸ್ಟಿಕ್ಕಿ ಆಗಿರುತ್ತೆ, ಕೆಲವು ಟೈಮ್ ಫೆದರಿ ಇರುತ್ತೆ. ಸೊ ಡಿಪೆಂಡ್, ಒಂದೊಂದು ಪಿಸ್ಟಿಲ್ ಅಲ್ಲೂ ಒಂದೊಂದು ತರ ಅದರ ನೇಚರ್ ಇರ್ತಕ್ಕಂತ ಇರುತ್ತೆ. ಸರಿ, ಪಿಸ್ಟಿಲ್ ಏನೋ ಮೇಲೆ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ತೋರಿಸಿದೆ. ಬಟ್ ಇಲ್ಲಿಂದ ಮುಂದಕ್ಕೆ ಹೋಗಕ್ ಜಾಗ ಬೇಕಲ್ಲ, ಪೋಲನ್ ಗ್ರೇನ್, ಪೋಲನ್ ಟ್ಯೂಬ್ ಅನ್ನ ತೋರಿಸ್ಬೇಕಾದ್ರೆ ಅದು ಎಲ್ಲಿಂದ ಹೋಗುತ್ತೆ? ಇಲ್ಲಿ ಈ ತರ ನೋಡಿ, ಒಳ್ಳೆ ಹೀರೋಯಿನ್ ನೆಕ್ ಇದ್ದಂಗಿದೆ, ಸ್ಟೈಲಿಶ್ ಆಗಿದೆ. ಸೊ ಅದಕ್ಕೆ ಇದಕ್ಕೆ ಏನಂತ ಹೆಸರು ಕೊಟ್ವಿ? ಸ್ಟೈಲ್. ಇಟ್ಸ್ ಅ ಎಲಾಂಗೇಟೆಡ್ ಸ್ಟ್ರಕ್ಚರ್. ಸ್ಟಿಗ್ಮಾ ಆಯ್ತು, ಸ್ಟೈಲ್ ಆಯ್ತು. ಸೊ ಸಿಗ್ಮಾ ಸ್ಟೈಲ್ ಆದ್ಮೇಲೆ ಇಲ್ಲೊಂದು ಬಲ್ಜ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀವಿ. ಈ ಬಲ್ಜ್ ಪಾರ್ಟಿಗೆ ನಾವೇನಂತ ಹೆಸರು ಕೊಟ್ವಿ? ಎಸ್, ಓವರಿ. ಈ ಓವರಿ ಹೊರಗಡೆ ನೋಡಿ ಈ ತರ ಲೇಯರ್ ಇದೆ, ಇದನ್ನ ಓವೇರಿಯನ್ ವಾಲ್ ಅಂತಾನೂ ಸಹ ಕರಿತೀವಿ. ಸೊ ದಿಸ್ ಇಸ್ ಓವರಿ ವಾಲ್. ಸೊ ಮುಂದೆ ಫರ್ಟಿಲೈಸೇಷನ್ ಆದ್ಮೇಲೆ, ಆಫ್ಟರ್ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬಿಟ್ವಿ ನಾವು. ಫಿಮೇಲ್ ಗ್ಯಾಮೆಟ್ ಹೆಂಗ್ ಪ್ರೊಡ್ಯೂಸ್ ಮಾಡೋದು ಅದನ್ನ ಓದ್ತಾ ಇದೀವಿ. ಸೊ ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಮಾಡಾದ್ಮೇಲೆ ಅವೆರಡು ಫ್ಯೂಸ್ ಆಗುತ್ತಲ್ಲ, ರಾಜ್ಕುಮಾರ ಬಂದ, ರಾಜ್ಕುಮಾರಿ ಇದ್ದಾಳೆ, ಇಬ್ರು ಫ್ಯೂಸ್ ಆದ್ರೂ ಆ ಪ್ರೋಸೆಸ್ಗೆ ಫರ್ಟಿಲೈಸೇಷನ್ ಅಂತ ಕರಿತೀವಿ, ಅಥವಾ ಸಿಂಗ್ಯಾಮಿ. ಅದಾದ್ಮೇಲೆ ಇದೇ ಓವರಿ ಏನ್ ಹೇಳುತ್ತೆ, ನೋಡಪ್ಪ ಇಷ್ಟ ತನಕ ನಂಗೆ ಓವರಿ ಅಂತ ಕರೆದ್ವಿ, ಈಗ ನಾನು ಓವರಿ ಅಂತ ಕರೆಯಂಗಿಲ್ಲ, ಫ್ರೂಟ್ ಅಂತ ಕರಿಬೇಕು ಅಂತ ಹೇಳುತ್ತೆ. ಅಂದ್ರೆ ಓವರಿ ಇಟ್ಸ್ ಸೆಲ್ಫ್ ಬಿಕಮ್ ಅ ಫ್ರೂಟ್. ಈ ಓವರಿ ವಾಲೆ ಆಕ್ಚುಲಿ ನಾವು ತಿನ್ನುವಂತ ಫ್ರೂಟ್. ಇನ್ ಫ್ಯಾಕ್ಟ್
ಈಗ ನಾವು ಮ್ಯಾಂಗೋ ತಿಂತೀವಲ್ಲ ವಾಟ್ ಇಸ್ ದಟ್ ಇಸ್ ನಥಿಂಗ್ ಬಟ್ ಓವರಿ ವಾಲೆ. ಅದೆಲ್ಲ ಆಮೇಲೆ ಹೇಳ್ತೀನಿ ನಾನು. ಓಕೆ, ಫಸ್ಟ್ PUC ಓದಿದ್ದೀರಾ. ಈಗ ಇಲ್ಲಿಗೆ ಬರೋಣ. ಈಗ ಒಳಗಡೆ ಎಷ್ಟು ಖಾಲಿ ಸ್ಪೇಸ್ ಇದೆಲ್ಲ, ಖಾಲಿ ಜಾಗ. ಈ ಖಾಲಿ ಸ್ಪೇಸಿಗೆ ಒಂದು ಹೆಸರು ಕೊಡೋದಾದ್ರೆ ಲಾಕ್ಯೂಲ್ ಅಂತ ಕೊಡ್ಬೋದು. ಇಟ್ಸ್ ಅ ಕ್ಯಾವಿಟಿ, ಖಾಲಿ ರೂಮ್. ಈ ರೂಮಲ್ಲಿ ಒಂದು ಕುಶನ್ ಸ್ಟ್ರಕ್ಚರಿಂಗ್ ನೋಡ್ತಾ ಇದೀವಿ ನೋಡಿ, ಈ ತರ ಕುಶನ್ ಲೈಕ್ ಸ್ಟ್ರಕ್ಚರ್. ಏನಿ ಕುಶನ್ ಲೈಕ್ ಸ್ಟ್ರಕ್ಚರಿಗೆ ಹೆಸರು? ಎಸ್, ಪ್ಲಾಸೆಂಟಾ. ಇಟ್ಸ್ ಅ ಕುಶನ್ ಲೈಕ್ ಸ್ಟ್ರಕ್ಚರ್. ಈ ಪ್ಲಾಸೆಂಟಾದ ಮೇಲೆ ನೋಡಿ ಈ ತರ ಒಂದು ದೊಡ್ಡ ಕಡ್ಡಿ ತರ ಇದೆ. ಈ ಪ್ಲಾಸೆಂಟಾ ಒಂದೇ ಇರ್ಬೋದು ಅಥವಾ 100 ಇರ್ಬೋದು, 1000 ಇರ್ಬೋದು. ಬಟ್ ಈ ಪ್ಲಾಸೆಂಟಾ ಅಂತೂ ಒಂದು ಓವ್ಯೂಲ್ ಒಳಗಡೆ ಇದ್ದೇ ಇರುತ್ತೆ, ಸಾರಿ ಓವರಿ ಒಳಗಡೆ ಇದ್ದೇ ಇರುತ್ತೆ. ಓಕೆ, ಈ ಪ್ಲಾಸೆಂಟಾದ ಮೇಲೆ ಫಸ್ಟ್ PUC ಪ್ಲಾಸೆಂಟಾ ಡಿಫ್ರೆಂಟ್ ಪ್ಲಾಸೆಂಟಾ ಓದಿದ್ದೀವಿ. ಆಕ್ಸಾಲ್ ಪ್ಲಾಸೆಂಟೇಷನ್, ಮಾರ್ಜಿನಲ್ ಪ್ಲಾಸೆಂಟೇಷನ್, ಪೆರೈಟಲ್ ಪ್ಲಾಸೆಂಟೇಷನ್. ಓಕೆ, ಅಂದ್ರೆ ಯಾವ್ಯಾವ ಜಾಗದಲ್ಲಿದೆ ಅದಕ್ಕೆ ತಕ್ಕಂತೆ ಹೆಸರು ಕೊಟ್ಟಿದ್ದೀವಿ. ಈಗ ನಾನು ಜನರಲ್ ಆಗಿ ಒಂದು ಪ್ಲಾಸೆಂಟಾ ಹೀಗೆ ಬರೆದೆ, ಅದ್ರ ಮೇಲೆ ಈ ತರ ಒಂದು ಕಡ್ಡಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಸ್ಟ್ರಕ್ಚರ್ಗೆ ಫ್ಯೂನಿಕಲ್. ಏನಿದು? ಫ್ಯೂನಿಕಲ್. ಈ ಫ್ಯೂನಿಕಲ್ ಮೇಲೆ ಕೂತಿದೆ ಒಂದು ಸ್ಪೆರಿಕಲ್ ಸ್ಟ್ರಕ್ಚರ್ ಲೈಕ್ ದಿಸ್. ಈ ಸ್ಟ್ರಕ್ಚರ್ಗೆ ನಾವೇನಂತ ಕರಿತಾ ಇದ್ದೀವಿ? ಓವ್ಯೂಲ್. ವಾಟ್ ಇಸ್ ದಿ ಸ್ಟ್ರಕ್ಚರ್ ಕಾಲ್ಡ್? ನೋಡಿ, ದಿಸ್ ಇಸ್ ಕಾಲ್ಡ್ ಓವ್ಯೂಲ್. ಈ ಓವ್ಯೂಲ್ ಹೇಳುತ್ತೆ ನೀನೇನು ಫರ್ಟಿಲೈಸೇಷನ್ ಆದ್ಮೇಲೆ ಫ್ರೂಟ್ ಆಗ್ಬಿಟ್ಟೆ, ಆದ್ರೆ ನಾನ್ ಫರ್ಟಿಲೈಸೇಷನ್ ಆದ್ಮೇಲೆ ಹಿಂಗೆ ಇರ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ನಾನು ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗ್ತೀನಿ? ಸೀಡ್ ಆಗ್ತೀನಿ ಅಂತ ಹೇಳುತ್ತೆ. ಅಂದ್ರೆ ನಮ್ಮ ಫ್ಯೂಚರ್ ಸೀಡ್ ಇದು. ಸೊ ಒಂದು ಫ್ಲವರ್ ಅಲ್ಲಿ ಕೆಲವು ಟೈಮ್ ಒಂದೇ ಓವ್ಯೂಲ್ ಇರ್ಬೋದು, ಕೆಲವು ಫ್ಲವರ್ಸ್ ಅಲ್ಲಿ ತುಂಬಾ ಓವ್ಯೂಲ್ಸ್ ಇರ್ಬೋದು. ಉದಾಹರಣೆಗೆ ಪಪ್ಪಾಯ ತಗೊಳ್ಳಿ, ಎಷ್ಟೊಂದು ಸೀಡ್ಸ್ ಇರುತ್ತೆ. ಅದೇ ತರ ಮ್ಯಾಂಗೋ ತಗೊಳ್ಳಿ, ಒಂದೇ ಒಂದು ಸೀಡ್ ಇರುತ್ತೆ. ಸೊ ನೀವು ಈ ತರ ಎಕ್ಸಾಂಪಲ್ಸ್ ತಗೊಂತಾ ಹೋದ್ರೆ ಆಪಲ್ ತಗೊಳ್ಳಿ, ಒಂದು 4-5 ಸೀಡ್ಸ್ ಇರ್ತವೆ. ಅದೇ ನಾನು ಒಂದು ಆರೆಂಜ್ ತಗೊಳ್ಳಿ, ಸುಮಾರು ಸೀಡ್ಸ್ ಇರುತ್ತೆ. ಈ ತರ ಓವ್ಯೂಲ್ಸ್ ಇನ ನಂಬರ್ ವೇರಿಯೇಷನ್ಸ್ ಇರುತ್ತೆ. ಅದೇ ಓವ್ಯೂಲ್ಸ್ಗಳು ಮುಂದೆ ಏನಾಯ್ತು? ಸೀಡ್ ಆಯ್ತು. ಆಯ್ತಾ? ಈಗ ಈ ಫ್ಯೂನಿಕಲ್ ಇದೆಯಲ್ಲ, ಈ ಫ್ಯೂನಿಕಲ್ ಅಂತ ಹೇಳಿದ್ರೇನು? ಈ ಕಡ್ಡಿ ತರ ಅಂತ ಹೇಳಿದೆ. ಬಟ್ ಈ ಕಡ್ಡಿಗೆ ನಾನು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಏನಂತ ಕರಿಬಹುದು? ಇಟ್ ಇಸ್ ದ ಸ್ಟಾಕ್ ಆಫ್ ದಿಸ್ ಓವ್ಯೂಲ್. ಓವ್ಯೂಲಿನ ಸ್ಟಾಕ್. ಫ್ಲವರಿನ ಸ್ಟಾಕಿಗೆ ಪೆಡಿಸಲ್ ಅಂತ ಏನ್ ಕರೆದ್ನೋ ಅದಕ್ಕೆ ಓವ್ಯೂಲಿನ ಸ್ಟಾಕ್ ಅನ್ನ ನಾನು ಫ್ಯೂನಿಕಲ್ ಅಂತ ಕರಿತೀನಿ. ಹಾಗಾದ್ರೆ ಫ್ಯೂನಿಕಲ್ ಇಸ್ ದ ಸ್ಟಾಕ್ ಆಫ್ ಓವ್ಯೂಲ್. ಬರಿಬೋದಾ? ವೆರಿ ಗುಡ್. ಈಗ ಈ ಫ್ಯೂನಿಕಲ್ ಎಲ್ಲೋಗಿ ಅಟ್ಯಾಚ್ ಆಗಿದೆ ನೋಡಿ. ಈಗ ಈ ಫ್ಯೂನಿಕಲ್ ಈ ಪಾರ್ಟಿಗೆಲ್ಲ ಅಟ್ಯಾಚ್ ಆಗಿದೆಯಲ್ಲ, ಈ ಪಾರ್ಟ್, ಅಟ್ಯಾಚ್ಮೆಂಟ್ ಪಾರ್ಟಿಗೆ ಒಂದು ಹೆಸರು ಕೊಡೋದಾದ್ರೆ ಇದನ್ನ ಹೈಲಮ್ ಅಂತ ಹೇಳ್ಬೋದು. ದಿಸ್ ಇಸ್ ಕಾಲ್ಡ್ ಹೈಲಮ್. ಓಕೆ, ಸೊ ನೋಡಿ ನಮಗೆ ಪಿಸ್ಟಿಲ್ ಒಳಗಡೆ ಏನೇನ್ ಸ್ಟ್ರಕ್ಚರ್ ಇದೆ ಎಲ್ಲ ಕಾಣಿಸ್ತು. ಇದೊಂದ್ಸಲ ಬರ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇಲ್ಲ ಬೇಡ, ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿಲ್ಲ ಅಂದ್ರೂ ತಲೆ ಬಿಸಿ ಬೇಡ. ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೊಂದು ಸ್ಯಾಂಪಲ್ ವಿಡಿಯೋನು ಬಂತು, ಯಾವ ರೀತಿ ಕ್ವಿಕ್ ಆಗಿ ಹೋಗ್ತಾ ಇರುತ್ತೆ, ಕ್ವಿಕ್ ರಿವಿಷನ್. ಅದ್ರೊಳಗಡೆನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಕ್ಸಾಮ್ ಟೈಮಲ್ಲಿ ಓದ್ಬೇಕಾದ್ರೆ. ಓಕೆ, ಸೊ ಈಗ ಈ ಒಂದು ಓವ್ಯೂಲ್ನ ನಾನು ದೊಡ್ಡದಾಗಿ ಬರೆದ್ರೆ ಹೇಗೆ ಕಾಣುತ್ತೆ ನೋಡೋಣ. ಓವ್ಯೂಲ್ಗೆ ಇನ್ನೊಂದು ಹೆಸರೇನು ಗೊತ್ತಾ? ಮೆಗಾಸ್ಪೊರಾಂಜಿಯಂ. ನಾವ್ ಹೇಗೆ ಮೈಕ್ರೋಸ್ಪೊರಾಂಜಿಯಂ ಅಂತ ಕರೆದಿದ್ವಿ ಮೈಕ್ರೋಸ್ಪೋರ್ ಇರೋ ಸ್ಟ್ರಕ್ಚರ್ಗೆ, ಅದೇ ತರ ಈ ಸ್ಟ್ರಕ್ಚರ್ಗೆ ನಾನು ಏನಂತ ಹೆಸರು ಕೊಡ್ಬೋದು? ಮೆಗಾಸ್ಪೊರಾಂಜಿಯಂ. ಅಂದ್ರೆ ಅರ್ಥ ಏನು? ಇದ್ರೊಳಗಡೆನು ಏನಿದೆ? ಎಸ್, ಯು ಆರ್ ರೈಟ್, ಮೆಗಾಸ್ಪೋರ್ ಇದೆ. ಓಕೆ, ಹೋಗೋಣ ಈಗ ನೆಕ್ಸ್ಟ್ ಅಲ್ಲಿಗೆ. ಡನ್, ಬನ್ನಿ. ಮೆಗಾಸ್ಪೊರಾಂಜಿಯಂ ಅಂದ್ರೆ ಒಂದೇ, ಓವ್ಯೂಲ್ ಅಂದ್ರೆ ಒಂದೇ. ಈಗ ಬರ್ಕೊಳ್ತೀನಿ ಮೆಗಾಸ್ಪೊರಾಂಜಿಯಂ. ಓಕೆ, ಇದೊಂದು ಮೆಗಾಸ್ಪೊರಾಂಜಿಯಂ. ಈ ಮೆಗಾಸ್ಪೊರಾಂಜಿಯಂ ಹೇಳುತ್ತೆ ನೋಡಪ್ಪ, ನನಗೆ ಕೆಲವು ಕವರಿಂಗ್ ಕೊಡು ಅಂತ ಹೇಳ್ತಾ ಇದೆ. ಸರಿ, ಕವರ್ ಕೊಟ್ವಿ, ತಗೋ ಒನ್ ಕವರಿಂಗ್ ತಗೋ. ಇನ್ನೊಂದು ಕವರಿಂಗ್ ಬೇಕಾ? ತಗೋ ಇನ್ನೊಂದು ಕವರಿಂಗ್ ತಗೋ. ಈ ಕವರಿಂಗ್ ಒಂದು ಹೆಸರು ಕೊಡ್ತೀವಿ, ವೇಟ್ ಮಾಡು ಅಂತ ಹೇಳ್ತಾ ಇದೀವಿ. ಕೊಟ್ಟೆ ಬಿಟ್ವಿ ಹೆಸರು. ಏನ್ ಈ ಕವರಿಂಗ್ ಹೆಸರು? ಇಂಟೆಗ್ಯುಮೆಂಟ್ಸ್. ಇಂಟೆಗ್ಯುಮೆಂಟ್ಸ್, ಒಂದು ಇನ್ನರ್ ಇಂಟೆಗ್ಯುಮೆಂಟ್ಸ್, ಇನ್ನೊಂದು ಔಟರ್ ಇಂಟೆಗ್ಯುಮೆಂಟ್ಸ್. ಸೊ ಇಲ್ಲಿ ಯಾರು ಅಟ್ಯಾಚ್ ಆಗಿದ್ದಾರೆ? ಸ್ಟಾಕ್. ಸೊ ದಿ ಸ್ಟಾಕ್ ಇಸ್ ಅಟ್ಯಾಚಿಂಗ್. ಈ ಸ್ಟಾಕ್ ಹೆಸರೇನು? ಫ್ಯೂನಿಕಲ್. ಕರೆಕ್ಟ್. ಈ ಪಾಯಿಂಟ್ ಯಾವ ಪಾಯಿಂಟಿಗೆ ಅಟ್ಯಾಚ್ ಆಗಿದೆಯಲ್ಲ, ಈ ಪಾಯಿಂಟಿಗೆ ನಾವೇನಂತ ಕರೆದಿದ್ವಿ? ಹೈಲಮ್. ಹೈಲಮ್ ಇಸ್ ದ ಪಾಯಿಂಟ್ ಟು ವಿಚ್ ಫ್ಯೂನಿಕಲ್ ಅಟ್ಯಾಚ್ಡ್. ಮುಂದೆ ಯಾವಾಗ ಸೀಡ್ ಆಗುತ್ತೋ ಇದು ಒಂಥರ ಪುಟ್ಟ ಸ್ಕಾರ್ ತರ ಕಾಣಿಸ್ತಿರುತ್ತೆ, ಕಲೆ ತರ, ಆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್. ಓಕೆ, ಸರಿ, ಇಂಟೆಗ್ಯುಮೆಂಟ್ಸ್ ನೋಡಿದ್ವಿ. ಈಗ ಈ ಜಾಗದಲ್ಲಿ ನೋಡಿ ಏನಿಲ್ಲ, ಇಂಟೆಗ್ಯುಮೆಂಟ್ ಇಲ್ಲೇ ಇಲ್ಲ, ಖಾಲಿ ಹೊಡಿತಾ ಇದೆ. ಸೊ ಈ ಜಾಗಕ್ಕೆ, ಈ ಜಾಗ ಇದೆಯಲ್ಲ ಮಕ್ಕಳ, ದಿಸ್ ರೀಜನ್ ಇಸ್ ಕಾಲ್ಡ್ ಮೈಕ್ರೋಪೈಲ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಹೇಳೋದನ್ನ ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಅರ್ಥ ಆಗ್ತದೆ. ಈ ಜಾಗಕ್ಕೆ ಏನು? ಮೈಕ್ರೋಪೈಲ್. ಯಾಕೆ? ಎಲ್ಲದನ್ನು ಕವರ್ ಮಾಡಿರುವಂತ ಈ ಒಂದು ಇಂಟೆಗ್ಯುಮೆಂಟ್ ಈ ಜಾಗಕ್ಕೆ ಯಾಕೆ ಬಿಟ್ಟಿದೆ? ಸ್ವಲ್ಪ ವಾಪಸ್ ಹೋಗೋಣ ಮತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ,
ಓಕೆ, ಈಗ ನಮ್ಮ ಪೋಲನ್ ಗ್ರೀನ್ ಕಲರ್ ಅಲ್ಲಿ ತಗೋಣ. ಈ ಪೋಲನ್ ಗ್ರೇನ್ ಇಲ್ಲಿ ಲ್ಯಾಂಡ್ ಆಗಿದೆ. ಈ ಪೋಲನ್ ಗ್ರೇನ್ ಇಲ್ಲಿಂದ ಪೋಲನ್ ಟ್ಯೂಬ್ ನ ರಿಲೀಸ್ ಮಾಡುದು, ಕರೆಕ್ಟಾ? ಯಾವ್ದ್ರಿಂದ? ಟ್ಯೂಬ್ಸ್ ಅಲ್ಲಿಂದ. ಈ ಪೋಲನ್ ಟ್ಯೂಬ್ ಏನ್ ಮಾಡ್ತಾ ಇದೆ, 2 ಮೇಲ್ ಗ್ಯಾಮೆಟ್ ಅನ್ನ ಕರ್ಕೊಂಡ್ ಬರ್ತಾ ಇದೆ. ನೋಡಿ, 2 ಮೇಲ್ ಗ್ಯಾಮೆಟ್ ಬರ್ತಾ ಇದೆ. ಬಟ್ ಇದು ಬಂದಾಗ ಒಳಗಡೆ ಹೋಗಕ್ಕೆ ದಾರಿ ಬೇಕಲ್ಲ. ಇಂಟರ್ಗ್ಯುಮೆಂಟ್ ನೋಡಿ ಫುಲ್ ಕವರ್ ಆಗ್ಬಿಟ್ರೆ ಹಿಂಗೆ, ಇಲ್ಲಿ ಎಲ್ಲ ಕಡೆ ಕವರ್ ಆಗ್ಬಿಟ್ರೆ ಒಳಗಡೆ ಹೋಗೋದು ಯಾರು? ಯಾಕಂತ ಹೇಳಿದ್ರೆ ಇಲ್ಲಿದ್ದಾಳೆ ಪ್ರಿನ್ಸೆಸ್, ಇಲ್ಲಿದ್ದಾಳೆ ರಾಜ್ಕುಮಾರಿ, ಇಲ್ಲಿ ಕಾಯ್ತಾ ಕೂತಿದೆ. ಓ, ಈಗ ಬರ್ತಾನೆ ನನ್ ಪ್ರಿನ್ಸ್ ಅಂತ. ಸೊ ಆ ಪ್ರಿನ್ಸೆಸ್ ನ ಮೀಟ್ ಮಾಡೋಕ್ಕೋಸ್ಕರ ಇಲ್ಲಿ ರೋಡ್ ನೋಡ್ಕೊಳ್ತಿದ್ದು. ಓಕೆ, ದಿಸ್ ಇಸ್ ದ ರೂಟ್, ಇಲ್ಲಿಂದ ಒಳಗಡೆ ಹೋಗ್ತೀನಿ ಅಂತ ಈ ಮೈಕ್ರೋಪೈಲ್ ಇಂದ ಎಂಟ್ರಿ ಆಗುತ್ತೆ ಪೋಲನ್ ಟ್ಯೂಬ್. ಅದಕ್ಕೋಸ್ಕರನೇ ಮೈಕ್ರೋಪೈಲ್ ಈಸ್ ನಾಟ್ ಹ್ಯಾವಿಂಗ್ ಇಂಟರ್ಗ್ಯುಮೆಂಟ್. ಓಕೆ, ಕ್ಲಿಯರಾ? ಎಸ್. ಈಗ ಈ ಮೈಕ್ರೋಪೈಲಿನ ಎಕ್ಸಾಕ್ಟ್ ಆಪೋಸಿಟ್ ಎಂಡ್ ಇದೆ, ಅಂದ್ರೆ ಈ ರೀಜನ್ ಏನಿದೆ, ಈ ಪಾರ್ಟಿಗೆ ನಾವೇನಂತ ಕರಿತೀವಿ? ಶಲಾಜಾ ಅಂತ ಕರಿತೀವಿ. ಮ್ಯಾಮ್, ಹೈಲಮ್ ಅಂತ ಹೇಳ್ತೀರಾ, ಶಲಾಜಾ ಅಂತ ಹೇಳ್ತೀರಾ, ಮೈಕ್ರೋಪೈಲ್ ಅಂತ ಹೇಳ್ತೀರಾ, ತಲೆ ಕೆಟ್ಟೋಗ್ತಾ ಇದೆ. ನೋಡಿ, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಈಗ ನಾನು ಇನ್ನೊಂದು ಓವ್ಯೂಲ್ ಬರೀತೀನಿ ಅನ್ಕೊಳ್ಳಿ. ಲೆಟ್ಸ್ ಇಮ್ಯಾಜಿನ್. ಈಗ ಇದೆ ಅಲ್ವೇನ್ರಪ್ಪ ಫ್ಯೂನಿಕಲ್, ಅದೇ ಕಲರೇ ತಗೋಣ. ಈಗ ಫ್ಯೂನಿಕಲ್ ಹಿಂಗಿದೆ. ಕೆಲವು ಟೈಮ್ ಓವ್ಯೂಲ್ ಉಲ್ಟಾ ತಲೆ ಕೆಳಗ್ ಮಾಡ್ಕೊಂಡು ನಿಂತ್ಬಿಟ್ಟಿರ್ ತಕೊಂಡ್ರು, ಈ ತರ ನೋಡಿ ಹಿಂಗಿದೆ. ನೋಡಿ, ಓವ್ಯೂಲ್ ಹಿಂಗಿದೆ, ಇಂಟರ್ಗ್ಯುಮೆಂಟ್ಸ್ ನೋಡಿ, ಇಂಟರ್ಗ್ಯುಮೆಂಟ್ಸ್ ಹಿಂಗ್ ಕೂತಿದೆ. ಈಗ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಯಾವುದು? ಈ ಜಾಗ ತಾನೆ. ಇದು ಫ್ಯೂನಿಕಲ್ ಅಂತ ನಾವು ಕರೆಯೋದಾದ್ರೆ, ಫ್ಯೂನಿಕಲ್ ಯಾವ ಜಾಗಕ್ಕೆ ಅಟ್ಯಾಚ್ ಆಗಿದೆಯೋ ಈ ಜಾಗ ತಾನೇ ನಾನು ಹೈಲಮ್ ಅನ್ಬೇಕು. ಸೊ ದಿಸ್ ಇಸ್ ದ ಹೈಲಮ್. ಯಾವ ಜಾಗದಲ್ಲಿ ಇಂಟರ್ಗ್ಯುಮೆಂಟ್ಸ್ ಇಲ್ಲ, ಹಾಗಾದ್ರೆ ವಾಟ್ ಇಸ್ ದಿಸ್? ದಿಸ್ ಇಸ್ ದ ಮೈಕ್ರೋಪೈಲ್. ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ ಯಾಕೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಮೈಕ್ರೋಪೈಲಿನ ಎಕ್ಸಾಕ್ಟ್ ಆಪೋಸಿಟ್ ದಿಸ್ ರೀಜನ್ ಶಲಾಜಾ. ಅರ್ಥ ಆಗ್ತಿದ್ಯಾ? ಅಂದ್ರೆ ಈ ಓವ್ಯೂಲ್ ಈ ತರ ಉಲ್ಟಾ ಆಗ್ಬಿಟ್ಟಿದೆಯಲ್ಲ, ಈ ಓವ್ಯೂಲ್ ನ ಅನಾಟ್ರೋಫಸ್ ಓವ್ಯೂಲ್ ಅಂತ ಹೇಳಿ ಕರಿತೀವಿ. ನಿಮ್ಗೆ ಇಮೇಜ್ ಹಾಕೊಂಡಿದ್ದೀನಿ, ಫಸ್ಟ್ ಇದನ್ನೊಂದು ಬರ್ಕೊಳ್ಳಿ, ನಾನು ನಿಮಗೆ ತೋರಿಸ್ತೀನಿ ಡಿಫ್ರೆನ್ಸ್ ಏನು ಅಂತ. ಓಕೆ, ಸೊ ಇದೊಂದು ಟಿಪಿಕಲ್ ಓವ್ಯೂಲಿನ ಸ್ಟ್ರಕ್ಚರ್ ಅಥವಾ ಮೆಗಾಸ್ಪೊರಾಂಜಿಯಂನ ಸ್ಟ್ರಕ್ಚರ್. ಈಗ ಡಿಫ್ರೆನ್ಸ್ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಡಿಫ್ರೆಂಟ್ ಟೈಪ್ಸ್ ಓವ್ಯೂಲ್ ನೋಡ್ತೀವಿ ನೇಚರ್ ಅಲ್ಲಿ. ಕೆಲವು ಓವ್ಯೂಲ್ಸ್ ಅಲ್ಲಿ ಇದ್ಯಾವುದು ಕೇಳಲ್ಲ, ಔಟ್ ಆಫ್ ಕ್ಯೂರಿಯಾಸಿಟಿ ಹೇಳ್ತಾ ಇದೀನಿ. ಯಾಕಂದ್ರೆ ಕೆಲವು ಮಾಡ್ಯೂಲ್ಸ್ ಇಟ್ಕೊಬಿಡ್ತೀರಾ, ಈ ತರ ಇಮೇಜ್ ನೋಡ್ತೀರಾ, ಫುಲ್ ಟೆನ್ಷನ್ ಆಗಿ ಕೂತ್ಬಿಡ್ತೀರಾ. ಓ, ಇದು ಈ ಕ್ವಶನ್ ಹಿಂಗಿದೆ, ಆ ಕ್ವಶನ್ ಹಂಗಿದೆ, ಇವ್ ಯಾವ್ದು ಬರಲ್ಲ, ತಿಪ್ಪುರ್ಲಾಗ ಹೊಡೆದ್ರು ಬರಲ್ಲ. ನಿಮ್ ಕ್ಯೂರಿಯಾಸಿಟಿಗೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಇಷ್ಟೋ ತನಕ ನಾವು ಓದುದ್ವಲ್ಲ, ಇಲ್ಲಿ ದಿಸ್ ಒನ್ ಈ ತರ ಓವ್ಯೂಲ್. ಇಲ್ಲಿ ನೋಡಿ, ಮೈಕ್ರೋಪೈಲ್, ಈ ಶಲಾಜಾ, ಈ ಫ್ಯೂನಿಕಲ್, ಇವೆಲ್ಲ ಒಂದೇ ಲೈನ್ ಅಲ್ಲಿ ಇದೆ. ಓಕೆ, ಈ ತರ ಓವ್ಯೂಲ್ಗೆ ಆರ್ಥೋಟ್ರೋಫಸ್ ಓವ್ಯೂಲ್ ಅಂತ ಹೇಳ್ತಾರೆ. ಬೇಕಾದ್ರೆ ಹೆಸರು ಅಂತ ತಿಳ್ಕೊಳ್ಳಿ, ಆರ್ಥೋಟ್ರೋಫಸ್ ಓವ್ಯೂಲ್. ಇಲ್ಲ ನೋಡಿ, ದಿಸ್ ಇಸ್ ಮೈಕ್ರೋಪೈಲ್, ಇಲ್ಲಿ ಒಳಗಡೆ ಎಂಬ್ರಿಯೋಸ್ ಹಾಕಿದೆ, ಅದು ಆಮೇಲೆ ಮಾತಾಡೋಣ. ದಿಸ್ ಇಸ್ ಆಕ್ಚುಲಿ ಶಲಾಜಾ, ದಿಸ್ ಇಸ್ ಫ್ಯೂನಿಕಲ್. ಓಕೆ, ಈಗ ಇದು ನೋಡಿ ಅನಾಟ್ರೋಫಸ್ ಓವ್ಯೂಲ್. ಅನಾಟ್ರೋಫಸ್ ಓವ್ಯೂಲ್ ಅಂತ ಹೇಳಿದ್ರೆ ಉಲ್ಟಾ ಮಾಡಿದಾಗ ದಿಸ್ ಇಸ್ ಫ್ಯೂನಿಕಲ್, ಇದು ಫ್ಯೂನಿಕಲ್ ಪಾರ್ಟ್, ಇದು ಮೈಕ್ರೋಪೈಲ್. ಅಂದ್ರೆ ಎರಡು ಪಕ್ಕದಲ್ಲಿದೆ, ಫ್ಯೂನಿಕಲ್ ಮೈಕ್ರೋಪೈಲ್ ಪಕ್ಕದಲ್ಲಿದೆ. ಬಟ್ ಇಲ್ಲಿ ಫ್ಯೂನಿಕಲ್ ನೋಡಿ, ಫ್ಯೂನಿಕಲ್ ಬೇರೆ ಕಲರ್ ತಗೋಣ. ಇದು ಫ್ಯೂನಿಕಲ್, ಇದು ಮೈಕ್ರೋಪೈಲ್, ಇದು ಒಂದೇ ಲೈನ್. ಬಟ್ ಇಲ್ಲಿ ಅಕ್ಕಪಕ್ಕ ದಿಸ್ ಇಸ್ ಫ್ಯೂನಿಕಲ್, ದಿಸ್ ಇಸ್ ಮೈಕ್ರೋಪೈಲ್. ಓಕೆ, ಇಲ್ಲಿ ಉಳಿದಿದ್ದು ಆಮೇಲೆ ಬರ್ತೀನಿ. ಫಸ್ಟ್ ಇದು ನೋಡಿ, ಇದು NCERT ಅಲ್ಲಿ ಇರೋದು. ಇದು ಫ್ಯೂನಿಕಲ್ ಮಕ್ಕಳ, ದಿಸ್ ಇಸ್ ಫ್ಯೂನಿಕಲ್, ಇದು ಮೈಕ್ರೋಪೈಲ್. ಎರಡು ಪಕ್ಕ ಇದೆ. ಅಂದ್ರೆ ಎಂತ ಓವ್ಯೂಲ್ ಇದು? ವೆರಿ ಗುಡ್, ದಿಸ್ ಇಸ್ ಆಲ್ಸೋ ಅನಾಟ್ರೋಫಸ್ ಓವ್ಯೂಲ್. ಸೊ ಎಕ್ಸಾಮ್ ಅಲ್ಲಿ ಐಡೆಂಟಿಫೈ ಮಾಡಕ್ಕೆ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ವಿ ಆರ್ ಟಾಕಿಂಗ್ ಅಬೌಟ್ ಅನಾಟ್ರೋಫಸ್. ದಿಸ್ ಇಸ್ ಅನಾಟ್ರೋಫಸ್ ಓವ್ಯೂಲ್ ಅಂತ. ಸೊ ಈಗ ಈ ಅನಾಟ್ರೋಫಸ್ ಓವ್ಯೂಲ್ ಅನ್ನು ನೋಡಿ, ಮೈಕ್ರೋಪೈಲ್ ಇದೆಯಾ ಗುರು? ನೀನ್ ಇದ್ರ ಆಪೋಸಿಟ್ ಯಾರು ನೀನು? ಶಲಾಜಾ, ಕರೆಕ್ಟ್. ಅದಾದ್ಮೇಲೆ ಇದು ಫ್ಯೂನಿಕಲ್ ಗೊತ್ತಿದೆ, ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಹೈಲಮ್, ದಿಸ್ ಇಸ್ ಮೈಕ್ರೋಪೈಲ್ ಆಯ್ತು, ಮೈಕ್ರೋಪೈಲರ್ ಪೋಲ್ ಆಯ್ತು. ಇದು ನೋಡಿ, ಇದು ಔಟರ್ ಇಂಟರ್ಗ್ಯುಮೆಂಟ್, ದಿಸ್ ಇಸ್ ಇನ್ನರ್ ಇಂಟರ್ಗ್ಯುಮೆಂಟ್. ಇಂಟರ್ಗ್ಯುಮೆಂಟ್ಸ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ನ್ಯೂಸಿಲಸ್ ಅಂತ ಹೇಳಿದ್ರೇನು ಈಗ ಹೇಳ್ತೀನಿ. ನ್ಯೂಸಿಲಸ್ ಮತ್ತೆ ಎಂಬ್ರಿಯೋಸ್ ಯಾಕೆ ಏನು ನಾನು ಹೇಳ್ಕೊಡ್ತೀನಿ ಇವಾಗ. ಬಟ್ ಈ ಸ್ಟ್ರಕ್ಚರ್ಸ್ ಗಳು ಏನೇನು ಅಂತ ಗೊತ್ತಾಯ್ತು. ನ್ಯೂಸಿಲಸ್ ಎಂಬ್ರಿಯೋಸ್ ಯಾಕೆ ಬಿಟ್ಟು. ಓಕೆ, ಅಂದ್ರೆ ಇಷ್ಟೋ ತನಕ ಮಾತಾಡಿದ್ದೀಗ ಅನಾಟ್ರೋಫಸ್ ಓವ್ಯೂಲ್ ಪಕ್ಕದಲ್ಲಿದ್ರೆ ಹೈಲಮ್ ಮತ್ತೆ ಫ್ಯೂನಿಕಲ್. ಒಂದೇ ಲೈನ್ ಅಲ್ಲಿ ಇತ್ತು, ವಾಟ್ ಯು ಆರ್ ಆರ್ಥೋಟ್ರೋಫಸ್ ಓವ್ಯೂಲ್. ಇದೆರಡು ಹೆಸರು ತಿಳ್ಕೊಳ್ಳಿ, ಇನ್ಯಾವುದು ತಲೆ ಕೆಡಿಸ್ಕೋಬೇಡಿ. ಓಕೆ ಮ್ಯಾಮ್, NCERT ಅಲ್ಲಿ ಹಿಂಗಿದೆ, ಬಟ್ ನೀವು ಕೊಟ್ಟಿರೋ ಡಯಾಗ್ರಾಮ್ ಅಲ್ಲಿ ಹಿಂಗಿದೆ. ಹೆಂಗಾರು ಇರ್ಲಿ, ಪಕ್ಕದಲ್ಲಿ ತಾನೇ ಇದೆ ಮೈಕ್ರೋಪೈಲು ಮತ್ತೆ ಫ್ಯೂನಿಕಲ್. ಸೊ ಹಾಗಾಗಿ ವಾಟ್ ಇಸ್ ದಿಸ್? ಅನಾಟ್ರೋಫಸ್. ಸ್ಟ್ರೇಟ್ ಲೈನ್ ಅಲ್ಲಿ ಇದ್ರೆ ಆರ್ಥೋಟ್ರೋಫಸ್. ಓಕೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ಹಿಂಗಿದೆ, ಯಾವುದು? ಮೈಕ್ರೋಪೈಲ್. ಫ್ಯೂನಿಕಲ್ ಇಲ್ಲಿದೆ, ಅಂದ್ರೆ 90 ಡಿಗ್ರಿಯಲ್ಲಿ ಇದೆಯಲ್ರೋ. ಸೊ ದಿಸ್ ಇಸ್ ಹೆಮಿ ಅನಾಟ್ರೋಫಸ್. ಓಕೆ, ಇವೆಲ್ಲ ಏನ್ ಕೇಳಲ್ಲ, ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನೋಡಿ, ಇದೊಂಥರ ಹಾರ್ಸ್ ಶೂ ತರ ಇದೆ, ಒಳಗಡೆ ಇರೋಂಥ ಎಂಬ್ರಿಯೋ ಸ್ಯಾಕ್. ಇದು ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇದನ್ನ ಆಂಫಿಟ್ರೋಫಸ್ ಅಂತಾರೆ, ಇದನ್ನ ಸರ್ಸಿನೋಟ್ರೋಫಸ್ ಅಂತಾರೆ, ಇದನ್ನ ಕಂಪೈಲೋಟ್ರೋಫಸ್ ಅಂತಾರೆ. ಇವ್ ಯಾವ್ದು ಬರಲ್ಲ ನಿಮಗೆ ನೀಟಾಗಿ.
200% ಗ್ಯಾರಂಟಿ ಇದು ಯಾವುದು ಬರಲ್ಲ. ಅಪ್ಪಿ ತಪ್ಪಿ ಕ್ವಶನ್ ಕೇಳಿ ನಿಮಗೆ ತಲೆ ತಿನ್ನೋದಾದ್ರೆ ಇವೆರಡರಲ್ಲೇ ಕೇಳಬೇಕು ಅಷ್ಟೇ, ಡಿಫರೆನ್ಸ್ ಗೊತ್ತಾಗಿದೆ. ಸೊ ಈಗ ಮತ್ತೆ ವಾಪಸ್ ಬರೋಣ. ಇಂಟೆಗ್ಯುಮೆಂಟ್ ಗೊತ್ತಾಯ್ತು, ಈ ಒಳಗಡೆ ಓವ್ಯೂಲ್ ಅದರ ಸ್ಟ್ರಕ್ಚರ್ಸ್ ಎಲ್ಲ ಗೊತ್ತಾಯ್ತು. ಈ ಓವ್ಯೂಲ್ ಒಳಗಡೆ ಏನಿದೆ ಮ್ಯಾಮ್, ಯಾಕಂತ ಹೇಳಿದ್ರೆ ಇದಕ್ಕೆ ಹೆಸರು ಕೊಟ್ಬಿಟ್ರಿ ನೀವು ಮೆಗಾಸ್ಪೊರಾಂಜಿಯಂ ಅಂತ. ಮೆಗಾಸ್ಪೊರಾಂಜಿಯಂ ಅಂತ ಹೆಸರು ಇಟ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ಮೆಗಾಸ್ಪೋರ್ ಪ್ರೊಡ್ಯೂಸ್ ಮಾಡಬೇಕು. ಹಾಗಾದ್ರೆ ಮೆಗಾಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತಾ? ಅಫ್ಕೋರ್ಸ್ ಮಾಡುತ್ತೆ, ಮಾಡಲೇಬೇಕು. ಹೇಗೆ ಮಾಡುತ್ತೆ ನೋಡೋಣ. ಆ ಪ್ರೋಸೆಸ್ಗೆ ಏನಂತೀವಿ? ಮೆಗಾಸ್ಪೋರೋಜೆನೆಸಿಸ್. ನೋಡೋಣ ಇವಾಗ ಮೆಗಾಸ್ಪೋರೋಜೆನೆಸಿಸ್ ನೋಡಿ. ಈಗ ನಮ್ಮ ಓವ್ಯೂಲ್ ಹಿಂಗಿದೆ. ಇಂಟೆಗ್ಯುಮೆಂಟ್ಸ್ ಬರ್ಬೇಡ, ನಾನು ಇನ್ ಯಾವುದು ಬರೆಯಲ್ಲ, ಶಲಾಜ ಅದು ಇದು ಮೈಕ್ರೋಪೈಲ್ ಏನು ಬರೆಯಲ್ಲ, ಜಸ್ಟ್ ಹಿಂಗೆ ತೋರಿಸಿರ್ತೇನೆ. ಇಂಟೆಗ್ಯುಮೆಂಟ್ಸು ಬರೆಯಲ್ಲ, ಇನ್ನು ಮುಂದೆ ಹೋಗ್ತಾ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತಾ ಬಂದ್ಬಿಡತ್ತೆ. ಈಗ ಈ ಓವ್ಯೂಲ್ ಹೇಳುತ್ತೆ ನನ್ನ ಒಳಗಡೆ, ನೋಡಿ ಓವ್ಯೂಲ್ ಹೇಳುತ್ತೆ ನನ್ನ ಒಳಗಡೆ, ಅಲ್ಲಿ ಹೇಗೆ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳಿದ್ರಿ ಮೈಕ್ರೋಸ್ಪೋರ್ ಒಳಗಡೆ, ಓಕೆ, ಅದೇ ತರ ನಾಟ್ ಮೈಕ್ರೋಸ್ಪೋರ್, ಆ ಒಂದು ಸ್ಟ್ರಕ್ಚರ್ ಒಳಗಡೆ ಮೈಕ್ರೋಸ್ಪೊರಾಂಜಿಯಂ ಒಳಗಡೆ ಅದೇ ತರ ಇಲ್ಲಿ ಮೆಗಾಸ್ಪೊರಾಂಜಿಯಂ ಒಳಗಡೆ ನನ್ನ ಹತ್ರನು ಡಿಪ್ಲಾಯ್ಡ್ ಸೆಲ್ ಇರುವಂತ ಟಿಶ್ಯೂ ಇದೆ ಅಂತ ಹೇಳುತ್ತೆ. ಸೊ ಆ ಟಿಶ್ಯೂ ಸಮಥಿಂಗ್ ಲೈಕ್ ದಿಸ್. ನೋಡ್ರ ಫುಲ್ ತುಂಬೋಗ್ಬಿಡುತ್ತೆ ಇಡೀ ಟಿಶ್ಯೂನೇ. ಯಾವ್ದೊಳಗಡೆ ಇರೋದು? ಈ ಕಂಪ್ಲೀಟ್ ಮೆಗಾಸ್ಪೊರಾಂಜಿಯಂ ಒಳಗಡೆ ಹಿಂಗ್ ಕೂತಿದೆ, ಕರೆಕ್ಟ್. ಸೊ ಇದ್ರೊಳಗಡೆ ನಾನು ಬೈ ಚಾನ್ಸ್ ಸೆಲ್ಸ್ಗಳು ಬರೆಯೋದಾದ್ರೆ ಇವೆಲ್ಲ ಸೆಲ್ಸ್ಗಳು ಮಕ್ಕಳ, ಇವೆಲ್ಲ ಸೆಲ್ಸ್ ಗೊತ್ತಾಗ್ತಿದ್ಯಾ? ನೋಡಿ ಈ ತರ ಸುಮಾರಷ್ಟು ಸೆಲ್ಸ್ ಇದೆ. ಬಟ್ ಈಗ ನಾನು ಇದಕ್ಕೆ ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರೆಯಲ್ಲ, ಇದಕ್ಕೇನಂತ ಕರಿತೀವಿ? ಓವ್ಯೂಲ್ ಒಳಗಡೆ ಅಥವಾ ಮೆಗಾಸ್ಪೊರಾಂಜಿಯಂ ಒಳಗಡೆ ಇರುವಂತ ಈ ಪಾರ್ಟಿಗೆ ನ್ಯೂಸಿಲಸ್ ಅಂತ ಹೇಳಿ ಕರಿತೀವಿ. ನ್ಯೂಸಿಲಸ್. ಈ ನ್ಯೂಸಿಲಸ್ ಅಲ್ಲಿ ಇರುವಂತ ಪ್ರತಿಯೊಂದು ಸೆಲ್ಲಿನ ನ್ಯೂಕ್ಲಿಯಸ್ ಅನ್ನ ನಾನು ಚೆಕ್ ಮಾಡ್ತೀನಿ, ಎಲ್ಲವೂ ಅಗೇನ್ ಡಿಪ್ಲಾಯ್ಡ್. ಓಕೆ, ಸೊ ಆಲ್ ಆರ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಅಂತ ಹೇಳಿದ್ರೇನು? 2n ಇನ್ ನಂಬರ್. ಓಕೆ, ಈಗ ಮತ್ತೆ ಸ್ವಲ್ಪ ಕಂಪೇರ್ ಮಾಡ್ಕೊಳ್ಳೋಣ. ಮೈಕ್ರೋಸ್ಪೊರಾಂಜಿಯಂ ಒಳಗಡೆ ನೀನ್ ಎಷ್ಟು ಸೆಲ್ಲಾರು ತಗೋ, ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ ಇರುವಂತ ಎಷ್ಟು ಮೈಕ್ರೋ ಸ್ಪೋರ್ ಮದರ್ ಸೆಲ್ ತಗೋ, ಎಲ್ಲವೂ ಹೇಳ್ತವೆ ನಾನ್ ಮದರ್ ಆಗ್ತೀನಿ ಅಂತವೆ. ಆಕ್ಚುಲಿ ಮದರ್ ಅಲ್ಲ, ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡೋದು ಫಾದರ್ ಅನ್ಬೇಕಿತ್ತು. ಬಟ್ ಜನ್ಮ ಕೊಡೋದು ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಯಾರನ್ನು ತಗೊಳ್ತೀವಿ? ಅಪ್ಪ ಅಂತ ಹೇಳಲ್ಲ, ಅಮ್ಮನೇ ತಗೊಳ್ಳೋದು. ಸೊ ಅದಕ್ಕೆ ಅದನ್ನು ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಹೇಳಿದ್ವಿ. ಸೊ ಇಲ್ಲಿ ನೋಡಪ್ಪ, ನೀನು ಮೆಗಾಸ್ಪೋರ್ ಮದರ್ ಸೆಲ್ ಆಗ್ತೀಯಾ, ನೀನ್ ಮೆಗಾಸ್ಪೋರ್ ಮದರ್ ಸೆಲ್ ಆಗ್ತೀಯಾ ಅಂತ ನಾವು ಇವುಗಳನ್ನ ಕೇಳಿದ್ರೆ ಇವು ಹೇಳ್ತವೆ ಇಲ್ಲ ನಾನಾಗಲ್ಲ. ಅಲ್ಲಿ ಬಿಂದಾಸಾಗಿ ನಾವೆಲ್ಲವೂ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಹೇಳ್ಬಿಟ್ವು. ಬಟ್ ಇಲ್ಲೇನ್ ಹೇಳ್ತಾ ಇದೆ? ಈ ನ್ಯೂಸಿಲಸ್ ಅಲ್ಲಿ ಇರುವಂತಹ ಸೆಲ್ಸ್ಗಳು ನಮಗೇನ್ ತಲೆ ಕೆಟ್ಟಿದ್ಯಾ, ನಾವೆಲ್ಲ ಮದರ್ ಆಗಲ್ಲಪ್ಪ. ಆ ಮೂಮೆಂಟ್ ಅಲ್ಲಿ ಈ ಮೈಕ್ರೋಪೈಲ್ ಹತ್ರದಲ್ಲಿ ಯಾವುದೋ ಒಂದು ಸ್ಪೆಷಲ್ ಸೆಲ್ ಇದೆ, ಇದು ಬರುತ್ತೆ ಕೈ ಎತ್ಕೊಂಡು, ಯಸ್ ಐ ಆಮ್ ಕಮಿಂಗ್ ಅಂತ. ನ್ಯೂಸಿಲಸ್ಸಿನ ಒಂದು ಸೆಲ್ಲೆ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ನ್ಯೂಸಿಲಸ್ ಓನ್ಲಿ. ನ್ಯೂಸಿಲಸ್ಸಿನ ಒಂದು ಸೆಲ್ಲೆ, ಬಟ್ ಇದೇನ್ ಮಾಡಕ್ ಹೊರಟಿದೆ? ನಾನ್ ಮದರ್ ಆಗ್ತೀನಿ ಅಂತ ಬಂದದ. ಸೊ ಅಂದ್ರೆ ಇಲ್ಲಿ 2n ಇದೆ, ದಿಸ್ ಇಸ್ 2n. ಬಟ್ ಇದು ಮದರ್ ಆಗಕ್ ಹೊರಟಿದೆ ಅಂತ ಹೇಳಿದಾಗ ಇದಕ್ಕೊಂದು ಹೆಸರು ಸ್ಪೆಷಲ್ ಆಗಿ ಕೊಡ್ಲೇಬೇಕು ನಾನು. ಏನಂತ? ಅಗೇನ್ MMC ಅಂತಾನೆ ಕರಿತೀನಿ. ಮೆಗಾಸ್ಪೋರ್ ಮದರ್ ಸೆಲ್ ಆದ್ರೆ ಏನಿದ್ರ ಹೆಸರು? ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ನೀನು 4 ಮೆಗಾಸ್ಪೋರಿಗೆ ಜನ್ಮ ಕೊಡ್ತೀಯ, ಹಾಗಾದ್ರೆ ನೀನು ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಸೊ ಅಲ್ಲಿ ಏನ್ ಮಾಡಿದ್ವಿ ನಾವು? ಮೈಕ್ರೋಸ್ಪೋರ್ ಮದರ್ ಸೆಲ್ 4 ಮೈಕ್ರೋಸ್ಪೋರ್ ಕೊಡ್ಬೇಕು ಅಂದ್ರೆ ಯಾವ ಪ್ರೋಸೆಸ್ ಹೋಗ್ಬೇಕಿತ್ತು? ಎಸ್ ಯು ಆರ್ ರೈಟ್, ಮಿಯಾಸಿಸ್. ಇಲ್ಲೂ ಅದೇ ಕಥೆನೆ. ಇದು ಏನ್ ಹೇಳುತ್ತೆ ನೋಡು, ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇದೀನಿ ನಾನು, ಬಿಕಾಸ್ ಐ ಆಮ್ ಅ 2n ಡಿಪ್ಲಾಯ್ಡ್. ನಾನಿಲ್ಲಿ ಏನ್ ತೋರಿಸ್ತಾ ಇದ್ದೀನಿ? ಮಿಯಾಸಿಸ್ ಅನ್ನೋ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಯಾವಾಗ ನಾನು ಮಿಯಾಸಿಸ್ ತೋರಿಸ್ತೀನಿ, ಅಫ್ಕೋರ್ಸ್ ನನ್ನಿಂದ 4 ಮೆಗಾಸ್ಪೋರ್ಸ್ ಬರ್ತವೆ. ನೋಡಿ 4 ಮೆಗಾಸ್ಪೋರ್. ಈ 4 ಮೆಗಾಸ್ಪೋರ್ಸ್ ಆಬ್ವಿಯಸ್ಲಿ ಹೆಪ್ಲಾಯ್ಡ್ ಡಿಪ್ಲಾಯ್ಡ್? ಕರೆಕ್ಟ್, ಹೆಪ್ಲಾಯ್ಡ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಮಿಯಾಸಿಸ್ ಅಲ್ಲಿ ನಮಗೆ ಅರ್ಧದಷ್ಟು ಕ್ರೋಮೋಸೋಮ್ ನಂಬರ್ ರೆಡ್ಯೂಸ್ ಆಗ್ತಾ ಇದೆ. ಸೊ ಈ ಒಂದು ಪ್ರೋಸೆಸ್ಗೆ ನಾವೇನಂತ ಹೆಸರು ಕೊಟ್ವಿ? ಮೆಗಾಸ್ಪೋರೋಜೆನೆಸಿಸ್. ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಥ್ರೂ ಮಿಯಾಸಿಸ್ ಈಸ್ ಕಾಲ್ಡ್ ಮೆಗಾಸ್ಪೋರೋಜೆನೆಸಿಸ್. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಹೇ. ಏನು ಕಹಾನಿ ಮೇ ಟ್ವಿಸ್ಟ್ ಹೇ? ಅಲ್ಲಿ 4 ಮೈಕ್ರೋಸ್ಪೋರ್ ಬಂದ್ರೆ 4 ಪೋಲನ್ ಗ್ರೇನ್ ಆಗ ಹೊರಟೋಗ್ಬಿಟ್ಟು. ಆದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 4 ಮೆಗಾಸ್ಪೋರ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲೇ ತೋರಿಸ್ತೀನಿ ನಾನು. ಈಗ ಜಸ್ಟ್ ನ್ಯೂಸಿಲಸ್ ಪಾರ್ಟ್ ಅನ್ನು ಮಾತ್ರ ಬರೆಯೋಣ. ನೋಡಿ ಒಳಗಡೆ
ಸೊ ಇಲ್ಲೆಲ್ಲ ನ್ಯೂಸಿಲಾರ್ ಟಿಶ್ಯೂ ಇದೆ, ಕರೆಕ್ಟಾ? ಯಾವ ಸ್ಟ್ರಕ್ಚರ್ ತಗೊಂಡಿದ್ದೀನಿ ನಾನು? ಈ ಮೆಗಾಸ್ಪೋರ್ ಆಂಜಿಯಮ್ ತಗೊಂಡಿದ್ದೀನಿ, ಹೊರಗಡೆ ಇಂಟಿಗ್ಯುಮೆಂಟ್ಸ್ ಬರ್ದಿಲ್ಲ. ಈಗ ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಿದೆ, ಇದು ಮಿಯೋಸಿಸ್ ಆಯ್ತು. ಸೊ ಇದರಿಂದ ಒಂದಿದ್ದು 1 2 3 4 ಎಷ್ಟು ಮೆಗಾಸ್ಪೋರ್ಸ್ ಬಂತು? 4 ಮೆಗಾಸ್ಪೋರ್ಸ್ ಬಂತು, ಕರೆಕ್ಟ್? ಈ 4 ಮೆಗಾಸ್ಪೋರಲ್ಲೂ ಏನಿದೆ? ನ್ಯೂಕ್ಲಿಯಸ್ ನಂಬರು ಅಂದ್ರೆ ಪ್ಲಾಯ್ಡಿ NNN ಇದೆ. ಆದ್ರೆ ಈ 4 ಮೆಗಾಸ್ಪೋರ್ಸ್ ಏನಿದೆ, ದೀಸ್ ಆರ್ 4 ಮೆಗಾಸ್ಪೋರ್ಸ್. ಈ 4 ಮೆಗಾಸ್ಪೋರ್ ಅಲ್ಲಿ 3 ಇದಾವೆ ನೋಡಿ. ಈ 3 ಮೆಗಾಸ್ಪೋರ್ಸ್ ಇದೆಯಲ್ಲ, ಇದು ಡಿಜೆನರೇಟ್ ಆಗ್ಬಿಡುತ್ತೆ. ಓಕೆ, ಸೊ ಔಟ್ ಆಫ್ 4 3 ಡಿಜೆನರೇಟ್ ಅಂತ ಹೇಳಿದ್ರೆ ಡೆಸ್ಟ್ರಾಯ್ ಹೋಗ್ಬಿಡ್ತವೆ. ಸೊ ಅಂದ್ರೆ ಉಳ್ಕೊಂಡಿದ್ಯಾರು? ಉಳ್ಕೊಂಡಿದ್ ಇವನೊಬ್ನೇ ಉಳ್ಕೊಂಡಿದ್ದು. ಸೊ ಹಾಗಾಗಿ ಇವನನ್ನ ನಾವೇನಂತ ಕರೆದ್ವಿ? ನೀನೇ ನೋಡಮ್ಮ, ಯು ಆರ್ ಅ ಫಂಕ್ಷನಲ್ ಮೆಗಾಸ್ಪೋರ್. ಯಾಕಂದ್ರೆ ನಿನ್ನಿಂದನೇ ಮುಂದೆ ಜೀವನ ಆಗಬೇಕು, ನಿನ್ನಿಂದನೇ ಗ್ಯಾಮೆಟ್ ಬರಬೇಕು. ಸೊ ನೀನೇ ಇವಾಗ ರಾಣಿ ಅಂತ ಕೂತಿದೀವಿ. ಸೊ ದಿಸ್ ಈಸ್ ದ ಫಂಕ್ಷನಲ್ ಮೆಗಾಸ್ಪೋರ್. ಈಗ ಇದು ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಇಂದ ಅಲ್ಲಿ ಮತ್ತೆ ವಾಪಸ್ ಬರೋಣ, ಮತ್ತೆ ಮೈಕ್ರೋಸ್ಪೋರಿಗೆ ಕಂಪೇರ್ ಮಾಡೋಣ. 4 ಮೈಕ್ರೋಸ್ಪೋರ್ ಬಂತು. 4 ಮೈಕ್ರೋಸ್ಪೋರ್ ಏನಾಯ್ತು? ಎಸ್, ಪೋಲನ್ ಗ್ರೇನ್ ಆಯ್ತು. ಪೋಲನ್ ಗ್ರೇನ್ ಇಸ್ ವಾಟ್? ಇಟ್ ಇಸ್ ಅ ಮೇಲ್ ಗೆಮೆಟೋಫೈಟ್. ಯಾಕೆ ಗ್ಯಾಮೆಟ್ ಕೊಡ್ತಾ ಇದೆಯಾ ಅವರು, ಅದಕ್ಕೆ ಗೆಮೆಟೋಫೈಟ್. ಅದೇ ತರ ಈಗ ನೀನು ಒಂದು ಮೆಗಾಸ್ಪೋರ್ ಇದೆಯಾ ಅಂತ ಹೇಳಿದ್ರೆ ಇದು ಫಿಮೇಲ್ ಗೆಮೆಟೋಫೈಟ್ ಜನ್ಮ ಕೊಡ್ಲೇಬೇಕು, ಕರೆಕ್ಟ್? ಅಲ್ಲಿ ಹೇಗೆ ಮೇಲ್ ಗೆಮೆಟೋಫೈಟ್ ಆಯ್ತು ಮೈಕ್ರೋಸ್ಪೋರ್ ಇದ್ದಿದ್ದು, ಹಾಗೆ ಮೆಗಾಸ್ಪೋರ್ ಏನಾಗಬೇಕು? ಫಿಮೇಲ್ ಗೆಮೆಟೋಫೈಟ್ ಆಗಬೇಕು. ಓಕೆ, ಯಾವ್ದ್ರಿಂದ ಆಗ್ತಿದೆ? ಕೇವಲ ಒಂದೇ ಒಂದು ಫಿಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗ್ತಾ ಇದೆ. ಸೊ ಈ ತರ ಡೆವಲಪ್ಮೆಂಟ್ ಅನ್ನ ನಾವೇನಂತ ಕರಿತೀವಿ? ಮಾನೋಸ್ಪೋರಿಕ್ ಡೆವಲಪ್ಮೆಂಟ್. ಏನು ಮಾನೋಸ್ಪೋರಿಕ್ ಡೆವಲಪ್ಮೆಂಟ್? ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ ಇಂಟು ಫಿಮೇಲ್ ಗೆಮೆಟೋಫೈಟ್. ಏನಂತ ಕರಿತಾ ಇದೀವಿ ಮಕ್ಕಳ? ನಾವು ಫಿಮೇಲ್ ಗೆಮೆಟೋಫೈಟ್ ಅಂತ ಕರಿತಾ ಇದ್ದೀವಿ. ನೀ ಫಿಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗು ಅಂತ ಹೇಳ್ತಾ ಇದ್ದೀವಿ. ಓಕೆ, ಇಷ್ಟು ಕತೆ ಅರ್ಥ ಆಯ್ತಾ? ಈಗ ಈ ಹುಡುಗಿ ಫಿಮೇಲ್ ಗೆಮೆಟೋಫೈಟ್ ಆಗಿ ಹೇಗೆ ಡೆವಲಪ್ ಆಗ್ತಾಳೆ ನೋಡೋಣ. ಓಕೆ, ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ನೌ ಲೆಟ್ಸ್ ಟಾಕ್ ಅಬೌಟ್ ಹೇಗೆ ಈ ಮಾನೋಸ್ಪೋರಿಕ್ ಡೆವಲಪ್ಮೆಂಟ್ ಆಗುತ್ತೆ. ಡೆವಲಪ್ಮೆಂಟ್ ಆಫ್ ಫಿಮೇಲ್ ಗೆಮೆಟೋಫೈಟ್. ಓಕೆನಾ? ಈಗ ಮತ್ತೆ ವಾಪಸ್ ಬರ್ಕೋಣ. ನೋಡಿ, ಈ ತರ ಇತ್ತು. ಯಾವ್ದಿದು? ಈಗ ನಾನು ಮತ್ತೆಲ್ಲದಕ್ಕೂ ಇದೇ ತರ ಶೇಡ್ ಮಾಡಲ್ಲ, ನಂಗೆ ಸಾಕಾಗೋಗ್ಬಿಡತ್ತೆ. ನಾನು ಒಂದಿಕ್ ಮಾತ್ರ ತೋರಿಸ್ತೀನಿ, ಯಾಕಂದ್ರೆ ಇದು ನೆಕ್ಸ್ಟ್ ಸ್ಲೈಡ್ ಆಗಿರೋದ್ರಿಂದ ನಿಮಗೆ ಒಂಚೂರು ಗೊತ್ತಾಗ್ಲಿ ಅಂತ ಅಷ್ಟೇ. ಸೊ ಯಾವ್ದಿದು? ಮೆಗಾಸ್ಪೊರಾಂಜಿಯಂ. ಮೆಗಾಸ್ಪೊರಾಂಜಿಯಂ ಒಳಗಡೆ ಒಂದೇ ಒಂತಾನೆ ಫಂಕ್ಷನಲ್ ಮೆಗಾಸ್ಪೋರ್. ಈಗಿದೆ ಫಂಕ್ಷನಲ್ ಮೆಗಾಸ್ಪೋರ್. ಓಕೆ, ದಿಸ್ ಇಸ್ ಫಂಕ್ಷನಲ್ ಮೆಗಾಸ್ಪೋರ್. ಸೊ ಈಗ ಈ ಫಂಕ್ಷನಲ್ ಮೆಗಾಸ್ಪೋರಿನ ಪ್ಲಾಯ್ಡಿ ನೇಚರ್ ಏನು ಅಂತ ಹೇಳಿದ್ರೆ ಏನ್ ಬರೀತೀರಾ? ಅಫ್ಕೋರ್ಸ್ ಇಟ್ ಇಸ್ ಹೆಪ್ಲಾಯ್ಡ್ ಅಂತಾನೆ ಬರೀತೀರಾ. ಇದೇನ್ ಮಾಡ್ತೀವಿ ಇವಾಗ? ದೊಡ್ಡದಾಗತ್ತೆ, ಈ ತರ ದೊಡ್ಡದಾಗ್ತಾರೆ. ಎಷ್ಟೆಷ್ಟು ಜಾಗ ಸಿಗ್ತಾ ಇದೆಯೋ ಅಷ್ಟು ಜಾಗದಲ್ಲಿ ಫುಲ್ ತಾನೇ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಮಾಡ್ಕೊಂತಾ ಇದೆ. ಹಾಗಾದ್ರೆ ನ್ಯೂಸಿಲಸ್ ಏನಾಯ್ತು? ಈ ಮೆಗಾಸ್ಪೋರ್ ಡೆವಲಪ್ ಆಗಬೇಕಾದ್ರೆ ಆ ನ್ಯೂಸಿಲಸ್ಗೆ, ಈ ಮೆಗಾಸ್ಪೋರಿಗೆ ಊಟ ಬೇಕಲ್ಲ, ಆ ಊಟ ಕೊಡ್ತಿರೋರು ಯಾರು? ಇದೇ ನ್ಯೂಸಿಲಸ್. ಇವೆಲ್ಲ ನ್ಯೂಸಿಲಸ್. ಇನ್ನು ಈ ನ್ಯೂಸಿಲಸ್ ಅಂತ ಹೇಳಿದ್ರೆ ಇವೆಲ್ಲ ಸೆಲ್ಸ್ ಇದೆ ಇದ್ರೊಳಗೆಲ್ಲ ಅಂತ, ಅದೇ ಊಟ ಕೊಡ್ತಾ ಇದೆ. ಓಕೆ, ಸೊ ತಾನು ಡಿಗ್ರೇಡ್ ಆಗಿ ಇದಕ್ಕೆ ಊಟ ಕೊಡ್ತಿದೆ. ಸರಿ, ಈಗ ಇದ್ರೊಳಗಡೆ ನ್ಯೂಕ್ಲಿಯಸ್ ಇತ್ತು. ನೋಡಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಇದ್ರೊಳಗಡೆ ಒಂದು ನ್ಯೂಕ್ಲಿಯಸ್ ಇತ್ತಲ್ಲ, ಈಗ ಈ ನ್ಯೂಕ್ಲಿಯಸ್ ಇರುತ್ತೆ, ನಾನು ಡಿವೈಡ್ ಆಗ್ತೀನಿ. ಓಕೆ, ಈಗ ನಾನು ಜಸ್ಟ್ ಫಂಕ್ಷನಲ್ ಮೆಗಾಸ್ಪೋರ್ ಬರೆದ್ರೆ ನೋಡಿ, ಈಗ ಫಂಕ್ಷನಲ್ ಮೆಗಾಸ್ಪೋರ್ ನಾನು ಹಿಂಗ್ ಬರದೆ, ಇದ್ರೊಳಗಡೆ ಒಂದು ನ್ಯೂಕ್ಲಿಯಸ್ ಇತ್ತಲ್ಲ, ಒಂದು ನ್ಯೂಕ್ಲಿಯಸ್. ಈಗ ಈ ಒಂದು ನ್ಯೂಕ್ಲಿಯಸ್ ಇಟ್ ವಿಲ್ ಅಂಡರ್ಗೋ ಮೈಟೋಸಿಸ್. ಒಂದು ಮೈಟೋಸಿಸ್ ಆಯ್ತು. ಒಂದು ಮೈಟೋಸಿಸ್ ಆಗಿ ಎಷ್ಟು ನ್ಯೂಕ್ಲಿಯಸ್ ಬಂತು? 2 ನ್ಯೂಕ್ಲಿಯಸ್ ಬಂತು. ನ್ಯೂಕ್ಲಿಯಸ್ ಅನ್ನಂಗಿಲ್ಲ, ನ್ಯೂಕ್ಲಿಯೈ ಅನ್ಬೇಕೀಗ ನಾವು. 2 ನ್ಯೂಕ್ಲಿಯರ್ ಬಂತು. ಸರಿ, ಈಗ ಮತ್ತೆ ಹೇಳುತ್ತೆ ನೋಡು, ನೀನ್ ಮತ್ತಿನ್ನೊಂದು ಮೈಟೋಸಿಸ್ ತೋರಿಸು, ಅದೇನಾಗುತ್ತೆ ನೋಡೇ ಬೇಡ. ಸರಿ, ಮತ್ತೊಂದು ಮೈಟೋಸಿಸ್ ಆಯ್ತು. ಇವಾಗ ಇದು ಇನ್ನೊಂದು ನ್ಯೂಕ್ಲಿಯೈನ ಡಿವೈಡ್ ಮಾಡ್ತು, ಅಂದ್ರೆ ಜನ್ಮ ಕೊಡ್ತು. ಈ ಒಂದು ನ್ಯೂಕ್ಲಿಯಸ್ ಇಂದ ಇನ್ನೊಂದು ನ್ಯೂಕ್ಲಿಯಸ್ ಬಂತು. ಆದ್ರೆ ಟೋಟಲ್ ಎಷ್ಟು ನ್ಯೂಕ್ಲಿಯೈ ಆಯ್ತು? 4 ನ್ಯೂಕ್ಲಿಯೈ ಆಯ್ತು. ಈಗ ಮತ್ತೆ ಹೇಳುತ್ತೆ ಇದೇ ಸೆಲ್ ಇನ್ನೊಂದು ಮೈಟೋಸಿಸ್ ಮಾಡೋ, ನೋ ಪ್ರಾಬ್ಲಮ್. ಸೊ ಈಗ ಮತ್ತೊಂದು ಮೈಟೋಸಿಸ್ ಆಯ್ತು. ಎಷ್ಟು ಮೈಟೋಸಿಸ್ ಆಯ್ತು? 1 2
ಮೂರು ಮೈಟೋಸಿಸ್ ಆಯ್ತು. ಈಗ 3 ಮೈಟೋಸಿಸ್ ಆದಾಗ ಸೊ ಆಬ್ವಿಯಸ್ಲಿ ನನಗೆ ಒಳಗಡೆ ಎಷ್ಟು ನ್ಯೂಕ್ಲಿಯಸ್ ಬಂದಿದೆ? ಈಗ 4 ಇತ್ತು, ಮತ್ತೆ ಮೈಟೋಸಿಸ್ ಆದಾಗ ಇನ್ನ 4 ಬಂತು, ಅಂದ್ರೆ ಎಷ್ಟಾಯ್ತು? 8 ನ್ಯೂಕ್ಲಿಯೈ ಆಯ್ತು. ಓಕೆ, ಈ 8 ನ್ಯೂಕ್ಲಿಯೈ ಜಸ್ಟ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗ್ತದೆ. ಜಸ್ಟ್ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗ್ತಿದೆ ಹೊರತು ಇನ್ನೂ ಅದ್ರಗಳ ಮಧ್ಯದಲ್ಲಿ ಸೆಲ್ ವಾಲ್ ಬಂದೇ ಇಲ್ಲ. ಸೆಲ್ ವಾಲ್ ಬಂದ್ರೆ ಮಾತ್ರ ಯು ಆರ್ ಅ ಸಪರೇಟ್ ಸೆಲ್, ಯು ಆರ್ ಅ ಸಪರೇಟ್ ಸೆಲ್. ಈಗ ಇಲ್ಲೊಂದು ನ್ಯೂಕ್ಲಿಯಸ್ ಇತ್ತು ಅನ್ಕೊಳ್ಳಿ, ಇದ್ರ ಮಧ್ಯದಲ್ಲಿ ಸೆಲ್ ವಾಲ್ ಬಂದಿದ್ರೆ ನೀನೇ ಸಪರೇಟ್ ಸೆಲ್. ಇಲ್ಲೊಂದು ನ್ಯೂಕ್ಲಿಯಸ್ ಇತ್ತು, ಇದ್ರ ಮಧ್ಯದಲ್ಲಿ ಸೆಲ್ ವಾಲ್ ಬಂದಿದ್ರೆ ನೀನೇ ಸಪರೇಟ್ ಸೆಲ್ ಅಂತ ಹೇಳ್ತೀವಿ. ಇಲ್ಲ ಬರೀ ಈ ತರ ನ್ಯೂಕ್ಲಿಯಸ್ ಇದ್ದಿದ್ರೆ ನಾವು ಸಪರೇಟ್ ಸೆಲ್ ಅಂತ ಹೇಳಲ್ಲ, ಕರೆಕ್ಟಾ? ಸೊ ಹಾಗೆ ಇದಿನ್ನೂ ಸಪರೇಟ್ ಸೆಲ್ ಆಗಿಲ್ಲ, ಒಂದೇ ಸೆಲ್ ಒಳಗಡೆ 8 ನ್ಯೂಕ್ಲಿಯೈ ಇದೆ. ಸೊ ಅದಕ್ಕೆ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಹೇಳ್ತೀವಿ. ಈಗ ಡಿಸೈಡ್ ಮಾಡ್ತೇವೆ, ಸರಿಯಪ್ಪ ಆಯ್ತು, ಇಷ್ಟೋ ತನಕ ನಾವು ಫ್ರೀಯಾಗಿ ಡಿವೈಡ್ ಆಗಿದ್ದಾಯ್ತು. 1 2 3 4 5 6 7 8 9 ಬರ್ದಿದ್ದೀನಿ. ಒಂದ್ ರಬ್ ಮಾಡೋಣ. ಓಕೆ, 8 ನ್ಯೂಕ್ಲಿಯಸ್ ಅಂತ ಕೊಟ್ಟಿದ್ದೀನಿ. ಈಗ ನಮಗೆ ನಾವೇ ಅರೇಂಜ್ ಆಗೋಣ ಬನ್ನಿ ಅಂತ ಹೋಗ್ತೇವೆ. ಓಕೆ, ಇದು ಗೊತ್ತಾಯ್ತಾ ಯಾವ ರೀತಿ ಡೆವಲಪ್ ಆಗ್ತಿದೆ ಅಂತ? ಈಗ ಅರೇಂಜ್ ಆದಾಗ ನೋಡಿ, 3 ನ್ಯೂಕ್ಲಿಯಸ್ ಏನ್ ಮಾಡ್ತೇವೆ, ನಾವು ಮೇಲೆ ಹೋಗ್ತೀವಿ. ಇದು ಮೈಕ್ರೋಪೈಲ್ ತಾನೆ, ನಾವು ಮೈಕ್ರೋಪೈಲ್ ಹತ್ರ ಹೋಗ್ಬಿಡ್ತೀವಿ. ಇದು ಮೈಕ್ರೋಪೈಲ್ ಹತ್ರ ಕೂತ್ಬಿಡ್ತವೆ. ಇನ್ನ 3 ನ್ಯೂಕ್ಲಿಯಸ್ ಇದೆಯಲ್ಲ, ಟೋಟಲ್ 8 ತಾನೆ, ಇನ್ನ 3 ನ್ಯೂಕ್ಲಿಯೈ ಏನ್ ಮಾಡ್ತವೆ, ನಾವು ಕೆಳಗಡೆ ಹೋಗ್ಬಿಡ್ತೀವಿ. ತಾಡಿ ಶಲಾಜ ಹತ್ರ ಅಂತ ಕೆಳಗೆ ಬಂದ್ಬಿಡ್ತವೆ. ಇನ್ನ 2 ನಾವು ಮೇಲೂ ಹೋಗಲ್ಲ ಕೆಳಗೂ ಹೋಗಲ್ಲ ಗುರು, ನಾವು ಮಧ್ಯದಲ್ಲೇ ಇಲ್ಲೇ ಇರ್ತೀವಿ. ಸೊ ಇಲ್ಲೇ ಕೂತಿದ. ಓಕೆ, ಈಗ ಈ ನ್ಯೂಕ್ಲಿಯಸ್ ಮಧ್ಯ ಸೆಲ್ ವಾಲ್ ಫಾರ್ಮೇಶನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಹೇಳುತ್ತೆ, ತಾಡ ನಾನೊಂದು ಸೆಲ್ ವಾಲ್ ಫಾರ್ಮೇಶನ್ ಮಾಡ್ತೀನಿ, ನಾನೊಂದು ಸೆಲ್ ಆಗ ನಾನೊಂದು ಸೆಲ್ ವಾಲ್ ಫಾರ್ಮೇಶನ್ ಮಾಡ್ತೀನಿ, ಇದು ನಾನೊಂದು ಸೆಲ್ ಆಗ, ಇವುಗಳ ಮಧ್ಯದಲ್ಲಿ ನಾನೊಂದು ಸೆಲ್, 3 ಸೆಲ್ ಆಗ್ಬಿಡ್ತು ಮೇಲೆ ಎಲ್ಲಿ ಮೈಕ್ರೋಪೈಲಾರ್ ರೀಜನ್ ಅಲ್ಲಿ. ಅದೇ ತರ ಕೆಳಗಡೆ ಬರ್ತೀವಿ, ಇಲ್ಲೊಂದು ಸೆಲ್, ಇಲ್ಲೊಂದು ಸೆಲ್, ಇಲ್ಲೊಂದು ಸೆಲ್, ಮತ್ತೆ 3 ಸೆಲ್ ಆಯ್ತು. ಸೊ ಈಗ ನಾನು ಇದಕ್ಕೆ ಹೆಸರು ಕೊಡ್ಬೇಕಲ್ಲ, ಇದಕ್ಕೆ ನಾನು ಹೆಸರು ಕೊಡಕ್ಕಂತ ನೋಡ್ತೀನಿ. ಇದೇ ನಮ್ ಎಗ್ ಇಲ್ಲೇ ಕೂತ್ಬಿಟ್ಟಿದೆ. ಅಂದ್ರೆ ಇಷ್ಟೊತ್ತಂಗ ನಾವೇನು ನಮ್ ರಾಜ್ಕುಮಾರಿ ಅಂತ ಕರಿತಾ ಇದ್ದಲ್ಲ, ಶೀ ಈಸ್ ಅವರ್ ಪ್ರಿನ್ಸೆಸ್. ಸೊ ಇವಳಿಲ್ಲ ಆರಾಮಾಗಿ ಲಲ್ಲಲ್ಲ ಲಲ್ಲಲ್ಲ ಅಂತ ಕೂತ್ಬಿಟ್ಟಿದ್ದಾಳೆ. ಓಕೆ, ಸೊ ಈಗ ದಿಸ್ ಈಸ್ ನಥಿಂಗ್ ಬಟ್ ಎಗ್, ದಿಸ್ ಈಸ್ ದ ಎಗ್. ಓಕೆ, ಏನ್ ಇವೆರಡು ಆ ಕಡೆ ಈ ಕಡೆ ಇದ್ವಲ್ಲ, ಇವೇನ್ ಮಾಡ್ತಿದ್ದಾವೆ, ಇವೊಂಥರ ಸಖಿಯರು ಇದ್ದಂಗೆ. ರಾಜ್ಕುಮಾರಿ ಪಕ್ಕದಲ್ಲಿ ಹಿಂಗ್ ಗಾಳಿ ಬಿಸ್ತಾ ಇರ್ತಾರೆ ನೋಡಿ, ಮೊಬೈಲೆಲ್ಲ ನೋಡ್ತೀರಾ ಸಖಿಯರು. ಸೊ ಆತರ ಸಖಿಯರು. ಬಟ್ ಇವ್ರೇನು ಒಂಥರ ಗೈಡ್ ಮಾಡಂಗೆ. ಯಾರಿಗೆ ಗೈಡ್ ಮಾಡ್ತಿದ್ದಾರೆ? ಪೋಲನ್ ಟ್ಯೂಬ್ ಮೇಲಿಂದ ಬರ್ತಾ ಇತ್ತಲ್ಲ, ಯಾರನ್ನ ತಗೊಂಡ್ ಬರ್ತಿದ್ದಾರೆ? ಪ್ರಿನ್ಸ್ ಅನ್ ತಗೋ ಬರ್ತಿದೆ ರಾಜ್ಕುಮಾರನ. ಬಾ ಇಲ್ಲಿದ್ದಾಳೆ ನೋಡು ಪ್ರಿನ್ಸಸ್, ಯು ಆರ್ ಪ್ರಿನ್ಸಸ್ ಈಸ್ ಇಯರ್, ನಿನ್ ರಾಜ್ಕುಮಾರಿ ಇಲ್ಲಿದ್ದಾಳೆ ಅಂತ ಕರಿಯಕ್ಕೆ ಡೈರೆಕ್ಷನ್ ತೋರಿಸ್ತಾಳೆ. ಕರಿಯೋದು ಅಂತ ಹೇಳಿದ್ರೆ ಇಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಬಂದಿರುತ್ತೆ ಈ ತರ ಈ ಸೆಲ್ಗಳಿಗೆ. ಓಕೆ, ಈ ಫಿಂಗರ್ ಲೈಕ್ ಸ್ಟ್ರಕ್ಚರಿಗೆ ಫಿಲಿಫಾರ್ಮ್ ಅಪಾರ್ಟಸ್ ಅಂತೀವಿ. ಫಿಲಿಫಾರ್ಮ್ ಅಪಾರ್ಟಸ್ ಕೆಲಸ ಏನು? ಇಟ್ ಗೈಡ್ ದಿ ಪೋಲನ್ ಟ್ಯೂಬ್. ಒಂದು 50 ಕ್ವಶನ್ ಫ್ರೇಮ್ ಮಾಡಿದ್ದಾರೆ ಇದರಿಂದ. ಇಟ್ ಗೈಡ್ ದಿ ಪೋಲನ್ ಟ್ಯೂಬ್. ನೀಟ್ ಕ್ವಶನ್ಸ್ ಇವೆಲ್ಲ, ನೀಟಲ್ಲಿ ಕೇಳುವಂತ ಲೈನ್. ಹಾಗಾದ್ರೆ ಈ ಸೆಲ್ಗಳ ಮೇಲೆ ಇದೆಯಲ್ಲ ಈ ತರ ಫಿಲಿಫಾರ್ಮ್ ಅಪಾರ್ಟಸ್, ಈ ಸೆಲ್ಗೆ ಏನ್ ಹೆಸರು ಕೊಡ್ತೀವಿ? ಈ 2 ಸೆಲ್ ಹೆಸರು, ಒಂದ್ ಸೆಕೆಂಡ್, ಸಿನರ್ಜಿಡ್ಸ್. ದೀಸ್ 2 ಆರ್ ಕಾಲ್ಡ್ ಸಿನರ್ಜಿಡ್ಸ್. ಅಂದ್ರೆ ನನಗೆ ಮೈಕ್ರೋಪೈಲಾರ್ ರೀಜನ್ ಹತ್ರ 2 ಸಿನರ್ಜಿಡ್ಸ್ ಇದೆ, 1 ಎಗ್ ಇದೆ, ಅಂದ್ರೆ ನಮ್ ಗ್ಯಾಮೆಟ್ ಇದೆ. ಸರಿ, ಕೆಳಗಡೆ ಶಲಾಜಲ್ ಹತ್ರ ಈ 3 ಸೆಲ್ ಇದಾವಲ್ಲ, ಈ 3 ಸೆಲ್ಗೆ ನಾನು ಹೆಸರು ಕೊಡೋದಾದ್ರೆ ಇದ್ರ ಹೆಸರು ಆಂಟಿಪೋಡಲ್ಸ್. ಆಂಟಿಪೋಡಲ್ಸ್. ಈ ಆಂಟಿಪೋಡಲ್ಸ್ ಏನಿಲ್ಲ, ಫರ್ಟಿಲೈಸೇಷನ್ ಆದ್ಮೇಲೆ ಡಿಗ್ರೇಡ್ ಆಗಿ ಹೋಗುತ್ತೆ. ಸರಿ, ಇದಿಷ್ಟು ಒಂದ್ ಸೆಲ್ ಆದ್ರೆ ಇದಿಷ್ಟು ಜಾಗ ಇತ್ತಲ್ಲ ನೋಡಿ, ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ, ಇಲ್ಲಿ ಯಾವುದೇ ರೀತಿ ಸೆಲ್ ವಾಲ್ ಇಲ್ಲ, ಇಷ್ಟೇ. ಇದಿಷ್ಟು ಜಾಗನ ಸೇರೆ ನಾವು ಒಂದು ಸೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಸೆಂಟ್ರಲ್ ಅಲ್ಲಿ ಇರೋದ್ರಿಂದ ದಿಸ್ ಇಸ್ ದ ಸೆಂಟ್ರಲ್ ಸೆಲ್. ಸೊ ಸೆಂಟ್ರಲ್ ಸೆಲ್ ಇಸ್ ದ ಲಾರ್ಜ್ ಸೆಲ್. ಇದೇ ತಾನೇ ಎಷ್ಟು ದೊಡ್ಡದಾಗಿದೆ ಇಷ್ಟು ಸೆಲ್ಗಳಲ್ಲಿ. ಈ ಮಧ್ಯದಲ್ಲಿ 2 ನ್ಯೂಕ್ಲಿಯೈ ಇದೆಯಲ್ಲ, ಈ 2 ನ್ಯೂಕ್ಲಿಯೈಗೆ ನೋಡಿ, ಈ 2 ನ್ಯೂಕ್ಲಿಯೈಗೆ ಏನಂತ ಹೆಸರು? ಪೋಲಾರ್ ನ್ಯೂಕ್ಲಿಯೈ. ಇವೆರಡರ ಹೆಸರೇನು? ಪೋಲಾರ್ ನ್ಯೂಕ್ಲಿಯೈ. ಸೊ ಇದು ನಮ್ಮ ಕಂಪ್ಲೀಟ್ ಆಗಿ ಮೆಚೂರ್ ಆಗಿರುವಂತ ಎಂಬ್ರಿಯೋ ಸ್ಯಾಕ್. ಯಾಕೆ ಎಂಬ್ರಿಯೋ ಸ್ಯಾಕ್ ಅಂತ ಕರಿತಾ ಇದ್ದೀನಿ? ಯಾಕೆ ಅಂತ ಹೇಳಿದ್ರೆ ಇದ್ರೊಳಗಡೆ ಎಂಬ್ರಿಯೋ ಸ್ಯಾಕ್ ಅಲ್ಲ, ಫೀಮೇಲ್ ಗೆಮೆಟೋಫೈಟ್ ಅಂತ ಕರಿಬೇಕು. ಯಾಕೆ ಫೀಮೇಲ್ ಗೆಮೆಟೋಫೈಟ್? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಫೀಮೇಲ್ ಗ್ಯಾಮೆಟ್. ಎಗ್ ಇಸ್ ದ ಫೀಮೇಲ್ ಗ್ಯಾಮೆಟ್. ಸೊ ಈ ಫೀಮೇಲ್ ಗೆಮೆಟೋಫೈಟ್ ಹೆಸರೇನು? ಎಂಬ್ರಿಯೋ ಸ್ಯಾಕ್. ಅಲ್ಲಿ ಮೇಲ್ ಗೆಮೆಟೋಫೈಟ್ ಯಾತಕ್ಕೆ? ಯಾಕಂತ ಹೇಳಿದ್ರೆ ಮೇಲ್ ಗ್ಯಾಮೆಟ್ ಇತ್ತು, ಆ ಮೇಲ್ ಗೆಮೆಟೋಫೈಟ್ ಹೆಸರು ಪೋಲನ್ ಗ್ರೇನ್. ಇಲ್ಲಿ ಫೀಮೇಲ್ ಗೆಮೆಟೋಫೈಟ್ ಯಾಕೆ? ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ಫೀಮೇಲ್ ಗ್ಯಾಮೆಟ್. ಇದರ ಹೆಸರು ಎಂಬ್ರಿಯೋ ಸ್ಯಾಕ್. ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್. ನೋಡಿ, ಈಗ ಇದನ್ನೇ
ಬರ್ಕೊಂಡ್ರ ಇದು ಬೋರ್ಡಲ್ಲಂತೂ 5 ಮಾರ್ಕಿಗೆ ಕೇಳ್ತಾರೆ. ಇನ್ನು CET ನೀಟಲ್ಲಂತೂ ಇದ್ರ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾರೆ. ಈಗ ಇನ್ನೊಂದು ನಾನು ಹೇಳ್ತೀನಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈಗ ಇವೆಲ್ಲ ಡಿವೈಡ್ ಆಗಿದ್ದು ಮೈಟೋಟಿಕ್ ಡಿವಿಷನ್ ಇಂದ ತಾನೆ, ಅಂದ್ರೆ ವಾಪಸ್ ಬಂದ್ರೆ ಒಂದು N ಇಂದ ತಾನೆ, ಮತ್ತೆ ಇಲ್ಲೂ N ಈ 4 ನ್ಯೂಕ್ಲಿಯಸ್ ಅಲ್ಲೂ N 8 ನ್ಯೂಕ್ಲಿಯಸ್ ಬರ್ಲಿ ಇವು N ಅಂದ್ರೆ ಈ 8 ನ್ಯೂಕ್ಲಿಯಸ್ ಮಧ್ಯದಲ್ಲಿ ಸೆಲ್ ವಾಲ್ ಮಾಡ್ಕೊಂಡು 8 ಅಂದ್ರೆ 7 ಸೆಲ್ ಆಯ್ತು. ಟೋಟಲ್ ಈಗ ನಾನು ಕೌಂಟ್ ಮಾಡಿದ್ರೆ ಎಷ್ಟು ಸೆಲ್ಸ್ ಬರುತ್ತೆ ಮಕ್ಕಳ ಇದ್ರೊಳಗಡೆ? ಈ 3 ಸೆಲ್ಸ್ಗಳು, 2 ಸಿನರ್ಜಿಡ್ಸು, 1 ಎಗ್ಗು, ಕೆಳಗಡೆ 3 ಆಂಟಿಪೋಡಲ್ಸ್, 1 ಸೆಂಟ್ರಲ್ ಸೆಲ್. ಸೊ ಟೋಟಲ್ ಎಷ್ಟು? 7 ಸೆಲ್. ಇಟ್ಸ್ ಅ 7 ಸೆಲ್ ಬಟ್ 8 ನ್ಯೂಕ್ಲಿಯೈ ಎಂಬ್ರಿಯೋ ಸ್ಯಾಕ್. Again, it's a neat question. Most important line. 7 celled 8 nuclei embryo sac. ಈಗ ಪ್ರತಿ ಸೆಲ್ ಒಳಗಡೆನು ಪ್ಲಾಯ್ಡಿ ನೇಚರ್ ಎಷ್ಟು ಅಂದ್ರೆ ಎಷ್ಟು ಬರೀತೀರಾ? ಎಲ್ಲವೂ ಎನ್ನೆ. ಆಲ್ ಆರ್ ಹೆಪ್ಲಾಯ್ಡ್. ಎಷ್ಟೋ ಸಲ ಕ್ವೆಶ್ಚನ್ ಟ್ವಿಸ್ಟ್ ಮಾಡಕ್ಕೆ ಕೇಳ್ತಾರೆ. ಆಂಟಿಪೋಡಲ್ಸ್ ಒಟ್ಟಿಗೆ ಇದೆಯಲ್ಲ ಟ್ರಿಪ್ಲಾಯ್ಡ್ ಅಂತ. ಅಲ್ಲ, ಆಂಟಿಪೋಡಲ್ಸ್ ಮಧ್ಯದಲ್ಲಿ ನೋಡಿ ಸಪರೇಟ್ ಸೆಲ್ ವಾಲ್ ಬಂದಿದೆ ಹೆಪ್ಲಾಯ್ಡ್. ಇಲ್ಲೂ ನೋಡಿ ಸಪರೇಟ್ ಸೆಲ್ ವಾಲ್ ಇದೆ ಹೆಪ್ಲಾಯ್ಡ್. ಮ್ಯಾಮ್ ಹಾಗಾದ್ರೆ ಇದು ಡಿಪ್ಲಾಯ್ಡ್? ಇಲ್ಲ, ಇವೆರಡು ಫ್ಯೂಸ್ ಆಗಿದ್ರೆ ಐ ಕುಡ್ ಕಾಲ್ ಇಟ್ ಅಸ್ ಡಿಪ್ಲಾಯ್ಡ್. ಆದ್ರೆ ಇದನ್ನ ನಾನು ಪೋಲಾರ್ ನ್ಯೂಕ್ಲಿಯೈನ N+N ಅಂತ ಹೇಳ್ತೀನಿ. ಒಂದು ಹೆಪ್ಲಾಯ್ಡ್ ಮತ್ತೆ ಇನ್ನೊಂದು ಹೆಪ್ಲಾಯ್ಡ್ ಅಂತ ಹೇಳ್ತೀನಿ. ಎರಡು ಫ್ಯೂಸ್ ಆಗಿದ್ದಿದ್ರೆ ಐ ಕುಡ್ ಕಾಲ್ ಇಟ್ ಅಸ್ 2N. ಬಟ್ ಇಲ್ಲಿ ಎನ್ನು ಬೇರೆ ಇನ್ನು ಫ್ಯೂಸ್ ಆಗಿಲ್ಲ ಗುರು. ಅದಕ್ಕೆ ನೀನು ಹೆಪ್ಲಾಯ್ಡ್ 2 ಹೆಪ್ಲಾಯ್ಡ್ ಸೆಲ್ ಇದೆ, ಐ ಮೀನ್ 2 ಹೆಪ್ಲಾಯ್ಡ್ ನ್ಯೂಕ್ಲಿಯೈ ಇದೆ ಅಂತ ಹೇಳ್ತೀವಿ. ಪೋಲಾರ್ ನ್ಯೂಕ್ಲಿಯೈ ಇದೆ. ಅದ್ರ ಮೇಲೂ ಕ್ವಶನ್ ಕೇಳ್ತಾರೆ. ಓಕೆನಾ? ಸೊ ಈಗ ನಾನು ಮತ್ತೆ ಓವಿಯಲ್ ಬರ್ಕೊಂಡ್ರೆ ವಾಪಸ್ ಬರೋಣ ನೋಡಿ. ಇದನ್ನ ಓವಿಯಲ್ ಬರ್ದಿದ್ದೆ. ಹೊರಗಡೆ ಈ ತರ ವಾಟ್ ಇಸ್ ದಿಸ್? ಇಂಟೆಗ್ಯುಮೆಂಟ್ಸ್. ಕರೆಕ್ಟ್, ಎಲ್ಲ ಸ್ಟ್ರಕ್ಚರ್ಸ್ ಹಾಗಾಗಿ ಇದೆ. ಇದೇನಿದು? ಈ ತರ ಅಟ್ಯಾಚ್ಮೆಂಟ್ ಪಾಯಿಂಟ್, ಫ್ಯುನಿಕಲ್, ಈ ಜಾಗ ಶಲಾಜ, ಮೇಲಿರೋದು ಮೈಕ್ರೋಪೈಲ್. ಸೊ ಸಾರಿ, ದಿಸ್ ಇಸ್ ಹೈಲಮ್, ದಿಸ್ ಇಸ್ ಶಲಾಜ, ದಿಸ್ ಇಸ್ ಮೈಕ್ರೋಪೈಲ್. ಹಿಂಗೆ ತಾನೇ ತೋರಿಸಿದ್ದು. ಈ ಒಳಗಡೆ ಇದೆ ನ್ಯೂಸಿಲಸ್. ಈ ನ್ಯೂಸಿಲಸ್ ಎಲ್ಲ ಖಾಲಿ ಮಣ್ಣಗಟ್ಟೆ ಹಾಕುತ್ತಿದೆ. ಈಗ ಒಳಗಡೆ ಯಾರು ಗ್ರೋ ಆಗ್ತಾ ಇದ್ದಾರೆ? ದಿಸ್ ಈಸ್ ಎಂಬ್ರಿಯೋ ಸ್ಯಾಕ್. ಈಗ ನೀವು NCERT ಟೆಕ್ಸ್ಟ್ ಬುಕ್ ತೆಗೆದ್ರೆ ಎಂಬ್ರಿಯೋ ಸ್ಯಾಕ್ ಏನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಆ ಕಡೆ ಈ ಕಡೆ ಯಾರಿದು? ಸಿನರ್ಜಿಡ್ಸ್. ಯಾವೆರಡು ಸಿನರ್ಜಿಡ್ಸ್? ಆ ಸಿನರ್ಜಿಡ್ಸ್ಗೆ ಏನ್ ಬಂದಿದೆ? ಫಿಲಿಫಾರ್ಮ್ ಅಪಾರ್ಟಸ್. ಇದ್ರ ಕೆಳಗಡೆ ಕೂತಿದ್ದಾಳೆ ಪ್ರಿನ್ಸಸ್, ದಟ್ ಇಸ್ ಅವರ್ ಗ್ಯಾಮೆಟ್ ಎಗ್. ಸೊ ಇವಿಷ್ಟು ಎಗ್ ಅಪಾರ್ಟಸ್ ಅಂತಾನು ಬೇಕಾದ್ರೆ ಕರಿಬಹುದು. ಈಗ ಕೆಳಗಡೆ ಇಲ್ಲಿ ಬಂದ್ರೆ ಇಲ್ಲಿ 3 ಸೆಲ್ಸ್ ಇದೆ, ಆಂಟಿಪೋಡಲ್ಸ್, ಶಲಾಜಲ್ ಎಂಡ್ ಅಲ್ಲಿ. ಮಧ್ಯದಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇದೆ. ಬಟ್ ಇಡೀ ಜಾಗಕ್ಕೆ ನಾನು ಸೆಂಟ್ರಲ್ ಸೆಲ್ ಅಂತ ಹೇಳಿ ಕರ್ಕೊಂಡಿದ್ದೀನಿ. ಸೊ ಅಂದ್ರೆ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಒಳಗಡೆ ಈ ತರ ಕಾಣಿಸ್ತಾ ಇದೆ. ಕ್ಲಿಯರ್ ಏನ್ರೋ? ಅರ್ಥ ಆಯ್ತಾ? ಸೊ ಈಗ ಮತ್ತೆ ಗೆಮೆಟೋಫೈಟು ಸ್ಪೋರೋಫೈಟು ದಯವಿಟ್ಟು ನೆನ್ಪಿಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಗೆಮೆಟೋಫೈಟು ಸ್ಪೋರೋಫೈಟು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಓಕೆ, ಪ್ಲಾಂಟ್ ಕಿಂಗ್ಡಮ್ ಇಂದ ನಮ್ಮನ್ನು ಫಾಲೋ ಮಾಡ್ಕೊಂಡ್ ಬರ್ತಿದೆ. ಇದು ಅರ್ಥ ಆದ್ರೆ ಅಲ್ಲಿಗೆ ಹೋಗೋಣ. ಸ್ಪೋರೋಫೈಟು ಗೆಮೆಟೋಫೈಟ್ ಮತ್ತೆ ರಿಕಾಲ್ ಮಾಡ್ಕೊಳ್ಳಿ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಇದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಕರೆಕ್ಟ್? ಈಗ ನಾನು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಜಸ್ಟ್ ಯಾವ್ದು ತಗೊಂಡೆ? ಇಲ್ಲಿ ಓವರಿ ಮಾತ್ರ ತಗೊಂಡಿದ್ದೀನಿ. ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಜಸ್ಟ್ ಆಂಥರ್ ಮಾತ್ರ ತಗೊಂಡಿದ್ದೀನಿ. ಕರೆಕ್ಟಾ? ಸೊ ಈಗ ಇದ್ರ ಒಳಗಡೆ ನನ್ ನೀವೇ ಆನ್ಸರ್ ಹೇಳ್ತಾ ಹೋಗಿ. ಇದ್ರ ಒಳಗಡೆ ಯಾರಿದ್ರು? ಇದ್ರೊಳಗಡೆ ಮೈಕ್ರೋಸ್ಪೊರಾಂಜಿಯಂ ಇತ್ತು. ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳಿದ್ರೆ ನಾವು ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಸೊ ಇದ್ರೊಳಗಡೆ ಏನಿದೆ? ಮೆಗಾಸ್ಪೊರಾಂಜಿಯಂ ಇದೆ. ಮೆಗಾಸ್ಪೊರಾಂಜಿಯಂ ಅಂತ ಹೇಳಿದ್ರೆ ಏನ್ರೋ? ದಿಸ್ ಇಸ್ ಓವ್ಯೂಲ್. ಈ ಓವ್ಯೂಲ್ಗೆ ತಾನೇ ಮೆಗಾಸ್ಪೊರಾಂಜಿಯಂ ಅಂತ ಹೇಳ್ತಿರೋದು. ಓಕೆ, ಈ ಮೈಕ್ರೋಸ್ಪೊರಾಂಜಿಯಂ ಒಳಗಡೆ ಮೈಕ್ರೋಸ್ಪೋರ್ ಮದರ್ ಸೆಲ್ ಇತ್ತು. ಆ ಮೈಕ್ರೋಸ್ಪೋರ್ ಮದರ್ ಸೆಲ್ 2N. ಬಟ್ ಎಲ್ಲಾ ಮೈಕ್ರೋಸ್ಪೋರ್ ಮದರ್ ಸೆಲ್ ದೇ ವಿಲ್ ಅಂಡರ್ಗೋ ಮಿಯೋಸಿಸ್. ಸೊ ಅವಾಗ ನಮಗೆ 4 ಹೆಪ್ಲಾಯ್ಡ್ ಮೈಕ್ರೋಸ್ಪೋರ್ ಬಂತು. ಈ 4 ಹೆಪ್ಲಾಯ್ಡ್ ಮೈಕ್ರೋಸ್ಪೋರ್ ಅಲ್ಲಿ 4ಕ್ಕೆ 4 ಫಂಕ್ಷನ್ ಅಲ್ಲೇ. ಕರೆಕ್ಟಾ? ಈಗ ಇಲ್ಲಿ ಮೆಗಾಸ್ಪೊರಾಂಜಿಯಂ ಅಂತ ತಗೊಂಡ್ರೆ ಇಲ್ಲೂ ಮೆಗಾಸ್ಪೋರ್ ಮದರ್ ಸೆಲ್ ಇದೆ, ದಟ್ ಈಸ್ ಆಲ್ಸೋ 2N. ಇಲ್ಲೂ ಏನಾಗ್ತಿದೆ? ಮಿಯೋಸಿಸ್ ಆಗ್ತಾ ಇದೆ. ಮಿಯೋಸಿಸ್ ಆದಾಗ ಈ ಮಿಯೋಸಿಸ್ ಇಂದ ನಮಗೂ 4 ಹೆಪ್ಲಾಯ್ಡ್, ಇಲ್ಲೂ 4 ಹೆಪ್ಲಾಯ್ಡ್ ಬಂತು. ಆದ್ರೆ 4ಅಲ್ಲಿ 3 ಡಿಜೆನರೇಟ್, 1 ಫಂಕ್ಷನಲ್ ಮೆಗಾಸ್ಪೋರ್. ಅಪ್ಲೈಡ್ ಲೆವೆಲ್ ಕ್ವಶನ್. 1 ಮೆಗಾಸ್ಪೋರ್ ಮದರ್ ಸೆಲ್ ಇಂದ 4 ಮೆಗಾಸ್ಪೋರ್ ಬಂತು. ಕರೆಕ್ಟ್?
ಅದೇ ತರ ಇಲ್ಲಿ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ 4 ಮೆಗಾಸ್ಪೋರ್ ಬಂತು. ಇಲ್ಲಿ 1 ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಎಷ್ಟು ಮೆಗಾಸ್ಪೋರ್ ಬರುತ್ತೆ? ಒಂದೇ ಮೆಗಾಸ್ಪೋರ್ ಬರುತ್ತೆ ಅಂತ ಹೇಳ್ಬೇಕು. 4 ಬರುತ್ತೆ, ಆಮೇಲೆ 3 ಡಿಜೆನರೇಟ್ ಆಗುತ್ತೆ, ಅದು ನಮಗೆ ಗೊತ್ತು. ಬಟ್ ಒಂದು ಮಿಯೋಸಿಸ್ ಆದಾಗ ನಮಗೆ ಫಂಕ್ಷನಲ್ ಮೆಗಾಸ್ಪೋರಿನ ಲೆಕ್ಕ ಮಾತ್ರ ತಗೊಳ್ತೀವಿ. ಸೊ ಹಾಗಾಗಿ ಒಂದು ಮಿಯೋಸಿಸ್ ಆದ್ರೆ ಇದು ಒಂದೇ. ಓಕೆ, ಈಗ ನನ್ನ ಹತ್ರ ಇಲ್ಲಿ 100 ಮೆಗಾಸ್ಪೋರ್ ಮದರ್ ಸೆಲ್ ಇದೆ. ಎಷ್ಟು ಮಿಯೋಸಿಸ್ ಆಯ್ತು? 100 ಮಿಯೋಸಿಸ್ ಆಯ್ತು. ನನಗೆ ಎಷ್ಟು ಮೆಗಾಸ್ಪೋರ್ಸ್ ಬಂತು? ಮೈಕ್ರೋಸ್ಪೋರ್ಸ್ ಬಂತು 400 ಬಂತು. ಕರೆಕ್ಟಾ? 100 ಇಂದ 400 ತಾನೇ ಬಂದಿದ್ದು. ಯಾಕೆ? ಪ್ರತಿಯೊಂದು ಫಂಕ್ಷನ್ ಅಲ್ಲೇ ಇದೆ. ಆದ್ರೆ ಇಲ್ಲಿ ಅದೇ ಲೆಕ್ಕ ತಗೊಂಡ್ರೆ 100 ಮೆಗಾಸ್ಪೋರ್ ಮದರ್ ಸೆಲ್ ಇದೆ. ಈಗ ಇದು 100 ಮಿಯೋಸಿಸ್ ತೋರಿಸಿದ್ರೆ ನನಗೆ ಎಷ್ಟು ಬರುತ್ತೆ? 100 ಮೆಗಾಸ್ಪೋರ್ ಮದರ್ ಸೆಲ್ ಇಂದ 100 ಮೆಗಾಸ್ಪೋರ್ ಬರೋದು. ಅಪ್ಲೈಡ್ ಲೆವೆಲ್ ಕ್ವಶನ್, ಯಾಕಂದ್ರೆ 3 ಡಿಜನರೇಟ್ ಆಗೋಗ್ತವೆ ಅದಕ್ಕೆ. ಓಕೆ, ಈಗ ಈ ಲೈನಿಗೆ ಜಸ್ಟಿಫೈ ಕೊಡೋಣ. ಸ್ಪೋರೋಫೈಟ್ ಗೆಮೆಟೋಫೈಟ್. ಈಗ ನೋಡಿ, ಸ್ಪೋರ್ ತಾನೇ ಮೈಕ್ರೋಸ್ಪೋರ್. ಈ ಕ್ಯಾಲ್ಕುಲೇಷನ್ ರಾಂಗ್, ರಬ್ ಮಾಡ್ತೀನಿ. ಈಗ ವಾಪಸ್ ಬರೋಣ. ಈಗ ನನಗೆ ಮೈಕ್ರೋಸ್ಪೋರ್ ಬಂತು. ಈ ಮೈಕ್ರೋಸ್ಪೋರ್ ಇಂದ ಅಂದ್ರೆ ಮೈಕ್ರೋಸ್ಪೋರ್ ಏನಾಗಿ ಡೆವಲಪ್ ಆಯ್ತು? ಮೈಕ್ರೋಸ್ಪೋರ್ ಇಟ್ ಸೆಲ್ಫ್ ಡೆವಲಪ್ ಇಂಟು ಪೋಲನ್ ಗ್ರೇನ್. Pollen grain is a male gametophyte. Pollen grain is a male gametophyte. ಕರೆಕ್ಟ್? ಈಗ ಈ ಪೋಲನ್ ಗ್ರೇನ್ ಅಲ್ಲಿ ಒಂದು ಮೈಟೋಸಿಸ್ ಆಯ್ತು, 2 ನ್ಯೂಕ್ಲಿಯೈ ಬಂತು. ಮತ್ತೆ ಇನ್ನೊಂದು ಮೈಟೋಸಿಸ್ ಆಗುತ್ತೆ, ಇನ್ನೆರಡು ಬರುತ್ತೆ. ಅವೆರಡರಲ್ಲಿ ಇವೆರಡು ಮೇಲ್ ಗ್ಯಾಮೆಟ್. ಅಂದ್ರೆ ನನಗೆ ಮೇಲ್ ಗ್ಯಾಮೆಟ್ ಬರಬೇಕು ಅಂದ್ರೆ ನೀಟ್ ಕ್ವಶನ್, ನನಗೆ ಪೋಲನ್ ಗ್ರೇನ್ ಅಂದ್ರೆ ಮೈಕ್ರೋಸ್ಪೋರ್ ಇಂದ ಮೇಲ್ ಗ್ಯಾಮೆಟ್ ಬರಬೇಕು ಅಂದ್ರೆ ಎಷ್ಟು ಮೈಟೋಸಿಸ್ ಆಗಬೇಕು? ನೀಟ್ ಕ್ವಶನ್. 1, 2 2 ಮೈಟೋಸಿಸ್ ಆದ್ರೆ ಮಾತ್ರ ನನಗೆ 2 ಮೇಲ್ ಗ್ಯಾಮೆಟ್ ಸಿಗುತ್ತೆ. ನನಗೆ ಮೈಕ್ರೋಸ್ಪೋರ್ ಇಂದಾನೆ 2 ಮೇಲ್ ಗ್ಯಾಮೆಟ್ ಬಂದಿದ್ದು. ಸೊ ಹಾಗಾಗಿ ಸ್ಪೋರೋಫೈಟ್ ಇಂದ ಗ್ಯಾಮೆಟೋಫೈಟ್ ಫಾರ್ಮೇಶನ್ ಆಯ್ತು, ಮೇಲ್ ಗ್ಯಾಮೆಟೋಫೈಟ್, ಅದರಿಂದ ಮೇಲ್ ಗ್ಯಾಮೆಟ್ ಬಂತು. ಕರೆಕ್ಟ್? ಅಂದ್ರೆ ಸ್ಪೋರೋಫೈಟ್ಗೂ ಗ್ಯಾಮೆಟೋಫೈಟ್ಗೂ ಲಿಂಕ್ ಆಯ್ತು. ಅದೇ ತರ ಈಗ ನನಗೆ ಈ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಏನಿದೆ, ದಿಸ್ ಒನ್, ಈ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಅಲ್ಲಿ ಒಂದು ನ್ಯೂಕ್ಲಿಯೈ ಇತ್ತು. ಈಗ ನೋಡಿ 1, 2, 1, 2, 3, 4, 5, 6, 7, 8. 1 ಸೆಕೆಂಡ್. 8 ನ್ಯೂಕ್ಲಿಯೈ ಆಯ್ತು. ಅಂದ್ರೆ ಇಲ್ಲಿ ಎಷ್ಟು ಮೈಟೋಸಿಸ್ ಆದ್ಮೇಲೆ ನನಗೆ ಎಗ್ ಬಂತು? ಇಲ್ಲಿ 1, 2, 3 ಮೈಟೋಸಿಸ್ ಆದ್ಮೇಲೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, 3 ಮೈಟೋಸಿಸ್ ಆದ್ಮೇಲೆ ನನಗೆ ಎಗ್ ಬಂತು. ಅಂದ್ರೆ ಈ ಎಗ್ ಬರಕ್ಕೆ ಈ ಸ್ಟ್ರಕ್ಚರ್ ಯಾರಿದು? 3 ಆಂಟಿಪೋಡಲ್ಸ್, 2 ಸೈನರ್ಜಿಡ್, ಸೆಂಟ್ರಲ್ ಸೆಲ್, ದಟ್ ಇಸ್ ಎಂಬ್ರಿಯೋ ಸ್ಯಾಕ್. ಅಂದ್ರೆ ಎಂಬ್ರಿಯೋ ಸ್ಯಾಕ್ ಇಸ್ ವಾಟ್? ಇಟ್ ಇಸ್ ಅ ಫೀಮೇಲ್ ಗೆಮೆಟೋಫೈಟ್. ಒಂದೊಂದು ಲೈನು ಅರ್ಥ ಮಾಡಿಸಿದ್ದೀನಿ ಮಕ್ಕಳ, ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇದರಿಂದ ಒಂದು 50 ಫ್ರೇಮ್ ಮಾಡ್ತಾರೆ. ಯಾವುದೇ ತರ ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳಿದ್ರು ಯು ಶುಡ್ ನೋ ಹೌ ಟು ಆನ್ಸರ್. ಯಾಕಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಾರು ಕೇಳಿ, ಎಷ್ಟು ಮೈಟೋಸಿಸ್ ಆರು ಕೇಳಿ, ಎಷ್ಟು ಮಿಯೋಸಿಸ್ ಆರು ಕೇಳಿ, ಒಂದು ಮೇಲ್ ಗ್ಯಾಮೆಟ್ ಬರ್ಬೇಕಂದ್ರೆ ಮೈಕ್ರೋಸ್ಪೋರ್ ಇಂದ ಒಂದು ಮೇಲ್ ಗ್ಯಾಮೆಟ್ ಇನ್ ದ ಸೆನ್ಸ್ 2 ಮೇಲ್ ಗ್ಯಾಮೆಟ್ ಫೈನಲ್ ಆಗಿ ಟೋಟಲ್ ಎಷ್ಟು ಮೈಟೋಸಿಸ್ ಆಗುತ್ತೆ? 2 ಮೈಟೋಸಿಸ್. ಆದ್ರೆ ಒಂದು ಮೆಗಾಸ್ಪೋರ್ ಇಂದ ನಮಗೆ ಫೀಮೇಲ್ ಗ್ಯಾಮೆಟೋಫೈಟ್ ಒಂದು ಮೆಗಾಸ್ಪೋರ್ ಇಂದ ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಅದರಲ್ಲಿ ಫೀಮೇಲ್ ಗ್ಯಾಮೆಟ್ ಬರಬೇಕು ಅಂದ್ರೆ ಎಷ್ಟು ಮೈಟೋಸಿಸ್? 3 ಮೈಟೋಸಿಸ್. ಓಕೆ, ಮತ್ತೆ ಇನ್ನೊಂದು ಕ್ವಶನ್, ಎಷ್ಟು ಮಿಯೋಸಿಸ್? ಒಂದೇ ಮಿಯೋಸಿಸ್. ಇಲ್ಲಿ ಎಷ್ಟು ಮಿಯೋಸಿಸ್? ಇಲ್ಲೂ ಒಂದೇ ಮಿಯೋಸಿಸ್. ಬಟ್ ರಿಸಲ್ಟೆಂಟ್ ಇಲ್ಲಿ 4 ಮೆಗಾಸ್ಪೋರ್, ಇಲ್ಲಿ 4 ಬರುತ್ತೆ, ಬಟ್ 3 ಸತ್ತೋಗಿದ ಲೆಕ್ಕಕ್ಕಿಲ್ಲ ನಮಗೆ. ಸೊ ಒಂದೇ ಮೆಗಾಸ್ಪೋರ್. ಓಕೆನಾ? ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಕ್ವಶನ್ ಕೇಳಿದ್ದಾರೆ ನೀಟಲ್ಲಿ, ಎಷ್ಟು ಮೈಟೋಸಿಸ್ ಆಯ್ತು, ಎಷ್ಟು ಮಿಯೋಸಿಸ್ ಆಯ್ತು ಅಂತ, ಅದಕ್ಕೆ ಹೇಳಿದೆ. ಓಕೆನಾ? ಸೊ ಈ ಪಾರ್ಟ್ ಮುಗೀತು. ಸೊ ಇವಾಗ ಮೇಲ್ ಗ್ಯಾಮೆಟ್ ಏನೋ ಹುಟ್ಟಿಸ್ಬಿಟ್ವಿ. ಇಲ್ಲಿದೆ ನೋಡಿ ಡಯಾಗ್ರಾಮ್. ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಮೈಕ್ರೋಪೈಲರ್ ಅಂಡ್ ನ್ಯೂಸಿಲಸ್. ಇಲ್ಲಿ ನೋಡಿ, ಫಸ್ಟ್ 2 ಡಯಾಡ್ ಬರುತ್ತೆ, 2 ಸೆಲ್ ಬಂದ್ರೆ 2 ನ್ಯೂಕ್ಲಿಯೈ ಅಂದ್ರೆ ಡಯಾಡ್. ಮತ್ತೆ 4 ಅಂದ್ರೆ ಇನ್ನೊಂದು ಮೈಟೋಸಿಸ್ ಆಗುತ್ತೆ, 4 ನ್ಯೂಕ್ಲಿಯೈ ಬರುತ್ತೆ, ಟೆಟ್ರಾಡ್. ಅದೆಲ್ಲ ಹೇಳ್ತಾ ಇರೋದು. ಇಲ್ಲಿ ಮಾತಾಡ್ತಿರೋದು ಏನ್ ಗೊತ್ತಾ, ಅವರು ಇಲ್ಲಿ ಹೇಗೆ ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಮೆಗಾಸ್ಪೋರ್ಸ್ ಬಂತು, ಅದ್ರೊಳಗಡೆ ಇದು ಮಾತ್ರ ಫಂಕ್ಷನಲ್, ಈ 3 ಡಿಜೆನರೇಟ್ ಟೆಟ್ರಾಡ್ ಅಲ್ಲಿ. ಓಕೆ, ಸೊ ಈಗ ಉಳಿದಿದ್ದು 1. ಆ 1ರಲ್ಲಿ 1 ಮಿಯೋಸಿಸ್ ಆಯ್ತು, 2 ಮಿಯೋಸಿಸ್ ಆಯ್ತು, 3 ಮಿಯೋಸಿಸ್ ಆಯ್ತು, 8 ಆಯ್ತು. ಸೊ 8 ಅಲ್ಲಿ ಇಲ್ಲೊಂದ್ ಸ್ವಲ್ಪ ಉಲ್ಟಾ ತೋರಿಸಿದಾರೆ ಅಷ್ಟೇ. ಅವ್ರು ಹೆಂಗಾದ್ರು ತೋರಿಸ್ಲಿ. ದಿಸ್ ಇಸ್ ಮೈಕ್ರೋಪೈಲೆ. ನೋಡಿ, ಮೈಕ್ರೋಪೈಲ್ ಇಲ್ಲಿ ಕೆಳಗಡೆ ತೋರಿಸಿದ್ದಾರೆ. ಯಾಕೆ NCERT ತರ ಕನ್ಫ್ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾವು ಕನ್ಫ್ಯೂಸ್ ಆಗೋದು ಬೇಡ. ಮೈಕ್ರೋಪೈಲರ್ ಎಂಡ್ ಹತ್ರನೇ ಯಾವಾಗ್ಲೂ ಫಿಲಿಫಾರ್ಮ್ ಅಪಾರ್ಟಸ್ ಸಿನರ್ಜಿಡ್. ಓಕೆ ಮ್ಯಾಮ್, ನೀವು ಹಂಗ್ ಬರ್ದಿದ್ರಿ, ಹಿಂಗ್ ಬರ್ದಿದ್ರಿ, ನಾನು ಹೇಳ್ಬೇಕಾದ್ರೇನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ, ದಿಸ್ ಇಸ್ ಮೈಕ್ರೋಪೈಲರ್ ಎಂಡ್.
ದಿಸ್ ಈಸ್ ಮೈಕ್ರೋಪೈಲಾರ್, ದಿಸ್ ಈಸ್ ಶಲಾಜಾ. ಓಕೆ, ಅವರು ತಲೆ ಕೆಳಗಡೆನಾರು ಮಾಡ್ಲಿ ಮೇಲಾರು ಮಾಡ್ಲಿ, ಬಟ್ ನಮಗೆ ಇಲ್ಲಿ ಗೊತ್ತಿರಬೇಕು ಸಿನರ್ಜಿಡ್ಸು ಫಿಲಿಫಾರ್ಮ್ ಅಪಾರ್ಟಸು ಮೈಕ್ರೋಪೈಲಾರ್ ಎಂಡ್ ಹತ್ರನೇ, ಆಂಟಿಪೋಡಲ್ಸ್ ಶಲಾಜಾ ಹತ್ರನೇ. ಇದು ಪೋಲಾರ್ ನ್ಯೂಕ್ಲಿಯರ್, ಇದು ಸೆಂಟ್ರಲ್ ಸೆಲ್, ಇದು ಎಗ್. ಓಕೆನಾ, ಡಯಾಗ್ರಾಮ್ ಇಸ್ ವೆರಿ ಕ್ಲಿಯರ್. ಸೊ ಈಗ ಮೇಲ್ ಗ್ಯಾಮೆಟು ಹುಟ್ಟಿದೆ, ಫೀಮೇಲ್ ಗ್ಯಾಮೆಟು ಹುಟ್ಟಿದೆ. ಈಗ ಇವೆರಡರನ್ನು ಹತ್ರ ತರಬೇಕು. ಸೊ ಈಗ ಹತ್ರ ತರಲಿಕ್ಕೆ ಒಂದು ಪ್ರೋಸೆಸ್ ಆಗಬೇಕು, ದಟ್ ಇಸ್ ಪಾಲಿನೇಷನ್. ಅದ್ರ ಬಗ್ಗೆ ಓದೋಣ. ಓಕೆ, ಇವಾಗ ಪಾಲಿನೇಷನ್ ಬಗ್ಗೆ ಮಾತಾಡೋಣ. ಸೊ ಪಾಲಿನೇಷನ್ ಅಂತ ಹೇಳಿದ್ರೇನು, ಈಗ ತಾನೇ ಹೇಳಿದೆ ನಾನು, ಮೇಲ್ ಗ್ಯಾಮೆಟ್ ರೆಡಿ ಮಾಡಿದೀವಿ, ಬಟ್ ಮೇಲ್ ಗ್ಯಾಮೆಟ್ ನಡ್ಕೊಂಡು ಹೋಗಕ್ಕೆ ಅದಕ್ಕೆ ಕೈ ಕಾಲು ಇಲ್ಲ. ಕೈ ಕಾಲು ಅಂತ ಹೇಳಿದ್ರೆ ಅರ್ಥ ಮೊಟೈಲ್ ಸ್ಟ್ರಕ್ಚರ್ಸ್ ಇಲ್ಲ ಅಂತ ಹೇಳಕ್ ಹೊರಟಿದ್ದೀನಿ. ಅದೇ ಹ್ಯೂಮನ್ ಕೇಸಲ್ಲಿ ಮೇಲ್ ಗ್ಯಾಮೆಟ್ಗೆ ನಾವು ಒಂದೇ ಕಡೆ ಕುತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ಆರಾಮಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಫಿಮೇಲ್ ಗ್ಯಾಮೆಟ್ ಹತ್ರ. ಯಾಕೆ ಹೇಳಿ, ಅದ್ರ ಹತ್ರ ಫ್ಲಾಜೆಲ್ಲ ಇದೆ. ಬಟ್ ಇಲ್ಲಿ ಪೋಲನ್ ಗ್ರೇನ್ ಒಳಗಡೆ ಇರುವಂಥ ಮೇಲ್ ಗ್ಯಾಮೆಟ್ಗೆ ಆ ಥರ ಯಾವ ಸ್ಟ್ರಕ್ಚರು ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಪೋಲನ್ ಗ್ರೇನ್ಗೆ ಇಲ್ಲ ಅಂತ ಹೇಳಿದ್ಮೇಲೆ ಪೋಲನ್ ಗ್ರೇನ್ ಒಳಗಡೆ ಇರುವಂಥ ಮೇಲ್ ಗ್ಯಾಮೆಟ್ ಇದ್ರೂ ಇಲ್ದಲೇ ಇದ್ರು ಇದೇನೋ ಡಿಫ್ರೆನ್ಸ್ ಅನ್ಸಲ್ಲ. ಯಾಕಂದ್ರೆ ಪೋಲನ್ ಗ್ರೇನೇ ತಾನೇ ಹಾರ್ಕೊಂಡು ಹೋಗೋದು. ಸೊ ಹಾಗಾಗಿ ನಾವೇನಂತ ಹೇಳ್ತೀವಿ, ಮೇಲ್ ಗ್ಯಾಮೆಟ್ ನೀನು ಸಹ ಇಮ್ಮೋಟೈಲ್. ಇನ್ನು ಆಬ್ವಿಯಸ್ಲಿ ಫೀಮೇಲ್ ಗ್ಯಾಮೆಟ್ ಅಂತ ಹೇಳಿದ್ರೆ ಯಾವುದು, ದಟ್ ಈಸ್ ಎಗ್. ಎಗ್ ಅಂತೂ ಒಳಗಡೆ ಕ್ಲೀನಾಗಿ ಬಚ್ಚಿಟ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಹುಡುಗಿ. ಸೊ ಹಾಗಾಗಿ ಅದು ಇಮ್ಮೋಟೈಲ್. ಬಟ್ ಗ್ಯಾಮೆಟ್ ಅಂತೂ ಫ್ಯೂಸ್ ಮಾಡಿಸ್ಲೇಬೇಕು. ಆ ಪ್ರೋಸೆಸ್ ಫರ್ಟಿಲೈಸೇಷನ್ ಅಂತ ಏನು ಕರಿತಿದ್ವಿ ಅದು ನಡಿಲೇಬೇಕು. ಬಟ್ ಅದಕ್ಕಿಂತ ಮುಂಚೆ ಈ ಪೋಲನ್ ಗ್ರೇನನ್ನು ನಾವು ಹಾರಿಸ್ಕೊಂಡು ಹೋಗಿ ಎಲ್ಲಿ ಆ ಫೀಮೇಲ್ ಗ್ಯಾಮೆಟ್ ಹತ್ರ ಬಿಡಬೇಕು. ಆ ಪ್ರೋಸೆಸ್ಸಿಗೆ ನಾವೇನಂತ ಕರಿತಾ ಇದ್ದೀವಿ, ಪಾಲಿನೇಷನ್. ವಾಟ್ ಈಸ್ ಪಾಲಿನೇಷನ್? ಪಾಲಿನೇಷನ್ ನಾನು ಅದಕ್ಕಿಂತ ಮುಂಚೆ ಡಯಾಗ್ರಾಮ್ ಥ್ರೂನೇ ತೋರಿಸ್ಬಿಡ್ತೀನಿ. ಸೊ ಈಗ ಈ ಫ್ಲವರ್ ಹತ್ರ ಯಾವ ಪ್ಲಾಂಟಿಂದಾರು ಆಗಲಿ, ಬಟ್ ಸ್ಪೀಶೀಸ್ ಮಾತ್ರ ಸೇಮೇ ಇರಬೇಕು. ಓಕೆ, ಈಗ ಉದಾಹರಣೆಗೆ ಇಲ್ಲೇ ಇದೆ ಪೋಲನ್ ಗ್ರೇನ್ ಅಂತ ಅನ್ಕೋಣ. ಲೆಟ್ಸ್ ಇಮ್ಯಾಜಿನ್ ಇದು ಆಂಥರ್, ಯಾವುದೋ ಬೇರೆ ಪ್ಲಾಂಟಿನ ಆಂಥರ್. ಓಕೆ, ಸೊ ಈ ಆಂಥರ್ ಅಲ್ಲಿ ಏನ್ ರಿಲೀಸ್ ಆಗ್ತಿದೆ? ಎಸ್, ಪೋಲನ್ ಗ್ರೀನ್. ಈಗ ಈ ಪೋಲನ್ ಗ್ರೇನ್ ಓಡಾಡಕ್ಕಾಗಲ್ಲ ಅಂತ ಹೇಳಿದೆ, ಬಟ್ ಇದು ಹೋಗಿ ಸೀದಾ ಇದ್ರ ಹತ್ರ ಹಾರ್ಕೊಂಡು ಇದ್ರ ಮೇಲೆ ಡೆಪಾಸಿಟ್ ಆಗಬೇಕು. ಸೊ ದಿಸ್ ಇಸ್ ವಾಟ್ ದ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್, ರೈಟ್? ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಯಾರು? ಸ್ಟಿಗ್ಮಾ. ಈ ಸ್ಟಿಗ್ಮಾ ಆದ್ಮೇಲೆ ಪೋಲನ್ ಗ್ರೇನ್ ಹೋಗಿ ಕುತ್ಕೋಬೇಕು. ಈ ಪ್ರೋಸೆಸ್ಗೆ ನಾವೇನಂತ ಕರಿತಾ ಇದ್ದೀವಿ? ಪಾಲಿನೇಷನ್. ಹಾಗಾದ್ರೆ ಯಾರು ಈ ಕೆಲಸ ಮಾಡೋರು? ಈಗ ನಾವು ಹೇಳ್ತೀವಲ್ಲ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ, ಹಾಗೆ ಈ ಪೋಲನ್ ಗ್ರೇನ್ ಅನ್ನ ತಗೊಂಡು ಹೋಗಿ ಸ್ಟಿಗ್ಮಾ ಆದ್ಮೇಲೆ ಕೂರ್ಸೋರು ಯಾರು? ಅದನ್ನ ನಾವೇನಂತ ಕರಿತೀವಿ? ಏಜೆಂಟ್ಸ್. ಆ ಏಜೆಂಟ್ಸ್ಗಳು ಯಾರಪ್ಪ ಇದ್ದೀರಾ ನೀವು ಅಂತ ಹೇಳಿದ್ರೆ, ಗಾಳಿ ಬರುತ್ತೆ, ವಿಂಡ್ ಬರುತ್ತೆ, ನಾನು ತಗೊಂಡು ಹೋಗ್ತೀನಿ ಎಲ್ಲ ಪೋಲನ್ ಗ್ರೇನ್ ಹಾರಿಸ್ಕೊಂಡು ಹೋಗಿ ಸ್ಟಿಗ್ಮಾ ಆದ್ಮೇಲೆ ಕೂರ್ಸಂಗ್ ಮಾಡ್ತೀನಿ. ಬಟ್ ನಾವಂದ್ವಿ, ವೇಂಡ ನಿನ್ನ ನಂಬ್ಕೊಳಂಗಿಲ್ಲ, ನೀನು ಯಾವ ಕಡೆ ಬೀಸ್ತೀಯೋ ಹೆಂಗೆ ಹೋಗ್ತೀಯೋ ಗೊತ್ತಿಲ್ಲ, ಪ್ಲಾಂಟ್ ಹತ್ರನೇ ಹೋಗ್ತೀವೋ ಅಥವಾ ಇನ್ಯಾವುದೋ ಟ್ರೀ ಹತ್ರ ಹೋಗ್ತೀವೋ, ವಿ ಡೋಂಟ್ ನೋ, ಬಟ್ ಓಕೆ ನಿನ್ನನ್ನು ಒಂದು ಕಡೆ ಕನ್ಸಿಡರ್ ಮಾಡ್ತೀವಿ ಅಂತ ಅನ್ಕೊಂಡ್ವಿ. ಬಟ್ ಎಲ್ಲದಕ್ಕಿಂತ ಜಾಸ್ತಿ ನಮಗೆ ಹೆಲ್ಪಿಗೆ ಬರೋರು ಯಾರು? ಹನಿಬಿ. ಸೊ ಹನಿಬಿ ಗೊತ್ತಲ್ಲ, ಹನಿಬಿನ ಟ್ರ್ಯಾಪ್ ಮಾಡೋಕ್ಕೋಸ್ಕರನೇ ಈ ಕಲರ್ಫುಲ್ ಪೆಟಲ್ಸ್ ಇರೋದು. ನಾನು ಆಮೇಲೆ ಹೇಳ್ತೀನಿ, ಪರ್ಟಿಕ್ಯುಲರ್ ಆಗಿ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ಮಾಡ್ತೀವಲ್ಲ ಅಲ್ಲಿ ಹೇಳ್ತೀನಿ. ಸೊ ಅವಾಗ ಈ ಕಲರ್ಫುಲ್ ಆಗಿರುವಂಥ ಪೆಟಲ್ಸ್, ನೀವೇನು ಅನ್ಕೊಂಡಿದ್ದೀರಾ? ಈ ಪೆಟಲ್ಸ್ಗಳು ನಿಮ್ಮನ್ನ ಅಟ್ರಾಕ್ಟ್ ಮಾಡಕ್ಕಿದೆಯಾ? ಖಂಡಿತ ಅಲ್ಲ. ಈ ಹನಿ ಬೀಸ್ಗಳನ್ನ, ಈ ಇನ್ಸೆಕ್ಟ್ಸ್ಗಳನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಕೂತಿದೆ. ಸರಿ, ಅದೇನ್ ಮಾಡುತ್ತೆ? ಓಹ್ ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ ಪೆಟಲ್, ಇದ್ರೊಳಗಡೆ ಮೋಸ್ಟ್ಲಿ ಏನೋ ನನಗೆ ಸ್ವೀಟ್ ಆಗಿರುವಂಥ ನೆಕ್ಟರ್ ಸಿಗುತ್ತೆ ಅಂತ ಹಾರ್ಕೊಂಡು ಬರುತ್ತೆ. ಹಾರ್ಕೊಂಡು ಬಂದ್ಮೇಲೆ ಹಿಂಗೆಲ್ಲ ಒಳಗಡೆ ಹೋಗುತ್ತೆ, ನೋಡುತ್ತೆ, ಮಾಡುತ್ತೆ, ನೆಕ್ಟರ್ ಸಿಗುತ್ತೆ, ತಿನ್ನುತ್ತೆ. ಬಟ್ ಬರಬೇಕಾದ್ರೆ ಅದ್ರ ಮೈ ಮೇಲೆ ಈ ಪೋಲನ್ ಗ್ರೇನ್ ಎಲ್ಲ ಡಸ್ಟ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಎಲ್ಲ ಸರ್ಫೇಸ್ ಮೇಲೆ ಕೂತ್ಬಿಟ್ಟಿರುತ್ತೆ. ಈಗ ಉದಾಹರಣೆಗಿದೆ, ಒಂದು ಔಟ್ ಆಫ್ ಕ್ಯೂರಿಯಾಸಿಟಿಗೆ ತೋರಿಸಿರ್ತೀನಿ. ಈಗಿದೆ ಅನಿಬಿ, ಇದೊಂಥರ ಏರೋಪ್ಲೇನ್ ತರ ಕಾಣಿಸ್ತಿದೆ, ಬಟ್ ಅನ್ಕೊಳ್ಳೋಣ ಇದೆ ಅನಿಬಿ ಅಂತ ಅನ್ಕೊಳ್ಳಿ. ಈ ಅನಿಬಿ ಮೇಲೆಲ್ಲ ಪೋಲನ್ ಗ್ರೇನ್ ಹಿಂಗೆ ಕುತ್ಕೊಂಡ್ಬಿಡತ್ತೆ. ಯಾವಾಗ ಈ ಒಂದು ಫ್ಲವರ್ ಒಳಗೆ ಹೋಗಿರುತ್ತೆ, ಆ ಫ್ಲವರ್ ಅಲ್ಲಿ ಪೋಲನ್ ಗ್ರೇನ್ ಎಲ್ಲ ಅಂಟಿಸ್ಕೊಂಡ್ಬರುತ್ತೆ. ಈಗ ಬರುತ್ತೆ ಇಲ್ಲಿಂದ, ಈ ಫ್ಲವರ್ ಅಲ್ಲೂ ನೆಕ್ಟರ್ ಸಿಗ್ಬೋದಾ? ಸೀದಾ ಬಂದು ಹಿಂಗೆ ಮಾಡ್ತಿರುತ್ತೆ. ಆ ಟೈಮಲ್ಲಿ ಈ ಪೋಲನ್ ಗ್ರೇನ್ ಎಲ್ಲ ಇದ್ರ ಮೇಲೆ ಶೆಡ್ ಮಾಡುತ್ತೆ ಹೋಗುವಂತ ಟೈಮಲ್ಲಿ. ಓಕೆ, ಯಾಕಂತ ಹೇಳಿದ್ರೆ ಆಬ್ವಿಯಸ್ಲಿ ಇದ್ರ ಮೇಲೆ ಬಂದು ಕುತ್ಕೊಂಡ್ಮೇಲೆ ತಾನೇ ಒಳಗಡೆ ಹೋಗಬೇಕು, ಅವಾಗ ಅದ್ರ ಮೇಲೆ ಶೆಡ್ ಮಾಡುತ್ತೆ. ಸೊ ಈ ರೀತಿ ಪೋಲನ್ ಗ್ರೇನ್ ಒಂದು ಪ್ಲಾಂಟ್ ಇಂದ ಇನ್ನೊಂದು ಪ್ಲಾಂಟಿಗೆ ಅಥವಾ ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರಿಗಾರು ಆಗ್ಬೋದು, ಅಥವಾ ಯಾರಿಗೂ ಗೊತ್ತು, ಒಂದೇ ಫ್ಲವರ್ ಅಲ್ಲೇ ಆಂಥರ್ ಇರುತ್ತಲ್ಲ, ಅಲ್ಲಿರೋಂಥ ಪೋಲನ್ ಗ್ರೇನ್ಸೇ ಆ ಫ್ಲವರ್ ಮೇಲೇನೆ ಟ್ರಾನ್ಸ್ಫರ್ ಆಗ್ಬೋದು. ಒಟ್ನಲ್ಲಿ ಪಾಲಿನೇಷನ್ ಅಂತ ಹೇಳಿದ್ರೇನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಅ ಫ್ಲವರ್. ಇಟ್ ಕ್ಯಾನ್ ಬಿ ಆಫ್ ಅ ಸೇಮ್ ಫ್ಲವರ್, ಅದೇ ಫ್ಲವರ್ ಎಲ್ಲಾರು ನಡೀಲಿ ಅಥವಾ ಬೇರೆ ಫ್ಲವರ್ ಎಲ್ಲಾರು ನಡೀಲಿ. ಮದುವೆ ಮಾಡಕ್ಕೆ ಹುಡುಗಿ ರೆಡಿ ಇದ್ದಾಳೆ,
ಈಗ ಮದು ಮಗ ಬೇಕು, ಓಕೆ, ಆ ಮದುಮಗನ ಮೂರೋನಾರು ಆಗಿರ್ಲಿ ಅಥವಾ ಬೇರೆ ಊರೋನಾರು ಆಗಿರ್ಲಿ, ನಮಗೆ ಅದ್ರ ಬಗ್ಗೆ ಏನು ತಲೆ ಬಿಸಿಲ್ಲ, ಒಟ್ನ ನಮಗೆ ಒಬ್ಬ ಒಳ್ಳೆ ಮದುವೆ ಗಂಡು ಬೇಕು. ಯಾಕೆ? ಈ ಹುಡುಗಿ ಜೊತೆ ಮ್ಯಾರೇಜ್ ಮಾಡಕ್ಕೆ. ಸೊ ದಟ್ ಇಸ್ ವಾಟ್ ದ ಐಡಿಯಾ. ಓಕೆ, ಹಾಗಾದ್ರೆ ನಾನು ಏನ್ ಬರಿಬಹುದು ಇಲ್ಲಿ? ಡೆಫಿನಿಷನ್, ವಾಟ್ ಇಸ್ ಪಾಲಿನೇಷನ್ ಅಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ pollen grain from anther to the stigma of a flower. ಬೇರೆ ಬೇರೆ ಫ್ಲವರ್ ಆರು ಆಗಿರ್ಲಿ ಅಥವಾ ಸೇಮ್ ಫ್ಲವರ್ ಆರು ಆಗಿರ್ಲಿ, ಆ ಡೆಫಿನೇಷನ್ಸ್ ಮೇಲೆ ಮತ್ತೆ ಓದ್ತೀವಿ ಈಗ. ಓಕೆ, ಸೊ ಪಾಲಿನೇಷನ್ ಅಂತ ಹೇಳಿದ್ರೆ ಗೊತ್ತಾಯ್ತಾ? ಈಗ ಇನ್ನೊಂದು ಆನ್ಸರ್ ಹೇಳ್ಬೇಕು ನಾನು ನಿಮಗೆ. ಪಾಲಿನೇಷನ್ ಆದ ತಕ್ಷಣನೇ ಪ್ರತಿ ಪಾಲಿನೇಷನ್ ಫರ್ಟಿಲೈಸೇಷನ್ ಆಗುತ್ತೆ ಅನ್ನೋ ರೂಲ್ ಇಲ್ಲ. ಯಾಕೆ ರೂಲ್ ಇಲ್ಲ? ಈಗ ಬೈ ಚಾನ್ಸ್ ನಾವು ಈಗ ಈ ಪೋಲನ್ ಗ್ರೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕಂತ ಹೇಳಿದ್ರೆ ಇದು ಇದ್ರದೇ ಸ್ಪೀಶೀಸ್ ಇಂದು ಅಂತ ಅನ್ಕೊಳ್ಳೋಣ. ಸೊ ಇದೇನ್ ಮಾಡುತ್ತೆ, ಓ ಯು ಬಿಲಾಂಗ್ ಟು ಮೈ ಸ್ಪೀಶೀಸ್, ಓಕೆ ಕಮ್ ಅಂತ ಹೇಳಿ ಇದು ಇನ್ವೈಟ್ ಮಾಡುತ್ತೆ. ಇದು ಬಂದು ಕುತ್ಕೊಳ್ತು, ಆವಾಗ ಪೋಲನ್ ಗ್ರೇನ್ ಜರ್ಮಿನೇಟ್ ಆಯ್ತು. ನಮಗೆ ಗೊತ್ತಲ್ಲ, ಪೋಲನ್ ಟ್ಯೂಬ್ ಈ ತರ ಹೋಗುತ್ತೆ, ಒಳಗಡೆ ಮೇಲ್ ಗ್ಯಾಮೆಟಿನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಪೋಲನ್ ಜರ್ಮಿನೇಷನ್. ಬೈ ಚಾನ್ಸ್ ಈ ಪೋಲನ್ ಗ್ರೇನ್ ಬದಲು ಇನ್ಯಾವುದೋ ಬೇರೆ ಪೋಲನ್ ಗ್ರೇನ್ ಇದೆ ಅಂತ ಅನ್ಕೊಳ್ಳೋಣ. ಇದ್ಯಾವುದೋ ಬೇರೆ ಪ್ಲಾಂಟಿನ ಆಂಥರ್, ಈ ಪ್ಲಾಂಟಿನ ಆಂಥರ್ ಇಂದ ಈ ಪೋಲನ್ ಗ್ರೇನ್ ರಿಲೀಸ್ ಆಗ್ತಾ ಇದೆ. ಈಗ ಇದು ನಮಗೆ ಬೇಡ, ಈ ಪ್ಲಾಂಟಿಗೆ ಬೇಡ. ಅವಾಗ ನಾವು ಇದನ್ನ ಏನಂತ ಕರಿತೀವಿ? ಇನ್ಕಂಪ್ಯಾಟಿಬಲ್ ಪೋಲನ್. ನೀನು ನನ್ನ ಸ್ಪೀಷೀಸ್ ಅಲ್ಲ, ಯು ಬಿಲಾಂಗ್ ಟು ಡಿಫರೆಂಟ್. ಈಗ ಇದ್ಯಾವುದೋ ಮ್ಯಾಂಗೋ ಅನ್ಕೊಳ್ಳೋಣ ಮಕ್ಕಳ, ಇದ್ಯಾವುದೋ ಹೈಬಿಸ್ಕಸ್ ಅಂತ ಅನ್ಕೊಳ್ಳೋಣ. ಈಗ ಮ್ಯಾಂಗೋ ಪೋಲನ್ ಬಂದು ಹೈಬಿಸ್ಕಸ್ ಮೇಲೆ ಕುತ್ಕೊಂಡ್ಬಿಟ್ರೆ ಅದೇನ್ ಗ್ರೋ ಜರ್ಮಿನೇಟ್ ಆಗ್ಬಿಡುತ್ತೆ. ಅವಾಗ ಇವೆರಡು ಮಾತಾಡ್ಕೊಂತವೆ, ಏಯ್ ಹೂ ಆರ್ ಯು? ಇದು ಹೇಳುತ್ತೆ ನಾನು ಮ್ಯಾಂಗೋ, ಇದು ಹೇಳುತ್ತೆ ನಾನು ಹೈಬಿಸ್ಕಸ್, ನೀನ್ ಯಾಕೆ ನನ್ನ ಹತ್ರ ಬಂದಿದ್ಯಾ, ಗೆಟ್ ಲಾಸ್ಟ್ ಅಂತ ಕಳಿಸುತ್ತೆ. ಸೊ ಇದನ್ನ ನಾವು ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಅದು ಮತ್ತೆ ಇನ್ನೊಂದು ಟಾಪಿಕ್ ಅಲ್ಲಿ ಓದ್ತೀವಿ. ಸೊ ಹಾಗಾಗಿ ಪಾಲಿನೇಷನ್ ಆಗುತ್ತೆ. ಪಾಲಿನೇಷನ್ ಅಂದ್ರೇನು? ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗೋದು ಆಂಥರ್ ಇಂದ ಸ್ಟಿಗ್ಮಾಗೆ. ಸೇಮ್ ಫ್ಲವರ್ ಇಂದ, ಐ ಮೀನ್ ಸೇಮ್ ಸ್ಪೀಶೀಸ್ ಇಂದ ಆದ್ರೆ ಉಳಿದಿರೋಂಥ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಬೇರೆ ಸ್ಪೀಶೀಸ್ ಇಂದ ಆಯ್ತು, ಓಕೆ ಟಾಟಾ ಬೈ ಬೈ ಸಿ ಯು ಕಳಿಸ್ಬಿಡುತ್ತೆ. ಸೊ ಹಾಗಾಗಿ ಎವ್ರಿ ಪಾಲಿನೇಷನ್ ಡು ನಾಟ್ ಲೀಡ್ಸ್ ಟು ಪೋಲನ್ ಜರ್ಮಿನೇಷನ್, ರಿಮೆಂಬರ್. ಅರ್ಥ ಆಯ್ತಾ? ಸೊ ನಿಮಗೆ ಪಾಲಿನೇಷನ್ ಅಂತ ಹೇಳಿದ್ರೇನು ಅಂತ ಗೊತ್ತಾಯ್ತು. ಈಗ ಪಾಲಿನೇಷನ್ ಅಲ್ಲಿ ಪೋಲನ್ ಗ್ರೇನ್ ಬರ್ತಿದೆಯಲ್ಲ, ಈ ಪೋಲನ್ ಗ್ರೇನ್ ಯಾವ ಸೋರ್ಸ್ ಇಂದ ಬರ್ತಿದೆ? ಸೇಮ್ ಫ್ಲವರ್ ಇಂದ ಬರ್ತಿದ್ಯಾ, ಡಿಫ್ರೆಂಟ್ ಫ್ಲವರ್ಸ್ ಇಂದ ಬರ್ತಾ ಇದೆಯಾ, ಅಥವಾ ಡಿಫ್ರೆಂಟ್ ಪ್ಲಾಂಟ್ ಅಲ್ಲಿರುವಂಥ ಫ್ಲವರ್ಸ್ ಇಂದ ಬರ್ತಾ ಇದೆಯಾ? ಅರ್ಥ ಆಗ್ತಿದೆಯಾ ನಾ ಹೇಳ್ತಿರೋದು? ಮದುವೆಗೆ ಹುಡುಗಿ ರೆಡಿ ಇದ್ದಾಳೆ. ಈಗ ಮದುಮಗ ಅದೇ ಊರಲ್ಲಿದ್ದಾನ, ಅಂದ್ರೆ ಅವ್ರ ಫ್ಯಾಮಿಲಿಯಲ್ಲೇ ಇದ್ದಾನ, ಇಲ್ಲ ಅದೇ ಊರಲ್ಲಿದ್ದಾನ, ಇಲ್ಲ ಬೇರೆ ಇನ್ಯಾವುದೋ ಊರಿಂದ ಬರ್ತಾ ಇದ್ದಾನ. ಸೊ ದಿಸ್ ಇಸ್ ವಾಟ್ ದ ಡಿಫರೆನ್ಸ್. ಅಂದ್ರೆ ಸೋರ್ಸ್ ಯಾವುದು? ಪೋಲನ್ ಗ್ರೇನ್ ಇದ್ದು. ಆ ಬೇಸಿಸ್ ಮೇಲೆ ನಾವು ನೋಡೋದಾದ್ರೆ ಒಟ್ಟು 3 ಟೈಪ್ಸ್ ಆಫ್ ಅಥವಾ 3 ಕೈಂಡ್ಸ್ ಆಫ್ ಪಾಲಿನೇಷನ್ ಅನ್ನ ನೋಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಎನ್ ನಂಬರ್ ಆಫ್ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೋದು. ನೀಟಲ್ಲಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಬರುತ್ತೆ. ಈ 3 ಕೈಂಡ್ಸ್ ಆಫ್ ಪಾಲಿನೇಷನ್ ಯಾವ್ಯಾವುದು? ಮೊದಲನೇದು ಆಟೋಗ್ಯಾಮಿ, ಎರಡನೇದು ಗೆಟೆನೋಗ್ಯಾಮಿ, ಮೂರನೇದು ಝೀನೋಗ್ಯಾಮಿ. ಆಟೋಗ್ಯಾಮಿ ಅಂತ ಹೇಳಿದ್ರೇನು ಫಸ್ಟ್ ನೋಡೋಣ. ಮಕ್ಕಳ, ನಾನು ಮಾಡೋದು ನಿಮಗೆ ಕೆಲವರಿಗೆ ಫಾಸ್ಟ್ ಅಂತ ಅನಿಸ್ಬೋದು, ಕೆಲವ್ರು ಕಾಮೆಂಟ್ ಮಾಡ್ತಾರೆ ಮ್ಯಾಮ್ ನೀವು ತುಂಬ ಸ್ಲೋ ಆಗಿ ಮಾಡ್ತಿದ್ದೀರಾ ಅಂತ ಅನಿಸ್ಬೋದು. ಬಟ್ ಇದುವರೆಗೂ ತುಂಬ ಸ್ಲೋ ಅಂತ ಯಾರೂ ಮಾಡಿಲ್ಲ. ಕೆಲವ್ರಿಗೆ ಸ್ಪೀಡ್ ಅಂತ ಅನಿಸ್ಬೋದು, ಓಕೆ, ಕೆಲವರಿಗೆ ಓಕೆ ಅಂತ ಅನಿಸ್ಬೋದು. ಬಟ್ ನಾನಿಲ್ಲಿ ಪಾಠ ಮಾಡಬೇಕಾದ್ರೆ ನನ್ನ ಇಂಟೆನ್ಷನ್ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ. ಅವರು ಆವ್ರೇಜ್, ಬಿಲೋ ಆವ್ರೇಜ್, ಎಬೋ ಆವ್ರೇಜ್ ಎಲ್ಲರೂ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಒಬ್ರೊಬ್ರದ್ದು ಒಂದೊಂಥರ ಮೈಂಡ್ ಸೆಟ್ ಇರುತ್ತೆ. ಸೊ ಹಾಗಾಗಿ ನಾನೊಂದು ನಾರ್ಮಲ್ ಸ್ಪೀಡಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಇಲ್ಲಪ್ಪ ಇದು ಇನ್ನೂ ಸ್ಪೀಡಾಗಿ ನಾವು ನೋಡ್ಬೋದು ಅಂತ ಅನ್ಸಿದ್ರೆ, ಕೈಯಲ್ಲೇ ಟೆಕ್ನಾಲಜಿ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಮೊಬೈಲ್ ಇಟ್ಕೊಳ್ಳಿ, ಸ್ಪೀಡನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಓಕೆ, 2x ಸಿಗ್ಬೇಕಾದ್ರೆ ಇಟ್ಕೊಳ್ಳಿ, ಲಬ್ 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 ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಓಕೆ, ಅಂದರೆ ಈ 5 hour ವಿಡಿಯೋ ವಿತಿನ್ 2 hour ಒಳಗೆ ಮುಗಿದೋಗ್ಬಿಡುತ್ತೆ. ಬಟ್ ಸ್ಪೀಡಾಗಿ ಮುಗಿಸೋದಲ್ಲ ಇಂಟೆನ್ಷನ್ನು, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದು ಇಂಟೆನ್ಷನ್. ಓಕೆ, ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲ ಇದೇ ಸ್ಪೀಡ್ ನಾನು ಮಾಡ್ತಿರೋದೇ ನಿಮಗೆ ಓಕೆ ಅನ್ನೋದಾದರೆ ಜಸ್ಟ್ ಓಕೆ. ಓಕೆ, ಲೈಕ್ ಕೊಡ್ತಿದ್ದೀರಲ್ಲ, ವೆರಿ ಗುಡ್. ಬನ್ನಿ, ಆಟೋಗ್ಯಾಮಿ, ಗೆಟೆನೋಗ್ಯಾಮಿ, ಝೀನೋಗ್ಯಾಮಿ ನೋಡೋಣ. ಮೊದಲನೇದು ಆಟೋಗ್ಯಾಮಿ ಅಂತ ಹೇಳಿದ್ರೇನು? ಈಗ ನನ್ನ ಹತ್ರ ಒಂದು ಫ್ಲವರ್ ಇದೆ. ಓಕೆ, ಸೊ ದಿಸ್ ಇಸ್ ಥಾಲಮಸ್. ಸೊ ಈ ಥಾಲಮಸ್ ಮೇಲೆ ನಾನು ಸೆಪಲ್ಸ್ ಪೆಟಲ್ಸ್ ಎಲ್ಲ ಬರಿಬೇಕೇನ್ರು? ಇದು ಪೆಟಲ್ಸು ಸೆಪಲ್ಸ್ ಎಲ್ಲ ಇದೆ. ಓಕೆ, ನಾನು ಜಸ್ಟ್ ಇವಾಗ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮಾತ್ರ ಬರಿತೀನಿ. ವಿಚ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್? ಎಸ್, ಸೊ ದಿಸ್ ಇಸ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಅದೇ ತರ ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬರೆದೆ. ಸೊ ಇವಾಗ ಇದೆಂತ ಫ್ಲವರ್ ಆಯ್ತು ಮಕ್ಕಳ? ಸೊ ನೌ ಇಟ್ ಇಸ್ ಅ ಬೈಸೆಕ್ಷುವಲ್ ಫ್ಲವರ್. ನಿಮಗೆ ಅದಕ್ಕಿಂತ ಮುಂಚೆ ಇದೊಂದು ಮೀನಿಂಗ್ ಹೇಳ್ಬಿಡ್ತೀನಿ ತಾಡಿ.
ಬೈಸೆಕ್ಷುವಲ್ ಯೂನಿಸೆಕ್ಷುವಲ್ ಡಿಫ್ರೆನ್ಸ್ ಕೆಲವು ಮಕ್ಳಿಗೆ ಗೊತ್ತಿರಲ್ಲ, ಹೇಳ್ತೀನಿ. ಈಗ ನನ್ನ ಹತ್ರ ಫ್ಲವರ್ ಇದೆ, ಬೇಸಿಕ್ಸ್ ಇವೆಲ್ಲ ನೀವು ಎಷ್ಟು ಬೇಸಿಕ್ಸ್ ಅನ್ನ ತಿಳ್ಕೊಂತೀರೋ ಅಷ್ಟು ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಥಲಾಮಸ್. ಓಕೆ, ನಾನು ಥಲಾಮಸ್ ಅನ್ನೆಲ್ಲ ಇವಾಗ ಜಾಸ್ತಿ ಇದು ಮಾಡ್ತಾ ಕೂತ್ಕೊಳ್ಳಲ್ಲ. ಸೊ ಯು ನೋ ದಟ್ ದಿಸ್ ಇಸ್ ದ ಥಲಾಮಸ್. ಈಗ ನನ್ನ ಹತ್ರ ಈ ಫ್ಲವರ್ ಏನಿದೆ, ಈ ಫ್ಲವರ್ ಅಲ್ಲಿ ಪಿಸ್ಟಿಲು ಇದೆ, ಅಂದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನು ಇದೆ. ಅದೇ ತರ ಇದ್ರೊಳಗಡೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಂಥರ್ಸು ಇದೆ, ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಯಾವುದು, ಆಂಡ್ರೋಶಿಯಮು ಇದೆ. ಸೊ ಅಂದ್ರೆ ಎರಡು ಸೆಕ್ಸ್ ಆರ್ಗನ್ ಒಂದೇ ಫ್ಲವರ್ ಒಳಗಡೆ ಇದ್ದಾಗ ಏನಂತ ಹೇಳಿದೆ, ಎರಡು ಸೆಕ್ಸ್ ಆರ್ಗನ್, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮತ್ತೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ದಟ್ ಇಸ್ ನಥಿಂಗ್ ಬಟ್ ಸೆಕ್ಸ್ ಆರ್ಗನ್, ಒಂದೇ ಫ್ಲವರ್ ಅಲ್ಲಿ ಇತ್ತು ಅಂದ್ರೆ ಅಂತ ಫ್ಲವರ್ಸ್ ನಾನು ಏನಂತ ಕರಿತೀನಿ, ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀನಿ. ಸೊ ಅವಾಗ ಪೋಲನ್ ಗ್ರೇನ್ ಹೊರಗಡೆನಾರು ಹಾರ್ಕೊಂಡು ಹೋಗ್ಬೋದು, ಫೈನ್, ನೋ ಪ್ರಾಬ್ಲಮ್. ಇಲ್ಲ ಇಲ್ಲೇನಾರು ಬಂದು ಕುತ್ಕೋಬಹುದು. ಓಕೆ, ಚಾನ್ಸಸ್ ಆರ್ ದೇರ್. ಸೊ ಇಲ್ಲಿ ಆಟೋಗ್ಯಾಮಿ ಅಂತ ನಾವು ಏನ್ ನೋಡಕ್ ಹೊರಟಿದ್ದೀವಿ, ಆಟೋಗ್ಯಾಮಿ ಇಲ್ಲಿ ಯಾವಾಗ್ಲೂ ನಡೆಯೋದು ಬೈಸೆಕ್ಷುವಲ್ ಫ್ಲವರ್ ಅಲ್ಲೇ. ಓಕೆ, ಈಗ ಯೂನಿಸೆಕ್ಷುವಲ್ ಫ್ಲವರ್ ಅಂತ ಹೇಳಿದ್ರೇನು, ಈಗ ಇಲ್ಲಿ ಫ್ಲವರ್ ಇದೆ, ಈ ಫ್ಲವರ್ ಹೇಳುತ್ತೆ ನೋಡು ನನ್ನ ಹತ್ರ ಕೇವಲ ಆಂಡ್ರೋಶಿಯಂ ಮಾತ್ರ ಇದೆ, ಗೈನೇಶಿಯಂ ಇಲ್ಲ. ಬಟ್ ಸೆಪಲ್ಸು ಪೆಟಲ್ಸು ಅವೆಲ್ಲ ಇದ್ದೇ ಇರುತ್ತೆ ಬಿಡಿ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ರಿಪ್ರೊಡಕ್ಟಿವ್ ಆರ್ಗನ್. ನನ್ನ ಹತ್ರ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮಾತ್ರ ಇದೆ ಅಂತ ಹೇಳುತ್ತೆ. ಅದೇ ಇನ್ನೊಂದು ಫ್ಲವರ್ ಹೇಳುತ್ತೆ, ಹೌದಾ ನನ್ನ ಹತ್ರ ಬರೀ ಕೇವಲ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮಾತ್ರ ಇದೆಯಲ್ಲ ಗುರು ಅಂತ ಹೇಳುತ್ತೆ. ಹಾಗಾದ್ರೆ ಇಂಥ ಫ್ಲವರ್ಸ್ ನಾನೇನಂತ ಹೆಸರು ಕೊಡ್ಬೋದು, ಒಂದೊಂದೇ ಸೆಕ್ಸ್ ಇರೋದು ನಿನ್ನ ಹತ್ರ, ಒಂದೊಂದೇ ಸೆಕ್ಸ್ ಆರ್ಗನ್, ಹಾಗಾದ್ರೆ ಯು ಆರ್ ಯೂನಿಸೆಕ್ಷುವಲ್. ಈಗ ಹ್ಯೂಮನ್ ಬೀಯಿಂಗ್ ವಿ ಆರ್ ಯೂನಿಸೆಕ್ಷುವಲ್, ಮೇಲ್ ಅಂದ್ರೆ ಅವನು ಮೇಲ್ ಮಾತ್ರ, ಫೀಮೇಲ್ ಅಂದ್ರೆ ಫೀಮೇಲ್ ಮಾತ್ರ. ಓಕೆ, ಸೊ ಹಾಗೆ ಇಲ್ಲೂ ಅಷ್ಟೇ ಫ್ಲವರ್ಸ್. ಸೊ ದೀಸ್ ಟೈಪ್ ಆಫ್ ಫ್ಲವರ್ಸ್ ಆರ್ ಕಾಲ್ಡ್ ಯೂನಿಸೆಕ್ಷುವಲ್. ಈಗ ಇದ್ರೊಳಗಡೆ ಮೇಲ್ ಸೆಕ್ಸ್ ಆರ್ಗನ್ ಇದ್ರೆ ಇಂಥ ಫ್ಲವರ್, ದೀಸ್ ಆರ್ ವಾಟ್, ದೀಸ್ ಆರ್ ಸ್ಟೇಮ್ ಅಂತಾನೆ. ಸೊ ಹಾಗಾಗಿ ಇಂಥ ಫ್ಲವರ್ಸ್ ಅನ್ನ ಸ್ಟಾಮಿನೇಟ್ ಫ್ಲವರ್ ಅಂತ ಕರಿತೀವಿ. ಸ್ಟಾಮಿನೇಟ್ ಫ್ಲವರ್ ಅಂತ ಹೇಳಿದ್ರೆ ಏನರ್ಥ, ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಐ ಆಮ್ ಟಾಕಿಂಗ್ ಅಬೌಟ್ ಮೇಲ್ ಫ್ಲವರ್. ಮೇಲ್ ಫ್ಲವರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಇಲ್ಲಿ ಕೇವಲ ಯಾರಿದ್ದಾರೆ, ಪಿಸ್ಟಿಲ್ ಇದೆ. ಸೊ ಅವಾಗ ಇದನ್ನೇನಂತ ಕರಿತೀನಿ, ದಿಸ್ ಇಸ್ ಪಿಸ್ಟಿಲೇಟ್ ಫ್ಲವರ್ ಆರ್ ಫಿಮೇಲ್ ಫ್ಲವರ್. ಅರ್ಥ ಆಗ್ತಿದ್ಯಾ? ಸೊ ಇದು ಅವುಗಳ ಸೆಕ್ಸ್ ಆರ್ಗನ್ಸ್ ಬಗ್ಗೆ, ಮೇಲ್ ಸೆಕ್ಸ್ ಆರ್ಗನ್, ಫಿಮೇಲ್ ಸೆಕ್ಸ್ ಆರ್ಗನ್ ಗೊತ್ತಿದೆ. ಈಗ ವಾಪಸ್ ಹೋಗೋಣ, ಆಟೋಗ್ಯಾಮಿಗೆ ಬರೋಣ. ಈಗ ಇಲ್ಲಿ ಆಟೋಗ್ಯಾಮಿ ಹೇಳುತ್ತೆ, ಮದುವೆ ಗಂಡು ಮನೆ ಒಳಗಡೆನೆ ಇದ್ದಾನೆ, ನಾನು ಯಾಕೆ ಅಲ್ಲಿ ಇಲ್ಲಿ ಹುಡುಕಕ್ಕೆ ಹೋಗ್ಬೇಕು ಅಂತ ಇದೇನ್ ಮಾಡುತ್ತೆ, ಮದುವೆ ಹುಡುಗಿ ಈ ಹುಡುಗನ ಜೊತೆನೆ ಮದುವೆ ಮಾಡ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಪೋಲನ್ ಗ್ರೇನ್ ಈ ಆಂಥರ್ ಇಂದ ಸ್ಟಿಗ್ಮಾದ ಮೇಲೆ ಇದ್ರ ಮೇಲೆ ಬೀಳುತ್ತೆ, ಅದೇ ಫ್ಲವರ್ ಮೇಲೆ ಬೀಳುತ್ತೆ. ಓಕೆ, ಸೊ ಇಂತಹ ಪಾಲಿನೇಷನ್ಗೆ ನಾವೇನಂತ ಕರೆದ್ವಿ, ಆಟೋಗ್ಯಾಮಿ. ಹಾಗಾದ್ರೆ ಆಟೋಗ್ಯಾಮಿಗೆ ಏನಂತ ಡೆಫಿನೇಷನ್ ಕೊಡ್ಬೋದು, ದ ಪ್ರೋಸೆಸ್ ಆಫ್ ಪಾಲಿನೇಷನ್ ಅಕರ್ಸ್ ವಿತ್ ಇನ್ ದ ಸೇಮ್ ಫ್ಲವರ್. ಓಕೆ, ನಾನೇನಂತ ಹೇಳಿದೆ, ದ ಪ್ರೋಸೆಸ್ ಆಫ್ ಪಾಲಿನೇಷನ್ ಅಕರ್ ವಿತ್ ಇನ್ ದ ಸೇಮ್ ಫ್ಲವರ್, ದಟ್ ಇಸ್ ಕಾಲ್ಡ್ ಆಟೋಗ್ಯಾಮಿ. ನಾನು ಆಮೇಲೆ ಡೆಫಿನೇಷನ್ ಬರೀತೀನಿ. ಈಗ ಅದೇ ತರ ನಾನು ಗೆಟೆನೋಗ್ಯಾಮಿಗೆ ಬರ್ತೀನಿ. ಈ ಗೆಟೆನೋಗ್ಯಾಮಿಯಲ್ಲಿ ಇದೇನು ಹೇಳುತ್ತೆ ಗೊತ್ತಾ, ಒಂದು ದೊಡ್ಡ ಪ್ಲಾಂಟ್ ಇದೆ ನೋಡಿ, ಇಲ್ಲೊಂದು ಪ್ಲಾಂಟ್ ಇದೆ, ಈ ಪ್ಲಾಂಟ್ ಅಲ್ಲಿ ಬ್ರಾಂಚಸ್ ಇದೆ, ಈ ಬ್ರಾಂಚ್ ಒಳಗಡೆ ಫ್ಲವರ್ಸ್ಗಳಿದಾವೆ. ಇಲ್ಲಿ ನೋಡಿ, ಇಲ್ಲೊಂದು ಫ್ಲವರ್ ಇರ್ಬೋದು, ಇಲ್ಲೊಂದು ಫ್ಲವರ್ ಇರ್ಬೋದು, ಇಲ್ಲೊಂದು ಫ್ಲವರ್ ಇರ್ಬೋದು, ಸುಮಾರು ಫ್ಲವರ್ ಇದೆ. ಈಗ ಈ ಫ್ಲವರ್ಸ್ಗಳಲ್ಲಿ ಸೆಕ್ಸ್ ಆರ್ಗನ್ಸ್ ಇದೆ. ಈಗ ಉದಾಹರಣೆಗೆ ನೋಡಿ, ಇದು ಬೈಸೆಕ್ಷುವಲ್ ಫ್ಲವರ್ ಆಗಿರಬಹುದು ಅಥವಾ ಯೂನಿಸೆಕ್ಷುವಲ್ ಫ್ಲವರ್ಸೇ ಆಗಿರಬಹುದು, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಏನ್ ಹೇಳುತ್ತೆ ನೋಡು, ನಾನು ಸೀದಾ ಈ ಫ್ಲವರ್ ಇಂದ ಈ ಫ್ಲವರ್ ಮೇಲೆ ಹೋಗಿ ಕುತ್ಕೊಳ್ತೀನಿ ಅಂತ ಹೇಳುತ್ತೆ. ನಾನು ಹೇಳಿದ ಅರ್ಥ ಆಗ್ತಿದ್ಯಾ ಮ್ಯಾಮ್? ಈ ಫ್ಲವರ್ ಮೇಲೆ ಬಿದ್ರೆ ಅವಾಗ ನಾವೇನಂತ ಕರಿತೀವಿ, ಎಸ್ ಆಟೋಗ್ಯಾಮಿ ತೋರಿಸ್ಬಿಟ್ಟೆ, ನಿನ್ ಬುದ್ಧಿ ಬಿಡ್ಲಿಲ್ಲ, ಆಟೋಗ್ಯಾಮಿನೇ ಮಾಡ್ಬಿಟ್ಟೆ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ, ಇಲ್ಲ ನಾನು ಈ ಫ್ಲವರ್ ಮೇಲೆ ಬಿಡಲ್ಲ, ಈ ಫ್ಲವರ್ ಮೇಲೆ ಬೀಳ್ತೀನಿ, ಈ ಫ್ಲವರ್ ಇಂದ ಈ ಫ್ಲವರ್ ಮೇಲೆ ಕೊಡ್ತೀನಿ ಅಂತ ಹೇಳುತ್ತೆ. ಅಂದ್ರೆ ನಾನು ಇದಕ್ಕೆ ಡೆಫಿನಿಷನ್ ಕೊಡೋದಾದ್ರೆ, ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಡಿಫರೆಂಟ್ ಫ್ಲವರ್ ಬಟ್ ಆಫ್ ದಿ ಸೇಮ್ ಪ್ಲಾಂಟ್ ಮಾತ್ರ ಸೇಮೇ. ಅರ್ಥ ಆಗ್ತಿದ್ಯಾ ನಾ ಹೇಳ್ತಿರೋದು? ಆದ್ರೆ ನಮ್ಮ ನೇಚರ್ ಇದೆಯಲ್ಲ, ನೇಚರಿಗೆ ಈ ಆಟೋಗ್ಯಾಮಿ ಇಷ್ಟ ಇಲ್ಲ. ನೇಚರ್ ಎಷ್ಟು ಸಾಧ್ಯನೋ ಅಷ್ಟು ಸ್ಟಾಪ್ ಆಟೋಗ್ಯಾಮಿ ಅಂತ ಹೇಳಿ ನಿಲ್ಲಿಸುತ್ತೆ. ಯಾಕೆ ಅದಕ್ಕೆ ಆಟೋಗ್ಯಾಮಿ ಇಷ್ಟ ಇಲ್ಲ? ಯಾಕಂದ್ರೆ ಆಟೋಗ್ಯಾಮಿ ಮಾಡಿದಷ್ಟು ಮುಂದೆ ಇಲ್ಲಿಗೆ ಪ್ರಾಬ್ಲಮ್ ಜಾಸ್ತಿ. ಈಗ ಉದಾಹರಣೆಗೆ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಈಗ ನಾವುಗಳೇ ರಿಲೇಟಿವ್ಸ್ ಅಲ್ಲಿ ಅಂದ್ರೆ ಸ್ಪೆಷಲಿ ಈಗ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಯಾರು ಮದುವೆ ಆಗಲ್ಲ. ಅವಾಗ ಅಕ್ಕ ತಂಗಿ, ಅಕ್ಕ ಅಣ್ಣ ತಮ್ಮ
ಈ ತರ ಆಗ್ತಾರೆ, ಕರೆಕ್ಟಾ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಓ ಅವಳು ಅಕ್ಕ ಆದ್ಲು, ಇವನ್ ಅವ್ರ ಅಣ್ಣ ಅಂತೆ, ಇವನ್ ತಮ್ಮ ಅಂತೆ. ಸೊ ಅಕ್ಕ, ಅಣ್ಣ, ತಮ್ಮ ಇವ್ರಗಳ ಮಧ್ಯೆಯಲ್ಲಿ ಯಾವತ್ತೂ ಮದುವೆ ಮಾಡಲ್ಲ, ಕರೆಕ್ಟ್? ಯಾಕೆ ಅಂತ ಹೇಳಿದ್ರೆ ಬಯಾಲಜಿಕಲಿ ಯಾಕೆ, ಇಲ್ಲೇನೋ ರಿಲೇಶನ್ಶಿಪ್ ಫೈನ್, ಸೈನ್ಸ್ ಗೊತ್ತಿದ್ದವ್ರಿಗೆ ನಾವು ಈ ತರ ಹೇಳ್ತೀವಿ. ಬಯಾಲಜಿಕಲಿ ಏನಕ್ಕೆ ಅಂತ ಹೇಳಿದ್ರೆ ಯಾವಾಗ ಜೆನೆಟಿಕ್ ಮೇಕಪ್ ಸೇಮ್ ಇರುತ್ತೆ, ಜೀನ್ಸ್ಗಳು ಸೇಮ್ ಇರುತ್ತೆ, ಒಂದು ಜನರೇಷನ್, ಈಗ ಇಬ್ರು ಮದುವೆ ಆದ್ರು, ಅವ್ರಿಗೆ ಒಂದಿಷ್ಟು ಮಕ್ಳು ಹುಟ್ಟಿದ್ರು, ಈಗ ಆ ಮಕ್ಳು ಮಧ್ಯದಲ್ಲಿ ಮತ್ತೆ ಮದುವೆ ಆಯ್ತು ಅಂತ ಅನ್ಕೊಳ್ಳಿ, ಮತ್ತೆ ಅವ್ರಿಗೆ ಒಂದಿಷ್ಟು ಮಕ್ಳು ಹುಟ್ಟಿದ್ರು, ಮತ್ತೆ ಆ ಜನರೇಷನ್ ಅಲ್ಲಿ ಅವ್ರ ಮಧ್ಯದಲ್ಲಿ ಮದುವೆ ಆಯ್ತು. ಈ ತರ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಜನರೇಷನ್ ಬರುತ್ತೆ, ಅಲ್ಲಿಂದ ಮಕ್ಕಳಿಗೆ ಮುಂದೆ ಆ ಮಕ್ಕಳಿಗೆ ಗ್ಯಾಮೆಟ್ಸ್ಗಳೇ ಫಾರ್ಮೇಶನ್ ಆಗಲ್ಲ. ಅಂದ್ರೆ ಅರ್ಥ, ಆ ಒಂದು ಜನರೇಷನ್, ದಟ್ ಇಸ್ ದ ಲಾಸ್ಟ್ ಜನರೇಷನ್, ಅಲ್ಲಿಂದ ಮುಂದೆ ಗ್ಯಾಮೆಟ್ ಪ್ರೊಡಕ್ಷನ್ ನಡೆಯಲ್ಲ. ಗ್ಯಾಮೆಟ್ ಪ್ರೊಡಕ್ಷನ್ ನಡೆದಿಲ್ಲ ಅಂತ ಹೇಳಿದ್ರೆ ಫರ್ಟಿಲೈಸೇಷನ್ ಆಗಲ್ಲ, ಫರ್ಟಿಲೈಸೇಷನ್ ಆಗಲಿಲ್ಲ ಅಂದ್ರೆ ರಿಪ್ರೊಡಕ್ಷನ್ ಆಗಲ್ಲ, ಕರೆಕ್ಟ್? ಸೊ ಅಂದ್ರೆ ಅರ್ಥ ಏನು, ನೇಚರ್ ಎಷ್ಟು ಸಾಧ್ಯನೋ ಅಷ್ಟು ಡಿಫ್ರೆಂಟ್ ಜೆನೆಟಿಕ್ ಮೇಕಪ್ ನ ತಗೊಳಕ್ ಇಷ್ಟಪಡುತ್ತೆ. ಸೇಮ್ ಜೆನೆಟಿಕ್ ಮೇಕಪ್ ಆಯ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಟೈಮ್ ಹೋಗಿ ಸ್ಯಾಚುರೇಷನ್ ಆಗ್ಬಿಡುತ್ತೆ, ಅವಾಗ ಪ್ರಪಂಚನೇ ಸ್ಟಾಪ್ ಆಗೋಯ್ತಲ್ಲ. ಅದು ಫ್ಲವರ್ಸ್ ಅಲ್ಲಾರು ಆಗ್ಲಿ, ಹ್ಯೂಮನ್ ಬೀಯಿಂಗ್ ಅಲ್ಲಾರು ಆಗ್ಲಿ, ಅಥವಾ ಅನಿಮಲ್ಸ್ ಅಲ್ಲಾರು ಆಗ್ಲಿ, ಬೇರೆ ಬೇರೆ ಜೆನೆಟಿಕ್ ಮೇಕಪ್ ಇದ್ರೆ ಅಲ್ಲಿ ಪ್ರತಿ ಜನರೇಷನ್ ಅಲ್ಲೂ ಗ್ಯಾಮೆಟ್ ಫಾರ್ಮೇಶನ್ ಚೆನ್ನಾಗ್ ಆಗ್ತಾ ಇರತ್ತೆ. ಯಾವಾಗ ಗ್ಯಾಮೆಟ್ ಫಾರ್ಮೇಶನ್ ಚೆನ್ನಾಗುತ್ತೆ ಅವಾಗ ಹೋಗ್ತಾ ಹೋಗ್ತಾ ಎವಲ್ಯೂಷನ್ ಚೆನ್ನಾಗುತ್ತೆ. ಅದು ಎವಲ್ಯೂಷನ್ ಚಾಪ್ಟರ್ ಓದ್ತೀರಾ. ಸೊ ಹಾಗಾಗಿ ನೇಚರ್ ಏನ್ ಮಾಡ್ತದೆ, ಆದಷ್ಟು ಸೇಮ್ ಜೆನೆಟಿಕ್ ಮೇಕಪ್ ಇರೋದನ್ನ ಅವಾಯ್ಡ್ ಮಾಡುತ್ತೆ. ನೋ ನೋ ನೋ, ನೀವಿಬ್ರು ಮಧ್ಯದಲ್ಲಿ ಫ್ಯೂಸ್ ಆಗಕ್ ಬಿಡಲ್ಲ. ಬಟ್ ವಿಧಿ ಲೈಫ್ ಫ್ಯೂಸ್ ಆಗ್ಬಿಟ್ಟು ಏನು ಮಾಡಕ್ಕಾಗಲ್ಲ, ಅದಕ್ಕೆ ನಾವೇನಂತ ಹೆಸರು ಕೊಟ್ವಿ, ಆಟೋಗ್ಯಾಮಿ. ಬಟ್ ಯಾವುದೋ ಒಂದು ಟೈಮಲ್ಲಿ ಹೋಗಿ ಅದು ಸ್ಟಾಪ್ ಆಗ್ಬಿಡುತ್ತಲ್ಲ, ಮುಂದೆ ಅಲ್ಲಿಂದ ಫರ್ಟಿಲೈಸೇಷನ್ ಆಗಲ್ಲ, ಗ್ಯಾಮೆಟ್ ಫಾರ್ಮೇಶನ್ ಆಗಲ್ಲ, ಅದನ್ನ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಆಟೋಗ್ಯಾಮಿಯಲ್ಲಿ ಇನ್ ಬ್ರೀಡಿಂಗ್ ಡಿಪ್ರೆಷನ್ ತೋರ್ಸಂತ ಚಾನ್ಸಸ್ ಜಾಸ್ತಿ. ನಾನು ಆಮೇಲೆ ಬರೀತೀನಿ ಅದನ್ನ. ಓಕೆ, ಸೊ ಅದಕ್ಕೋಸ್ಕರ ನೇಚರ್ ಏನ್ ಮಾಡ್ತು, ಬೇಡ ಸೇಮ್ ಫ್ಲವರಿನ ಗ್ಯಾಮೆಟ್ಗಳು ಫ್ಯೂಸ್ ಆಗಬೇಡಿ ಅಂತ ಹೇಳ್ತೀವಿ, ಯಾಕಂದ್ರೆ ಜೆನೆಟಿಕಲಿ ಸಿಮಿಲರ್. ಬಟ್ ಇಲ್ಲಿ ನೋಡ್ತೀವಿ, ಇಲ್ಲಿ ಏನಂತ ಹೇಳುತ್ತೆ, ಸರಿ ಫಂಕ್ಷನಲ್ಲಿ ಏನೋ ನೀವು ಡಿಫ್ರೆಂಟ್ ಆಗ ಅಂತ ಅನಿಸ್ತಾ ಇದ್ದೀರಾ, ನೀನೇ ಬೇರೆ ಫ್ಲವರ್, ನೀನೇ ಬೇರೆ ಫ್ಲವರ್ ಅಂತ ಹೇಳ್ತಿದ್ದೀರಾ. ಬಟ್ ಜೀನ್ಸ್ ನೋಡಿ, ಲುಕ್ ಅಟ್ ದ ಜೆನೆಟಿಕ್ ಮೇಕಪ್. ಈ ಫ್ಲವರ್ ಅಲ್ಲಿರುವಂಥ ಜೆನೆಟಿಕ್ ಮೇಕಪ್, ಈ ಫ್ಲವರ್ ಅಲ್ಲಿರುವಂಥ ಜೆನೆಟಿಕ್ ಮೇಕಪ್ ಸೇಮ್ ಟು ಸೇಮ್ ತಾನೆ. ಯಾಕೆ ಸೇಮ್ ಟು ಸೇಮ್? ಬಿಕಾಸ್ ದೇ ಬಿಲಾಂಗ್ ಟು ಸೇಮ್ ಪ್ಲಾಂಟ್. ಈಗ ನನ್ನ ಬಾಡಿಯಲ್ಲಿ ನನ್ನ ಚೀಕಲ್ಲಿರುವಂಥ ಸೆಲ್ ತಗೊಳ್ಳಿ, ಆ ಜೆನೆಟಿಕ್ ಮೇಕಪ್, ಅದೇ ತರ ನನ್ನ ಐಸ್ ಅಲ್ಲಿರುವಂಥ ಸೆಲ್ ತಗೊಳ್ಳಿ, ಅದರ ಜೆನೆಟಿಕ್ ಮೇಕಪ್ ಎರಡೂ ಸೇಮ್ ತಾನೆ. ಯಾಕಂದ್ರೆ ಇಟ್ ಬಿಲಾಂಗ್ಸ್ ಟು ಮೈ ಸೇಮ್ ಬಾಡಿ. ನಿನ್ನ ಐಸ್ ಸೆಲ್ಲೇ ಬೇರೆ, ನಿನ್ನ ಚೀಕ್ ಸೆಲ್ಲೇ ಬೇರೆ ಅಂತ ಹೇಳಿ ನಾವು ಡಿಫ್ರೆಂಟ್ ಮಾಡ್ಬೋದು, ಆದ್ರೆ ಅದರ ಜೀನ್ಸ್ ಮಾತ್ರ ಸೇಮೇ ಇರುತ್ತೆ. ಇಲ್ಲೂ ಹಾಗೆ. ಸೊ ಅದಕ್ಕೆ ಗೆಟೆನೋಗ್ಯಾಮಿಯಲ್ಲಿ ಏನು, ದೇ ಆರ್ ಫಂಕ್ಷನಲಿ ಡಿಫ್ರೆಂಟ್. ಎಲ್ಲಿ ಬರೆಯೋಣ, ಫಂಕ್ಷನಲಿ ಡಿಫ್ರೆಂಟ್ ಬಟ್ ಜೆನೆಟಿಕಲಿ ಸೇಮ್. ಎಲ್ಲಿ, ಗೆಟೆನೋಗ್ಯಾಮಿಯಲ್ಲಿ. ಈಗ ಸರಿ ಝೀರೋಗ್ಯಾಮಿಗೆ ಬಂದ್ವಿ. ಝೀರೋಗ್ಯಾಮಿ ಹೇಳುತ್ತೆ, ಅಪ್ಪ ನನಗೆ ಬೈಲೇಬೇಡಿ. ಸೊ ನಾನು ಯಾವ ರೀತಿ ಇರ್ತೀನಿ ಅಂದ್ರೆ, ನೋಡಿ ಇಲ್ಲೊಂದು ಪ್ಲಾಂಟ್ ಇದೆ, ಈ ಪ್ಲಾಂಟ್ ಅಲ್ಲಿ ಫ್ಲವರ್ ನೋಡಿ, ಈ ಫ್ಲವರ್ ಜಸ್ಟ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮಾತ್ರ ಇಟ್ಕೊಂಡಿದೆ. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಹುಡುಕಿದ್ರು ಸಿಗಲ್ಲ ನಿಮಗೆ. ನಾನು ಎಲ್ಲಿಂದ ತೋರಿಸ್ಲಿ ಆಟೋಗ್ಯಾಮಿ, ಅಥವಾ ನಾನು ಎಲ್ಲಿಂದ ತೋರಿಸ್ಲಿ ಗೆಟೆನೋಗ್ಯಾಮಿ. ಅಕಸ್ಮಾತ್ ಇನ್ನೊಂದು ಫ್ಲವರ್ ಅಲ್ಲಿ ಇದ್ರೆ ಇನ್ನೊಂದು ಫ್ಲವರ್ ನೋಡಿ ಅನ್ನತ್ತೆ. ನೋಡಿ ಇನ್ನೊಂದು ಫ್ಲವರ್ ನೋಡು, ತಗೋ ಇನ್ನೊಂದು ಫ್ಲವರ್ ಇದೆ, ಈ ಫ್ಲವರ್ ಅಲ್ಲೂ ಏನಿದೆ ನೋಡು, ಈ ಫ್ಲವರ್ ಅಲ್ಲೂ ಬರೇ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆ. ನೀನ್ ಎಷ್ಟೇ ಫ್ಲವರ್ ಹುಡುಕು ನನ್ನ ಬಾಡಿಯಲ್ಲಿ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಿಟ್ರೆ ಏನೂ ಇಲ್ಲ. ಅಂದ್ರೆ ಐ ಆಮ್ ಅ ಪ್ಯೂರ್ ಫೀಮೇಲ್ ಪ್ಲಾಂಟ್. ಓಕೆ, ಇಟ್ಸ್ ಅ ಫೀಮೇಲ್ ಪ್ಲಾಂಟ್. ಪ್ಲಾಂಟೇ ಫೀಮೇಲು ಅಂದ್ರೆ ಪ್ಲಾಂಟೇ ಯೂನಿಸೆಕ್ಷುವಲ್. ಅಲ್ಲಿ ಬರೀ ಫ್ಲವರ್ ಯೂನಿಸೆಕ್ಷುವಲ್ ಅಲ್ಲ, ಫ್ಲವರ್ ಜೊತೆ ಪ್ಲಾಂಟೇ ಯೂನಿಸೆಕ್ಷುವಲ್. ಓಕೆ, ಅದೇ ತರ ಇನ್ನೊಂದು ಪ್ಲಾಂಟ್ ಇದೆ. ಸೊ ಈ ಪ್ಲಾಂಟ್ ಹೇಳುತ್ತೆ, ನೋಡಿ ಅವ್ನು ಹೆಂಗ್ ಯೂನಿಸೆಕ್ಷುವಲ್ ಹಾಗೆ ನಾನು ಯೂನಿಸೆಕ್ಷುವಲ್. ನನ್ನ ಹತ್ರ ಕೇವಲ ಆಂಥರ್ಸ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನೀವು ಎಷ್ಟಾರು ನೋಡಿ, ಎಷ್ಟು ಫ್ಲವರ್ಸ್ ಆರು ನೋಡಿ, ನನ್ನಲ್ಲಿ ಬರೇ ಮೇಲ್ ಫ್ಲವರ್ಸ್, ಫೀಮೇಲ್ ಫ್ಲವರೇ ಇರಲ್ಲ. ಅಂದ್ರೆ ನಾನು ಎಂಟೈರ್ ಪ್ಲಾಂಟ್ ಎಂತ ಪ್ಲಾಂಟ್, ಮೇಲ್ ಪ್ಲಾಂಟ್. ಅರೆ ಇದಂತೂ ಭಾರಿ ಬ್ಯೂಟಿಫುಲ್ ಆಯ್ತು. ನೇಚರ್ ಹೇಳಿದ್ದು ಅದೇ, ನಮಗೆ ಬೇಕಾಗಿದ್ದು ಅದೇ. ಓಕೆ ಸರಿ, ಇನ್ನೇನಿಗೆ ತಡ, ಬನ್ನಿ ಮದುವೆ ಮಾಡ್ಸೇ ಬಿಡೋಣ ಅಂತ ಕರ್ಸಿದ್ವಿ. ಅತ್ಲಾಗಿ ಹುಡುಗನ ಇವಳ ಜೊತೆ ಸೇರಿಸಿದ್ವಿ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲೇ ನಡೀತಿದೆ ಪೋಲನ್ ಗ್ರೇನ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್, ಓಕೆ, ಆಫ್ ಡಿಫ್ರೆಂಟ್ ಪ್ಲಾಂಟ್. ಬೇರೆ ಬೇರೆ ಪ್ಲಾಂಟ್ ಅಲ್ಲೇ ನಡೀತಿದೆ. ಸೊ ಆಬ್ವಿಯಸ್ಲಿ ಜೆನೆಟಿಕ್ ಮೇಕಪ್ ಸೇಮ್ ಆಗಿ ಇರೋಕ್ಕೆ ಸಾಧ್ಯತೆನೇ ಇಲ್ಲ. ಓಕೆ, ಫಂಕ್ಷನಲಿನೂ ಡಿಫ್ರೆಂಟ್, ಜೆನೆಟಿಕಲಿನೂ ಡಿಫ್ರೆಂಟ್. ಸೊ ಹಾಗಾಗಿ ನೇಚರ್ ತುಂಬಾ ಯಾರನ್ನು ಇಷ್ಟಪಡ್ಬೋದು, ಝೀನೋಗ್ಯಾಮಿನ ಇಷ್ಟಪಡ್ಬೋದು. ಸೊ ಇವಾಗ ನೀವು NCERT ಓದಿದ್ರೆ ಡೆಫಿನಿಷನ್ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಬಟ್ ನಾನು ಇಲ್ಲೇ ಬರಿತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಆಟೋಗ್ಯಾಮಿಗೆ ಡೆಫಿನಿಷನ್ ಬರೆಯೋದಾದ್ರೆ ಏನ್ ಬರಿಬೋದು, ಪಾಲಿನೇಷನ್ ಅಂತ ಹೇಳಿದ್ರೆ ಗೊತ್ತಾ, ನಮ್ಮ ಮತ್ತೆ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಇವೆಲ್ಲ ಬರೆಯಲ್ಲ. ಪಾಲಿನೇಷನ್ ಅಕರ್ಸ್
ಪಾಲಿನೇಷನ್ ಅಕರ್ ವಿತ್ ಇನ್ ದ ಸೇಮ್ ಫ್ಲವರ್. ಇಲ್ಲಿ ನೋಡಿ, ಪಾಲಿನೇಷನ್ ಅಕರ್ಸ್ ಬಿಟ್ವೀನ್ ಟೂ ಡಿಫರೆಂಟ್ ಫ್ಲವರ್ಸ್ ಬಟ್ ಆಫ್ ದಿ ಸೇಮ್ ಪ್ಲಾಂಟ್. ಓಕೆ, ಇಲ್ಲಿ ಪಾಲಿನೇಷನ್ ಅಕರ್ಸ್ ಬಿಟ್ವೀನ್ ಡಿಫರೆಂಟ್ ಫ್ಲವರ್ಸ್ ಆಫ್ ಡಿಫರೆಂಟ್ ಪ್ಲಾಂಟ್. ಓಕೆ, ಸೊ ಇದೇನಾಗಿದೆ ಇಲ್ಲಿ ಜೆನೆಟಿಕ್ ಮೇಕಪ್ ಟೋಟಲಿ ಡಿಫರೆಂಟ್, ಜೆನೆಟಿಕಲಿ ಡಿಫರೆಂಟ್. ಅರ್ಥ ಆಯ್ತಾ? ಓಕೆ, ಸೊ NCERT ಅಲ್ಲಿ ಗೆಟೆನೋಗ್ಯಾಮಿ ಝೀನೋಗ್ಯಾಮಿ ಬಗ್ಗೆ ಡೆಫಿನಿಷನ್ಸ್ ಮಾತ್ರ ಕೊಟ್ಟಿದ್ದಾರೆ, ಬಟ್ ಅಪ್ಲೈಡ್ ಲೆವೆಲ್ ಕ್ವೆಶ್ಚನ್ಸ್ ಬರುತ್ತೆ. ಅದನ್ನ ನಾನು ಔಟ್ ಬ್ರೀಡಿಂಗ್ ಡಿವೈಸಸ್ ಅಲ್ಲಿ ಹೇಳ್ತೀನಿ. ಓಕೆ, ಔಟ್ ಬ್ರೀಡಿಂಗ್ ಡಿವೈಸ್ ಅಂದ್ರೆ ಏನು ಅಂತ. ಬಟ್ ಒಂದು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಈ ಆಟೋಗ್ಯಾಮಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಆಟೋಗ್ಯಾಮಿ ನೋಡೋಣ. ಸೊ ಹೋಪ್ ನಿಮಗೆ ಈ 3 ಡಿಫ್ರೆನ್ಸ್ ಕ್ಲೀನಾಗಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಯಾರು ಮಿಸ್ಟೇಕ್ ಮಾಡಿ ಬರಂಗಿಲ್ಲ, ಯಾವುದೇ ತರ ಕ್ವಶನ್ಸ್ ಬರಲಿ. ಓಕೆ, ಈಗ ಆಟೋಗ್ಯಾಮಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಓದೋಣ. ಓಕೆ, ಬರ್ಕೊಂಡ್ರೇನ್ರ? ಈಸ್ ಆಟೋಗ್ಯಾಮಿ. ಸೊ ಮೊದಲನೇ ವಿಚಾರ, ಆಟೋಗ್ಯಾಮಿ ಎಲ್ಲಿ ನಡೆಯುತ್ತೆ? ಅಫ್ಕೋರ್ಸ್ ಇನ್ ಬೈಸೆಕ್ಷುವಲ್ ಫ್ಲವರ್. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ನಿಮಗೆ ಒಂದಂತಿರಲಿ. ಆಟೋಗ್ಯಾಮಿ ಆಲ್ವೇಸ್ ಅಕರ್ಸ್ ಓನ್ಲಿ ಇನ್ ಬೈಸೆಕ್ಷುವಲ್ ಫ್ಲವರ್ಸ್. ಇಟ್ ನೆವರ್ ಅಕರ್ ಇನ್ ಯೂನಿಸೆಕ್ಷುವಲ್ ಫ್ಲವರ್ಸ್. ನಿನ್ ಬೇಕು ಅಂತ ಅಂದ್ರೆ ಯೂನಿಸೆಕ್ಷುವಲ್ ಫ್ಲವರ್ ಅಲ್ಲಿ ಇನ್ನೊಂದು ಸೆಕ್ಸ್ ಆರ್ಗನ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸರಿ, ಆಟೋಗ್ಯಾಮಿ ಹೇಳ್ತು, ಓಕೆ ಐ ಆಮ್ ಫೈನ್, ಐ ಆಮ್ ವೆರಿ ಹ್ಯಾಪಿ. ಬಟ್ ಅಡ್ವಾಂಟೇಜು ಇದೆ, ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನು? ನಾವು ಆಟೋಗ್ಯಾಮಿ ಕೇಳ್ತಿದೀವಿ, ಆಟೋಗ್ಯಾಮಿ ನೀನ್ ಇಷ್ಟು ಖುಷಿಯಾಗಿದೆಯಲ್ಲ, ಏನ್ ಅಂತ ಅಡ್ವಾಂಟೇಜ್ ಏನು? ಆಟೋಗ್ಯಾಮಿ ಹೇಳುತ್ತೆ, ನೋಡು ಈ ಪ್ಲಾಂಟ್ ಅಲ್ಲಿ ನೋಡು, ಈ ಪ್ಲಾಂಟ್ ಅಲ್ಲಿ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ ಯಾರು ಬೇಕೇ ಬೇಕು ತಾನೆ? ಗಾಳಿ ಬೇಕು ಅಂದ್ರೆ ವಿಂಡ್ ಬೇಕು, ಇಲ್ಲ ಯಾರು ಇನ್ಸೆಕ್ಟ್ಸ್ ಬೇಕು, ಹನಿ ಬಿ ಬೇಕು, ಯಾರು ಬೇಕು. ಬಟ್ ನನ್ ಕೇಸ್ ಆಗಲ್ಲಲ್ಲ. ನಾನು ಆರಾಮಾಗಿ ಪಕ್ಕದಲ್ಲಿ ಚಕ್ ಅಂತ ಹಾರ್ಕೊಂಡ್ಬಿಡ್ತೀನಲ್ಲ. ನಂಗೆ ಯಾರು ಬೇಡ, ಒಂಚೂರು ಆ ಕಡೆ ಈ ಕಡೆ ಅಂದ್ರೆ ಸಾಕು, ಸೀದಾ ಹೋಗಿ ಕುತ್ಕೊಂಡ್ಬಿಡ್ತೀನಿ ಸ್ಟಿಕ್ ಆದ್ಮೇಲೆ. ನಂಗೆ ಯಾವ ಏಜೆಂಟ್ಸು ಬೇಡ. ಯಾಕೆ ಅಷ್ಟಲ್ಲೇ ಕೆಡಿಸ್ಕೋತೀರಾ? ಆರಾಮಾಗಿ ಮಕ್ಕಳಾಗ್ತವೆ ಅಂದ್ರೆ ಆರಾಮಾಗಿ ಸೀಡ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಖುಷಿಯಾಗಿದೆ. ಯಾವುದು? ಆಟೋಗ್ಯಾಮಿ ಅಂದ್ರೆ ಏನಂತ ಹೇಳ್ಬೋದು? ನೋ ಏಜೆಂಟ್ಸ್ ಆಫ್ ಪಾಲಿನೇಷನ್ ರಿಕ್ವೈರ್ಡ್. ಓಕೆ, ನೋ ಏಜೆಂಟ್ಸ್ ಆಫ್ ಪಾಲಿನೇಷನ್ ರಿಕ್ವೈರ್ಡ್. ಸರಿ ಆಯ್ತಪ್ಪ, ಖುಷಿಯಾಗಿರು, ಪರವಾಗಿಲ್ಲ. ಅಡ್ವಾಂಟೇಜ್. ಆದ್ರೆ ಡಿಸ್ಅಡ್ವಾಂಟೇಜ್ ಗೊತ್ತಾ ನಿನಗೆ ಅಂತ ಕೇಳ್ತಾ ಇದ್ದೀವಿ. ಏನು ಡಿಸ್ಅಡ್ವಾಂಟೇಜ್ ಹೇಳಿ ನೋಡೋಣ. ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಏನು? ನೋಡು, ನೀನು ಒಂದು ಸ್ಟೇಜ್ ತನಕ ಮಾತ್ರ ಪಾಲಿನೇಷನ್ ಮಾಡಿ ಹೊಸ ಫ್ಲವರ್ಸ್ ಹೊಸ ಪ್ಲಾಂಟ್ ನ ಬಿಡ್ತೀಯ. ಬಟ್ ಯಾವುದೋ ಒಂದು ಸ್ಟೇಜಿಗೆ ಹೋದ್ಮೇಲೆ ಸ್ಟಾಪ್ ಆಗ್ಬಿಡುತ್ತಾ, ನೀನ್ ಎಂಟೈರ್ ಐಡೆಂಟಿಟಿನೇ ಕಳ್ಕೊಂಡ್ಬಿಡ್ತೀಯ. ಮುಂದೆ ನಿನ್ನಿಂದ ಗ್ಯಾಮೆಟ್ಸೇ ಬರಲ್ವಲ್ಲ, ಮಕ್ಕಳೇ ಆಗಲ್ವಲ್ಲ. ಈ ಒಂದು ಪ್ಲಾಂಟ್ಸ್ ಗಳಿಂದ ಮಕ್ಕಳು ಅಂತ ಹೇಳಿದ್ರೆ ಇಲ್ಲಿಂದ ಗ್ಯಾಮೆಟ್ಸ್ ಗಳು ಬರಲ್ಲ, ಫ್ಯೂಸ್ ಆಗಲ್ಲ, ಫರ್ಟಿಲೈಸೇಷನ್ ಆಗಲ್ಲ. ಅದಕ್ಕೆ ನಾವೇನಂತ ಕರೆದ್ವಿ? ಇನ್ ಬ್ರೀಡಿಂಗ್ ಡಿಪ್ರೆಷನ್. ದಟ್ ಈಸ್ ದ ಡಿಸ್ಅಡ್ವಾಂಟೇಜ್. ಸೊ ಡಿಸ್ಅಡ್ವಾಂಟೇಜ್ ಏನು? ಇನ್ ಬ್ರೀಡಿಂಗ್ ಡಿಪ್ರೆಷನ್. ನೀಟ್ ಕ್ವೆಶ್ಚನ್ ಮಕ್ಕಳ, ಇದು ನೀಟ್ ಕ್ವೆಶ್ಚನ್. ಸರಿ, ಈಗ ಅದಕ್ಕೆ ಯೋಚನೆ ಬರುತ್ತೆ, ಹೌದಲ್ಲ, ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗ್ಬಿಟ್ರೆ ಮುಂದೆ ಹೋಗ್ತಾ ಈಗ ನಾನು ಯಾವುದೋ ಒಂದು ಹೈಬಿಸ್ಕಸ್, ಇದೇ ಫ್ಲವರ್ ಒಳಗಡೆ ಇರುವಂತಹ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಮಾಡ್ಕೋತೀನಿ, ಮತ್ತೊಂದು ಹೈಬಿಸ್ಕಸ್, ಮತ್ತೆ ಟ್ರಾನ್ಸ್ಫರ್ ಮಾಡ್ತೀನಿ, ಮತ್ತೊಂದು ಹೈಬಿಸ್ಕಸ್. ಇದೇ ತರ ಒಂದು 3-4 ಜನರೇಷನ್ ಆದ್ಮೇಲೆ ಸ್ಟಾಪೇ ಆಗ್ಬಿಟ್ರೆ, ಈಗ ಯಾವುದೋ ಒಂದು ಬ್ಯೂಟಿಫುಲ್ ಆಗಿ ರೆಡ್ ಕಲರ್ ಫ್ಲವರ್ ಬಿಡ್ತಾ ಇದ್ದೀನಿ, ಆ ರೆಡ್ ಕಲರ್ ಫ್ಲವರ್ ಬಿಡೋದೇ ಸ್ಟಾಪ್ ಆಗ್ಬಿಡ್ತು ಅಂತ ಹೇಳಿದ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ಇದೇನ್ ಮಾಡುತ್ತೆ? ನೇಚರ್ ಹೆಲ್ಪ್ ಕೇಳುತ್ತೆ. ನೇಚರ್ ಹೇಳುತ್ತೆ, ಮಗನೇ ನನಗೆ ಗೊತ್ತು ಹಿಂಗಾಗುತ್ತೆ ಅಂತ. ಅದಕ್ಕೆ ನೋಡು, ನಾನೊಂದು ಪ್ಲಾನ್ ಮಾಡಿದ್ದೀನಿ, ನಾನೊಂದು ಸ್ಟ್ರಾಟಜಿ ಮಾಡಿದ್ದೀನಿ. ಸೊ ಆ ಸ್ಟ್ರಾಟಜಿಗೆ ಏನಂತ ಹೇಳ್ತೀವಿ? ಔಟ್ ಬ್ರೀಡಿಂಗ್ ಡಿವೈಸಸ್. ಔಟ್ ಬ್ರೀಡಿಂಗ್ ಡಿವೈಸಸ್ ಅಲ್ಲಿ ಏನ್ ಮಾಡ್ತಾ ಇದೆ? ಎಷ್ಟು ಸಾಧ್ಯನೋ ಅಷ್ಟು ಸೆಲ್ಫ್ ಪಾಲಿನೇಷನ್ ಅನ್ನು ಅವಾಯ್ಡ್ ಮಾಡಬೇಕು. ಸೆಲ್ಫ್ ಪಾಲಿನೇಷನ್ ಅಂತ ಹೇಳಿದ್ರೇನು? ಅದೇ ಪ್ಲಾಂಟಿನ ಪೋಲನ್ ಗ್ರೀನ್, ಐ ಮೀನ್ ಅದೇ ಫ್ಲವರಿನ ಪೋಲನ್ ಗ್ರೀನ್ ಅದ್ರ ಮೇಲೆ ಬೀಳಂಥದ್ದು, ಸೇಮ್ ಜೆನೆಟಿಕ್ ಮೇಕಪ್ ಮರಯ, ಅದನ್ನ ಬಿಡಬೇಕು. ಸೊ ಆ ರೀತಿ ಮಾಡಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ. ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಡಿಫ್ರೆನ್ಸ್ ಏನು ತಿಳ್ಕೊಳ್ಳಿ. ನೋಡಿ, ಇಲ್ಲೇನ್ ನಡೀತಾ ಇದೆ? ದಿಸ್ ಇಸ್ ಸೆಲ್ಫ್ ಪಾಲಿನೇಷನ್. pollen grain transfer within the same flower, self pollination. But ಇಲ್ಲಿ ಡಿಫರೆಂಟ್ ಪ್ಲಾಂಟ್ ಅಲ್ಲಿ, ಸಾರಿ ಸೇಮ್ ಪ್ಲಾಂಟ್ ಬಟ್ ಡಿಫರೆಂಟ್ ಫ್ಲವರ್ ಅಲ್ಲಿ ನಡೀತಾ ಇದೆ. ಸೊ ದಿಸ್ ಇಸ್ ಕ್ರಾಸ್ ಪಾಲಿನೇಷನ್. ಬಟ್ ನೋಡಕ್ ಮಾತ್ರ ಕ್ರಾಸ್ ಪಾಲಿನೇಷನ್, ಆದ್ರೆ ಒಳಗಡೆ ಜೀನ್ಸ್ ನೋಡಿದ್ರೆ ಸೇಮೆ. ಸೊ ಹಾಗಾಗಿ ನೇಚರಿಗೆ ಆದಷ್ಟು ಇದು ಇಷ್ಟ ಇಲ್ಲ. ಇಲ್ಲಿ ಆಬ್ವಿಯಸ್ಲಿ ಡಿಫರೆಂಟ್ ಪ್ಲಾಂಟ್ ಹೌದು, ಡಿಫರೆಂಟ್ ಫ್ಲವರ್ ಹೌದು. ಸೊ ಆಬ್ವಿಯಸ್ಲಿ ಇದು ಸಹ ಏನು? ಕ್ರಾಸ್ ಪಾಲಿನೇಷನ್. ಸೊ ಈಗ ನೇಚರ್ ಏನ್ ಪ್ಲಾನ್ ಮಾಡಿದೆ? ಹೆಂಗಾದ್ರೂ ಮಾಡಿ ನಾನು ಇದನ್ನ ಪ್ರಿವೆಂಟ್ ಮಾಡ್ಬೇಕು, ಹೇಗಾದ್ರೂ ಮಾಡಿ ಕ್ರಾಸ್ ಪಾಲಿನೇಷನ್ಗೆ ಎನ್ಕರೇಜ್ ಮಾಡ್ಬೇಕು. ಸೊ ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾ ರೆಡಿ ಇದ್ದೀನಿ ಅಂತ
ಆ ಕಡಕ್ ಇಳಿದೇ ಬಿಟ್ಟಿದೆ. ಯಾವುದು? ನಮ್ಮ ನೇಚರ್. ಇದಕ್ಕೆ ನಾವೇನಂತ ಹೆಸರು ಕೊಟ್ವಿ? ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ಈಗ ಔಟ್ ಬ್ರೀಡಿಂಗ್ ಡಿವೈಸಸ್ ಬಗ್ಗೆ ಓದೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ನಾನು. ಏನ್ ಗೊತ್ತಾ, ಕೆಲವು ಪ್ಲಾಂಟ್ಸ್ ಇದಾವಲ್ಲ ಸಿಕ್ಕಾಪಟ್ಟೆ ಚಾಲಾಕವು. ಅವು ಎಂತ ಕನ್ನಿಂಗ್ ನನ್ನ ಮಕ್ಕಳು ಅಂತ ಹೇಳಿದ್ರೆ, ಕೆಲವು ಪ್ಲಾಂಟ್ಸ್ಗಳು ನೋಡೋಕ್ಕೆ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡೋ ರೀತಿಯಲ್ಲಿ ಎರಡೂ ಥರ ಬೈಸೆಕ್ಷುವಲ್ ಫ್ಲವರ್ಸ್ ಇಟ್ಟು ತೋರಿಸ್ತೇನೆ. ಬಟ್ ಹಾಗಂತೇಳಿ ನೀವು ಸೆಲ್ಫ್ ಪಾಲಿನೇಷನ್ ಆಗಬೇಕು ಅನ್ನೋದೇನಿಲ್ಲ. ಬೈ ಚಾನ್ಸ್ ವಿಂಡಿಂದ ಬೇರೆ ಯಾವ್ದಾದ್ರು ಪೋಲನ್ ಗ್ರೇನ್ ಬಂತು ಅಂದ್ರೆ ಆಗಿ. ಆದರೆ ಅಟ್ ದ ಸೇಮ್ ಟೈಮ್ ಯಾರಿಗೂ ಗೊತ್ತು, ಬೈ ಚಾನ್ಸ್ ವಿಂಡಿಂದ ಬರಲಿಲ್ಲ ಅಂದರೆ, ಇನ್ಸೆಕ್ಟ್ ಬರಲಿಲ್ಲ ಅಂದರೆ, ಸ್ಟ್ರೈಕ್ ಮಾಡ್ಕೊಂಡು ಕರ್ಫ್ಯೂ ಮಾಡ್ಕೊಂಡು ಕೂತಿದ್ರೆ ನಾನು ಸೀಳೆ ಬಿಡ್ಲಿಕ್ಕಾಗಲ್ವಲ್ಲ. ಸೊ ಅದಕ್ಕೆ ಇನ್ನೊಂದು ಥರ ಫ್ಲವರು ತೋರಿಸ್ತೀನಿ ಅಂತ ಕೂತ್ಕೊಂಡಿದ್ದಾವೆ. ಸೊ ಅಂದರೆ ಒಂದೇ ಪ್ಲಾಂಟಲ್ಲಿ ಫ್ಲವರ್ಸ್ ಬಿಡ್ತಿದೆ, ಡಿಫ್ರೆಂಟ್ ಫ್ಲವರ್ಸ್ ಬಿಡ್ತಾ ಇದೆ. ಅಂತಹ ಸ್ಮಾರ್ಟ್ ಆಗಿರುವಂಥ ಪ್ಲಾಂಟ್ಸ್ಗಳು ನೋಡೋಣ. ಅವನ್ನ ಚಾಸ್ಮೋಗ್ಯಾಮಸ್ ಮತ್ತು ಕ್ಲೀಸ್ಟೋಗ್ಯಾಮಸ್ ಅಂತ ಹೇಳಿ ಕರಿತೀವಿ. ಏನಿಲ್ಲ, ವೆರಿ ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ಪ್ಲಾಂಟ್ ಇದೆ ಕಣ್ರೋ. ಆ ಪ್ಲಾಂಟ್ ಹೆಸರು ಬರಿಲ್ಲ ಫಸ್ಟು. 3 ಪ್ಲಾಂಟ್ ಇದೆ. ಒಂದು ಕಾಮೆಲಿನಾ, ಇನ್ನೊಂದು ಆಕ್ಸಾಲಿಸ್, ಇನ್ನೊಂದು ಹೆಸರು ವಯೋಲಾ. ಕಮೆಲಿನಾ, ಆಕ್ಸಾಲಿಸ್, ವಯೋಲಾ. ಈ 3 ಪ್ಲಾಂಟ್ ಅಲ್ಲಿ ಯಾವುದೋ ಒಂದು ಪ್ಲಾಂಟಿನ ಬರಿತಾ ಇದ್ದೀನಿ ಅಂತ ಅನ್ಕೊಳ್ಳಿ. 3 ಪ್ಲಾಂಟ್ ಅಲ್ಲೂ ಇದೇ ಕಥೆನೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಪ್ಲಾಂಟ್ ಇದೆ. ಈ 3ರಲ್ಲಿ ಯಾವ್ದಾದ್ರು ಆಗಿರ್ಬೋದು ಇದು. ಇವೆಲ್ಲ ಬ್ರಾಂಚಸ್. ಓಕೆ, ಈಗ ಇದು ಹೇಳುತ್ತೆ ಈ ಪ್ಲಾಂಟ್. ಸೊ ದಿಸ್ ಇಸ್ ದ ಪ್ಲಾಂಟ್, ರೈಟ್? ಈಗ ಇದು ಪ್ಲಾಂಟ್ ಹೇಳುತ್ತೆ, ನೋಡು ಫ್ಲವರ್ಸ್ ನೋಡು. ಲುಕ್ ಅಟ್ ಮೈ ಫ್ಲವರ್ಸ್, ಹೌ ಬ್ಯೂಟಿಫುಲ್ ಅಂಡ್ ಅಟ್ರಾಕ್ಟಿವ್. ಸೊ ಹ್ಯಾವ್ ಜಸ್ಟ್ ಓಪನ್ ದೀಸ್ ಫ್ಲವರ್ಸ್. ನೋಡಿ ಯಾವ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದರೊಳಗೆ ನಿಮಗೆ ಬೇಕಾಗಿರುವಂಥ ಸ್ಟಿಗ್ಮಾ ಇದೆ. ಸ್ಟಿಗ್ಮಾ ಮೀನ್ಸ್ ಪಿಸ್ಟಿಲ್ ಇದೆ. ಸೊ ಅದೇ ಥರ ಇಲ್ಲಿ ನೋಡಿ ಸ್ಟೇಮನ್ ಇದೆ. ಸೊ ಅಂದ್ರೆ ಇವೆಲ್ಲ ಏನು? ಬೈಸೆಕ್ಷುವಲ್ ಫ್ಲವರ್ಸ್. ಈಗ ಈ ಪ್ಲಾಂಟ್ ಹೇಳತ್ತೆ, ನೋಡಪ್ಪ ನಾನು ಈ ಫ್ಲವರ್ಸ್ನೆಲ್ಲ ಬ್ಯೂಟಿಫುಲ್ ಆಗಿ ಓಪನ್ ಮಾಡಿ ಕೂರಿಸಿದೆ. ಈಗ ಯಾವ್ದಾದ್ರು ಇನ್ಸೆಕ್ಟ್ ಬರುತ್ತಾ, ಕರ್ಕೊಬಾ, ಒಟ್ನಲ್ಲಿ ಪಾಲಿನೇಷನ್ ಆಗಕ್ಕೆ ಬಿಡು, ಪೋಲನ್ ಗ್ರೈನ್ಸನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡು. ಓಕೆ, ಇಲ್ಲಿಂದ ಇಲ್ಲಿಗೆ ಆಗ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಆದಷ್ಟು ನಾನು ಟ್ರೈ ಮಾಡ್ತೀನಿ ಆ ಕಡೆ ಈ ಕಡೆ ಹಿಂಗೆಲ್ಲ ಮಾಡೋಕ್ಕೆ. ಹೊರಗಡೆಯಿಂದ ಕರ್ಕೊಬಾ, ವಿಂಡಿಂದನಾದ್ರು ಕರ್ಕೊಬಾ, ಅಥವಾ ಹನಿಬಿ ಹತ್ರನಾದ್ರು ಕರ್ಕೊಬಾ. ಒಟ್ಟಿನಲ್ಲಿ ಯಾರಾದರೂ ಸರಿ ಗುರು, ಪೋಲನ್ ಗ್ರೈನನ್ನು ತೊಗೊಂಡು ಬಂದು ಸೀದಾ ನನ್ನ ಹತ್ರ ಬಂದು ಕೂರಿಸಿ ಪಾಲಿನೇಷನ್ ಮಾಡಿಸಿ ಅಂತ ಕೂತದ. ಸೊ ಈ ರೀತಿ ಓಪನ್ ಆಗಿದೆಯಲ್ಲ ಫ್ಲವರ್ಸ್, ಇದನ್ನು ನಾವು ಚಾಸ್ಮೋಗ್ಯಾಮಸ್ ಫ್ಲವರ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಆರ್ ಚಾಸ್ಮೋಗ್ಯಾಮಸ್ ಫ್ಲವರ್? ಚಾಸ್ಮೋಗ್ಯಾಮಸ್ ಫ್ಲವರ್ ಅಂದ್ರೆ ಏನು? ಫ್ಲವರ್ಸ್ ಆರ್ ಓಪನ್. ಓಕೆ, ಈಗ ಅಟ್ ದ ಸೇಮ್ ಟೈಮ್ ಇದು ಯೋಚನೆ ಮಾಡುತ್ತೆ, ಅಲ್ಲ ನಾನು ಹಿಂಗೆ ಫ್ಲವರ್ಸ್ ಓಪನ್ ಮಾಡಿ ಬಿಟ್ಕೊಂಡು ಕಾಯ್ತಾ ಇದ್ದೀನಿ, ಈಗ ಝೀನೋಗ್ಯಾಮಿ ಆಗುತ್ತೆ, ಈಗ ಝೀನೋಗ್ಯಾಮಿ ಆಗುತ್ತೆ, ಯಾವುದೊಂದು ಹನಿ ಬಿ ಬರುತ್ತೆ, ಬರುತ್ತೆ ಪೋಲನ್ ಗ್ರೇನನ್ನ, ಇಲ್ಲ ವಿಂಡಿಂದ ಬರುತ್ತೆ ಅಂತ ಕಾಯ್ತಾ ಕೂತಿದ್ದೀನಿ. ಬರ್ತವೆ ಎಲ್ಲ ರಾಂಗ್ ಪೋಲನ್ ಗ್ರೇನ್ ಬರುತ್ತೆ, ಒಂದಕ್ಕೊಂದು ಮ್ಯಾಚೇ ಇಲ್ಲ. ಮದುವೆ ಹುಡುಗಿಗೆ ಕಾಯ್ತಾ ಕೂತಿದ್ದೀವಿ, ಅವ್ನು ಯಾರೋ ಅಮೆರಿಕದ ಗಂಡು ಅಂತ ಬರ್ತಾನೆ, ಜಾತಕನೇ ಹೋಗ್ತಾ ಇಲ್ಲ, ಇಲ್ಲ ಆ ಹುಡುಗ ಇವಳಿಗೆ ಇಷ್ಟನೇ ಆಗ್ತಾ ಇಲ್ಲ. ಬಟ್ ಬೇಡ, ನಮಗೆ ಬೇರೆ ಸ್ಪೀಷೀಸ್ ಬೇಡ, ಡಿಫ್ರೆಂಟ್ ಸ್ಪೀಷೀಸ್ ಬೇಡ, ಸೇಮ್ ಸ್ಪೀಷೀಸೇ ಬೇಕು ಅಂತ ಕಾಯ್ತಾ ಕೂತಿದ್ದಾವೆ. ಎಷ್ಟೊತ್ತಾದರೂ ಬರಲೇ ಇಲ್ಲ. ಈಗ ಇದು ಅನ್ಕೊಳ್ಳುತ್ತೆ, ಹೌದಲ್ಲ ಹಿಂಗೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಏನಪ್ಪ ಕತೆ, ನನ್ನ ಮುಂದೆ ನನಗೆ ಲೈಫಲ್ಲಿ ಸೀಡ್ ಫಾರ್ಮೇಷನ್ ಆಗೋದೇ ಬಿಟ್ಬಿಡ್ತೀನಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಯಾರಿಗೂ ಹೇಳೋದು ಬೇಡ. ಇಲ್ಲಿ ಲೋವರ್ ಪ್ಲಾಂಟ್ ಏನಿದೆ, ಐ ಮೀನ್ ಲೋವರ್ ಪಾರ್ಟ್ ಆಫ್ ದ ಪ್ಲಾಂಟ್ ಏನಿದೆ, ಇಲ್ಲಿ ಈ ಬಡ್ ಸ್ಟೇಜಲ್ಲಿ ಒಂದಿಷ್ಟು ಫ್ಲವರ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ತಾಡು ನೋಡಿ, ಇವೆಲ್ಲ ಫ್ಲವರ್ಸ್, ಕಲರ್ ಬೇರೆ ತೋರಿಸ್ತೀನಿ ನೋಡಿ. ನೋಡಕ್ ಬಡ್ ಸ್ಟೇಜಲ್ಲಿ ಇದೆ, ಬಟ್ ಇವೆಲ್ಲ ಆಕ್ಚುಲಿ ಫ್ಲವರ್ಸ್. ಅಂದ್ರೆ ಈ ಫ್ಲವರ್ಸ್ ಏನು ಕ್ಲೋಸ್ ಆಗಿರೋ ಫ್ಲವರ್ಸ್. ಈ ಫ್ಲವರ್ ಒಳಗಡೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಅಲ್ಲ ಕಳ್ಳ, ಇದ್ರೊಳಗಡೆ ಯಾರಿದ್ದಾರೆ ನೋಡಿ, ಸ್ಟಿಗ್ಮಾ, ಸ್ಟೈಲ್, ಓವರಿ ಅಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆ ನೋಡಿ. ಎಲ್ಲ ಕಡೆ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆ, ಒಳಗಡೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನು ಇದೆ. ಬಟ್ ನಮ್ ಕಣಿಗೆ ಕಾಣಿಸ್ತಿಲ್ಲ, ಯಾಕೆ? ಇದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಟ್ಟಿದೆ. ಇದೊಂದು ಮಾತ್ರ ತೋರಿಸ್ತಾ ಇದ್ದೀನಿ. ಅಂದ್ರೆ ದೀಸ್ ಆರ್ ಕ್ಲೋಸ್ಡ್ ಫ್ಲವರ್ಸ್. ಇಂಥ ಕ್ಲೋಸ್ಡ್ ಫ್ಲವರ್ಸ್ ನಾವೇನಂತ ಕರೆದ್ವಿ? ಕ್ಲೀಸ್ಟೋಗ್ಯಾಮಸ್. ದೀಸ್ ಆರ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಫ್ಲವರ್ಸ್ ಕ್ಲೋಸ್ ಆಗೇ ಇರುತ್ತೆ. ಈಗ ಹೇಳಿ ನನಗೆ, ನೀನು ಎಷ್ಟೇ ತಿಪ್ಪರ್ಲಾಗವಡಿ, ಏನೇ ಸರ್ಕಸ್ ಮಾಡೋ, ಹೊರಗಡೆಯಿಂದ ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ಇದೇನು ಹೇಳುತ್ತೆ? ಒಳಗಡೆನೆ ಫರ್ಟಿಲೈಸೇಷನ್ ಮಾಡ್ಕೊಳಕ್ ನಂಗೆ ಗೊತ್ತು. ಹೆಂಗಿದ್ರು ಆಂತರ್ ಒಳಗಡೆ ಇದೆ, ಗೈನೇಶಿಯಮ್ ಒಳಗಡೆ ಇದೆ, ಸ್ಟಿಗ್ಮಾನು, ಐ ಮೀನ್ ಗೈನೇಶಿಯಮು ಇದೆ, ಆಂಡ್ರೋಶಿಯಮು ಇದೆ. ಇವರಿಬ್ರು ಮಧ್ಯೆ ಫ್ಯೂಸ್ ಮಾಡಿಸೋದು ಎಷ್ಟೊತ್ತು ಕೆಲಸ. ಗ್ಯಾಮೆಟ್ ಅಂತೂ ರೆಡಿ ಮಾಡಿದ್ದೀನಿ, ಬರ್ರೋ ಮಕ್ಕಳ ಫ್ಯೂಸ್ ಆಗ್ರು ಅಂತೇಳಿ ಬಿಟ್ಟೇ ಬಿಡ್ತು ಫ್ಯೂಸ್ ಆಗೋಕ್ಕೆ. ಅಂದ್ರೆ ಇದೇನು ಹೇಳುತ್ತೆ? ಯಾರೇನೇ ಕೈ ಕೊಟ್ಟರು ಅಶೋರ್ಡ್ ಸೀಡ್ ಸೆಟ್ ಆಗೇ ಆಗುತ್ತೆ.
ನನ್ನಲ್ಲಿ ಸೀಡ್ ಫಾರ್ಮೇಶನ್ ನಡೆಯುತ್ತೆ ಬಿಕಾಸ್ ವಾಟ್ ಐ ಹ್ಯಾವ್ ಅ ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಸೊ ಹಾಗಾಗಿ ಕ್ಲಿಸ್ಟೋಗ್ಯಾಮಸ್ ಫ್ಲವರಿನ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಅಶ್ಯೂರ್ಡ್ ಸೀಡ್ ಸೆಟ್. ಅಶ್ಯೂರ್ಡ್ ಸೀಡ್ ಸೆಟ್, ದಿಸ್ ಇಸ್ ದ ಅಡ್ವಾಂಟೇಜ್. ಹಾಗೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇದೆಂತ ಪಾಲಿನೇಷನ್, ಆಟೋಗ್ಯಾಮಿನ, ಝೀನೋಗ್ಯಾಮಿನ, ಗೆಟೆನೋಗ್ಯಾಮಿನ ಹೇಳಿ ನೋಡೋಣ. ಎಸ್, 100% ರೈಟ್, ಆಟೋಗ್ಯಾಮಿ. ಸೇಮ್ ಫ್ಲವರ್, ವಿತಿನ್ ದ ಸೇಮ್ ಫ್ಲವರ್ ಪಾಲಿನೇಷನ್ ನಡೀತಾ ಇದೆ. ಸೊ ಹಾಗಾಗಿ ಇಟ್ ಈಸ್ ಇನ್ವೇರಿಯಬಲಿ ಆಟೋಗ್ಯಾಮಿ. ಇನ್ವೇರಿಯಬಲಿ ಅಂತ ಹೇಳಿದ್ರೆ ನಾವು ಪಕ್ಕ ಆಟೋಗ್ಯಾಮಿನಿ ಅಂತ, ಇವೆರಡು ನೀಟ್ ಲೈನ್. ಓಕೆ, ಅಶ್ಯೂರ್ಡ್ ಸೀಡ್ ಸೆಟ್ ಅಂಡ್ ಇನ್ವೇರಿಯಬಲಿ ಆಟೋಗ್ಯಾಮಿ. ಈಗ ನಾವ್ ಹೇಳ್ತೀವಿ ಇಷ್ಟೊಂದು ಖುಷಿ ಪಡ್ತಿದ್ಯಲ್ಲ, ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆದ್ರೆ ಏನ್ ಮಾಡ್ತೀಯ, ಅದಾಮೇಲೆ ಇನ್ ಕತೆ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆದ್ರೆ. ಬಟ್ ಇವಾಗ ಒಂದು ಸೀಡ್ ಆಗ್ಲಿಲ್ಲ ಅಂದ್ರೆ ಅದ್ರ ಕತೆ ಹೇಳ್ರಿ, ಅಟ್ಲೀಸ್ಟ್ ಏನೋ ಒಂದಾರು ತೋರಿಸ್ತಾ ಇದ್ದೀನಲ್ಲ ಅಂತ ಹೇಳ್ತಾ ಇದೆ. ಸೊ ದೀಸ್ ಟು ಆರ್ ದ ಅಡ್ವಾಂಟೇಜ್, ಅಶ್ಯೂರ್ಡ್ ಸೀಡ್ ಸೆಟ್ ಅಂಡ್ ಇನ್ವೇರಿಯಬಲಿ ಆಟೋಗ್ಯಾಮಿ. ನೆನ್ಪಿಡ್ಕೋಬೇಕು, ಎಕ್ಸಾಂಪಲ್ ನೆನ್ಪಿಡ್ಕೋಬೇಕು, ಪಕ್ಕಾ ಎಕ್ಸಾಂಪಲ್ ಮೇಲೆ ಕ್ವೆಶ್ಚನ್ ಬರುತ್ತೆ. ಚಾಸ್ಮೋಗ್ಯಾಮಸ್ ಅಂದ್ರೆ ಓಪನ್ ಫ್ಲವರ್, ಫ್ಲವರ್ಸ್ ಆರ್ ಓಪನ್. ಇದು ಕ್ಲೋಸ್ಡ್ ಫ್ಲವರ್. ಕ್ಲಿಸ್ಟೋಗ್ಯಾಮಸ್ ಅಂತ ಹೇಳಿದ್ರೇನು, ಎಲ್ಲಿ ಬರೆಯೋಣ, ಇಲ್ಲ ಬರೆಯೋಣ. ಕ್ಲಿಸ್ಟೋಗ್ಯಾಮಸ್ ಅಂದ್ರೆ ಕ್ಲೋಸ್ಡ್ ಫ್ಲವರ್. ನೋಡಿ ಎಂತ ಸ್ಮಾರ್ಟ್ ಪ್ಲಾಂಟ್ಗಳಿವೆ. ಓಕೆ, ಯಾವ್ಯಾವುದು, ಕಾಮೆಲಿನಾ, ಆಕ್ಸಾಲಿಸ್, ವಯೋಲಾ. ಇದು ರಿಯಲ್ ಪಿಕ್ಚರ್ ತೋರಿಸ್ತೀನಿ ನಿಮಗೆ. ಇದೇ ಕ್ಯೂರಿಯಾಸಿಟಿ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಆಗಿ ಕಾಣಿಸಿದೆ ನೋಡಿ, ಪರ್ಪಲ್ ಕಲರ್ ಫ್ಲವರ್ಸ್, ಇವೆಲ್ಲ ಚಾಸ್ಮೋಗ್ಯಾಮಸ್. ಸೊ ದೀಸ್ ಆರ್ ಚಾಸ್ಮೋಗ್ಯಾಮಸ್. ಈಗ ಇದೇ ಫ್ಲವರಿನ ಬಾಟಮ್ ಅಲ್ಲಿ, ನಾನು ಇದೇ ಫ್ಲವರ್ ಹೇಳ್ತಾ ಇರೋದು, ಅಂಡರ್ ಗ್ರೌಂಡ್ ಅಲ್ಲಿ ಇರುತ್ತೆ ಕೆಲವು ಟೈಮು. ಫ್ಲವರ್ ಈ ತರ ಇದೆ ಅಂದ್ರೆ ಇಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಈ ತರ ಮೇಲ್ ಓಪನ್ ಆಗಿ ಹಿಂಗೆ ಇಟ್ಕೊಂಡಿದೆ, ಬಟ್ ಒಳಗಡೆ ಈ ತರ ಕ್ಲೋಸ್ ಫ್ಲವರ್ಸ್ ಇದೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಅದರ ಒಂದು ವ್ಯೂನೇ ಇಲ್ಲಿ ಕಾಣಿಸ್ತಿದೆಯಲ್ಲ, ಒಂಥರ ಇಲ್ಲೆಲ್ಲ ಬಡ್ ಸ್ಟೇಜ್ ಅಲ್ಲಿ ಇದೆ. ಈ ಬಡ್ ನ ಓಪನ್ ಮಾಡಿದ್ರೆ ನೋಡಿ, ಒಳಗಡೆ ಇಲ್ಲೆಲ್ಲ ಏನ್ ಕಾಣಿಸ್ತಿದೆ, ಇವೆಲ್ಲ ಸೀಡ್ಸ್. ಇದು ಸೀಡ್ಸ್ ಹೆಂಗ್ ಬಂತು, ಫರ್ಟಿಲೈಸೇಷನ್ ಆಗಿದ್ದಕ್ಕೆ ಬಂತು. ಸೊ ಹಾಗಾಗಿ ಇದಕ್ಕೆ ತಲೆ ಬಿಸಿನೇ ಇಲ್ಲ. ಓಕೆನಾ, ಅರ್ಥ ಆಯ್ತೇನ್ರು? ಇಲ್ಲಿ ನೋಡಿ, ಇನ್ನು ಕ್ಲೀನಾಗಿ ಕಾಣುತ್ತೆ. ಇದು NCERT ಅಲ್ಲಿ ಕೊಟ್ಟಿರೋಂಥ ಡಯಾಗ್ರಾಮು. ಇದು ಚಾಸ್ಮೋಗ್ಯಾಮಸ್ ನೋಡಿ, ಓಪನ್ ಆಗಿದೆ. ಕ್ಲಿಸ್ಟೋಗ್ಯಾಮಸ್ ಕಾಣಿಸ್ತಿದ್ಯಾ ಮಕ್ಕಳೇ? ಇಲ್ಲೆಲ್ಲ ಬಡ್ ಸ್ಟೇಜ್ ಅಲ್ಲಿ ಇದೆ ನೋಡಿ. ಇದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಇದರ ರಿಯಲ್ ಇಮೇಜ್ ಇದು ಕ್ಲಿಸ್ಟೋಗ್ಯಾಮಸ್. ನಾನು ಓಪನ್ ಫ್ಲವರ್ ತೋರಿಸಿಲ್ಲ. ಕ್ಲಿಸ್ಟೋಗ್ಯಾಮಸ್ ನೋಡಿ, ಇಲ್ಲೆಲ್ಲ ಪುಟ್ ಬಡ್ ತರ ಇದೆ, ಕಾಣಿಸ್ತಿದ್ಯಾ? ಗೆಡ್ಡೆ ತರ ಕಾಣಿಸ್ತದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ಲಿಸ್ಟೋಗ್ಯಾಮಸ್. ಓಕೆ, ಸರಿ. ಅಂತೂ ಇಂತೂ ಏನೇನೋ ಟ್ರಿಕ್ ಮಾಡಿಕೊಂಡು ಪಾಲಿನೇಷನ್ ಮಾಡೋದು ಕಲ್ತ್ಬಿಟ್ಟಿದ್ಯಪ್ಪ, ಬದುಕೋದು ಕಲ್ತ್ಬಿಟ್ಟಿದ್ಯಾ ಮಗನೇ, ಬದುಕೋಗು. ಬಟ್ ನೇಚರ್ ಇಷ್ಟ ಇಲ್ವಲ್ಲ ಆಟೋಗ್ಯಾಮಿ, ಅದಕ್ಕೆ ಅದೇನು ಮಾಡ್ತಾ ಇದೆ, ಹೇಗಾರು ಮಾಡಿ ಅದನ್ನು ಪ್ರಿವೆಂಟ್ ಮಾಡೋಕೆ ಹೊರಟಿದೆ. ಸೊ ಅದಕ್ಕೋಸ್ಕರ ಅದೇನು ಮಾಡ್ತಿದೆ, ಸುಮಾರಷ್ಟು ಟ್ರಿಕ್ ಮಾಡ್ತಾ ಇದೆ. ಆ ಟ್ರಿಕ್ಸ್ಗಳಿಗೆ, ಓವರ್ ಆಲ್ ಟ್ರಿಕ್ಸಿಗೆ ನಾವೇನಂತ ಹೆಸರು ಕೊಟ್ಟಿದ್ದೀವಿ, ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ಈಗ ಅದ್ರ ಬಗ್ಗೆ ಓದೋಣ. ಏನು ಔಟ್ ಬ್ರೀಡಿಂಗ್ ಡಿವೈಸಸ್ ಅಲ್ಲಿ ಮಾಡ್ತಾ ಇದೆ? ಫಸ್ಟ್ ಔಟ್ ಬ್ರೀಡಿಂಗ್ ಡಿವೈಸ್ ಇನ್ ಡೆಫಿನೇಷನ್ ಬರೀತೇನೆ. The process of avoiding self-pollination to encourage what? To encourage cross-pollination. ಆ ಒಂದು ಎಂಟೈರ್ ಟೆಕ್ನಿಕ್ಗೆ ನಾವೇನಂತ ಕರೆದಿದ್ವಿ, ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕರೆದಿದ್ದೀವಿ. ಅದರೊಳಗಡೆ ಮೊದಲನೇ ಔಟ್ ಬ್ರೀಡಿಂಗ್ ಡಿವೈಸ್ ಯಾವುದು? ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರೆಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರೋನೈಸ್ಡ್. ಏನ್ ಹಾಗಂದ್ರೆ, ಈಗ ಒಂದು ಬೈಸೆಕ್ಷುವಲ್ ಫ್ಲವರೇ ಇದೆ ಅಂತ ಅನ್ಕೊಳ್ಳಿ. ಲೆಟ್ಸ್ ಇಮ್ಯಾಜಿನ್ ಇಟ್ಸ್ ಅ ಬೈಸೆಕ್ಷುವಲ್ ಫ್ಲವರ್. ಈಗ ಈ ಫ್ಲವರ್ ಅಲ್ಲಿ ಪಾಪ ಗೈನೇಶಿಯಂ ಇದೆ ಅಥವಾ ಪಿಸ್ಟಿಲ್ ಇದೆ, ಸ್ಟೇಮನು ಇದೆ. ಓಕೆ, ಆದ್ರೆ ಈ ಹುಡುಗಿ, ಇಲ್ಲಿ ನೋಡಿ, ಈ ಹುಡುಗಿ, ಸೊ ದಿಸ್ ಇಸ್ ದ ಗರ್ಲ್, ರೈಟ್? ದಿಸ್ ಇಸ್ ಪಿಸ್ಟಿಲ್ ಇಸ್ ದ ಗರ್ಲ್. ಈ ಹುಡುಗಿ ಇನ್ನು ಬಾಲಕಿ, ಇದು ಇನ್ನೂ ದೊಡ್ಡದೇ ಆಗಿಲ್ಲ. ಇದಕ್ಕೆ ಹೆಂಗ್ ಮದುವೆ ಮಾಡೋದು? ಮದುವೆ ಮಾಡಿದ್ರೆ ಜೈಲಿಗೆ ಹಾಕ್ಬಿಡ್ತಾರೆ. ಸೊ ಈಗ ಮೆಚೂರ್ ಆಗಿರೋದು ಯಾರು? ಫಸ್ಟ್ ಆಂಡ್ರೋಶಿಯಂ. ಆಂಥರ್ ಫಸ್ಟ್ ಮೆಚೂರ್ ಆಗ್ಬಿಡ್ತು. ಆಂಥರ್ ಮೆಚೂರ್ ಫಸ್ಟ್, ಇದು ಫಸ್ಟ್ ಮೆಚೂರ್ ಆಗ್ಬಿಡ್ತು. ಇದೇನ್ ಮಾಡ್ತಾ ಇದೆ, ಈಗ ಹುಡುಕ್ತಾ ಇದೆ. ಓ, ನಾ ಪೋಲನ್ ಗ್ರೇನ್ ರಿಲೀಸ್ ಮಾಡಿದೆ, ಯಾಕಂತ ಹೇಳಿದ್ರೆ ನಾನು ಈಗ ಮೆಚೂರ್ ಬಾಯ್, ಈಗ ನಾನು ಮದುವೆ ಏಜಿಗೆ ಬಂದಿದ್ದೀನಿ, ಈಗ ನಾನು ರೆಡಿ ಇದ್ದೀನಿ ಮದುವೆ ಆಗಕ್ಕೆ. ಬಟ್ ಹುಡುಗಿಯಲ್ಲಿ ಕಲ್ಯಾಣ ಮಂದಿರ ರೆಡಿ ಇದೆ, ಎಲ್ಲ ರೆಡಿ ಇದೆ, ತಾಳಿ ರೆಡಿ ಇದೆ, ಮದುವೆ ಆಗಕ್ಕೆ ಹುಡುಗಿನೇ ಇಲ್ಲ, ಯಾಕಂದ್ರೆ ಇದಿನ್ನೂ ಬಾಲಕಿ ಮಗು. ನೋಡಿ, ಇದಿನ್ನು ಬೇಜಾರು ಮಾಡ್ಕೊಂಡು ಕೂತಿದೆ. ಸೊ ಇದೇನ್ ಮಾಡ್ತಾನೆ ಇವಾಗ, ಒಂದ್ ಕೆಲಸ ಮಾಡು, ನಿನಗೋಸ್ಕರ ಯಾರು ಕಾಯ್ತಾ ಕೂತ್ಕೋತಾರ? ಓ, ನೀನ್ ಒಂದೇ ಫ್ಯಾಮಿಲಿ ಅನ್ಕೊಳ್ಳಿ, ನಿನ್ಗೋಸ್ಕರನೇ ಕಾಯಲ್ಲ, ಹೋಗ್ತೀನಿ ಬಿಡು, ನಾ ಬೇರೆ ಕಡೆ ಹೋಗ್ತೀನಿ ಅಂತ ಹೋಗ್ತಾರೆ. ಸೊ ಈ ತರ ಟ್ರಿಕ್ ಮಾಡಿದ್ಯಾರು? ನೇಚರ್ ಏನ್ ಮಾಡ್ತು? ನೋಡಕ್ ನೀವಿಬ್ರು ಬೈಸೆಕ್ಷುವಲ್ ಫ್ಲವರ್, ಆಂಥರೂ ಇದೆ, ಸ್ಟಿಗ್ಮಾನೂ ಇದೆ. ಐ ಮೀನ್
ಆಂಡ್ರೋಶಿಯಮ್ ಇಂದ ಗೈನೋಶಿಯಮ್ ಇದೆ, ಬಟ್ ಗೈನೇಶಿಯಮ್ ನಾನು ಮೆಚೂರೇ ಮಾಡಿಲ್ಲ, ಆಂಡ್ರೋಶಿಯಮ್ ಮಾತ್ರ ಮೆಚೂರ್ ಮಾಡಿದ್ದೀನಿ, ವಿಧಿ ಇಲ್ಲದಲ್ಲ ಅವ್ನು ಹಾರ್ಕೊಂಡು ಹೋಗ್ಲೇಬೇಕು. ಇದು ಒಂಥರ ಕಂಡೀಷನ್ ಅಲ್ಲಿ ಇರುತ್ತೆ. ಇನ್ನು ಕೆಲವು ಟೈಮ್ ಏನಾಗುತ್ತೆ ಬೈಸೆಕ್ಷುವಲ್ ಫ್ಲವರ್ಸ್ ಅಲ್ಲಿ, ಇಲ್ಲಿ ನೋಡಿ, ಇನ್ನು ಕೆಲವು ಕಂಡೀಷನ್ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಹುಡುಗಿ ಬೇಗ ಮೆಚೂರ್ ಆಗ್ಬಿಟ್ಟಿದ್ದಾಳೆ, ಹುಡುಗಿ ಮದ್ವೆಗೆ ರೆಡಿ ಆಗ್ಬಿಟ್ಟಿದ್ದಾಳೆ, ಮನೆ ಕಡೆ ಎಲ್ಲ ಪ್ರಪೋಸಲ್ ಬರ್ತಿದೆ, ಫುಲ್ ಖುಷಿಯಾಗಿ ಕೂತ್ಬಿಟ್ಟಿದ್ದಾಳೆ, ಆಹಾ ನನ್ ಮದ್ವೆ ಅಂತೆ ಅಂತ. ಆದ್ರೆ ಇಲ್ಲೇ ಮದುವೆಗಂಡು ರೆಡಿ ಇದ್ದಾನೆ ಅಂತ ನಾವು ತೋರಿಸಿದ್ವಲ್ಲ, ಈ ಹುಡುಗ ಇನ್ನೂ ಮೆಚೂರೇ ಆಗಿಲ್ಲ, ಇದಿನ್ನೂ ಇಮ್ಮೆಚೂರ್, ಇದು ಇನ್ನು ಆಟ ಆಡ್ಕೊಂಡು ಕೂತಿದೆ. ಸೊ ಹೇಗೆ ಮದುವೆ ಮಾಡೋಕ್ಕಾಗುತ್ತೆ? ಹಿಯರ್ ವಿ ಕಾಂಟ್ ಡೂ ದಿಸ್. ಓಕೆ, ಸೊ ಅವಾಗ ಇನ್ನು ನೀನ್ ಇಮ್ಮೆಚೂರು, ತಾಳು ಬೇರೆ ಹುಡುಗನ್ ಕರ್ಕೊಬರ್ತೀನಿ ಅಂತ ಬೇರೆ ಕಡೆಯಿಂದ ಪೋಲನ್ ಗ್ರೇನ್ ಅನ್ನ ಕರ್ಕೊಬರ್ತೀವಿ. ಬೇರೆ ಕಡೆಯಿಂದ ಬಂದಿರುವಂತ ಪೋಲನ್ ಗ್ರೇನ್ ಇದ್ರ ಮೇಲೆ ಕುತ್ಕೊಂಡು ಫರ್ಟಿಲೈಸೇಷನ್ ಆಗುತ್ತೆ. ಅಂದ್ರೆ ಇಲ್ಲೇನು, ಇಲ್ಲಿರುವಂತ ಸೀನು ಉಲ್ಟಾ ಆಗೋಯ್ತು. ಅಂದ್ರೆ ಇಲ್ಲಿ ಪಿಸ್ಟಿಲ್ ಮೆಚೂರ್ ಫಸ್ಟ್ ಅಥವಾ ಗೈನೇಶಿಯಂ ಮೆಚೂರ್ ಫಸ್ಟ್, ದೆನ್ ಆಂಥರ್. ಸೊ ಅಂದ್ರೆ ನಾವು ಜನರಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವಿಬ್ರು ಸಿಂಕ್ರೋನೈಸ್ಡ್ ಆಗಿಲ್ಲ ಗುರು. ನೀನು ಮೆಚೂರ್ ಆಗೋದು ಕರೆಕ್ಟ್ ಇರಬೇಕು. ನೀನು ಮೆಚುರಿಟಿ ಏಜಿಗೆ ಬಂದಿರಬೇಕು, ಹುಡುಗಂಗೂ 21 ವರ್ಷ ಆಗಿರಬೇಕು, ಹುಡುಗಿಗೂ ಮಿನಿಮಮ್ 18 ವರ್ಷ ಆಗಿರಬೇಕು. ಇವಾಗ ನೋಡಪ್ಪ ಮದ್ವೆ ಮಾಡಕ್ ರೆಡಿ ಇದೀವಿ, ಬಟ್ ಇಲ್ಲ ಆ ಥರ ಸೀನೇ ಇಲ್ಲ. ಸೊ ಹಾಗಾಗಿ ನೋ, ನೇಚರ್ ಹೇಳ್ತು ನೋ, ನಿಮ್ಮಿಬ್ರು ಮಧ್ಯದಲ್ಲಿ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದೇ ಇಲ್ಲ. ಸೊ ದಿಸ್ ಇಸ್ ದ ಟ್ರಿಕ್ ಮೇಡ್ ಬೈ ಹೋಮ್ ನೇಚರ್. ಸೊ ಅದಕ್ಕೆ ನಾವಿಲ್ಲಿ ಏನ್ ಕೊಟ್ಟಿದ್ದೀವಿ? ಪೋಲನ್ ರಿಲೀಸ್ ಆದ್ರೂ ಸ್ಟಿಗ್ಮಾ ರಿಸೀವ್ ಮಾಡ್ಕೊಳ್ಳೋದು ಈಸ್ ನಾಟ್ ಸಿಂಕ್ರೋನೈಸ್ಡ್. ಎರಡು ಒಟ್ಟಿಗೆ ಕರೆಕ್ಟಾಗಿ ಆಗಿಲ್ಲ. ಇದಕ್ಕೆ ಟೆಕ್ನಿಕಲಿ ನಾವು ಹೆಸರು ಕೊಡಬೇಕು ಅಂದ್ರೆ, ಇದು ಅರ್ಥ ಆಯ್ತಲ್ಲ ನಿಮಗೆ? ಟೆಕ್ನಿಕಲಿ ಕರಿಬೇಕು ಅಂತ ಹೇಳಿದ್ರೆ ಇದನ್ನ ಡೈಕೋಗ್ಯಾಮಿ ಅಂತ ಹೇಳ್ತಾರೆ. ಈ ವರ್ಡ್ ಇಟ್ಕೊಂಡು ನೀಟಲ್ಲಿ ಕ್ವೆಶ್ಚನ್ ಕೇಳೋದು ತುಂಬಾ ಅಂದ್ರೆ ತುಂಬಾ ರೇರು. ಓಕೆ, ಇನ್ಫ್ಯಾಕ್ಟ್ ಕೇಳಲ್ಲ ಅಂತಾನೆ ಹೇಳ್ಬೋದು. ಯಾರಿಗೊತ್ತು, ಒಂದು ಪಾಸ್ಟ್ ಫ್ಯೂ ಇಯರ್ಸ್ ಕ್ವೆಶ್ಚನ್ ಪೇಪರ್ ತೆಗೆದ್ರೆ ಅದರೊಳಗೆ ವರ್ಡ್ಸ್ಗಳು ಬಂದಿದೆ. ಸೊ ಈಗ ನಾನು ನಿಮಗೆ ದೊಡ್ಡದಾಗಿ ಹೇಳ್ಬಿಟ್ಟೆ, ತಗೊಳ್ರೋ MCQ ಯಾವ್ದು ಬೇಕಾದ್ರೂ ಸಾಲ್ವ್ ಮಾಡ್ರೋ ಅಂತ. ಬಟ್ ಈ ವರ್ಡ್ ಕೊಟ್ಟಾಗ, ಅಯ್ಯೋ ಮೇಡಮ್ ನಮಗೆ ಇದು ಹೇಳೇ ಇಲ್ಲ, ಎಂತೆಂಥ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಮೆಂಬರ್ ಆಗಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದಾರಾ? ಇಲ್ರಪ್ಪ, ಖಂಡಿತ ಇಲ್ಲ. ಮೆಂಬರ್ ಆಗೋದು ಬಿಡೋದು ದಟ್ ಈಸ್ ಸೆಕೆಂಡರಿ. ಬಟ್ ಈ ವರ್ಡ್ಸ್ ಮೇಲೆ ಕ್ವೆಶ್ಚನ್ ಫ್ರೇಮ್ ಆಗಿದೆ ಅಂತ ಹೇಳಿದ್ರೆ ಆ ವರ್ಡಿನ ಮೀನಿಂಗ್ ಇಷ್ಟೋ ತನಕ ಏನು ಹೇಳಿದ್ನಲ್ಲ ಅದೇ. ಸ್ಟಿಗ್ಮಾ ಮತ್ತೆ ಆಂಥರಿನ ರೆಸೆಪ್ಟಿವಿಟಿ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಡೈಕೋಗ್ಯಾಮಿ. ಈ ಡೈಕೋಗ್ಯಾಮಿಯಲ್ಲಿ ಫಸ್ಟ್ ಪಿಸ್ಟಿಲ್ ಮೆಚೂರ್ ಆದ್ರೆ ಆಂಥರ್ಗಿಂತ ಮುಂಚೆ, ಬಿಫೋರ್, ಆಂಥರ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ, ಅನ್ನದರ್ ಆಗೋಗಿದೆ, ಆಂಥರ್ ಅದು. ಓಕೆ, ANTHER ಆಂಥರ್. ಅದನ್ನ ಪ್ರೋಟೋಗೈನಿ, ಪ್ರೋ ಅಂತ ಹೇಳಿದ್ರೆ ಅರ್ಲಿ. ಓಕೆ, ಗೈನಿ ಅಂದ್ರೆ ಗೈನೇಶಿಯಂ. ಓಕೆ, ಗೈನೇಶಿಯಂ ಬೇಗ ಮೆಚೂರ್ ಆಯ್ತು, ಬಿಫೋರ್ ಆಂಥರ್, ದಟ್ ಇಸ್ ಪ್ರೋಟೋಗೈನಿ. ಆಂಡ್ರೋಶಿಯಂ ಬೇಗ ಮೆಚೂರ್ ಆಗಿದೆ, ಆಂಥರ್ ಮೆಚೂರ್ ಬಿಫೋರ್ ಪಿಸ್ಟಿಲ್. ಪ್ರೋ ಅಂದ್ರೆ ಅರ್ಲಿ ಮೆಚೂರ್ ಆಗ್ತದೆ ಆಂಡ್ರೋಶಿಯಂ, ಅದಕ್ಕೆ ಪ್ರೋಟ್ಯಾಂಡ್ರಿ. ಗೈನೇಶಿಯಂ ಬೇಗ ಮೆಚೂರ್ ಆಗ್ತದೆ, ಪ್ರೋಟೋಗೈನಿ. ಬಟ್ ಆ ಪ್ರೋಸೆಸ್ಗೆ ಡೈಕೋಗ್ಯಾಮಿ. ಈ ಒಂದು ಟ್ರಿಕ್ ಗೊತ್ತಾಯ್ತು. ಈಗ ಎರಡನೇ ಟ್ರಿಕ್ ನೋಡೋಣ. ಎರಡನೇ ಟ್ರಿಕ್ ಏನ್ ಮಾಡ್ತು, ಆಂಥರ್ ಅಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಅಟ್ ಡಿಫ್ರೆಂಟ್ ಪೊಸಿಷನ್. ಈಗ ನೇಚರ್ ಯೋಚನೆ ಮಾಡುತ್ತೆ, ಸರಿ ಇದೇನು ಓಕೆ, ಈಗ ಇನ್ನೊಂದಿಷ್ಟು ಫ್ಲವರ್ಸ್ ನೋಡುತ್ತೆ. ಎಲ್ಲ ಫ್ಲವರ್ ಅಲ್ಲೂ ಇದೇ ತರ ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಟ್ರಿಕ್ ಯೂಸ್ ಮಾಡಬೇಕು ತಾನೆ. ನಾವು ಒಂದೇ ತರ ಟ್ರಿಕ್ ಮಾಡಿದ್ರೆ ಸಿಕ್ಕಾಕೊಬಿಡ್ತೀವಿ. ಸೊ ಅದಕ್ಕೆ ಇದೇನ್ ಮಾಡುತ್ತೆ, ಈ ಫ್ಲವರ್ಸ್ ಗಳಲ್ಲಿ ನೋಡಿ, ಫ್ಲವರ್ ಏನೋ ಹಿಂಗಿದೆ, ನೋಡಿ ಈ ತರ ಫ್ಲವರ್ಸ್ ಗಳಿದೆ. ಕೆಲವು ಫ್ಲವರ್ಸ್ ಅಲ್ಲಿ ಏನ್ ಮಾಡುತ್ತೆ, ಈ ಗೈನೇಶಿಯಂ ಅನ್ನ ಎಷ್ಟು ಹೈಟ್ ಮಾಡ್ಬಿಟ್ಟಿದೆ ನೋಡಿ, ಫುಲ್ ಹೈಟ್, ಯೂರೈನ್ ಸಿಕ್ಕಾಬಿಟ್ಟೆ ಹೈಟ್ ಇದ್ದಾಳೆ. ಇಲ್ಲಿ ನೋಡಿ, ಈ ನಮ್ಮ ಆಂಥರ್ಸ್ ಪಾಪ ಇಲ್ಲಿಲ್ಲೇ ಇದ್ದಾವೆ ಈ ಸ್ಟೇಮನ್ಸ್ಗಳು. ಈ ಸ್ಟೇಮನ್ ಅಪ್ಪಿತಪ್ಪಿ ಇಬ್ರು ಒಟ್ಟಿಗೆ ಮೆಚೂರ್ ಆದ್ರು ಅಂತ ಅನ್ಕೊಳ್ಳಿ. ಈ ಆಂಥರು ಬೇಗ ಮೆಚೂರ್ ಆಯ್ತು, ಈ ಪಿಸ್ಟಿಲು ಬೇಗ ಮೆಚೂರ್ ಆಯ್ತು. ಬಟ್ ಈ ಆಂಥರ್ ಇಲ್ಲಿಂದ ಹಾಕೊಂಡೋಗಿ ಇಲ್ಲಿಗೆ ಹೋಗೋಷ್ಟೊತ್ತಿಗೆ ಗಾಳಿ ಬಂದು ಹಾರಿಸ್ಕೊಂಡು ಹೋಗ್ಬಿಟ್ಟಿರುತ್ತೆ. ಆ ವಿಂಡಿಂದ ಬೇರೆ 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 ಕಡೆ ಹೋಗ್ಬಿಡ್ತಾವೆ. ಸೊ ಇಲ್ಲಿ ಚಾನ್ಸಸ್ ತುಂಬಾ 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 ಅಂದ್ರೆ ತುಂಬಾ ಕಡಿಮೆ. ಓಕೆ, ಇನ್ನು ಕೆಲವು ಕೇಸಸ್ ಅಲ್ಲಿ ಹೇಗಾಗ್ಬಿಡುತ್ತೆ, ಇಲ್ಲಿ ನೋಡಿ, ಪಿಸ್ಟಿಲ್ ಇದೆ, ಆಲ್ಮೋಸ್ಟ್ ಸೇಮ್ ಹೈಟ್ ಅಲ್ಲೇ ಇದೆ ಅಂತ ಅನ್ಕೋಣ. ಈ ಮಧ್ಯದಲ್ಲಿ ಈ ಪೆಟಲ್ಸ್ ಗಳೆಲ್ಲ ಹಿಂಗ್ ಸಿಕ್ಕಾಕೊಂಡ್ಬಿಟ್ಟಿರ್ತವೆ, ಹಿಂಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ ಪೆಟಲ್ಸ್ ನೋಡಿ, ಇವೆಲ್ಲ ಪೆಟಲ್ಸ್ ಅಂತ ಅನ್ಕೊಳ್ಳಿ. ಈಗ ಇಲ್ಲೆಲ್ಲೋ ಬಂದಿದೆ ಆಂಥರ್, ಇಲ್ಲೆಲ್ಲೋ ಆಂಥರ್ ಇದೆ, ಇಲ್ಲೆಲ್ಲೋ ಆಂಥರ್ ಇದೆ. ಸೊ ಇಲ್ಲಿ ಇವಾಗ ಅಪ್ಪಿ ಮಾಡ್ಬೇಕು ಅಂತ ಹೇಳಿದ್ರು ಮಧ್ಯದಲ್ಲಿ ಪೆಟಲ್ಸ್ ಅಡ್ಡ ಬಂತು, ಈ ಕ್ರಾಸ್ ಪಾಲಿನೇಷನ್ ತೋರ್ಸಕ್ಕೆ ಆಗ್ತಾ ಇಲ್ಲ. ಇದೇನ್ ಮಾಡುತ್ತೆ, ನಿನಗೋಸ್ಕರ ಯಾರು ವೇಟ್ ಮಾಡ್ತಾರೆ, ಹೋಗ್ಲಿ ಬಿಡು, ನಾನು ಬೇರೆ ಕಡೆ ಹೋಗ್ತೀನಿ, ಯಾವ್ದೋ ಇನ್ಸೆಕ್ಟ್ ಬಂತು ಅದ್ರ ಮೇಲೆ ಹತ್ತಿಸ್ತೇನೆ, ಪೋಲನ್ ಗ್ರೇನ್, ಎಲ್ಲರೂ ಹೋಗ್ಲಿ ಬಿಡು. ಸೊ ನಿನ್ನ ಹತ್ರ ಬರಕ್ ಸರ್ಕಸ್ ಮಾಡಿ ನಾನು ಯಾಕೆ ನನ್ನ ಏಜ್ ಬಾರ್ ಮಾಡ್ಕೊಳ್ಳಿ ಅಂತ ಕೂತಿರುತ್ತೆ. ಸೊ ಒಟ್ನಲ್ಲಿ
ಓವರ್ ಆಲ್ ಹೇಳಬೇಕು ಅಂದ್ರೆ ಆಂಥರ್ ಅಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಅಟ್ ಡಿಫರೆಂಟ್ ಪೊಸಿಷನ್. ಅವುಗಳ ಜಾಗ ಬೇರೆ ಬೇರೆ ತರ ಇರುತ್ತೆ. ಓಕೆ, ಇವೆರಡೆಲ್ಲ ಬೇರೆ ಬೇರೆ ಟ್ರಿಕ್ ಅಲ್ಲೂ ಇರ್ತವೆ. ಬಟ್ ಓವರ್ ಆಲ್ ಏನು ಅಂತ ಹೇಳಿದ್ರೆ ಅವುಗಳ ಪೊಸಿಷನ್ ಕರೆಕ್ಟ್ ಆಗಿ ಸೆಲ್ಫ್ ಪಾಲಿನೇಷನ್ಗೆ ಎನ್ಕರೇಜ್ ಮಾಡಲ್ಲ. ಬಟ್ ಟೆಕ್ನಿಕಲಿ ಈ ವರ್ಡಿಗೆ ನಾವು ಹೇಳೋದಾದ್ರೆ ಹರ್ಕೋಗ್ಯಾಮಿ ಅಂತ ಹೇಳ್ಬೋದು. ಹರ್ಕೋಗ್ಯಾಮಿ ಅನ್ನೋ ವರ್ಡ್ NCERT ಅಲ್ಲಿ ಕೊಟ್ಟಿಲ್ಲ. ಅಗೇನ್ ದ ಸೇಮ್ ಆನ್ಸರ್ ನಾನು ಹೇಳ್ತಾ ಇರೋದು. NCERT ಅಲ್ದಲೇನೆ ಪಬ್ಲಿಕೇಶನ್ಸ್ ಇಟ್ಕೊಂಡು ಸಾಲ್ವ್ ಮಾಡಕ್ ಹೋಗ್ತಿದ್ರ ಅಂದ್ರೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ಮೂರನೇ ಟ್ರಿಕ್ಕಿಗೆ ನೋಡೋಣ. ಮೂರನೇ ಟ್ರಿಕ್ ಏನ್ ಗೊತ್ತಾ? ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಇದಂತೂ ಭಾರಿ ಅವಮಾನ. ಇದು ನೋಡಿ, ಪಾಪ ಈ ಪಿಸ್ಟಿಲ್ ಯಾವ ಲೆವೆಲ್ಗೆ ಅವಮಾನ ಮಾಡ್ತಾ ಇದೆ. ಪಾಪ ಆಂಥರು ಪೊಸಿಷನು ಸೇಮ್ ಇದೆ, ಬೇಗ ರಿಸಿಪ್ಟಿವಿಟಿ ಆಯ್ತು. ಓಕೆ, ಪೊಸಿಷನ್ ಸರಿ ಇದೆ, ಮೆಚುರಿಟಿನೂ ಕರೆಕ್ಟಾಗಿ ಆಗ್ತಾ ಇದೆ. ಆದ್ರೆ ಈ ಆಂಥರ್ ಹೋಗಿ ಇದ್ರ ಮೇಲೆ ಕುತ್ಕೊಂಡ್ರೆ ಈ ಸ್ಟಿಗ್ಮಾ ಇದೆಯಲ್ಲ, ರಿಜೆಕ್ಟ್ ಮಾಡ್ಬಿಡದ. ಬೇಡ 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 ಬೇಡ, ಜೆನೆಟಿಕ್ ಮೇಕಪ್ನೇ ಚೇಂಜ್ ಮಾಡ್ಕೊಳ್ಳೋ ರೀತಿಯಲ್ಲಿ ರಿಜೆಕ್ಟ್ ಮಾಡ್ಬಿಡುತ್ತೆ. ಇಲ್ಲಪ್ಪ, ನನ್ನ ಜೆನೆಟಿಕ್ ಮೇಕಪ್ಪೇ ಬೇರೆ, ನಿನ್ನ ಜೆನೆಟಿಕ್ ಮೇಕಪ್ಪೇ ಬೇರೆ, ಸೇಮ್ ಅಂತ ಹೇಳುತ್ತೆ. ನೋಡು ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿ ಏನೇನೋ ಫಾಲ್ಸ್ ಅನ್ನೋದಕ್ಕಿಂತ ಜೆನೆಟಿಕ್ ಮೇಕಪ್ ಅಲ್ಲೇ ಡಿಫರೆನ್ಸ್ ಅನ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ತನ್ನ ಫ್ಲವರ್ಸು ತನ್ನ ಜೆನೆಟಿಕ್ ಮೇಕಪ್ ಆದ್ರೂ ಸಹ ರಿಜೆಕ್ಟ್ ಮಾಡೋದು. ಇಲ್ಲ, ನಿನ್ ಜೆನೆಟಿಕ್ ಮೇಕಪ್ ಸರಿ ಇಲ್ಲ, ಗೆಟ್ ಲಾಸ್ಟ್ ಅಂತ ಹೇಳಿ ಇದನ್ನ. ಅರ್ಥ ಆಗ್ತಿದ್ಯಾ? ಸೊ ಇದಕ್ಕೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಜೆನೆಟಿಕ್ ಮೆಕ್ಯಾನಿಸಮ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಅಂದ್ರೆ ತವುಗಳ ಜೀನ್ಸೇ ರಿಜೆಕ್ಟ್ ಮಾಡ್ತಿದೆ ಅಂತ. ಎಲ್ಲಿ ನೋಡ್ತಿದೀವಿ? ಪೆಟ್ಯೂನಿಯಾ. ಈ ವರ್ಡ್ ಕೇಳಿರ್ತೀರಾ ನೀವು? ಆ ಪೆಟ್ಯೂನಿಯಾನ ಫ್ಲವರ್ಸ್ ಅಲ್ಲಿ ಈ ತರ ಕೇಸಸ್ ನೋಡ್ತೀವಿ. ಇನ್ನು ಲಾಸ್ಟ್ ತುಂಬಾ ಇಂಪಾರ್ಟೆಂಟು, ನೀಟಲ್ಲಿ ಕ್ವೆಶ್ಚನ್ಸ್ ಫ್ರೇಮ್ ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುವಂತ ಪಾಯಿಂಟ್ ಇದು, ಫಾರ್ಮೇಶನ್ ಆಫ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳಿದ್ರೆ ಏನು ಅಂತ. ಓಕೆ, ಮಕ್ಕಳ ನೇಚರಲ್ಲಿ ಹೇಗೆ ಎರಡು ತರ ಫ್ಲವರ್ಸ್ ಇರುತ್ತೆ, ಬೈಸೆಕ್ಷುವಲ್ ಫ್ಲವರ್, ಯೂನಿಸೆಕ್ಷುವಲ್ ಫ್ಲವರ್. ಅದೇ ತರ ನೇಚರಲ್ಲಿ ಎರಡು ತರ ಪ್ಲಾಂಟು ಇರುತ್ತೆ. ಯೂನಿಸೆಕ್ಷುವಲ್ ಪ್ಲಾಂಟು ಇರುತ್ತೆ, ಬೈಸೆಕ್ಷುವಲ್ ಪ್ಲಾಂಟು ಇರುತ್ತೆ. ಓಕೆ, ಬಟ್ ನಾವಿದಕ್ಕೆ ಮೊನೋಶಿಯಸ್, ಡಯೋಶಿಯಸ್ ಅನ್ನೋ ವರ್ಡ್ ಕೊಟ್ಟಿದ್ದೀವಿ. ಹೇಳ್ತೀವಿ ಏನು ಅಂತ, ಅರ್ಥ ಮಾಡಿಸ್ತೀನಿ. ಈಗಲೇ ಅರ್ಥ ಮಾಡಿಸ್ತೀನಿ. ಜಸ್ಟ್ ಗಿವ್ ಮೀ ಸಮ್ ಟೈಮ್. ಕೆಲವು ಕ್ಯಾಟಗರಿ ಪ್ಲಾಂಟ್ಸ್ ಮೊನೋಶಿಯಸ್ ಪ್ಲಾಂಟ್, ಕೆಲವು ಕ್ಯಾಟಗರಿ ಪ್ಲಾಂಟ್ ಡಯೋಶಿಯಸ್ ಪ್ಲಾಂಟ್. ಬಟ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ಲಾಂಟ್ಸ್ ಗಳಲ್ಲಿ ಫ್ಲವರ್ಸ್ ಗಳೆಲ್ಲ ಯೂನಿಸೆಕ್ಷುವಲ್. ಸೊ ಮೊನೋಶಿಯಸ್ ಪ್ಲಾಂಟ್ ವಿತ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಇಲ್ಲಿ ಡಯೋಶಿಯಸ್ ಪ್ಲಾಂಟ್ ಇಲ್ಲೂ ಸಹ ವಿತ್ ಯೂನಿಸೆಕ್ಷುವಲ್ ಫ್ಲವರ್. ಡಯಾಗ್ರಾಮ್ ಬರ್ ತೋರಿಸಿದ್ರೆ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿ ಪ್ಲಾಂಟ್ ಇದೆ. ಓಕೆ, ಇಲ್ಲಿ ಫ್ಲವರ್ಸ್ ಇದೆ. ನೋಡಿ, ಇವೆಲ್ಲ ಫ್ಲವರ್ಸ್. ಈ ಫ್ಲವರ್ಸ್ ಅಲ್ಲಿ ಕೆಲವು ಫ್ಲವರ್, ಈಗ ಇದು ಯಾವ್ದೋ ಒಂದು ಫ್ಲವರ್ ಇದೆ ಅಂತ ಅನ್ಕೋಣ. ಈ ಫ್ಲವರ್ ಹೇಳುತ್ತೆ, ನೋಡು ನನ್ನ ಹತ್ರ ಕೇವಲ ಯಾರಿದ್ದಾರೆ ನೋಡು, ಯಾರಿದು? ಓನ್ಲಿ ಪಿಸ್ಟಲ್. ನೋಡು, ಈ ಫ್ಲವರ್ ಅಲ್ಲಿ ಯಾರಿದ್ದಾರೆ? ಓನ್ಲಿ ಪಿಸ್ಟಲ್. ಆದ್ರೆ ಈ ಫ್ಲವರ್ ಅಲ್ಲಿ ನೋಡು, ಓನ್ಲಿ ಸ್ಟೇಮನ್ಸ್. ಅಂದ್ರೆ ಇವೆಲ್ಲ ಪಿಸ್ಟಿಲೇಟ್ ಫ್ಲವರ್. ಇದೇನಿದು? ಸ್ಟಾಮಿನೇಟ್ ಫ್ಲವರ್. ಇನ್ನೊಂದು ಫ್ಲವರ್ ಬೆಳೆಯೋಣ, ಇದನ್ನು ಸ್ಟಾಮಿನೇಟ್ ಫ್ಲವರ್. ಬಟ್ ಸೆಪಲ್ಸು, ಪೆಟಲ್ಸು ಇವೆಲ್ಲ ಇದೆ. ಅರ್ಥ ಆಗ್ತಿದ್ಯಾ? ಬಟ್ ಫ್ಲವರ್ಸ್ ಏನಾಗಿದೆ, ಒಂದೇ ಫ್ಲವರ್ ಅಲ್ಲಿ ಎರಡು ಸೆಕ್ಸ್ ಆರ್ಗೋನು ಇಲ್ಲ. ಸೊ ಹಾಗಾಗಿ ನಾವೇನಂತ ಕರೆದ್ವಿ? ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳಿದ್ವಿ. ಓಕೆ, ಅದೇ ತರ ಕೆಲವು ಪ್ಲಾಂಟ್ ನೇಚರಲ್ ಹೇಗಿದೆ, ನೋಡಿ ಇಲ್ಲಿ ನಾನು ಎಷ್ಟೇ ಫ್ಲವರ್ಸ್ ಬರ್ಕೊಂಡು ಹೋಗ್ಲಿ ಸೇಮ್. ಒಂದ್ ಸೆಕೆಂಡ್ ತಾಳಿ, ಡಯಾಗ್ರಾಮು ಚಂದ ಇದ್ರೆ ಚಂದ. ಇವಾಗ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈಗ ನಾನು ಹೇಳಿ, ಏನ್ ನೋಡಿ, ಈ ಒಂದು ಪ್ಲಾಂಟ್ ಅಲ್ಲಿ ಎಷ್ಟೇ ಫ್ಲವರ್ ನೋಡಿ, ಎಲ್ಲ ಫ್ಲವರ್ ಅಲ್ಲೂ ಬರ್ರೆ ಪಿಸ್ಟಿಲ್ ಇದೆ. ಅಂದ್ರೆ ಇಡೀ ಪ್ಲಾಂಟೇ ಪಿಸ್ಟಿಲೇಟ್ ಪ್ಲಾಂಟ್. ಅಂದ್ರೆ ಪ್ಲಾಂಟೇ ಒಂದೇ ಒಂದು ಸೆಕ್ಸ್ ಇರುವಂತ ಪ್ಲಾಂಟ್. ಹಾಗಾಗಿ ಇದನ್ನ ಡಯೇಷಿಯಸ್ ಪ್ಲಾಂಟ್ ಅಂತ ಕರಿತೀವಿ. ಅಂದ್ರೆ ಓನ್ಲಿ ಒನ್ ಸೆಕ್ಸ್ ಆರ್ಗನ್ ಇರುವಂತ ಪ್ಲಾಂಟ್. ಅಂದ್ರೆ ದಿಸ್ ಇಸ್ ಫೀಮೇಲ್ ಪ್ಲಾಂಟ್. ಓಕೆ, ಸೊ ಅದೇ ತರ ಈ ಪ್ಲಾಂಟ್ ಅಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಬರೀ ಸ್ಟೇಮನ್, ಈ ಫ್ಲವರ್ ಅಲ್ಲಿ ನೋಡಿದ್ರು ಸ್ಟೇಮನ್, ಈ ಫ್ಲವರ್ ಅಲ್ಲಿ ನೋಡಿದ್ರು ಸ್ಟೇಮನ್. ಅಂದ್ರೆ ಓನ್ಲಿ ಮೇಲ್ ಸೆಕ್ಸ್ ಆರ್ಗನ್. ಸೊ ಆಬ್ವಿಯಸ್ಲಿ ದಿಸ್ ಇಸ್ ದ ಮೇಲ್ ಪ್ಲಾಂಟ್. ಈಗ ಹೇಳುತ್ತೆ
ಯಾವುದು ನೇಚರ್. ಈಗ ತೋರಿಸು ನೋಡೋಣ. ಆಟೋಗ್ಯಾಮಿ ಅಂತ ಹೇಳ್ತಿಲ್ಲ, ಎಲ್ಲಿಂದ ಆಟೋಗ್ಯಾಮಿ ತೋರಿಸ್ತೀಯ? ಯಾಕಂತ ಹೇಳಿದ್ರೆ ನೀನು ಎಲ್ಲಿ ತೋರಿಸ್ತೀಯ ಅಂದ್ರೆ ಬೈಸೆಕ್ಷುವಲ್ ಫ್ಲವರ್ಸೇ ಇಲ್ಲ. ಬಿಕಾಸ್ ಆಟೋಗ್ಯಾಮಿ ಅಕರ್ಸ್ ಓನ್ಲಿ ಇನ್ ವೇರ್? ಬೈಸೆಕ್ಷುವಲ್ ಫ್ಲವರ್. ಬಟ್ ಇಲ್ಲಿ ಎಲ್ಲ ಕಡೆ ಯೂನಿಸೆಕ್ಷುವಲ್ ಮಾಡಿಟ್ಟಿದ್ದೀನಿ. ಇಲ್ಲಂತೂ ಇನ್ನೂ ಡಿಫ್ರೆಂಟ್, ಪ್ಲಾಂಟೇ ಯೂನಿಸೆಕ್ಷುವಲ್ ಮಾಡಿಟ್ಬಿಟ್ಟಿದ್ದೀನಿ. ಬೇಕು ಅಂತ ಹೇಳಿದ್ರೆ ಹಾರ್ಕೊಂಡು ಬೇರೆ ಪ್ಲಾಂಟಿಂದ ಬರಬೇಕು. ಓಕೆ, ಸೊ ಇಂತಹ ಪ್ಲಾಂಟ್ಸ್ ಅಲ್ಲಿ ನಾವು ಬೇಕು ಅಂತ ಹೇಳಿದ್ರು ಏನು ಸಿಗಲ್ಲ? ಎಸ್, ಆಟೋಗ್ಯಾಮಿ ಸಿಗಲ್ಲ. ಸೊ ದಿಸ್ ಈಸ್ ವಾಟ್ ದ ಬ್ಯೂಟಿನೆಸ್ ಆಫ್ ದಿ ನೇಚರ್. ಈಗ ನಾವು ನೀಟ್ ಪಾಯಿಂಟ್ ಆಫ್ ವ್ಯೂ ಇಂದ ಬರೋಣ. ಈಗ ಇದರಿಂದ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ. ಕ್ವೆಶನ್ಸ್ ಫ್ರೇಮ್ ಆಗೋದಾದ್ರೆ ಯಾವ್ದ್ರಿಂದ ಆಗುತ್ತೆ? ಮೊದಲನೇದು ಎಕ್ಸಾಂಪಲ್ ಪಾರ್ಟ್ ಇಂದ ಆಗುತ್ತೆ, ಎರಡನೇದು ಅಪ್ಲೈಡ್ ಲೆವೆಲ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಫಸ್ಟ್ ಬರೀತೀನಿ, ಆಮೇಲೆ ಅಪ್ಲೈಡ್ ಲೆವೆಲ್ ಕ್ವೆಶನ್ಸ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಈಗ ಇದಕ್ಕೆ ಮೊನೋಷಿಯಸ್ ಪ್ಲಾಂಟಿಗೆ ಎಕ್ಸಾಂಪಲ್. ಓಕೆ, ಇಲ್ಲಿ ನೋಡಿ ಎಕ್ಸಾಂಪಲ್ಸ್. ಇಲ್ಲಿ ಕ್ಯಾಸ್ಟರ್, ಕೋಕೋನಟ್, ಮೇಜು ಮತ್ತೆ ಕುಕುರ್ಬಿಟ ಗೊತ್ತಲ್ಲ. ಇಲ್ಲಿ ಡೇಟ್ ಪಾಮು ಮತ್ತೆ ಪಪಾಯ. ಸೊ ಯಾವ ಪ್ಲಾಂಟ್ ಯೂನಿಸೆಕ್ಷುವಲ್ ಅಥವಾ ಮಾನೋಷಿಯಸ್, ಡಯೋಷಿಯಸ್, ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಇಲ್ಲ, ಅಪ್ಲೈಡ್ ಲೆವೆಲ್ ಕ್ವಶನ್. ಇವಾಗ ನನಗೆ ನೀವೇ ಆನ್ಸರ್ ಹೇಳಬೇಕು. ಐ ನೋ ಯು ಕಾಂಟ್ ಟೆಲ್ ದಿ ಆನ್ಸರ್, ಬಟ್ ಇಟ್ಸ್ ಓಕೆ. ನನ್ನ ಒಂದು ಸಮಾಧಾನಕ್ಕೋಸ್ಕರ ನಿಮಗೆ ಗೊತ್ತಾಗಿದೆ ಆನ್ಸರ್ ಹೇಳ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ನಾನು ಕೇಳ್ತೀನಿ, ನೋಡ್ರಪ್ಪ ನೀವಿಬ್ರು ಆಟೋಗ್ಯಾಮಿ ತೋರಿಸ್ತೀರೇನ್ರು ಅಂತ ಕೇಳ್ತೀನಿ. ಈ ಎಲ್ಲ ಪ್ಲಾಂಟ್ಸ್ಗೂ ಕರಿತಾ ಇದ್ದೀನಿ. ಯಾರಿಗೆ? ಕ್ಯಾಸ್ಟರ್, ಕೊಕೊನಟ್, ಮೇಸ್, ಕುಕರ್ಬಿಟ್ಸ್ ಕಮಿಯರ್, ಡೇಟ್, ಪಪಾಯ ಕಮಿಯರ್. ನೀವು 6 ಜನ ಇದ್ದೀರಲ್ಲ, ನಿಮ್ಮ ಕೈಯಲ್ಲಿ ಆಟೋಗ್ಯಾಮಿ ತೋರ್ಸೋಕ್ಕಾಗುತ್ತಾ ಅಂತ ಕೇಳ್ತೀನಿ. ಇವೆರಡು ಹೇಳ್ತವೆ ನೋ, ನಾಟ್ ಅಟ್ ಆಲ್ ಅಕ್ಕ ಅಂತ ಹೇಳ್ತವೆ. ಯಾಕಂತ ಹೇಳಿದ್ರೆ ಬೈಸೆಕ್ಷುವಲ್ ಫ್ಲವರೇ ಇಲ್ಲ, 2 ಪ್ಲಾಂಟಲ್ಲೂ ಏನು ಸಿಗಲ್ಲ ನಮಗೆ? ಎಸ್, ಆಟೋಗ್ಯಾಮಿ ತೋರಿಸಲ್ಲ. ಈಗ ಇವೆರಡರಲ್ಲೂ ಕೇಳ್ತೀನಿ ಏನಂತ, ಗೆಟೆನೋಗ್ಯಾಮಿ ತೋರಿಸ್ತೀರಾ? ಗೆಟೆನೋಗ್ಯಾಮಿ ತೋರಿಸ್ತೀರಾ ಅಂತ ಕೇಳ್ತೀನಿ. ಅವಾಗ ಇದು ಹೇಳುತ್ತೆ ವೈ ನಾಟ್, ಗೆಟೆನೋಗ್ಯಾಮಿ ಆಗುತ್ತೆ. ಇಲ್ಲಿ ನೋಡು, ಇಲ್ಲಿಂದ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಕಳಿಸ್ತೀನಿ. ಗೆಟೆನೋಗ್ಯಾಮಿ ಅಂತ ಹೇಳಿದ್ರೇನು? ಡಿಫ್ರೆಂಟ್ ಫ್ಲವರ್ಸ್ ಆಫ್ ದ ಸೇಮ್ ಪ್ಲಾಂಟ್. ಕರೆಕ್ಟ್, ಅಫ್ಕೋರ್ಸ್ ತೋರಿಸ್ತೀನಿ ಅಂತ ಹೇಳುತ್ತೆ. ಯಾರು? ಇವ್ರು ಹೇಳೋದು, ಈ ಹುಡುಗರು ಹೇಳೋದು. ಎಸ್, ವಿ ಕ್ಯಾನ್ ಶೋ. ಬಟ್ ಈ ಪ್ಲಾಂಟ್ಗಳು ಅಂದ್ರೆ ಡೇಟ್ ಪಾಮು ಮತ್ತು ಪಪಾಯ ಇವೆ ಹೇಳ್ತವೆ ನೋ ಚಾನ್ಸ್. ಯಾಕಂತ ಹೇಳಿದ್ರೆ ನಮ್ಮ ಪ್ಲಾಂಟ್ ಅಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಇರುವಂತ ಫ್ಲವರೇ ಇಲ್ಲ. ಅದೇ ತರ ಈ ಪ್ಲಾಂಟ್ ಅಲ್ಲಿ ಫೀಮೇಲ್ ಸೆಕ್ಸ್ ಆರ್ಗನ್ ಇರೋ ಫ್ಲವರ್ ಇಲ್ಲ. ಇದು ಹೇಳ್ತವೆ ನೋ, ನಾಟ್ ಅಟ್ ಆಲ್ ಅಂತ ಹೇಳ್ತವೆ. ಸರಿ, ಇವಾಗ ಕೇಳ್ತೀನಿ ಇನ್ನೊಂದು, ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಈ ಕರೆಕ್ಟಾಗಿ ಆನ್ಸರ್ ಹೇಳ್ಬೇಕು. ಯಾವುದು? ಝೀನೋಗ್ಯಾಮಿ ತೋರಿಸ್ತೀರೇನ್ರಯ್ಯ ಅಂತ ಕೇಳ್ತೀನಿ. ಈಗ ಏನ್ ಮಾಡ್ತಾರೆ ಸುಮಾರು ಮಕ್ಕಳು ಮಿಸ್ಟೇಕ್ ಮಾಡೋದಿಲ್ಲೇ. ಏನಂತ, ಇಫ್ ಅ ಮೊನೋಷಿಯಸ್ ಪ್ಲಾಂಟ್ ವಿತ್ ಯೂನಿಸೆಕ್ಷುವಲ್ ಫ್ಲವರ್ ಡಸ್ ಝೀನೋಗ್ಯಾಮಿ ಅಕರ್ ಅಂತ ಕೇಳಿದ್ರೆ ಏನ್ ಬರೀತೀರಾ? ನೋ ಅಂತ ಬರ್ತೀರಾ. ಯಾಕೇನೋ ಮ್ಯಾಮ್? ಯಾಕೆ ಗೊತ್ತಾ ಮ್ಯಾಮ್, ಇಲ್ಲಿ ಏನಿದ್ರು ಬರೀ ಗೆಟೆನೋಗ್ಯಾಮಿ ಮಾತ್ರ ಆಗೋದು ಮ್ಯಾಮ್ ಅಂತ ಹೇಳ್ತೀರಾ. ಆಟೋಗ್ಯಾಮಿ ಆಗಲ್ಲ, ಝೀನೋಗ್ಯಾಮಿ ಆಗಲ್ಲ, ಗೆಟೆನೋಗ್ಯಾಮಿ ಮಾತ್ರ. ಯಾಕ್ರಯ್ಯ? ಬೇರೆ ಕಡೆಯಿಂದ ಬರಲ್ವಾ? ಇಲ್ಲಿ ನೋಡಿ, ಬೇರೆ ಇನ್ನೆಲ್ಲೋ ಪೋಲನ್ ಗ್ರೇನ್ ಇದೆ ಅಂತ ತಿಳ್ಕೊಳ್ಳಿ. ಗಾಳಿಯಲ್ಲಿ ಹಾರ್ಕೊಂಡು ಇಲ್ಲಿ ಬರಬಾರ್ದು ಅಂತ ರೂಲ್ಸ್ ಇದೆ? ಬರುತ್ತೆ, ಖಂಡಿತ ಬರುತ್ತೆ. ಸೊ ಹಾಗಾಗಿ ಇದು ಹೇಳುತ್ತೆ ನಾವು ತೋರಿಸ್ತೀವಿ ಝೀನೋಗ್ಯಾಮಿ ಅಂತವೆ. ಏನಿದು ಆಬ್ವಿಯಸ್ಲಿ ನಮಗೆ ಝೀನೋಗ್ಯಾಮಿ ಬಿಟ್ರೆ ಬೇರೆ ವಿಧಿನೇ ಇಲ್ಲ. ಏನಿದ್ರು ಪೋಲನ್ ಗ್ರೇನ್ ಗಾಳಿಯಿಂದ ಹಾರ್ಕೊಂಡು ಬಂದು ಬೇರೆ ಪ್ಲಾಂಟ್ ಇಂದಾನೆ ಬರಬೇಕು. ಸೊ ವಿ ಬೋತ್ ಶೋ ಝೀನೋಗ್ಯಾಮಿ. ಓಕೆ, ಈಗ ಕ್ವೆಶ್ಚನ್ ಏನಾದ್ರು ಕೇಳಿದ್ರೆ ಎಕ್ಸಾಂಪಲ್ ನ ರೆಫರೆನ್ಸ್ ಆಗಿಡ್ಕೊಂಡು ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಶೋಸ್ ಓನ್ಲಿ ಝೀನೋಗ್ಯಾಮಿ ಅಂದ್ರೆ ಯಾವ್ದು ಬರೀತೀರಾ? ಡೇಟ್ ಪಾಮ್ ಮತ್ತೆ ಪಪಾಯ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಶೋಸ್ ಬೋತ್ ಗೆಟೆನೋಗ್ಯಾಮಿ ಅಂಡ್ ಝೀನೋಗ್ಯಾಮಿ ಅಂತ ಹೇಳಿದ್ರೆ ಯಾವ್ದು ಬರೀತೀರಾ? ಈ 6 ಪ್ಲಾಂಟ್ಸ್ ಗಳನ್ನ ಬರೀತೀರಾ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಶೋಸ್ ಆಟೋಗ್ಯಾಮಿ ಅಂತ ಹೇಳಿದ್ರೆ ನನ್ ಆಫ್ ದೀಸ್ ಅಂತ ಬರೀತೀರಾ ಈ 6 ಪ್ಲಾಂಟ್ಗಳು. ಓಕೆ, ಇನ್ನೂ ಅಪ್ಲೈಡ್ ಲೆವೆಲ್ ಕ್ವೆಶ್ಚನ್ ಕೇಳಬೇಕು ಅಂತ ಹೇಳಿದ್ರೆ ಈ ತರ ಕೇಳ್ತಾರೆ. ಅ ಪ್ಲಾಂಟ್ ವಿತ್ ಮೊನೋಷಿಯಸ್ ಪ್ಲಾಂಟ್ ವಿತ್ ಯೂನಿಸೆಕ್ಷುವಲ್ ಫ್ಲವರ್ ಓಕೆ ಶೋಸ್ ಝೀನೋಗ್ಯಾಮಿ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್ ಏನ್ ಬರೀತೀರಾ? ಅಫ್ಕೋರ್ಸ್ ಟ್ರೂ, ಯಾಕಂದ್ರೆ ಬೇರೆ ಕಡೆಯಿಂದ ಹಾಕೊಂಡ್ ಬರ್ಬೋದು ಪೋಲನ್ ಗ್ರೇನ್. ಅರ್ಥ ಆಗ್ತಿದ್ಯಾ? ಸೊ ಕ್ವೆಶ್ಚನ್ಸ್ ಈ ರೀತಿ ಹೇಗೆ ಬೇಕಾದ್ರೂ ಟ್ವಿಸ್ಟ್ ಮಾಡ್ಬೋದು. ಯು ಶುಡ್ ನೋ. ಕಾನ್ಸೆಪ್ಟ್ ಗೊತ್ತಿತ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ಮಾಡ್ತೀರಾ. ಬರ್ಕೊಂಡ್ರೇನ್ರೋ ಎಲ್ಲದು ಕ್ಲೀನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ಟೆಕ್ಸ್ಟ್ ಬುಕ್ ಓದಿ ಸೂಪರ್ ಆಗಿ ಅರ್ಥ ಆಗತ್ತೆ. ಎಸ್, ಈಗ ಬನ್ನಿ. ಈಗ ನಾವು ಹೇಳಿದ್ವಲ್ಲ, ವಿಂಡಿಂದ ಹಾರ್ಕೊಂಡು ಬಂದ್ಬಿಡ್ತು, ಹನಿ ಬಿ ಹಿಂಗೆಲ್ಲ ಮಾಡ್ಕೊಂಡು ಬರ್ತಾ ಇದೆ, ತಲೆ ಮೇಲೆಲ್ಲ ಪೋಲನ್ ಗ್ರೇನ್ ಹಿಡ್ಕೊಂಡು ಬರ್ತಿದೆ. ಬಟ್ ಒಂದಿಗೆ ಜೀವ ಇದೆ, ಒಂದಿಗೆ ಜೀವ ಇಲ್ಲ. ಕರೆಕ್ಟ್? ವಿಂಡ್, ವಾಟರ್ ಇವೆ ಯಾವುದಕ್ಕೂ ಜೀವ ಇಲ್ಲ. ಸೊ ಅದಕ್ಕೆ ನಾನು ಏನು ಹೇಳಿದೆ, ನೀನು ಸಹ ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತಿದೆಯಾ ಮರಯ. ಸೊ ಬಟ್ ನಿನ್ನ ಒಂದು ಗ್ರೂಪಿಗೆ ಸೇರಿಸ್ತೀವಿ, ಏಬಯೋಟಿಕ್ ಅಂತ. ಏನು ಏಬಯೋಟಿಕ್? ಬಟ್ ಹನಿ ಬಿ ಅಂತೆ, ಬೇರೆ ಇನ್ಸೆಕ್ಟ್ಸ್ ಅಂತೆ, ಇನ್ನೊಂದು ಯಾವುದೋ ಬರ್ಡ್ ಅಂತೆ, ನಿಮಗೆಲ್ಲ ಜೀವ ಇದೆ. ನಿಮ್ಮನ್ನು ನಾನು ಹೆಂಗೆ ಈ ಗ್ರೂಪಿಗೆ ಸೇರಿಸ್ಲಿ? ಬಾ, ನಿಮ್ಮನ್ನು ಸಪ್ರೇಟ್ ಮಾಡ್ತೀನಿ, ಬಯೋಟಿಕ್ ಅಂತ ಇಟ್ಬಿಟ್ವಿ. ಅಂದರೆ ಈ 2 ಕ್ಲಾಸಿಫಿಕೇಶನ್ ಮಾಡಿರೋದು ಯಾವ ಬೇಸಿಸ್ ಮೇಲೆ ಅಂದರೆ ಯಾರನ್ನ ಬೇಸಿಸ್ ಮೇಲಲ್ಲ, ಯಾರನ್ನ? ಏಜೆಂಟ್ಸ್ಗಳನ್ನ, ಪಾಲಿನೇಷನ್ ಮಾಡ್ತಿರುವಂಥ ಏಜೆಂಟ್ಸ್ಗಳನ್ನ. ಈಗ ಅದ್ರ ಬಗ್ಗೆ ಓದೋಣ.
ಎಸ್, ಏಜೆಂಟ್ಸ್ ಆಫ್ ಪಾಲಿನೇಷನ್. ಸೊ ಯಾವ್ಯಾವ ಏಜೆಂಟ್ಗಳು ಈ ಪಾಲಿನೇಷನ್ ಪ್ರೋಸೆಸ್ಗೆ ಅಂದರೆ ಪೋಲನ್ ಗ್ರೇನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡು ಹೋಗೋಕೆ ಹೆಲ್ಪ್ ಮಾಡ್ತಿದೆ ನೋಡೋಣ. ಅದರೊಳಗಡೆ ಎ ಬಯೋಟಿಕ್ಕು ಇದೆ, ಬಯೋಟಿಕ್ಕು ಇದೆ ಅಂತ ಹೇಳಿದೆ. ಪರ್ಟಿಕ್ಯುಲರ್ ಆಗಿ ನಾವು ಎ ಬಯೋಟಿಕ್ ಅಂತ ಹೇಳಿದ್ರೆ ನಾನ್ ಲಿವಿಂಗ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 2 ಕ್ಯಾಟಗರಿ ನೋಡ್ತೀವಿ. ಕೆಲವು ಪ್ಲಾಂಟ್ಸ್ ಅಲ್ಲಿ ಪಾಲಿನೇಷನ್ ವಿಂಡ್ ಇಂದ ಆದ್ರೆ, ಕೆಲವು ಪಾಲಿನೇಷನ್ ಅಂದ್ರೆ ಕೆಲವು ಪ್ಲಾಂಟ್ಸ್ ಅಲ್ಲಿ ಪಾಲಿನೇಷನ್ ವಾಟರ್ ಇಂದ ಆಗುತ್ತೆ. ಸೊ ಹಾಗಾಗಿ ನಾನೊಂದು ಕಡೆ ವಿಂಡ್, ಇನ್ನೊಂದು ಕಡೆ ವಾಟರ್ ಅಂತ ಬರ್ಕೊಳ್ತೀನಿ. ಸೊ ಈ ರೀತಿಯಾಗ ಪಾಲಿನೇಷನ್ಗೆ ನಾವು ಟೆಕ್ನಿಕಲಿ ಒಂದು ಹೆಸರು ಕೊಡೋದಾದ್ರೆ ಇದನ್ನ ಅನೆಮೋಫಿಲಿ ಅಂತ ಕರಿತೀವಿ. ನೋಡಿ, ಎಷ್ಟೋ ಮಕ್ಕಳು ಇದನ್ನ ನೀಟಲ್ಲಿ ಕೇಳಿದ್ದು ಉಂಟು. ಅನೆಮೋಫಿಲಿ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ವಾಟ್, ವಿಂಡ್ ಪಾಲಿನೇಷನ್ ಅಂತ ಗೊತ್ತಿರಬೇಕು. ಮಕ್ಳೇನ್ ಮಾಡ್ತೀರಾ ಗೊತ್ತಾ, ಅನೆಮೋಫಿಲಿ ಆನಿಮಲ್ಸ್, ತಗ ಆನಿಮಲ್ಸ್ ಟಿಕ್ ಮಾಡೋ. ಅಲ್ಲ ನೋಡಿ, ಅದಕ್ಕೆ ನಾನು ಇಲ್ಲೇ ಬರೆದ್ಬಿಡ್ತೀನಿ. ವಿಂಡ್ ಪಾಲಿನೇಷನ್ ನಾವೇನಂತ ಕರಿತೀವಿ, ಅನೆಮೋಫಿಲಿ. ವಾಟರ್ ಪಾಲಿನೇಷನ್ಗೆ ಎಸ್, ಹೈಡ್ರೋಫಿಲಿ. ಇವರಿಬ್ಬರಲ್ಲಿ ಯಾರು ಜಾಸ್ತಿ ಲೀಡಿಂಗ್ ಅಲ್ಲಿ ಇದ್ದೀರಾ ಅಂತ ಕೇಳಿದ್ರೆ ಯಾರಿರ್ಬೋದು ಹೇಳಿ? ಯಾವ ಒಂದು ಏಜೆಂಟ್ ಇಂದ ಪಾಲಿನೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇವರಿಬ್ಬರಲ್ಲಿ ಯಾರು? ಎಸ್, ವಿಂಡ್ ಇಂದ ಜಾಸ್ತಿ. ಅಂದ್ರೆ ಮೆಜಾರಿಟಿ ಈಸ್ ಬೈ ವಿಂಡ್. ವಿಂಡ್ ದೆನ್ ವಾಟರ್. ಯಾವ್ದೊಳಗಡೆ? ಎ ಬಯೋಟಿಕ್ ಅಲ್ಲಿ. ಇದು ನೀಟ್ ಕ್ವೆಶ್ಚನ್, ನೆನಪಿರ್ಲಿ, ವಿಂಡ್ ಇಂದ ಜಾಸ್ತಿ ಆಗುತ್ತೆ. ಬಟ್ ಇವೆರಡು ಕಂಪೇರ್ ಮಾಡಿದ್ರೆ, ಎ ಬಯೋಟಿಕ್ ಮತ್ತೆ ಬಯೋಟಿಕ್ ಎರಡನ್ನು ಕಂಪೇರ್ ಮಾಡಿದ್ರೆ ಜಾಸ್ತಿ ಯಾರಲ್ಲಿ ಅಂತ ಕೇಳಿದ್ರೆ ಬಯೋಟಿಕ್ ಇಂದ. ಓಕೆ, ಲಿವಿಂಗ್ ಇಂದ. ಮೆಜಾರಿಟಿ ಅಂತ ಹೇಳಿದ್ರೆ ಅರೌಂಡ್ 80% ಅಷ್ಟು ಇವರಿಂದಾನೆ. ಮೋರ್ ದೆನ್ 80% ಅಂತ ಕೆಲವು ಬುಕ್ಕಲ್ಲಿ ಕೊಡ್ತಾರೆ, ಬಟ್ ಆಲ್ಮೋಸ್ಟ್ 80% ಅಂತ ಹೇಳ್ತಾರೆ. ಬಟ್ ಇಟ್ಸ್ ಓಕೆ. ಮೆಜಾರಿಟಿ ಯಾವ್ದ್ರಿಂದ? ಈ ಒಂದು ಬಯೋಟಿಕ್ ಇಂದ. ಸೊ ಫಸ್ಟ್ ಬಯೋಟಿಕ್ ಬಗ್ಗೆನೇ ಮಾತಾಡೋಣ. ತುಂಬಾ ಬ್ಯೂಟಿಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಬಯೋಟಿಕ್ ಹತ್ರ ಹೋಗೋಣ. ಫಸ್ಟ್ ಜೀವ ಇರೋರಿಗೆ ಬೆಲೆ ಕೊಡೋಣ ಬರ್ರ. ಬಯೋಟಿಕ್ ಅಲ್ಲಿ, ಬಯೋಟಿಕ್ ಅಂತ ಹೇಳಿದ್ರೆ ಸುಮಾರು ಜನ ಬಂದರು. ನಮ್ಮ ಹನಿ ಬಿ ಬಂತು, ಫ್ಲೈಸ್ ಬಂದವು, ಬೀಟಲ್ಸ್ ಬಂದು, ಕೆಲವು ಬ್ಯಾಟ್, ಈ ಮ್ಯಾಮಲ್ಸ್ಗಳೆಲ್ಲ ಗೊತ್ತಿದೆಯಲ್ಲ, ಲಿಸಾರ್ಡ್ ಆಗಿರ್ಬೋದು ರೆಪ್ಟೈಲ್ಸ್ ಅಲ್ಲಿ, ಗಾರ್ಡನ್ ಲಿಸಾರ್ಡ್ ಆಗಿರ್ಬೋದು, ಅಥವಾ ಬ್ಯಾಟ್ ಆಗಿರ್ಬೋದು, ಬರ್ಡ್ ಆಗಿರ್ಬೋದು, ಸುಮಾರಷ್ಟು ಜನ ಬರ್ತವೆ ಈ ಬಯೋಟಿಕ್ ಫ್ಯಾಕ್ಟ್ರಲ್ಲಿ. ಅಂದ್ರೆ ಈ ಎಲ್ಲ ಅನಿಮಲ್ಸ್ಗಳಿಂದ ಪಾಲಿನೇಷನ್ ಆಗ್ತಾ ಇದೆ. ಯಾಕಂದ್ರೆ ನಾವು ಫಾರೆಸ್ಟ್ ಅಲ್ಲಿ ನೋಡ್ತೀವಿ, ಅನಿಮಲ್ಸ್ಗಳೆಲ್ಲ ಓಡಾಡ್ತಿರುತ್ತೆ, ಅವುಗಳ ಮೇಲೆ ಪೋಲನ್ ಗ್ರೇನ್ಸ್ ಬರುತ್ತೆ, ಮತ್ತೆ ಅಲ್ಲಿಗೆ ಹೋಗುತ್ತೆ, ಈ ಕಡೆ ಕೂತ್ಕೊಳ್ಳುತ್ತೆ. ಯಾವ್ಯಾವ ಪ್ಲಾಂಟ್ ಹತ್ರ ಹೋಗ್ತಿರುತ್ತೋ ಅದು ಪರ್ಪಸ್ಲಿ ಮಾಡ್ತಾ ಇಲ್ಲ, ಅದಕ್ಕೆ ಗೊತ್ತಿಲ್ದಂಗೆನೆ ಪಾಲಿನೇಷನ್ ಪ್ರೋಸೆಸ್ ಅನ್ನ ನಡೆಸ್ತಾ ಇದೆ. ಸೊ ಹಾಗಾಗಿ ಪಾಲಿನೇಟಿಂಗ್ ಏಜೆಂಟ್ ಅಂತ ಹೇಳಿದಾಗ ನಾವು ಇವ್ರಿಗೆ ಇಷ್ಟು ಹೆಸರನ್ನು ಲಿಸ್ಟ್ ಮಾಡ್ಬಿಡ್ತೀವಿ. ಅದ್ರೊಳಗಡೆ ಜಾಸ್ತಿ ಯಾರಿಂದ? ನಮ್ಮ ಬೀಸ್ ಇಂದ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದ್ರ ಮೇಲೆ ಕ್ವಶನ್ ಬರುತ್ತೆ. ಜಾಸ್ತಿ ಯಾವುದು? ಬೀಸ್. ಮೋರ್ ಪಾಲಿನೇಷನ್ ಅಕರ್. ಓಕೆ, ಎಸ್. ಈಗ ಇದ್ರ ಬಗ್ಗೆನೇ ಮಾತಾಡೋಣ ಬನ್ನಿ. ಪರ್ಟಿಕ್ಯುಲರ್ ಆಗಿ ನಾವು ಬೀಸ್ ಅಲ್ದಲೆ ಯಾವುದೋ ಒಂದು ಇನ್ಸೆಕ್ಟ್ ಅನ್ನ ರೆಫರೆನ್ಸ್ ಆಗಿಟ್ಕೊಂಡು ಪಾಲಿನೇಷನ್ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಇನ್ಸೆಕ್ಟ್ಗಳು ಅಟ್ರಾಕ್ಟ್ ಮಾಡಂಗೆ ಫ್ಲವರ್ಸ್ ಹೇಗಿರುತ್ತೆ ಫಸ್ಟ್ ಅದು ನೋಡೋಣ. ಈಗ ಉದಾಹರಣೆಗೆ ಇಲ್ಲೊಂದು ಫ್ಲವರ್ ಇದೆ ನೋಡಿ, ಇಲ್ಲಿ ಫ್ಲವರ್ ಇದೆ, ಇದು ಅದರ ಥಲಾಮಸ್. ಈ ಥಲಾಮಸ್ ಮೇಲೆ ಸೆಪಲ್ಸ್ ಇದೆ, ಪೆಟಲ್ಸ್ ಇದೆ, ಎಲ್ಲ ಇದೆ. ಈ ಫ್ಲವರ್ ಯೋಚನೆ ಮಾಡುತ್ತೆ, ನೇಚರ್ ಯೋಚನೆ ಮಾಡುತ್ತೆ. ನೋಡು, ಫ್ಲವರ್ ಬ್ಯೂಟಿಫುಲ್ ಕಾಣಂಗ್ ಮಾಡೋಣ, ಅಟ್ರಾಕ್ಟಿವ್ ಆಗಿ ಕಾಣಂಗ್ ಮಾಡೋಣ. ಯಾರಿಗೋಸ್ಕರ? ನಾನು ಅವಾಗಲೇ ಹೇಳ್ದಂಗೆ ನನಗೆ ನಿಮಗೋಸ್ಕರ ಅಲ್ಲ, ಈ ಒಂದು ಇನ್ಸೆಕ್ಟ್ ನ ಅಟ್ರಾಕ್ಟ್ ಮಾಡಂಗ್ ಮಾಡೋಣ ಅಂತ ಹೇಳಿ ಈ ಫ್ಲವರ್ಸ್ ಗಳನ್ನ ದೊಡ್ಡದಾಗಿ ಮಾಡಿರುತ್ತೆ ನೋಡಿ. ಇಟ್ಸ್ ವೆರಿ ಬ್ಯೂಟಿಫುಲ್ and attractive petals. At the same time they are very colorful. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಓಕೆ, ಸೊ ಅಂದ್ರೆ ಫಸ್ಟ್ ಫೀಚರ್ ಏನು? ಇಲ್ಲಿ ಕಲರ್ಫುಲ್ ಫ್ಲವರ್. ಸರಿ, ಈ ಕಲರ್ಫುಲ್ ಫ್ಲವರ್ ನೋಡ್ಕೊಂಡು ಒಂದು ಬಿ ಬಂತು ಅಂತ ಅನ್ಕೋಣ. ಈಗ ನಮ್ಮ ಒಂದು ಹನಿ ಬೀನೇ ಇಟ್ಕೊಂಡು ಮಾತಾಡೋಣ. ಎಲ್ಲಿ ತಗೋಣ ಹನಿ ಬಿ? ಯಾವ ಕಲರ್ ತಗೊಳ್ಳೋಣ್ರು? ಬ್ಲೂ ಕಲರ್ ತಗೋಣ. ನೋಡಿ, ನಮ್ಮ ಹನಿ ಬಿ ಹಿಂಗಿದೆ. ನೋಡಿ, ಸ್ಮೈಲ್ ಮಾಡ್ಕೊಂಡು ಕೂತದೆ. ಈ ಹನಿ ಬಿ ಬಂತು, ಹುಡುಕ್ತಾ ಇದೆ,
ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ನಾವ್ ಹೇಗೆ ಮನೇಲಿ ಅಮ್ಮ ಏನಾದ್ರು ಮಾಡಿದ್ರು ಅಂತ ಹೇಳಿದ್ರೆ ಒಳ್ಳೆ ಸ್ಮೆಲ್ ಬಂದ್ರೆ, ಅಥವಾ ರೋಡಲ್ಲಿ ಹೋಗ್ತಿರ್ತೀರಾ ಪಾನಿಪುರಿ ಗೋಬಿ ಸ್ಮೆಲ್ ಬರ್ತಿದಂಗೆ ಒಂದ್ಸಲ ಕಣ್ಣಿಗೆ ಎಳಿಯುತ್ತೆ. ಸೊ ಅದೇ ತರ ಈ ಹನಿ ಬೀಗೆ ಈ ಫ್ಲವರ್ ಇಂದ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಅಂದ್ರೆ ಫ್ರಾಗ್ರೆನ್ಸ್ ಬರುತ್ತೆ. ನಮಗೂ ಫೀಲ್ ಆಗಿದೆ ಅಲ್ವಾ, ಜಾಸ್ಮಿನ್ ಇಂದ ರೋಸ್ ಇಂದ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈ ತರ ಫ್ರಾಗ್ರೆನ್ಸ್, ಅದನ್ನ ಸೆಂಟ್ ಅಂತ ಹೇಳಿ ಕರಿತೀವಿ. ಅಗೇನ್ ಇಟ್ ಇಸ್ ನಾಟ್ ಫಾರ್ ಅಸ್, ನಾಟ್ ಫಾರ್ ಯು, ದಟ್ ಮೀನ್ಸ್ ಇಟ್ ಈಸ್ ಫಾರ್ ದಿ ಇನ್ಸೆಕ್ಟ್. ಸೊ ಅಂದ್ರೆ ಇಂತಹ ಫ್ಲವರ್ಸ್ಗಳು ಏನಿರುತ್ತೆ ಇದ್ರೊಳಗಡೆ, ಫ್ರಾಗ್ರೆನ್ಸ್, ಅದನ್ನ ಸೆಂಟ್ ಅಂತ ಹೇಳಿ ಸಹ ಕರಿತೀವಿ. ಸೊ ಅಂದ್ರೆ ಫ್ಲವರ್ ಅಲ್ಲಿ ಸೆಂಟ್ ಇದೆ ಅಂತ ಆಯ್ತು, ಅಥವಾ ಫ್ರಾಗ್ರೆನ್ಸ್ ಇದೆ ಅಂತ ಆಯ್ತು. ಫ್ಲವರ್ಸ್ಗಳು ಕಲರ್ಫುಲ್ ಆಗಿದೆ, ಸರಿ ನೋಡುತ್ತೆ, ಕಣ್ಣಿಗೂ ಕುಕ್ಕುತ್ತಾ ಇದೆ, ವಾವ್ ಬ್ಯೂಟಿಫುಲ್ ಫ್ಲವರ್. ಸೊ ಇದೇನ್ ಮಾಡುತ್ತೆ, ಈ ಸ್ಮೆಲ್ ಇಂದ ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಗೊತ್ತಾಗುತ್ತೆ, ಇಲ್ಲ ಅದಕ್ಕೆ ತಿನ್ನಕ್ಕೆ ತಿಂಡಿ ಇದೆ ನೋಡಿ. ಏನಿದು ತಿಂಡಿ? ತಿಂಡಿ ಅಂದ್ರೆ ನಥಿಂಗ್ ಬಟ್ ನೆಕ್ಟರ್. ನೆಕ್ಟರ್ ಅಂತ ಹೇಳಿದ್ರೇನು, ಅದಕ್ಕೆ ಬೇಕಾಗಿರುವಂತ ಒಂದು ಸ್ವೀಟ್ ಡಿಶ್, ಇದ್ರದ್ದು ಹಾಸಿಂದ ಒಳಗಡೆ ಹೋಗುತ್ತೆ. ಸರಿ, ಇಲ್ಲೆಲ್ಲ ನಾರ್ಮಲ್ ಆಗಿ ಪಿಸ್ಟಿಲ್ಲು, ಸ್ಟೈಲು, ಸ್ಟಿಗ್ಮಾ, ಅಯ್ಯೋ ನನ್ ಫ್ಲವರ್ ಹೋಗ್ಬಿಡ್ತಲ್ರ ಹುಡುಗ್ರ. ಇಲ್ಲೆಲ್ಲ ಪೋಲನ್ ಗ್ರೈನ್ಸು ಇದೆ ಅಂತ ಅನ್ಕೋಣ. ಇದೆಲ್ಲ ಸ್ಟೇಮನ್ಸು. ಇದೇನ್ ಮಾಡುದು, ಬಿ ಸಿ ಇದ ಬಂತು ಒಳಗೆ. ಸೊ ಒಳಗಡೆ ಪೋಲನ್ ಗ್ರೇನ್ ಆಸೆಯಿಂದ ಬಿ ಒಳಗಡೆ ಎಂಟ್ರಿ ಆಯ್ತು. ಇವಾಗ ಐ ಮೀನ್ ನೆಕ್ಟರಿನ ಆಸೆಗೆ ಒಳಗಡೆ ಬರ್ಬೇಕಾದ್ರೆ ಇದಕ್ಕೆ ಗೊತ್ತಿಲ್ದಂಗೆ ಇದ್ರ ಬಾಡಿ ಮೇಲೆಲ್ಲ ಏನ್ ಕುತ್ಕೊಂಡಿದೆ, ಇವಾಗ ಇದ್ರ ಬಾಡಿ ಫುಲ್ ಪೋಲನ್ ಗ್ರೇನ್ ಇಂದ ಡಸ್ಟ್ ಆಗಿದೆ. ಪೋಲನ್ ಗ್ರೇನ್ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ, ದಾಸವಾಳ ಗಿಡ ಇದೆಯಲ್ಲ ಅದನ್ನ ಸುಮ್ಮನೆ ಮೇಲೆ ಟಚ್ ಮಾಡಿ, ಎಲ್ಲೋ ಕಲರ್ ಪೌಡರ್ ತರ ಸಿಗುತ್ತೆ, ಅದೆಲ್ಲ ನಥಿಂಗ್ ಬಟ್ ಪೋಲನ್ ಗ್ರೇನ್. ಸೊ ಆ ತರ ಪೋಲನ್ ಗ್ರೇನ್ ಇದ್ರ ಬಾಡಿ ಮೇಲೆಲ್ಲ ಅಂಟ್ಕೊಂತು. ಸರಿ, ಇದೇನ್ ಮಾಡುದು, ಒಳಗಡೆ ಬಂತು, ನೆಕ್ಟರ್ ಅನ್ನೆಲ್ಲ ತಿಂತು, ಫುಲ್ ಖುಷಿ ಆಯ್ತು. ಅಣ್ಣ ಸಿಹಿಗಿದ ವಾಪಸ್ ಮತ್ತೆ ಹಾರ್ಕೊಂಡು ಹೋಗುತ್ತೆ. ಮತ್ತೆ ಹಾರ್ಕೊಂಡು ಹೋಗುತ್ತೆ. ಇನ್ನೊಂದು ಯಾವ್ದೋ ಫ್ಲವರ್ ಕಾಣಿಸ್ತಾ ಇದೆ, ಇದೇ ತರ ಬ್ಯೂಟಿಫುಲ್ ಆಗಿರುವಂತ ಫ್ಲವರ್. ಸೊ ಆ ಫ್ಲವರ್ ಅಗೇನ್ ಕಲರ್ಫುಲ್ ಆಗಿರುವಂತ ಪೆಟಲ್ಸ್ ಎಲ್ಲ ಇದೆ. ಈಗ ಈ ಫ್ಲವರಿಗೆ ಬರೋಂಥ ಟೈಮಲ್ಲಿ ತಾನು ತಂದಿರುವಂಥ ಪೋಲನ್ ಗ್ರೇನ್ ಅನ್ನ ಸೀದಾ ಬಂದು ಇದ್ರ ಮೇಲೆ ಡಸ್ಟ್ ಮಾಡ್ತು. ಬಟ್ ಇದಕ್ಕೆ ಪೋಲನ್ ಗ್ರೇನ್ ಡಸ್ಟ್ ಮಾಡಬೇಕು ಅನ್ನೋ ಆಸೆ ಅಲ್ಲ. ಇದೇನೋ, ಓ ಇಲ್ಲೂ ಇದೆಯಾ ನೆಕ್ಟರು, ತಾಳು ಬರ್ತೀನಿ, ನಿನ್ನ ಹತ್ರ ಇರೋಂಥ ನೆಕ್ಟರ್ನು ತಗೊಳ್ತೀನಿ ತಾಳು ಅಂತ ಅದಕ್ಕೋಸ್ಕರ ಬರ್ತಾ ಇದೆ. ಬಟ್ ಬರೋಂಥ ಟೈಮಲ್ಲಿ ತನ್ನ ಬಾಡಿ ಮೇಲೆ ಇರುವಂಥ ಪೋಲನ್ ಗ್ರೇನ್ಸ್ ಎಲ್ಲ ಅದ್ರ ಮೇಲೆ ಡಸ್ಟ್ ಮಾಡ್ತು. ಅಂದ್ರೆ ಇನ್ನೊಂದು ಏನು ಇಲ್ಲಿ ಅಟ್ರಾಕ್ಟ್ ಮಾಡೋಕ್ಕೆ ಇರುವಂಥ ಪಾಯಿಂಟು, ಪ್ರೆಸೆನ್ಸ್ ಆಫ್ ನೆಕ್ಟರ್. ನೆಕ್ಟರ್ ಪ್ರೆಸೆನ್ಸ್ ಇದೆ. ಓಕೆ, ಸೊ ಇದು ಕೇವಲ ಹನಿ ಬೀಸ್ಗಳಿಗೆ ಮಾತ್ರ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಬೀಟಲ್ ತಗೊಳ್ತೀನಿ ಅಂತ ಅನ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲೇ ಬರೆಯೋಣ, ಲೆಟ್ ಮಿ ಟಾಕ್ ಅಬೌಟ್ ಆ ಬೀಟಲ್ಸ್ ಅಥವಾ ಫ್ಲೈಸ್. ಸೊ ಈ ಬೀಟಲ್ಸ್ ಮತ್ತೆ ಫ್ಲೈಸ್ ಏನು ಅಂತ ಹೇಳಿದ್ರೆ, ಕೆಟ್ಟ ನಾರ್ತಾ ಇರುತ್ತೆ ಸ್ಮೆಲ್ಲು, ಅಂತ ಜಾಗಕ್ಕೆ ಅದು ಭಾರಿ ಇಷ್ಟ. ಬಟ್ ಇದಕ್ಕೆ ಅದೇ ಗುಡ್ ಸ್ಮೆಲ್ಲು ಇಂತಹ ಆರ್ಗ್ಯಾನಿಸಮ್ಸ್ಗೆ, ಅಂದ್ರೆ ಬ್ಯಾಡ್ ಸ್ಮೆಲ್. ಇಲ್ಲ NCERT ಫೌಲ್ ಓಡರ್ ಅಂತ ಕೊಟ್ಟಿದ್ದಾರೆ. ಫೌಲ್ ಓಡರ್ ಅಂತ ಹೇಳಿದ್ರು ಅದೇ. ಸೊ ಈಗ ಇಲ್ಲಿ ಫ್ಲವರ್ ಇದೆ, ಈ ಫ್ಲವರ್ ಕಲರ್ಫುಲ್ ಆಗಿರ್ಲಿ ಇಲ್ದಲೇ ಇರ್ಲಿ, ಒಟ್ನಲ್ಲಿ ಸ್ಮೆಲ್ ಬಂತ, ಬಾ ಇದ್ರ ಮೇಲೆ ಕುತ್ಕ ನೋಡು, ಮತ್ತೆ ವಾಪಸ್ ಎದೇಳು, ಅದ್ರ ಮೇಲೆಲ್ಲ ಪೋಲನ್ ಗ್ರೇನ್ ನಡ್ಸ್ಕೊ, ಮತ್ತೆ ಇನ್ನೊಂದು ಫ್ಲವರಿಗೆ ಹೋಗು, ಪೋಲನ್ ಗ್ರೇನ್ ಅನ್ನ ಟ್ರಾನ್ಸ್ಫರ್ ಮಾಡು. ಸೊ ಒಟ್ನಲ್ಲಿ ಈ ರೀತಿ ಟ್ರಾನ್ಸ್ಫರ್ ನಡೀತಾ ಇದೆ. ಬಟ್ ನಾವು ಮಾತಾಡ್ತಿರೋದು ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಯಾರಿಗೆ, ಬೀಸ್ಗೆ ಅಥವಾ ಬೇರೆ ಬೇರೆ ಅಟ್ರಾಕ್ಟ್ ಆಗುವಂತ ಇನ್ಸೆಕ್ಟ್ ಗಳಿಗೆ. ಎಸ್ಪೆಷಲಿ ಬೀಸ್ ಅಂತ ಯಾಕೆ ಮಾತಾಡ್ತಾ ಇದೀವಿ, ಮೆಜಾರಿಟಿ ಪಾಲಿನೇಷನ್ ನಡೀತಾ ಇರೋದೇ ಬೀಸ್ ಇಂದ. ಓಕೆ, ಸೊ ಇದು ಒಂದು ಇನ್ಸೆಕ್ಟ್ ಪಾಲಿನೇಟ್ ಆಗ್ತಿರೋಂತ ಫ್ಲವರಿನ ಫೀಚರ್ಸ್. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ನೀಟಲ್ಲಿ. ಕಲರ್ಫುಲ್ ಫ್ಲವರ್ ಅಥವಾ ಲಾರ್ಜ್ ಫ್ಲವರ್, ಫ್ರಾಗ್ರೆನ್ಸ್ ಅಥವಾ ಸೆಂಟ್, ಮತ್ತೆ ಓಡರ್, ದಟ್ ಈಸ್ ನಥಿಂಗ್ ಬಟ್ ನೆಕ್ಟರ್. ಓಕೆ, ಸೊ ಇದಿಷ್ಟು ನಮ್ಮ ಇನ್ಸೆಕ್ಟ್ ಪಾಲಿನೇಟಿಂಗ್. ಇಲ್ಲಿ ನೋಡಿ ಒಂದು ಇಮೇಜ್ ಗೊತ್ತಾಗ್ತಿದ್ಯಾ? ಈ ಇನ್ಸೆಕ್ಟ್ ನೋಡಿ, ಹನಿ ಬಿ, ಇದ್ರ ಹತ್ರ ಮೈ ಮೇಲೆಲ್ಲ ನೋಡಿ ಈ ತರ ಕೋಟ್ ಆಗಿದೆ ಪೋಲನ್ ಗ್ರೇನು. ಒಂದು ಫ್ಲವರ್ ಇಂದ ಬಂದಿದೆ, ಇನ್ನೊಂದು ಫ್ಲವರ್ ಹತ್ರ ಹೋಗುತ್ತೆ, ಅಥವಾ ಇನ್ನೊಂದು ಫ್ಲವರ್ ಇಂದ ಬಂದು ಈ ಫ್ಲವರ್ ಹತ್ರ ಬಂದಿರಬಹುದು. ಸೊ ಲೈಕ್ ದಟ್ ಇಟ್ ಈಸ್ ಟ್ರಾನ್ಸ್ಫರಿಂಗ್ ದ ಪೋಲನ್ ಗ್ರೇನ್. ಓಕೆ, ಈಗ ಫ್ಲವರ್ ಇಂದ ಫ್ಲವರ್ಗೆ ಏನೋ ಟ್ರಾನ್ಸ್ಫರ್ ಮಾಡ್ತದೆ. ಬಟ್ ಈಗ ಫ್ಲವರ್ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ಲ. ಈಗ ಹಳೆ ಕಾಲದ ಮೂವಿಯಲ್ಲೆಲ್ಲ ನಾವು ನೋಡಿರ್ತೀವಿ, ಏನಾದ್ರು ಒಳ್ಳೆ ಸುದ್ದಿ ಮಂತ್ರಿ ಏನಾದ್ರು ಹೇಳ್ದ ಅಂತ ಹೇಳಿದ್ರೆ ರಾಜನ ಹತ್ರ ಬಂದು, ರಾಜ ಫುಲ್ ದಿಲ್ ಖುಷ್, ತಾನು ಹಾಕೊಂಡಿರುವಂತ ಚೇನು ಉಂಗುರ ನಾವು ತಗೊಂಡು, ಮಂತ್ರಿ ತಗೋ ಮಜಾ ಮಾಡು ಅಂತ ಹೇಳಿ ಕೊಟ್ಬಿಡ್ತಾರೆ. ಅಂದ್ರೆ ರಿವಾರ್ಡ್ ಇದ್ದಂಗೆ, ನನಗೆ ಫುಲ್ ಖುಷಿಯಾಗಿದೆ ತಗೋ, ನೀನು ಹ್ಯಾಪಿ ಆಗಿರುವಂತ. ಅದೇ ತರ ಇವಾಗ ಫ್ಲವರ್ಸ್ ಫುಲ್ ಖುಷಿಯಾಗಿದೆ. ಯಾಕೆ? ನಾನಂತೂ ಅಲ್ಲಿ ಇಲ್ಲಿ ಓಡಾಡಕ್ಕಾಗಲ್ಲ, ನನ್ನ ಗ್ಯಾಮೆಟ್ಸು ಆ ಕಡೆ ಓಡಾಡಕ್ಕಾಗಲ್ಲ, ಬಟ್ ನನ್ನ ಕೆಲಸ ಆಗ್ಲೇಬೇಕಲ್ಲ. ಯಾರು ಮಾಡ್ತಾ ಇದಾರೆ? ಇನ್ಸೆಕ್ಟ್. ಯಸ್, ಯು ಆರ್ ದ ರೈಟ್ ಪರ್ಸನ್, ಎಲ್ಲ ಕೆಲಸ ಮಾಡ್ತಾ ಇದೀಯಾ, ಬಾ ನಿನಗೆ ಫ್ಲೋರಲ್ ರಿವಾರ್ಡ್ ಕೊಡ್ತೀನಿ, ಬಹುಮಾನ,
ನಿನಗೆ ಫ್ಲೋರಲ್ ರಿವಾರ್ಡ್ ಯಾವ ರೂಪದಲ್ಲಿ ಕೊಡ್ತೀನಿ, ತಗೋ ಒಂದಿಷ್ಟು ಪೋಲನ್ ಗ್ರೇನ್ ಇಟ್ಟಿದ್ದೀನಿ, ತಿಂದು ಮಜಾ ಮಾಡು. ಆ ಪೋಲನ್ ಗ್ರೇನಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಅದು ಇದು ಎಲ್ಲ ಇದೆ, ನೀನು ಎಂಜಾಯ್ ಮಾಡು ಅಂತ ಹೇಳಿ ಪೋಲನ್ ಗ್ರೇನ್ ಅನ್ನು ಕೊಡ್ತಾ ಇದೆ. ಆಲ್ರೆಡಿ ನಮಗೆ ಗೊತ್ತಿದೆ ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಅದೇ ತರ ಅದಕ್ಕೆ ತಿನ್ನಂತ ಒಂದು ಸ್ವೀಟ್ ಡಿಶ್ ಯಾವುದು, ಎಸ್ ನೆಕ್ಟರ್. ನೆಕ್ಟರ್ ಕೊಡ್ತಾರೆ. ಸೊ ಇದು ನಮ್ಮ ನೀಟ್ ಕ್ವೆಶ್ಚನ್. ಫ್ಲೋರಲ್ ರಿವಾರ್ಡ್ಸ್ ಯಾವ್ಯಾವುದು? ಇದ್ರ ಜೊತೆಗೆ ಇದು ಮೆಜಾರಿಟಿ ಪ್ಲಾಂಟ್ಸ್ಗಳು ಕೊಡೋದು, ಐ ಮೀನ್ ಫ್ಲವರ್ಸ್ಗಳು ಕೊಡೋದು. ಇನ್ನ ಕೆಲವು ಫ್ಲವರ್ಸ್ಗಳಿದೆ. ಈಗ ಉದಾಹರಣೆಗೆ ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಈ ಫ್ಲವರ್ ಹೆಸರು, ಇಲ್ಲೊಂದು ಲೈನ್ ಹಾಕೋಣ ತಾಡಿ. ಈ ಫ್ಲವರ್ ಹೆಸರು ಅಮಾರ್ಫೋಫ್ಯಾಲಸ್ ಅಂತ. ಈ ಫ್ಲವರ್ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಮಕ್ಕಳ, 6 feet ಟಾಲ್, 6 ಅಡಿ ಉದ್ದ ಇದು ಬರೇ. ಸೊ ಈ ಫ್ಲವರ್ ಏನ್ ಮಾಡ್ತಿದೆ, ಒಂದು ಇಂಟ್ರೆಸ್ಟಿಂಗ್ ಕೇಳಿ. ಇದೇನ್ ಮಾಡುತ್ತೆ ನೋಡು, ಬ್ಯಾಡ್ ಸ್ಮೆಲ್. ನನ್ನ ಹತ್ರ ಅಂತೂ ಗುಡ್ ಸ್ಮೆಲ್ ಇಲ್ಲ ಅವರು, ಯಾಕಂತ ಹೇಳಿದ್ರೆ ಅಂತ ಒಳ್ಳೆ ಸೆಂಟು ಮತ್ತೆ ಇದನ್ನ ಬರಕ್ಕೆ ಅಂತ ಗ್ಲ್ಯಾಂಡ್ಸ್ಗಳು ಯಾವುದು ನನ್ನ ಹತ್ರ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನು ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದೀನಿ. ಸೊ ಹಾಗಾಗಿ ನನ್ನ ಹತ್ರ ಜಾಗ ತುಂಬಾ ಜಾಸ್ತಿ ಇದೆ, ಒಂದು ದೊಡ್ಡ ರೂಮ್ ತರ ಇದೆ. ಓಕೆ, ನೀನ್ ಬೇಕಾದ್ರೆ ಒಳಗಡೆ ಬರ್ಬೋದು. ನಿನ್ನ ಎಗ್ಗಳಿರುತ್ತಲ್ಲ ಹ್ಯಾಚ್ ಆಗುವಂಥ ಟೈಮಲ್ಲಿ ಆ ಎಗ್ಗನ್ನ ತಂದು ಒಳಗಡೆ ಇಡ್ಬೋದು. ನಾನಿಗೊಂದು ಸೇಫ್ ಪ್ಲೇಸ್ ಕೊಡ್ತಿದ್ದೀನಿ ನೋಡು. ಇಲ್ಲ ಹೊರಗಡೆ ಇಟ್ಟರೆ ಯಾರು ಬರ್ತಾರೆ, ತಿನ್ಕೊಂಡು ಹೋಗ್ತಾರೆ, ನೋಡಪ್ಪ ಏನು ಮಾಡ್ತೀಯಾ ಅಂತ ಹೇಳುತ್ತೆ. ಸೊ ಅವಾಗ ಇನ್ಸೆಕ್ಟ್ ಏನು ಮಾಡುತ್ತೆ, ಓಕೆ ಡನ್ ಬಾಸ್ ಅಂತ ಬರುತ್ತೆ, ಸೀದಾ ಒಳಗಡೆ ಬರುತ್ತೆ, ಹಾಕೊಂಡು ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ತನ್ನ ಎಗ್ಗನ್ನೆಲ್ಲ ಇದ್ರೊಳಗಡೆ ಲೇ ಮಾಡುತ್ತೆ. ಅಂದರೆ ವಾಟ್ ಇಟ್ ಇಸ್ ಪ್ರೊವೈಡಿಂಗ್, ಇಟ್ ಪ್ರೊವೈಡ್ಸ್ ಸೇಫ್ ಪ್ಲೇಸ್ ಫಾರ್ ಲೇಯಿಂಗ್ ಎಗ್. ಇನ್ಸೆಕ್ಟ್ಸ್ಗಳಿಗೆ ನೋಡು ಒಳ್ಳೆ ಸೇಫ್ ಪ್ಲೇಸ್ ಕೊಡ್ತೀನಿ ತಗೋ ಅಂತ ಕೊಡುತ್ತೆ. ಸೊ ಇದು ಒಂದು ರೀತಿ. ಇನ್ನೊಂದಿಷ್ಟು ಫ್ಲವರ್ಸ್ಗಳಿದಾವೆ. ಅವೇನು ಅಂತ ಹೇಳಿದ್ರೆ ಒಂದಕ್ಕೊಂದು ಕೋ ಎವಾಲ್ವ್ ಆಗಿದೆ. ಕೋ ಎವಲ್ಯೂಷನ್ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಜಿಂಕೆ ಓಡೋದು ಆಬ್ವಿಯಸ್ಲಿ ನಮ್ಗೆ ಗೊತ್ತು, ಸಿಕ್ಕಾಬಟ್ಟೆ ಫಾಸ್ಟ್ ಅಂತ. ಇದನ್ನ ತಿನ್ನಕ್ಕೆ ಬರುವಂತ ಪ್ರಿಡೇಟರ್ ಯಾವುದು, ಟೈಗರೋ ಲಯನೋ ಯಾರೋ ಇದ್ದಾರೆ ಅನ್ಕೋಣ, ಲಯನ್ ಅಂತ ಅನ್ಕೋಣ. ಈಗ ಲಯನ್ ಓಡಬೇಕು ಇದನ್ನ ಹಂಟ್ ಮಾಡಕ್ಕೆ. ಈಗ ಯಾವುದೋ ಒಂದು ಎವಲ್ಯೂಷನ್ ಆಗ್ತಾ ಆಗ್ತಾ ಜಿಂಕೆಯಲ್ಲಿ ಯಾವ ರೀತಿ ಬಂದ್ಬಿಟ್ಟಿದೆ ಒಂದು ಕ್ಯಾರೆಕ್ಟರ್ ಅಂದ್ರೆ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಓಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಅದೇ ತರ ಎವಲ್ಯೂಷನ್ ಈ ಒಂದು ಲಯನ್ ಅಲ್ಲೂ ಆಗಿರುತ್ತೆ. ಲಯನು ಜೋರಾಗಿ ಜಂಪ್ ಮಾಡೋದ್ ಕಲ್ತಿರ್ಬೋದು, ಅಥವಾ ಇನ್ನೆಲ್ಲೋ ಮರದ ಮೇಲೆ ಹತ್ತಿ ಅಲ್ಲಿಂದ ಹಾರೋದ್ ಕಲ್ತಿರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಈ ಒಂದು ಪ್ರೇ ಜಿಂಕೆ ಏನಿದೆ ಅದನ್ನ ಹಿಡಿಯಕ್ಕೆ ಇದು ಸಹ ತನ್ನ ಬಾಡಿನ ಮಾಡಿಫೈ ಮಾಡ್ಕೊಂಡಿರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಕೋ ಎವಲ್ಯೂಷನ್. ನೀನು ಎವಾಲ್ವ್ ಆಗ್ತಿದ್ಯಾ, ನಿನಗೆ ತಕ್ಕಂತೆ ನಾನು ಎವಾಲ್ವ್ ಆಗ್ತೀನಿ ನೋಡು ಅಂತ. ಸೊ ಅದೇ ತರ ಇಲ್ಲಿ ಒಂದೆರಡು ಕಾಂಬಿನೇಷನ್ಸ್ ಇದೆ. ಇದು ಗೊತ್ತಾಯ್ತೇನ್ರೋ, ಎಕ್ಕ ಮತ್ತೆ ಮಾತ್ ಅಂತ. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ ನೋಡಿ, ಇದು ಮಾತ್ ಇನ್ಸೆಕ್ಟ್, ಇದು ಎಕ್ಕ ಪ್ಲಾಂಟ್. ಈ ಎಕ್ಕ ಪ್ಲಾಂಟ್ ಒಳಗಡೆ ಓವರಿ ಇದೆಯಲ್ಲ, ಇಲ್ಲಿ ಬರ್ ತೋರಿಸ್ತೀನಿ ನೋಡಿ, ಇದೇ ಓವರಿ ಅಂತ ಅನ್ಕೊಳ್ಳಿ. ಸೊ ಓವರಿ ಒಳಗಡೆ ಖಾಲಿ ಪ್ಲೇಸ್ ಏನಂತ ಅನ್ಕೊಂಡಿದ್ವಿ, ಸೊ ದಿಸ್ ಇಸ್ ಸ್ಟೈಲ್ ಸ್ಟಿಗ್ಮಾ. ಈ ಖಾಲಿ ಪ್ಲೇಸಿಗೆ ಲಾಕ್ಯೂಲ್. ಓಕೆ ಸರಿ, ಇವಾಗ ಈ ಮಾತ್ ಬರುತ್ತೆ. ಓಕೆ, ದಿಸ್ ಇಸ್ ಮಾತ್. ಈ ಮಾತ್ ಏನ್ ಮಾಡುತ್ತೆ, ಸೀದಾ ಒಳಗಡೆ ಹೋಗುತ್ತೆ. ಎಲ್ಲಿ, ಓವರಿ ಒಳಗಡೆ. ಸೊ ದಿಸ್ ಇಸ್ ಓವರಿ. ಓವರಿ ಒಳಗಡೆ ಹೋಗಿ ತನ್ನ ಎಗ್ಗನ್ನೆಲ್ಲ ಇಲ್ಲಿ ಲೇ ಮಾಡುತ್ತೆ. ಸೊ ದೀಸ್ ಆರ್ ದ ಎಗ್. ಈ ಎಗ್ಗು ಒಳಗಡೆನೆ ಕುತ್ಕೊಳ್ಳುತ್ತೆ, ಒಳಗಡೆನೆ ಹ್ಯಾಚ್ ಆಗುತ್ತೆ, ಪುಟ್ಟು ಲಾರ್ವಾ ಆಗ್ತಾವ ನೋಡಿ. ಲಾರ್ವಾ ಅಂತ ಹೇಳಿದ್ರೆ ಈ ಪುಟ್ಟು ಹುಳಗಳು ನೋಡಿಲ್ವಾ, ಸೊ ದಟ್ ಈಸ್ ನಥಿಂಗ್ ಬಟ್ ಲಾರ್ವಾ. ಈ ಲಾರ್ವಾ ನೆಕ್ಸ್ಟ್ ಚೇಂಜ್ ಆದ್ಮೇಲೆ ತಾನೇ ಇನ್ಸೆಕ್ಟ್ ಆಗೋದು. ನಾವು ಸಣ್ಣವರು ಪ್ರೈಮರಿಯಿಂದಾನು ಓದಿದೀವಿ. ಈಗ ಈ ಲಾರ್ವಾಗೆ ತಿನ್ನಕ್ಕೆ ಒಳಗಡೆ ಫುಡ್ಡು ಇದೆ, ಅಟ್ ದ ಸೇಮ್ ಟೈಮ್ ಸೇಫ್ ಆಗೂ ಇದೆ. ಯಾವಾಗ ಇದು ಹೊರಗಡೆ ಹೋಗ್ಬೇಕು ಅನ್ಸುತ್ತೆ, ಇದೇನ್ ಮಾಡುತ್ತೆ, ನಿಧಾನಾಗಿ ಫ್ಲವರ್ಗೆ ಏನೂ ಪ್ರಾಬ್ಲಮ್ ಮಾಡ್ತಿದ್ದಂಗೆ ಹೊರಗಡೆ ಬರುತ್ತೆ. ಯಾವುದು, ಈ ಲಾರ್ವಾಗಳೆಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅಂದ್ರೆ ಇಲ್ಲಿ ಕೋ ಎವಲ್ಯೂಷನ್ ಅಂತ ವರ್ಡ್ ಹೇಳಿದ್ನಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಈ ಎಕ್ಕ ಮತ್ತೆ ಮಾತು ಒಂದಕ್ಕೊಂದು ಬಿಟ್ಟಿರೋದೇ ಇಲ್ಲ. ಇನ್ಫ್ಯಾಕ್ಟ್ ಇವುಗಳ ಲೈಫ್ ಸೈಕಲ್ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿದ್ರೆ ಮಾತು ಬೇಕೇ ಬೇಕು. ಎಕ್ಕ ಬದುಕಬೇಕು ಅಂದ್ರೆ ಮಾತು ಬೇಕೇ ಬೇಕು, ಮಾತು ಬದುಕಬೇಕು ಅಂದ್ರೆ ಎಕ್ಕ ಬೇಕೇ ಬೇಕು. ಓಕೆ, ದೇ ಡು ನಾಟ್ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ವಿತೌಟ್ ಈಚ್ ಅದರ್. ವಿತೌಟ್ ಈಚ್ ಅದರ್. ಈಗ ಇಬ್ರಿಗೂ ಹೆಲ್ಪ್ ಆದಂಗಾಯ್ತು. ಏನ್ ಹೆಲ್ಪ್ ಆಯ್ತು? ಎಕ್ಕಗೆ ಏನ್ ಹೆಲ್ಪ್ ಆಗ್ತದೆ ಹೇಳಿ ನೋಡೋಣ, ಹೇಳಿ. ಎಕ್ಕ ಪ್ಲಾಂಟ್ಗೆ ಪಾಲಿನೇಷನ್ ಆಗ್ತಾ ಇದೆ. ಈಗ ಒಂದು ಎಕ್ಕ ಗಿಡದೊಳಗಡೆ ಈ ಒಂದು ಮಾತು ಹೋಯ್ತು, ಇದ್ರ ಮೇಲೆಲ್ಲ ಪೋಲನ್ ಗ್ರೇನ್ ಅಂಟ್ಕೊಂತು ಅಂತ ಅನ್ಕೊಳ್ಳಿ. ಓಕೆ ಸರಿ, ಈಗ ಎಕ್ಕ ಏನ್ ಮಾಡ್ತು, ಮತ್ತೆ ಇನ್ನೊಂದಿಷ್ಟು ಎಗ್ಲೇ ಮಾತಾಡು ಅಂತ ಪಕ್ಕದಲ್ಲಿ ಇನ್ನೊಂದು ಯಾವ್ದೋ ಈ ಮಾತು ಪಕ್ಕದಲ್ಲಿ ಇನ್ನೊಂದು ಎಕ್ಕ ಗಿಡ ಇದೆ, ಆ ಎಕ್ಕದ ಹತ್ರ ಹೋಯ್ತು. ಸೊ ಅವಾಗ ತನ್ನ ಬಾಡಿ ಮೇಲೆ ಇದ್ದಂತ ಪೋಲನ್ ಗ್ರೇನ್ ಆ ಎಕ್ಕ ಪ್ಲಾಂಟಿಗೆ ಬಿತ್ತು, ಈ ಮಾತಲ್ಲಿ ಇದ್ದಿದ್ದು. ಸೊ ಅಂದ್ರೆ ಪಾಲಿನೇಷನ್ಗೆ ಹೆಲ್ಪ್ ಆಗ್ತಿದೆ ಎಕ್ಕ ಪ್ಲಾಂಟಿಗೆ. ಓಕೆ, ಅದೇ ತರ ಮಾತಿಗೆ ಏನು, ಮಾತಿಗೆ
ಎಗ್ ಲೇ ಮಾಡಕ್ಕೆ, ಎಗ್ ಲೇಂಗಿಗೆ ಒಂದು ಸೇಫ್ ಪ್ಲೇಸ್ ಸಿಕ್ತಲ್ಲ, ಇದರ ಲಕ್ಕಿನೊಳಗಡೆ ಜಾಗ ಇರ್ತಲ್ಲ, ಆರಾಮಾಗಿ ಹೋಗಿರುತ್ತು, ಬಿಂದಾಸ ಕುತ್ಕೊಂತು. ಸೊ ಅಂದ್ರೆ ಇಬ್ರಿಗೂ ಒಬ್ರಿಂದ ಒಬ್ರಿಗೆ ಹೆಲ್ಪ್ ಆಗ್ತಾ ಇದೆ. ದಟ್ ಇಸ್ ಸಿಂಬಯೋಸಿಸ್, ಕರೆಕ್ಟಾ? ಅಥವಾ ಮ್ಯೂಚುವಲಿಸಮ್, ನೀನು ನಂಗೆ ಹೆಲ್ಪ್ ಮಾಡು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಈ ಚಾಪ್ಟರ್ನ ಎಕಾಲಜಿಯಲ್ಲಿ ಮತ್ತೆ ಓದ್ತೀವಿ, ಅಂದ್ರೆ ಈ ಕಾನ್ಸೆಪ್ಟ್ ಅನ್ನ. ಓಕೆ, ಸೊ ಇದೆಷ್ಟು ನಾವೇನು ಓದಿದ್ದು, ಓಕೆ ಇದನ್ನ ಆಮೇಲೆ ಬರ್ತೀನಿ. ಇದಿಷ್ಟೋ ತನಕ ನಾವು ಓದಿದ್ದೇನು, ನಥಿಂಗ್ ಬಟ್ ಬಯೋಟಿಕ್ ಏಜೆಂಟ್ಸ್ ಗಳಿಂದ ಯಾವ್ಯಾವ ರೀತಿ ನಡೀತಾ ಇದೆ ಅಂತ. ಓಕೆ, ಸೊ ಅದ್ರೊಳಗಡೆ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರೇ ಹನಿ ಬಿ ಎಕ್ಕ ಮಾತು ಇವು ಮಾತ್ರ ಅಲ್ಲ, ಇಲ್ಲ ಇನ್ಸೆಕ್ಟ್ ಅಂತ ಬಂದ್ರೆ ಬೀಸ್ ಬಗ್ಗೆ ನಾವು ಮಾತಾಡಿದ್ವಿ. ಮೆಜಾರಿಟಿ ಇವುಗಳಿಂದನೇ ಆಗೋದು. ಇದು ನೀಟ್ ಕ್ವೆಶ್ಚನ್, ಮೆಜಾರಿಟಿ ಪಾಲಿನೇಷನ್. ಓಕೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಬೀಸಿಗೆ. ಈ ಬೀಸು ನಾವು ಜನರಲ್ ಆಗಿ ಏನ್ ಅನ್ಕೋತೀವಿ, ರೆಡ್ ಕಲರ್ ತುಂಬಾ ಅಟ್ರಾಕ್ಟ್ ಕಾಣಿಸುತ್ತೆ, ಬೀಸ್ ಹೋಗಿ ಅದರಿಂದ ಅಟ್ರಾಕ್ಟ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ರೆಡ್ ಕಲರ್ ಇಷ್ಟನೇ ಇಲ್ಲ ಬೀಗೆ. ಈ ಬಿ ಅಟ್ರಾಕ್ಟ್ ಆಗೋದು ಯಾವ್ದ್ರಿಂದ ಗೊತ್ತಾ? ಈ ಯೆಲ್ಲೋ ಕಲರ್ ಫ್ಲವರ್ಸ್ ಇಂದ, ಬ್ಲೂ ಕಲರ್ ಫ್ಲವರ್ಸ್ ಇಂದ, ವೈಲೆಟ್ ಕಲರ್ ಫ್ಲವರ್ಸ್ ಇಂದ. ಯಾಕಿರ್ಬೋದು ಹೇಳಿ ನೋಡೋಣ, ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಆಮೇಲೆ ಇನ್ನೊಂದು ವಿಚಾರ, ಕಮೆಂಟ್ ಅಲ್ಲಿ ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅದನ್ನು ಹೇಳಿ. ನನಗೊಂದು ಕ್ಯೂರಿಯಾಸಿಟಿ, ಯಾಕಂದ್ರೆ ನನಗೆ ಗೊತ್ತು ಫಸ್ಟ್ PUC ಸೆಕೆಂಡ್ PUC ವಿಡಿಯೋ ಮುಗಿಯೋ ತನಕ ಅಥವಾ ನೀಟ್ ಎಕ್ಸಾಮ್ ಮುಗಿಯೋ ತನಕ, PUC ಎಕ್ಸಾಮ್ಸ್ಗಳು ಮುಗಿಯೋ ತನಕ ನೀವು ನನ್ನ ನೋಡ್ತೀರಾ. ನಾನು ನಿಮ್ಮನ್ನು ನೋಡೋಕ್ಕಂತೂ ಆಗಿರಲ್ಲ, ಕರೆಕ್ಟ್? ಅದಾದ್ಮೇಲೆ ನಿಮ್ಗೆ ಇಷ್ಟಪಟ್ಟು ನೋಡಬೇಕು ಅಂತ ಹೇಳಿದ್ರು ಚಾನಲ್ ಅಂತೂ ಓಪನ್ ಮಾಡಲ್ಲ, ಅದು ನನಗೆ ಪಕ್ಕ ಗೊತ್ತು. ಎಲ್ಲೋ ಕೆಲವು ಮಕ್ಕಳು ತುಂಬ ಮನಸ್ಸಿಂದ ಖುಷಿ ಇತ್ತು ಅಂತ ಹೇಳಿದ್ರೆ, ಏನೋ ಒಂದು 5% ಆದ್ರೂ ಕಲ್ತಿದ್ದೀವಿ ಮೇಡಮ್ ಇಂದ ಅಂತ ಹೇಳಿದ್ರೆ ಒಂದಿಷ್ಟು ಶೇರ್ ಮಾಡ್ತಾರೆ, ಅವಾಗ ಒಂದಿಷ್ಟು ಓಪನ್ ಮಾಡ್ತಾರೆ, ಏನೋ ಒಂದಿಷ್ಟು ನೋಡ್ತಾರೆ. ಬಟ್ ನೀವೆಲ್ಲ ಅಂಥ ಮಕ್ಕಳೇ, ಒಳ್ಳೆ ಹುಡುಗರೇ ಅಂತ ಅನ್ಕೊಂಡಿದ್ದೀನಿ. ಬಟ್ ಇಟ್ಸ್ ಓಕೆ, ಡೈರೆಕ್ಟಾಗಂತೂ ನಿಮ್ಮನ್ನು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ನನ್ನ ಮನಸ್ಸಿಗೆ ಖುಷಿಗೆ ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅದನ್ನು ಕಾಮೆಂಟಲ್ಲಿ ಹಾಕಿ. ಓಕೆ, ಬೆಂಗಳೂರಿಂದನೋ, ಮೈಸೂರಿಂದನೋ, ಹುಬ್ಬಳ್ಳಿಯಿಂದನೋ, ಧಾರವಾಡದಿಂದನೋ, ನೀವು ಎಲ್ಲೆಲ್ಲಿಂದನಾರು ನೋಡಿ ನಿಮ್ಮ ಊರನ್ನ ಮತ್ತು ನಿಮ್ಮ ಹೆಸರನ್ನ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ನನಗೆ ಅಟ್ಲೀಸ್ಟ್ ಇಂತಿಂಥ ಊರಿಂದ ಸ್ಟೂಡೆಂಟ್ಸ್ ನೋಡ್ತಿದ್ದಾರೆ, ಈ ಹುಡುಗ ಹಿಂಗಿದ್ದಾನೆ, ಈ ಹುಡುಗನ ಹೆಸರಿದು, ಈ ಹುಡುಗಿ ಹೆಸರಿದು, ನನ್ನ ಮನಸ್ಸಿಗೂ ಸ್ವಲ್ಪ ಖುಷಿ ಆಗುತ್ತೆ. ಓಕೆ, ಸೊ ಹೋಪ್ ನೀವು ಹಾಕ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ವಾಪಸ್ ಬರೋಣ ಬನ್ನಿ. ಬಟರ್ಫ್ಲೈಸ್, ಓಕೆ, ಫ್ಲೈಸ್ ಮತ್ತು ಬೀಟಲ್ಸ್ ಬ್ಯಾಡ್ ಸ್ಮೆಲ್ಲಿಂದ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಕ್ವೆಶ್ಚನ್ ಬಂದರೆ ಇದರಿಂದ ಬರುತ್ತೆ. ಇನ್ನು ವ್ಯಾಸ್ಪ್, ಅದ್ರ ಮೇಲೆ ಪರ್ಟಿಕ್ಯುಲರ್ ಕ್ವೆಶ್ಚನ್ ಕೇಳಲ್ಲ. ಇನ್ನು ಬರ್ಡ್ಸ್ ಇಂದ ಪರ್ಟಿಕ್ಯುಲರ್ ಆಗಿ ಪಾಲಿನೇಷನ್ ಆಗ್ತಿದೆ ಅಂದ್ರೆ ಸನ್ ಬರ್ಡ್ ಮತ್ತೆ ಹಮ್ಮಿಂಗ್ ಬರ್ಡ್ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇದಿಷ್ಟು ಇನ್ಸೆಕ್ಟ್ ಇಂದ ಆಗೋದು, ಅದಕ್ಕೆ ಎಂಟಮೋಫಿಲಿ ಅಂತಾರೆ. ಬರ್ಡ್ಸ್ ಇಂದ ಆದ್ರೆ ಆರ್ನಿಥೋಫಿಲಿ. ಟೆಕ್ನಿಕಲ್ ಟರ್ಮ್ ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಹೆಸರು ನೆನ್ಪಿಟ್ಕೊಳ್ಳಿ. ಇನ್ನು ಲಾರ್ಜರ್ ಅನಿಮಲ್ಸ್ಗಳು ಬರುತ್ತೆ. ನಾನು ಹೇಳಿದ್ನಲ್ಲ ಅವಾಗಲೇ, ಬ್ಯಾಟ್ ಆಗಿರ್ಬೋದು, ಲೆಮರ್ ಆಗಿರ್ಬೋದು, ರಾಡೆಂಟ್ಸ್ ಆಗಿರ್ಬೋದು, ಆಮೇಲೆ ಇಲ್ಲಿ ನೋಡಿ ಜೀಕೋ ಲಿಸಾರ್ಡ್, ಗಾರ್ಡನ್ ಲಿಸಾರ್ಡ್, ಇವೆಲ್ಲವೂ ಬರ್ತವೆ. ಓಕೆ, ಸೊ ಅಂದ್ರೆ ಫೈನಲ್ ಆಗಿ ಫ್ಲವರ್ಸ್ಗಳು 108 ಆಟ ಕಟ್ತಾ ಇದ್ದಾವೆ ಕಣ್ರು. ಏನಕ್ಕೆ? ಈ ಇನ್ಸೆಕ್ಟ್ಸ್ಗಳನ್ನ ಅಥವಾ ಈ ಒಂದು ಏಜೆಂಟ್ಸ್ಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ, ಪರ್ಟಿಕ್ಯುಲರ್ಲಿ ಇನ್ಸೆಕ್ಟ್ಸನ್ನು. ಅದರೊಳಗಡೆನೂ ಈ ಆರ್ಕಿಡ್ ಇದೆಲ್ಲ ಭಯಂಕರ ಖತರ್ನಾಕ್. ಅದು ಏನೇನು ಟ್ರಿಕ್ ಮಾಡುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. 1-2-3 ಟ್ರಿಕ್ ಹೇಳ್ತೀನಿ, ಚೆನ್ನಾಗಿದೆ, ಫನ್ನಿ ಇದೆ. ಎಕಾಲಜಿ ಚಾಪ್ಟರ್ ಮತ್ತೆ ಓದ್ತೀವಿ, ಅಲ್ಲಿ ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ಹೇಳ್ತೀನಿ. ಆರ್ಕಿಡ್ ಕೇಳಿದ್ದೀರಾ, ನೋಡು ಇರ್ತೀರಾ. ನಮ್ಮ NCERTಯಲ್ಲಿ ಕೊಟ್ಟಿರೋ ಎಕ್ಸಾಂಪಲೇ ಇದನ್ನ ಹೇಳ್ತೀನಿ, ಅದ್ರ ಜೊತೆ ಬೇರೆ 1-2 ಹೇಳ್ತೀನಿ. ಈ ಆರ್ಕಿಡ್ ಏನು ಮಾಡುತ್ತೆ, ಒಂದು ಸೆಂಟನ್ನು ರಿಲೀಸ್ ಮಾಡುತ್ತೆ. ಸೆಂಟ್ ಅಂದರೆ ಈಗ ನಾನು ಹೇಳಿದ್ನಲ್ಲ, ಒಂದು ಸ್ಮೆಲ್, ಫ್ರಾಗ್ರೆನ್ಸನ್ನು ರಿಲೀಸ್ ಮಾಡುತ್ತೆ. ಈ ಫ್ರಾಗ್ರೆನ್ಸ್ ಯಾವ ಥರ ಅಂತ ಹೇಳಿದ್ರೆ, ಈ ಫೀಮೇಲ್ ಇನ್ಸೆಕ್ಟ್ ಇಂದು. ಈಗ ಇದು ಮೇಲ್ ಇನ್ಸೆಕ್ಟ್ ಅಂತ ಅನ್ಕೊಳ್ಳಿ. ಈ ಮೇಲ್ ಇನ್ಸೆಕ್ಟು ಫೀಮೇಲ್ ಇನ್ಸೆಕ್ಟನ್ನು ಸರ್ಚಿಗೆ ಹುಡುಕ್ತಾ ಇರುತ್ತೆ. ಓಕೆ, ಏನಕ್ಕೆ? ಕಾಪ್ಯುಲೇಷನ್ ಮಾಡೋಕ್ಕೆ. ಯಾವಾಗ ಸಿಗ್ತಾಳೆ ನನ್ನ ಹುಡುಗಿ ಅವ್ರ ಜೊತೆ ಕಾಪ್ಯುಲೇಟ್ ಮಾಡೋಣ ಅಂತ. ಯಾವಾಗ ಸ್ಮೆಲ್ ಬರುತ್ತೆ, ಈಗ ನೋಡುತ್ತೆ, ಆ ಆರ್ಕಿಡ್ ಅಲ್ಲಿ ಇರುವಂತಹ ಫ್ಲವರಿನ ಪೆಟಲ್ಸ್ ಯಾವ ರೀತಿ ಆಗಿರುತ್ತೆ ಅಂದ್ರೆ ಸೇಮ್ ಫೀಮೇಲ್ ಇನ್ಸೆಕ್ಟ್ ತರನೇ ಕಾಣ್ತಿರುತ್ತೆ. ಓಕೆ, ಇದು ನೋಡುತ್ತೆ, ಆಹಾ ನನ್ನ ಹುಡುಗಿ ಇಲ್ಲಿದ್ದಾಳೆ ಅಂತ ಸೀದಾ ಹೋಗುತ್ತೆ, ಕಾಪ್ಯುಲೇಟ್ ಮಾಡ್ತಾ ಇರತ್ತೆ. ಆಮೇಲೆ ಗೊತ್ತಾಗುತ್ತೆ, ಛೇ ಎಂಥ ದುರ್ಗತಿ, ನಾನು ಹೋಗಿ ಒಂದು ಫ್ಲವರ್ ಜೊತೆ ಕಾಪ್ಯುಲೇಟ್ ಮಾಡ್ತಾ ಇದ್ದೀನಲ್ಲ, ಛೇ 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 ಮೋಸ ಇದು ಅಂತ ಮತ್ತೆ ವಾಪಸ್ ಹೋಗುತ್ತೆ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಇದ್ರ ಮೇಲೆಲ್ಲ ಪೋಲನ್ ಗ್ರೇನ್ ಅಂಟ್ಕೊಂಡಿರುತ್ತೆ. ಮತ್ತೆ ಇನ್ನೊಂದು ಫ್ಲವರಿಗೆ ಹೋಗುತ್ತೆ, ಮತ್ತೆ ಆ ಫ್ಲವರಲ್ಲೂ ಇದೇ ಥರ ಹುಡುಗಿ ಥರ ಅನಿಸ್ತಾ ಇರುತ್ತೆ ಪೆಟಲ್ಲು, ಮತ್ತೆ ಹೋಗುತ್ತೆ, ಮತ್ತೆ ಕಾಪ್ಯುಲೇಟ್ ಮಾಡೋಕೆ ಹೋಗುತ್ತೆ, ಮತ್ತೆ ಛೇ ಮೋಸ ದ್ರೋಹ ಅನ್ಕೊಂಡು ಮತ್ತೆ ವಾಪಸ್ ಹೋಗುತ್ತೆ. ಸೊ ಅಷ್ಟೊತ್ತಿಗೆ ಅದಕ್ಕೆ ಗೊತ್ತಿಲ್ಲದಂಗೆ ಪಾಲಿನೇಷನ್ ಮಾಡ್ಕೊತ ಹೋಗ್ತಿರುತ್ತೆ. ಇದು ಒಂದು ರೀತಿ ಟ್ರಿಕ್ಕು. ಇನ್ನು ಕೆಲವು ಆರ್ಕಿಡ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಪ್ರಿಡೇಟರು ಪ್ರೇ ಅಂದ್ರೆ ಗೊತ್ತಲ್ಲ. ಈಗ ಉದಾಹರಣೆಗೆ ಲಯನ್ ಇಸ್ ಅ ಪ್ರಿಡೇಟರ್, ಜಿಂಕಿ ಇಸ್ ದ ಪ್ರೇ, ಓಕೆ, ಡೀರ್ ಇಸ್ ದ ಪ್ರೇ. ಈಗ ಡೀರಿನ ಸ್ಮೆಲ್ ನೋಡಿಕೊಂಡು ಲಯನ್ ಹಂಟ್ ಮಾಡಕ್ ಬರ್ತಿದೆ ಅಂತ ಅನ್ಕೊಳ್ಳಿ, ಅಂದ್ರೆ ಅದರ ಪ್ರೇನ ಸ್ಮೆಲ್ ಕ್ಯಾಚ್ ಮಾಡಿ ಹೋಗುತ್ತೆ. ಅದೇ ತರ ಇದೇನ್ ಮಾಡುತ್ತೆ, ಈ ಆರ್ಕಿಡ್ ಈ ಇನ್ಸೆಕ್ಟ್ ಇರುತ್ತಲ್ಲ, ಆ ಇನ್ಸೆಕ್ಟ್ಗೆ ಯಾರು ಪ್ರೇ ಇದ್ದಾರೆ ಅಂತಹ ಪ್ರೇನ ಸೆಂಟ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ಅದರ ಬಾಡಿ ಸ್ಮೆಲ್ ಅನ್ನ ತನ್ನ ಬಾಡಿಯಿಂದ, ತನ್ನ ಪ್ಲಾಂಟ್ ಇಂದಾನೇ ರಿಲೀಸ್ ಮಾಡುತ್ತೆ.
ಇಲ್ಲಿ ಯಾವುದೋ ಪ್ರೇ ಸ್ಮೆಲ್ ಬರ್ತಾ ಇದೆಯಲ್ಲ, ತಾಡ್ ಮಾಡ್ತೀನಿ, ಹಂಟ್ ಮಾಡ್ತೀನಿ, ಎನಿಮೀಸ್ ಈಸ್ ಅ ಫ್ರೆಂಡ್ ಅಂತ ಹೇಳಿ ಇದೇನು ಮಾಡುತ್ತೆ, ಮಾಡ್ತೀನಿ ತಾಳು, ನನ್ನ ಫ್ರೆಂಡ್ ನೀನು ಎನಿಮಿ ಹಿಡ್ಕೊಂಡಿದ್ಯಾ, ನಿನ್ನ ಹತ್ರ ಬರ್ತೀನಿ ಅಂತ ಸೀದಾ ಹೋಗುತ್ತೆ ಪಾಪ ಆರ್ಕಿಡ್ ಹತ್ರ. ಬಟ್ ಗೊತ್ತಿಲ್ಲ ಇದು ಮೋಸ, ಧೋಕಾ. ಓಕೆ, ಹೋಗುತ್ತೆ, ನೋಡುತ್ತೆ, ಪ್ರೇನೂ ಇಲ್ಲ, ಏನೂ ಇಲ್ಲ. ಬಟ್ ಅಷ್ಟೊತ್ತಿಗಾಗಲೇ ಹುಡುಕಷ್ಟೊತ್ತಿಗೆ ಮೈ ಮೇಲೆಲ್ಲ ಪೋಲನ್ ಗ್ರೇನ್ ಅಂಟ್ಕೊಂಡಿರುತ್ತೆ ಮತ್ತು ವಾಪಸ್ ಇನ್ನೊಂದು ಕಡೆ ಹೋಗುತ್ತೆ. ಮತ್ತು ಅದೇ ಥರ ಮೋಸ, ಮತ್ತೆ ಪಾಲನ್ ಗ್ರೇನ್ಸನ್ನ ಟ್ರಾನ್ಸ್ಫರ್ ಮಾಡುತ್ತೆ, ಮತ್ತೆ ಎತ್ಕೊಡುತ್ತೆ. ಈ ರೀತಿ ತನ್ನ ಅಂದರೆ ಪಾಲಿನೇಷನ್ ಪ್ರೋಸೆಸ್ಸನ್ನು ಮಾಡ್ಕೊತಾ ಹೋಗುತ್ತೆ. ಇನ್ನೂ ಕೆಲವು ಆರ್ಕಿಡ್ಸ್ ಏನಪ್ಪ ಅಂತ ಹೇಳಿದ್ರೆ, ಈ ಮೀಟ್ ನೋಡ್ತೀವಲ್ಲ, ಆ ಥರ ರಾಟನ್ ಮೀಟ್, ಕೊಳ್ತು ಹೋಗಿರೋಂಥ ಮಾಂಸ, ಆ ಥರ ಸ್ಮೆಲ್ಲನ್ನು ರಿಲೀಸ್ ಮಾಡಿ ಕೆಲವು ಇನ್ಸೆಕ್ಟನ್ನು ಅಟ್ರಾಕ್ಟ್ ಮಾಡುತ್ತೆ. ಇವೆಲ್ಲ ನಥಿಂಗ್ ಬಟ್ ಬ್ಯಾಡ್ ಸ್ಮೆಲ್ಲಿಂದ ತಾನೇ ಅಟ್ರಾಕ್ಟ್ ಆಗೋದು. ಸೊ ಈ ರೀತಿ ಸುಮಾರಷ್ಟು ಟ್ರಿಕ್ಗಳು ಇರ್ತವೆ. ಓಕೆ, ಕೆಲವು ಜ್ಯೂಸಿ ಸೆಕ್ರೀಷನನ್ನು ರಿಲೀಸ್ ಮಾಡುತ್ತೆ. ಆ ಜ್ಯೂಸ್ ಇದೆ ಅಂದ್ಕೊಂಡು ಇನ್ಸೆಕ್ಟ್ ಬರುತ್ತೆ, ದಬಕ್ ಅಂತ ಬಿಡುತ್ತೆ. ಆಮೇಲೆ ನೋಡುತ್ತೆ ಅದು ಜ್ಯೂಸ್ ಅಲ್ಲ, ಅದು ಆ್ಯಕ್ಚುಲಿ ಅದು ಫಾಲ್ಸ್ ಆಗಿರುವಂಥ ಒಂದು ಇದು ವಾಟರು, ಇಲ್ಲೇನು ನೆಕ್ಟರ್ ಇಲ್ಲ ಅಂತ. ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ದಾರಿ ಸಿಗುತ್ತೆ ಅದಕ್ಕೆ ಇನ್ಸೆಕ್ಟ್ಗೆ. ಅದು ಹೋಗೋಷ್ಟೊತ್ತಿ ಮೈ ಮೇಲೆಲ್ಲ ಆಲ್ರೆಡಿ ಪೋಲನ್ ಗ್ರೇನ್ ಏನಿರುತ್ತೆ. ಈ ಥರ 108 ಟ್ರಿಕ್ಸ್ ಇರ್ತವೆ ಕಣ್ರೋ. ಸೊ ನಾವು ಹೇಗೆ ಟ್ರಿಕ್ ನೆನ್ಪಿಟ್ಕೋತೀವಿ ಹೇಳಿ ಕಲಿಯೋಕೆ ಎಕ್ಸಾಂಪಲ್ಸು, ಅದೇ ಥರ ಇವು ಟ್ರಿಕ್ ಮಾಡ್ತಾ ಇದ್ದಾವೆ. ಸೊ ಇಷ್ಟು ಗೊತ್ತಾಯ್ತಲ್ವಾ ಈಗ? ಇಷ್ಟೋ ತನಕ ಏನು ಓದಿದ್ವಿ? ಎಸ್. ಆಮೇಲೆ ಕೆಲವು ಇನ್ಸೆಕ್ಟ್ಸ್ಗಳಿದ್ದಾವೆ, ಅವು ಎಂಥವು ಅಂತ ಹೇಳಿದ್ರೆ, ಈ ಫ್ಲವರ್ ಹತ್ರ ಹೋಗ್ತವೆ. ನಾನು ಫ್ಲವರಿಗೆ ಏನಂತ ಹೇಳಿದೆ, ಫ್ಲೋರಲ್ ರಿವಾರ್ಡ್ ಅಂತ ಕೊಡಬೇಕಾದ್ರೆ ಪೋಲನ್ ಗ್ರೇನ್ ಕೊಡ್ತೀನಿ, ನೆಕ್ಟರ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂತು ಫ್ಲವರ್. ಕರೆಕ್ಟಾ? ಇನ್ಫ್ಯಾಕ್ಟ್ ಕೊಡುತ್ತೂ ಸಹ. ಬಟ್ ಕೆಲವು ಇನ್ಸೆಕ್ಟ್ಸ್ ಏನು ಅಂತ ಹೇಳಿದ್ರೆ, ಬರುತ್ತೆ ಸೀದಾ ಪೋಲನ್ ಗ್ರೇನ್ ತಿನ್ಕೊಂಡ್ಬಿಡುತ್ತೆ. ತಿನ್ಕೊಂಡಾದ್ಮೇಲೆ ಯಾವುದೇ ರೀತಿ ಪಾಲಿನೇಷನ್ ಮಾಡಲ್ಲ, ಇಷ್ಟೇ ಮುಗಿತ್, ಕೇಲ್ ಖತಮ್, ನಾಟಕ ಬಂದಂತ ಹೋಗ್ತಾ ಇರ್ತವೆ. ಸೊ ಅಂತಹ ಇನ್ಸೆಕ್ಟ್ಸ್ಗಳನ್ನು ಈಟ್ ಪೋಲನ್ ವಿತೌಟ್ ಪಾಲಿನೇಷನ್. ಪೋಲನ್ ತಿಂತವೆ, ಪಾಲಿನೇಷನ್ ಮಾತ್ರ ಮಾಡಲ್ಲ. ಇವು ಎಷ್ಟಿದಾವೆ ನೋಡಿ, ಜೋರು. ಸೊ ಇಂಥವ್ರಿಗೆ ನಾವೇನಂತ ಕರಿತೀವಿ? ಕಳ್ಳರು ತಾನೇ ಅವರು. ಸೊ ಹಾಗಾಗಿ ಇವರನ್ನ ಪೋಲನ್ ರಾಬರ್ಸ್ ಅಂತಲೂ ಸಹ ಕರೀತಾರೆ. ಅರ್ಥ ಆಯ್ತಾ? ಸಾಕು. ಇಷ್ಟೋ ತನಕ ಬಯೋಟಿಕ್ ಏಜೆಂಟ್ ಓದಿದ್ದೀವಿ, ಬೇಕಾದಷ್ಟು ಆಯಿತು. ಈಗ ಎ ಬಯೋಟಿಕ್ ಬಗ್ಗೆ ಮಾತಾಡೋಣ. ಎ ಬಯೋಟಿಕ್ ಅಲ್ಲಿ ಫಸ್ಟು ನಾವು ಯಾವ್ದ್ರ ಬಗ್ಗೆ ಓದೋಣ? ಜಾಸ್ತಿ ಆಗ್ತಾ ಇರೋದು ಯಾರಿಂದ? ವಿಂಡಿಂದ. ದಟ್ ಇಸ್ ಅನೆಮೋಫಿಲಿ. ಸೊ ವಿಂಡ್ ಪಾಲಿನೇಷನ್. ಪಾಪ ಇವುಗಳ ಜೀವನ ಅಂತೂ ಭಾರಿ ಚಿಂತಾಜನಕ. ಯಾಕೆ ಚಿಂತಾಜನಕ? ಗಾಳಿ ಎಲ್ಲಿ ಬೀಸುತ್ತೋ, ಎಲ್ಲಿ ಹೋಗುತ್ತೋ, ಯಾರ ಕಡೆ ಬೀಳುತ್ತೋ ಗೊತ್ತಿಲ್ಲ. ಆದರೆ ಆಯಿತು, ಹೋದ್ರೆ ಹೋಯ್ತು. ಬಟ್ ಆದರೂ ನೋಡಿ, ಇವು ಎಫರ್ಟ್ ಬಿಡ್ತಾ ಇಲ್ಲ. ನಾನು ನುಗ್ಗ್ತೀನಿ, ನಡೆ ಮುಂದೆ ಅಂತ ಓಡ್ತಾನೆ ಇದ್ದಾವೆ. ಸೊ ಇಲ್ಲಿ ಈಗ ಉದಾಹರಣೆಗೆ ಒಂದು ಪ್ಲಾಂಟ್ ಇದೆ. ಸೊ ಲೆಟ್ಸ್ ಇಮ್ಯಾಜಿನ್ ಇಟ್ಸ್ ಅ ಪ್ಲಾಂಟ್. ಇದೊಂದು ಪ್ಲಾಂಟ್ ಇದೆ, ದೂರದಲ್ಲಿ ಇನ್ನೊಂದು ಪ್ಲಾಂಟ್ ಇದೆ. ಪಾಪ ತುಂಬಾ ದೂರದಲ್ಲಿದೆ. ಈ ಪ್ಲಾಂಟ್ ಅಲ್ಲಿ ಫ್ಲವರ್ಸ್ ಈ ತರ ಇದೆ ನೋಡಿ. ನಾನು ಯಾಕೆ ಕಲರ್ಫುಲ್ ಆಗಿ ಬರ್ದಿಲ್ಲ? ಫಸ್ಟ್ ಆಫ್ ಆಲ್ ಇದಕ್ಕೆ ಕಲರ್ ಅವಶ್ಯಕತೆನೇ ಇಲ್ಲ. ಯಾಕೆ ಕಲರ್ ಅವಶ್ಯಕತೆ ಇಲ್ಲ ಹೇಳಿ ನೋಡೋಣ? ನಾನು ಯಾರನ್ನ ಅಟ್ರಾಕ್ಟ್ ಮಾಡಬೇಕು? ಶುಡ್ ಐ ಅಟ್ರಾಕ್ಟ್ ಎನಿ ಇನ್ಸೆಕ್ಟ್? ನಾನು ಇನ್ಸೆಕ್ಟ್ ಅಟ್ರಾಕ್ಟ್ ಮಾಡೋದಾಗಿದ್ದರೆ ಮಾತ್ರ ನಾನು ಕಲರ್ಫುಲ್ ಪೆಟಲು, ಕಲರ್ಫುಲ್ ಫ್ಲವರು, ನೆಕ್ಟರ್ ಅಂತೆ, ಸೆಂಟ್ ಅಂತೆ, ಅದಂತೆ ಇದಂತೆ ಹಾಳಮೂಳ ಎಲ್ಲ ಪ್ರೊಡ್ಯೂಸ್ ಮಾಡಬೇಕು. ಬಟ್ ನಾನು ಪಾಲಿನೇಷನ್ ಆಗ್ತಾ ಇರೋದು ವಿಂಡಿಂದ. ಇಷ್ಟೆಲ್ಲ ಅವಶ್ಯಕತೆ ಏನಿದೆ? ನಾನು ಯಾಕೆ ನನ್ನ ಎನರ್ಜಿ ಅದ್ರ ಮೇಲೆ ವೇಸ್ಟ್ ಮಾಡಲಿ ಅಂತ ಫಸ್ಟ್ ಆಫ್ ಆಲ್ ಈ ಫ್ಲವರ್ಸ್ಗಳು ಏನಾಗಿರುತ್ತೆ? ದೇ ಆರ್ ನಾಟ್ ಕಲರ್ಫುಲ್. ವಿಂಡ್ ಪಾಲಿನೇಷನ್ ಆಗ್ತಿರೋಂಥ ಫ್ಲವರ್ಸ್ ನಾಟ್ ಕಲರ್ಫುಲ್. ನಾಟ್ ಕಲರ್ಫುಲ್. ಆಮೇಲೆ ನೋ ಸೆಂಟ್, ಯಾವುದೇ ರೀತಿ ಸೆಂಟು ಫ್ರಾಗ್ರೆನ್ಸು ಇಲ್ಲ. ಆಮೇಲೆ ನೋ ನೆಕ್ಟರ್, ಏನು ಪ್ರೊಡ್ಯೂಸ್ ಮಾಡಲ್ಲ. ಸರಿಯಪ್ಪ, ಬೇಷ್ ಮಗನೇ. ಯಾಕಂತ ಹೇಳಿದ್ರೆ ನೀನು ತುಂಬ ಜಾಣ, ನಿನ್ನ ಎನರ್ಜಿ ಯಾಕೆ ಇದಕ್ಕೆ ಕಷ್ಟ ಮಾಡ್ತೀಯಾ? ಓಕೆ, ಬದುಕೋ. ಸರಿ ಆಯಿತು. ಹಾಗಾದ್ರೆ ನೀನು ಹೆಂಗೆ ಪಾಲಿನೇಷನ್ ಮಾಡ್ತೀಯ? ಇದು ಹೇಳುತ್ತೆ ನೋಡು. ಇಲ್ಲಿ ಸ್ಟೇಮನ್ಸ್ಗಳೆಲ್ಲ ಎಷ್ಟು ದೊಡ್ಡದಿದೆ ನೋಡಿ. ಯಾವ ರೀತಿ ಎಕ್ಸ್ಪೋಸ್ ಮಾಡಿದೀನಿ ನೋಡಿ ಸ್ಟೇಮನ್ಸನ್ನ ಅಂತ ಹೇಳ್ತಾ ಇದೆ. ಯಾಕೆ ಎಕ್ಸ್ಪೋಸ್ ಮಾಡಬೇಕು? ಯಾಕಂತ ಹೇಳಿದ್ರೆ ಗಾಳಿ ತೊಗೊಂಡು ಹೋಗ್ಬೇಕಲ್ಲ. ನಾನು ಮೆತ್ತ ಬಚ್ಚಿಟ್ಕೊಂಡು ಒಳಗಡೆನೆ ಕೂತ್ಬಿಟ್ಟಿದ್ರೆ ಹೆಂಗಾಗುತ್ತೆ? ಸೊ ಅದಕ್ಕೆ ಫಸ್ಟು ಎಕ್ಸ್ಪೋಸ್ ಮಾಡ್ತೀನಿ ಸ್ಟೇಮನ್ಸ್ಗಳನ್ನು, ಸೋ ದಟ್ ಗಾಳಿಯಲ್ಲಿ ಪೋಲನ್ ಗ್ರೇನ್ಸ್ ಹಾರ್ಕೊಂಡು ಹೋಗ್ಲಿ ಅಂತ ಹೇಳುತ್ತೆ. ಅಂದರೆ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್. ಸ್ಟೇಮನ್ಸ್ ದೊಡ್ಡದಾಗಿದೆ. ಎರಡನೇದು, ಬೈ ಚಾನ್ಸ್ ಇದು ಎಷ್ಟೋ ಒಂದು 10-20 ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಮಾಡ್ತು ಅಂತ ಅನ್ಕೊಳ್ಳಿ. ಒಂದು 10-20 ಅರ್ರೆ ಪೋಲನ್ ಗ್ರೇನ್ ಈ ತರ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇಲ್ಲಿ ಯಾರಿದ್ದಾರೆ? ಹೀರೋಯಿನ್ ಇದ್ದಾಳೆ. ಸೊ ಇಲ್ಲಿದೆ ನೋಡಿ, ಇದು ಸಹ ವೆಲ್ ಎಕ್ಸ್ಪೋಸ್ ಆಗಿರುವಂತ ಸ್ಟಿಗ್ಮಾ.
ಯಾಕೆ ಇದು ಗಾಳಿಯಲ್ಲಿ ಇರಬೇಕು, ಒಳಗಡೆನೆ ಕುತ್ಕೊಂಡ್ಬಿಟ್ರೆ ಪೋಲನ್ ಗ್ರೇನ್ ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಸೊ ಹಾಗಾಗಿ ಈ ಸ್ಟೈಲು ಸ್ಟಿಗ್ಮಾನು ಹೊರಗಡೆ ಬಂದಿರುತ್ತೆ. ಸೊ ಈಗ ಇಲ್ಲಿಂದ ಹೋಗಿರುವಂತ ಈ ಪೋಲನ್ ಗ್ರೇನ್ಸ್ಗಳು ಗಾಳಿಯಲ್ಲಿ ಹೋಗ್ತಾ ಇದೆ ನೋಡಿ, ಹೋಗಿದ್ದು ಸೀದಾ ಬಂದು ಇದಕ್ಕೆ ಹೋಗುತ್ತೆ. ಬಟ್ ಗ್ಯಾರಂಟಿ ಏನು, ಎಷ್ಟು % ಗ್ಯಾರಂಟಿ ನಾನು ಹಿಂಗೆ ಹೋಗ್ತೀನಿ, ಇದೇ ಡೈರೆಕ್ಷನ್ ಅಲ್ಲೇ ಹೋಗ್ತೀನಿ ಅಂತ? ಇದಕ್ಕೆ ಜೀವನೇ ಇಲ್ಲಲ್ಲ ಗಾಳಿಗೆ. ಫಸ್ಟ್ ಆಫ್ ಆಲ್ ಬೈ ಚಾನ್ಸ್ ಪೋಲನ್ ಗ್ರೇನ್ ಇನ್ನೂ ಹಾರ್ಕೊಂಡು ಹೋಗ್ಬೋದು ರಾಂಗ್ ಡೈರೆಕ್ಷನ್ ಅಲ್ಲಿ, ಇಲ್ಲಿ ಫ್ಲವರೇ ಇಲ್ಲ ಇರ್ಬೋದು. ಸೊ ಅದಕ್ಕೋಸ್ಕರ ಇದೇನ್ ಮಾಡುತ್ತೆ ನೋಡು, ಒಂದ್ ಕೆಲಸ ಮಾಡ್ತೀನಿ, ಜಾಸ್ತಿ ಪೋಲನ್ ಗ್ರೇನ್ ರಿಲೀಸ್ ಮಾಡ್ತೀನಿ. ಆದ್ರೊಂದು ಓದ್ರೊಂದು ಬೈ ಚಾನ್ಸ್ ಕ್ಲಿಕ್ ಆಗೋಯ್ತೋ ವೆರಿ ಗುಡ್. ಈಗ ನಾವು ಹೇಳಲ್ವಾ, ನಿನ್ ಕಲ್ಲು ಹೊಡಿ ಮಾರಾಯ, ಬಿದ್ರೆ ಲಕ್ ಬೈ ಚಾನ್ಸ್ ಬಿದ್ರೆ ಅಂತ ಹೇಳಲ್ವಾ. ಸೊ ಹಾಗೆ ಇದೇನ್ ಮಾಡುತ್ತೆ, ಲಕ್ ಬೈ ಚಾನ್ಸ್ ಕ್ಲಿಕ್ ಆಗ್ಬಿಟ್ರೆ ಪೋಲನ್ ಗ್ರೇನು, ಸೊ ಹಾಗಾಗಿ ನೀನ್ ಪ್ರೊಡ್ಯೂಸ್ ಮಾಡು, ಪೋಲನ್ ಗ್ರೇನ್ ಜಾಸ್ತಿ ಪ್ರೊಡ್ಯೂಸ್ ಮಾಡು ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ಓವ್ಯೂಲಿಗಿಂತ ನಂಬರ್ ಆಫ್ ಪೋಲನ್ ಗ್ರೇನ್ಸ್ ಆರ್ ವೆರಿ ಮೋರ್. ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ರಿಮೆಂಬರ್. ಮೋರ್ ಪೋಲನ್ ಗ್ರೇನ್ಸ್. ಓಕೆ, ಸರಿ, ಪೋಲನ್ ಗ್ರೇನ್ ರಿಲೀಸ್ ಮಾಡ್ತು, ಅಂತೂ ಇಂತೂ ಇದಾಗ್ತಾ ಇದೆ. ಆದ್ರೆ ಈಗ ಬೈ ಚಾನ್ಸ್ ಇದೇನ್ ರಿಲೀಸ್ ಮಾಡ್ತಿದೆ ಪೋಲನ್ ಗ್ರೇನ್ಸ್, ಈ ಪೋಲನ್ ಗ್ರೇನ್ಸ್ ಏನಾದ್ರು ಸ್ಟಿಕ್ಕಿ ಇತ್ತು ಅಂತ ಅನ್ಕೊಳ್ಳಿ, ಓಕೆ, ಅಥವಾ ಅಂಟಂಟಾಗಿದೆ, ಸ್ಟಿಕ್ಕಿ ಆಗಿದೆ, ಏನಾಗುತ್ತೆ, ನಮ್ಮ ತಲೆ ಮೇಲೆಲ್ಲ ಪೋಲನ್ ಗ್ರೇನು, ಮೈ ಮೇಲೆಲ್ಲ ಪೋಲನ್ ಗ್ರೇನ್, ಎಲ್ಲಿ ಸಿಗುತ್ತೋ ಅಲ್ಲೋಗಿ ಅಂಟ್ಕೊಂಡ್ಬಿಡುತ್ತೆ. ಬಟ್ ಈ ತರ ಆಗಲ್ಲ. ಸೊ ಅದಕ್ಕೆ ಇದೇನಾಗುತ್ತೆ, ಲೈಟ್ ವೇಟ್ ಇರುತ್ತೆ, ಯಾಕಂದ್ರೆ ಗಾಳಿಯಲ್ಲಿ ತಗೊಂಡು ಹೋಗ್ಬೇಕು, ಜೊತೆಗೆ ನಾನ್ ಸ್ಟಿಕ್ಕಿ ಆಗಿರುತ್ತೆ. ದಟ್ ಇಸ್ ಅನದರ್ ಕ್ಯಾರೆಕ್ಟರ್, ಲೈಟ್ ಅಂಡ್ ನಾನ್ ಸ್ಟಿಕ್ಕಿ. ಸೊ ಈ ತರ ಸುಮಾರಷ್ಟು ಕ್ಯಾರೆಕ್ಟರ್ಸ್ ಇಂದ ಇದೇನ್ ಮಾಡ್ತಾ ಇದೆ, ಸೀದಾ ಹೋಗ್ತಾ ಇದೆ ಫ್ಲವರ್ ಹತ್ರ ಹೋಯ್ತು. ಯಾರ ಹತ್ರ, ನಮ್ಮ ಹೀರೋಯಿನ್ ಹತ್ರ ಹೋಯ್ತು. ಸೊ ಫೈನಲ್ ಆಗಿ ಪಾಲಿನೇಷನ್ ಆಗ್ಬೋದು. ಈಗ ಇದಕ್ಕೆ ತಕ್ಕಂತೆ ಪಾಪ ಮೇಲ್ ಪ್ಲಾಂಟ್ ನೀವು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ಯಾ, ನಾನೊಂದು ಫೀಮೇಲ್ ಪ್ಲಾಂಟಿಂಗ್ ಒಂದು ಸ್ವಲ್ಪನವ್ರು ಕೋಆಪರೇಟ್ ಮಾಡಬಾರ್ದಾ ಅಂತ ಹೇಳಿ ಫೀಮೇಲ್ ಪ್ಲಾಂಟ್ ಏನ್ ಮಾಡುತ್ತೆ ಗೊತ್ತಾ, ಅದರದೇ ಆದಂತ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಫೀಮೇಲ್ ಪ್ಲಾಂಟ್. ನೋಡಿ ಏನ್ ಕಾಂಟ್ರಿಬ್ಯೂಷನ್ ಕೊಡ್ತಿದೆ ನೋಡೋಣ. ಈ ಫೀಮೇಲ್ ಪ್ಲಾಂಟ್ ಹೇಳುತ್ತೆ, ಒಂದ್ ಕೆಲಸ ಮಾಡ್ತೀನಿ, ಇನ್ನೊಂದು ಸ್ಲೈಡ್ ಅಲ್ಲಿ ಬರೀಲಾ, ಇದು ಅರ್ಥ ಆಯ್ತಾ ನಿಮಗೆ? ಸೊ ಈಗ ಈ ಫೀಮೇಲ್ ಪ್ಲಾಂಟ್ ಹೇಳುತ್ತೆ, ನಾನು ಬೈ ಚಾನ್ಸ್ ಒಂದೇ ಒಂದು ಫ್ಲವರ್, ಅಫ್ಕೋರ್ಸ್ ಸ್ಟೈಲು ಸ್ಟಿಗ್ಮಾ ಇವೆಲ್ಲ ಹೊರಗಡೆ ಹ್ಯಾಂಗ್ ಆಗಿದೆ, ಅದು ಬೇರೆ ಪ್ರಶ್ನೆ. ಬಟ್ ನಾನು ಈ ತರ ಒಂದೇ ಒಂದು ಫ್ಲವರ್ ಬಿಟ್ಟು ಈ ತರ ಕುತ್ಕೊಂಡ್ರೆ, ನೀನೇನೋ ಪೋಲನ್ ಗ್ರೇನ್ ಅನ್ನು ರಿಲೀಸ್ ಮಾಡ್ಬಿಟ್ಟಪ್ಪ ಈ ತರ. ಸೊ ದೀಸ್ ಆರ್ ದ ಪೋಲನ್ ಗ್ರೇನ್. ಇಲ್ಲಿಗೆ ಬಂದು ಈ ಫ್ಲವರ್ ಗೆ ಅಂಟ್ಕೊಳ್ಳುತ್ತೆ ಅಂತ ಏನ್ ಗ್ಯಾರಂಟಿ? ಅದ್ರ ಬದಲು ನಾನು ಜಾಸ್ತಿ ಫ್ಲವರ್ಸ್ ಅನ್ನ ಬಿಟ್ರೆ ಈ ತರ ನೋಡಿ, ನೋಡಿ ಸುಮಾರು ಫ್ಲವರ್ಸ್ ಬಿಟ್ಟಿದ್ದೀನಿ. ಸೊ ಈಗ ಗಾಳಿಯಲ್ಲಿ ಬರ್ಬೇಕಾದ್ರೆ ನೀನು ಯಾವ ಫ್ಲವರಿಗಾರು ಬೇಕಾದ್ರೂ ಅಂಟ್ಕೋ, ಎಲ್ಲಾ ಕಡೆನೂ ನಾನಿದ್ದೀನಿ, ಓಕೆ, ಎಲ್ಲೆಲ್ಲೂ ನಾನೇ. ಈ ಫ್ಲವರಿಗಾರು ಬಾ, ಒಟ್ನಲ್ಲಿ ಪೋಲನ್ ಗ್ರೇನ್ ಯಾವ್ದಾದ್ರು ಒಂದಾರು ಕಚ್ಕೋಬೇಕು, ಸೀಡ್ ಫಾರ್ಮೇಶನ್ ಆಗ್ಲೇಬೇಕು ಅಂತ ಹೇಳಿ ಕುತ್ಕೊಂಡಿದೆ. ಸೊ ವಿಂಡ್ ಅಲ್ಲಿ ಹೋದಾಗ ಅಟ್ಲೀಸ್ಟ್ ಯಾವ್ದಾದ್ರು ಒಂದಕ್ಕಾರು ಕ್ಲಿಕ್ ಆಗುತ್ತಾ? ಸೊ ಹಾಗಾಗಿ ಫೀಮೇಲ್ ಪ್ಲಾಂಟ್ ಏನ್ ಮಾಡ್ತಾ ಇದೆ ಇಲ್ಲಿ, ಇಟ್ ಬೇರ್ಸ್ ಇನ್ಫ್ಲೋರಸೆನ್ಸ್. ಗ್ರೂಪ್ ಆಫ್ ಫ್ಲವರ್ ಏನಂತ ಕರಿತೀವಿ? ಇನ್ಫ್ಲೋರಸೆನ್ಸ್. ಆಮೇಲೆ ಈ ಪಾಯಿಂಟ್ ಅನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್ಸ್ ಅಂತ ಹೇಳಿದ್ವಲ್ಲ, ಅದಕ್ಕೂ ನಾವು ಇದನ್ನು ತಗೊಳ್ಬಹುದು. ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್ಸ್ ಅಲ್ಲೂ ಅಷ್ಟೇ, ಇನ್ಸೆಕ್ಟ್ ಗಳಿಗೆ ತುಂಬಾ ಕಾನ್ಸ್ಪಿಕ್ಯೂಸ್, ಆ ವರ್ಡ್ ಕೊಟ್ಟಿದ್ದಾರೆ NCERT ಅಲ್ಲಿ, ಕಾನ್ಸ್ಪಿಕ್ಯೂಸ್ ಅಂತ. ಅಂದ್ರೆ ಕಾನ್ಸ್ಪಿಕ್ಯೂಸ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಕಾಣಿಸಂಗೆ, ಓಕೆ, ಕ್ಲಿಯರ್ ಆಗಿ ಕಾಣಿಸಕ್ಕೋಸ್ಕರ ಅದೇನ್ ಮಾಡ್ತಾ ಇದೆ, ಸಣ್ಣದಾಗಿತ್ತ ಫ್ಲವರು ಗ್ರೂಪ್ ಅಲ್ಲಿ ಇರೋಣ ಬರ್ರೋ, ಅಟ್ಲೀಸ್ಟ್ ಒಗ್ಗಟ್ಟಿನಲ್ಲಿ ಬಲವಿದೆ, ಜಾಸ್ತಿ ಇದ್ರಾದ್ರೂ ಇನ್ಸೆಕ್ಟ್ ಬರುತ್ತೆ ಅಂತ ಇನ್ಫ್ಲೋರಸೆನ್ಸ್ ರೂಪದಲ್ಲಿ ಇರುತ್ತೆ. ಆ ಪಾಯಿಂಟನ್ನು ಸೇರಿಸಬಹುದು, ಕಲರ್ಫುಲ್ಲು, ಸೆಂಟು, ನೆಕ್ಟರ್ ಜೊತೆಗೆ ಇನ್ಫ್ಲೋರಸೆನ್ಸ್, ಓಕೆ, ಇಫ್ ದ ಫ್ಲವರ್ಸ್ ಆರ್ ಸ್ಮಾಲ್. ವಾಪಸ್ ಇಲ್ಲಿಗೆ ಬರೋಣ ಬನ್ನಿ. ಸೊ ಇದೇನಾಯ್ತು, ಇನ್ಫ್ಲೋರಸೆನ್ಸ್ ಅಲ್ಲಿ ಇದೆ, ಗ್ರೂಪ್ ಅಲ್ಲಿ ಇದೆ ಫ್ಲವರ್ ಒಂದು. ಈಗ ಇಲ್ಲಿ ನೋಡಿ, ಈ ಸ್ಟೈಲು ಸ್ಟಿಗ್ಮಾ ಎಲ್ಲ ತುಂಬಾ ಲಾಂಗ್ ಆಗಿದೆ, ಲಾಂಗ್ ಸ್ಟೈಲ್ ಅಂಡ್ ಸ್ಟಿಗ್ಮಾ. ಜೊತೆಗೆ ಈ ಸ್ಟಿಗ್ಮಾ ಏನಪ್ಪಾ ಅಂತ ಹೇಳಿದ್ರೆ ಪಾಪ ತುಂಬಾ ಕಾಂಟ್ರಿಬ್ಯೂಷನ್ ತೋರಿಸ್ತಾ ಇದೆ. ಯಾವ ತರ ಕಾಂಟ್ರಿಬ್ಯೂಷನ್? ಇಲ್ಲಿ ನೋಡಿ, ನಾನು ಈ ರೀತಿ ಇದೀನಲ್ಲ, ಇದ್ರ ಜೊತೆ ಈ ತರ ಫೆದರಿ ತರ ಇರ್ತೀನಿ. ಸೊ ದಟ್ ತಪ್ಪಿ ಏನಾದ್ರು ಪೋಲನ್ ಗ್ರೇನ್ ಬಂತು ಅಂದ್ರೆ ಇದ್ರ ಮೇಲೆ ಹಿಂಗೆ ಅಂಟ್ಕೊಂಡ್ಬಿಡ್ಬೇಕು, ಆ ತರ ಇರ್ತೀನಿ ಅಂತ ಹೇಳಿ ಸ್ಟಿಗ್ಮಾ ಈಸ್ ಫೆದರಿ. ಸೊ ಇದಿಷ್ಟು ಫೀಮೇಲ್ ಪ್ಲಾಂಟಿನ ಒಂದು ಫೀಚರ್ಸ್. ಆಮೇಲೆ ಇದು ಹೇಳುತ್ತೆ, ನಾನು ಈ ತರ ಓವರಿ ಒಳಗಡೆ ಒಂದೇ ಓವ್ಯೂಲ್ ಇಟ್ಕೋತೀನಿ, ಸಿಂಗಲ್ ಓವ್ಯೂಲ್. ಯಾಕಿರ್ಬೋದು? ಗ್ರೂಪ್ ಆಫ್ ಓವ್ಯೂಲ್ ಇಟ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ವಿಂಡ್ ಇಂದ ಪಾಲಿನೇಷನ್ ಆಗದೆ ದೊಡ್ಡ ಸರ್ಕಸ್ಸು, ಅಂಥದ್ರೊಳಗೆ ನಾನು ಇಷ್ಟೊಂದು ಓವ್ಯೂಲ್ಸ್ ಇಟ್ಕೊಂಡು ಅದ್ರೊಳಗೆ ಯಾವುದೂ ಫರ್ಟಿಲೈಸ್ ಆಗಿಲ್ಲ ಅಂದ್ರೆ ಮತ್ತೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳಿ, ಲೆಟ್ ಮಿ ಬೇರ್ ಓನ್ಲಿ ಒನ್ ಓವ್ಯೂಲ್, ಫರ್ಟಿಲೈಸ್ ಆದ್ರೆ ಅದೇ ಆಗಲಿ ಅಂತ ಬಿಡುತ್ತೆ. ಸೊ ಇವೆಲ್ಲ
ಗ್ರೂಪಲ್ಲಿ ನಾವೇನೇನು ಕ್ಯಾರೆಕ್ಟರ್ಸ್ ಓದಿದ್ವಿ ಅವೆಲ್ಲ ಮೇಲ್ ಫ್ಲವರ್ ಆಗಿರ್ಬೋದು, ಫೀಮೇಲ್ ಫ್ಲವರ್ ಆಗಿರ್ಬೋದು, ಒಟ್ಟಿನಲ್ಲಿ ಇನ್ಸೆಕ್ಟ್ ಪಾಲಿನೇಷನ್ ವಿಂಡ್ ಪಾಲಿನೇಷನ್ ಅಲ್ಲಿ ಆಗ್ತಿದೆ ಅಂದ್ರೆ ಇವೆಲ್ಲ ಫೀಚರ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಅದನ್ನೇ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ಇದಿಷ್ಟು ಗೊತ್ತಾಯ್ತೇನ್ರೋ? NCERT ಅಲ್ಲಿ ಇದಿಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕಾರ್ನ್ ಕಾಬ್ ಅಂತ, ಟಾಸಲ್ಸ್. ಕಾರ್ನ್ ಕಾಬ್ ಅಲ್ಲಿ ಏನು ಒಂಥರ ಇಲ್ಲಿ ತೋರಿಸ್ಬಿಡ್ತೀನಿ, ಇಮೇಜ್ ಗೊತ್ತಾಗುತ್ತೆ, ಕಾಣಿಸ್ತಿದೆಯಾ? ಅದು ಕಾರ್ನ್ ತಿಂತೀವಲ್ಲ ನಾವು, ಇದ್ರೊಳಗಡೆ ಸಿಲ್ಕ್ ಥ್ರೆಡ್ ತರ ಹೇರ್ ತರ ಕಾಣಿಸ್ತಿದೆಯಲ್ಲ, ಇದನ್ನ ಟ್ಯಾಸಲ್ಸ್ ಅಂತ ಹೇಳಿ ಕರಿತೀವಿ. ಟ್ಯಾಸಲ್ಸ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಸ್ಟಿಗ್ಮಾ ಮತ್ತೆ ಸ್ಟೈಲ್. ಓಕೆ, ನೋಡಿ ಎಲ್ಲ ಹೊರಗಡೆ ಬಿದ್ದಿದೆ. ಯಾಕೆ ಹೇಳಿ? ಪೋಲನ್ ಗ್ರೇನ್ ಬಂತು ಅಂದ್ರೆ ಅಟ್ರಾಕ್ಟ್ ಮಾಡಕ್ಕೆ. ಇದೇ ಇಮೇಜು NCERT ಅಲ್ಲಿ ಈ ತರ ತೋರಿಸಿದ್ದಾರೆ, ವಿಂಡ್ ಪಾಲಿನೇಟಿಂಗ್ ಫ್ಲವರ್ಸ್ ಇಂದ. ಓಕೆ, ಸೊ ಅದರ ಫೀಚರ್ಸ್ NCERT ಅಲ್ಲಿ ಇರೋದು ನೋಡಿ, ದೇ ಆರ್ ನಾಟ್ ಕಲರ್ಫುಲ್, ಡೋಂಟ್ ಪ್ರೊಡ್ಯೂಸ್ ನೆಕ್ಟಾರ್ ಅಂಡ್ ಸೆಂಟ್, ದೇ ರಿಲೀಸ್ ಎನಾರ್ಮಸ್ ಪೋಲನ್. ಓಕೆ, ದ ಪೋಲನ್ ಗ್ರೇನ್ಸ್ ಆರ್ ಲೈಟ್ ಅಂಡ್ ನಾನ್ ಸ್ಟಿಕ್ಕಿ. Plants possess well exposed stamen, large feathery stigma, flowers are single ovule packed into inflorescence. Wind pollination is common in grasses. Statement al kelbodu line, common in grasses. Okay, so wind pollination ನಿಮಗೆ ಅರ್ಥ ಆಯ್ತು. ಫೀಮೇಲ್ ಪ್ಲಾಂಟ್ ಯಾವ ರೀತಿ ಮಾಡಿಫೈ ಮಾಡ್ಕೊಂಡಿದೆ ಗೊತ್ತಾಯ್ತು, ಮೇಲ್ ಪ್ಲಾಂಟ್ ಯಾವ ರೀತಿ ಮಾಡಿಫೈ ಮಾಡ್ಕೊಂಡಿದೆ ಗೊತ್ತಾಯ್ತು. ಸೊ ಓವರ್ ಆಲ್ ವಿಂಡ್ ಪಾಲಿನೇಟಿಂಗ್ ಫ್ಲವರ್ ಅಂದ್ರೆ ಅದು ಯಾವ ರೀತಿ ಇರಬೇಕು ಅನ್ನೋದು ನಮಗೆ ಗೊತ್ತಾಯ್ತು. ಈಗ ಎಬಯೋಟಿಕಲಿ ವಿಂಡ್ ಓದಿದ್ವಿ. ಈಗ ನೆಕ್ಸ್ಟ್ ಯಾವುದು? ವಾಟರ್ ಅಲ್ಲಿ ಇರುವಂತ ಫ್ಲವರ್ಸ್ ಅದೇ ಇರುತ್ತೆ ನೋಡೋಣ. ಓಕೆ, ಅಂದ್ರೆ ನಥಿಂಗ್ ಬಟ್ ಹೈಡ್ರೋಫಿಲಿ. ಫಸ್ಟ್ ಆಫ್ ಆಲ್ ವಾಟರ್ ಅಲ್ಲಿ ಪಾಲಿನೇಟ್ ಮಾಡ್ಕೊಳ್ಳಕ್ಕೆ ಈ ಏಂಜಿಯೋಸ್ಪರ್ಮ್ಸಿಗೆ ಇಷ್ಟಾನೇ ಇಲ್ಲ. ಅಪ್ಪಿತಪ್ಪಿ ವಾಟರ್ ಪಾಲಿನೇಷನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಎಷ್ಟು ಜನರ ಮುಂದೆ ಬರ್ತಾ ಹೋದಾಗ ಗೊತ್ತಾ? ಓನ್ಲಿ 30 ಜನರ ನೀಟಲ್ಲಿ ಕೇಳ್ತಾರೆ. ಅದ್ರೊಳಗಡೆನೂ ಜಾಸ್ತಿ ಯಾರು ಗೊತ್ತಾ? ಈ ಮಾನೋಕಾಟಿಲಿಡನ್ಸ್, ಇವು ಸ್ವಲ್ಪ ಜಾಸ್ತಿ. ಓಕೆ, ಈಗ ನಾವು ಆದರೂ ಹೈಡ್ರೋಫಿಲಿ ಓದಲೇಬೇಕು. ವಾಟರ್ ಇಂದ ಪಾಲಿನೇಟ್ ಆಗ್ತಿದೆ ಅಂತ ಓದ್ತೀವಿ ಅಂತ ಹೊರಟರು ಒಂದು 3 ಡಿಫರೆಂಟ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಅನ್ನ ಓದ್ತಾ ಇದೀವಿ. ಆ 3 ಗ್ರೂಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ಈ ತರ ನೋಡ್ತೀವಿ ನೋಡಿ. ಮೊದಲನೇ ಗ್ರೂಪ್ ಅಲ್ಲಿ 2 ಎಕ್ಸಾಂಪಲ್ ಓದ್ತೀವಿ. ಅದು ಯಾರ್ಯಾರು? ಒಂದು ವಾಟರ್ ಹಯಾಸಿಂತ್ and water lily. Okay, this is first group of plant. ಇವೇನು ಅಂತ ಹೇಳಿದ್ರೆ ಭಾರಿ ಅವಮಾನ ಮಾಡ್ತಾ ಇದೆ ವಾಟರ್ಗೆ. ಯಾವ ರೀತಿ ಮಾಡುತ್ತೆ ತೋರಿಸ್ತೀನಿ. ಎಲ್ಲ ನೋಡಿ, ವಾಟರ್ ಹಯಾಸಿಂತ್ ಅಂಡ್ ವಾಟರ್ ಲಿಲಿ. ಇದಿಷ್ಟು ವಾಟರ ನೋಡಿ, ಇಷ್ಟು ವಾಟರ್ ಏನ್ರೋ, ಇಲ್ಲೆಲ್ಲ ಕೆಳಗಡೆ ವಾಟರ್ ಇದೆ, ನೀವು ಅನ್ಕೋಬೇಕು ವಾಟರ್ ಇದೆ ಅಂತ. ಈಗ ಇದು ಪ್ಲಾಂಟ್ ನೋಡಿ, ಈ ತರ ಇದೆ. ವಾಟರ್ ಒಳಗಡೆ ಇದೆ, ಆದ್ರೆ ಎಲ್ಲೆದ್ ಬಂದಿದೆ? ಮೇಲಿದೆ ನೋಡಿ, ವಾಟರಿನ ಮೇಲಿದೆ. ಇಲ್ಲೆಲ್ಲ ಇದೆ ಫ್ಲವರ್ಸ್ ಎಲ್ಲ ಇಲ್ಲಿ ಕೂತಿದೆ. ಇದ್ರೊಳಗಡೆ ಸ್ಟೈಲು, ಸ್ಟಿಗ್ಮಾ, ನಿಮ್ದೇನೇನ್ ಮಾತಾಡ್ತೀರಾ ಅವೆಲ್ಲ ಇಲ್ಲಿ ಕೂತಿದೆ. ಇಲ್ಲಿದೆ ನೋಡಿ. ಈಗ ಇದು ಹೇಳುತ್ತೆ ಯಾರು? ವಾಟರ್ ಹ್ಯಾಸಿಂತ್ ಮತ್ತೆ ವಾಟರ್ ಲಿಲಿ. ನಾವು ವಾಟರ್ ಅಲ್ಲಿ ಇರ್ಬೋದು, ಒಪ್ಕೊಳ್ತೀವಿ, ವಾಟರ್ ಅಲ್ಲಿ ಇದೀವಿ, ಒಪ್ಕೊಳ್ತೀವಿ. ಆದ್ರೆ ನಮ್ಮ ಫ್ಲವರ್ಸ್ ನೋಡಿ ಎಲ್ಲಿದೆ? ಫ್ಲವರ್ಸ್ ಆರ್ ಆನ್ ಸರ್ಫೇಸ್. ವಾಟರಿನ ಮೇಲ್ ತಾನೇ ಇದೆ ಫ್ಲವರ್ಸು. ಯಾಕೆ ವಾಟರ್ಲೆ ಪಾಲಿನೇಷನ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀರಾ? ಬಿಡಿ, ಒತ್ತಾಯ ಮಾಡಬೇಡಿ. ಹಾಗಾದ್ರೆ ಹೆಂಗ್ ಪಾಲಿನೇಷನ್ ಆಗ್ತೀಯಪ್ಪ ನೀನ್ ಮತ್ತೆ ಪಾಲಿನೇಷನ್ ಆಗ್ಬೇಕು, ಸೀಡ್ ಪ್ರೊಡ್ಯೂಸ್ ಮಾಡ್ಬೇಕು, ಹೆಂಗೆ? ಇದು ಹೇಳುತ್ತೆ ಇನ್ಸೆಕ್ಟ್ ಇದೆಯಲ್ಲ, ಇನ್ಸೆಕ್ಟ್ ಕರೀರಿ. ಸರಿ, ಆಗೋ ಇನ್ಸೆಕ್ಟ್ ಇಂದಾನೆ ಪಾಲಿನೇಷನ್. ಬೈ ಚಾನ್ಸ್ ಇನ್ಸೆಕ್ಟ್ ಬರ್ಲಿಲ್ಲ ಅಂದ್ರೆ ವಿಂಡ್ ಇದೆಯಲ್ಲ, ವಿಂಡಿಗೆ ಕರೀರಿ. ಸೊ ಪಾಲಿನೇಷನ್ ಆಗ್ತಿರೋದು ಯಾವ್ದ್ರಿಂದ? either by insect or by wind. So this is the speciality of this flower. ಓಕೆ, ವಾಟರ್ ಅಲ್ಲೇ ಇದೆ, ಹೈಡ್ರೋಫಿಲಿ ಅಂತ ಹೆಸರು ತಗೊಂಡ್ಬಿಡ್ತು. ಆದ್ರೆ ಸರ್ಫೇಸ್ ಮೇಲೆ ಫ್ಲವರ್ ಇರೋದ್ರಿಂದ ದಿಸ್ ಇಸ್ ಫ್ಲವರ್ ವಿಚ್ ಗೆಟ್ ಪಾಲಿನೇಟೆಡ್ either by insect or through wind. ಓಕೆ, ಇದು 1 ಕ್ಯಾಟಗರಿ. ಅರ್ಥ ಆಯ್ತಾ? ಈಗ ಸೆಕೆಂಡ್ ಕ್ಯಾಟಗರಿ ಬರೋಣ. ಇನ್ನಿಬ್ಬರಿದ್ದಾರೆ, ಇವ್ರ ಹೆಸರು ವ್ಯಾಲಿಸ್ನೇರಿಯಾ, ಆಮೇಲೆ ಹೈಡ್ರಿಲ್ಲಾ. ಇವ್ರೇನ್ ಮಾಡ್ತಾರೆ? ಓಕೆ ಡನ್, ನಾವು ವಾಟರ್ ಇಂದಾನೆ ಪಾಲಿನೇಟ್ ಆಗ್ತೀವಿ, ಬಟ್ ನಮಗೆ ಫ್ರೆಶ್ ವಾಟರ್ ಇರಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಇಟ್ ಅಕರ್ಸ್ ಓನ್ಲಿ ಇನ್ ಫ್ರೆಶ್ ವಾಟರ್. ಸರಿಯಪ್ಪ, ಫ್ರೆಶ್ ವಾಟರ್ ಅಲ್ಲೇ ನೀವು ಪಾಲಿನೇಟ್ ಆಗು, ಬಟ್ ಅಟ್ ಲೀಸ್ಟ್ ಪಾಲಿನೇಷನ್ ತೋರಿಸು. ಮತ್ತೆ ಇದೆ ಹೇಳುತ್ತೆ, ನೋಡ್ತೀಯಾ ಯಾವ ರೀತಿ ಪಾಲಿನೇಷನ್ ಮಾಡ್ತೀನಿ ಅಂತ. ಬನ್ನಿ ನೋಡೋಣ ಅದನ್ನು. ಇದು ಇಮೇಜ್ ನೋಡ್ರು, ಇದೇ ವಾಟರ್ ಹ್ಯಾಸಿಂತ್.
ಓಕೆ, ಐಕಾರ್ನಿ ಅಂತಾನೂ ಕರಿತೀವಿ, ಟೆರರ್ ಆಫ್ ಬೆಂಗಾಲ್. ಕೇಳಿದಿರಾ ಇದು? ಯಾಕೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ನಾವ್ ಇದನ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ 10ರಷ್ಟು ಸ್ಪ್ರೆಡ್ ಆಗೋಗಿರುತ್ತೆ. ನೋಡಿ, ಇಡೀ ಲೇಕ್ ಎಲ್ಲ ಇದೆ ತುಂಬ್ಕೊಂಡಾಗ ಟೆರರ್ ಆಫ್ ಬೆಂಗಾಲ್. ಬಟ್ ಫ್ಲವರ್ಸ್ ಆರ್ ವೆರಿ ಬ್ಯೂಟಿಫುಲ್. ಈ ಬ್ಯೂಟಿಗೆ ನೋಡಿ ಮಾರು ಹೋಗಿ ಬ್ರಿಟಿಷರ್ ಇದನ್ನ ತಂದು ಇಟ್ರು, ನಮ್ಮನ್ನೆಲ್ಲ ಒಂದ್ ಗತಿ ಕಾಣಿಸಿದ್ರು. ಓಕೆ, ಸೊ ದಿಸ್ ಇಸ್ ಟೆರರ್ ಆಫ್ ಬೆಂಗಾಲ್. ಇದು ನೋಡಿ ವಾಟರ್ ಲಿಲಿ ಮೇಲಿದೆ ಅಲ್ಲ, ಫ್ಲವರ್ಸ್ ನೀಟಾಗಿ ಕಾಣಿಸುತ್ತೆ ನೋಡಿ, ಇದು ವಾಟರ್, ಅದ್ರ ಮೇಲಿದೆ ಫ್ಲವರ್. ಓಕೆ, ಹಾ ಬನ್ನಿ ಈಗ ವ್ಯಾಲಿಸ್ನೇರಿಯಾ ನೋಡೋಣ. ಈ ಡಯಾಗ್ರಾಮ್ ಅರ್ಥ ಆಗ್ಬೇಕು ಅಂದ್ರೆ ನಾನು ಇಲ್ಲಿ ಬರೆಯೋದು ನಿಮ್ಗೆ ಅರ್ಥ ಆಗ್ಬೇಕು. ಅಗೇನ್ ಲೆಟ್ ಮೀ ಡ್ರಾ ವಾಟರ್. ಈಗ ಇಲ್ಲಿ ಪ್ಲಾಂಟ್ ಇದೆ. ಓಕೆ, ಇದು ಫೀಮೇಲ್ ಪ್ಲಾಂಟ್. ಈ ಫಿಮೇಲ್ ಪ್ಲಾಂಟ್ ಏನ್ ಮಾಡುತ್ತೆ, ತನ್ನ ಒಂದು ಬ್ರಾಂಚ್ ನ ಹೆಂಗೆ ಹತ್ರ ಹೈಟ್ ಅಲ್ಲಿ ಬೆಳೆಸುತ್ತೆ. ಬೆಳೆಸ್ಬಿಟ್ಟು ಈ ಬ್ರಾಂಚ್ ಮೇಲೆ ಫ್ಲವರ್ಸ್ ಅನ್ನ ಬಿಡ್ತಾ ಇದೆ ನೋಡಿ. ಈ ಬ್ರಾಂಚ್ ಮೇಲೆ ಈ ತರ ಫ್ಲವರ್ಸ್ ಬಿಡುತ್ತೆ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ದ ಫೀಮೇಲ್ ಫ್ಲವರ್. ಓಕೆ, ಆದ್ರೆ ಎಲ್ಲಿದೆ? ಸರ್ಫೇಸ್ ಆಫ್ ವಾಟರ್ ಅಗೇನ್. ಮತ್ತೆ ವಾಟರ್ ಸರ್ಫೇಸ್ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದೆ. ಈಗ ಪಕ್ಕದಲ್ಲಿ ಕಾಯ್ಕೊಂಡು ಕೂತಿದೆ ಯಾವುದು? ಮೇಲ್. ನೋಡಿ, ಇದು ಮೇಲ್ ಪ್ಲಾಂಟ್. ಬಟ್ ಇದು ಅಫ್ಕೋರ್ಸ್ ವಾಟರ್ ಒಳಗೆ ಇರುತ್ತೆ, ಬಟ್ ಇಲ್ಲೂ ಫ್ಲವರ್ಸ್ ಗಳಿದೆ ನೋಡಿ. ಇದು ಆಬ್ವಿಯಸ್ಲಿ ಕಲರ್ಲೆಸ್. ಯಾಕೆ ಕಲರ್ಲೆಸ್? ಯಾವ ಇನ್ಸೆಕ್ಟ್ ಅಟ್ರಾಕ್ಟ್ ಮಾಡ್ಬೇಕು, ಯಾರನ್ನ ಅಟ್ರಾಕ್ಟ್ ಮಾಡ್ಬೇಕು, ಹೆಂಗಿದ್ರು ಇವಳೊಬ್ಳೆ ಇವಳ ಜೊತೆ ಪಾಲಿನೇಟ್ ಮಾಡಬೇಕು ಅನ್ಕೊಂಡು ಕೂತಿದೆ. ಬಟ್ ಇದೇನು ಫ್ಲವರ್ಸ್ ಗಳನ್ನ ವಾಟರ್ ಅಲ್ಲೇ ಈ ತರ ರಿಲೀಸ್ ಮಾಡ್ಬಿಡುತ್ತೆ. ಈ ಫ್ಲವರ್ ವಾಟರ್ ಕರೆಂಟ್ ಅಂತ ಹೇಳಿದ್ರೆ ಈ ನೀರಲ್ಲೇ ವೇವ್ಸ್ ಗಳು ಬರ್ತಿರತ್ತಲ್ಲ, ಇದ್ರ ಜೊತೆನೆ ಸುತ್ಕೊಂತ ಇರತ್ತೆ. ಸುತ್ಕೊಂಡು ಹಿಂಗ್ ಹೋಗಿ ಮೇಲೆ ಪಟಕ್ ಅಂತ ಯಾವ್ದ್ರ ಜೊತೆ ಬೈ ಚಾನ್ಸ್ ಸಿಕ್ತು ಅಂತ ಹೇಳಿದ್ರೆ ಆ ಪೋಲನ್ ಗ್ರೇನು ಅಥವಾ ಫ್ಲವರ್ ಸೀದಾ ಹೋಗಿ ಇದ್ರ ಜೊತೆ ಹಿಂಗ್ ಸೇರ್ಕೊಂಡ್ಬಿಟ್ಟು ಅಂದ್ರೆ ಆ ಪೋಲನ್ ಗ್ರೇನ್ ಇದ್ರ ಜೊತೆ ಫರ್ಟಿಲೈಸ್ ಆಗುತ್ತೆ. ಓಕೆ, ಸೊ ಅಂದ್ರೆ ಪಾಲಿನೇಷನ್ ಪ್ರೋಸೆಸ್ ಇಲ್ಲಿ ನಡೀತಾ ಇದೆ. ಫಿಮೇಲ್ ಫ್ಲವರ್ ಒಳಗಡೆ ಪೋಲನ್ ಗ್ರೇನ್ ವಾಟರ್ ಕರೆಂಟ್ ಇಂದ ಹೋಗಿ ಇದ್ರೊಳಗಡೆ ಎಂಟ್ರಿ ಆಯ್ತು ಅಂತ. ಓಕೆನಾ? ಸೊ ಅದರ ಇಮೇಜ್ ಇಲ್ಲಿ ಕೊಟ್ಟಿರೋದು. ಇದು ಮೇಲ್ ಫ್ಲವರ್. ಆ ಮೇಲ್ ಫ್ಲವರ್ ಹಿಂಗೆ ವಾಟರ್ ಕರೆಂಟ್ ಅಲ್ಲಿ ಹೋಗಿ ಫಿಮೇಲ್ ಫ್ಲವರ್ ಜೊತೆ ಮಿಕ್ಸ್ ಆಗುತ್ತೆ. ಸೊ ಇದು ಯಾರ ಕೇಸಲ್ಲಿ? ವ್ಯಾಲಿಸ್ನೇರಿಯಾ ಅಥವಾ ಹೈಡ್ರಿಲಾ. ಇದು ಪ್ಯೂರ್ಲಿ ಫಾರ್ ಫ್ರೆಶ್ ವಾಟರ್. ಬಟ್ ಮೆರೈನ್ ವಾಟರ್ ಸುದ್ದಿಗೆ ಬಂದ್ರೆ ಅದು ಥರ್ಡ್ ಕ್ಯಾಟಗರಿ ಫ್ಲವರ್ಸ್ಗಳು. ಇದು ಅರ್ಥ ಆಯ್ತಾ ನಿಮಗೆ? ಸೂಪರ್. ಥರ್ಡ್ ಕ್ಯಾಟಗರಿ ಇಲ್ಲಿ ನಾವು ನೋಡೋದು ಸೀ ಗ್ರಾಸ್. ಸೀ ಗ್ರಾಸ್ಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಝೂಸ್ಟೆರಾ. ಎಕ್ಸಾಂಪಲ್ ಇಂಪಾರ್ಟೆಂಟ್. ಝೂಸ್ಟೆರಾ ಇದು ಮೆರೈನ್ ವಾಟರ್ ಅಲ್ಲಿ ಮಾತ್ರ ನಡೀತಾ ಇರೋದು. ಓಕೆ, ಝೂಸ್ಟೆರಾ ಇದೇನ್ ಮಾಡುತ್ತೆ ತೋರ್ಸೋಣ. ಅದಕ್ಕೂ ವಾಟರ್ ಏನೋ ಇದೆ, ಫುಲ್ ವಾಟರ್ ಏನೋ ಇದೆ. ಇಲ್ಲಿ ಮಾಮೂಲಿ ಫಿಮೇಲ್ ಪ್ಲಾಂಟ್, ಇಲ್ಲೆಲ್ಲ ಫ್ಲವರ್ಸ್ ಇದೆ, ಎಲ್ಲ ಕಲರ್ಲೆಸ್. ನೋ ನೀಡ್ ಆಫ್ ಬೇರಿಂಗ್ ಕಲರ್. ಇಲ್ಲಿ ಮೇಲ್ ಪ್ಲಾಂಟ್. ಈ ಮೇಲ್ ಏನ್ ಮಾಡುತ್ತೆ, ಒಂದು ಪೋಲನ್ ಗ್ರೇನ್ ಅನ್ನ ವಾಟರ್ ಅಲ್ಲೇ ರಿಲೀಸ್ ಮಾಡುತ್ತೆ. ಇದು ಇನ್ಫ್ಯಾಕ್ಟ್ ತುಂಬಾ ಕೆಳಗಡೆ ಅಂಡರ್ ದ ಸರ್ಫೇಸ್ ವಾಟರ್ ಕೆಳಗಡೆ ಇರ್ತವೆ. ಇದು ಯಾಕಂದ್ರೆ ಓಷನ್ ಅಲ್ಲ, ಕೆಳಗಡೆ ಇರುತ್ತೆ. ಇಲ್ಲೇನ್ ಮಾಡುತ್ತೆ, ಪೋಲನ್ ಗ್ರೇನ್ ಅನ್ನ ರಿಲೀಸ್ ಮಾಡುತ್ತೆ. ಆ ಪೋಲನ್ ಗ್ರೇನ್ ನೋಡಿ ಯಾವ ರೀತಿ ಇದೆ, ದೊಡ್ಡದಾಗಿದೆ. ಇಟ್ಸ್ ಅ ಲಾಂಗ್ ಪೋಲನ್ ಗ್ರೇನ್. ಸೊ ಇದೊಂಥರ ಯಾವ ಶೇಪ್ ಅಲ್ಲಿ ಇದೆ ಅಂತ ಹೇಳಿದ್ರೆ ರಿಬ್ಬನ್ ಶೇಪ್ ಅಲ್ಲಿ ಇರುತ್ತೆ. ಬಟ್ ವಾಟರ್ ಇಂದ ವೆಟ್ ಆಗಬಾರ್ದು ಅಂತ ಹೇಳಿ ಇದ್ರ ಮೇಲೆ ಈ ತರ ಕವರಿಂಗ್ ಇರುತ್ತೆ. ಓಕೆ, ಅದನ್ನ ಮ್ಯೂಸಿಲೇಜಿನಸ್ ಕವರಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದೇನ್ ಮಾಡುತ್ತೆ, ಆ ಕವರಿಂಗ್ ಇಂದ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ಸೀದಾ ಹೋಗುತ್ತೆ ಫಿಮೇಲ್ ಪ್ಲಾಂಟ್ ಹತ್ರ. ಎಸ್ ಐ ಆಮ್ ಕಮಿಂಗ್ ಅಂತ ಹೇಳುತ್ತೆ, ಹೋಗಿ ಇದ್ರ ಜೊತೆ ಫರ್ಟಿಲೈಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅಂದ್ರೆ ಇಷ್ಟೋ ತನಕ ನಾವು ಯಾವ್ದಾವ್ದು ಓದಿದ್ವಿ ನೋಡಿ. ಈ ಮೂರನ್ನು ಓದಿದ್ವಿ ಹೈಡ್ರೋಫಿಲಿಯಲ್ಲಿ. ಒಂದು ವಾಟರ್ ಹ್ಯಾಸಿಂತ್ ಮತ್ತೆ ವಾಟರ್ ಲಿಲಿ ಸರ್ಫೇಸ್ ಮೇಲೆ ಆಗುತ್ತೆ, ಬಟ್ ಇನ್ಸೆಕ್ಟ್ ಮತ್ತೆ ವಿಂಡ್. ಕ್ವಶನ್ ಇದ್ರ ಮೇಲೆ ಕೇಳ್ತಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪ್ಲಾಂಟ್ ದೋ ಇಟ್ ಇಸ್ ಅ ವಾಟರ್ ಪ್ಲಾಂಟ್ ಬಟ್ ಪಾಲಿನೇಷನ್ ಆಕರ್ ಥ್ರೂ ವಿಂಡ್ ಅಂಡ್ ಇನ್ಸೆಕ್ಟ್ ಅಂದ್ರೆ ವಾಟರ್ ಲಿಲಿ, ವಾಟರ್ ಹೈಸಿಂತೆ ಬರೀಬೇಕು. ಇನ್ ಪರ್ಟಿಕ್ಯುಲರ್ ಆಗಿ ಫ್ರೆಶ್ ವಾಟರ್ ಅಂತ ಹೆಸರು ಕೊಟ್ರೆ ವ್ಯಾಲಿಸ್ನೇರಿಯಾ ಹೈಡ್ರಿಲಾನೇ ಬರೀಬೇಕು. ಝೂಸ್ಟೆರಾ ಅಥವಾ ಸೀಗ್ರಾಸ್ ಏನೇ ಕೇಳಿದ್ರು ಮರೈನ್ ವಾಟರ್ ಅಂತಾನೆ ಬರೀಬೇಕು. ಓಕೆನಾ? ಸೊ ಕ್ವಶನ್ಸ್ ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಸೊ ಅನೆಮೋಫಿಲಿ ಗೊತ್ತಾಯ್ತು,
ಹೈಡ್ರೋಫಿಲಿ ಗೊತ್ತಾಯ್ತು, ಬಯೋಟಿಕ್ ಏಜೆಂಟ್ ಗೊತ್ತಾಯ್ತು ನಮಗೆ. ಸೊ ಅಲ್ಲಿಗೆ ಪಾಲಿನೇಟಿಂಗ್ ಏಜೆಂಟ್ಸ್ ಅನ್ನೋ ಟಾಪಿಕ್ ಏನಿತ್ತು ಇದಿಷ್ಟು ಮುಗಿಸಿದ್ವಿ. NCERT ಓದಿ ಪ್ರತಿ ಲೈನು ನಿಮಗೆ ಪಕ್ಕ ಅರ್ಥ ಆಗುತ್ತೆ, ಯಾವೊಂದು ವರ್ಡು ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಅರ್ಥ ಆಗಿಲ್ಲ ಅನ್ನೋದಿರಲ್ಲ, ಎಲ್ಲ ಅರ್ಥ ಆಗುತ್ತೆ. ಇವಾಗ ಪೋಲನ್ ಪಿಸ್ಟಿಲ್ ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತಿದೆ ಅದನ್ನ ನೋಡೋಣ. ಓಕೆ, ಇವಾಗ ನಾವು ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಹೇಳಿದ್ರೇನು ಅದ್ರ ಬಗ್ಗೆ ಮಾತಾಡೋಣ. ಸೊ ಈಗ ನಮಗೆ ಎಗ್ ರೆಡಿಯಾಗಿದೆ, ಪೋಲನ್ ಗ್ರೇನು ರೆಡಿ ಇದೆ, ಅದರೊಳಗಡೆ 2 ಮೇಲ್ ಗ್ಯಾಮೆಟು ಇದೆ. ಇವಾಗ ಲ್ಯಾಂಡ್ ಆಗಲಿಕ್ಕೆ ಬರ್ತಿದೆ ಯಾವ್ದ್ರ ಮೇಲೆ? ಸ್ಟಿಗ್ಮಾದ ಮೇಲೆ. ಸೊ ಹಾಗಾಗಿ ನಾನು ಇಲ್ಲಿ ಮತ್ತೆ ಒಂದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ಕಂಪ್ಲೀಟ್ ಒಂದು ಗೈನೇಷಿಯಂ ಸ್ಟ್ರಕ್ಚರ್ನ ಬರಿತೀನಿ. ಸೊ ಏನೇನ್ ಬರ್ದಿದ್ದೀನಿ ನಾನು? ಹೈಲಮ್ ಬರ್ದಿದ್ದೀನಿ, ಇದ್ರ ಕೆಳಗಡೆ ಇರುವಂತ ಪ್ಲಾಸೆಂಟಾ ತೋರಿಸಿದ್ದೀನಿ, ಓವ್ಯೂಲು, ಅದ್ರ ಮೇಲೆ ಇರುವಂತ ಇಂಟರ್ಗ್ಯುಮೆಂಟ್ಸ್ ಸ್ಟೈಲೋಸ್ಟಿಗ್ಮಾ. ಸೊ ಈಗ ಒಳಗಡೆ ಆಲ್ರೆಡಿ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗಿದೆ, ಅದು ನಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ದಿಸ್ ಇಸ್ ಎಂಬ್ರಿಯೋ ಸ್ಯಾಕ್. ಸೊ ಈಗ ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ನೋಡಿ ಇವೆರಡು ಸಿನರ್ಜಿಡ್ಸ್, ಇದ್ರ ಮೇಲಿದೆ ಫಿಲಿಫಾರ್ಮ್ ಅಪಾರ್ಟಸ್. ಓಕೆ, ಸೊ ಮಧ್ಯದಲ್ಲಿದೆ ದಿಸ್ ಒನ್ ಎಗ್. ಓಕೆ, ಹಾಗಾದ್ರೆ ನಾನು ಇದನ್ನ ಮಾರ್ಕ್ ಮಾಡೋದಾದ್ರೆ ಎಗ್ ಅಂತ ಹೇಳಿ ಮಾರ್ಕ್ ಮಾಡ್ಬೋದು, ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ಇದು ಯಾವ ಜಾಗದಲ್ಲಿದೆ? ಮೈಕ್ರೋಪೈಲಾರ್ ಎಂಡ್ ಹತ್ರ ಇದೆ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಎಗ್ ಇರೋದು ಅಥವಾ ಸಿನರ್ಜಿಡ್ಸ್ ಇರೋದು ಇವೆರಡು ಸಿನರ್ಜಿಡ್ಸ್ ತಾನೆ. ಸೊ ದೀಸ್ ಟು ಆರ್ ಸಿನರ್ಜಿಡ್ಸ್. ಇದಿರೋದು ಯಾವಾಗ್ಲೂ ಈ ಮೈಕ್ರೋಪೈಲಾರ್ ರೀಜನ್ ಅಲ್ಲಿ. ಸೊ ದಿಸ್ ರೀಜನ್ ಇಸ್ ನಥಿಂಗ್ ಬಟ್ ಮೈಕ್ರೋಪೈಲ್. ಓಕೆ, ಕೆಳಗಡೆ ಆಂಟಿಪೋಡಲ್ಸ್ ಬರಬೇಕಿತ್ತಲ್ಲ, ಡನ್. ಸೊ ಈ 3 ಆಂಟಿಪೋಡಲ್ಸ್, ಮಧ್ಯದಲ್ಲಿ ಸೆಂಟ್ರಲ್ ಸೆಲ್. ಸೊ ಈಗೆಲ್ಲ ಸ್ಟ್ರಕ್ಚರ್ ನಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ. ಈಗ ಪ್ರಪಂಚದಲ್ಲಿ ಅಥವಾ ನೇಚರ್ ಅಲ್ಲಿ ಡಿಫ್ರೆಂಟ್ ಪೋಲನ್ ಗ್ರೇನ್ಸ್ ಇದೆ. ಓಕೆ, ಈಗ ಮದುವೆ ಹುಡುಗಿ ಅಂದ್ರೆ ಮದುವೆ ಮಾಡಕ್ಕೆ ಒಂದು ಹುಡುಗಿಗೆ ನಾವು ಗಂಡು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದೇ ಗಂಡಲ್ಲ, ಯಾವ್ಯಾವ ಊರಿಂದ ಬೇಕಾದ್ರೂ ಬರ್ಬೋದು ಅಂತ ಹೇಳಿದೆ. ಸೊ ಈಗ ಅದೇ ತರ ಸುಮಾರು ಜನ ಪೋಲನ್ ಗ್ರೇನ್ಸ್ಗಳು ಇಲ್ಲಿದ್ದಾವೆ. ಈಗ ಇಲ್ಲೊಬ್ಬ ಪೋಲನ್ ಗ್ರೇನ್ ಇದ್ದಾನೆ. ಸೊ ಆಕ್ಚುಲಿ ಇವನು ನಮಗೆ ಬೇಕಾಗಿರುವಂತ ರಿಯಲ್ ಪೋಲನ್ ಗ್ರೇನ್. ಸೊ ಈ ಸ್ಪೀಶೀಸ್ಗೆ ಬೇಕಾಗಿರುವಂತ ರಿಯಲ್ ಪೋಲನ್ ಗ್ರೇನ್ ಸೇಮ್ ಟೈಪ್. ಓಕೆ, ಸೊ ಹಾಗಾಗಿ ಈಗ ಇವನಿಗೆ ನಾನು ಹೆಸರು ಕೊಡೋದಾದ್ರೆ ಏನಂತ ಹೆಸರು ಕೊಡ್ತೀನಿ? ಯು ಆರ್ ಅ ರೈಟ್ ಪೋಲನ್. ನೀನು ಕರೆಕ್ಟ್ ಆಗಿ ನಾವು ಹುಡುಕ್ತಿದ್ವಲ್ಲ ಅದೇ ತರಾನೇ ಇದೆಯಾ ಮದುವೆ ಗಂಡು ನೀನು. ಸೊ ಯು ಆರ್ ದ ರೈಟ್ ಟೈಪ್. ಓಕೆ, ಸೊ ಅದನ್ನ ನಾವು ಕಾಂಪ್ಯಾಟಿಬಲ್ ಅಂತಾನೂ ಸಹ ಕರಿತೀವಿ. ಕಾಂಪ್ಯಾಟಿಬಲ್ ಆರ್ ರೈಟ್ ಟೈಪ್ ಪೋಲನ್. ರೈಟ್ ಪೋಲನ್. ಆದ್ರೆ ನೇಚರಲ್ಲಿ ಇವನೊಬ್ನೇ ಇಲ್ವೇ, ಬೇರೆಯವರು ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾರೋ ಒಬ್ಬ ಇದ್ದಾನೆ, ಇವನ್ ಲೈಫಲ್ಲಿ ಸೀರಿಯಸ್ನೆಸ್ ಇಲ್ಲ. ಸೊ ಆದ್ರೂ ಮದುವೆ ಆಗ್ತೀನಿ ಅಂತ ಮುಂದೆ ಬಂದ್ಬಿಟ್ಟಿದ್ದಾನೆ. ಬಟ್ ಈಸ್ ಅ ರಾಂಗ್ ಟೈಪ್, ಇಟ್ಸ್ ಅ ರಾಂಗ್ ಪೋಲನ್. ಇನ್ಕಂಪ್ಯಾಟಿಬಲ್ ಪೋಲನ್ ಅಂತಾನೂ ಸಹ ಕರಿಬಹುದು ನಾವು. ಇಟ್ ಈಸ್ ಅ ಇನ್ಕಂಪ್ಯಾಟಿಬಲ್. ಅದೇ ತರ ನಾವ್ ಈಗ ತಾನೇ ಓದಿದ್ವಿ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ನೇಚರ್ ಏನ್ ಮಾಡಿದೆ, ಕೆಲವು ಟೈಮು ತಂದೆ ಸ್ಪೀಶೀಸ್ ಆದ್ರೂ ರಿಜೆಕ್ಟ್ ಮಾಡ್ಬಿಡುತ್ತೆ. ಬೇಡ ನೀನು ಇದೇ ಸ್ಪೀಶೀಸೇ ಆದ್ರೆ ನೇಚರ್ ನಿನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ, ಯಾಕಂದ್ರೆ ನೀನ್ ಬೈಸೆಕ್ಷುವಲ್ ಫ್ಲವರ್ ಇಂದ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ. ಬೈ ಚಾನ್ಸ್ ಈ ತರ ಪೋಲನ್ ಗ್ರೇನ್ ಏನಾದ್ರು ಬಂದಿದ್ರೆ ಇದನ್ನ ಸೆಲ್ಫ್ ಇನ್ಕಂಪ್ಯಾಟಿಬಲ್ ಪೋಲನ್ ಅಂತ ಕರಿತೀವಿ. ಸೊ ಇವಾಗ ಹೆಣ್ಣೋಡಕ್ಕೆ ಎಲ್ಲಾ ತರ ಪೋಲನ್ ಗ್ರೇನ್ಸು ರೆಡಿ ಆಗಿದ್ದಾರೆ. ಸರಿ, ಒಬ್ರೊಬ್ರೆ ಬರ್ತಾರೆ, ಇದು ಮನೆ ಜನ ಅಂತ ಅನ್ಕೋಣ. ಸೊ ಈ ಸ್ಟಿಗ್ಮಾ, ಸೊ ದಿಸ್ ಇಸ್ ಸ್ಟಿಗ್ಮಾ. ಸೊ ಲೆಟ್ಸ್ ಇಮ್ಯಾಜಿನ್ ಸ್ಟಿಗ್ಮಾ ಇಸ್ ಅ ಫ್ಯಾಮಿಲಿ ಮೆಂಬರ್. ಸೊ ಈಗ ಸ್ಟಿಗ್ಮಾ ಟೆಸ್ಟ್ ಮಾಡುತ್ತೆ. ಈಗ ಬರ್ತೀಯಾ, ಏನಪ್ಪ ನೀನ್ ಮದುವೆ ಆಗೋಕ್ಕೋಸ್ಕರ ಬರ್ತಾ ಇದೀಯಾ, ನೀನ್ ಏನ್ ಕೆಲಸ ಮಾಡ್ಕೊಂಡಿದ್ಯಾ, ನಿಮ್ ಮನೆ ಜನ ಹೇಗಿದ್ದಾರೆ, ನಿಂದು ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳು. ಸೊ ದೇ ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್, ರೈಟ್? ಸೊ ಇದೇ ತರ ಒಬ್ರೊಬ್ರನ್ನೇ ಇಂಟ್ರಾಕ್ಟ್ ಮಾಡ್ತಾ ಇದೆ ಪೋಲನ್ ಗ್ರೇನ್ ಅನ್ನ. ಯಾರು? ಸ್ಟಿಗ್ಮಾ. ಸೊ ಈ ತರ ಕಾನ್ವರ್ಸೇಷನ್ ಇದು ಬರೀ ಸ್ಟಿಗ್ಮಾ ಮಾತ್ರ ಕೇಳುತ್ತಾ? ಎಲ್ಲ ಪೋಲನ್ ಗ್ರೇನ್ ಹೇಳ್ಬೇಕು. ಮನೆಯವ್ರು ಕೇಳಿದಾಗ ಮದುವೆ ಆಗಕ್ಕೆ ಬಂದಿರೋ ಹುಡುಗನು ಹೇಳ್ತಾನೆ, ಹೌದು ನಾನು ಇಂಥ ಕೆಲಸ ಮಾಡ್ಕೊಂಡಿದ್ದೀನಿ, ನಮ್ಮ ಅಪ್ಪ ಅಮ್ಮ ಇಂಥವ್ರು, ನಮ್ಮ ಊರು ಇಂಥದ್ದು. ಸೊ ಈ ತರ ದೇರ್ ಇಸ್ ಅ ಡೈಲಾಗ್, ದೇರ್ ಇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ದ ಸ್ಟಿಗ್ಮಾ ಆಸ್ ವೆಲ್ ಆಸ್ ದ ಪೋಲನ್. ನಾನೇನ್ ಹೇಳಿದೆ? ದೇರ್ ಇಸ್ ಅ ಕಾನ್ವರ್ಸೇಷನ್. ಅದನ್ನ ನಾವೇನಂತ ಕರಿತೀವಿ ಇಲ್ಲಿ ಬಯಾಲಜಿಯಲ್ಲಿ? ದ ಡೈಲಾಗ್ ಅಕರ್ಸ್
ಬಿಟ್ವೀನ್ ದ ಸ್ಟಿಗ್ಮಾ ಅಂಡ್ ದ ಪೋಲನ್. ಸರಿ, ಒಬ್ರೊಬ್ರೆ ಬರ್ತಾರೆ, ಇವನ್ ಬರ್ತಾನೆ, ನೋಡುತ್ತೆ ಸ್ಟಿಗ್ಮಾ, ಏಯ್ ಯು ಆರ್ ಅ ರಾಂಗ್ ಟೈಪ್, ಗೆಟ್ ಲಾಸ್ಟ್, ನಾವು ನಿನ್ನಂತ ಹುಡುಗನಿಗೆ ನಮ್ಮ ಹುಡುಗಿ ಕೊಡಲ್ಲ, ಹೋಗು ನೀನು. ಸರಿ, ಇನ್ನೊಬ್ಬ ಇವನ್ ಬರ್ತಾನೆ, ಇವನ್ ಬರ್ತಿದ್ದಂಗೂ ಏನ್ ಮಾಡುತ್ತೆ ಸ್ಟಿಗ್ಮಾ, ಇಲ್ಲ ಇಲ್ಲ ನೀನು ಸೆಲ್ಫ್ ಇನ್ಕಂಪ್ಯಾಟಿಬಲ್, ನೀನು ನಮ್ದೇ ಆದಂತ ಫ್ಲವರ್ ಇಂದ ಬಂದಿರೋದ್ರಿಂದ ಇಲ್ಲ ಇಲ್ಲ ನಿನ್ನ ನಾನು ರಿಜೆಕ್ಟ್ ಮಾಡ್ತೀನಿ, ಬಿಕಾಸ್ ನೇಚರೇ ನಂಗೆ ಪರ್ಮಿಷನ್ ಕೊಟ್ಟಿದೆ ರಿಜೆಕ್ಟ್ ಮಾಡಕ್ಕೆ. ಓಕೆ, ಅಂತೂ ಇಂತೂ ಈ ಹುಡುಗ ಬರ್ತಾನೆ. ಇವಾಗ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು ಇದೇ ಹುಡುಗನ್ನ, ಬಂದಿದ್ದು ಇದೇ ಹುಡುಗ. ಸರಿ, ಬಂದ, ಸ್ಟಿಗ್ಮಾದ ಮೇಲೆ ಕೂತ. ಓಕೆ, ಸೊ ಸ್ಟಿಗ್ಮಾದ ಮೇಲೆ ಕೂತ ಅಂತ ಹೇಳಿದ್ರೆ ಈಸ್ ಅ ರೈಟ್ ಪೋಲನ್. ಓಕೆ, ಇಟ್ ಇಸ್ ಅ ರೈಟ್ ಪೋಲನ್. ಇಲ್ಲೇ ಬರ್ದ್ಬಿಟ್ಟಿದ್ದೀನಲ್ಲ, ಮತ್ತೆ ಇನ್ನೊಂದ್ಸಲ ಬೇಡ. ರೈಟ್ ಪೋಲನ್ ಬಂದು ಕುತ್ಕೊಂಡ. ಸೊ ಅಂದ್ರೆ ಇವರಿಬ್ರು ಮಧ್ಯದಲ್ಲೂ ಕೆಮಿಕಲ್ ಕಾನ್ವರ್ಸೇಷನ್ ಆಗ್ತಾ ಇದೆ, ಅಂದ್ರೆ ಡೈಲಾಗ್ಗಳು ಕನ್ವರ್ಸೇಷನ್ ನಡೀತಾ ಇದೆ ಇಲ್ಲಿ. ಸೊ ಇದು ನಾವು ಮಾತಾಡ್ತೀವಲ್ಲ ಆ ತರ ನಡೀತಾ ಇಲ್ಲ, ಕೆಲವು ಕೆಮಿಕಲ್ಸ್ ರಿಲೀಸ್ ಮಾಡಿ, ಇದೊಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ, ಅದ್ ನೋಡುತ್ತೆ, ಓಕೆ ಓಕೆ ಇಟ್ಸ್ ಅ ರೈಟ್ ಕೆಮಿಕಲ್. ಸ್ಟಿಗ್ಮಾ ರಿಲೀಸ್ ಮಾಡುತ್ತೆ ಒಂದಿಷ್ಟು ಕೆಮಿಕಲ್ ಫ್ಯಾಕ್ಟರ್ಸ್ ನ, ಅವಾಗ ಪೋಲನ್ ಬೇರೆ ನೋಡುತ್ತೆ, ಯಸ್ ಇಟ್ಸ್ ಅ ರೈಟ್ ಕೆಮಿಕಲ್, ನಾವಿಬ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗಕ್ ಸಾಧ್ಯ, ಓಕೆ ಡನ್ ಅಂತ ಎರಡು ಅಗ್ರಿ ಮಾಡ್ಕೊಳ್ತವೆ. ಅಂದ್ರೆ ಅರ್ಥ ಏನು, ಇದು ಒಂದಿಷ್ಟು ಕೆಮಿಕಲ್ಸ್ ನ ರಿಲೀಸ್ ಮಾಡ್ತಾ ಇದೆ ಸ್ಟಿಗ್ಮಾ, ಅದೇ ತರ ಪೋಲನ್ ಗ್ರೇನ್ಸ್ ಒಂದಿಷ್ಟು ಕೆಮಿಕಲ್ಸ್ ನ ರಿಲೀಸ್ ಮಾಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಾನು ಬರೆಯೋದಾದ್ರೆ ದೇರ್ ಇಸ್ ಅ ಕೆಮಿಕಲ್ ಕಾನ್ವರ್ಸೇಷನ್ ಅಥವಾ ಕೆಮಿಕಲ್ ಡೈಲಾಗ್. ಕೆಮಿಕಲ್ ಇಂಟರಾಕ್ಷನ್ಸ್ ಬರ್ಬೋಣ. ಪೋಲನ್ ಮತ್ತೆ ಸ್ಟಿಗ್ಮಾ ಮಧ್ಯದಲ್ಲಿ ಕೆಮಿಕಲ್ ಇಂಟರಾಕ್ಷನ್ ನಡೀತಾ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸರಿ, ಇವಾಗ ಸ್ಟಿಗ್ಮಾ ನೋಡುತ್ತೆ. ಸೊ ಸ್ಟಿಗ್ಮಾ ಗೊತ್ತಾಗುತ್ತೆ, ಸ್ಟಿಗ್ಮಾ ರೆಕಾಗ್ನೈಸಸ್. ಸೊ ರೆಕಾಗ್ನೈಸ್ ಮಾಡುವಂತ ಕೆಪಾಸಿಟಿ ಯಾರಿಗಿದೆ? ಎಷ್ಟು ಜನ ಬೇಕಾದ್ರೂ ಹೆಣ್ಣು ನೋಡಕ್ ಬರ್ಬೋದು, ಬಟ್ ಇವನೇ ಸರಿಯಾದ ಹುಡುಗ ನಮ್ಮ ಹುಡುಗಿಗೆ ಅಂತ ರೆಕಾಗ್ನೈಸ್ ಮಾಡುವಂತ ಕೆಪಾಸಿಟಿ ಇಲ್ಲಿ ಯಾರಿಗಿದೆ? ಸ್ಟಿಗ್ಮಾ ಆಗಿದೆ. ಅಂದ್ರೆ ಸ್ಟಿಗ್ಮಾ ಏನ್ ಮಾಡ್ತಿದೆ, ವೆದರ್ ಯು ಆರ್ ಅ ರೈಟ್ ಟೈಪ್ ಆರ್ ರಾಂಗ್ ಪೋಲನ್, ನೀನು ರಾಂಗ್ ಪೋಲನ ರೈಟ್ ಪೋಲನ ಅದನ್ನ ನಾನು ನೋಡ್ತೀನಿ. ಸರಿ, ನೀನು ರೈಟ್ ಪೋಲನ್, ಈಗ ಇವರೆಲ್ಲ ರಾಂಗ್ ಪೋಲನ್ ಆಗಿದ್ರು, ಸೊ ಹಾಗಾಗಿ ಇವರನ್ನೆಲ್ಲ ರಿಜೆಕ್ಟ್ ಮಾಡ್ತು, ಬಟ್ ಇವನು ಈಸ್ ದ ರೈಟ್ ಪೋಲನ್. ಸೊ ರೈಟ್ ಪೋಲನ್ ಆದ್ರೆ ಏನ್ ಮಾಡುತ್ತೆ, ಎಸ್ ಎಸ್ ಕಮಾನ್ ಕಮಾನ್ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಇಫ್ ಇಟ್ ಇಸ್ ಅ ರೈಟ್ ಪೋಲನ್ ಇಟ್ ಅಕ್ಸೆಪ್ಟ್. ಅಕಸ್ಮಾತ್ ರಾಂಗ್ ಪೋಲನ್ ಆದ್ರೆ ಇಟ್ ವಿಲ್ ರಿಜೆಕ್ಟ್. ಯಾರು ಇಟ್ ವಿಲ್ ಮೀನ್ಸ್ ಸ್ಟಿಗ್ಮಾ ವಿಲ್ ರಿಜೆಕ್ಟ್. ಸರಿ, ಇವಾಗ ಅಕ್ಸೆಪ್ಟ್ ಮಾಡ್ತು. ನೋಡು ಹುಡುಗ, ನೀನ್ ಕರೆಕ್ಟ್ ಆಗಿದ್ಯಾ, ನಮ್ಮ ಹುಡುಗಿಗೆ ಮದುವೆ ಮಾಡಕ್ಕೆ, ಓಕೆ ಡನ್, ಅಕ್ಸೆಪ್ಟೆಡ್ ಅಂತ ಹೇಳ್ತು. ಸೊ ಅಕ್ಸೆಪ್ಟ್ ಆದ ತಕ್ಷಣನೇ ಇವನೇನ್ ಮಾಡ್ತಾನೆ, ಯಾರು, ಈಸ್ ನಥಿಂಗ್ ಬಟ್ ಅ ಪೋಲನ್ ಗ್ರೀನ್, ಕರೆಕ್ಟ್. ಇವನು ನೆಕ್ಸ್ಟ್ ಪ್ರೋಸೆಸ್ಗೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಪ್ರೋಸೆಸ್ ಅಂತ ಹೇಳಿದ್ರೇನು, ನಥಿಂಗ್ ಬಟ್ ಪೋಲನ್ ಜರ್ಮಿನೇಷನ್. ಪೋಲನ್ ಜರ್ಮಿನೇಷನ್ ಆಗೋಕೆ ಸ್ಟಾರ್ಟ್ ಆಗೋಯ್ತು. ಈಗ ಪೋಲನ್ ಜರ್ಮಿನೇಷನ್ ಅಲ್ಲಿ ಜಸ್ಟ್ ರೀಕಾಲ್ ಮಾಡ್ಕೊಡಿ, ನಾವೇನು ಓದಿದ್ವಿ ಅವಾಗಲೇ, ಇಲ್ಲಿ ತನಕ ಅರ್ಥ ಆಗಿದೆ ಅಲ್ವಾ? ಈಗ ಈ ಪೋಲನ್ ಗ್ರೈನ್ ಅನ್ನ ನೋಡಿ, ಈ ಪೋಲನ್ ಗ್ರೈನ್ ಅನ್ನ ನಾನು ಬರೆಯೋದಾದ್ರೆ, ಈ ಪೋಲನ್ ಗ್ರೈನ್ ಅಲ್ಲಿ ಒಂದು ಈ ತರ ಫ್ಲೋಟ್ ಆಗುವಂತ ಸೆಲ್ ಇತ್ತು, ವಾಟ್ ಇಸ್ ದಟ್? ಇಟ್ ಇಸ್ ಅ ಜನರೇಟಿವ್ ಸೆಲ್. ಅದೇ ತರ ಇನ್ನೊಂದು ಸೆಲ್ ಇತ್ತು, ದಟ್ ಇಸ್ ವೆಜಿಟೇಟಿವ್ ಸೆಲ್. ಓಕೆ, ನಾನು ಸ್ವಲ್ಪ ಮೇಲೆ ಕೆಳಗೆ ಬರ್ತಿದ್ದೀನಿ, ಹೇಗೆ ಬರೆದ್ರು ಓಕೆ. 2 ಸೆಲ್ಡ್ ಸ್ಟೇಜ್ ಅಲ್ಲಿ 60% ಏಂಜಿಯೋಸ್ಪರ್ಮ್ಸ್ ಪೋಲನ್ ಗ್ರೈನ್ ಅನ್ನ ರಿಲೀಸ್ ಮಾಡ್ತಿತ್ತು, ಕರೆಕ್ಟಾ? ಸೊ ಈಗ ಇದು 2 ಸೆಲ್ಡ್ ಸ್ಟೇಜ್ ಅಂತ ಅನ್ಕೋಣ. ಇನ್ನು 40% 3 ಸೆಲ್ಡ್ ಸ್ಟೇಜ್ ಅಲ್ಲಿ ರಿಲೀಸ್ ಮಾಡ್ತಾ ಇತ್ತು ಏಂಜಿಯೋಸ್ಪರ್ಮ್ಸ್. ಈಗ ಉದಾಹರಣೆಗೆ ಇದು 2 ಸೆಲ್ ಅಂತ ಅನ್ಕೋಣಪ್ಪ. 2 ಸೆಲ್ ಆದ್ಮೇಲೆ ಈಗ ಇದು ವೆಜಿಟೇಟಿವ್ ಸೆಲ್ ತಾನೆ, ನಾನು ಈ ಕೆಮಿಕಲ್ಸ್ ನ ರಬ್ ಮಾಡ್ತಾ ಇದ್ದೀನಿ, ಅರ್ಥ ಆಗಿದೆ ಅನ್ಕೊಳ್ತೀನಿ ನಿಮಗೆ. ಸೊ ದಿಸ್ ಈಸ್ ವೆಜಿಟೇಟಿವ್ ಸೆಲ್ ಆರ್ ಟ್ಯೂಬ್ ಸೆಲ್. ಸೊ ಇದೇನ್ ಮಾಡುತ್ತೆ, ಪೋಲನ್ ಟ್ಯೂಬ್ ನ ರಿಲೀಸ್ ಮಾಡುತ್ತೆ. ನೋಡು, ದಿಸ್ ಇಸ್ ದ ರೈಟ್ ಟೈಮ್. ಓಕೆ, ಅಕ್ಸೆಪ್ಟ್ ಆಯ್ತು. ಈಗ ನಾವು ಮುಂದಿನ ಪ್ರೋಸೆಸ್, ಮುಂದಿನ ಕಾರ್ಯಕ್ರಮನ ಶುರು ಮಾಡ್ಕೊಳ್ಳೋಣ, ಪಲ್ಲತಾಂಬೂಲ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ನಡಿ ಮುಂದಕ್ಕೆ ಹೊರಡ್ಲಿ ಸವಾರಿ ಅಂತ ಕಳಿಸ್ತು. ಸೊ ಅಂದ್ರೆ ಇವಾಗ ಇದು ಏನ್ ರಿಲೀಸ್ ಮಾಡ್ತಿದೆ, ಪೋಲನ್ ಟ್ಯೂಬ್ ನ ಜರ್ಮಿನೇಟ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಕೆಮಿಕಲ್ಸ್ ಅಂದ್ರೆ ಅಲೋ ಮಾಡ್ತು ಸ್ಟಿಗ್ಮಾ, ಪೋಲನ್ ಟ್ಯೂಬ್ ರಿಲೀಸ್ ಆಗೇ ಬಿಡ್ತು. ದಿಸ್ ಇಸ್ ವಾಟ್ ದ ಪೋಲನ್ ಟ್ಯೂಬ್. ಸೊ ಪೋಲನ್ ಟ್ಯೂಬ್ ಒಳಗಡೆ ಆ ಟ್ಯೂಬ್ ನ್ಯೂಕ್ಲಿಯಸ್ ಇತ್ತಲ್ಲ, ಐ ಮೀನ್ ಟ್ಯೂಬ್ ಸೆಲ್ಲಿನ ನ್ಯೂಕ್ಲಿಯಸ್, ಅದು ಸಹ ಹೋಗ್ತಾ ಇದೆ. ಸೊ ವಾಟ್ ಇಸ್ ದಿಸ್? ಇಟ್ ಇಸ್ ಅ ಟ್ಯೂಬ್ ಸೆಲ್ ನ್ಯೂಕ್ಲಿಯಸ್ ಅಥವಾ ಟ್ಯೂಬ್ ನ್ಯೂಕ್ಲಿಯಸ್. ಈಗ ಈ ಟೈಮಲ್ಲಿ ಯಾವಾಗ 2 ಸೆಲ್ಡ್ ಸ್ಟೇಜ್ ಇರುವಂತಹ ಪೋಲನ್ ಗ್ರೈನ್ಗಳು ರಿಲೀಸ್ ಆಗಿದೆ ನೇಚರಲ್ಲಿ, ಇವಾಗ ಇದು ಮೈಟೋಸಿಸ್ ಅನ್ನ ತೋರಿಸುತ್ತೆ. ಅಕಸ್ಮಾತ್ 3 ಸೆಲ್ ಸ್ಟೇಜ್ ಅಲ್ಲಿ ರಿಲೀಸ್ ಆಗಿತ್ತು ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಹಾಗೆ ಬಿಟ್ಬಿಡತ್ತೆ. ಓಕೆ, ಸೊ ಇವಾಗ ಈ ಪ್ರೋಸೆಸ್, ಈ ಪೋಲನ್ ಟ್ಯೂಬ್ ಇಂದ ಹಿಡಿದು ಈಗ ಇಲ್ಲಿ ತನಕ ಬರ್ತಾ ಇದೆ. ಈಗ ಉದಾಹರಣೆಗೆ ಇದೆ ಅನ್ಕೊಳ್ಳಿ, ಇದು ಜನರೇಟಿವ್ ಸೆಲ್ ತಾನೆ,
ಸೊ ದಿಸ್ ಇಸ್ ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್ ಏನು ಮಾಡಬೇಕು, 2 ಮೇಲ್ ಗ್ಯಾಮೆಟನ್ನು ರಿಲೀಸ್ ಮಾಡಬೇಕು. ಸರಿ, ಮೈಟೋಸಿಸ್ ಮಾಡ್ತು, 2 ಮೇಲ್ ಗ್ಯಾಮೆಟನ್ನು ರಿಲೀಸ್ ಮಾಡೇ ಬಿಡ್ತು. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅ ಮೇಲ್ ಗ್ಯಾಮೆಟ್. ನೋಡಿ, ಇಲ್ಲೊಂದು ಮೇಲ್ ಗ್ಯಾಮೆಟ್, ಇಲ್ಲೊಂದು ಮೇಲ್ ಗ್ಯಾಮೆಟ್ ಇದೆ, ತಗೊಂಡು ಬರ್ತಾ ಇದೆ. ಯಾರಿದು? ಪೋಲನ್ ಟ್ಯೂಬ್. ಸೀದಾ ಎಲ್ಲಿಗೆ ಹೋಗುತ್ತೆ? ಈ ಮೈಕ್ರೋಪೈಲರ್ ರೀಜನ್ ಇಂದ ಬರ್ತಾ ಇದೆ. ಓಕೆನಾ? ಮೆನ್ಷನ್ ಮಾಡ್ತೀನಿ. ಇಷ್ಟ ಅರ್ಥ ಆಯ್ತಾ? ಈಗ ಇಲ್ಲಿ ಒಳಗಡೆ ಹೆಂಗ್ ಹೋಗ್ತಾ ಇದೆ? ಇಂಟ್ರಾಕ್ಷನ್ ಇಲ್ಲಿಗೆ ಮುಗ್ದಿಲ್ಲ, ಇಲ್ಲಿಗೆ ಪ್ರೋಸೆಸ್ ಸ್ಟಾಪ್ ಆಗಲಿಲ್ಲ. ಇದು ಮುಂದೆ ಫರ್ದರ್ ಇಲ್ಲಿ ಒಳಗಡೆ ಹೇಗೆ ಹೋಗ್ತಾ ಇದೆ ಅದನ್ನ ನೋಡೋಣ. ಸೊ ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಇಷ್ಟೆಲ್ಲ ಸ್ಟ್ರಕ್ಚರ್ ಬರೆಯಲ್ಲ. ನೀವೆಲ್ಲ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಾ, ಕಾಪಿ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ಏನ್ ಬರೀತೀನಿ, ಜಸ್ಟ್ ಇದೊಂದು ಓವ್ಯೂಲ್ ತಗೊಳ್ತೀನಿ. ಓವ್ಯೂಲ್ ಒಳಗಡೆ ಇರುವಂತ ಎಂಡೋಸ್ಪರ್ಮು, ಆಮೇಲೆ ಪೋಲನ್ ಟ್ಯೂಬ್, ಇಷ್ಟನ್ನ ಮಾತ್ರ ತಗೊಂಡು ಈ ಉಳಿದಿದ್ದ ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟು ಗೊತ್ತಾಯ್ತಲ್ಲ? ಸೂಪರ್. ಈಗ ಇಲ್ಲಿ ನೋಡಿ. ಸೊ ಇದು ಓವ್ಯೂಲ್, ಇವೆರಡು ಇಂಟೆಗ್ಯುಮೆಂಟ್ಸ್. ಸೊ ಒಳಗಡೆ ಇಷ್ಟೋ ತನಕ ಏನಿತ್ತು, ಆ ನ್ಯೂಸಿಲಸ್ ಅನ್ನೆಲ್ಲ ತಿಂದು 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 ಯಾರು ಡೆವಲಪ್ ಆಗ್ಬಿಟ್ಟಿದ್ದಾರೆ ನೋಡಿ. ಒಳಗಡೆ ಈ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗ್ಬಿಟ್ಟಿದೆ, ನ್ಯೂಸಿಲಸ್ ಇಲ್ಲ. ಸೊ ದಿಸ್ ಇಸ್ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ 2 ಸಿನರ್ಜಿಡ್ಸ್ ಇತ್ತು. ಇಲ್ಲಿ ಒಂದು ಎಗ್ ಸೆಲ್ ಬೇರೆ ಕಲರ್ ಕಾಣ. ಸೊ ದಿಸ್ ಇಸ್ ಎಗ್ ನ್ಯೂಕ್ಲಿಯಸ್. ಈ ಸಿನರ್ಜಿಡ್ಸ್ ಮೇಲೆ ಯಾರಿದ್ರು? ಈ ತರ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇತ್ತು. ದಿಸ್ ಇಸ್ ಕಾಲ್ಡ್ ಫಿಲಿಫಾರ್ಮ್ ಅಪಾರ್ಟಸ್, ರೈಟ್? ಸೊ ಈ ರೀತಿ ರೆಡಿ ಆಗಿದೆ. ಈಗ ಬಂತು ಮದುವೆ ಗಂಡು, ಬಂದೇ ಬಿಟ್ಟ, ಕುದುರೆ ಮೇಲೆ ಹತ್ಕೊಂಡು ಬಂದೇ ಬಿಟ್ಟ ಮದುವೆ ಹುಡುಗ. ಓಕೆ, ಈಗ ಯಾವ ಜಾಗದಿಂದ ಹೋಗ್ತಿದ್ದಾನೆ ನೋಡಿ, ನೀಟ್ ಕ್ವೆಶ್ಚನ್. ಮೈಕ್ರೋಪೈಲಾರ್ ಎಂಡ್ ಹತ್ರ ಇದೆ ಎಗ್ ಸೆಲ್, 2 ಸಿನರ್ಜಿಡ್ಸ್. ಈ ಮೈಕ್ರೋಪೈಲಾರ್ ರೀಜನ್ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಇಂಟೋಗ್ಯುಮೆಂಟ್ ಆಬ್ಸೆಂಟ್ ಇದೆ. ಓಕೆ, ಆ ಇಂಟೋಗ್ಯುಮೆಂಟ್ ಆಬ್ಸೆಂಟ್ ಇರೋದಕ್ಕೆ ಈ ಒಂದು ಪೋಲನ್ ಟ್ಯೂಬ್ ಎಂಟ್ರಿ ಆಗ್ತಿರೋದು. ಓಕೆ, ಸೊ ಹಾಗಾಗಿ ಯಾವಾಗಲೂ ಪೋಲನ್ ಟ್ಯೂಬ್ ಎಂಟರ್ಸ್ ಥ್ರೂ ವಿಚ್ ಎಂಡ್? ದಟ್ ಈಸ್ ಥ್ರೂ ಮೈಕ್ರೋಪೈಲಾರ್ ಎಂಡ್. ಮೈಕ್ರೋಪೈಲಾರ್ ರೀಜನ್ ಒಳಗಡೆ ಪೋಲನ್ ಟ್ಯೂಬ್ ಎಂಟ್ರಿ ಆಯ್ತು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ರೀಜನ್. ಯಾವಾಗ ಒಳಗಡೆ ಹೋಗುತ್ತೆ ನೋಡ್ತಾ ಇದ್ದೆ, ಎಲ್ಲಿ ಹೋಗ್ಬೇಕು, ಹುಡುಗಿ ಎಲ್ಲಿದ್ದಾಳೆ. ಅಷ್ಟೊತ್ತಿಗೆ ಹುಡುಗಿ ಫ್ರೆಂಡ್ಸ್ ಇದಾರಲ್ಲ, ಬನ್ನಿ ಸಾರ್ ಇಲ್ಲಿದಾರಳೆ ಹುಡುಗಿ. ಸೊ ಇದೇನ್ ಮಾಡ್ತಿದೆ, ಕೈ ಹಿಂಗಂದು ಒಂದು ಕರಿತಾ ಇದೆ. ಓಕೆ, ಸಿಗ್ನಲ್ ಕೊಡ್ತಾ ಇದೆ. ಸೊ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಫಿಲಿಫಾರ್ಮ್ ಅಪಾರ್ಟಸ್. ಸೊ ಇದೇನ್ ಮಾಡ್ತಿದ್ದೆ, ಡೈರೆಕ್ಟ್ ಮಾಡ್ತಿದ್ದೆ ಯಾರನ್ನ? ಪೋಲನ್ ಗ್ರೇನ್, ಐ ಮೀನ್ ಈ ಒಂದು ಪೋಲನ್ ಟ್ಯೂಬ್ ಒಳಗಡೆ ಯಾರಿದ್ದಾರೆ? ನಮ್ ಈ 2 ಹುಡುಗರು ಇದ್ದಾರೆ. ಅಂದ್ರೆ 2 ಮೇಲ್ ಗ್ಯಾಮೆಟ್ ಇದೆ, ಮೈಟೋಸಿಸ್ ಆಗಿ ಬಂದೇ ಬಿಟ್ಟಿದಾವಲ್ಲ. ಓಕೆ, ಸೊ ಈಗ ಯಾವಾಗ ಡೈರೆಕ್ಷನ್ ಸಿಕ್ತು, ಇಷ್ಟೇ ನಮಗೆ ಬೇಕಾಗಿದ್ದು, ಈ ಒಳಗಡೆ ಬರ್ತೀನಿ ನೋಡು ಅಂತ ಹೇಳಿ ಸೀದಾ ಫಿಲಿಫಾರ್ಮ್ ಅಪಾರ್ಟಸ್ ಅನ್ನ ಡೆಸ್ಟ್ರಾಯ್ ಮಾಡಿ. ಇದನ್ನ ನೋಡಿ ಎಂಥ ಕೆಟ್ಟದಿದೆ ಅಂತ ಹೇಳಿದ್ರೆ, ಪಾಪ ಇಲ್ಲಿದ್ದಾಳೆ ಹುಡುಗಿ ಅಂತ ಹೇಳಕ್ ಕರೆದಿದ್ದೆ ಅವಳ ಫ್ರೆಂಡು. ಆ ಫ್ರೆಂಡನ್ನೇ ಸಾಯಿಸ್ಬಿಟ್ಟ. ಯಾರು? ಈ ಪೋಲನ್ ಟ್ಯೂಬ್. ಫಸ್ಟ್ ಫಿಲಿಫಾರ್ಮ್ ಅಪಾರ್ಟಸ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ. ಅದಾಗ್ತಿದ್ದಂಗೆ ಈ ಸಿನರ್ಜಿಡ್ಸ್ನೇ ಸಾಯಿಸಾಕ್ಬಿಡುತ್ತೆ. ಓಕೆ, ಸೊ ಅಂದ್ರೆ ನೆಕ್ಸ್ಟ್ ಎಂಟ್ರಿ ಯಾವುದು? ಥ್ರೂ ಫಿಲಿಫಾರ್ಮ್ ಅಪಾರ್ಟಸ್. ಎಕ್ಸಾಮ್ ಅಲ್ಲಿ ಫಿಲಿಫಾರ್ಮ್ ಅಪಾರ್ಟಸ್ಸಿನ ಫಂಕ್ಷನ್ ಕೇಳಿದ್ರೆ ಏನ್ ಬರೀತೀರಾ? ಇಟ್ ಗೈಡ್ ದಿ ಪೋಲನ್ ಟ್ಯೂಬ್. ಸೊ ಫಿಲಿಫಾರ್ಮ್ ಅಪಾರ್ಟಸ್ ಆಗ್ತಿದ್ದಂಗೆ ನೆಕ್ಸ್ಟ್ ಯಾವ್ದ್ರ ಹತ್ರ ಹೋಯ್ತದು? ಸಿನರ್ಜಿಡ್ ಹತ್ರ ಹೋಯ್ತು. ಓಕೆನಾ? ಈಗ ಈ ಸಿನರ್ಜಿಡ್ ನೋಡಿ, ಯಾವಾಗ ಸಿನರ್ಜಿಡ್ ಹತ್ರ ಹೋಗುತ್ತೆ, ಸಿನರ್ಜಿಡ್ ಅನ್ನೇ ಸಾಯಿಸಾಕ್ಬಿಡ್ತು ಮಕ್ಕಳ. 1 ಸಿನರ್ಜಿಡ್ ಡಮಾರ್. ಓಕೆ, ಸೊ ಈಗ ಇಲ್ಲಿ ಬಂದು ಕೂತಿದೆ ನಮ್ಮ ಪೋಲನ್ ಟ್ಯೂಬ್. ಓಕೆ, ಸೊ ಈ ಒಂದು ಸೀರೀಸ್ ಆಫ್ ರಿಯಾಕ್ಷನ್ ನಡೀತಲ್ಲ, ಸ್ಟಿಗ್ಮಾದ ಮೇಲೆ ಲ್ಯಾಂಡ್ ಆದಾಗಿಂದ ಹಿಡಿದು ಸ್ಟೈಲ್ ಒಳಗಡೆ ಜರ್ಮಿನೇಟ್ ಆದಾಗಿಂದ ಹಿಡಿದು ಆಮೇಲೆ ಫಿಲಿಫಾರ್ಮ್ ಅಪಾರ್ಟಸ್ ಕರಿತು, ಸಿನರ್ಜಿಡ್ನ ಹೊಡೆದಾಕ್ತು, ಓವ್ಯೂಲ್ ಒಳಗಡೆ ಎಂಟ್ರಿ ಆಯ್ತು. ಈ ಇಷ್ಟು ಪ್ರೋಸೆಸ್ ಅನ್ನ ಸೇರಿ ಟುಗೆದರ್ ವಿ ಕಾಲ್ ಇಟ್ ಆಸ್ ವಾಟ್? ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂದ್ರೆ ಎಲ್ಲಿಂದ ಎಲ್ಲಿ ತನಕ ಬರೀತೀರಾ? ಪೋಲನ್ ನೋಡಿ, ಪೋಲನ್ ಲ್ಯಾಂಡ್ ಆನ್ ಸ್ಟಿಗ್ಮಾದಿಂದ ಹಿಡಿದು ಪೋಲನ್ ಟ್ಯೂಬ್ ರೀಚಸ್ ದ ಓವ್ಯೂಲ್, ಅಲ್ಲಿ ತನಕನು ಅಷ್ಟು ಪ್ರೋಸೆಸ್ ಅನ್ನು ಸೇರಿ ನಾವೇನಂತ ಕರಿತಾ ಇದ್ದೀವಿ? ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಕ್ಲಿಯರಾ?
ಸರಿ ಇಂಟ್ರಾಕ್ಟ್ ಏನೋ ಮಾಡ್ತು, 2 ಮೇಲ್ ಗ್ಯಾಮೆಟನ್ನ ಒಳಗಡೆ ತಂದೆ ಬಿಡ್ತು. ಈಗ ಮುಂದೇನು ಕೆಲಸ? ಫ್ಯೂಷನ್ ಮಾಡೋದೇ ಕೆಲಸ, ಮದುವೆ ಮಾಡೋದೇ ಕೆಲಸ. ಓಕೆ, ಹುಡುಗನು ಒಳ್ಳೆಯವನು ಅಂತ ಗೊತ್ತಾಯ್ತು, ಹುಡುಗಿನೂ ಒಳ್ಳೆಯವಳು ಅಂತ ಗೊತ್ತಾಯ್ತು. ಈಗ ಹುಡುಗ ಹುಡುಗಿಗೆ ಮದುವೆ ಮಾಡೋದು. ಸೊ ದಟ್ ಪ್ರೋಸೆಸ್ ವಿ ಕಾಲ್ ಇಟ್ ಆಸ್ ಫರ್ಟಿಲೈಸೇಷನ್. ಈಗ ಆ ಪ್ರೋಸೆಸ್ ಹೆಂಗಾಗುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಸೆಕೆಂಡ್ PUC ಮಕ್ಕಳು, ಅಫ್ಕೋರ್ಸ್ ನನಗೆ ಗೊತ್ತು ಇಷ್ಟೊತ್ತಿಗೆಲ್ಲ ಲ್ಯಾಬ್ ಎಕ್ಸಾಮ್ ಅಂದರೆ ಲ್ಯಾಬ್ ಎಲ್ಲ ನಡೀತಾ ಇರುತ್ತೆ, ನೀವು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇರ್ತೀರಾ. ಇದ್ರೊಳಗಡೆ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಯಾವ್ದು ಹೇಳಿ? ಪೋಲನ್ ಜರ್ಮಿನೇಷನ್. 2 ಎಕ್ಸ್ಪೆರಿಮೆಂಟ್ ಇದೆ ಇನ್ಫ್ಯಾಕ್ಟು. ಪೋಲನ್ ಜರ್ಮಿನೇಷನ್ ಆನ್ ಸ್ಟಿಗ್ಮಾ ಅಂತಲೂ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಅದರೊಳಗೆ ಕಾಟನ್ ಬ್ಲೂ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಲ್ಯಾಬ್ ಮ್ಯಾನ್ಯೂಲ್ಸ್ಗಳಿಂದನೂ ನಮಗೆ ಕ್ವೆಶ್ಚನ್ಸ್ ಫ್ರೇಮ್ ಆಗುತ್ತೆ. ಓಕೆ, ಸೊ ಕಾಟನ್ ಬ್ಲೂ ಹಾಕಿದ್ರೆ ಈ ರೀತಿ ಜರ್ಮಿನೇಟ್ ಆಗ್ತಿರೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದೇ ಥರ ಈಗ ಈ ಪೋಲನ್ ಗ್ರೇನ್ ಹಿಂಗಿತ್ತಲ್ಲ, ಈ ಪೋಲನ್ ಗ್ರೇನ್ ಈ ಥರ ಪೋಲನ್ ಟ್ಯೂಬ್ ಕೊಡ್ತಾ ಇದೆ. ಸೊ ಆ ಪೋಲನ್ ಟ್ಯೂಬ್ನ ನಾವು ಆರ್ಟಿಫಿಷಿಯಲ್ ಆಗಿ ಜರ್ಮಿನೇಟ್ ಮಾಡ್ಬೋದು. ಹೇಗೆ? ಒಂದು 10% ಸುಕ್ರೋಸ್ ಸೊಲ್ಯೂಷನನ್ನು ಹಾಕಿಬಿಟ್ಟು ಪೋಲನ್ ಗ್ರೇನ್ ಮೇಲೆ, ಈಗ ನನ್ನ ಕೈಯಲ್ಲಿ ಪೋಲನ್ ಗ್ರೇನ್ಸ್ ಇದೆ, ಇನ್ನೇನು ಇಲ್ಲ ಅನ್ಕೊಳ್ಳಿ. ಆ ಪೋಲನ್ ಗ್ರೇನ್ ಮೇಲೆ ನಾನೇನು ಮಾಡಿದೆ, ಒಂದು 2-3 ಡ್ರಾಪು ಸುಕ್ರೋಸ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಏನ್ರಾ? ಶುಗರ್ ಸೊಲ್ಯೂಷನ್, ಸಕ್ಕರೆ ಪಾಕ ಅಲ್ಲ, ಸೊಲ್ಯೂಷನ್, ಅದನ್ನು ಹಾಕ್ಬಿಟ್ಟು ಒಂದು 15-20 ಮಿನಿಟ್ಸ್ ಬಿಡ್ತೀನಿ. ಓಕೆ, ಸೊ 15-20 ಮಿನಿಟ್ಸ್ ಬಿಟ್ಟ ಮೇಲೆ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಹೇಗೆ ಕಾಣುತ್ತೆ ಈ ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಿರೋದು, ಅದನ್ನು ತೋರಿಸ್ತೀನಿ. ಇಷ್ಟು ಬರ್ಕೊಂಡಾಯ್ತಾ ನಿಮಗೆ? ಸೀಕ್ವೆನ್ಸ್ ಕೇಳ್ತಾರೆ, ಪೋಲನ್ ಟ್ಯೂಬ್ ಯಾವ್ಯಾವ ರೀತಿ ಎಂಟ್ರಿ ಆಗ್ತದೆ. ಮೊದಲನೇದು ಮೈಕ್ರೋಪೈಲರ್ ಇಂದ ಹೋಗುತ್ತೆ, ದೆನ್ ಫಿಲಿಫಾರ್ಮ್ ಅಪಾರ್ಟಸ್, ದೆನ್ ಇಟ್ ವಿಲ್ ಎಂಟರ್ ಇಂಟು ಸಿನರ್ಜಿಡ್, ಆಮೇಲೆ ಫರ್ಟಿಲೈಸೇಷನ್. ಓಕೆ, ಈಗ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ? ಐ ಡೋಂಟ್ ನೋ ವೆದರ್ ಯು ಕುಡ್ ಏಬಲ್ ಟು ಸಿ ಇಟ್ ಆರ್ ನಾಟ್. ಇಲ್ಲೆಲ್ಲ ವೈಟ್ ಕಲರ್ ಸ್ಟ್ರಕ್ಚರ್ ಇದೆ, ಥ್ರೆಡ್ ಥರ. ಸೊ ಈ ಥ್ರೆಡ್ ಥರ ಸ್ಟ್ರಕ್ಚರ್ ಇದು ಪೋಲನ್ ಗ್ರೇನು. ಇದ್ರ ಮೇಲೆ ಈ ಥರ ವೈಟ್ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಪೋಲನ್ ಟ್ಯೂಬ್. ಇದು ಜರ್ಮಿನೇಟ್ ಆಗಿರೋದು ಶುಗರ್ ಸೊಲ್ಯೂಷನ್ ಅಲ್ಲಿ. ಇದು ಮೈಕ್ರೋಸ್ಕೋಪಿಕ್ ವ್ಯೂ. ಓಕೆ, ಅದಾದ್ಮೇಲೆ NCERTಯಲ್ಲಿ ಎಲ್ಲೋ ಆಯ್ತಪ್ಪ, ಈ ಡಯಾಗ್ರಾಮ್ ನೋಡಿ. ಇದು ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು, ಕ್ಲೀನಾಗಿ ಒಂದ್ಸಲ ನೆನ್ಪಿಟ್ಕೊಳ್ಳಿ. ಇದು ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ. ಓಕೆ, ಇದ್ರ ಮೇಲೆ ಏನು ಕ್ವಶನ್ ಬರಲ್ಲ. ಇದು ಆಕ್ಚುಲಿ ಪೋಲನ್ ಟ್ಯೂಬ್. ನಾವು ಕಾಟನ್ ಬ್ಲೂ ಹಾಕಿರ್ತೀವಲ್ಲ, ಬ್ಲೂ ಕಲರಲ್ಲಿ ಹೇಗೆ ಕಾಣಿಸುತ್ತೆ ಸ್ಟೇನ್ ಆದಾಗ ಪೋಲನ್ ಟ್ಯೂಬ್ಸು ಅಂತ ಇಲ್ಲಿ ತೋರಿಸಿದ್ದಾರೆ. ಈಗ ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಟೆಕ್ಸ್ಟ್ ಬುಕ್ ಇದ್ರೆ ಓಪನ್ ಮಾಡ್ಕೊಳ್ಳಿ ನೀವು. ಇದು ಸ್ಟಿಗ್ಮಾ. ಸುಮಾರು ಪೋಲನ್ ಗ್ರೇನ್ ಕೂತಿದೆ. ನಾನು ನಿಮಗೆ ಜಸ್ಟ್ 1 ಪೋಲನ್ ಗ್ರೇನ್ ತೋರಿಸಿದಷ್ಟೇ. ನೇಚರಲ್ಲಿ ನೀನು ಒಬ್ಬನೇ ಬರಬೇಕು ಅಂತ ಅನ್ಕೊಂಡು ಕೂತಿರಲ್ಲ, ಸಿಕ್ಕಾಪಟ್ಟೆ ಪೋಲನ್ ಗ್ರೇನ್ ಬರುತ್ತೆ, ಸಿಕ್ಕಾಪಟ್ಟೆ ಪೋಲನ್ ಟ್ಯೂಬ್ ಹೋಗ್ತಾ ಇರುತ್ತೆ. ಓಕೆ, ಈಗ ಇಲ್ಲಿ 1 ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಿರೋದನ್ನು ತೋರಿಸಿದ್ದಾರೆ. ಓಕೆ, ಈಗ ಈ ಪೋಲನ್ ಟ್ಯೂಬ್ ನಾವು ನೋಡಿದಾಗ ಒಳಗಡೆ ಓವ್ಯೂಲಲ್ಲಿ ಎಂಟ್ರಿ ಆಗಿದೆಯಲ್ಲ ನೋಡಿ, ಇಲ್ಲಿ ಕೆಳಗಡೆಯಿಂದ ಎಂಟ್ರಿ ಆದಂಗೆ ತೋರಿಸಿದ್ದಾರೆ. ನಾವು ಮೇಲಿಂದ ತೋರಿಸಿದ್ವಿ. ಯಾಕೆ ಇಲ್ಲಿ ಈ ಥರ ತೋರಿಸಿದ್ದಾರೆ ಅಂದರೆ ಓವ್ಯೂಲನ್ನ ಉಲ್ಟಾ ಇಟ್ಟಿದ್ದಾರೆ ಅಷ್ಟೇ. ಓಕೆ, ನಾನು ಅವಾಗಲೇ ತೋರಿಸಿದ್ನಲ್ಲ, ಆರ್ಥೋಟ್ರೋಫಸ್ ಓವ್ಯೂಲ್, ಅನಾಟ್ರೋಫಸ್ ಓವ್ಯೂಲ್. ಇದೊಂದು ಅನಾಟ್ರೋಫಸ್ ಓವ್ಯೂಲ್ನ ಎಕ್ಸಾಂಪಲ್ಸ್ ಇಲ್ಲಿ ತೋರಿಸಿದ್ದಾರೆ. ಸೊ ಇಲ್ಲಿ ಅವ್ರು ಹೆಂಗಾರು ಬರೀಲಿ. ಈಗ ಓವ್ಯೂಲ್ ನಾನು ಹಿಂಗೆ ಬರೆದೆ, ಈ ಥರ ಓವ್ಯೂಲ್ ಬರೆದಿದ್ದೀನಿ. ಸೊ ಅವಾಗ ನಾನು ಏನಂತ ಹೇಳ್ತೀನಿ, ಇಲ್ಲಿ ಶಲಾಜಾನ ಬದಲು ಇದನ್ನ ಶಲಾಜಾ ಅಂತ ಕರೆದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ನನ್ನ ಇಂಟಗ್ಮೆಂಟ್ಸ್ ಹೆಂಗಿರುತ್ತೆ? ಈ ತರ ಇದೆ ಇಂಟಗ್ಮೆಂಟ್ಸ್, ರೈಟ್? ಕರೆಕ್ಟಾ? ಈ ತರ ಇಂಟಗ್ಮೆಂಟ್ಸ್ ಆಯ್ತಾ? ನಾನು ಹೆಂಗಾರು ಬರೀಲಿ ಓವ್ಯೂಲ್, ದಟ್ಸ್ ನಾಟ್ ಅ ಮ್ಯಾಟರ್. ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಆ ಥರ ಬರೀತಾ ಇದ್ದೀನಿ. NCERT ಯಾವ ಥರನಾರು ಕೊಡ್ಲಿ. ಇಲ್ಲಿ 3 ಆಂಟಿಪೋಡಲ್ಸ್ ಇದೆ ಅಂದ್ರೆ ದಿಸ್ ಇಸ್ ಶಲಾಜಾ. ಮಧ್ಯದಲ್ಲಿ ಪೋಲಾರ್ ನ್ಯೂಕ್ಲಿಯರ್ ಇದೆ, ಸೆಂಟ್ರಲ್ ಸೆಲ್. ಇಲ್ಲಿ 2 ಇದೆ ಸಿನರ್ಜಿಡ್ಸ್, ಇಲ್ಲಿದೆ ಫಿಲಿಫಾರ್ಮ್ ಅಪಾರ್ಟಸ್ ಅಂತ ಅನ್ಕೊಳ್ಳಿ. ಇಲ್ಲಿ ಯಾರಿದ್ದಾರೆ? ಹಾಗಾದ್ರೆ ಎಗ್. ಓಕೆ, ಎಗ್. ಹಾಗಾದ್ರೆ ಈ ಎಂಡ್ ಏನಾಯ್ತು? ಮೈಕ್ರೋಪೈಲಾರ್ ಎಂಡ್. ಸೊ ಈ ಓಪನಿಂಗ್ ಅನ್ನು ನಾವು ಏನಂತ ಕರಿಬಹುದು? ದಿಸ್ ಇಸ್ ನಥಿಂಗ್ ಬಟ್ ಮೈಕ್ರೋಪೈಲ್. ದಿಸ್ ಇಸ್ ಮೈಕ್ರೋಪೈಲ್. ಹಾಗಾದ್ರೆ ಇವೆರಡು ಸಿನರ್ಜಿಡ್ಸ್, ಇದು ಕರೆಕ್ಟ್ ಫಿಲಿಫಾರ್ಮ್ ಅಪಾರ್ಟಸ್. ಈಗ ಪೋಲನ್ ಟ್ಯೂಬ್ ಇಲ್ಲಿಂದ ಬಂದಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದೇ ಸ್ಟೈಲು, ಸ್ಟಿಗ್ಮಾ, ಓವರಿ ಈ ತರ ಎಲ್ಲ ಇದೆ. ಈಗ ಈ ತರ ತೋರಿಸ್ಬಿಟ್ಟಿದ್ದೀರಾ ಮ್ಯಾಮ್ ನೀವು ಓವರಿನ. ಈಗ ನಾನು ಹೆಂಗ್ ಗೊತ್ತಾಗ್ಲಿ ಎಲ್ಲಿಂದ ಪೋಲನ್ ಟ್ಯೂಬ್ ಎಂಟ್ರಿ ಆಗ್ತದೆ? ತಲೆ ಕೆಡ್ಸ್ಕೋಬೇಡಿ, ಸ್ಟೈಲಿಂದ ಬಂದ ಮೇಲೆ ಎಲ್ಲಿಂದ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗ್ತಾ ಇದೆ ನೋಡಿ. ಬಂತು ಹುಡುಕುತ್ತೆ, ಎಲ್ಲಿದೆಯಪ್ಪ ಗುರು? ಮೈಕ್ರೋಪೈಲಾರ್ ಇಲ್ಲಿಗೆ ಬರುತ್ತೆ. ಮೈಕ್ರೋಪೈಲಾರ್ ಹತ್ರ ಬರ್ತಿದ್ದಂಗೆ ಯಾರು ಡೈರೆಕ್ಷನ್ ಕೊಡ್ತಾ ಇದ್ದಾರೆ? ಫಿಲಿಫಾರ್ಮ್ ಅಪಾರ್ಟಸ್. ಸೀದಾ ಫಿಲಿಫಾರ್ಮ್ ಅಪಾರ್ಟಸ್ ಹತ್ರ ಹೋಗುತ್ತೆ, ಸೀದಾ ಇದನ್ನು ಹೊಡೆದಾಕುತ್ತೆ. ತಾನು ತಂದಿರುವಂಥ 2 ಮೇಲ್ ಗ್ಯಾಮೆಟನ್ನು ಫ್ಯೂಸ್ ಮಾಡೋಕ್ಕೆ ರೆಡಿಯಾಗಿ ಇಟ್ಕೊಂಡಿದೆ. ಸೊ ಅದನ್ನೇ ಇಲ್ಲಿ ತೋರಿಸಿರೋದು ಅವರು. ಓಕೆ, ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ದಿಸ್ ಇಸ್ ಆಂಟಿಪೋಡಲ್ಸ್ ಅಂದ್ರೆ ಮೇಲಿರೋದು, ಪೋಲಾರ್ ನ್ಯೂಕ್ಲಿಯೈ ಮಧ್ಯದಲ್ಲಿರೋದು, ಎಗ್ ಸೆಲ್ ಮತ್ತೆ ಸಿನರ್ಜಿಡ್ಸ್ ಇಲ್ಲಿ ಒಳಗಡೆ ನುಗ್ತು. ಇಲ್ಲಿ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ ನೋಡಿ. 2 ಮೇಲ್ ಗ್ಯಾಮೆಟ್ ಇದೆ, ವೆಜಿಟೇಟಿವ್ ನ್ಯೂಕ್ಲಿಯಸ್ ತೋರಿಸಿದೆ.
ಅದಾದ್ಮೇಲೆ ಫಿಲಿಫಾರ್ಮ್ ಅಪಾರ್ಟಸ್, ಸಿನರ್ಜಿಡ್, ಪ್ಲಾಸ್ಮಾ ಮೆಂಬ್ರೇನ್. ಇಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ ಸೆಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯನ್ನು ತೋರಿಸಿದ್ದಾರೆ. ಇಲ್ಲಿ ಒಳಗಡೆ ಫ್ಯೂಸ್ ಆಗಕ್ಕೆ ಬಂದ್ಬಿಟ್ಟಿದೆ ಆಗ್ಲೇ ನೋಡಿ. ಇದೊಂದು ಮೇಲ್ ಗ್ಯಾಮೆಟ್, ಇನ್ನೊಂದು ಮೇಲ್ ಗ್ಯಾಮೆಟ್ ರೆಡಿಯಾಗಿ ಕೂತಿದೆ. ಒಳಗಡೆ ಎಂಟ್ರಿ ಆಯ್ತು ಪೋಲನ್ ಟ್ಯೂಬ್ ಅಂತ. ಸರಿ, ಎಂಟ್ರಿ ಆದ್ಮೇಲೆ ಇನ್ನೇನ್ ಕೆಲಸ ಅಂತ ಹೇಳಿದೆ, ಮದುವೆ ಮಾಡಿಸೋದೇ ಕೆಲಸ ಅಂದೆ. ಬನ್ನಿ ನೋಡೋಣ ಹೇಗ್ ಮಾಡ್ತವೆ, ಹೇಗಾಗುತ್ತೆ ಈ ಪ್ರೋಸೆಸ್. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಪೋಲನ್ ಟ್ಯೂಬ್ ಬಂತು. ಸೊ ಬಂದ ತಕ್ಷಣನೇ ಇದನ್ನ ಸಾಯಿಸ್ತು ಅಂತ ಹೇಳ್ದೆ, ಕರೆಕ್ಟಾ? ಹಾಗಾದ್ರೆ ನಂಗೆ ಈ ಒಂದು ಸಿನರ್ಜಿಡ್ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಸೊ ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಟು ರಬ್ ದಿಸ್ ಸಿನರ್ಜಿಡ್. ಅಂದ್ರೆ ಇದು ಡಿಸ್ಟ್ರಾಯ್ ಆಯ್ತು ಅಂತ ಅರ್ಥ, ನಾನು ಈ ತರ ರಬ್ ಮಾಡ್ತಿದ್ದೀನಿ ಅಂದ್ರೆ. ಸೊ ಇವಾಗ ಏನಾಯ್ತು, ಬಂದಾಗ ಇಲ್ಲಿ ನೋಡ್ತಾನೆ 2 ಮಧುಮಕ್ಕಳು ಇದ್ದಾರೆ, ಅಂದ್ರೆ 2 ಮೇಲ್ ಗ್ಯಾಮೆಟ್ ಇದೆ. ಈಗ ಮನೆ ಜನ ಹೇಳಿದ್ರು, ನೋಡಪ್ಪ 2 ಮೇಲ್ ಗ್ಯಾಮೆಟ್ ಇದೆ ಅಂದ್ರೆ 2 ಮಧುಮಕ್ಕಳನ್ನ ಕರ್ಕೊಂಡು ಬಂದಿದೀವಿ ನಾವು, ಮದುವೆ ಆಗೋಕೆ 2 ಹುಡುಗರನ್ನ, ನಿಮ್ಮ ಹುಡುಗಿನ ತೋರಿಸ್ರಿ. ಸರಿ, ಅವ್ರು ಏನ್ ಮಾಡಿದ್ರು, ತೋರಿಸಿದ್ರು. ನೋಡಿ, ಇವಳೇ ನಮ್ಮ ಹುಡುಗಿ, ಇವಳ ಹೆಸರು ಎಗ್ ಅಂತ, ಇವಳನ್ನ ನೀವು ಮದುವೆ ಮಾಡ್ಕೋಬಹುದು. ಸರಿ, ಹುಡುಗಿಗೂ ಕೇಳ್ತಾರೆ, ಎಸ್, ಹುಡುಗಿಗೂ ಹುಡುಗ ಇಷ್ಟ ಆಯ್ತು. ಸೊ ಒಬ್ಬ ಮಧುಮಗ ಅಂದ್ರೆ ಏನು ಗಂಡು ಬಂದಿದ್ದ ಮದುವೆ ಆಗ್ಲಿಕ್ಕೋಸ್ಕರ, ಅವನು ಇವಳ ಜೊತೆ ಮದುವೆ ಆದ. ನಾನೇನಂತ ಹೇಳ್ದೆ, ಒಬ್ಬ ಹುಡುಗ ಈ ಹುಡುಗಿ ಜೊತೆ ಮದುವೆ ಆದ. ಅಂದ್ರೆ ಒಂದು ಮೇಲ್ ಗ್ಯಾಮೆಟ್ ಕಂಬೈನ್ಸ್ ವಿತ್ ದಿಸ್ ಎಗ್ ಜೊತೆ ಕಂಬೈನ್ ಆಯ್ತು. ಓಕೆನಾ? ಎಗ್ ಜೊತೆ ಕಂಬೈನ್ ಆಯ್ತು. ಈಗ ಇವ್ರು ಕೇಳ್ತಾರೆ, ಸರಿ ನೋಡಿ ಇದನ್ನ ರಬ್ ಮಾಡ್ತೀನಿ ಇವಾಗ. ನೋಡಿ, ನೀನ್ ಇವಳ ಜೊತೆ ಕಂಬೈನ್ ಆದ್ರಲ್ಲಪ್ಪ, ಓಕೆ, ತುಂಬಾ ಚೆನ್ನಾಗಾಯ್ತು, 2 ಜೋಡಿ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್, ಡನ್. ಸರಿ, ಇವ್ರಿಬ್ರು ಬಿಟ್ವಿ. ಈಗ ಈ ಹುಡುಗ ಇದ್ನಲ್ಲ, 2 ಮೇಲ್ ಗ್ಯಾಮೆಟ್ ಅಲ್ಲಿ ಇವನೊಂದು ಮೇಲ್ ಗ್ಯಾಮೆಟ್ ಅಲ್ಲ, ಈಸ್ ಆಲ್ಸೋ ಗ್ಯಾಮೆಟ್, ಮೇಲ್ ಗ್ಯಾಮೆಟ್. ಈಗ ಕೇಳ್ತಾರೆ, ನೋಡಿ ಈ ಹುಡುಗನ್ನು ಕರ್ಕೊ ಬಂದ್ಬಿಟ್ಟಿದೀವಿ, ಇವನು ಆಸೆ ಇಟ್ಕೊಂಡಿದ್ದಾನೆ ನಮ್ ಮದ್ವೆ ಮಾಡೇ ಮಾಡ್ತೀರಾ ಅಂತ, ಏನ್ ಮಾಡೋದು? ನೋಡಪ್ಪ, ಇದ್ದಿದ್ದು ಒಂದೇ ಹುಡುಗಿ ಮನೆಯಲ್ಲಿ ಮದ್ವೆಗೋಸ್ಕರ ರೆಡಿ ಆಗಿದ್ದು, ನಾವು ಮದ್ವೆ ಮಾಡಿದ್ವಿ, ಈಗ ನಾವೇನು ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ಆದ್ರೂ ಇವ್ರು ಹಠ ಬಿಡ್ತಾ ಇಲ್ಲ. ನೋಡಿ, ರೆಡಿ ಮಾಡ್ಕೊಂಡು ಕರ್ಕೊ ಬಂದ್ಬಿಟ್ಟಿದೀವಿ, ಮೈಂಡ್ ಸೆಟ್ ಆಗ್ಬಿಟ್ಟಿದೆ, ಅವನು ಮದ್ವೆ ಆಗೇ ಆಗ್ತಾನೆ ಅಂತ. ಈಗ ನಮ್ಗೆ ಹೇಗಾದ್ರು ಮಾಡಿ ಒಂದು ಹುಡುಗಿನ ತೋರಿಸಿ. ಸರಿ, ಮನೆ ಜನ ಯೋಚನೆ ಮಾಡ್ತಾರೆ, ನೋಡಿ ಯಾರೂ ಇಲ್ಲ, ಈ ಸಿನರ್ಜಿಡ್ ಅಂತಿತ್ತಲ್ಲ ಅವಳ ಫ್ರೆಂಡು, ಇವಳು ಡೆಸ್ಟ್ರಾಯ್ ಆಗೋದ್ಲು. ಯಾವಾಗ ಒಬ್ಳು ಫ್ರೆಂಡ್ ಸತ್ತೋದ್ಲು, ಇವಳು ಸತ್ತೋಗ್ಬಿಟ್ಲು. ಇವಳ್ದು ಕತೆ ಗೋವಿಂದ. ಇನ್ನ ಕೆಳಗಡೆ 3 ಆಂಟಿಪೋಡಲ್ಸ್ ಅಂತ ಇದಾರಲ್ಲ, ಇವರಿಬ್ರು ಯಾವಾಗ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಇವರು ಡೆಸ್ಟ್ರಾಯ್ ಆಗೋದ್ರು. ಅಂದ್ರೆ ಇವರು ಇಲ್ಲ ಇವಾಗ. ಈಗ ಉಳಿದಿರೋದು ಇವರಿಬ್ರೆ ನೋಡಿ, ಪೋಲಾರ್ ನ್ಯೂಕ್ಲಿಯೈ. ಈಗ ನಾವ್ ಯಾರನ್ನು ಕೊಡೋದು ನಿಮಗೆ? ಸರಿ, ಈ ಹುಡುಗ ಏನ್ ಮಾಡ್ತಾನೆ, ಇಬ್ರು ಕೊಟ್ಟು ಮದ್ವೆ ಮಾಡಿ, ಬೈ 1 get 1 ಫ್ರೀ ಅನ್ನಂಗೆ ನಾನು 2 ಜೊತೆನೂ ಮದ್ವೆ ಆಗ್ಬಿಡ್ತೀನಿ ಅಂತ ಹೇಳ್ದ. ಸರಿ, ನಮಗೇನಂತ, ಹೆಂಗಿದ್ರು 2 ಇದ್ದಾರೆ, ಮದ್ವೆ ಆಗು ಅಂತ ಕಳಿಸ್ಬಿಟ್ರು. ಸೊ ಅಂದ್ರೆ ಇವಾಗ ಈ ಹುಡುಗ, now he combined with this one, these 2 polar nuclei. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನೋಡಿ, ಒಂದು ಮೇಲ್ ಗ್ಯಾಮೆಟ್ ಎಗ್ ಜೊತೆ ಸೇರ್ಕೊಂತು. ಈಗ ಇನ್ನೊಂದು ಮೇಲ್ ಗ್ಯಾಮೆಟ್ ಈಗ ಪೋಲಾರ್ ನ್ಯೂಕ್ಲಿಯೈ ಜೊತೆ ಸೇರ್ಕೊಳ್ತು. ಅಂದ್ರೆ ಇಲ್ಲಿ 2 ಮದುವೆ ಆಯ್ತು. ಒಂದು ಮದುವೆ ಈ ಹುಡುಗಿ ಜೊತೆ ಆಯ್ತು, ಈಗ ಇನ್ನೊಂದು ಮದುವೆ ಪೋಲಾರ್ ನ್ಯೂಕ್ಲಿಯೈ ಜೊತೆ ಆಯ್ತು. ಸೊ ಹಾಗಾಗಿ ನಾವಿಲ್ಲಿ ಮದುವೆಗೆ ಹೆಸರು ಏನಂತ ಕೊಟ್ಟಿದ್ವಿ, ಫರ್ಟಿಲೈಸೇಷನ್ ಅಂತ ಕೊಟ್ಟಿದ್ವಿ. ಸೊ 2 ಫರ್ಟಿಲೈಸೇಷನ್ ಆಗ್ತಿರೋದಕ್ಕೆ ಇದನ್ನ ನಾವೇನಂತ ಕರೆದ್ವಿ, ಡಬಲ್ ಫರ್ಟಿಲೈಸೇಷನ್. ಈಗ ಈ ಡಬಲ್ ಫರ್ಟಿಲೈಸೇಷನ್ ಏನು ನಡೀತು, ಈ ಪ್ರೋಸೆಸ್ಗೆ ಒಂದೊಂದು ಹೆಸರು ಕೊಟ್ಟಿದ್ದೀವಿ. ಏನ್ ಹೆಸರು, ನನ್ನ ಹೆಸರು ಬರೆದು ತೋರಿಸ್ತೀನಿ ಇನ್ನೊಂದು ಸ್ಲೈಡ್ ಅಲ್ಲಿ. ಈ ಪ್ರೋಸೆಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೋಡಿ, ಇಲ್ಲೇನಾಯ್ತು, ಒಂದು ಮೇಲ್ ಗ್ಯಾಮೆಟ್, ಆಕ್ಚುಲಿ ಬಂದಿದ್ದು 2 ಮಧುಮಕ್ಕಳು, ಇವನೊಬ್ಬ, ಅನದರ್ ಮೇಲ್ ಗ್ಯಾಮೆಟ್. ಸೊ 2 ಹೆಪ್ಲಾಯ್ಡ್ ತಾನೆ, ಅಂದ್ರೆ ಎನ್ ತಾನೆ. ಬಟ್ ಈ ಹುಡುಗ ಯಾರ ಜೊತೆ ಮದ್ವೆ ಆದ, ಎಗ್ ಜೊತೆ ಆದ, ಎಗ್ಗು ಎನ್ನು. ಸೊ ಇವರಿಬ್ರು ಮದ್ವೆ ಆದಾಗ ಬಂದಿರೋಂಥ ಪ್ರಾಡಕ್ಟ್ಗೆ ನಾವೊಂದು ಹೆಸರು ಕೊಟ್ವಿ, ಏನಂತ, ಝೈಗೋಟ್. ಆ ಝೈಗೋಟ್ ಆಬ್ವಿಯಸ್ಲಿ ಏನಾಗುತ್ತೆ, n + n, ಇಟ್ ಮಸ್ಟ್ ಬಿ 2n ಅಂತ ಹೇಳಿದ್ರೆ ಇಟ್ ಇಸ್ ಅ ಡಿಪ್ಲಾಯ್ಡ್. ಓಕೆ, ಸೊ ಈ ಪ್ರೋಸೆಸ್ ನಡೀತಲ್ಲ, ಎಗ್ ಜೊತೆ ಮದುವೆ ಆದ್ಯಲ್ಲಪ್ಪ ನೀನು. ಸೊ ಹಾಗಾಗಿ ಈ ನಿಮ್ಮ ಒಂದು ಪ್ರೋಸೆಸ್ ಹೆಸರು ನಾವೇನಂತ ಕೊಡೋಣ, ಸಿಂಗ್ಯಾಮಿ ಅಂತ ಕೊಡೋಣ ಅಂತ ಹೇಳಿದ್ವಿ. ಸೊ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಸಿಂಗ್ಯಾಮಿ. ಈಗ ಇಲ್ಲಿ ಈ ಮೇಲ್ ಗ್ಯಾಮೆಟ್ ಜೊತೆ 2 ಪೋಲಾರ್ ನ್ಯೂಕ್ಲಿಯೈ ಇದೆ. ಈ 2 ಪೋಲಾರ್ ನ್ಯೂಕ್ಲಿಯೈ ಅಲ್ಲಿ n ಮತ್ತೆ n 2 ಹೆಪ್ಲಾಯ್ಡ್ ನ್ಯೂಕ್ಲಿಯೈ.
ಓಕೆ. ಸೊ ಒಟ್ಟು ಟೋಟಲ್ ಎಷ್ಟಾಯ್ತು ಈಗ 3 ನ್ಯೂಕ್ಲಿಯೈಗಳು ಸೇರಿದಂಗೆ ಆಯ್ತು ಇವಾಗ ಮದುವೆ ಆಗಿದ್ದಕ್ಕೆ. ಓಕೆ. ಸೊ ಈ ಪ್ರಾಡಕ್ಟ್ ಏನಿದೆ ಇದಕ್ಕೆ ನಾವು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಥವಾ ಪೆನ್ ಅಂತ ಹೇಳಿ ಕರಿತೀವಿ. ನಾನು ವಾಪಸ್ ನಿಮ್ಗೆ ಹಳೆ ಸ್ಲೈಡ್ ಅಲ್ಲಿ ತೋರಿಸೋದಾದ್ರೆ ಈ ಪ್ರಾಡಕ್ಟ್ ಏನ್ ಬಂದಿದೆ, ಸೊ ದಿಸ್ ಪ್ರಾಡಕ್ಟ್ ವಾಟ್ ಯು ಆರ್ ಸೀಯಿಂಗ್ 3 ಜನ ಸೇರಿ ಆಗಿರೋದು ನಥಿಂಗ್ ಬಟ್ ಈಸ್ ದ ಪೆನ್. ದಿಸ್ ಇಸ್ ದ ಪೆನ್. ಅಂದ್ರೆ ಈಗ ಇಡೀ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರೋದು ಇದು ಒಂದು ಝೈಗೋಟ್. ಸೊ ದಿಸ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಝೈಗೋಟ್, ದಿಸ್ ಪ್ರಾಡಕ್ಟ್ ಇಸ್ ಪೆನ್. ಓಕೆ. ಅಂದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಈಗ ಇಡೀ ಸೆಲ್ ಏನಿದೆ ಝೈಗೋಟ್ ಬಿಟ್ಟು ಇಷ್ಟು ಪಾರ್ಟ್ ಏನಾಗಿ ಕನ್ವರ್ಟ್ ಆಗಿದೆ, ದಿಸ್ ಇಸ್ ನಥಿಂಗ್ ಬಟ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಓಕೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? ಇನ್ನೊಂದ್ಸಲ ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ. ಓಕೆ. ಇಲ್ಲಿ ನೋಡೋಣ. ಈಗ ಇಲ್ಲಿ ಒಂದು ಝೈಗೋಟ್ ಇದೆ, ಅದು ಬಿಟ್ರೆ ಇಲ್ಲಿ ಪೆನ್ ಇದೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇದೆ. ಈಗ ಈ ಪ್ರೋಸೆಸ್ ನಡೀತಲ್ಲ. ಓಕೆ. 3 ಜನ ಒಟ್ಟಿಗೆ ಸೇರಿದ್ರಲ್ಲ, ಇದಕ್ಕೆ ನಾವು ಹೆಸರು ಕೊಡೋದಾದ್ರೆ 3 ಹೆಸರಲ್ಲೇ ಹೇಳ್ತಿದೆ 3 ಜನ ಇದೀವಿ ನಾವು ಅಂತ. ಅದಕ್ಕೆ ನಾವೇನಂತ ಕರ್ಬಿಟ್ವಿ, ಟ್ರಿಪಲ್ ಫ್ಯೂಷನ್. 3 ಜನ ಒಟ್ಟಿಗೆ ಸೇರ್ಕೊಂಡ್ರ ತಗೋ ನಿನ್ ಹೆಸರು ಟ್ರಿಪಲ್ ಫ್ಯೂಷನ್. ಸೊ ಅಂದ್ರೆ 2 ಫರ್ಟಿಲೈಸೇಷನ್, ಇದು ಒಂದು ಫರ್ಟಿಲೈಸೇಷನ್, ಇದು ಒಂದು ಫರ್ಟಿಲೈಸೇಷನ್ ಆಗಿರೋದ್ರಿಂದ ಇವೆರಡನ್ನೂ ಸೇರಿ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಇಸ್ ಅ ಡಬಲ್ ಫರ್ಟಿಲೈಸೇಷನ್. ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈಗ ಈ ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಝೈಗೋಟ್ ಬಿಟ್ಟರೆ ಈಗ ಇಷ್ಟು ಪಾರ್ಟ್ ಏನಿದೆ ಮಕ್ಕಳ, ಇದನ್ನ ನಾವು PEC ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಕರಿತೀವಿ. ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಸೊ ಇವಾಗ ನಿಮ್ಗೆ ಕ್ವೆಶ್ಚನ್ ಕೇಳಿದ್ರೆ ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಯಾವ್ಯಾವ್ದ್ರ ಮಧ್ಯೆ ಫ್ಯೂಷನ್ ಆಗ್ತಿದೆ ಅಂದ್ರೆ ಖಂಡಿತ ನೀವು ಆನ್ಸರ್ ಹೇಳ್ತೀರಾ. ಐ ನೋ ಇಟ್. ಮೈಕ್ರೋಪೈಲಾರ್ ಎಂಡಿಂದ ಪೋಲನ್ ಟ್ಯೂಬ್ ಹೋದಾಗ ಫಸ್ಟ್ ಯಾರನ್ನ ಡಿಸ್ಟ್ರಾಯ್ ಮಾಡುತ್ತೆ ಅಂದ್ರೆ ಖಂಡಿತ ನೀವು ಆನ್ಸರ್ ಹೇಳ್ತೀರಾ ಸಿನರ್ಜಿಡ್. ಓಕೆ. ಸಿನರ್ಜಿಡ್ ಹೋಗ್ತಿದಂಗೆ ಆಂಟಿಪೋಡಲ್ಸ್ ಹೋಗುತ್ತೆ. ಒಂದು ಮೇಲ್ ಗ್ಯಾಮೆಟ್ ಎಗ್ ಜೊತೆ ಫ್ಯೂಸ್ ಆದ್ರೆ ಆ ಪ್ರೋಸೆಸ್ಗೆ ಏನಂತೀವಿ ಸಿಂಗ್ಯಾಮಿ. ಇನ್ನೊಂದು ಮೇಲ್ ಗ್ಯಾಮೆಟ್ 2 ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಸೇರ್ಕೊಂಡ್ರೆ ಆ ಪ್ರೋಸೆಸ್ಗೆ ಏನಂತೀವಿ ಟ್ರಿಪಲ್ ಫ್ಯೂಷನ್. ಸೊ ಓವರ್ ಆಲ್ ಈ 2 ಫರ್ಟಿಲೈಸೇಷನ್ಗೆ ನಾವೇನಂತ ಹೆಸರು ಕೊಟ್ವಿ, ಡಬಲ್ ಫರ್ಟಿಲೈಸೇಷನ್. ಝೈಗೋಟ್ ಅಲ್ಲಿ ಪ್ಲಾಯ್ಡಿ ನೇಚರ್ ಏನು ಅಂತ ಹೇಳಿದ್ರೆ ಏನ್ ಬರೀತೀರಾ, ಡಿಪ್ಲಾಯ್ಡ್. ಅದೇ ತರ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಲ್ಲಿ ಪ್ಲಾಯ್ಡಿ ನೇಚರ್ ಏನು ಅಂತ ಬರೆದ್ರೆ ಕೇಳಿದ್ರೆ ಏನ್ ಬರೀತೀರಾ 3n ತಾನೆ. ದಿಸ್ ಇಸ್ 3n ಅಂದ್ರೆ ಏನು, ದಿಸ್ ಇಸ್ ಅ ಟ್ರಿಪ್ಲಾಯ್ಡ್. ಒನ್ ಸೆಕೆಂಡ್. ಯಾಕೆ 3n ಸೇರಿದೆ, n ಪ್ಲಸ್ n ಟುಗೆದರ್ ಬಿಕಮ್ 3n. ಓಕೆ. ಈಗ ಮುಂದಿದ ಕತೆ ಏನಾಗುತ್ತೆ ನೋಡೋಣ. ಓಕೆ. ಇಲ್ಲಿ ಎಂಡೋಸ್ಪರ್ಮ್ ಅಂತ ಹೆಸರು ಬೇರೆ ಕೊಟ್ಬಿಟ್ಟಿದ್ದೀನಿ. ಏನ್ ಎಂಡೋಸ್ಪರ್ಮ್ ಅಂದ್ರೆ ಹೇಗದು ಮುಂದೆ ಡೆವಲಪ್ ಆಗುತ್ತೆ, ಈಗ ಅದ್ರ ಬಗ್ಗೆ ಓದ್ತಾ ಇದ್ದೀವಿ. ಓಕೆನಾ. ಇದಾಯ್ತು ಎಂಡೋಸ್ಪರ್ಮ್ ಡೆವಲಪ್ಮೆಂಟ್. ಈಗ ಮತ್ತೆ ಬರೆಯೋಣ. ನೋಡಿ ಒಳಗಡೆ ಯಾರಿದ್ದಾರೆ, ದಿಸ್ ಈಸ್ ಅವರ್ ಎಂಬ್ರಿಯೋ ಸ್ಯಾಕ್. ನ್ಯೂಸಿಲಸ್ ಎಲ್ಲಿದೆ, ನ್ಯೂಸಿಲಸ್ ಆಕ್ಚುಲಿ ಆ ಕಡೆ ಈ ಕಡೆ ಇತ್ತಲ್ಲ ನ್ಯೂಸಿಲಸ್, ಅವೆಲ್ಲ ಖಾಲಿ. ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗ್ಬೇಕಾದ್ರೆ ತಿನ್ಕೊಂಡು ಅವೆಲ್ಲ ಖಾಲಿ ಆಗೋಗ್ಬಿಡ್ತು. ಓಕೆ. ಸೊ ಈಗ ಈ ಇಡೀ ಸ್ಟ್ರಕ್ಚರ್ ಅಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಫುಲ್ ಇರೋದು ಯಾರು, ನಥಿಂಗ್ ದಟ್ PEC ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಇಲ್ಲಿ ಒಳಗಡೆ ಯಾರಿದ್ದಾರೆ, ನಮ್ಮ ರಾಜ್ಕುಮಾರ ಕೂತಿದ್ದಾನೆ, ಪುಟ್ಟು ರಾಜ್ಕುಮಾರ, ಮರಿ ರಾಜ್ಕುಮಾರ. ದಟ್ ಈಸ್ ನಥಿಂಗ್ ಬಟ್ ಯಾರು, ಝೈಗೋಟ್ ಕೂತಿದೆ. ದಿಸ್ ಇಸ್ ದ ಝೈಗೋಟ್. ಈ ಝೈಗೋಟ್ ಏನು, ದಿಸ್ ಇಸ್ 2n. ಇಲ್ಲಿ ಒಳಗಡೆ ಯಾರು ಕೂತಿದ್ದಾರೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ದಟ್ ಈಸ್ ಪೆನ್. ಈಗ ಹುಡುಗ ಕೇಳ್ತಾನೆ, ನಾನ್ ಬೆಳಿಬೇಕು, ನಾನು ಹೇಗಾದ್ರೂ ಮಾಡಿ ಚೆನ್ನಾಗಿ ಬೆಳಿಬೇಕು, ಸ್ಟ್ರಾಂಗ್ ಆಗಬೇಕು, ದೊಡ್ಡವನಾಗಬೇಕು, ಐ ವಾಂಟ್ ಟು ಬಿಕಮ್ ಅ ಕೋಂಪ್ಲಾನ್ ಬೈ, ನನಗೆ ಊಟ ಕೊಡಿ. ಸರಿ, ನಾವು ಹೇಳ್ತೀವಿ ಒಂದು ಸ್ವಲ್ಪ ವೇಟ್ ಮಾಡು. ನೋಡು ಇಲ್ಲಿ ಎಂಡೋಸ್ಪರ್ಮ್ ಅಂತ ಇದೆ. ಆ ಎಂಡೋಸ್ಪರ್ಮ್ ಇರೋದೇ ನಿನಗೋಸ್ಕರ, ನಿನಗೆ ಊಟ ಕೊಡೋಕ್ಕೋಸ್ಕರ. ಸ್ವಲ್ಪ ವೇಟ್ ಮಾಡು. ಇದು ಹೇಳುತ್ತೆ, ನೋ ಟೆನಿಕಸ್ ನಂಗೆ ಈಗಲೇ ಬೇಕು. ಸರಿಯಪ್ಪ ಆಯ್ತು, ಈಗಲೇ ಮಾಡ್ತೀವಿ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ದಿಸ್ ಇಸ್ ಆಕ್ಚುಲಿ ವಾಟ್ ಇಟ್ ಇಸ್ 3n ಇನ್ ನಂಬರ್. ಓಕೆ. ಇದನ್ನ ಮಲ್ಟಿಪ್ಲೈ ಆಗಕ್ಕೆ ಹೇಳಿದ್ವಿ. ಸರಿ, ಇದೇನ್ ಮಾಡ್ತು, 1 ಇದ್ದಿದ್ದು 2 ಆಯ್ತು, ಅಲ್ಲೂ ಸಹ 3n. ಮತ್ತೆ 2ರಿಂದ 4 ಆಯ್ತು, ಅದು 3n. ಅಂದ್ರೆ ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಇದೆ. ಅಂದ್ರೆ ಏನ್ ತೋರಿಸ್ತಾ ಇದೆ, ಇಟ್ ಇಸ್ ಶೋಯಿಂಗ್ ಮೈಟೋಸಿಸ್.
ಶೋಯಿಂಗ್ ಮೈಟೋಸಿಸ್. ಮೈಟೋಸಿಸ್ ಅಂದ್ರೆ ಈಕ್ವೇಷನ್ ಡಿವಿಷನ್ ಆಗ್ತದೆ. ಸರಿ, 4ರಿಂದ 8 ಆಯ್ತು, 8ರಿಂದ 16 ಆಯ್ತು, ಈ ತರ ಡಿವೈಡ್ ಆಯ್ತು. ಸಿಕ್ಕಾಪಟ್ಟೆ ಡಿವೈಡ್ ಆಯ್ತು. ನೋಡು, ಫುಡ್ ನಿಂಗೆ ಏನ್ ಫುಡ್ ಬೇಕೋ ತಿನ್ನು ಮಾರಾಯ, ತಲೆ ಕೆಡ್ಸ್ಕೊಬೇಡ. ಈಗ ಇದೊಂದು ಸ್ವಲ್ಪ ತಿನ್ನೋಡುತ್ತೆ. ನೋ, ಇಟ್ ಇಸ್ ನಾಟ್ ಟೇಸ್ಟಿ. ನಂಗೆ ಚೂರು ಟೇಸ್ಟ್ ಇಲ್ಲ, ಬರೇ ನ್ಯೂಕ್ಲಿಯಸ್, ಎಲ್ಲ ಕಡೆ ನ್ಯೂಕ್ಲಿಯಸ್ ಇದೆ. ಸೊ ಇದಕ್ಕೆ ನಾವು ಹೆಸರು ಕೊಡೋದಾದ್ರೆ ಏನಂತ ಹೆಸರು ಕೊಡ್ತೀವಿ? ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಇಟ್ಸ್ ಅ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಓಕೆ, ಫಸ್ಟ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಯ್ತು. ಈಗ ಇದಕ್ಕೆ ತಿನ್ನಕ್ ಹೇಳ್ತಾ ಇದೀವಿ, ತಿನ್ನು ಅಂತ. ಚೂರು ಟೇಸ್ಟ್ ಇಲ್ಲ, ನನಗೆ ಬೇಡ, ನಂಗೆ ಇನ್ನೂ ಫುಡ್ ಬೇಕು, ಒಳ್ಳೆ ಫುಡ್ ಬೇಕು. ಸರಿಯಪ್ಪ, ಶಾಂತಿ ಚೋಟಾ ಭೀಮ್, ನಿಂಗೆ ಫುಡ್ ಕೊಡ್ತೀವಿ, ತಾಡು ಒಂದು ಕೆಲಸ ಮಾಡ್ತೀವಿ ಅಂತ ನಾವೇನ್ ಮಾಡಿದ್ವಿ, ಇದನ್ನ ಇನ್ನೂ ಟೇಸ್ಟಿ ಮಾಡಕ್ಕೆ ಒಂದಿಷ್ಟು ಟಾಪಿಂಗ್ಸ್ ಅದು ಇದು ಎಲ್ಲ ಉದುರಿಸಿ ಇದನ್ನ ಒಂದು ಸೆಲ್ ರೂಪದಲ್ಲಿ ರೆಡಿ ಮಾಡಿದ್ವಿ. ಅಂದ್ರೆ ಯಾವಾಗ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಈ ತರ ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ ನೋಡಿ, ಇಲ್ಲೆಲ್ಲ ಸೆಲ್ ವಾಲ್ ಫಾರ್ಮೇಶನ್ ಆಯ್ತು. ಯಾವಾಗ ಈ ತರ ಸೆಲ್ ವಾಲ್ ಫಾರ್ಮೇಶನ್ ಆಯ್ತು, ಇವಾಗ ಇದಕ್ಕೆ ಏನಂತ ಹೆಸರು ಕೊಟ್ವಿ? ಇಟ್ ಇಸ್ ಅ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಸೊ ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಗೋದು. ಸೊ ಅಂದ್ರೆ ಎಂಡೋಸ್ಪರ್ಮ್ ಅಂತ ಹೇಳಿದ್ರೆ ಏನ್ ಮೀನಿಂಗ್ ಬಂತು? ಎಂಡೋಸ್ಪರ್ಮ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಹ್ಯಾವಿಂಗ್ ಅ ಲಾಟ್ ಆಫ್ ರಿಸರ್ವ್ ಫುಡ್. ಎಂಡೋಸ್ಪರ್ಮ್ ಏನಿದೆ? ಎಂಡೋಸ್ಪರ್ಮ್ ಅಲ್ಲಿ ಏನಿದೆ? ಇವಾಗ ರಿಸರ್ವ್ ಫುಡ್ ಇದೆ. ಈಗ ಹುಡುಗ ಫುಲ್ ಖುಷಿ ನೋಡಿ, ಫುಲ್ ಖುಷಿ. ಇದೇ ನನಗೆ ಬೇಕಾಗಿದ್ದು, ಇದಕ್ಕೆ ಕಾಯ್ತಾ ಇದೆ. ಈಗ ನೋಡಿ ತಿಂತೀನಿ ಅಂತ ತಿಂತಾನೆ. ಚೆನ್ನಾಗಿ ತಿಂದು ಫುಲ್ ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದಾನೆ. ಅಂದ್ರೆ ಬೆಳೀತಿರುವಂತ ಒಂದು ಝೈಗೋಟಿಗೆ ಫುಡ್ ಪ್ರೊವೈಡ್ ಮಾಡ್ತಿರೋದು ಯಾರು? ದಿಸ್ ಎಂಡೋಸ್ಪರ್ಮ್. ಹಾಗಾದ್ರೆ ಹುಡುಗ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಏನಾಗಕ್ಕೆ ಹೊರಟಿದ್ದಾನೆ? ಈಸ್ ಗೋಯಿಂಗ್ ಟು ಬಿಕಮ್ ಅನ್ ಎಂಬ್ರಿಯೋ. ಇವನೇ ಇವಾಗ ಎಂಬ್ರಿಯೋ ಆಗೋದು. ಅಂದ್ರೆ ಒಂದು ಹೊಸ ಗಿಡ. ಈ ಎಂಬ್ರಿಯೋ ಏನಾಗುತ್ತೆ? ಫಸ್ಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಎಂಬ್ರಿಯೋ ಆದ್ಮೇಲೆ ಈಗ ನಾವು ಹ್ಯೂಮನ್ ಕೇಸಲ್ಲಿ ನೋಡೋದಾದ್ರೆ ಏನಂತ ನೋಡ್ತೀವಿ? ಫಸ್ಟ್ ಎಂಬ್ರಿಯೋ ಇರುತ್ತೆ, ಆ ಎಂಬ್ರಿಯೋ ಆದ್ಮೇಲೆ ಮಗು ಆಗುತ್ತೆ, ಆ ಮಗು ಹೊರಗಡೆ ಬರುತ್ತೆ, ಆಮೇಲೆ ಅದು ಬೆಳೆದು ದೊಡ್ಡವನಾಗ್ತಾನೆ. ಹಾಗೆ ಇಲ್ಲೂ ಅಷ್ಟೇ, ಫಸ್ಟ್ ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಯಾವಾಗ ಮೆಚೂರ್ ಆಗುತ್ತೆ, ದೆನ್ ಇಟ್ ಸ್ಟಾರ್ಟ್ ಬಿಕಮ್ ಹೊಸ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಶೂಟ್ ಬರುತ್ತೆ, ರೂಟ್ ಬರುತ್ತೆ, ಅದು ಇದು ಎಲ್ಲಾ ತರ ಆರ್ಗನ್ಸ್ಗಳು ಬಂದು ನಾವು ಇಟ್ ಬಿಕಮ್ ಅ ಬ್ಯೂಟಿಫುಲ್ ಪ್ಲಾಂಟ್. ಅಂದ್ರೆ ಮುಂದೆ ಫ್ಯೂಚರ್ ಪ್ಲಾಂಟ್ ಆಗೋಕ್ಕೆ ಹೊರಟಿರುವಂತ ನಮ್ಮ ಎಂಬ್ರಿಯೋಗೆ ಸ್ಟಾರ್ಟಿಂಗ್ ಅಲ್ಲಿ ಫುಡ್ ಕೊಡ್ತಿರೋರು ಯಾರು? ನಮ್ಮ ಈ ಎಂಡೋಸ್ಪರ್ಮ್. ಈಗ ಕ್ವೆಶ್ಚನ್ಸ್ ನೀಟಲ್ಲಿ ಏನೇನು ಕೇಳ್ತಾರೆ? ವಾಟ್ ಇಸ್ ದ ಪ್ಲಾಡಿ ನೇಚರ್ ಆಫ್ ಝೈಗೋಟ್? 2n. ವಾಟ್ ಇಸ್ ದ ಪ್ಲಾಡಿ ನೇಚರ್ ಆಫ್ ಪೆನ್, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್? ದಟ್ ಇಸ್ 3n. ವಾಟ್ ಟೈಪ್ ಆಫ್ ಡಿವಿಷನ್ ಅಕರ್ಸ್ ಇನ್ ಪೆನ್ ಅಥವಾ PEC ಅಂತ ಹೇಳಿದ್ರೆ ಏನು? ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಈ ಸೆಲ್ ಒಳಗಡೆ ಎಂತ ಡಿವಿಷನ್ ನಡೀತಾ ಇದೆ? ದಟ್ ಇಸ್ ಮೈಟೋಸಿಸ್. ಹೂ ಡೆವಲಪ್ ಫಸ್ಟ್, ವೆದರ್ ಝೈಗೋಟ್ ಆರ್ ಎಂಡೋಸ್ಪರ್ಮ್? ಯಾರು ಫಸ್ಟ್ ಡೆವಲಪ್ ಆಗೋದು? ಅಫ್ಕೋರ್ಸ್ ಎಂಡೋಸ್ಪರ್ಮ್. ಯಾಕಂದ್ರೆ ಫಸ್ಟ್ ಎಂಡೋಸ್ಪರ್ಮ್ ರೆಡಿಯಾಗಿ ಇಟ್ಕೋಬೇಕು ಫುಡ್, ಅವಾಗ ತಿನ್ಕೊಂಡು ಬೆಳೆಯೋದು ಯಾರು? ನಮ್ಮ ಝೈಗೋಟ್. ಸೊ ಈ ತರ ಕ್ವೆಶ್ಚನ್ಸ್ ಸೀರೀಸ್ ಅಲ್ಲಿ ಕೇಳ್ಕೊಂತ ಹೋಗ್ತಾರೆ, ನಿಮಗೆ ಆನ್ಸರ್ ಗೊತ್ತಿರಬೇಕು. ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್. ಈಗ ಈ ಎಂಬ್ರಿಯೋ ನೋಡೋಣ, ನೀನ್ ಹೆಂಗ್ ಡೆವಲಪ್ ಆಗ್ತೇ? ಇಷ್ಟೋ ತನಕ ಹಠ ಮಾಡ್ಬಿಟ್ಟಲ್ಲ, ನಂಗೆ ಊಟ ಬೇಕು ಅಂತ ತೋರ್ಸಿ. ಇವಾಗ ನೀನ್ ಬೆಳೆದು ತೋರ್ಸು, ಪ್ರೂವ್ ಮಾಡು ನೀನು ರಿಯಲ್ ಆಗಿ ಒಂದು ಮೆಚೂರ್ಡ್ ಬಾಯ್ ಆಗಿ ಡೆವಲಪ್ ಆಗಿದೆಯಾ ಅಂತ. ಎಸ್, ನೋಡಿ ಹೇಗೆ ಡೆವಲಪ್ ಆಗ್ತೀನಿ ಅಂತ ಹೊರಟಿದೆ. ಈಗ ಅದನ್ನ ನೋಡೋಣ. ನಾವು ಬರ್ಕೊಂಡ್ರಲ್ಲ, ಗುಡ್. ಇದೊಂದು ಹೇಳಕ್ ಮರ್ತ್ಬಿಟ್ಟ. ಇಲ್ಲಿ ನೋಡಿ, ಇದ್ರ ಮೇಲೆ ನೀಟಲ್ಲಿ ಸುಮಾರು ಸಲ ಕ್ವೆಶ್ಚನ್ ಕೇಳಿದ್ದಾರೆ. ನಾವ್ ಏನು ಫ್ರೀ ನ್ಯೂಕ್ಲಿಯರ್? ಇಲ್ಲೂ ಅಷ್ಟೇ, ಫಸ್ಟ್ ಫ್ರೀ ನ್ಯೂಕ್ಲಿಯರ್ ಸೆಲ್ಯುಲಾರ್ ಅಂತ ಕೇಳಿದ್ರೆ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಫಸ್ಟ್ ನಡೆಯೋದು, ಆಮೇಲೆ ಸೆಲ್ಯುಲಾರ್. ನಾವು ರಿಯಲ್ ಲೈಫ್ ಅಲ್ಲೂ ನೋಡ್ತೀವಿ, ನಾವ್ ಏನ್ ಎಳ್ನೀರು ಕುಡಿತೀವಲ್ಲ, ಆ ಎಳ್ನೀರು ಕುಡಿದಾಗ ಇಲ್ಲಿ ವಾಟರಿ ಏನಿರುತ್ತೆ ಎಳ್ನೀರಲ್ಲಿ? ಓಕೆ, ಸೊ ವಾಟರ್ ಕಂಟೆಂಟ್ ಅದನ್ನ ನಾವೇನಂತೀವಿ? ಟೆಂಡರ್ ಕೋಕೋನಟ್ ಅಲ್ವಾ? ಸೊ ದಿಸ್ ಇಸ್ ಓಕೆ, ಲಿಕ್ವಿಡ್ ಪಾರ್ಟ್ ಆಫ್ ದ ಕೋಕೋನಟ್. ಈ ಕೋಕೋನಟ್ ಅಲ್ಲಿ ಲಿಕ್ವಿಡ್ ಪಾರ್ಟ್ ಏನಿದೆ ಅದನ್ನ ಏನ್ ಅನ್ಕೊಂಡಿದ್ದೀರಾ? ದಟ್ ಇಸ್ ನಥಿಂಗ್ ಬಟ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಸೊ ಇದೇನಾಗುತ್ತೆ, ನಿಧಾನವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಸೆಲ್ಯುಲರ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದೇ ಸಲನೇ ಪಟ್ ಅಂತ ಮ್ಯಾಜಿಕ್ ಆಗಿ ಕನ್ವರ್ಟ್ ಆಗಲ್ಲ, ನಿಧಾನಕ್ಕೆ ಗ್ರಾಜುಯಲ್ ಆಗಿ ನ್ಯೂಕ್ಲಿಯರ್ ಇದ್ದಿದ್ದು ಸೆಲ್ಯುಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನೋಡಿ, ನಾವು ಎಳ್ನೀರು ಕುಡಿದಾಗ ಕೆಲವು ಟೈಮ್ ನೋಡಿರ್ತೀವಿ, ಕೆಲವು ಎಳ್ನೀರಲ್ಲಿ ಬರೇ ನೀರಿರುತ್ತೆ, ಕೆಲವು ಎಳ್ನೀರಲ್ಲಿ ಗಂಜಿ ಅಂತ ಹೇಳ್ತಾರೆ, ಗಂಜಿ ಕೊಡಪ್ಪ ಅಂತ ಹೇಳ್ತೀವಿ. ಏನಕ್ಕೆ ಗಂಜಿ? ಆವಾಗ ತಾನೇ ಡೆವಲಪ್ ಆಗ್ತಾ ಇರುತ್ತೆ, ತೆಳು ಇರುತ್ತೆ, ಲೈಟ್ ಆಗಿರುತ್ತೆ ಸೆಲ್ಯುಲರ್ ಎಂಡೋಸ್ಪರ್ಮ್. ಇನ್ನು ಕೆಲವು ಟೈಮ್ ನೋಡಿರ್ಬೋದೇ, ತುಂಬಾ ಬಲ್ತಿದೆ ಕಾಯಿ, ಚೆನ್ನಾಗಿಲ್ಲಪ್ಪ, ನೀರೇ ಇಲ್ಲ ಇದ್ರೊಳಗಡೆ ಅಂತ ಹೇಳ್ತೀವಿ, ಅಲ್ಲಿ ಕಾಯಿನೇ ಜಾಸ್ತಿ ಇರುತ್ತೆ. ಸೊ ಅಂದ್ರೆ ನಾವು ತಿಂತೀವಲ್ಲ ಈ ಕಾಯಿ, ದಟ್ ಇಸ್ ನಥಿಂಗ್ ಬಟ್ ವಾಟ್? ದಿಸ್ ಇಸ್ ದ ಕರ್ನಲ್, ಈ ವೈಟ್ ಪಾರ್ಟ್ ಇದೇನಿದು? ದಿಸ್ ಇಸ್ ಸೆಲ್ಯುಲಾರ್ ಎಂಡೋಸ್ಪರ್ಮ್.
ಇದು ಕಂಪ್ಲೀಟ್ ಆಗಿ ರಿಸರ್ವ್ ಫುಡ್ ಆದಾಗ ನಮಗೆ ಒಳಗಡೆ ನೀರು ನೋಡಕ್ ಸಿಗೋದೇ ಇಲ್ಲ, ಕಂಪ್ಲೀಟ್ ಕಾಯಿ ಆಗಿರುತ್ತೆ. ಓಕೆ, ಈಗ ನಾವು ಮನೆಯಲ್ಲಿ ತಂದು ದೇವರಿಗೆ ಸಾರಿಗೆ ಎಲ್ಲ ಹೊಡಿತೀವಲ್ಲ, ಅವಾಗ ಏನಿರುತ್ತೆ ಅದರೊಳಗಡೆ ನೀರು ಕಮ್ಮಿ ಇರುತ್ತೆ, ಫುಲ್ ಕಾಯಿ ಜಾಸ್ತಿ ಇರುತ್ತೆ. ನಾವು ಎಳ್ನೀರು ಕುಡಿತೀವಲ್ಲ ಅಷ್ಟು ನೀರಂತೂ ಇರಲ್ಲ. ಅದೇ ಥರ ನೀರು ಇನ್ನೂ ಕಂಪ್ಲೀಟ್ ಆಗಿ ಬತ್ತೋಗ್ಲಿ ನೋಡಿ ಕೊಬ್ಬರಿ ಆಗೋಗಿರುತ್ತೆ, ರೈಟ್. ಸೊ ಅಂದರೆ ಗ್ರ್ಯಾಜುಯಲ್ ಆಗಿ ಫ್ರೀ ನ್ಯೂಕ್ಲಿಯರ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಯಿತು, ಸೆಲ್ಯುಲಾರ್ ಆಗಿ ಕನ್ವರ್ಟ್ ಆಯಿತು. ಓಕೆ, ಇದ್ರ ಮೇಲೂ ಕ್ವಶನ್ ಕೇಳ್ತಾರೆ. White part of the coconut is what? Cellular endosperm. The liquid part of the tender coconut is free nuclear. So ಗೊತ್ತಿರಲಿ ನಿಮಗೆ. ಸೊ ಇವಾಗ ಬನ್ನಿ ಎಂಬ್ರಿಯೋ ಡೆವಲಪ್ ಆಗೋದು ನೋಡೋಣ. ತುಂಬಾ ಸಿಂಪಲ್. ಎಂಬ್ರಿಯೋ ಡೆವಲಪ್ ಆಗೋ ಸ್ಟೇಜ್ ತುಂಬಾ ಈಸಿ ಇದೆ ನೋಡೋಣ. ಈಗ ನಾನು ಜಸ್ಟ್ ಈ ಒಂದು ಎಂಬ್ರಿಯೋ ಮಾತ್ರ ಬರೀತೀನಿ. ಸಾರಿ, ವಾಟ್ ಇಸ್ ದಿಸ್? ಎಂಡೋಸ್ಪರ್ಮ್ಸ್. ಎಂಡೋಸ್ಪರ್ಮು ಅಂದ್ರೆ ನಥಿಂಗ್ ಬಟ್ ಎಂಬ್ರಿಯೋ ಸಾಕು, ಅದರೊಳಗಡೆ ಇರುವಂತ ಎಂಡೋಸ್ಪರ್ಮ್ ಇಷ್ಟನ್ನು ಮಾತ್ರ ತೋರಿಸ್ತಾ ಹೋಗ್ತೀನಿ. ಸೊ ಒಳಗಡೆ ಫುಲ್ ಯಾರಿದ್ರು? ಎಸ್, ರಿಸರ್ವ್ ಫುಡ್. ಏನಿದು? ಎಂಡೋಸ್ಪರ್ಮ್ ತಾನೆ. ಇಲ್ಲೆಲ್ಲ ಎಂಡೋಸ್ಪರ್ಮ್ ಇದೆ ಅಂತಾನೆ ಅನ್ಕೋಬೇಕು ನೀವು, ನಾನು ಫುಲ್ಲು ಇದ್ ಮಾಡಲ್ಲ. ಓಕೆನಾ? ಈಗ ಹುಡುಗ ಇಲ್ಲಿದ್ದಾನೆ. ಸೊ ಈಸಿ, ಇಟ್ ಈಸ್ ನಥಿಂಗ್ ಬಟ್ ಝೈಗೋಟ್. ಈಗ ಇವನು ಏನ್ ಮಾಡ್ತಾನೆ, ಫಸ್ಟ್ ಡಿವೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಒಂದ್ಸಲ ಇದ್ದಿದ್ದು 2 ಆಯ್ತು, 2 ಇದ್ದಿದ್ದು 4 ಆಯ್ತು, 4 ಇದ್ದಿದ್ದು 8 ಆಯ್ತು. ಸೊ ಈ ರೀತಿ ಡಿವೈಡ್ ಆಗ್ತಾ ಹೋಗ್ತಿದ್ದಾನೆ. ಹೆಂಗ್ ಡಿವೈಡ್ ಆಗ್ತಿದ್ದಾನೆ? ಇದನ್ನ ತಿಂತ ಡಿವೈಡ್ ಆಗ್ತಿದ್ದಾನೆ. ಒಳಗಡೆ ನ್ಯೂಕ್ಲಿಯಸ್ ಇಲ್ವಾ ಮ್ಯಾಮ್? ನ್ಯೂಕ್ಲಿಯಸ್ ಇದೆ ಕಣ್ರೋ. ನಾ ಪ್ರತಿ ಸಲ ನ್ಯೂಕ್ಲಿಯಸ್ ತೋರಿಸ್ತಾ ಕೂರಲ್ಲ ನಿಮಗೆ. ಇಟ್ಸ್ ಅಂಡರ್ಸ್ಟುಡ್, ಇಲ್ಲೆಲ್ಲ ನ್ಯೂಕ್ಲಿಯಸ್ ಇದೆ ಅಂತ. ಓಕೆ, ಅಂದ್ರೆ ಝೈಗೋಟ್ ಡಿವೈಡ್ ಆಗ್ತಾ ಇದೆ. ಸೊ ದಿಸ್ ಇಸ್ ಝೈಗೋಟ್. ಈ ಝೈಗೋಟ್ ಎಂಡೋಸ್ಪರ್ಮ್ ನ ತಿಂತ ಡಬಲ್ ಆಗ್ತಾ ಇದೆ. ಸೊ ಅಂದ್ರೆ ಇನ್ನು ಯಾವ ಸ್ಟೇಜ್ ಅಲ್ಲಿ ಇದೆ? ಇದು ಪ್ರೋ ಎಂಬ್ರಿಯೋ ಸ್ಟೇಜ್ ಅಲ್ಲಿ ಇದೆ. ಸೊ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಪ್ರೋ ಎಂಬ್ರಿಯೋ. ಈಗ ಇದು ಮಾಡುತ್ತೆ, ಕರೆಕ್ಟ್. ನಾನು ಇಷ್ಟೇ ಡಿವೈಡ್ ಆಗಿ ಉದ್ದಕ್ಕೆ ಹೋಗ್ತಾ ಇರೋದು ಬೇಡ, ನಾನು ಇನ್ನೊಂದಿಷ್ಟು ನನ್ನ ಶೇಪ್ ಅನ್ನು ಚೇಂಜ್ ಮಾಡೋಣ ಅಂತ ಹೇಳಿ ನೋಡಿ. ಈಗ ಅದ್ರ ಶೇಪ್ ಅನ್ನ ಚೇಂಜ್ ಮಾಡ್ಕೊಟ್ಟು ಈ ತರ ಇತ್ತಲ್ಲ, ಈ ತರ ರೌಂಡ್ ಆಯ್ತು. ಸೊ ಯಾವಾಗ ಈ ತರ ಸ್ಟ್ರಕ್ಚರ್ ಬರುತ್ತೆ, ನಾವು ಇದನ್ನೇನಂತ ಕರಿತೀವಿ? ಗ್ಲೋಬ್ಯುಲಾರ್ ಎಂಬ್ರಿಯೋ. ಮತ್ತೊಂದಿಷ್ಟು ಊಟ ಮಾಡುತ್ತೆ. ಊಟ ಮಾಡ್ತಾ ಈ ಗ್ಲೋಬ್ಯುಲಾರ್ ಎಂಬ್ರಿಯೋನ ಮತ್ತೆ ಒಂದು ಹಾರ್ಟ್ ಶೇಪಿಗೆ ಚೇಂಜ್ ಮಾಡ್ಕೊಳುತ್ತೆ, ಸಮಥಿಂಗ್ ಲೈಕ್ ದಿಸ್. ಇವೆಲ್ಲ ನಥಿಂಗ್ ಬಟ್ ಸೆಲ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ ನೋಡಿ, ಒಂಥರ ಹಾರ್ಟ್ ಶೇಪ್ ಅಲ್ಲಿ ಬಂದಿದೆ ಅಂತ ಅನ್ಕೋಣ. ಸೊ ದಿಸ್ ಇಸ್ ಹಾರ್ಟ್ ಶೇಪ್ಡ್ ಎಂಬ್ರಿಯೋ. ಇವಾಗ ದಿಸ್ ಇಸ್ ದ ಟೈಮ್. ಬರ ಎಂಡೋಸ್ಪರ್ಮ್ ಎಲ್ಲ ತಿನ್ನೋಣ ಬಾ, ಅದೇನಾಗುತ್ತೆ ನೋಡೇ ಬೇಡ. ನಾವ್ ಐ ಆಮ್ ಬಿಕಮಿಂಗ್ ಎ ಮೆಚ್ಯೂರ್. ನಾನು ಇವಾಗ ಮೆಚ್ಯೂರ್ ಬಾಯ್ ಆಗಿ ಹೋಗ್ಬೇಕಂದ್ರೆ, ಮೆಚ್ಯೂರ್ ಎಂಬ್ರಿಯೋ ಆಗಿ ಹೋಗ್ಬೇಕು ಅಂತ ಹೇಳಿ ತನ್ನ ಶೇಪ್ ನ ಫರ್ದರ್ ಚೇಂಜ್ ಮಾಡ್ಕೊಂಡು ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಇದೇ ಹಾರ್ಟ್ ಶೇಪ್ ಏನಿತ್ತು, ಇದಕ್ಕೊಂದೆರಡು ವಿಂಗ್ಸ್ ತರ ರೆಡಿ ಮಾಡ್ಕೊಂಡ್ಬಿಡ್ತು ಹಿಂಗೆ. ನಾವ್ ಇಟ್ ಬಿಕಮ್ ಅ ಮೆಚ್ಯೂರ್ ಎಂಬ್ರಿಯೋ. ನಾನು ಇಲ್ಲಿ ಏನ್ ಎಂಬ್ರಿಯೋ ಅಂತ ತೋರಿಸ್ತಾ ಇದ್ದೀನಿ, ಐ ಆಮ್ ಟಾಕಿಂಗ್ ಅಬೌಟ್ ದ ಡೈಕೋಟ್ ಸೀಡ್. ನಾನು ಒಂದು ಡೈಕೋಟ್ ಸೀಡ್ ಅಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಅದನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಫರ್ಟಿಲೈಸೇಷನ್ ಆದ್ಮೇಲೆ ಓವ್ಯೂಲ್ ಇದ್ದು ಏನಾಗಿ ಕನ್ವರ್ಟ್ ಆಗುತ್ತೆ? ಎಸ್, ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಂದ್ರೆ ಈಗ ಒಂದು ಡೈಕೋಟ್ ಸೀಡ್ ಆದ್ರೆ ಯಾವ ರೀತಿ ಆಗುತ್ತೆ ಅದನ್ನ ನಾನು ಇವಾಗ ಹೇಳಕ್ ಹೊರಟಿದ್ದೀನಿ, ಅದಾದ್ಮೇಲೆ ಮಾನೋಕೊಟ್ಟು ಹೇಳ್ತೀನಿ. ಸೊ ಈ ರೀತಿ ಡಿಫ್ರೆಂಟ್ ಸ್ಟೇಜಸ್ ಅನ್ನ ತೋರಿಸ್ತಾ ಎಂಬ್ರಿಯೋ ಗ್ರೋ ಆಗ್ತಾ ಇದೆ. ಓಕೆ, ಅಂದ್ರೆ ಯಾವ ಆರ್ಡರ್ ಅಲ್ಲಿ ಹೋಯ್ತು? ಎಕ್ಸಾಮ್ ಅಲ್ಲಿ ನೀಟಲ್ಲಿ ಕೇಳಿದ್ರೆ ಯಾವ್ಯಾವ ಆರ್ಡರ್ ಅಲ್ಲಿ ಬರೀತೀರಾ? ಮೊದಲನೇದು ಪ್ರೋ ಎಂಬ್ರಿಯೋ, ಅದಾದ್ಮೇಲೆ ಬಂದಿದ್ದು ಗ್ಲೋಬ್ಯುಲಾರ್ ಎಂಬ್ರಿಯೋ, ನೆಕ್ಸ್ಟ್ 3rd ಸ್ಟೇಜ್ ಅಲ್ಲಿ ಬಂದಿದ್ದು ಹಾರ್ಟ್ ಶೇಪ್ ಎಂಬ್ರಿಯೋ, ನೆಕ್ಸ್ಟ್ 4th ಸ್ಟೇಜ್ ಅಲ್ಲಿ ಬಂದಿರೋದು ಮೆಚ್ಯೂರ್ ಎಂಬ್ರಿಯೋ. ಹಾಗಾದ್ರೆ ಈ ಮೆಚ್ಯೂರ್ ಎಂಬ್ರಿಯೋ ಈ ತರ ನೇತಾಡ್ತಿದ್ಯಲ್ಲ, ಈಗ ನಾನು ಇದನ್ನು ಉಲ್ಟಾ ಮಾಡಿದೆ ಅಂತ ತಿಳ್ಕೊಳ್ಳಿ. ಲೆಟ್ಸ್ ಅಸ್ಯೂಮ್ ಈಗ ಇದನ್ನ ನಾವು ಉಲ್ಟಾ ಮಾಡಿ ತೋರಿಸ್ತಾರೆ, ಆ ಮೆಚ್ಯೂರ್ ಎಂಬ್ರಿಯೋ, ಡೈಕೋಟ್ ಎಂಬ್ರಿಯೋ ಯಾವ ರೀತಿ ಕಾಣಿಸುತ್ತೆ ಅದನ್ನ ನೋಡೋಣ. ಓಕೆ, ಸೊ ಇದು ಅರ್ಥ ಆಗ್ತಿದ್ಯಾ ನಿಮಗೆ? ವೆರಿ ಗುಡ್. ಇಲ್ಲಿದೆ ನೋಡಿ NCERT ಇಮೇಜ್ ಇದು. ಇಲ್ಲಿ ನೋಡಿ ಫಸ್ಟ್ ಝೈಗೋಟ್ ಇತ್ತು, ಡಿವೈಡ್ ಆಗ್ತಾ ಇದೆ. ಇಲ್ಲಿ ನೋಡಿ ಫಸ್ಟ್ ಈ ತರ ಗ್ಲೋಬ್ಯುಲಾರ್ ಎಂಬ್ರಿಯೋ ಬಂತು, ಅದಾದ್ಮೇಲೆ ಸ್ವಲ್ಪ ಶೇಪ್ ಚೇಂಜ್ ಮಾಡ್ಕೊಂತು ಹಾರ್ಟ್ ಶೇಪ್. ಸೊ ಇದನ್ನ ಸಸ್ಪೆನ್ಸರ್ ಅಂತ ಹೇಳಿದ್ರೆ ಏನಿದೆ, ಈ ಝೈಗೋಟ್ ಇದೆಯಲ್ಲ, ಈ ಝೈಗೋಟ್ ಡಿವೈಡ್ ಆಗ್ತಾ ಇರುತ್ತೆ. ಈ ಚೈನ್ ಆಫ್ ಸೆಲ್ಸ್ ಗೆ ನಾವು ಸಸ್ಪೆನ್ಸಾರ್ ಅಂತ ಹೇಳಿ ಕರೆಯೋದು ಅಷ್ಟೇ. ಸಸ್ಪೆನ್ಸರ್ ಅಂದ್ರೆ ಫಸ್ಟ್ ಒಂದು ಝೈಗೋಟ್ ಇದ್ದು 2 ಸೆಲ್ ಆಗುತ್ತೆ. ಆ 2 ಸೆಲ್ ಅಲ್ಲಿ ಒಂದು ಸೆಲ್ ಈ ತರ ಡಿವೈಡ್ ಆಗ್ತಾ ಹೋಗ್ತಾ ಇದೆ, ಸಸ್ಪೆನ್ಸರ್. ಓಕೆನಾ? ಈಗ ಇಲ್ಲಿಗೆ ಬರ್ತೀವಿ. ಇಲ್ಲಿ ನೋಡಿ ಹಾರ್ಟ್ ಶೇಪ್ ಇಂದ ಮೆಚ್ಯೂರ್ ಎಂಬ್ರಿಯೋ ಬಂದಿದೆ. ಈಗ ಈ ಮೆಚ್ಯೂರ್ ಎಂಬ್ರಿಯೋದಲ್ಲಿ ರಾಡಿಕಲ್ ಅಂತೆ, ಕಾಟಿಲಿಡನ್ ಅಂತೆ, ಪ್ಲುಮ್ಯೂಲ್ ಅಂತೆ ಏನೇನೋ ತೋರಿಸಿದ್ದಾರೆ.
ಏನ್ ಹಾಗಂದ್ರೆ ಅದು ನೋಡೋಣ. ಓಕೆ, ನಾವೇನಂತ ಹೇಳಿದ್ವಿ, ಡೈಕಾಟ್ ಎಂಬ್ರಿಯೋ ಈ ತರ ಇತ್ತಲ್ವೇನ್ರಪ್ಪ, ಈ ತರ ಇದೆ ಹಿಂಗೆಲ್ಲ. ಈಗ ಇದನ್ನ ನಾವು ಉಲ್ಟಾ ಮಾಡಿ ನೋಡ್ತಾ ಇದೀವಿ. ಓಕೆ, ಈಗ ಇದೇ ಸ್ಟ್ರಕ್ಚರ್ನ ಉಲ್ಟಾ ಮಾಡಿ ತೋರಿಸ್ತಾ ಇದೀನಿ. ಈ ತರ ಕಾಣಿಸ್ತಿದೆ ಅಂತ ಅನ್ಕೊಳ್ಳಿ. ಈಗ ಇದಿಷ್ಟು ಪೋರ್ಷನ್, ಒಂದೇ ಒಂದ್ ಸೆಕೆಂಡ್ ಟೈಮ್ ಕೊಡಿ ನಂಗೆ. ಇದಿಷ್ಟು ಪೋರ್ಷನ್ ನೋಡಿ, ನಾನು ಇದನ್ನ ಬೇರೆ ಕಲರ್ ಅಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಈ ಪಿಂಕ್ ಕಲರ್ ಪೋರ್ಷನ್ ಇಷ್ಟು ಏನಿದೆ, ವಾಟ್ ಯು ಆರ್ ಸೇಯಿಂಗ್, ಇದಿಷ್ಟು ರೀಜನ್ ಅನ್ನ ನಾವು ಎಂಬ್ರಿಯೋನಲ್ ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಎಂಟೈರ್ ರೀಜನ್ ಈಸ್ ಎಂಬ್ರಿಯೋನಲ್ ಆಕ್ಸಿಸ್. ಏನ್ ಎಂಬ್ರಿಯೋನಲ್ ಆಕ್ಸಿಸ್ ಅಂತ ಹೇಳಿದ್ರೆ, ಮುಂದೆ ಬೆಳೆಯುವಂತ ನಮ್ಮ ಗಿಡ ಇದು, ನಮ್ಮ ಮಗು ಇದು. ಸೊ ದಿಸ್ ಎಂಬ್ರಿಯೋನಲ್ ಆಕ್ಸಿಸ್ ಇಸ್ ಗೋಯಿಂಗ್ ಟು ಡೆವಲಪ್ ಇಂಟು ಅ ಪ್ಲಾಂಟ್ ಆಗಿ ಡೆವಲಪ್ ಆಗ್ತದೆ. ಮುಂದೆ ದೊಡ್ಡ ಶೂಟ್ ಆಗುತ್ತೆ, ಅದ್ರ ಮೇಲೆ ಗಿಡ, ಎಲೆಗಳು, ಅದು ಇದು ಎಲ್ಲ ಬರ್ತವೆ. ಬೇರು ಅಂತ ಹೇಳ್ತೀನಿ, ಕಾಂಡ ಅಂದ್ರೆ ಬ್ರಾಂಚಸ್, ಎಲೆಗಳು, ಫ್ಲವರ್ಸ್ಗಳು ಎಲ್ಲ ಬಿಡ್ತವೆ. ಅದೇ ತರ ರೂಟ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಒಂದು ದೊಡ್ಡ ಪ್ಲಾಂಟ್ ಆಗಿ ಡೆವಲಪ್ ಆಗಕ್ಕೆ ಹೊರಟಿದೆ ಈ ಎಂಬ್ರಿಯೋನಲ್ ಆಕ್ಸಿಸ್. ಓಕೆ, ಈ ಎಂಬ್ರಿಯೋನಲ್ ಆಕ್ಸಿಸ್ನ ಟಿಪ್ಪಿಗೆ ಬಂದ್ರೆ, ಸೊ ದಿಸ್ ಹೋಲ್ ರೀಜನ್ ಇಸ್ ಎಂಬ್ರಿಯೋನಲ್ ಆಕ್ಸಿಸ್. ಈಗ ಇದರ ಟಿಪ್ ಹತ್ರ ನೋಡ್ತೀನಿ. ಈ ಟಿಪ್ ಜಾಗ ಏನಿದೆ, ಈ ಟಿಪ್ ಜಾಗಕ್ಕೆ ನಾನೊಂದು ಹೆಸರು ಕೊಡೋದಾದ್ರೆ ಐ ಕ್ಯಾನ್ ಕಾಲ್ ಇಟ್ ಆಸ್ ರಾಡಿಕಲ್. ಈ ರಾಡಿಕಲ್ ಮುಂದೆ ಡಿವೈಡ್ ಆಗ್ತಾ ಹೋಗುತ್ತೆ. ಇಲ್ಲೊಂದಿಷ್ಟು ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರ್ತವೆ, ಡಿವೈಡ್ ಆಗಿ 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 ಏನಾಗಿ ಡೆವಲಪ್ ಆಗುತ್ತೆ, ಎಸ್, ರೂಟ್ ಆಗಿ ಡೆವಲಪ್ ಆಗುತ್ತೆ. ಅಂದ್ರೆ ರಾಡಿಕಲ್ ಡೆವಲಪ್ಸ್ ಇಂಟು ವಾಟ್, ರೂಟ್. ಈಗ ಇಲ್ಲೇ ಮೇಲ್ ಬರ್ತೀನಿ, ಈ ಟಿಪ್ ನೋಡ್ತೀನಿ. ಈ ಟಿಪ್ಪಲ್ಲೂ ಒಂದಿಷ್ಟು ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇದೆ. ಈ ಜಾಗಕ್ಕೆ ನಾನು ಪ್ಲುಮ್ಯೂಲ್ ಅಂತ ಹೇಳಿ ಕರಿತೀನಿ. ಈ ಪ್ಲುಮ್ಯೂಲ್ ಹೇಳುತ್ತೆ, ನಾ ಮುಂದೆ ಡಿವೈಡ್ ಆಗಿ 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 ಐ ವಿಲ್ ಡೆವಲಪ್ ಇಂಟು ಶೂಟ್ ಅಂತ ಹೇಳಿದ್ರೆ, ಇಷ್ಟೋ ತನಕ ನೀ ಹೇಳಿದ್ಯಲ್ಲಮ್ಮ ಬ್ರಾಂಚಸ್ ಅದಿರುತ್ತೆ, ನೀ ಹೇಳಿದ್ಯಲ್ಲ ಸ್ಟೆಮ್ ಅದಿರುತ್ತೆ, ಲೀಫ್ ಇರುತ್ತೆ, ಫ್ಲವರ್ಸ್ ಇರುತ್ತೆ, ಎಲ್ಲವೂ ಆ ಶೂಟ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಅಂದ್ರೆ ಪ್ಲುಮ್ಯೂಲ್ ವಿಲ್ ಡೆವಲಪ್ ಇಂಟು ಶೂಟ್. ಹಾಗಾದ್ರೆ ಇವೆರಡೇನು, ರೆಕ್ಕೆ ಹಿಂಗ್ ಅನ್ಕೊಂಡ್ ಕೂತ್ಬಿಟ್ಟಿದ್ಯಲ್ಲ. ಸೊ ದೀಸ್ ಆರ್ ನಥಿಂಗ್ ಬಟ್, ನಮ್ ಛೋಟಾ ಬೇಮ್ ಊಟ ಮಾಡ್ಕೊಂಡು ದಪ್ಪ ಆಗಿದಾನಲ್ಲ ಗುಂಡುಗೆ, ಸೊ ದಟ್ ಈಸ್ ನಥಿಂಗ್ ಬಟ್ ದ ರಿಸರ್ವ್ ಫುಡ್ ಆಫ್ ಎಂಡೋಸ್ಪರ್ಮ್. ಏನ್ ತಿನ್ನಲ್ಲ ಅದನ್ನೆಲ್ಲ ಇವಾಗ ಹಿಂಗ್ ಸ್ಟೋರ್ ಮಾಡ್ಕೊಂಡು ಕೂತಿದ್ದಾನೆ. ಮುಂದೆ ಬೇಕು, ಇಷ್ಟು ದೊಡ್ಡ ಪ್ಲಾಂಟ್ ಆಗ್ಬೇಕಂತ ಹೇಳಿದ್ರೆ ಎನರ್ಜಿ ಯಾರು ಕೊಡ್ತಾರೆ? ಸೊ ಹಾಗಾಗಿ ನಾನು ಎಲ್ಲದೂ ಇಟ್ಕೊಂಡು ಕೂತಿದ್ದೀನಿ, ಎಂಡೋಸ್ಪರ್ಮನ್ ಎಲ್ಲ ತಿಂದಿದ್ದೀನಿ, ತಿಂದಿರೋ ಎನರ್ಜಿನ ನಾನು ಈ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತ ಸ್ಟೋರ್ ಮಾಡ್ಕೊಂಡು ಕೂತಿದೆ. ಸೊ ಹಾಗಾದ್ರೆ ಈ ಎರಡು ಸ್ಟ್ರಕ್ಚರ್ ಅನ್ನ ನಾವೇನಂತ ಕರಿತೀವಿ, ಕಾಟಿಲಿಡನ್ಸ್. ಸೊ ಇಲ್ಲಿ ಎರಡೆರಡು ಕಾಟಿಲಿಡನ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಇಟ್ಸ್ ಅ ಡೈಕಾಟ್ ಪ್ಲಾಂಟ್ ಅಥವಾ ಡೈಕಾಟ್ ಎಂಬ್ರಿಯೋ. ಓಕೆ, ಈಗ ನಾನು ಗ್ರೌಂಡ್ ನಟ್ ಹಿಂಗ್ ಓಪನ್ ಮಾಡಿದ್ರೆ ಎರಡೆರಡು ಪೀಸ್ ತರ ಕಾಣುತ್ತೆ. ಅದೇ ತರ ಗ್ರಾಮ್ ಆಗಿರ್ಬೋದು, ಮನೇಲಿ ಎಷ್ಟು ಪಲ್ಸಸ್ಸು, ಬೇಳೆ, ಕಾಳು ಏನೇನು ತರ್ತಾರೋ ನಿಮ್ಮಮ್ಮ ಅಂಗಡಿಯಿಂದ, ಅದೆಲ್ಲದು ಓಪನ್ ಮಾಡಿ ನೋಡಿ. ಬಟಾಣಿ ಹಿಂಗೆ ತೆಗಿರಿ, ಎರಡೆರಡು ಪೀಸ್ ಕಾಣುತ್ತೆ, ಕರೆಕ್ಟ್. ಒಳಗಡೆ ಪುಟ್ಟಿ ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ. ಅದು ಮೊಳಕೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ವೈಟಿಶ್ ಎಂಬ್ರಿಯೋನಲ್ ಆಕ್ಸಿಸ್ ಯಾವ ರೀತಿ ಕಾಣುತ್ತೆ. ಹೆಸರು ಕಾಳು ತೆಗಿರಿ, ಅದರೊಳಗಡೆ ಇರುತ್ತೆ. ಕಡಲೆಕಾಳು ತೆಗಿರಿ, ಇರುತ್ತೆ. ಹಲಸಂದೆ ತೆಗಿರಿ, ಅವು ಡಬಲ್. ಸೊ ಈ ತರ ಎರಡು ಕಾಟಿಲಿಡನ್ ಇರೋದಕ್ಕೆ ನಾವು ಇದಕ್ಕೇನಂತ ಹೆಸರು ಕೊಟ್ವಿ, ಡೈಕಾಟ್. ಓಕೆ, ಈ ವೈಟ್ ಕಲರ್ ಸ್ಟ್ರಕ್ಚರ್ ಒಂಚೂರು ಇಲ್ಲಿ ರಬ್ ಮಾಡ್ತೀನಿ. ಓಕೆ, ಈಗ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಈಗ ಈ ಕಾಟಿಲಿಡನ್ ಇಲ್ಲಿಗೆ ನಿಂತಿದೆ ಅಲ್ವಾ? ಈ ಕಾಟಿಲಿಡನ್ ಇಲ್ಲಿಂದ ಇಲ್ಲಿ ತನಕ ಏನಿದೆ, ಕಾಟಿಲಿಡನ್ ಮೇಲೆ ಇಷ್ಟು ಪೋರ್ಷನ್ ಏನಿದೆ ಅಬೋವ್ ದ ಕಾಟಿಲಿಡನ್, ಈ ರೀಜನ್ಗೆ ನಾನು ಎಪಿಕೊಟಾಯ್ಲ್ ಅಂತ ಕರಿತೀನಿ. ದಿಸ್ ಇಸ್ ಎಪಿಕೊಟಾಯ್ಲ್. ನಾವು ಅವಾಗಲೇ ಇಮೇಜ್ ಅಲ್ಲಿ ನೋಡಿದ್ವಲ್ಲ, ಎಪಿಕೊಟಾಯ್ಲ್ ಏನು, ಇದು ಎಪಿಕೊಟಾಯ್ಲ್. ಈಗ ಅದೇ ತರ ಇಲ್ಲಿ ಕಾಟಿಲಿಡನ್ ಕೆಳಗಡೆ ಇಷ್ಟು ರೀಜನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ, ಈ ರೀಜನ್ಗೆ ಹೈಪೋಕೊಟಾಯ್ಲ್. ಹೈಪೋ ಅಂತ ಹೇಳಿದ್ರೆ ಕೆಳಗಡೆ, ಕಾಟಿಲಿಡನ್ ಕೆಳಗಡೆ ಇರೋದಕ್ಕೆ ಹೈಪೋಕೊಟಾಯ್ಲ್. ಸರಿ, ಇವಾಗ ರೂಟ್ ಹೇಳುತ್ತೆ, ರಾಡಿಕಲ್ ಹೇಳುತ್ತೆ, ನೋಡು ನಾನು ಕೆಳಗಡೆ ಗ್ರೋ ಆಗ್ತಾ ಇದೀನಿ, ನನಗೆ ಸಿಕ್ಕಾಪಟ್ಟೆ ಅಡೆತಡೆಗಳಿರ್ತವೆ, ಅವ್ರು ಬರ್ತಾರೆ, ಕಲ್ಲು ಬರುತ್ತೆ ಚುಚ್ಚುತ್ತೆ, ಮುಳ್ಳು ಬರುತ್ತೆ ಚುಚ್ಚುತ್ತೆ, ನಾ ಡ್ಯಾಮೇಜ್ ಆಗ್ಬಿಟ್ರೆ ಅದಕ್ಕೊಂದು ಕೆಲಸ ಮಾಡು, ನೀನು ಸ್ಲಿಪ್ಪರ್ ಹಾಕು ಅಂತ ಹೇಳ್ತೀವಲ್ಲ, ಹಾಗೆ ನೀನು ಕ್ಯಾಪ್ ಹಾಕು ಅಂತ ಹೇಳಿದೀವಿ. ಕ್ಯಾಪಾ ನನೀಗ? ಎಸ್, ರೂಟ್ ತಾನೇ, ನೀನು ಹಾಕೋ ರೂಟ್ ಕ್ಯಾಪ್ ಅಂತ ಹೇಳಿದ್ವಿ. ಸೊ ರೂಟ್ ಕ್ಯಾಪ್ ಈಸ್ ಹಿಯರ್. ಇದ್ರ ಕೆಳಗಡೆ ಒಂದು ಸ್ಟ್ರಕ್ಚರ್ ಇದೆ, ಇದು ರೂಟ್ ಕ್ಯಾಪ್ ಆಗಿ ಡೆವಲಪ್ ಆಗಿದೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಮೆಚೂರ್ ಡೈಕಾಟ್ ಎಂಬ್ರಿಯೋ. ಸೊ ಈಗ ಈ ಡೈಕಾಟ್ ಎಂಬ್ರಿಯೋ ಒಳಗಡೆ ನೋಡಿ, ಈಗ ನಾನೊಂದು ಸೀಡನ್ನೇ ತೋರಿಸ್ತೀನಿ. ಇದಿಷ್ಟು ಬರ್ಕೊಂಡ್ರ? ಓಕೆ, ಮಾನೋಕಾಟ್ ಎಂಬ್ರಿಯೋ ಹೋಗೋಕ್ಕಿಂತ ಮುಂಚೆ ಈಗ ನಾನೊಂದು ಸೀಡ್ ತೋರಿಸಿದ್ರೆ,
ನೋಡಿ ಇದು ಓವ್ಯೂಲ್, ಕರೆಕ್ಟ್. ಓವ್ಯೂಲ್ ಕನ್ವರ್ಟೆಡ್ ಇಂಟು ಸೀಡ್. ಓವ್ಯೂಲ್ ಏನಾಗಿ ಕನ್ವರ್ಟ್ ಆಯ್ತು, ಸೀಡ್ ಆಯ್ತು. ಯಾವಾಗ? ಆಫ್ಟರ್ ಫರ್ಟಿಲೈಸೇಷನ್. ಆಫ್ಟರ್ ಫರ್ಟಿಲೈಸೇಷನ್. ಈಗ ನಾನೊಂದು ಡೈಕಾಟ್ ಸೀಡ್ ಬಗ್ಗೆ ಮಾತಾಡಿದ್ರೆ, ಈಗ ಡೈಕಾಟ್ ಸೀಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಡೈಕಾಟ್ ಸೀಡ್ ಅಲ್ಲಿ ಎಂಡೋಸ್ಪರ್ಮ್ ಇದೆಯಾ? ತಿಂದು ಹಾಕ್ಬಿಟ್ಟಿದೆ ಎಲ್ಲ. ಓಕೆ, ಸೊ ನೋ ಎಂಡೋಸ್ಪರ್ಮ್, ನೋ ಎಂಡೋಸ್ಪರ್ಮ್. ಹಾಗಾದ್ರೆ ಏನಿದು? ದೀಸ್ ಆರ್ ನಥಿಂಗ್ ಬಟ್ ಸೀಡ್ ಕೋಟ್, ಅಂದ್ರೆ ಇಂಟಗ್ಯುಮೆಂಟ್ಸ್. ಆ ಇಂಟಗ್ಯುಮೆಂಟ್ಸ್ ಏನಾಗಿ ಕನ್ವರ್ಟ್ ಆಗಿದೆ? ಇಂಟಗ್ಯುಮೆಂಟ್ಸ್ ಬಿಕಮ್ ಸೀಡ್ ಕೋಟ್. ಅದೇ ಸೀಡ್ ಕೋಟ್ ಆಯ್ತು. ಈಗ ನಾವು ಗ್ರೀನ್ ಕಲರ್ ಹೆಸರು ಕಾಳಲ್ಲಿ, ಅದೇ ತರ ಬ್ರೌನ್ ಕಲರ್ ಕಡಲೆ ಕಾಳಲ್ಲಿ, ಅವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಸೀಡ್ ಕೋಟ್. ಅದು ಕವರಿಂಗ್ ಇತ್ತು ಓವ್ಯೂಲ್ ಮೇಲೆ, ಅದೇ ಸೀಡ್ ಕೋಟ್ ಆಗಿ ಕನ್ವರ್ಟ್ ಆಯ್ತು. ಒಳಗಡೆ ತಿನ್ನಕ್ಕೇನಿಲ್ಲ. ಒಳಗಡೆ ಯಾರಿದ್ದಾರೆ? ಮೆಚೂರ್ ಎಂಬ್ರಿಯೋ ಇದೆ. ಸೊ ಈ ಮೆಚೂರ್ ಎಂಬ್ರಿಯೋ ನಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಿದೆ? ಗ್ರೀನ್ ಕಲರ್ಲೆ ತಗೋಣ. ಮೆಚೂರ್ ಎಂಬ್ರಿಯೋ ಈ ತರ ಎಂಬ್ರಿಯೋನಲ್ ಆಕ್ಸಿಸ್, ಈ ತರ ಕಾಟಿಲಿಡನ್, ಇದನ್ನೆಲ್ಲ ಇಟ್ಕೊಂಡು ಕೂತಿದೆ. ಇಲ್ಲೆಲ್ಲ ಕಾಟಿಲಿಡನ್ಸ್. ಇದೇ ತಾನೇ ಕಾಟಿಲಿಡನ್, ಇದೇ ತಾನೇ ಪ್ಲುಮ್ಯೂಲ್, ಇದೇ ತಾನೇ ರಾಡಿಕಲ್. ನಾವ್ ಅವಾಗಲೇ ಅದನ್ನೇ ತಾನೇ ಬರ್ದಿದ್ದು. ಇವೆಲ್ಲ ಪೋರ್ಷನ್ ಏನು? ಎಂಬ್ರಿಯೋನಲ್ ಆಕ್ಸಿಸ್. ಇದಿಷ್ಟು ರೀಜನ್ ಎಂಬ್ರಿಯೋನಲ್ ಆಕ್ಸಿಸ್. ಇದರೊಳಗಡೆ ಎಪಿಕೋಟಲ್, ಹೈಪೋಕೋಟಲ್ ಎಲ್ಲರೂ ನೋಡ್ತಾ ಇದೀವಿ. ಅಂದ್ರೆ ಈಗ ಒಂದು ಟಿಪಿಕಲ್ ಸೀಡ್ ಒಳಗಡೆ, ಸೀಡ್ ಅಂತ ಹೇಳಿದ್ರೆ ಏನೇನಿದೆ ಇದ್ರೊಳಗಡೆ? ಆ ಸೀಡ್ ಈಸ್ ಹ್ಯಾವಿಂಗ್ ಅ ಮೆಚೂರ್ ಎಂಬ್ರಿಯೋ, ಮೆಚೂರ್ ಎಂಬ್ರಿಯೋ ಇದೆ. ಅಥವಾ ಎಂಬ್ರಿಯೋ ಅನ್ನೋದಕ್ಕಿಂತ ಎಂಬ್ರಿಯೋನಲ್ ಆಕ್ಸಿಸ್ ಅಂತ ತೋರ್ಸೋಣ. ಮಧ್ಯದಲ್ಲಿ ಎಂಬ್ರಿಯೋನಲ್ ಆಕ್ಸಿಸ್ ಇದೆ, ಆ ಕಡೆ ಕಡೆ ಏನು? ಎರಡು ಕಾಟಿಲಿಡನ್ ಇದೆ. ಪ್ಲಸ್ ಹೊರಗಡೆ ಯಾರು ಕವರ್ ಮಾಡ್ತಾ ಇದ್ದಾರೆ? ಇಂಟಗ್ಯುಮೆಂಟ್. ಇಂಟಗ್ಯುಮೆಂಟ್ಸ್ ಕವರ್. ಈಗ ನಾವು ಇಂಟಗ್ಯುಮೆಂಟ್ಸ್ ಅಂತ ಕರೆಯಂಗಿಲ್ಲಪ್ಪ, ಇದನ್ನೇನಂತ ಕರಿಬೇಕು ನಾನು? I should call it as a seed coat, because integuments itself will become a seed coat. So this is what the feature. So ಈ ತರ ಕಾಣಿಸ್ತಾ ಇದೆ. ನ್ಯೂಸಿಲಸ್ ಇದೆಯಾ? ನೋ ನ್ಯೂಸಿಲಸ್. ಎಂಡೋಸ್ಪರ್ಮ್ ಇದೆಯಾ? ನೋ ಎಂಡೋಸ್ಪರ್ಮ್. ಸೊ ಈಗ ಇಂತಹ ಡೈಕಾಟ್ ಸೀಡ್ ವೇರ್ ದೇರ್ ಇಸ್ ನೋ ಎಂಡೋಸ್ಪರ್ಮ್, ನಾನೇನ್ ಹೇಳಿದೆ? ಇಂತಹ ಡೈಕಾಟ್ ಸೀಡ್ ವೇರ್ ದೇರ್ ಇಸ್ ನೋ ಎಂಡೋಸ್ಪರ್ಮ್, ಇಲ್ಲಿ ಬರೆಯೋಣ. ಎಂಡೋಸ್ಪರ್ಮೆ ಇಲ್ವಲ್ಲ ನಿನ್ನ ಹತ್ರ. ಸೊ ಹಾಗಾಗಿ ನಿನ್ನ ಎಕ್ಸ್ ಆಲ್ಬ್ಯೂಮಿನಸ್ ಆರ್ ನಾನ್ ಆಲ್ಬ್ಯೂಮಿನಸ್ ಸೀಡ್ ಅಂತ ಕರಿತೀವಿ. ಯಾಕೆ ಎಕ್ಸ್ ಆಲ್ಬ್ಯೂಮಿನಸ್ ಅಥವಾ ನಾನ್ ಆಲ್ಬ್ಯೂಮಿನಸ್ ಸೀಡ್? ಬಿಕಾಸ್ ಇಟ್ ಇಸ್ ನೋ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಎಲ್ಲ ತಿಂದು ಏನಾಗಿ ರೆಡಿ ಆಗಿದೆ? ಕಾಟಿಲಿಡನ್ ಆಗಿ ಇಟ್ಕೊಂಡ್ಬಿಟ್ಟಿದೆ, ರಿಸರ್ವ್ ಫುಡ್ ಅನ್ನ. ಓಕೆ, ಈಗ ಇಂತಹ ಸೀಡ್ಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ ಏನ್ ಬರೀತೀರಾ? ಏನ್ ಕಾಣಿಸುತ್ತೆ? ಬೇಳೆ ಕಾಳುಗಳು ಎಲ್ಲವೂ ಬರೀರಿ. ಅಂದ್ರೆ ಐ ಕ್ಯಾನ್ ಗಿವ್ ಎಕ್ಸಾಂಪಲ್ ಆಸ್ ಅ ಗ್ರಾಮ್, ಗ್ರೌಂಡ್ನಟ್, ಪೀ, ಏನಾರು ಬರೀರಿ, ಎಷ್ಟಾರು ಬರೀರಿ. ಡೈಕಾಟ್ ಇದ್ರದ್ದು. ಓಕೆ, ಸುಮಾರಷ್ಟು. ಚಿಕ್ಕ ಪಿ ಆಗಿರ್ಬೋದು, ಗ್ರೀನ್ ಗ್ರಾಮ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಓಕೆ, ಗ್ರಾಮ್ ಅಂತ ಅದಕ್ಕೆ ಕೊಟ್ಟೆ ನಾನು. ಆಯ್ತಾ? ಸೊ ನಮಗೆ ಡೈಕಾಟ್ ಎಂಬ್ರಿಯೋ ಕ್ಲಿಯರ್ ಆಗಿ ಗೊತ್ತಾಯ್ತು. ಹಾಗಾದ್ರೆ ಮಾನೋಕಾಟ್ ಎಂಬ್ರಿಯೋ ಅಂತ ಹೇಳಿದ್ರೇನು? ಅದು ನೋಡ. ಮಾನೋಕಾಟ್ ಎಂಬ್ರಿಯೋ ತುಂಬಾ ಸಿಂಪಲ್. ಮಾನೋಕಾಟ್ ಎಂಬ್ರಿಯೋ ಹೇಳುತ್ತೆ, ನಾನು ವೆರಿ ವೆರಿ ಸಿಂಪಲ್, ಐ ಆಮ್ ನಾಟ್ ಲೈಕ್ ಯು. ಆಲ್ಮೋಸ್ಟ್ ಆಲ್ ಐ ಆಮ್ ಲೈಕ್ ಯು, ಬಟ್ ನಿನಗಿಂತ ಸಿಂಪಲ್ ಇದ್ದೀನಿ ಅಂತ ಹೇಳುತ್ತೆ. ಬಟ್ ಹೇಳೋದ್ ಮಾತ್ರ ಹಾಗೆ, ಬಟ್ ಇರೋ ಸ್ಟ್ರಕ್ಚರ್ ಕಾಂಪ್ಲಿಕೇಟೆಡ್. ಏನ್ ಕಾಂಪ್ಲಿಕೇಟೆಡ್ ಇಲ್ಲ, ಇಲ್ಲಿ ನೋಡಿ ನಮಗೆ ಗೊತ್ತಾಗುತ್ತೆ. ಇದು ಎಂಬ್ರಿಯೋನಲ್ ಆಕ್ಸಿಸ್, ಈ ತರ ಬರೆಯೋಣ ಸ್ವಲ್ಪ ಡಿಫ್ರೆಂಟ್ ಆಗಿ. ಸೊ ದಿಸ್ ಇಸ್ ಎಂಬ್ರಿಯೋನಲ್ ಆಕ್ಸಿಸ್. ಈ ಎಂಬ್ರಿಯೋನಲ್ ಆಕ್ಸಿಸ್ ಅನ್ನ ಸ್ವಲ್ಪ ಶೇಡ್ ಮಾಡೋಣ. ವಾಟ್ ಇಸ್ ದಿಸ್? ಎಂಬ್ರಿಯೋನಲ್ ಆಕ್ಸಿಸ್. ಅವಾಗ ಸ್ಟ್ರೇಟ್ ಆಗಿ ಉದ್ದಕ್ಕೆ ಬರ್ದಿದ್ವಿ, ಇವಾಗ ಸ್ವಲ್ಪ ಸ್ಲಾಂಟ್ ಆಗಿ ಬರ್ದಿದೀವಿ ಅಷ್ಟೇ. ಈ ಟಿಪ್ಪಿಂಗ್ ನಾನು ಏನಂತ ಕರಿತೀನಿ? ಎಸ್, ದಿಸ್ ಟಿಪ್ ಇಸ್ ಪ್ಲುಮ್ಯೂಲ್. ಮುಂದೆ ಏನಾಗಿ ಡೆವಲಪ್ ಆಗ್ತಾ ಇದೆ? ಶೂಟ್ ಆಗಿ. ಇಲ್ಲಿರುವಂತ ಟಿಪ್ಪಿಗೆ ರಾಡಿಕಲ್. ಮುಂದೆ ಏನಾಗಿ ಡೆವಲಪ್ ಆಗುತ್ತೆ? ರೂಟ್ ಆಗುತ್ತೆ. ಅದ್ರ ಕೆಳಗಡೆ ಯಾರಿದ್ದಾರೆ ಇಲ್ಲಿ? ರೂಟ್ ಕ್ಯಾಪ್. ರೂಟ್ ಕ್ಯಾಪ್. ಓಕೆ, ಇಲ್ಲೊಂದು ಪುಟ್ಟ ಸ್ಟ್ರಕ್ಚರ್ ಬೇರೆ ಬಲ್ಜ್ ಆಗಿರುತ್ತೆ ಕೊಂಡ್ರು. ಓಕೆ, ಇದನ್ನ ಎಪಿಬ್ಲಾಸ್ಟ್ ಅಂತ ಕರಿತೀವಿ. ಎಪಿಬ್ಲಾಸ್ಟ್. ಇನ್ನು ಆಬ್ವಿಯಸ್ಲಿ ನಮಗೆ ಗೊತ್ತಿದೆ ಹೈಪೋಕೋಟಲ್, ಎಪಿಕೋಟಲ್ ಇವೆಲ್ಲ ಇದೆ ಸ್ಟ್ರಕ್ಚರ್ಸ್. ಈಗ ಹೈಪೋಕೋಟಲ್ ಎಪಿಕೋಟಲ್ ಬರ್ಬೋಣ. ಸೊ ದಿಸ್ ಇಸ್ ಎಪಿಕೋಟಲ್, ಹೈಪೋಕೋಟಲ್. ಓಕೆ, ಡನ್. ಹಾಗಾದ್ರೆ ಕಾಟಿಲಿಡನ್ ಅಲ್ಲಿ ಮ್ಯಾಮ್ ಇಲ್ಲಿದೆ ನೋಡಿ, ಇದು ಹೇಳುತ್ತೆ. ನನ್ನ ಹೆಸರು ನೀವು ಕೊಟ್ಬಿಟ್ಟಿದ್ದೀರಾ ಮಾನೋಕಾಟ್ ಅಂತ. ಅಂದ್ರೆ ಏನು? ಒಂದೇ ಕಾಟಿಲಿಡನ್. ಸೊ ನಾನು ಯಾಕೆ ನಿಮಗೆ ಬೇಜಾರು ಮಾಡ್ಲಿ? ಅಫ್ಕೋರ್ಸ್ ನನ್ನ ಹತ್ರ ಇರೋದು ಒಂದೇ ಕಾಟಿಲಿಡನ್, ನನ್ನ ಹತ್ರ ಒಂದೇ ರಿಸರ್ವ್ ಫುಡ್ ಇರೋದು. ನಾನು ಸ್ವಲ್ಪ ಊಟ ಮಾಡ್ಬಿಟ್ಟೆ.
ಎಂಡೋಸ್ಪರ್ಮ್ ಅನ್ನ ಕಂಪ್ಲೀಟ್ ಆಗಿ ತಿನ್ನಲೇ ಇಲ್ಲ, ನಾನು ಸ್ವಲ್ಪ ತಿನ್ಬಿಟ್ಟೆ ಅಂತ ಹೇಳುತ್ತೆ. ಸೊ ದಿಸ್ ಇಸ್ ಓನ್ಲಿ ಒನ್ ಕಾಟಿಲಿಡನ್. ಈ ಒಂದು ಕಾಟಿಲಿಡನ್ಗೆ ನಾವೊಂದು ಹೆಸರು ಕೊಟ್ಟಿದ್ದೀವಿ, ಏನಂತ? ಸ್ಕ್ಯೂಟೆಲಮ್. ಇದು ನೀಟ್ ಕ್ವೆಶ್ಚನ್. ಸ್ಕ್ಯೂಟೆಲಮ್. ಮ್ಯಾಮ್, ನೀವು ನೀಟ್ ಕ್ವೆಶ್ಚನ್ ಅಂತ ಹೇಳಿರೋದು ಮಾತ್ರ ನೀಟ್ ಕ್ವೆಶ್ಚನ್ ಅಲ್ಲ, ನಾನು ಬೋರ್ಡ್ ಮೇಲೆ ಏನೇನು ಬರಿತಾ ಇದ್ದೀನಿ, ನಾನು ಏನೇನು ಮಾತಾಡ್ತಿದ್ದೀನಿ ಅವೆಲ್ಲವೂ ನೀಟ್ ಕ್ವೆಶ್ಚನ್ನೇ. ಬಟ್ ಈ ಥರದ್ರ ಮೇಲೆ ಕ್ವೆಶ್ಚನ್ಸ್ ಜಾಸ್ತಿ ಕೇಳಿರ್ತಾರೆ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಇಂಥ ವರ್ಡ್ಸ್ ಮೇಲೆ. ಸೊ ಹಾಗಾಗಿ ನೀಟ್ ಕ್ವೆಶ್ಚನ್ ಅಂತ ಹೇಳ್ತಿರ್ತೀನಿ. ಓಕೆ, ಸರಿ. ನೀನು ಅರ್ಧ ಬರ್ಧ ಊಟ ಮಾಡಿದೆ ತಾನೆ? ಈಗ ನನಗೆ ಪ್ಲೇಟಲ್ಲಿ ಒಂದು 10 ಚಪಾತಿ ಹಾಕ್ಕೊಟ್ಟಿದ್ದಾರೆ. ನಾನೇನು ಮಾಡಿದೆ? ಇಫ್ ಐ ಆಮ್ ಅ ಡೈಕಾಟ್, ನಾನೇನು ಮಾಡಿದೆ? 10 ಚಪಾತಿನೂ ತಿಂದೆ. ಓಕೆ, 10 ಚಪಾತಿನೂ ತಿಂದೆ, ನಾನು ಚೆನ್ನಾಗಿ ದಪ್ಪ ಆದೆ. ರೈಟ್? ನಾನು ಅವಾಗ ಡೈಕಾಟ್ ಆದೆ, ಯಾಕಂದ್ರೆ 10 ಖಾಲಿ ಮಾಡಿಬಿಟ್ಟಿದ್ದೀನಿ, ನೋ ಎಂಡೋಸ್ಪರ್ಮ್. ಬಟ್ ಇಲ್ಲಿ ಸಪೋಸ್ ಈಗ ನಾನು ಮಾನೋಕಾಟ್ ಅಂತ ಅನ್ಕೊಳ್ಳೋಣ, ಡೈಕಾಟ್ ಅಲ್ಲ. ಈಗ ನಾನೇನು ಮಾಡಿದೆ? 10 ಚಪಾತಿ ಇಟ್ಟಿದ್ದು, ಬಟ್ ನಾನು 5 ಚಪಾತಿ ತಿಂದಿದ್ದೀನಿ. ಅಂದರೆ ಉಳಿದಿದ್ದ 5 ಚಪಾತಿ ಇರಲೇಬೇಕು ತಾನೇ ನನ್ನ ಪ್ಲೇಟಲ್ಲಿ? ಎಸ್. ಇಲ್ಲೂ ಅಷ್ಟೇ, ಎಂಡೋಸ್ಪರ್ಮ್ ಅಷ್ಟು ಖಾಲಿ ಮಾಡಿಲ್ಲ, ಸ್ವಲ್ಪ ಮಾತ್ರ ತಿಂದಿದೆ. ಹಾಗಾದ್ರೆ ಎಲ್ಲಿ ಉಳಿದಿದ್ದು ಫುಡ್ ಎಲ್ಲಿ ಅಂತ ಕೇಳ್ತಿದೀವಿ. ಅವಾಗ ಇದು ಹೇಳುತ್ತೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಕಡೆ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ರಿಸರ್ವ್, ಐ ಮೀನ್ ಎಂಡೋಸ್ಪರ್ಮ್. ಅಯ್ಯೋ, ನೀನು ಎಂಡೋಸ್ಪರ್ಮ್ ಖಾಲಿ ಮಾಡಲಿಲ್ವಾ? ನೋ ಅಂತ ಹೇಳುತ್ತೆ. ಸೊ ದಿಸ್ ಈಸ್ ಎಂಡೋಸ್ಪರ್ಮ್. ಅಂದ್ರೆ ನೀನು ಎಂಡೋಸ್ಪರ್ಮ್ ಹಾಗೆ ಉಳಿಸ್ಕೊಂಡ್ಬಿಟ್ಟಿಯಾ? ಕರೆಕ್ಟ್. ಸೊ ಅದಕ್ಕೆ ಇಂಥ ಸೀಡ್ಸಿಗೆ ನಾವೇನಂತ ಹೆಸರು ಕೊಟ್ವಿ? ಸೊ ದೀಸ್ ಆರ್ ಎಂಡೋಸ್ಪರ್ಮಿಕ್ ಸೀಡ್ಸ್. ಎಂಡೋಸ್ಪರ್ಮಿಕ್ ಅಂತ ಹೇಳಿದ್ರು ಒಂದೇ, ಆಲ್ಬ್ಯೂಮಿನಸ್ ಅಂದ್ರು ಒಂದೇ. ಅಲ್ಲಿ ಎಕ್ಸ್ ಅಥವಾ ನಾನ್ ಆಲ್ಬ್ಯೂಮಿನಸ್, ಇಲ್ಲಿ ಆಲ್ಬ್ಯೂಮಿನಸ್ ಅಥವಾ ಎಂಡೋಸ್ಪರ್ಮಿಕ್. ನಾನ್ ಎಂಡೋಸ್ಪರ್ಮಿಕ್ ಅಂದ್ರೂ ಅದು ಆಗುತ್ತೆ. ಸೊ ಈ ತರ ಮಾನೋಕಾಟಿಗೆ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಯಾವ್ಯಾವ ಎಕ್ಸಾಂಪಲ್ ಕೊಡ್ಬೋದು ಹೇಳಿ ನೋಡೋಣ? ಮೇಜ್, ವೀಟ್, ಬಾರ್ಲಿ, ಕ್ಯಾಸ್ಟರ್, ಇವೆಲ್ಲವೂ ಎಷ್ಟು ಬೇಕಾದ್ರೂ ಎಕ್ಸಾಂಪಲ್ಸ್ ತಗೋಬಹುದು. ಸದ್ಯಕ್ಕೆ NCERT ಅಲ್ಲಿ ಇರೋ ಅಷ್ಟು ಎಕ್ಸಾಂಪಲ್ ಮಾತ್ರ ತಗೊಂಡಿದ್ದೀವಿ. ಸೊ ದಿಸ್ ಇಸ್ ಮಾನೋಕಾಟ್. ಆದ್ರೆ ಮಾನೋಕಾಟ್ ಹೇಳುತ್ತೆ, ನಾನು ಇಷ್ಟು ಊಟ ಬಿಟ್ಟಿದ್ದೀನಿ ತಾನೆ, ಬೇರೆ ಯಾರು ತಿನ್ಬೋದು ತಾನೆ, ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದೆರಡು ಎಕ್ಸ್ಟ್ರಾ ಸ್ವೀಟ್ಸ್ ಥರ ಏನಾದ್ರು ಕೊಡ್ತೀರಾ, ಸೈಡ್ ಡಿಶ್ ಕೊಡ್ತೀರಾ ಅಂತ ಕೇಳ್ತಾ ಇದೆ. ಸೊ ಅದಕ್ಕೆ ನಾವು ಓಕೆ ಡನ್ ಅಂತ ಹೇಳಿ ಆ ಸೈಡ್ ಡಿಶ್ ಪ್ರೊವೈಡ್ ಮಾಡಿದ್ವಿ. ಏನು ನೋಡಪ್ಪ, ನೀವು ಪ್ಲುಮ್ಯೂಲ್ ಇದೆಯಲ್ಲ, ಇದ್ರ ಮೇಲೆ ಒಂದು ಈ ಥರ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ತಗೋ. ಅದೇ ಥರನೇ ರ್ಯಾಡಿಕಲ್ ಇದೆಯಲ್ಲ, ರೂಟ್ ಕ್ಯಾಪು, ಅದ್ರ ಕೆಳಗಡೆನೂ ಒಂದು ಈ ಥರ ಎಕ್ಸ್ಟ್ರಾ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ತಗೋ ಅಂತ ಕಳಿಸಿದ್ವಿ. ಸೊ ದೀಸ್ ಸ್ಟ್ರಕ್ಚರ್ಸ್ ವಾಟ್ ಯು ಆರ್ ಸೇಯಿಂಗ್, ಪ್ಲುಮ್ಯೂಲ್ ಮೇಲೆ, ರ್ಯಾಡಿಕಲ್ ಕೆಳಗಡೆ, ಇದಕ್ಕೆ ನಾವು ಹೆಸರು ಕೊಡೋದಾದ್ರೆ ಇದನ್ನ ಕೊಲಿಯೋಪ್ಟೈಲ್, ಈ ಸ್ಟ್ರಕ್ಚರ್ ಕೊಲಿಯೋರೈಸಾ ಅಂತ ಕರಿಬಹುದು. ಇವೆಲ್ಲವೂ ನೀಟಲ್ಲಿ ಕೇಳಂತ ಕ್ವಶನ್. ಸೊ ದಿಸ್ ಇಸ್ ವಾಟ್ ದ ಸ್ಟ್ರಕ್ಚರ್. ಈ ಮಾನೋಕಾಟ್ ಸೀಡಿನ ಸ್ಟ್ರಕ್ಚರ್ ನಮ್ಮ ಫಸ್ಟ್ PUC ಯಲ್ಲೂ ಇದೆ, ನೆನಪಿರಲಿ. ಓಕೆ, ಅದರೊಳಗಡೆ ಪ್ರೋಟೀನ್ ಲೇಯರ್, ಅಲ್ಯೂರಿನ್ ಲೇಯರ್, ಇದ್ರ ಸುತ್ತ ಹಾಕೊಂಡಿರುತ್ತೆ, ಅದು ಇದೆ. ನಾನು ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅದನ್ನ ಎಕ್ಸ್ಟ್ರಾ ಬರೆಯೋಕ್ಕೂ ಹೋಗ್ತಾ ಇಲ್ಲ. ಅರ್ಥ ಆಯ್ತಾ? ಬರ್ಕೊಂಡ್ರ ಒಂದು ಕಡೆ? ವೆರಿ ಗುಡ್. ಸೊ ಈಗ ನಾವು ಎಲ್ಲ ಡೆವಲಪ್ ಆದಮೇಲೆ, ಆಗೋಕ್ಕಿಂತ ಮುಂಚೆ ಹೇಗಿತ್ತು, ಸೊ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಏನೇನು ನಡೀತು, ಗ್ಯಾಮೆಟ್ ಪ್ರೊಡಕ್ಷನ್, ಅವೆಲ್ಲ ಪ್ರೀ ಫರ್ಟಿಲೈಸೇಷನ್ ಅಂತ ಕರೆದ್ವಿ. ಫರ್ಟಿಲೈಸೇಷನ್ ಆದಮೇಲೆ, ಡಬಲ್ ಫರ್ಟಿಲೈಸೇಷನ್ ಆದಮೇಲೆ ನಡೀತಿದೆಯಲ್ಲ, ಎಂಡೋಸ್ಪರ್ಮ್ ಡೆವಲಪ್ ಆಗ್ತಾ ಇರೋದು, ಎಂಬ್ರಿಯೋ ಡೆವಲಪ್ ಆಗ್ತಿರೋದು, ಇವೆಲ್ಲ ಏನು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ನೋಡ್ತಾ ಇದ್ವಿ. ಸೊ ಇದರಿಂದ ಸೀಡು ಬಂದಿದೆ. ಈಗ ನಾನು ಯಾವ್ದಾದ್ರು ಒಂದು ಸೀಡ್ ಬರೆಯೋದಾದ್ರೆ, ಕಡಲೆಕಾಳಿನ ಸೀಡ್ ಈ ತರ ಬರೆದ್ರೆ, ಆ ಕಡಲೆಕಾಳಿನ ಸೀಡಲ್ಲಿ ಇಲ್ಲಿ ಓಪನಿಂಗ್ ಇದ್ರೆ ದಿಸ್ ಇಸ್ ನಥಿಂಗ್ ಬಟ್ ಮೈಕ್ರೋಪೈಲ್. ಅದ್ರ ಕೆಳಗಡೆ ನಾನು ಇನ್ನೊಂದು ಇಲ್ಲಿ ಸ್ಮಾಲ್ ಸ್ಕಾರ್ ತರ ತೋರಿಸ್ತಿದ್ದೀನಿ ಅಂದ್ರೆ ದಿಸ್ ಇಸ್ ಹೈಲಮ್. ಮ್ಯಾಮ್ ಪಕ್ಕದಲ್ಲೇ ಇದೆಯಾ? ಯಾಕೆ? ಅನಾಟ್ರೋಪಸ್ ಓವ್ಯೂಲ್ ಪಕ್ಕದಲ್ಲಿ ತಾನೇ ಇತ್ತು, ಈ ತರ ಹೈಲಮ್ ಇತ್ತು, ಈ ತರ ಮೈಕ್ರೋಪೈಲ್ ಇಲ್ಲೇ ಇದ್ರ ಪಕ್ಕದಲ್ಲೇ ಹಿಂಗಿತ್ತಲ್ಲ. ಸೊ ಆ ತರ ಸೀಡ್ಗಳನ್ನು ನಾವು ನೋಡ್ತೀವಿ. ಓಕೆ, ಡನ್. ಸೊ ಈಗ ಇನ್ನೊಂದು ಲೈನ್ ಉಳ್ಕೊಂಡಿದೆ, ಪೆರಿಸ್ಪರ್ಮ್ ಅಂತ. ಏನು ನೇಚರು ಕೆಲವು ಟೈಮ್ ತುಂಬಾ ಕನ್ಫ್ಯೂಸ್ ಮಾಡಿಸ್ಬಿಡತ್ತೆ ನಮಗೆ. ಏನ್ ಕನ್ಫ್ಯೂಷನ್ ಅಂದ್ರೆ, ನೋಡಪ್ಪ ಇಷ್ಟೋ ತನಕ ನೀವೇನಂತ ಓದಿದ್ರಿ, ಒಂದು ಸೀಡ್, ಓಕೆ, ಮಾನೋಕಾಟು ಡೈಕಾಟ್ ಎರಡೂ ಬರ್ಕೋಣ. ಅಕಸ್ಮಾತ್ ಡೈಕಾಟ್ ಆದ್ರೆ ಇದ್ರೊಳಗಡೆ ಎಂಬ್ರಿಯೋನ್ ಆಗಿಲ್ಲ, ಆಕ್ಸಿಸ್ ಇದೆ, ಈ ತರ ಕಾಟಿಲಿಡಸ್ ಇದೆ. ಕರೆಕ್ಟ್? ನಿಮ್ಮ ಹತ್ರ ಇದಿತ್ತ ಎಂಡೋಸ್ಪರ್ಮು? ಇಲ್ಲ. ಆದ್ರೆ ಮಾನೋಕಾಟ್ ಸೀಡಲ್ಲಾದ್ರೆ ನೋಡಿ, ಎಂಡೋಸ್ಪರ್ಮು ಉಳ್ಕೊಂಡ್ಬಿಟ್ಟಿದೆ. ಕರೆಕ್ಟ್? ಬಟ್ ಈ ಎರಡೂ ಕೇಸಲ್ಲೂ ಇಲ್ಲಿ ಎಂಡೋಸ್ಪರ್ಮ್ ಇಲ್ಲ, ಇಲ್ಲಿ ಎಂಡೋಸ್ಪರ್ಮ್ ಇದೆ ಅಷ್ಟೇ. ಆದ್ರೆ ನ್ಯೂಸಿಲಸ್ ಅಂತ ಬಂದಾಗ ನ್ಯೂಸಿಲಸ್ ಇರೋಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಎಂಬ್ರಿಯೋಸೆಕ್ ಡೆವಲಪ್ ಆಗ್ಬೇಕಾದ್ರೆ ತಿಂದು ಹಾಕ್ಬಿಟ್ಟಿದೆ ನ್ಯೂಸಿಲಸ್ ಅನ್ನ. ಆದ್ರೆ ಇಲ್ಲಿ ಕೆಲವು ಪ್ಲಾಂಟ್ ಇದೆ. ಹೇಗೆ ಅಂದ್ರೆ, ಈಗ ಇದು ಓವ್ಯೂಲ್ ಅಂತ ಅನ್ಕೊಳ್ಳೋಣ. ಸೊ ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಓವ್ಯೂಲ್. ನೋಡಿ, ಇದು ಓವ್ಯೂಲ್. ಸೀಡ್ ಕೋಟ್ ಎಲ್ಲ ಆಸ್ ಯೂಶುವಲ್ ಇದ್ದೇ ಇದೆ.
ದಿಸ್ ಈಸ್ ದ ಸೀಡ್ ಕೋಟ್. ಇವೆಲ್ಲ ಸೀಡ್ ಕೋಟ್ ಅಂದ್ರೆ ಇಂಟಗ್ಯುಮೆಂಟ್ಸ್ ಅವೆಲ್ಲ ಇದ್ದೇ ಇದೆ. ಇಲ್ಲೂ ಇದೆ ಸೀಡ್ ಕೋಟ್ ಇದೆ. ಇಲ್ಲಿ ನಾನು ಒಳಗಡೆ ಎಂಬ್ರಿಯೋ ಸ್ಯಾಕ್ ಬರೆದಿದ್ದೀನಿ. ಆದ್ರೆ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗಬೇಕಾದ್ರೆ, ಒಂದ್ ಸೆಕೆಂಡ್, ಕೆಲವು ಪ್ಲಾಂಟ್ಸ್ ಅಲ್ಲಿ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗಬೇಕಾದ್ರೆ ದಿಸ್ ಇಸ್ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಅವೆಲ್ಲ ಸಪರೇಟ್. ಓಕೆ, ಬಟ್ ಇಲ್ಲಿ ಡೆವಲಪ್ ಆಗ್ಬೇಕಾದ್ರೆ ಅಷ್ಟಕ್ಕಷ್ಟು ನ್ಯೂಸಿಲಸ್ ತಿಂದಿಲ್ವಂತೆ. ನೋಡಿ, ಇಲ್ಲೆಲ್ಲ ನ್ಯೂಸಿಲಸ್ ಉಳಿಸ್ಕೊಂಡ್ಬಿಟ್ಟಿದೆ. ಇಲ್ಲೆಲ್ಲ ನ್ಯೂಸಿಲಸ್ ಹಾಗೆ ಉಳ್ಕೊಂಡಿದೆ. ಸೊ ದಿಸ್ ಇಸ್ ಪರ್ಸಿಸ್ಟೆಂಟ್ ನ್ಯೂಸಿಲಸ್. ಈ ಪರ್ಸಿಸ್ಟೆನ್ಸ್ ನ್ಯೂಸಿಲಸ್ಗೆ ನಾವು ಹೆಸರು ಕೊಡೋದಾದ್ರೆ ಏನಂತ ಹೆಸರು ಕೊಡ್ಬೋದು? ಪೆರಿಸ್ಪರ್ಮ್. ನ್ಯೂಸಿಲಸ್ ಉಳಿಯಂಗಿಲ್ಲ, ಬಟ್ ಉಳಿದು ಬಿಟ್ಟಿದೆ, ಅದಕ್ಕೆ ನಾವು ಇದಕ್ಕೆ ಪೆರಿಸ್ಪರ್ಮ್ ಅಂತ ಹೇಳಿ ಹೆಸರು ಕೊಟ್ವಿ. ಈ ಎಂಬ್ರಿಯೋ ಸ್ಯಾಕ್ ಅನ್ನೋದನ್ನ ರಬ್ ಮಾಡ್ತೀನಿ, ಯಾಕಂದ್ರೆ ಒಳಗಡೆ ಎಂಬ್ರಿಯೋ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ನಾವ್ ಯಾಕೆ ಕನ್ಫ್ಯೂಷನ್ ಮಾಡೋಣ. ಸೊ ನ್ಯೂಸಿಲಸ್ ಉಳಿತಾ, ದೆನ್ ಯು ಆರ್ ಅ ಪೆರಿಸ್ಪರ್ಮ್. ಈ ತರ ಇರುತ್ತಾ ಮ್ಯಾಮ್ ನ್ಯಾಚುರಲಿ? ಯಾಕಿರಲ್ಲ? ನಾವು ಕಾಳು ಮೆಣಸು ತಿಂತೀವಿ, ಕರೆಕ್ಟ್? ಆ ಕಾಳು ಮೆಣಸಲ್ಲಿ ವೈಟ್ ಕಲರ್, ನಾವು ಕ್ರಶ್ ಮಾಡಿದ್ರೆ ವೈಟ್ ಕಲರ್ ಬರುತ್ತೆ ನೋಡಿ, ದಟ್ ಈಸ್ ನಥಿಂಗ್ ಬಟ್ ಪೆರಿಸ್ಪರ್ಮ್. ಓಕೆ, ಸೊ ಎಕ್ಸಾಂಪಲ್ ಬ್ಲ್ಯಾಕ್ ಪೆಪ್ಪರ್, ಆಮೇಲೆ ಬೀಟ್ರೂಟ್, ಬೀಟ್, ಇವೆರಡು ಎಕ್ಸಾಂಪಲ್. ಎಕ್ಸಾಂಪಲ್ ಮೇಲೂ ನೀಟಲ್ಲಿ ಕೇಳ್ಬೋದು ಕ್ವೆಶನ್ಸ್. ಇಷ್ಟು ತಿಳ್ಕೊಂಡ್ರೆ ಸಾಕು, ಎಕ್ಸ್ಟ್ರಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಸೀಡ್ ಎನಿ ಟೈಮ್ ಜರ್ಮಿನೇಟ್ ಆಗುತ್ತಾ, ಅಥವಾ ಸುಮ್ಮನೆ ಸೈಲೆಂಟ್ ಆಗಿ ಡಾರ್ಮೆಂಟ್ ಆಗಿ ಕೂತಿರುತ್ತಾ? ಆ ತರ ಕೂತಿದೆ ಅಂದ್ರೆ ಎಷ್ಟು ವರ್ಷ ಕೂತಿರುತ್ತೆ? ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ NCERT ಅಲ್ಲಿ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕೊಟ್ಬಿಟ್ಟು ಕಣ್ರು. ಅದು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ಗೆ ನಾನು ಯೂಶುವಲಿ ಹೇಳ್ತೀನಿ. ಆದರೆ NCERT ಅಲ್ಲಿ ಇಲ್ಲಿ ಕೊಟ್ಟಿರೋದ್ರಿಂದ ಮ್ಯಾಮ್ ನೀವು ಸ್ಕಿಪ್ ಮಾಡಿಬಿಟ್ಟಿದ್ದೀರಾ, ನಿಮಗೆ ಇದು ಬರೋದೇ ಇಲ್ಲ ಅಂತ ಅನ್ಕೋಬೇಡಿ, ಮ್ಯಾಮಿಗೆ ಬರುತ್ತೆ. ಆ್ಯಕ್ಚುಲಿ ತುಂಬ ರಿಲೆವೆಂಟ್ ಅಲ್ಲಿಗಾಗುತ್ತೆ. ಆದರೆ ಇಲ್ಲಿ ನಾನು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ NCERT ಅಲ್ಲಿ ಕೊಟ್ಟಿರೋದಕ್ಕೋಸ್ಕರನೇ ಮಾಡ್ಬಿಡ್ತೀನಿ. ಏನು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದರೆ ನ್ಯಾಚುರಲ್ ಆಗಿ ಇಷ್ಟೋ ತನಕ ನಡೀತಾ ಇತ್ತು. ಓಕೆ, ಈಗ ನಾನೊಬ್ಬ ಪ್ಲಾಂಟ್ ಬ್ರೀಡರ್. ಈಗ ನಾನೇನು ಮಾಡ್ತಾ ಇದ್ದೀನಿ, ಇಂತಹ ಪ್ಲಾಂಟಿನ ಸೀಡು ಇಂತಹ ಪ್ಲಾಂಟ್ ಜೊತೆನೇ ಮಿಕ್ಸ್ ಆಗಬೇಕು, ಹೀಗೀಗೆ ಕ್ಯಾರೆಕ್ಟರ್ ಬರಬೇಕು ಅಂತ ನಾನು ಆರ್ಟಿಫಿಷಿಯಲ್ ಆಗಿ ಮಾಡಕ್ಕೆ ಹೊರಟಿದ್ದೀನಿ. ಸೊ ಅದನ್ನು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಈಗ ಉದಾಹರಣೆಗೆ ನ್ಯಾಚುರಲ್ ಆಗಿ ಪೋಲನ್ ಗ್ರೇನ್ ಬಂದು ಬಿತ್ತು, ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಈಗ ಒಂದು ಹೈಬಿಸ್ಕಸ್, ಈಗ ಈ ಹೈಬಿಸ್ಕಸ್ ಅಲ್ಲಿ ನ್ಯಾಚುರಲ್ ಆಗಿ ಪೋಲನ್ ಗ್ರೇನ್ ಬೀಳುತ್ತೆ, ಅದ್ರ ಪಾಡಿಗೆ ಎಲ್ಲ ಪ್ರೋಸೆಸ್ ನಡೆಯುತ್ತೆ. ಆದರೆ ಈಗ ನಾನೇನು ಮಾಡ್ತಾ ಇದ್ದೀನಿ, ನನಗೆ ಯಾವುದೋ ಒಂದು ಹೈಬಿಸ್ಕಸ್ ಅಂದರೆ ದಾಸವಾಳದ ಗಿಡದ ಎಲೆ ಅಥವಾ ಅದರ ಹೂವಿನ ಕಲರ್ ತುಂಬ ಚೆನ್ನಾಗಿದೆ, ಅದು ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ, ನಂಗೆ ಆ ಥರದ್ದೇ ಬೇಕು, ಅಲ್ಲಿರುವಂಥ ನೇಚರೇ ಬೇಕು, ಯೆಲ್ಲೋ ಕಲರ್ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಆರೆಂಜ್ ಕಲರ್ ಇದೆ, ಆ ಥರ ಗಿಡನೇ ಬೇಕು ಅಂತ ನಾನೇನು ಮಾಡ್ತಿದ್ದೀನಿ, ಆರ್ಟಿಫಿಷಿಯಲ್ ಆಗಿ ಪೋಲನ್ ಗ್ರೇನನ್ನು ನಾನೇ ತಂದು ಹೈಬಿಸ್ಕಸ್ಸಿಂದು ಇದ್ರ ಮೇಲೆ ಹಾಕಿದೆ, ಇನ್ನೊಂದು ಹೈಬಿಸ್ಕಸ್ಸಿನ ಸ್ಟಿಗ್ಮಾ ಆದಮೇಲೆ. ಸೊ ಈ ರೀತಿ ಮಾಡ್ಬೇಕಾದ್ರೆ ಯಾವ್ಯಾವ ಪ್ರೋಸೆಸ್ಸನ್ನು ಮಾಡಿ ರಿಸಲ್ಟನ್ನು ತರಿಸ್ತೀವಿ ಅಂತ ಓದೋದೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇದ್ರ ಮೇಲೆ ಒಂದು 2 ಪಾಯಿಂಟ್ ಇದೆ, ಅಂದರೆ ಒಂದು 3-4 ಸ್ಟೆಪ್ಸು. ಇದನ್ನು ಮುಗಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ಸೀಡು, ಫ್ರೂಟು ಅವೆಲ್ಲ. ಎಸ್, ಬನ್ನಿ ಹಾಗಾದರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಬಗ್ಗೆ ಚೂರು ತಿಳ್ಕೊಳ್ಳೋಣ. ಆಮೇಲೆ NCERT ಅಲ್ಲಿ ಕೊಟ್ಟಿದ್ದಾರೆ ಈ ಟಾಪಿಕ್ ಮೇಲೆ ನಿಮಗೆ ಮತ್ತೆ ಚಾಪ್ಟರ್ 9 ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಂತಿದೆ, ಜೆನೆಟಿಕ್ಸು, ಅದರ ಫಸ್ಟ್ ಚಾಪ್ಟರು. ಸೊ ಅದರೊಳಗಡೆ ಮತ್ತೆ ಇದ್ರ ಬಗ್ಗೆ ಓದ್ತೀರಾ. ಬಟ್ ಅಲ್ಲಿ ತನಕ ನಾವು ವೇಟ್ ಮಾಡೋದು ಬೇಡ, ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಏನಿದು ಅಂತ ನಾವು ತಿಳ್ಕೊಳ್ಳೋಣ, ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಅಂತ. ಓಕೆ, ಸೊ ಫಸ್ಟ್ 2 ಪ್ಲಾಂಟ್ ಬರೀತೀನಿ. ಓಕೆ, ಇಲ್ಲಿ 2 ಪ್ಲಾಂಟ್ ಇದೆ. ಸೊ ದಿಸ್ ಇಸ್ ಪ್ಲಾಂಟ್ 1, ದಿಸ್ ಇಸ್ ಪ್ಲಾಂಟ್ 2. 2 ಸೇಮ್ ಜಾತಿ ಇದೆ ಅಂತ ಅನ್ಕೊಳ್ಳೋಣ. ಈಗ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ ಒಂದು ಹೈಬಿಸ್ಕಸ್ ಅಂತಾನೆ ಅನ್ಕೊಳ್ರಪ್ಪ. ಓಕೆ, ದಾಸವಾಳ ಥರ ಕಾಣಿಸ್ತಾ ಇಲ್ಲ, ಬಟ್ ಅನ್ಕೊಳಕ್ಕೆ ಏನಂತ. ಈಗ ಒಬ್ಬ ಪ್ಲಾಂಟ್ ಬ್ರೀಡರ್ ಅಂದರೆ ಫಾರ್ಮರ್, ಈಗ ಅವರಿಗೆ ಒಳ್ಳೆ ರೇಟ್ ಬೇಕು, ತುಂಬ ಚೆನ್ನಾಗಿರಬೇಕು, ಅದಕ್ಕೆ ಆರೋಗ್ಯವಾಗಿಯೂ ಇರಬೇಕು, ನೋಡೋಕ್ಕೆ ಅಟ್ರಾಕ್ಟಿವ್ ಆಗೂ ಇರಬೇಕು, ಬಿಸ್ನೆಸ್ ಮಾಡೋಕ್ಕೆ ಹೊರಟಿದ್ದಾರೆ. ಒಂದಿಷ್ಟು ದಾಸವಾಳದ್ದು ಏನೋ ಒಂದು ಬಿಸ್ನೆಸ್ಸಿಗೆ ಹೊರಟಿದ್ದಾರೆ, ಯಾಕಂದ್ರೆ ಅವ್ರಿಗೆ ತುಂಬ ಡಿಮ್ಯಾಂಡ್ ಬಂದಿದೆ ಅಂತ ಅನ್ಕೊಳ್ಳೋಣ. ಈಗ ಪ್ಲಾಂಟ್ 1, ಈ ದಾಸವಾಳ ಗಿಡದಲ್ಲಿ ಫ್ಲವರ್ಸ್ ಏನು ಬಿಡ್ತಾ ಇದೆ, ಸಿಕ್ಕಾಬಟ್ಟೆ ಫ್ಲವರ್ಸ್ಗಳು ಬ್ಯೂಟಿಫುಲ್ ಆಗಿದೆ, ಫ್ಲವರ್ಸ್ ಆರ್ ಕಲರ್ಫುಲ್. ಓಕೆ, ಇಟ್ ಈಸ್ ವೆರಿ ಅಟ್ರಾಕ್ಟಿವ್. ಆ ಪೆಟಲ್ಸ್ಗಳೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸರಿ, ಇಲ್ಲಿದ್ದಾನೆ ನಮ್ಮ ಯಾರು, ನಮ್ಮ ಫಾರ್ಮರ್. ನೋಡಿ, ನಮ್ಮ ಫಾರ್ಮರನ್ನ ಇಲ್ಲಿ ನಿಂತಿಯಾರೆ. ಓಕೆ, ಈಸ್ ಅ ಪ್ಲಾಂಟ್ ಬ್ರೀಡರ್. ಈಗ 2ನೇ ಪ್ಲಾಂಟ್ ನೋಡ್ತಾರೆ.
ಇದೇ ದಾಸವಾಳದು ಅವ್ರ ಗಿಡದ ಅಂದ್ರೆ ಅವರ ತೋಟದಲ್ಲೇ ಬೆಳೀತಾ ಇದೆ. ಬಟ್ ಇದು ಅಷ್ಟು ಕಲರ್ಫುಲ್ ಆಗಿಲ್ಲ, ಅಟ್ರಾಕ್ಟಿವ್ ಆಗಿಲ್ಲ. ಆದ್ರೆ ಯಾವ ಬ್ಯಾಕ್ಟೀರಿಯಾ ಬಂದು ಇನ್ಫೆಕ್ಷನ್ ಮಾಡಕ್ ಬರಲಿ ಅಥವಾ ಬೇರೆ ಯಾವುದೇ ಒಂದು ಆರ್ಗ್ಯಾನಿಸಮ್ ಇದಕ್ಕೆ ಇನ್ಫೆಕ್ಷನ್ ಮಾಡಿ ಕಾಯಿಲೆ ತರಿಸ್ಬೇಕು ಅಂತ ಬಂದ್ರೆ ಇದು ಜುಮ್ ಅಂತಾನೆ ಅಂತ ಅಲ್ಲ, ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ನಿಂತಿದೆ. ಅಟ್ರಾಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮ್ ಇರುವಂತ ಒಂದು ಗಿಡ. ಇಮ್ಯೂನ್ ಸಿಸ್ಟಮ್ ಅಂತ ಇದಕ್ಕೆ ಹೇಳಲ್ಲ, ರೆಸಿಸ್ಟೆಂಟ್ ಅಂತ ಹೇಳಿ ಕರಿತೀವಿ ಎಲ್ಲಿ ಪ್ಲಾಂಟ್ ಕೇಸಲ್ಲಿ. ಸೊ ಅಂದ್ರೆ ಈ ಎರಡನೇ ಗಿಡದಲ್ಲಿ ಏನು ಪ್ರಾಪರ್ಟಿ, ಸ್ಪೆಷಲ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಇಟ್ ಈಸ್ ಡಿಸೀಸ್ ರೆಸಿಸ್ಟೆಂಟ್. ಓಕೆ, ಇದು ಸ್ಪೆಷಲ್ ಪ್ರಾಪರ್ಟಿ. ಇಲ್ಲಿರೋ ಸ್ಪೆಷಲ್ ಪ್ರಾಪರ್ಟಿ ಏನು, ಫ್ಲವರ್ಸ್ ತುಂಬಾ ಕಲರ್ಫುಲ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನೋಡಕ್ಕೆ ಸಿಕ್ಕಾಪಟ್ಟೆ ಮಾಡೆಲ್ ತರ ಇದ್ದಾಳೆ. ಬಟ್ ಏನ್ ಮಾಡೋದು, ಒಂಚೂರು ಯಾರೊಬ್ರು ಅಕ್ಷಿ ಅನ್ನಂಗಿಲ್ಲ, ಈ ಹುಡುಗು ಕಾಯಿಲೆ. ಅಕಸ್ಮಾತ್ ಯಾರು ಅಂತ ಕೆಮ್ಮಂಗಿಲ್ಲ, ಈ ಹುಡುಗಿಗೂ ಬೇಗ ಕೆಮ್ಮು ಶೀತ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳೋಣ. ಏನು ಪರ್ಫಾರ್ಮೆನ್ಸ್ ಮಾಡಕ್ಕೆ ಯಾವುದೋ ಒಂದು ಮಾಡೆಲ್ ಅಲ್ಲಮ್ಮ ನೀನು, ಹೋಗಿ ಮಾಡ್ಲಿಂಗ್ ಹೋಗು ಅಂದ್ರೆ ಅಕ್ಷಿ ಹೆಂಗ್ ಹೋಗಕ್ಕಾಗತ್ತೆ, ಕರೆಕ್ಟ್. ಸೊ ಅದಕ್ಕೆ ಈಗ ಏನ್ ಮಾಡ್ತಾನೆ, ಈ ಹುಡುಗಿನ ಮಾಡ್ಲಿಂಗ್ ಮಾಡಕ್ ಕಳ್ಸಂಗಿಲ್ಲ, ಯಾಕಂದ್ರೆ ಇವಳು ಅಷ್ಟು ಚೆನ್ನಾಗಿಲ್ಲ. ಬಟ್ ಇವಳಿಗೆ ಸಿಕ್ಕಾಬಟ್ಟೆ ರೆಸಿಸ್ಟೆನ್ಸ್ ಇದೆ. ಅದಕ್ಕೆ ಈ ಪ್ಲಾಂಟ್ ಬ್ರೀಡರ್ ಯೋಚನೆ ಮಾಡ್ತಿದ್ದೆ, ನಾನು ಏನು ಮಾಡ್ಲಿ. ಓಕೆ, ಅಷ್ಟೊತ್ತಿಗೆ ಬಲ್ಬ್ ಆನ್ ಆಯ್ತು. ನೋಡಿ, ಬಲ್ಬ್ ಆನ್ ಆಯ್ತು. ಒಂದು ಐಡಿಯಾ ಮಾಡ್ದ ಯಾರು, ಪ್ಲಾಂಟ್ ಬ್ರೀಡರ್. ಓಹೋ, ಬಾಯಿಗೆ ಲಡ್ಡು ಬಿತ್ತ. ಏನ್ ಮಾಡ್ತಾ ಇದ್ದಾನೆ ಇವಾಗ, ನಾನು ಯಾಕೆ ಇಲ್ಲಿರುವಂತ ಪೋಲನ್ ಗ್ರೇನನ್ನ ತಗೊಂಡು ಈ ಪ್ಲಾಂಟ್ ಮೇಲೆ ಹಾಕಬಾರ್ದು, ಅಂದ್ರೆ ಫಸ್ಟ್ ಪ್ಲಾಂಟಿಗೆ ಹಾಕಬಾರ್ದು. ಯಾಕಂತ ಹೇಳಿದ್ರೆ ನನಗೆ ಇದರ ನಂಬರ್ ಜಾಸ್ತಿ ಮಾಡಬೇಕು ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲೇ, ನ್ಯಾಚುರಲ್ ಸೆಲೆಕ್ಷನ್ ಅನ್ನೋ ವರ್ಡ್ ಬೇಡ, ನಿಮ್ಗೆ ಅವೆಲ್ಲ ಇನ್ನೂ ಗೊತ್ತಾಗಲ್ಲ. ನಾನು ನ್ಯಾಚುರಲ್ ಆಗಿ ಹೋಗ್ಬೇಕು ಅಂತ ಹೊರಟ್ರೆ ಏನಾಗುತ್ತೆ, ಯಾವುದೋ ಊರಿಂದ ಪೋಲನ್ ಗ್ರೇನ್ ಬಂದು ಬಿಡುತ್ತೆ. ಓಕೆ, ಸೊ ಯಾವುದೋ ಊರಿನ ಹುಡುಗ ಬರ್ತಾನೆ, ಅವನ ಕ್ಯಾರೆಕ್ಟರ್ ಯಾವ ರೀತಿ ಇದೆಯೋ, ಮತ್ತೆ ಅವನಲ್ಲಿ ಏನೇನು ಪ್ರಾಬ್ಲಮ್ಮು ಎಲ್ಲ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ ಜೀನ್ಸ್ಗಳು. ಅದ್ರ ಬದಲು ಕ್ರಾಸ್ ಪಾಲಿನೇಷನ್ ಮಾಡ್ದಂಗೂ ಇರಬೇಕು, ನನಗೆ ಬೇಕಾಗಿರೋಂಥ ಕ್ಯಾರೆಕ್ಟರೇ ಇರಬೇಕು. ಓಕೆ, ಯಾರ್ಯಾರು ಹುಡುಗ ಬಂದು ಅವನನ್ನು ಒಪ್ಕೊಳ್ಳೋದಕ್ಕಿಂತ ನಾನೇ ಹುಡುಕಿ ಇಂಥ ಹುಡುಗನೇ ಬೇಕು ನಮ್ಮ ಹುಡುಗಿ ಜೊತೆ ಮದುವೆ ಮಾಡ್ಸೋಕ್ಕೆ ಅಂತ ನಾನೇ ಎಲ್ಲ ಕ್ವಾಲಿಟೀಸ್ ಇರೋ ಹುಡುಗ ಹುಡ್ಕೊ ಬಂದ್ರೆ ಹೇಗಿರುತ್ತೆ, ಅದನ್ನ ನೀವು ಥಿಂಕ್ ಮಾಡ್ತಾ ಇಲ್ಲಿರೋ ಹುಡುಗ ಅಂತ ಹೇಳಿದ್ರೇನು, ಇಲ್ಲಿರೋ ಪೋಲನ್ ಗ್ರೇನ್ ರೆಡಿ ಮಾಡ್ದ. ಯಾಕಂದ್ರೆ ಡಿಸೀಸ್ ರೆಸಿಸ್ಟೆಂಟ್. ಅಂದ್ರೆ ಈಗ ಈ ಪ್ಲಾಂಟ್ ಆಗ್ಲಿ ಎಂಥ ಫ್ಲವರ್ಸ್ ಇಟ್ಕೊಂಡಿದ್ದಾವೆ, ವೆರಿ ಗುಡ್ ಬೈಸೆಕ್ಷುವಲ್ ಫ್ಲವರ್ ಅನ್ನ ಇಟ್ಕೊಂಡು ಕೂತಿದ್ದಾರೆ. ಸೊ ದೇ ಹ್ಯಾವ್ ಅ ಬೈಸೆಕ್ಷುವಲ್ ಫ್ಲವರ್. ಓಕೆ, ಸರಿ, ಇಷ್ಟೇ ನಾನು ಪ್ಲಾನ್ ಮಾಡಿದ್ದೀನಂತೆ, ನೋಡಿ ಇವಾಗ ಹೆಂಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಈಗ ಈ ಪ್ಲಾಂಟ್ ಬ್ರೀಡರ್ ಏನ್ ಮಾಡ್ತಾರೆ ನೋಡಿ, ಫಸ್ಟ್ ಫ್ಲವರ್ ಈ ಪ್ಲಾಂಟ್ ಅನ್ನು ತಗೊಳ್ತಾರೆ, ಫಸ್ಟ್ ಪ್ಲಾಂಟ್. ಓಕೆ, ಇದು ಪೆಟಲ್ಸು ಸೆಪಲ್ಸು ಎಲ್ಲ ಇದೆ. ಓಕೆನಾ, ಬೈಸೆಕ್ಷುವಲ್ ಫ್ಲವರ್. ಈ ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ಅವ್ರಿಗೆ ಬೇಕಾಗಿರೋದೇನು, ಕೇವಲ ಈ ಪಿಸ್ಟಿಲ್ ಮಾತ್ರ. ಯಾಕಂದ್ರೆ ಇದರ ಆನ್ಸರ್ ಅವ್ರಿಗೆ ಬೇಡ. ಏನಾಗುತ್ತೆ, ಇದ್ರದ್ದೇ ಆನ್ಸರ್ ಬೀಳ್ತಾ ಇದ್ರೆ ಬೈಸೆಕ್ಷುವಲ್ ಫ್ಲವರ್ ಇಂದು ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಫಸ್ಟ್ ಸ್ಟೆಪ್ ಅಲ್ಲಿ ಈ ಒಂದು ಆನ್ಸರ್ಸ್ ಇದೆಯಲ್ಲ ಇದನ್ನ ರಿಮೂವ್ ಮಾಡ್ತಾ ಇದಾರೆ. ನೋಡ್ರಿ, ಒಂದು ಫೋರ್ಸಿಪ್ಸ್ ತಗೊಂಡ್ ಬರ್ತಾರೆ. ಒಂದು ಫೋರ್ಸಿಪ್ಸ್ ಅಂತ ಹೇಳಿದ್ರೆ ಗೊತ್ತಲ್ಲ, ಪ್ಲಕ್ ಮಾಡಕ್ಕೆ ಯೂಸ್ ಮಾಡೋಂಥದ್ದು. ಆ ಫೋರ್ಸಿಪ್ಸ್ ತಗೊಂಡು ಈ ಆನ್ಸರ್ ಡಿಹೈಸೆನ್ಸ್ ಆಗಕ್ಕಿಂತ ಮುಂಚೆ, ಡಿಹೈಸೆನ್ಸ್ ಅಂತ ಹೇಳಿದ್ರೆ ಏನು, ಮೆಚೂರ್ ಆಗಿ ಪೋಲನ್ ಗ್ರೇನ್ ರಿಲೀಸ್ ಆಗಕ್ಕಿಂತ ಮುಂಚೆ ಪಟಕ್ ಅಂತ ಕಟ್ ಮಾಡ್ತಾರೆ. ಓಕೆ, ಸೊ ದಟ್ ಇಸ್ ಅ ಫಸ್ಟ್ ಸ್ಟೆಪ್ ಹಿಲ್ ಡು. ಸೊ ಈ ಹೈಬ್ರಿಡೈಸೇಷನ್, ಲಾಸ್ಟ್ ಹೇಳ್ತೀನಿ ಹೈಬ್ರಿಡೈಸೇಷನ್ ಅಂತ ಹೇಳಿದ್ರೆ ಏನು ಅಂತ. ವಾಟ್ ಹಿ ವಿಲ್ ಡೂ, ಫಸ್ಟ್ ಸ್ಟೆಪ್ ಅಲ್ಲಿ ರಿಮೂವಲ್ ಆಫ್ ಆಂಥರ್ ಬಿಫೋರ್ ಇಸ್ ಡಿಹೈಸೆನ್ಸ್. ಅದು ಡಿಹೈಸೆನ್ಸ್ ಆಗೋಕ್ಕಿಂತ ಮುಂಚೆ ರಿಮೂವ್ ಮಾಡ್ತಾರೆ. ಈ ಒಂದು ಸ್ಟೆಪ್ಪಿಗೆ ಹೆಸರು ಕೊಡೋದಾದ್ರೆ ಏನಂತ ಹೆಸರು ಕೊಡ್ಬೋದು, ಇಮ್ಯಾಸ್ಕ್ಯುಲೇಷನ್. ವಾಟ್ ಇಸ್ ಇಮ್ಯಾಸ್ಕ್ಯುಲೇಷನ್, ರಿಮೂವಲ್ ಆಫ್ ಆಂಥರ್. ಸರಿ, ಆಂಥರ್ ರಿಮೂವ್ ಮಾಡಿದ್ರು, ಇಲ್ಲೇನು ಇಲ್ಲ, ಬರೀ ಕಡ್ಡಿ, ಈ ಫಿಲಮೆಂಟ್ ಇಟ್ಕೊಂಡು ಏನ್ ಮಾಡ್ತಾರೆ. ಓಕೆ, ಸರಿ, ಈಗ ಇಲ್ಲೆಲ್ಲ ಬೇರೆ ಹುಡುಗರು ಕಾಯ್ಕೊಂಡು ಕೂತಿದ್ದಾರೆ. ಇವರೆಲ್ಲ ಯಾರು, ಪೋಲನ್ ಗ್ರೇನ್ಸ್. ಹುಡುಗಿ ಸಖತ್ತಾಗಿದ್ದಾಳೆ, ಬಾರೋ ನಾವು ಹೆಣ್ಣು ನೋಡಕ್ ಹೋಗೋಣ ಅಂತ ಕೂತಿದ್ದಾರೆ. ಬಟ್ ಅವ್ರು ಏನಾದ್ರು ಬಂದು ಇಲ್ಲಿ ಅಟ್ಯಾಕ್ ಮಾಡ್ಬಿಟ್ರೆ, ಸೊ ಅದಕ್ಕೆ ಏನ್ ಮಾಡ್ತಾರೆ ಈ ಪ್ಲಾಂಟ್ ಬ್ರೀಡರ್, ಒಂದು ಕೆಲಸ ಮಾಡತಾಡು, ಈ ಕೇಕ್ ಎಲ್ಲ ಮಾಡಬೇಕಾದ್ರೆ ನೀವು ಬಟರ್ ಪೇಪರ್ ಅಂತ ನೋಡಿದಿರಲ್ಲ, ಅಂದ್ರೆ ಕೇಕ್ ಎಲ್ಲ ಕೆಳಗಡೆ ಇಡಬೇಕಾದ್ರೆ ವೈಟ್ ಕಲರ್ ಪೇಪರ್, ಗ್ರೀಸ್ ಆಗಬಾರ್ದು ಅಂದ್ರೆ ಅಂಟ್ಕೋಬಾರ್ದು ಅಂತ ಹೇಳಿ ಇಟ್ಟಿರ್ತಾರೆ. ಓಕೆ, ಆ ತರ ಒಂದು ಬಟರ್ ಪೇಪರ್ ಅನ್ನು ತಗೊಂಡು ಏನ್ ಮಾಡ್ತಾರೆ, ಹಿಂಗೆ ಕವರ್ ಮಾಡ್ತಾರೆ. ಈ ಲೈಟ್ ನಡ್ಸೋಣ ತಡಿ, ಕನ್ಫ್ಯೂಸ್ ಆಗೋದು ಬೇಡ, ಹೆಂಗಿದ್ರೆ ಐಡಿಯಾ ಗೊತ್ತಾಗಿದೆಯಲ್ಲ ನಮ್ಮ ಫಾರ್ಮರಿಗೆ. ಓಕೆ, ನಾವ್ ಈಸ್ ಅ ವೆರಿ ಕಾನ್ಫಿಡೆಂಟ್ ಗಾಯ್, ಫುಲ್ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ನೋಡಿ ಇವಾಗ ನಾನು ಹೆಂಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಈಗೇನ್ ಮಾಡಿದ್ರು, ಬ್ಯಾಗ್ ಇಂದ ಕವರ್ ಮಾಡಿದ್ರು, ಅಂದ್ರೆ ಒಂದು ಪೇಪರ್ ಇಂದ ಕವರ್ ಮಾಡಿದ್ರು. ಈ ಸ್ಟೆಪ್ಪಿಗೆ ನಾವೇನಂತ ಕರೆದ್ವಿ, ಬ್ಯಾಗಿಂಗ್. ಸೊ ದಟ್ ಇಸ್ ದ ಸೆಕೆಂಡ್ ಸ್ಟೆಪ್ ಕಾಲ್ಡ್ ಬ್ಯಾಗಿಂಗ್.
ಸೊ ಬ್ಯಾಗಿಂಗ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು, ಬೇರೆ ಯಾವುದೂ ಪೋಲನ್ ಗ್ರೇನ್ ಕೂರಲ್ಲ, ಅವ್ರಿಗೆ ಬೇಕಾಗಿರೋದೇನು ಈ ಪೋಲನ್ ಗ್ರೇನ್ ಮಾತ್ರ. ಸರಿ ಇವೆಲ್ಲ ಬಂದು ನೋಡ್ತೇವೆ, ಅಯ್ಯೋ ಮನೆ ಬೀಗ ಹಾಕ್ಬಿಟ್ಟಿದ್ದಾರೆ, ಆ ಹುಡುಗಿನ ನಾವು ಮೀಟ್ ಮಾಡೋಣ ಅಂತ ಹೇಳಿದ್ರೆ ಆಗಲ್ಲ, ಸರಿ ಬರಪ್ಪ ಹೋಗೋಣ ಅಂತ ವಾಪಸ್ ಹೋಗ್ತವೆ. ಸೊ ಪೋಲನ್ ಗ್ರೇನ್ಗಳು ಯಾವು ವಾಪಸ್ ನಿಲ್ಲಲ್ಲ ಇಲ್ಲಿ. ಸೊ ಆಲ್ ದಿಸ್ ಪೋಲನ್ ಗ್ರೇನ್ ದೇ ಕೆನಾಟ್ ಕಮ್ ನಿಯರ್ ಟು ದಿಸ್ ಪಿಸ್ಟಿಲ್ ಹತ್ರ ಬರಲ್ಲ. ಈಗ ಈ ಪ್ಲಾಂಟ್ ಬ್ರೀಡರ್ ಏನ್ ಮಾಡ್ತಾರೆ, ಒಂದು ಬ್ರಷ್ ತಗೊಳ್ತಾರೆ, ಅವ್ರಿಗೆ ಬೇಕಾಗಿರೋದು ಸೆಕೆಂಡ್ ಪ್ಲಾಂಟ್ ಅಲ್ಲಿ ಇರುವಂತ ಪೋಲನ್ ಗ್ರೇನ್ ತಾನೆ, ಈ ಪೋಲನ್ ಗ್ರೇನ್ಸ್ ಅನ್ನ ಒಂದು ಬ್ರಷ್ ಅಲ್ಲಿ ನೋಡಿ, ಒಂದು ಬ್ರಷ್ ಅಲ್ಲಿ, ಸೊ ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ ಬ್ರಷ್, ನಮ್ಮ ಪ್ಲಾಂಟ್ ಬ್ರೀಡರ್ ಇನ್ ಕೈಯಲ್ಲಿ ಇದೆ, ನಮ್ಮ ಪ್ಲಾಂಟ್ ಬ್ರೀಡರ್ ಹ್ಯಾಂಡ್ ಅಂತ ಅನ್ಕೊಂಡು ಈ ಬ್ರಷ್ ಮೇಲೆ ಎಲ್ಲ ಪೋಲನ್ ಗ್ರೇನ್ ಅನ್ನು ಹಾಕಂತಾರೆ. ಸೀದಾ ತಗೊಂಡೋಗಿ ಈ ಬ್ಯಾಗ್ ಅನ್ನು ತೆಗೆದ್ಬಿಟ್ಟು ನಾವು ತೆಗೆಯೋಣ ಬ್ಯಾಗನ್ನ, ಬ್ಯಾಗನ್ನು ಕಂಪ್ಲೀಟ್ ತೆಗಿಯಲ್ಲ, ಹಿಂಗೆ ತೆಗೆದ್ಬಿಟ್ಟು ಏನು ಮಾಡ್ತಾರೆ, ಇದ್ರ ಮೇಲೆ ಡಸ್ಟ್ ಮಾಡ್ತಾರೆ. ಡಸ್ಟ್ ಮಾಡಿ ಹಾಗೆ ಬಿಟ್ಬಿಡ್ತಾರ, ಬಿಡಂಗಿಲ್ಲ. ಯಾಕಂತ ಹೇಳಿದ್ರೆ ಹೊರಗಡೆ ಕಾಯ್ತಾ ಕೂತಿದ್ದಾರೆ ಹುಡುಗರು, ಅವರು ಬಂದ್ಬಿಟ್ರೆ ಒಳಗಡೆ. ಸೊ ಅದಕ್ಕೋಸ್ಕರ ಆ ಪೋಲನ್ ಗ್ರೇನ್ ಎಂಟ್ರಿ ಆಗಬಾರ್ದು ಅಂತ ಮತ್ತೆ ಕವರ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಅವ್ರಿಗೆ ಬೇಕಾಗಿರುವಂತ ಮದುವೆ ಗಂಡನ್ನ ಮಾತ್ರ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾದ್ಮೇಲೆ ಮತ್ತೆ ನೋಡಮ್ಮ ನೀನು ಇಲ್ಲೇ ಇರು, ಸೇಫ್ ಆಗಿರು, ನಾನು ಆಮೇಲೆ ನಿಮ್ಗೆ ಮದುವೆ ಮಾಡಿಸ್ತೀನಿ ಅಂತೇಳಿ ಹೋಗ್ತಾ ಇದ್ದಾರೆ. ಓಕೆ, ಸೊ ಅಂದ್ರೆ ಈ ಪೋಲನ್ ಗ್ರೇನ್ ಇಲ್ಲಿ ಡಸ್ಟ್ ಮಾಡಿದ್ರಲ್ಲ ತಮಗೆ ಬೇಕಾಗಿರುವಂತಹ ಪ್ಲಾಂಟ್ ಇಂದ, ಈ ಪ್ರೋಸೆಸ್ಗೆ ಆಬ್ವಿಯಸ್ಲಿ ಏನಂತ ಹೇಳ್ತೀವಿ, ಟ್ರಾನ್ಸ್ಫರ್ ಆಫ್ ಪೋಲನ್, ದಟ್ ಇಸ್ ಬೈ ಪಾಲಿನೇಷನ್, ದಟ್ ಇಸ್ ಕಾಲ್ಡ್ ಪಾಲಿನೇಷನ್. ಅಲ್ಲಿ ಅನಿಮಲ್ಸ್ ಮಾಡ್ತಿದ್ವು, ಇಲ್ಲಿ ಹ್ಯೂಮನ್ ಮಾಡಿದ್ರು ಅಷ್ಟೇ, ಅದು ಬೇಕಾಗಿರುವಂತಹ ಪೋಲನ್ ಗ್ರೇನೇ ಮಾಡ್ತಾ ಇದ್ದಾರೆ. ಬಟ್ ವಾಟ್ ಎವರ್ ಇಟ್ ಈಸ್, ದ ಸ್ಟೆಪ್ ಇಸ್ ಕಾಲ್ಡ್ ವಾಟ್, ಪಾಲಿನೇಷನ್. ಪಾಲಿನೇಷನ್ ಆದ್ಮೇಲೆ ಮತ್ತೆ ಏನ್ ಮಾಡಿದ್ರು, ಓಹೋ ಮತ್ತೆ ಇಲ್ಲೇನಾದ್ರು ಎಡವಟ್ಟಾಗಂತ ಚಾನ್ಸಸ್ ಇರುತ್ತೆ, ಬೇಡಪ್ಪ ಮತ್ತೆ ಕವರ್ ಮಾಡೋಣ ಅಂತ ಮತ್ತೆ ರೀಬ್ಯಾಗಿಂಗ್ ಮಾಡಿದ್ರು. ಸೊ ದಟ್ ಇಸ್ ದ ಫೋರ್ತ್ ಸ್ಟೆಪ್, ರೀಬ್ಯಾಗಿಂಗ್. ಈಗ ಅದ್ರ ಪಾಡಿಗೆ ಅದನ್ನ ಬಿಟ್ರು. ಹಾಗೆ ಉಳಿದಿದ್ದು ಏನೇನು ಕೆಲಸ ಇದೆ, ನ್ಯಾಚುರಲ್ ಆಗಿ ಆಗ್ಬೇಕಾದ್ರೆ ಅದೇ ತಾನೆ, ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ ನೋಡಿ, ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ, ಹೋಗುತ್ತೆ, ಇಲ್ಲಿ ಎಗ್ ಇರುತ್ತೆ, ಎಗ್ ಜೊತೆ ಫ್ಯೂಸ್ ಆಗುತ್ತೆ, ಸೀಡ್ ಬರುತ್ತೆ, ಫ್ರೂಟ್ ಆಗುತ್ತೆ, ಅದೇ ಕಥೆಗಳು ನಡೀತಾ ಹೋಗುತ್ತೆ. ಸೊ ಫೈನಲ್ ಆಗಿ ಇವರಿಗೆ ಹೊಸದಾಗಿ ಏನು ಒಂದು ಪ್ಲಾಂಟ್ ಹುಟ್ಟುತ್ತೆ, ಆ ಪ್ಲಾಂಟ್ ಇದೇ ತರನೇ ಫಸ್ಟ್ ಪ್ಲಾಂಟ್ ಯಾವ ರೀತಿ ಇತ್ತು ಅದೇ ತರನೇ ಫ್ಲವರ್ಸ್ ನ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಅವ್ರಿಗೆ ಬೇಕಾಗಿತ್ತಲ್ಲ ಇನ್ನೊಂದು ಕ್ಯಾರೆಕ್ಟರ್, ಡಿಸೀಸ್ ರೆಸಿಸ್ಟೆನ್ಸ್, ಆ ಪ್ರಾಪರ್ಟಿನೂ ಇದ್ರೊಳಗಡೆ ಬಂದಿರುತ್ತೆ. ಸೊ ಅದಕ್ಕೆ ಈ ತರ ಹೊಸ ಫ್ಲವರ್ ನಮ್ಗೆ ಏನ್ ಸಿಗ್ತಿದೆ, ಬೈ ಹ್ಯಾವಿಂಗ್ ಟೂ ಪ್ರಾಪರ್ಟೀಸ್. ಡಿಸೈರ್ಡ್ ಪ್ರಾಪರ್ಟಿ, ನಮಗೆ ಬೇಕಾಗಿರೋಂಥ ಪ್ರಾಪರ್ಟಿನೇ, ಇದನ್ನ ನಾವು ಹೈಬ್ರಿಡ್ ಫ್ಲವರ್ ಅಥವಾ ಹೈಬ್ರಿಡ್ ಕ್ರಾಪ್, ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೆಳೆಸಿದ್ರೆ ಅದನ್ನ ಕ್ರಾಪ್ ತಾನೇ ಅನ್ನೋದು, ಹೈಬ್ರಿಡ್ ಕ್ರಾಪ್ ಅಂತ ಹೇಳಿ ಕರೀತೀವಿ. ಓಕೆ, ಇದು ನ್ಯಾಚುರಲ್ ಆಗಿ ಆಯ್ತಾ ಮಕ್ಕಳ? ಇಲ್ಲ, ಯಾರು ಮಾಡಿದ್ದು? ಈ ಹೀರೋ ಮಾಡಿದ್ದು. ಅಂದ್ರೆ ಪರ್ಪಸ್ಲಿ ಹ್ಯೂಮನ್ ಬೀಯಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದ್ರೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಓದೋಣ, ತಲೆ ಬಿಸಿ ಬೇಡ. ಇಷ್ಟು ಅರ್ಥ ಆಯ್ತಾ ಈ ಚಾಪ್ಟರ್ದು? ಸೂಪರ್. ಸೊ ಈಗ ಸೀಡ್ ಮುಗೀತು, ಫ್ರೂಟ್ ಹತ್ರ ಹೋಗ್ಬೇಕು ಅಂತ ಹೇಳಿದೆ. ಆ ಸೀಡಲ್ಲಿ ಒಂದು ಸಣ್ಣ ಪ್ರಾಪರ್ಟಿ ಇದೆ. ಏನ್ ಪ್ರಾಪರ್ಟಿ? ಅದು ನಾವು ಭೂಮಿಗೆ ಆದ ತಕ್ಷಣನೇ ಪಟಪಟ ಅಂತ ಡೆವಲಪ್ ಆಗ್ಬಿಡತ್ತಾ, ಅಂದ್ರೆ ಎಂಬ್ರಿಯೋ ಇದ್ದಿದ್ದು ಜರ್ಮಿನೇಟ್ ಆಗಿ ಪ್ಲಾಂಟ್ ಆಗುತ್ತಾ, ಅಥವಾ ಅಲ್ಲೂ ಏನಾದ್ರು ನಖರ ತೋರಿಸ್ತಿದ್ಯಾ, ಅದನ್ನು ಓದೋಣ. ಇಷ್ಟು ಬರ್ಕೊಂಡ್ರ ಅರ್ಥ ಆಗಿದೆ ಅನ್ಕೋತೀನಿ. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. ಡಾರ್ಮೆನ್ಸಿ ಆ್ಯಂಡ್ ವಯಬಿಲಿಟಿ ಕ್ವೆಶ್ಚನ್ ಪಕ್ಕ ಬರುತ್ತೆ ವಯಬಿಲಿಟಿ ಮೇಲೆ. ಡಾರ್ಮೆನ್ಸಿ ಟಾಪಿಕ್ ಅಲ್ಲಿ ಈ ಪಾರ್ಟಿಂದ ಕ್ವೆಶ್ಚನ್ ಕೇಳೋದು ಕಡಿಮೆ, ಅಂದ್ರೆ ಈ ಚಾಪ್ಟರ್ ಇಂದ. ಆದ್ರೆ ಫಸ್ಟ್ PUC ಅಲ್ಲಿ ಓದಿರೋ ಹುಡುಗರಿಗೆ ಗೊತ್ತಿರುತ್ತೆ. ಫಸ್ಟ್ PUC ಅಲ್ಲಿ ನಮ್ಮ ಹುಡುಗರು ಮೆಂಬರ್ಸ್ಗಳು ಯಾರ್ಯಾರು ನೋಡ್ತಾ ಇದ್ದಾರೆ ಅವರಿಗೆ ಎಲ್ಲರಿಗೂ ಗೊತ್ತಿದೆ. ನಾನು ಫಸ್ಟ್ PUC ಸಿಲೆಬಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚಾಪ್ಟರ್ ಅಲ್ಲಿ ಹಾರ್ಮೋನ್ ಬಗ್ಗೆ ಹೇಳಿದ್ದೀನಿ, ಅಲ್ಲಿ ಡಾರ್ಮೆನ್ಸಿ ಬಗ್ಗೆನೂ ಹೇಳಿದ್ದೀನಿ. ಓಕೆ, ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ನಮ್ಮ ಮೆಂಬರ್ಸ್ಗಳು ಅವರೆಲ್ಲ ಆನ್ಸರ್ ಹೇಳಬೇಕು. ಓಕೆನಾ? ಬಟ್ ಮೆಂಬರ್ ಇನ್ನೂ ಆಗದಲ್ಲೇ ಇರೋರು ಖಂಡಿತ ಆಮೇಲೆ ನೋಡಿದಾಗ ನಿಮಗೂ ಅರ್ಥ ಆಗೇ ಆಗುತ್ತೆ. ಓಕೆ, ಈಸಿಯಾಗಿ ಬ್ಯೂಟಿಫುಲ್ ಆಗಿ ಅರ್ಥ ಆಗುತ್ತೆ. ಈಗ ಬನ್ನಿ ನೋಡೋಣ. ಡಾರ್ಮೆನ್ಸಿ ಅಂತ ಗೊತ್ತಿಲ್ಲದೆ ಇರಲಿ ಮಕ್ಕಳ, ಹೊಸದಾಗಿ ನೋಡ್ತಿರೋಂಥ ಮಕ್ಕಳೇ ಆಗಲಿ ಅಥವಾ ಹಳೆ ಸ್ಟೂಡೆಂಟ್ಸ್ ಯಾರು ಮೆಂಬರ್ ಇದ್ದೀರೋ ಅವರೇ ಆಗಲಿ. ಬಟ್ ಲೆಟ್ ಮಿ ಎಕ್ಸ್ಪ್ಲೈನ್. ಬನ್ನಿ ಫಸ್ಟ್ ಡಾರ್ಮೆನ್ಸಿ ಬಗ್ಗೆ ಮಾತಾಡೋಣ. ಈಗ ಸೀಡ್ ಇದೆ, ಏನಿದು? ದೀಸ್ ಆರ್ ಆಲ್ ಇಂಟೆಗ್ಯುಮೆಂಟ್ಸ್. ಕರೆಕ್ಟಾ? ಇದು ಸೀಡ್. ಇಲ್ಲಿ ಒಳಗಡೆ ಎಲ್ಲ ಡೆವಲಪ್ ಆದ್ಮೇಲೆ ಏನಾಗಿತ್ತು ಇದು? ದಿಸ್ ಇಸ್ ಮೆಚೂರ್ ಎಂಬ್ರಿಯೋ. ಕರೆಕ್ಟ್? ಸೊ ಇನ್ಸೈಡ್ ವಾಸ್ ಅ ಮೆಚೂರ್ ಎಂಬ್ರಿಯೋ. ಇದು ಕಾಟಿಲಿಡನ್ ಅಂತ ಹೇಳಿ, ದಿಸ್ ಇಸ್ ಮೆಚೂರ್ ಎಂಬ್ರಿಯೋ. ಈಗ ಈ ಮೆಚೂರ್ ಎಂಬ್ರಿಯೋ ಒಳಗಡೆ ಏನಿದೆ, ನಕ್ರ ಮಾಡ್ತಾ ಕೂತಿದೆ. ನೋ, ಐ ವಾಂಟ್ ಜರ್ಮಿನೇಟ್. ನಾ ಜರ್ಮಿನೇಟ್ ಆಗಲ್ಲ, ನಾನು ತೋರ್ಸಲ್ಲ ಜರ್ಮಿನೇಷನ್. ಕೂತ್ಬಿಟ್ಟಿದೆ.
ಈಗ ನಾವು ಚೆಕ್ ಮಾಡ್ತಾ ಇದೀವಿ, ಮಗನೇ ಬದುಕಿದ್ಯೋ ಇಲ್ಲ ಮರಯ್ಯ ನೀನು, ಜರ್ಮಿನೇಷನ್ ತೋರಿಸ್ತಾ ಇಲ್ವಲ್ಲೋ. ನೋಡಿ ಒಳಗಡೆ ಎಂಬ್ರಿಯೋ ಇದೆ, ಆದ್ರೆ ಬರೀ ಎಂಬ್ರಿಯೋ ಬಗ್ಗೆ ಮಾತ್ರ ನಾನು ನೋಡೋದಾದ್ರೆ ನೋ ಐ ವೋಂಟ್ ಶೋ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದೆ. ಹಿಂಗೆ ಯಾರು ಸೀಡ್ ಒಳಗಡೆ ಇರುವಂತ ಈ ಎಂಬ್ರಿಯೋ. ಅರ್ಥ ಆಗ್ತಿದ್ಯಾ? ಯಾಕೆ ಈ ತರ ಕೂತಿದೆ, ನಾವ್ ಹೇಳ್ತಾ ಇದೀವಿ ನೋಡಿ ನಿಂಗೆ ಎಲ್ಲಾ ತರ ಫುಡ್ ಕೊಡ್ತೀನಿ ನೋಡು ಜಾಣ ಮರಿ, ನೋಡು ನಿಂಗೆ ಎಂಬ್ರಿಯೋ ಡೆವಲಪ್ ಆಗ್ಬೇಕು ನೋಡು, ಹೊರಗಡೆ ನೋಡು ಸನ್ಲೈಟ್ ಇದೆ, ನೋಡು ಒಳ್ಳೆ ಟೆಂಪರೇಚರ್ ಇದೆ, ನೋಡು ಚೆನ್ನಾಗಿ ರೈನ್ಫಾಲ್ ಬರ್ತಾ ಇದೆ, ಎಲ್ಲ ಚೆನ್ನಾಗಿದೆ ಮಗ, ಚೆನ್ನಾಗಿ ಬೆಳಿ, ನೀನು ಯಾಕೆ ಹಿಂಗೆ ಕೂತಿದ್ಯಾ ಅಂತ ನಾವು ಕೇಳ್ತಾ ಇದೀವಿ. ಇದು ಹೇಳುತ್ತೆ ನೋ 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 ನೋ, ಟೆಂಪರೇಚರ್ ನೋಡು ನನಗೆ ಬೇಕಾಗಿರೋ ಟೆಂಪರೇಚರ್ ಇಲ್ಲ, ಹೊರಗಡೆ ನೋಡು ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ರೈನ್ಫಾಲ್ ಇಲ್ಲ, ನನಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ರೈನ್ಫಾಲ್ ಸಡನ್ ನಿಂತು ಹೋಗ್ಬೋದು, ನಾನು ಬೆಳೆಯಕ್ಕೆ ಹೋದ್ರೆ ನಾನು ಸತ್ತೋಗ್ಬೋದು, ಇಲ್ಲ ನಾನಾಗಲ್ಲ. ಸರಿ, ಈ ತರ ಬುದ್ಧಿ ಕೊಟ್ಟಿದ್ದು ಯಾರು ಈ ಹುಡುಗನಿಗೆ, ಒಳಗಡೆ ಇರೋ ಎಂಬ್ರಿಯೋಗೆ ಅಂತ ನೋಡಿದ್ರೆ ಒಂದಿಷ್ಟು ಕೆಮಿಕಲ್ಸ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ, ಸರ್ಟನ್ ಕೆಮಿಕಲ್ಸ್. ಆ ಕೆಮಿಕಲ್ಸ್ ಬಗ್ಗೆನೆ ನಾವು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಮಾತಾಡ್ತೀವಿ. ಯಾವ ಕೆಮಿಕಲ್ಸ್ ಅದು? ಎಸ್, ಯು ಆರ್ ರೈಟ್ ಆನ್ಸರ್. ಗೊತ್ತಿರೋ ಮಕ್ಕಳು ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ ಯು ಆರ್ ರೈಟ್. ಯಾವ್ದು? ಅಬ್ಸಿಸಿಕ್ ಆಸಿಡ್. ಓಕೆ, ಅದು ಪ್ಲಾಂಟ್ ಗ್ರೋತ್ ನ ಇದು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ, ಆಗಕ್ಕೆ ಬಿಡಲ್ಲ. ಸೊ ಈ ಅಬ್ಸಿಸಿಕ್ ಆಸಿಡ್ ಒಳಗಡೆ ಸೇರ್ಕೊಂಡಿದೆ. ಇನ್ನೊಂದಿಷ್ಟು ಕೆಮಿಕಲ್ಸ್ ಬಂದು ಇದನ್ನ ಹೋಗ್ದಂಗೆ ನೋಡ್ಕೊಂತಾರೆ. ಸರಿ, ಈ ಹುಡುಗ ಏನ್ ಮಾಡ್ತಿದ್ದಾನೆ, ನಖರ ಮಾಡ್ಕೊಂಡು ಕೂತಿದ್ದಾನೆ. ಅವಾಗ ನಾವೇನ್ ಮಾಡ್ತೀವಿ, ನಿನಗೆ ಕಾಂಪ್ಲಾನ್ ಬೇಕಾ, ಬೂಸ್ಟ್ ಬೇಕಾ, ಜಾಮೂನ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಒಂದಿಷ್ಟು ಆಸೆ ತೋರಿಸಿ ಇವನನ್ನ ಮತ್ತೆ ಗ್ರೋ ಆಗಂಗೆ ಮಾಡ್ತೀವಿ. ಓಕೆ, ಅಂದ್ರೆ ಕೆಲವು ಟ್ರೀಟ್ಮೆಂಟ್ ಕೊಡೋವರೆಗೂ ಸುಮ್ಮನೆ ಹಿಂಗೆ ಕೂತಿರ್ತಾನೆ. ಈ ಕಂಡೀಷನ್ ಅಲ್ಲಿ ಸುಮ್ಮನೆ ಕೂತಿದ್ದಾನಲ್ಲ, ನಾ ಜರ್ಮಿನೇಟ್ ಆಗಲ್ಲ ಅಂತ, ದಟ್ ಪ್ರೋಸೆಸ್, ದಟ್ ಕಂಡೀಷನ್ ಇಸ್ ಕಾಲ್ಡ್ ಡಾರ್ಮೆನ್ಸಿ. ಅಂದ್ರೆ ಸೀಡ್ ಡು ನಾಟ್ ಜರ್ಮಿನೇಟ್, ಸೀಡ್ ಈಸ್ ನಾಟ್ ಜರ್ಮಿನೇಟಿಂಗ್, ಇನ್ನು ಜರ್ಮಿನೇಟ್ ಆಗ್ತಿಲ್ಲ. ಹಾಗಾದ್ರೆ ಎಷ್ಟು ದಿವಸ ಹಿಂಗೆ ಕೂತಿರ್ತಾನೆ? ನಾವ್ ಹೇಳ್ತೀವಿ ನೋಡು ನೀನ್ ಜರ್ಮಿನೇಟ್ ಆಗುವಂತ ಕಂಡೀಷನ್ ಬಂತು, ಬಾ ನೋಡಿ ಇಲ್ಲಿ ಒಳ್ಳೆ ಜಾಮೂನ್ ಇದೆ, ನೀನ್ ಮೇಲ್ ಬಂದ್ರೆ ನಿಂಗೆ ಜಾಮೂನ್ ಸಿಗುತ್ತೆ, ನೋಡು ನೀನ್ ಮೇಲ್ ಬಂದ್ರೆ ನೀವು ಒಳ್ಳೆ ಬೂಸ್ಟ್ ಕೊಡ್ತೀನಿ, ಕಾಂಪ್ಲಾನ್ ಕೊಡ್ತೀನಿ, ನಿಂಗೆ ಒಳ್ಳೆ ಪಾನಿಪುರಿ ತಿನ್ನಿಸ್ತೀನಿ. ಅವಾಗ ಈ ಹುಡುಗ ಏನ್ ಮಾಡ್ತಾನೆ, ಓಹೋ ಸೂಪರ್, ಇಲ್ಲಿ ಒಳಗಡೆ ಇದ್ನಲ್ಲ ಈ ಎಂಬ್ರಿಯೋ, ಈಗ ಅವನು ಫುಲ್ ಖುಷಣ್ಣ, ಈಗ ಡೆವಲಪ್ ಆಗ್ತಾನೆ, ಈಗ ಜರ್ಮಿನೇಟ್ ಆಗ್ತಾನೆ. ಈಗ ಇವನ್ ಜರ್ಮಿನೇಟ್ ಆಗ್ತಿದ್ದಾನೆ ಅಂತ ಹೇಳಿದ್ರೆ ಯಾವ ಪೀರಿಯಡ್ ಕಳ್ಕೊಂಡ? ಡಾರ್ಮೆನ್ಸಿ ಪೀರಿಯಡ್ ಅನ್ನ ತೆಗೆದು ಬಿಸಾಕಿ ಜರ್ಮಿನೇಟ್ ಆಗ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಇವ್ ನೀರು ಈ ತರ ಆಗಕ್ಕೆ, ಜರ್ಮಿನೇಟ್ ಆಗಕ್ಕೆ ಒಳಗಡೆ ಒಂದಿಷ್ಟು ಕೆಮಿಕಲ್ಸ್ ಸೇರ್ಕೊಂಡಿತ್ತು ಅಂತ ಹೇಳಿದ್ವಲ್ಲ, ಫಸ್ಟ್ ನಾವು ಕೆಮಿಕಲ್ಸ್ ನ ಹೊರಗಡೆ ಬರಂಗ್ ಮಾಡ್ಬೇಕು. ಓಕೆ, ಆ ಕೆಮಿಕಲ್ಸ್ ನ ಹೊರಗಡೆ ತರ್ಸಕ್ಕೆ, ಅಥವಾ ಈ ಸೀಡ್ ಇಷ್ಟು ಹಾರ್ಡ್ ಆಗಿ ಒಂಥರ ನಖರ ಮಾಡ್ಕೊಂಡು ಕೂತಿದೆಯಲ್ಲ, ಇದನ್ನ ಸರಿಯಾಗಿ ಮಾಡಕ್ಕೆ ಕೆಲವು ಟ್ರೀಟ್ಮೆಂಟ್ ಇದೆ. ಅಂದ್ರೆ ಆ ಸೀಡನ್ನ ಒಂದು ಸ್ವಲ್ಪ ಕ್ರಶ್ ಮಾಡೋದಾಗಿರ್ಬೋದು, ಜೋರಾಗಿ ನೋಡು ಮಳೆ ನಿಜ ಬರ್ತಿದೆ ಅಂತ ತರ್ಸೋದಾಗಿರ್ಬೋದು, ಇಲ್ಲ ಬೇರೆ ಬೇರೆ ಕೆಮಿಕಲ್ಸ್ ಇಂದ ಇದನ್ನ ಹೊರಗಡೆ ತೆಗೆಯೋದಾಗಿರ್ಬೋದು. ಈ ತರ ಸುಮಾರಷ್ಟು ಮೆಥಡ್ ಅಲ್ಲಿ ವಿ ಕ್ಯಾನ್ ರಿಮೂವ್ ದ ಕೆಮಿಕಲ್ಸ್ ಆರ್ ವಿ ಕ್ಯಾನ್ ಮೇಕ್ ದ ಎಂಬ್ರಿಯೋ ಟು ಗ್ರೋ. ಓಕೆ, ಸೊ ದಿಸ್ ಇಸ್ ಅಬೌಟ್ ಡಾರ್ಮೆನ್ಸಿ. ಇಷ್ಟು ಸಾಕು, ಇದಕ್ಕಿಂತ ಎಕ್ಸ್ಟ್ರಾ ಇನ್ನೇನು ಕೇಳಲ್ಲ ಈ ಚಾಪ್ಟರ್ ಅಲ್ಲಿ. ಓಕೆ, ಅಕಸ್ಮಾತ್ ಕೇಳಿದ್ರು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಹೇಳಿದೀನಿ, ಅಲ್ಲಿ ನೋಡ್ಕೊಳ್ಳಿ. ಈ ಟೆಕ್ಸ್ಟ್ ಬುಕ್ ಅಲ್ಲಿ ಅಂದ್ರೆ ಈ ಚಾಪ್ಟರ್ ಅಲ್ಲಿ ಸದ್ಯಕ್ಕೆ ಇಷ್ಟೇ ಕೊಟ್ಟಿರೋದು. ಈಗ ನೆಕ್ಸ್ಟ್ ವಯಬಿಲಿಟಿ ಅಂದ್ರೆ ಏನು? ಈಗ ಇವ್ನು ಜರ್ಮಿನೇಟ್ ಆಗಲ್ವಾ, ಸೊ ದಿಸ್ ಎಂಬ್ರಿಯೋ ಇಸ್ ಜರ್ಮಿನೇಟಿಂಗ್. ಸೊ ಒಳಗಡೆ ಇರೋದು ಎಂಬ್ರಿಯೋ ಅಂತ ನಾನು ಹೇಳಿದೆ. ಎಂಬ್ರಿಯೋ ಜರ್ಮಿನೇಟ್ ಆಗ್ತಿದ್ದಾನೆ ಅಂತ ಹೇಳಿದ್ರೆ ಇವ್ನು ಬದುಕಿದ್ದಾನೆ ಅಂತ ಅರ್ಥ ತಾನೆ. ಓಕೆ, ಬೈ ಚಾನ್ಸ್ ಈಗ ಇಲ್ಲಿ ಸೀಡ್ ಇದೆ. ಓಕೆ, ನಾವು ಅನ್ಕೊಂಡಿದ್ವಿ ಒಳಗಡೆ ಎಂಬ್ರಿಯೋ ಇದ್ದಾನೆ, ಸೊ ದಿಸ್ ಇಸ್ ಎಂಬ್ರಿಯೋ. ಈ ಡಾರ್ಮೆನ್ಸಿ ಇಷ್ಟು ಮುಗೀತು ಬಿಡಿ, ಡಾರ್ಮೆನ್ಸಿ ಬಗ್ಗೆ ಈಗ ಮಾತಾಡೋದು ಬೇಡ, ಮುಗೀತು ಡಾರ್ಮೆನ್ಸಿ. ಓಕೆ, ಇವ್ ನಿಂಗಿದ್ದಾನೆ, ಸೊ ದಿಸ್ ಇಸ್ ಅನ್ ಎಂಬ್ರಿಯೋ. ಈಗ ಈ ಹುಡುಗನ್ ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ನಾವ್ ಅನ್ಕೋತೀವಿ ಇನ್ನು ಡಾರ್ಮೆಂಟ್ ಸ್ಟೇಜ್ ಅಲ್ಲೇ ಇದ್ದಾನೆ, ಇವನಿಗೆಲ್ಲ ಸರಿಯಾದ ರೀತಿ ನಾವು ಪೋಷಣೆ ಕೊಟ್ರೆ ಆಬ್ವಿಯಸ್ಲಿ ಚೆನ್ನಾಗಿ ಜರ್ಮಿನೇಟ್ ಆಗಿ ಮುಂದೆ ದೇಶಕ್ಕೆ ಉಜ್ವಲ ಭವಿಷ್ಯ ತರುವಂತ ನವ ಯುವಕ ಆಗ್ತಾನೆ, ಏನೇನೋ ಆಸೆ ಪಡ್ಕೊಂಡು ಕೂತಿದ್ದೀವಿ. ಆದ್ರೆ ಈ ಹುಡುಗ ಒಳಗಡೆ ಪಾಪದ್ದು ನಮಗ್ ಗೊತ್ತೇ ಇಲ್ಲ ಏನಾಗಿದೆ ಅಂತ, ಒಳಗಡೆ ಸತ್ತು ಹೋಗ್ಬಿಟ್ಟಿದೆ ನೋಡಿ. ಛೇ, ವಾಟ್ ಅ ಬ್ಯಾಡ್ ನ್ಯೂಸ್. ಈ ಎಂಬ್ರಿಯೋ ಒಳಗಡೆನೆ ಸತ್ತೋಗ್ಬಿಟ್ಟಿದೆ, ರಿಪ್. ಎಂಬ್ರಿಯೋ ಡೈಡ್, ರಿಪ್. ಕಣ್ಣಲ್ಲಿ ನೀರು ಬರ್ತಿದೆ ನಮಗೆ, ಯಾಕಂದ್ರೆ ಎಂಬ್ರಿಯೋ ಒಳಗಡೆ ಸತ್ತು ಹೋಗ್ಬಿಟ್ಟಿದೆ. ಓಕೆ, ಈಗ ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಇವನು ಹೇಳಿದ್ದ ಏನಂತ ನೋಡಿ, ನಾನು ಹಿಂಗಿರ್ತೀನಿ,
ನನಗೆ 1 ತಿಂಗಳು ಟೈಮ್ ಇದೆ, ನೀವು 1 ತಿಂಗಳೊಳಗೆ ನನಗೆ ಕರೆಕ್ಟಾಗಿ ಅಲೋ ಮಾಡಿದ್ರೆ ನಾನು ಜರ್ಮಿನೇಟ್ ಆಗ್ತೀನಿ. 1 ತಿಂಗಳು ಒಳಗಡೆನೆ ನೀವೇನಾದರೂ ಈ ಥರ ಆಸ್ತೆಲ್ಲ ತೋರಿಸಿದ್ರಲ್ಲ, ಅಷ್ಟರೊಳಗೆ ನಾವೇನೇನೋ ಸರ್ಕಸ್ ಮಾಡಿದರೆ ಜರ್ಮಿನೇಟ್ ಆಗ್ತಿದ್ದ. ಈಗ 1 ತಿಂಗಳವರೆಗೂ ನೋಡಿದಾನೆ ಇಲ್ಲಿರೋಂಥ ಆಸಿಡ್ಸ್ಗಳು ಹೋಗಿಲ್ಲ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಒಳಗಡೆ ಎಂಬ್ರಿಯೋ ಸತ್ತೋಗ್ಬಿಟ್ಟಿದೆ. ಒಳಗಡೆ ಎಂಬ್ರಿಯೋನು ಸತ್ತು ಹೋಗಿದೆ ಅಂತ ಹೇಳಿದ್ರೆ ಹೇಗಪ್ಪ ಜರ್ಮಿನೇಟ್ ಆಗುತ್ತೆ? ಜರ್ಮಿನೇಟ್ ಆಗಲ್ಲ. ಸೊ ಅಂದರೆ ಒಳಗಡೆ ಇರುವಂಥ ಎಂಬ್ರಿಯೋ ಚೆನ್ನಾಗಿದ್ರೆ ಅದು ಯಾವ ಟೈಮಲ್ಲಿ ಬೇಕಾದರೂ ಏನಾಗ್ಬೋದು, ಜರ್ಮಿನೇಷನ್ ತೋರಿಸ್ಬೋದು. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಸೀಡ್ ವಯಬಿಲಿಟಿ. ಸೀಡ್ ವಯಬಿಲಿಟಿ. ಹೇಗೆ ಪೋಲನ್ ವಯಬಿಲಿಟಿ ಅಂತ ಮಾತಾಡಿದ್ವಿ. ಈಗ ಉದಾಹರಣೆಗೆ ಲೆಗ್ಯುಮಿನೇಸಿ, ರೋಸೇಸಿ 1 ಮಂತ್ ತನಕ ಅವು ವಯಬಲ್ ಇರುತ್ತೆ ಅಂತ ಹೇಳಿದ್ವಿ. ಅದೇ ಥರ ನಾವು ಪ್ಯಾಡ್ ವಿಟಿ ಅಂತ ತೊಗೊಂಡ್ರೆ ಜಸ್ಟ್ 30 ಮಿನಿಟ್ಸ್ ಮಾತ್ರ. 30 ಮಿನಿಟ್ಸ್ ಆದಮೇಲೆ ಅದಕ್ಕೆ ಪವರ್ ಇಲ್ಲ ಫರ್ಟಿಲೈಸ್ ಆಗಕ್ಕೆ ಅಂತಲೂ ಹೇಳಿದ್ವಿ. ಕರೆಕ್ಟ್. ಹಾಗೆ ಸೀಡಿಗೂ ಅಷ್ಟೇ, ಪ್ರತಿ ಸೀಡ್ಗೂ ಇಷ್ಟಿಷ್ಟು ಟೈಮ್ ಇರುತ್ತೆ. ಕೆಲವು ಸೀಡ್ಸ್ 1 ವರ್ಷ ತನಕ ಸ್ಟ್ರಾಂಗ್ ಆಗಿರ್ತವೆ. 1 ವರ್ಷದೊಳಗೆ ಯಾವಾಗ ಬೇಕಾದ್ರೂ ಜರ್ಮಿನೇಟ್ ಆಗ್ಬೋದು. ಸರಿಯಾಗಿ ಟೆಂಪ್ರೇಚರ್ ಕೊಡಬೇಕು, ಸರಿಯಾಗಿ ರೈನ್ಫಾಲ್ ಇರಬೇಕು, ಅಂದರೆ ವಾಟರ್ ಕೊಡಬೇಕು, ಸರಿಯಾಗಿ ಆಕ್ಸಿಜನ್ ಕೊಡಬೇಕು. ಆಕ್ಸಿಜನ್ ಹೆಂಗೆ ಹೋಗುತ್ತೆ? ಸೀಡಲ್ಲಿ ಮೈಕ್ರೋಪೈಲ್ ಇದೆಯಲ್ಲ, ಸೊ ದಿಸ್ ಇಸ್ ಮೈಕ್ರೋಪೈಲ್, ರೈಟ್? ಈ ಮೈಕ್ರೋಪೈಲ್ ಒಳಗಡೆಯಿಂದಾನೆ ಆಕ್ಸಿಜನ್ ಎಂಟ್ರಿ ಆಗೋದು ಉಸಿರಾಡಕ್ಕೆ ಇದಕ್ಕೆ. ಸೊ ಈ ಥರ ಎಲ್ಲ ಸರಿಯಾದ ಕಂಡೀಷನ್ ಕೊಟ್ಟರೆ ವಾಟರು, ಆಕ್ಸಿಜನ್ನು, ಟೆಂಪ್ರೇಚರ್, ಅವಾಗ ಆಟೋಮೆಟಿಕ್ ಆಗಿ ಜರ್ಮಿನೇಟ್ ಆಗುತ್ತೆ. ಸೊ ನಾವೆಲ್ಲ ಕಂಡೀಷನ್ಸ್ ಕೊಟ್ವಿ, ಸರಿಯಾಗಿ ಜರ್ಮಿನೇಟ್ ಆಯಿತು ಅಂದರೆ ಸೀಡ್ ಇನ್ ಯಾವ ಕಂಡೀಷನಲ್ಲಿದೆ? ಸೀಡ್ ಯಾರ್ ಇನ್ ವಯಬಲ್ ಕಂಡೀಷನ್. ನೀನು ವಯಬಲ್ ಆಗಿದೆಯಾ, ನೀನು ಯಾವ ಟೈಮಲ್ಲಿ ಬೇಕಾದರೂ ಪ್ಲಾಂಟ್ ಆಗ್ತೀಯಾ ಅಂತ ಅನ್ಕೊಂಡಿದ್ವಿ. ಬಟ್ ಎಂಬ್ರಿಯೋನೇ ಸತ್ತೋಗಿದೆ, ಹೌ ಕಮ್ ದ ಸೀಡ್ ವಿಲ್ ಗೆಟ್ ವಯಬಲ್? ಅವಾಗ ನಾವು ಹೇಳ್ತೀವಿ ಇಟ್ ಲಾಸ್ಟ್ ವಯಬಿಲಿಟಿ. ಅಂದರೆ ಈ ಸೀಡ್ ಲಾಸ್ಟ್ ಇಟ್ಸ್ ವಯಬಿಲಿಟಿ. ಅರ್ಥ ಆಗ್ತಿದೆಯೇನ್ರೋ? ನನಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ತಿದೆ ಅಂತ. ನಿಮಗೆ ಅರ್ಥ ಆಗಿದೆ ಅಂತ ನಂಗೆ ಹೆಂಗೆ ಅರ್ಥ ಆಗುತ್ತೆ ಹೇಳಿ ನೋಡೋಣ. ಕರೆಕ್ಟ್. ನಿಮ್ಮ ಲೈಕಿಂದ, ಲೈಕ್ ಬಟನ್ ಇದೆಯಲ್ಲ, ಅದಕ್ಕೊಂದು ಲೈಕ್ ಕೊಡಿ. ಅವಾಗ ನನಗೆ ಗೊತ್ತಾಗುತ್ತೆ, ಓ ಇಷ್ಟು ಹುಡುಗರಿಗೆ ಅರ್ಥ ಆಗಿದೆ. ನನ್ನ ಕ್ಲಾಸ್ ಚೆನ್ನಾಗಿದ್ರೇ ನೀವು ಲೈಕ್ ಕೊಡಬೇಕು ಅನ್ನೋದಲ್ಲ, ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರು ನಾವು ಲೈಕ್ ಕೊಡಿ. ಓಕೆ. ಆಮೇಲೆ ಕಾಮೆಂಟಲ್ಲೂ ಹಾಕಿ, ನನಗೆ ಗೊತ್ತಾಗುತ್ತೆ. ನಿಮ್ಮ ಹೆಸರು ಹಾಕಿ, ಕಾಮೆಂಟಲ್ಲಿ ಹಾಕಿ, ಮ್ಯಾಮ್ ನನ್ನ ಹೆಸರು ಇಂಥದ್ದು, ನನಗೆ ನೀವು ಮಾಡಿದ ಕ್ಲಾಸ್ ಅರ್ಥ ಆಯಿತು, ಸೂಪರ್. ಸೂಪರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅರ್ಥ ಆಯಿತು ಅಂತ ನಾನು ಹಾಕಿ. ಅವಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ನೆಕ್ಸ್ಟ್ ಎಲ್ಲ ಚಾಪ್ಟರ್ಗಳು ಅಟ್ಲೀಸ್ಟ್ ನಿಮ್ಗೆ ಈ ಮೆಥಡಲ್ಲೇ ಮಾಡ್ಕೊಂಡು ಹೋಗ್ಬೋದು ಅಂತ. ಓಕೆ. ವಯಬಿಲಿಟಿ ಅಂತ ಹೇಳಿದ್ರೆ ಗೊತ್ತಾಯ್ತು. ಸೊ ಈಗ ನಾನು ಹೇಳಿದೆ, ಕೆಲವು ಸೀಡ್ಸ್ 1 ವರ್ಷ ಇರ್ಬೋದು, ಕೆಲವು ಸೀಡ್ಸ್ 1 ತಿಂಗಳು ಇರ್ಬೋದು, ಕೆಲವು ಸೀಡ್ಸ್ಗಳು 1,000 ವರ್ಷನೂ ಇರ್ಬೋದು. 1,000 ವರ್ಷ ತನಕ ಇರುತ್ತೆ, ಯಾರು ಹೇಳಿದಿಲ್ಲ ಅಂತ. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಡಾರ್ಮೆನ್ಸಿ ಮತ್ತೆ ವಯಬಿಲಿಟಿಗೆ. ಸೂಪರ್. ಈಗ ಇಲ್ಲಿ ಬನ್ನಿ, ಸೀಡ್ ವಯಬಿಲಿಟಿಗೆ NCERT ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡೋಣ. ದ ಡ್ಯೂರೇಷನ್ ಇನ್ ವಿಚ್ ದ ಸೀಡ್ ಕ್ಯಾನ್ ಜರ್ಮಿನೇಟ್. ಸೀಡ್ ಎಲ್ಲಿ ತನಕ ಜರ್ಮಿನೇಟ್ ಆಗುತ್ತೆ, ಆ ಡ್ಯೂರೇಷನ್ ಏನಿದೆ, ಆ ಟೈಮ್ ಡ್ಯೂರೇಷನ್ ಏನಿದೆ, ಅದನ್ನು ನಾವು ಅದರ ವಯಬಿಲಿಟಿ. ಈಗ ಈ ಸೀಡಿಗೆ ನೀನು ಎಷ್ಟು ವರ್ಷ ಬದುಕಿರ್ತೀಯಾ, ಎಷ್ಟು ವರ್ಷ ತನಕ ನೀವು ವಯಬಲ್ ಆಗಿರ್ತೀವಿ, ಇದು ಹೇಳುತ್ತೆ ನಾನು 100 ವರ್ಷ ತನಕ ವಯಬಲ್ ಆಗಿರ್ತೀನಿ. ಅಂದರೆ ಈ ಸೀಡಿನ ವಯಬಿಲಿಟಿ ಎಷ್ಟು? ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅವರ್ ಸೀಡ್ ಅಂತ ಹೇಳಿದ್ರೆ 100 ಇಯರ್ಸ್. ಯಾವುದು? ಈ ಸೀಡಿನ ವಯಬಿಲಿಟಿ ಅಂತ ಅನ್ಕೋಣ. ಬಟ್ ಎಲ್ಲ ಸೀಡು ಹಿಂಗೆ ಇರಲ್ಲ, ಕೆಲವು ಸೀಡ್ಸ್ ಇರ್ತವೆ ಸಿಕ್ಕಾಪಟ್ಟೆ ಸ್ಪೆಷಲ್. ಇಲ್ಲಿ ನೋಡಿ, ಲೂಪಿನಸ್ ಆರ್ಕ್ಟಿಕಸ್ ಅಂತ, ಇದನ್ನ ಕಾಮನ್ ನೇಮ್ ಲೂಪೈನ್ ಅಂತ ಸಹ ಹೇಳ್ತೀವಿ. ಓಕೆ. ಸೊ ಈ ಲೂಪಿನಸ್ ಆರ್ಕ್ಟಿಕಸ್ ಎಲ್ಲಿ ಸಿಗುತ್ತೆ ಗೊತ್ತಾ? ಇಲ್ಲಿ ನೋಡಿ, NCERT ಇದೆ, ಆಸ್ ಇಟ್ ಈಸ್ ಹಾಕೊಂಡ್ಬಂದಿದ್ದೀನಿ, ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ. ದ ಓಲ್ಡೆಸ್ಟ್ ಈಸ್ ದಾಟ್ ಆಫ್ ಅ ಲೂಪಿನಸ್ ಆರ್ಕ್ಟಿಕಸ್ ಎಕ್ಸ್ಕ್ಯಾವೇಟೆಡ್ ಫ್ರಮ್ ಆರ್ಕ್ಟಿಕ್ ತಂಡ್ರ. ಈ ರೀಜನ್ ಇಂದ ಎಕ್ಸ್ಕ್ಯಾವೇಟೆಡ್ ಅಂದ್ರೆ ಅಗದು ತೆಗೆದಿದ್ದಾರೆ. ಈ ಸೀಡು 10,000 ವರ್ಷ ತನಕ ಬಿಟ್ಟಿದ್ರು ಮಕ್ಕಳ. 10,000 ವರ್ಷ. ನೋಡಿ, ದಿಸ್ ಇಸ್ ದ ಸೀಡ್. ಒಳಗಡೆ ಈ ಎಂಬ್ರಿಯೋ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಎಂಬ್ರಿಯೋ. ಇದು ರಾಕ್ಷಸನ್ ತರ ಕಾಣ್ತಾ ಇದೆ. ಸೊ ದಿಸ್ ಇಸ್ ದ ಎಂಬ್ರಿಯೋ. ಈ ಎಂಬ್ರಿಯೋ 10,000 ವರ್ಷ ತನಕನೂ ಬದುಕಿದೆ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಇನ್ನೆಷ್ಟು ಸ್ಟ್ರಾಂಗ್ ಇರ್ಬೋದು. ಕರೆಕ್ಟ್. 10,000 ವರ್ಷ ಒಳಗಡೆ ನೀವು ಯಾವಾಗ ಹಾಕಿದ್ರೂ ಸಹ ಹೊಸ ಗಿಡ ಬರುತ್ತೆ, ಅದರಿಂದ ಫ್ಲವರ್ಸ್ ಬರುತ್ತೆ. ಸೊ ಅಂದ್ರೆ ವಾಟ್ ಇಸ್ ದ ವಯಬಿಲಿಟಿ ಆಫ್ ದಿ ಸೀಡ್? ಲೂಪಿನಸ್ ಆರ್ಕ್ಟಿಕಸ್ 10,000 years. ಅದನ್ನೆಲ್ಲ ಹೇಳ್ತಾ ಇರೋದವರು. ದ ಸೀಡ್ ಜರ್ಮಿನೇಟೆಡ್ ಅಂಡ್ ಫ್ಲವರ್ಡ್ ಆಫ್ಟರ್ ಅನ್ ಎಸ್ಟಿಮೇಟೆಡ್ ರೆಕಾರ್ಡ್ ಆಫ್ 10,000 years ಆಫ್ ಡಾರ್ಮೆನ್ಸಿ. ಅಂದ್ರೆ 10,000 ತನಕ ನಕರ ಮಾಡ್ಕೊಂಡು ಕೂತಿತ್ತು ಒಳಗಡೆ, ಆಮೇಲೆ ಮಾಡ್ತು. ಅದೇ ತರ ಇನ್ನೊಂದು ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಫೀನಿಕ್ಸ್ ಡಕ್ಟಿಲಿಫೆರಸ್. ಇದು ಎಲ್ಲಿ ಸಿಗುತ್ತೆ? ರೀಸೆಂಟ್ ರೆಕಾರ್ಡ್ 2,000 years ಆಫ್ ಓಲ್ಡ್ ಅಂತೆ. ನೋಡಿ, ಇದು ಎಷ್ಟು ವರ್ಷ ತನಕ ವಯಬಿಲಿಟಿ ತೋರಿಸ್ತಾ ಇದೆ? 2,000 ವರ್ಷ ತನಕನೂ ಡಾರ್ಮೆಂಟ್ ಆಗಿ ಕೂತಿದೆ, ಆಮೇಲೆ ವಯಬಲ್. ಅಂದ್ರೆ 2,000 ವರ್ಷದೊಳಗಡೆ ಆಗಲ್ವಾ ಮ್ಯಾಮ್? ಆಗ್ಬೋದ್ರಯ್ಯ.
2000 ವರ್ಷದೊಳಗೆ ಯಾವಾಗ ಬೇಕಾದ್ರೂ ಜರ್ಮಿನೇಟ್ ಆಗ್ಬೋದು, ಬಟ್ ಅಲ್ಲಿ ತನಕ ಅದರ ಕೆಪಾಸಿಟಿ ಇದೆ ಅಂತ. ಈಗ ನಂಗೆ ರನ್ನಿಂಗ್ ರೇಸ್ ಓಡಬೇಕು ಅಂತ ಹೇಳಿದಾರೆ ಒಂದು ಟಾಸ್ಕ್. ಓಕೆ, ನಂಗೆ ಟೈಮ್ ಕೊಟ್ಟಿದ್ದಾರೆ, ನೋಡಮ್ಮ ನೀನು ಯಾವಾಗಾರು ಬಾ, 1 ವರ್ಷದೊಳಗೆ ಬಾ ಅಂತ ಹೇಳಿದ್ದಾರೆ. ಅಂದರೆ ವಯಬಿಲಿಟಿ ಎಷ್ಟು? 1 ವರ್ಷ. 1 ವರ್ಷದಲ್ಲಿ ನಮ್ಗೆ ಯಾವಾಗ ಬೇಕಾದ್ರೂ ಮನಸ್ಸು ಬಂದು ನಾವು ಹೋಗ್ಬೋದು ರನ್ನಿಂಗ್ ರೇಸ್ ಕಾಂಪಿಟೇಷನ್ಗೆ, ಆ ಥರ ಇದು. ಓಕೆ, ಸೊ ದ ವಯಬಲ್ ಸೀಡ್ ಈಸ್ ದ ಡೇಟ್ ಪಾಮ್. ನೋಡಿ ಯಾವ್ದ್ರದ್ದು ಡೇಟ್ ಪಾಮ್. ಆ ಸೈಂಟಿಫಿಕ್ ನೇಮು ಫೀನಿಕ್ಸ್ ಡಕ್ಟಿಲಿಫೆರಾ. ಫೀನಿಸ್ ಡಕ್ಟಿಲಿಫೆರಾ, ಇಲ್ಲಿ ಫೆರಸ್ ಆಗಿದೆ ಅನ್ಕೋತೀನಿ, ಡಕ್ಟಿಲಿಫೆರಾ, ಫೆರಸ್ ಬೇಡ. ಎಷ್ಟು ಇದರ ವಯಬಿಲಿಟಿ? 2000 years. ಓಕೆ, ಎಲ್ಲಿ ಸಿಕ್ಕಿತ್ತಂತೆ? ಡಿಸ್ಕವರ್ಡ್ ಡ್ಯೂರಿಂಗ್ ದ ಆರ್ಕಿಯಾಲಜಿಕಲ್ ಎಕ್ಸ್ಕ್ಯಾವೇಷನ್. ಈ ಫಾಸಿಲ್ಸ್ ಎಲ್ಲ ತೆಗಿತಾರಲ್ಲ ಭೂಮಿಯಲ್ಲಿ ಅಗದು ಮಾಡಿ, ಆ ಥರ ತೆಗಿಬೇಕಾದ್ರೆ ಕಿಂಗ್ ಹೆರಾಡ್ಸ್ ಪ್ಯಾಲೇಸ್ ಹತ್ರ, ಡೆಡ್ ಸಿ, ನಿಯರ್ ದ ಡೆಡ್ ಸಿ, ಅಲ್ಲಿ ಸಿಕ್ಕಿತ್ತಂತೆ. 2000 ವರ್ಷ ಆದ ಮೇಲೂ, ಅಂದರೆ 2000 ವರ್ಷದಲ್ಲಿ ಯಾವಾಗ ಬೇಕಾದ್ರೂ ವಯಬಿಲಿಟಿ ತೋರಿಸಿದೆ ಅಂತ ಆಯ್ತು. ಓಕೆ, ಈ 2 ಎಕ್ಸಾಂಪಲ್ಸ್ ತುಂಬಾನೇ ಇಂಪಾರ್ಟೆಂಟ್, ಪಕ್ಕಾ ಕ್ವೆಶನ್ಸ್ ಬರುತ್ತೆ ನೀಟಲ್ಲಿ, ಆಗ್ಬೋದಾ? ಸೊ ಸೀಡ್ ವಯಬಿಲಿಟಿಯಲ್ಲಿ, ಸೀಡ್ ಡಾರ್ಮೆನ್ಸಿಯಲ್ಲಿ ಇದಕ್ಕಿಂತ ಎಕ್ಸ್ಟ್ರಾ ಖಂಡಿತ ಇನ್ನೇನು ಕೇಳಲ್ಲ, ತಲೆ ಕೆಡಿಸ್ಕೋಬೇಡಿ, ಎಕ್ಸಾಂಪಲ್ಸ್ ನೆನಪಿರಬೇಕು. ಓಕೆ, ಡನ್. ಇವಾಗ ಇನ್ನೊಂದು ಟಾಪಿಕ್ ಓದೋಣ. ಯಾವುದು? ಫ್ರೂಟ್. ಸೊ ಸೀಡ್ ಪಾರ್ಟ್ ಕಂಪ್ಲೀಟ್ ಆಗಿ ಮುಗೀತು. ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಈಗ ಫ್ರೂಟ್ ಪಾರ್ಟಿಗೆ ಬರೋಣ. ಫ್ರೂಟ್ ಅಂತ ಹೇಳಿದ್ರೇನು? ಅಫ್ಕೋರ್ಸ್ ನಾವೆಲ್ಲ ತಿಂತೀವಿ. ಹಾಗಂತೇಳಿ ಎಲ್ಲ ಫ್ರೂಟು ತಿನ್ನಕ್ಕಾಗತ್ತಾ? ಇಲ್ಲ. ಪ್ಲಾಂಟು ತಾನು ಮೆಚೂರ್ ಆದಮೇಲೆ, ಅಂದರೆ ಆಫ್ಟರ್ ಫರ್ಟಿಲೈಸೇಷನ್, ಒಳಗಡೆ ಇರೋಂಥ ಓವ್ಯೂಲ್ ಸೀಡ್ ಆಗುತ್ತೆ, ಹೊರಗಡೆ ಇರೋಂಥ ಓವರಿ ಫ್ರೂಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಸೇ. ಅದೇ ಪ್ಲಾಂಟ್ ಹೇಳೋದು. ಬಟ್ ಈ ಫ್ರೂಟ್ ನಿನಗೆ ತಿನ್ನಕ್ಕೆ ಎಡಿಬಲ್ ಇದೆಯೋ, ನನಗೇನಾಗಬೇಕು, ನಿನಗೆ ಇನ್ ದ ಸೆನ್ಸ್ ಹ್ಯೂಮನ್ ಬೀಯಿಂಗಿಗೆ, ಬಟ್ ನಾನಂತೂ ನನ್ನ ಪ್ರಾಪರ್ಟಿ ತೋರಿಸ್ತಿದ್ದೀನಿ ಅಂತ ಹೇಳುತ್ತೆ. ಇದನ್ನು ನಾನು ಬರೆದು ನಿಮಗೆ ತೋರಿಸೋದಾದ್ರೆ ನೋಡಿ, ಈ ಥರ ಇದು, ದಿಸ್ ಇಸ್ ದ ಥಲಾಮಸ್. ಥಲಾಮಸ್ ಅಲ್ಲಿ ಇವೆಲ್ಲ ಸ್ಯಾಪಲ್ಸ್, ಇದ್ರ ಮೇಲೆ ಬಿದ್ದಿದ್ದು ಕಲರ್ಫುಲ್ ಪೆಟಲ್ಸ್. ಸೊ ಈ ರೀತಿ ಫುಲ್ ಫ್ಲೋರಲ್ ಪಾರ್ಟ್ಸ್ ಇತ್ತು, ಆಲ್ರೆಡಿ ಓದಿದ್ದೀವಿ, ಕರೆಕ್ಟಾ? ಈಗ ಈ ಫ್ಲವರ್ ಮೇಲೆ ಪೋಲನ್ ಗ್ರೇನ್ ಕುತ್ಕೊಂಡಾಗ, ವೆನ್ ಪೋಲನ್ ಗ್ರೇನ್ ಲ್ಯಾಂಡ್ಸ್, ಸೀದಾ ಪೋಲನ್ ಟ್ಯೂಬ್ ಒಳಗಡೆ ಹೋಗುತ್ತೆ. ಇಲ್ಲಿ ಒಳಗಡೆ ಮದುವೆ ಹೆಣ್ಣಿತ್ತು, ಈ ಹುಡುಗಿ ಜೊತೆ ಫ್ಯೂಸ್ ಆಯ್ತು. ಆ ಪ್ರೋಸೆಸ್ ನಮಗೆಲ್ಲ ಅರ್ಥ ಆಯ್ತು. ಓಕೆ, ಯಾವಾಗ ಫರ್ಟಿಲೈಸೇಷನ್ ಆಗುತ್ತೆ? ಸೊ ದಿಸ್ ಇಸ್ ಕಾಲ್ಡ್ ನಥಿಂಗ್ ಬಟ್ ಫರ್ಟಿಲೈಸೇಷನ್. ಈಗ ಆಫ್ಟರ್ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆದ್ಮೇಲೆ ನೇಚರ್ ಯೋಚನೆ ಮಾಡುತ್ತೆ, ನಾನು ಇಷ್ಟೊಂದು ಬ್ಯೂಟಿಫುಲ್ ಪೆಟಲ್ಸ್ ಕೊಟ್ಟಿದ್ದೆ, ಏನಕ್ಕೆ? ಇನ್ಸೆಕ್ಟ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕೆ. ಈಗ ಯಾಕೆ ಬೇಕು ಈ ಫ್ಲವರು, ಐ ಮೀನ್ ಈ ಒಂದು ಪೆಟಲು? ಉದುರಿಸ್ ಬಿಸಾಕು. ಸೊ ಈ ಪೆಟಲ್ ಇಲ್ಲ ಇವಾಗ. ಓಕೆ, ಸೊ ದೇರ್ ಇಸ್ ನೋ ಪೆಟಲ್. ಅದೇ ತರ ಈ ಆಂಥರ್ ಅಥವಾ ಸ್ಟೇಮನ್ ಬೇಕಾಗಿದ್ದಿದ್ದು ಏನಕ್ಕೆ? ಪೋಲನ್ ಗಿಡ ಬೇರೆ ಕರೆನಾರು ಹೋಗ್ಲಿ ಅಥವಾ ಇಲ್ಲಾರು ಬೆಳ್ಳಿ, ಏನೋ ಒಂದು ವಿಚಾರಕ್ಕೆ ಪೋಲನ್ ಗಿಡ ರಿಲೀಸ್ ಮಾಡಬೇಕಿತ್ತು. ಈಗ ಫರ್ಟಿಲೈಸೇಷನ್ ಆಗೋಯ್ತು, ತಗೊಂಡು ಏನ್ ಮಾಡ್ತಾ ಇದನ್ನ ಕಟ್ ಮಾಡಿ ಬಿಸಾಕು. ಸೊ ಈಗ ಏನ್ ಮಾಡ್ತಾ ಇದೆ ನೇಚರು? ಎಲ್ಲದನ್ನು ತೆಗೆದ್ಬಿಡ್ತು. ಈಗ ನಾನು ಜಸ್ಟ್ ಈ ಥಲಾಮಸ್ ಮೇಲೆ ಕೂತಿರೋ, ಥಲಾಮಸ್ ಇದ್ದೇ ಇರುತ್ತೆ, ಯಾಕೆ? ಅದಕ್ಕೆ ಕುತ್ಕೊಳಕ್ ಒಂದು ಸ್ಟ್ರಕ್ಚರ್ ಬೇಕಲ್ಲ. ಈಗ ಈ ಪಿಸ್ಟಿಲನ್ನ ನೋಡಿದಾಗ ನನ್ನ ಕಣ್ಣಿಗೆ ಹಿಂಗ್ ಕಾಣಿಸ್ತಾ ಇದೆ. ಎಷ್ಟೋ ಮಕ್ಕಳಿಗೆ ಇದು ಗೊತ್ತಿರಲ್ಲ, ಹಾಗಾಗಿ ಇದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಪೆಡಿಸಲ್ ಹೀಗೆ ಇರುತ್ತೆ, ಡ್ರೈ ಆಗ್ತಾ ಬರುತ್ತೆ. ಇದು ಆಕ್ಚುಲಿ ಫ್ಲೆಶಿ ಇರುತ್ತೆ. ಫ್ಲೆಶಿ ಅಂತ ಹೇಳಿದ್ರೆ ಒಂಥರ ಸಾಫ್ಟ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಈಗ ಡ್ರೈ ಆಗ್ಬಿಡುತ್ತೆ. ಈಗ ಇದು ನಮ್ಮ ಓವರಿ, ಇದು ಸ್ಟೈಲ್, ಇದು ಸ್ಟಿಗ್ಮಾ. ಓಕೆ, ಈಗ ಓವರಿ ಸುತ್ತ ವಾಲ್ ಇತ್ತು, ಕರೆಕ್ಟ್? ಓವರಿ ಸುತ್ತ ವಾಲ್ ಇತ್ತು. ಈಗ ಓವರಿ ಒಳಗಡೆ ಏನಿತ್ತು? ಸೀಡ್ ಇತ್ತು. ಈ ತರ ಸೀಡ್ ಇತ್ತು. ಸೀಡ್ ಅನ್ನೋದಕ್ಕಿಂತ ಫಸ್ಟ್ ಓವ್ಯೂಲ್ ಅಂತ ಕರೆಯೋದಾದ್ರೆ ದಿಸ್ ಇಸ್ ಓವರಿ. ಈಗ ಫರ್ಟಿಲೈಸೇಷನ್ ಆಗೋಗಿದೆ. ಈಗ ಒಳಗಡೆ ಝೈಗೋಟ್ ಇದೆ, ಝೈಗೋಟಿಂದ ಎಂಬ್ರಿಯೋ ಎಲ್ಲವೂ ಡೆವಲಪ್ ಆಗಿದೆ. ಈಗ ಆಫ್ಟರ್ ಫರ್ಟಿಲೈಸೇಷನ್ ಆದ್ಮೇಲೆ ಈ ಓವರಿ ಅನ್ಕೊಳುತ್ತೆ, ಓವ್ಯೂಲ್ ನೀನೇನೋ ಕನ್ವರ್ಟ್ ಆಗ್ಬಿಟ್ಟಿಯಪ್ಪ ಸೀಡಾಗಿ, ನೀನೇನೋ ಸೀಡಾಗಿ ಒಳಗಡೆ ಎಂಬ್ರಿಯೋ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಮಾತ್ರ ಹಂಗೆ ಇರಲ್ಲ, ನೋಡಿ ನಾನು ಹೆಂಗ್ ಊದ್ಕೊಂತೀನಿ. ಸೊ ಇದೇನಾಗುತ್ತೆ? ದಿಸ್ ವಾಲ್ ಆಫ್ ದ ಓವರಿ, ವಾಲ್ ಆಫ್ ದ ಓವರಿಗೆ ನಾವೇನಂತ ಕರಿತೀವಿ? ಪೆರಿಕಾರ್ಪ್ ಅಂತ ಕರಿತೀವಿ. ಪೆರಿಕಾರ್ಪ್. ಇದೇನಾಗ್ತಿದೆ? ಈಗ ಬೇರೆ ಕಲರ್ ಅಲ್ಲಿ ತೋರಿಸ್ತಿದ್ದೀನಿ. ಇದೇನಾಗ್ತಿದೆ? ಊದ್ಕೊಂತ ಇದೆ, ಬಲ್ಜ್ ಆಗ್ತಿದೆ ಈ ತರ. ಆಕ್ಚುಲಿ ಸೀಡಿಗೆ ಅಂಟ್ಕೊಂಡೇ ಇರತ್ತೀವಲ್ಲ. ಓಕೆ, ಈಗ
ಈ ಓವರಿ ಏನಾಗಿ ಕನ್ವರ್ಟ್ ಆಯಿತು, ದಿಸ್ ಇಟ್ ಸೆಲ್ಫ್ ಬಿಕಮ್ ಅ ಫ್ರೂಟ್, ಇದೇ ಫ್ರೂಟ್ ಆಗಿ ಕನ್ವರ್ಟ್ ಆಯಿತು. ಅಂದರೆ ಯಾವಾಗ, ಫರ್ಟಿಲೈಸೇಷನ್ ಆದಮೇಲೆ. ಈಗ ಸ್ಟೈಲ್ ಹೇಳುತ್ತೆ ನನ್ನ ಅವಶ್ಯಕತೆ ಏನ್ರಪ್ಪ, ಸೊ ನಾನು ಹಂಗಾರೆ ಟಾಟಾ ಬೈ ಬೈ ಸೀವ್ನಾ ಅಂತ ಹೇಳಿ ಇದೂ ಹೊರಟೋಗುತ್ತೆ. ಸೊ ಎಲ್ಲವೂ ಬಿಡುತ್ತೆ. ಈಗ ನಮ್ಮ ಹತ್ರ ಉಳಿದಿರೋದೇನು, ಕೇವಲ ಈ ಒಂದು ಓವ್ಯೂಲ್ ಅಂದರೆ ಸೀಡ್, ಓವ್ಯೂಲ್ ಅನ್ನಂಗಿಲ್ಲ, ಇವಾಗ ಫರ್ಟಿಲೈಸೇಷನ್ ಆಯಿತು, ಸೀಡ್ ಆಸ್ ವೆಲ್ ಆಸ್ ದಿಸ್ ಓವರಿ. ಓಕೆ, ಈಗ ಹಾಗಾದ್ರೆ ಪೆಟಲ್ಸ್ ಹೋಯ್ತು. ಸೆಪಲ್ಸ್ ಕತೆ ಏನು, ಸೆಪಲ್ಸ್ ಇಲ್ಲೇ ಇರುತ್ತೆ ಬಟ್ ಡ್ರೈ ಆಗಿರುತ್ತೆ. ಸೆಪಲ್ಸ್ ಎಲ್ಲ ಡ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ ಇಲ್ಲೇ ತೋರಿಸ್ತೀನಿ ತಾಳಿ, ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಬನ್ನಿ ಈ ಇಮೇಜ್ ನೋಡಿ. ಇಲ್ಲಿ ನೋಡಿ, ಇದು ಫ್ಲವರ್ ಆಗಿತ್ತಲ್ವೇನ್ರೋ, ಇದು ಸ್ಟಿಗ್ಮಾ, ಓವರಿ ಒಳಗಡೆ ಇದೆ, ಸೆಪಲ್ಲು ಪೆಟಲ್ ಎಲ್ಲ ಇದೆ. ಈಗ ಫರ್ಟಿಲೈಸೇಷನ್ ಆಯಿತು, ಫ್ರೂಟ್ ಫಾರ್ಮೇಷನ್ ಆಗುವಂಥ ಟೈಮಲ್ಲಿ ನೋಡಿ ಒಳಗಡೆ ಫ್ರೂಟ್ ಇದೆ. ಈ ಗ್ರೀನ್ ಕಲರ್ ಒಳಗಡೆ ನಾವೇನು ನೋಡ್ತಾ ಇದ್ದೀವಿ, ದಿಸ್ ಇಸ್ ದ ಫ್ರೂಟ್. ಬಟ್ ಸೆಪಲ್ ನೋಡಿ ಎಲ್ಲ ಡ್ರೈ ಆಗೋಗಿದೆ. ಒಂದು ಟೊಮೊಟೊ ಗಿಡದ್ದು ಎಕ್ಸಾಂಪಲ್ ತೊಗೊಂಬಂದಿದ್ದೀನಿ. ಈಗ ನೀವು ಟೊಮೊಟೊದನ್ನೇ ನೋಡಿರ್ಬೋದು, ಹೊರಗಡೆ ಎಲ್ಲ ಹಿಂಗೆ ಗ್ರೀನ್ ಕಲರ್ ಕಾಣಿಸ್ತಿರುತ್ತೆ, ಅಂದರೆ ಡ್ರೈ ಆಗಿರುವಂಥ ಸೆಪಲ್. ಒಳಗಡೆ ಟೊಮೊಟೊ ನೋಡಿ ಅಂದರೆ ನಥಿಂಗ್ ಬಟ್ ಓವರಿ ನಾ ಬಲ್ಜ್ ಆಗುತ್ತೆ ಅಂತ ಹೇಳೋದಲ್ಲ. ನೋಡಿ ಯಾವ ಥರ ಓವರಿ ವಾಲ್ ಹೆಂಗೆ ಗ್ರೋ ಆಗಿದೆ ನೋಡಿ, ಓವರಿ ವಾಲ್ ಗ್ರೋಸ್. ಈಗ ಯಾವಾಗ ಓವರಿ ವಾಲ್ ಗ್ರೋಸ್ ಆಗುತ್ತೆ, ಕಂಪ್ಲೀಟಾಗಿ ಮೆಚೂರಿಟಿ ಬರ್ತಾ ಇದೆ ಅಂದಮೇಲೆ ಈಗ ಇದ್ರೊಳಗಡೆಯಿಂದ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಇದನ್ನು ನಾನು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಹೇಳಿದ್ದೀನಿ, ಹಾರ್ಮೋನ್ ಪಾರ್ಟಲ್ಲಿ. ಯಾವುದು ಒಂದು ಸ್ಮೆಲ್ ಇರುವಂಥ ಗ್ಯಾಸ್. ವಾಟ್ ಇಸ್ ದಟ್ ಅಂದರೆ ಇಟ್ಸ್ ಅನ್ ಹಾರ್ಮೋನ್. ಆ ಹಾರ್ಮೋನ್ ಹೆಸರೇನು, ಇಥಿಲಿನ್. ನೆನಪಿದೆಯಾ? ಈ ಇಥಿಲಿನ್ ಹಣ್ಣಾಗಲಿಕ್ಕೆ, ಯಾವುದೋ ಒಂದು ಫ್ರೂಟ್ ಹಣ್ಣಾಗಕ್ಕೆ ಅಂದರೆ ರೈಪನ್ ಆಗಲಿಕ್ಕೆ ಇಥಿಲಿನ್ ತುಂಬ ಮುಖ್ಯ. ಇವಾಗ ನೋಡಿ, ಇದು ಒಂದು ರೈಪ್ ಆಗಿರುವಂತಹ ಟೊಮೊಟೊ ಆಯಿತು. ಇಥಿಲಿನ್ ಫಸ್ಟ್ PUC ಓದಿದ್ದೀವಿ, ಇಲ್ಲೂ ಲಿಂಕ್ ಮಾಡಬಹುದು ನಿಮಗೆ. ವಿಚ್ ಆಫ್ ದ ಯಾವುದೋ ಒಂದು ಇಮೇಜ್ ಕೊಟ್ಬಿಟ್ಟು ದ ಓವರಿ ಈಸ್ ಲೈಕ್ ದಿಸ್, ನಾವು ಇಟ್ ಬಿಕಮ್ ಅ ಫ್ರೂಟ್, ವಿಚ್ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಟು ದಿಸ್. ನೀವೇನು ಬರೀತೀರ, ಯಾವ ಹಾರ್ಮೋನು? ಇದಕ್ಕೆ ಯಾವ ಹಾರ್ಮೋನು ಇಲ್ಲ, ಹಾರ್ಮೋನ್ ಅಂತಾನೆ ಕೇಳಿಲ್ಲ, ಅದೊಂದು ಕೆಮಿಕಲ್ ಅಂತ ಕೇಳಿದ್ರು. ಆಪ್ಷನಲ್ಲಿ ಇಥಿಲಿನ್ ಇತ್ತು, ಇಥಿಲಿನ್ ಬರೀಬೇಕಾಗತ್ತೆ ನೀಟಾಗಿ. ಓಕೆ, ಸೊ ಹೋಪ್ ಐ ಆಮ್ ಕ್ಲಿಯರ್. ಸೊ ಈ ಒಂದು ಪ್ರೋಸೆಸ್ ನಥಿಂಗ್ ಬಟ್ ವಾಟ್, ಫ್ರೂಟ್ ಫಾರ್ಮೇಷನ್ ಅಂತ ಹೇಳೋದು. ಸೊ ಇದು ನ್ಯಾಚುರಲ್ ಆಗಿ ಈ ಥರ ಆದ್ರೇ ಸರಿ. ಆದರೆ ಕೆಲವು ಫ್ರೂಟ್ಸ್ ಇದ್ದಾವೆ ಸಿಕ್ಕಾಪಟ್ಟೆ ಮಾಡ್ರನ್ನು. ಹೇಳ್ತೀನಿ ಯಾಕೆ ಮಾಡ್ರನ್. ಅದಕ್ಕಿಂತ ಮುಂಚೆ ಈ ಟ್ರೂ ಫ್ರೂಟ್ ಮತ್ತು ಫಾಲ್ಸ್ ಫ್ರೂಟ್ ಹೇಳೋಣ ಬನ್ನಿ. ಫಸ್ಟ್ ಟ್ರೂ ಫ್ರೂಟ್ ಬಗ್ಗೆ ಮಾತಾಡೋಣ. ಏನಪ್ಪ, ಏನು ನಿನ್ನ ಸಮಸ್ಯೆ, ಯಾಕೋ ನೀನು ಟ್ರೂ ಫ್ರೂಟು ಅಂತ ಹೇಳ್ತಿದ್ಯಾ, ಏನು ಕರೆಕ್ಟ್ ನೀನು ಫ್ರೂಟ್ ಏನೀಗ? ಅದಕ್ಕಿದು ಹೇಳುತ್ತೆ ನೋಡಿ, ನಾನು ಹೆಂಗೆ ಡೆವಲಪ್ ಆದೆ ಹೇಳಿ ನೋಡೋಣ. ಥಲಾಮಸ್ ಇತ್ತು, ಅದ್ರ ಮೇಲೆ ಈ ಥರ ಸ್ಟೈಲು ಸ್ಟಿಗ್ಮಾ ಇಲ್ಲ ಬಿಡಿ, ಈ ಥರ ಓವರಿ ಇತ್ತು. ನಾನು ಫರ್ಟಿಲೈಸೇಷನ್ ಆದಮೇಲೆ, ಆಫ್ಟರ್ ಫರ್ಟಿಲೈಸೇಷನ್ ಓವರಿ ಬಿಕಮ್ ಫ್ರೂಟ್ ಆಗಿ ಡೆವಲಪ್ ಆದೆ. ಕರೆಕ್ಟಾ? ಸೊ ನೋಡಿ, ಅದಕ್ಕೆ ನೀವೆಲ್ಲ ಎಷ್ಟು ಖುಷಿಯಾಗಿ ತಿಂತೀರಾ. ಓಹೋ ಸೂಪರ್ ಇದೆ ಫ್ರೂಟು. ಒಳಗಡೆ ಸೀಡ್ ಅಂತೂ ಇದ್ದೇ ಇದೆ. ಕರೆಕ್ಟ್? ಅಂದರೆ ಪ್ಯೂರ್ ಆಗಿ ನಾನು ಯಾವ ಪಾರ್ಟಿಂದ ಡೆವಲಪ್ ಆದೆ ಹೇಳಿ ನೋಡೋಣ. ಇದು ನಾವು ಹೇಳ್ತೀವಿ, ಎಸ್ ನೀನು ಪ್ಯೂರ್ ಆಗಿ ಡೆವಲಪ್ ಆಗಿದ್ದು ಓವರಿಯಿಂದ ಕಣಯ್ಯ. ಕರೆಕ್ಟ್? ಅಂದರೆ ಫ್ರೂಟ್ ಸೋಲಿ ಅಂದರೆ ಪ್ಯೂರ್ ಆಗಿ, ಸೋಲಿ ಅಥವಾ ಓನ್ಲಿ ಡೆವಲಪ್ ಫ್ರಮ್ ಓವರಿ. ಸೊ ಹಾಗಾಗಿ ಇಂಥ ಫ್ರೂಟಿಗೆ ನಾವೇನಂತ ಕರಿತೀವಿ, ಟ್ರೂ ಫ್ರೂಟ್. ನಾವು ಏನೇನು ಪ್ರಪಂಚದಲ್ಲಿ ನೋಡ್ತಿದ್ದೀವಿ, ಮೆಜಾರಿಟಿ ಫ್ರೂಟ್ ಓವರಿಂದನೇ ಡೆವಲಪ್ ಆಗ್ತಾ ಇರೋದು. ದಟ್ ಇಸ್ ಕಾಲ್ಡ್ ಟ್ರೂ ಫ್ರೂಟ್. ಬಟ್ ಸರಿ, ಎಲ್ಲರೂ ಹಾಗೆ ತಾನೇ ಇರೋದು, ಯಾಕೆ ಟ್ರೂ ಫ್ರೂಟ್ ಅಂತ ಕೂಗ್ತಾ ಇದೆಯಾ? ಅವಾಗ ಇದು ಹೇಳುತ್ತೆ ನೋಡಿ, ಅಲ್ಲಿ ಪಕ್ಕದಲ್ಲಿ ನೋಡಿ, ಅವನು ಮೋಸಗಾರ ಹೆಂಗಿದ್ದಾನೆ, ಅವನಿಗೆ ಫಾಲ್ಸ್ ಫ್ರೂಟ್ ಅಂತ ಕರೀರಿ ನೀವು, ಯಾಕೆ ಏನಂತದಾಯ್ತು? ಅವಾಗ ಇದು ಹೇಳುತ್ತೆ ಮತ್ತೆ ನೋಡಿ, ಥಲಾಮಸ್ಸು ಇದೆ, ಓವರಿನೂ ಇದೆ. ಕರೆಕ್ಟಾ? ಆದ್ರೆ ಇವನ್ ಎಂತ ಮೋಸ್ಕರ ಅಂತ ಹೇಳಿದ್ರೆ, ತಾನು ಡೆವಲಪ್ ಆಗ್ಬೇಕಾದ್ರೆ ಓವರಿಯಿಂದ ಮಾತ್ರ ಡೆವಲಪ್ ಆಗ್ಬೇಕಿತ್ತು ಫ್ರೂಟ್ ಆಗಿ. ಬಟ್ ಇವನೇನ್ ಮಾಡ್ದ, ಈ ಥಲಾಮಸ್ಸನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಕಣ್ಬಿಟ್ಟು ನೋಡಿ ಅಂತ ಹೇಳ್ತಾ ಇದ್ದ. ನೋಡಿ, ಥಲಾಮಸ್ಸು ಇನ್ಕ್ಲೂಡ್ ಆಗ್ಬಿಟ್ಟಿದೆ. ಎಷ್ಟು ಸೇರಿ ಫ್ರೂಟ್ ಆಗ್ಬಿಟ್ಟಿದ್ದಾವೆ ಇವಾಗ. ಓವರಿ ಮತ್ತೆ ಥಲಾಮಸ್ ಎರಡೂ ಸೇರಿ ಫ್ರೂಟ್ ಆಗಿದೆ. ಹಾಗಾದ್ರೆ ನೀನು ಪ್ಯೂರ್ ಆಗಿರೋಣ? ನೀನು ಇಲ್ಲ, ನೀನು ಮೋಸಗಾರ. ಯಾಕಂದ್ರೆ ಥಲಾಮಸ್ಸನ್ನು ಇನ್ಕ್ಲೂಡ್ ಮಾಡಿದ್ಯಾ. ಹಾಗಾಗಿ ನಾವೇನಂತ ಹೆಸರು ಕೊಟ್ವಿ, ಫಾಲ್ಸ್ ಫ್ರೂಟ್. ಅದರ ಡೆಫಿನಿಷನ್ ನಾನು ಏನು ಬರಿಬೋದು, along with ovary, in addition to ovary, if other floral parts, ಬೇರೆ ಫ್ಲವರಿನ ಪಾರ್ಟ್ ಅಂದರೆ ಥಲಾಮಸ್ ಇರ್ಬೋದು, ಸಮ್ಟೈಮ್ಸ್ ಪೆಡಿಸಲಿನ ಅರ್ಧಂಬರ್ಧ ಪಾರ್ಟು ಸೇರ್ಕೊಂಡ್ಬಿಟ್ಟಿರುತ್ತೆ ರೆಸೆಪ್ಟಕಲ್ ಜೊತೆಗೆ. ಸೊ ನಾವು ಜನರಲ್ ಆಗಿ ಏನು ಹೇಳ್ತೀವಿ, ಇಫ್ ದ ಫ್ರೂಟ್ ಡೆವಲಪ್ ಇನ್ ಅಡಿಷನ್ ಟು ಓವರಿ,
That means if the fruit developed from other floral parts in addition to ovary is called false fruit. ಬರ್ಬಿಡ್ಲಾ? Is called false fruit. Need question. ನೀಟ್ ಅಲ್ಲಿ ಇದರಿಂದ ಕ್ವೆಶ್ಚನ್ ಏನ್ ಬರುತ್ತೆ? ಒಂದು ಡಿಫರೆನ್ಸ್ ಮೇಲೆ ಅಥವಾ ಡೆಫಿನಿಷನ್ ಮೇಲೆ ಬರ್ಬೋದು, ಇನ್ನೊಂದು ನಿಮಗೆ ಎಕ್ಸಾಂಪಲ್ಸ್ ಮೇಲೆ ಬರುತ್ತೆ. ಯಾವ್ಯಾವ್ದು ಎಕ್ಸಾಂಪಲ್ಸ್ ನೆನ್ಪಿಟ್ಕೋತೀರಾ? ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನೋಡಿ. ನಮ್ಮ ಆಪಲ್, ನೀವು ತಿಂತಿರಲ್ಲ ಆಪಲ್ ಅಲ್ಲಿ ನಾವೇನು ವೈಟ್ ಕಲರ್ ಪಾರ್ಟ್ ತಿಂತೀವಲ್ಲ, ಏನ್ ಅನ್ಕೊಂಡಿದ್ದೀರಾ? ಅದು ಆಕ್ಚುಲಿ ಥಲಾಮಸ್. ನೋಡಿ ಎಂತ ಮೋಸ ಹೋಗಿದೀವಿ ನಾವು, ಥಲಾಮಸ್ ಅಂತ ತಿಂತಾ ಇದೀವಿ ಆಪಲ್. ಅದೇ ತರ ಸ್ಟ್ರಾಬೆರಿ, ಓಕೆ, ಕ್ಯಾಶ್ಯೂ. ಸೊ ಇವೆಲ್ಲವೂ ಥಲಾಮಸ್ ಪಾರ್ಟ್ ಇಂದನೂ ಸಹ ಡೆವಲಪ್ ಆಗಿದೆ. ಈ 3 ಎಕ್ಸಾಂಪಲ್ ತುಂಬಾ 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 ಇಂಪಾರ್ಟೆಂಟ್. ಓಕೆನಾ? ಡನ್. ಸೊ ನಿಮೀಗ ಟ್ರೂ ಫ್ರೂಟ್ಸ್ ಫಾಲ್ಸ್ ಫ್ರೂಟ್ ಗೊತ್ತಾಯ್ತು. ನಾನು ಅದಕ್ಕಿಂತ ಮುಂಚೆ, ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈನ್ ಹೇಳಿದ್ದೆ. ಏನಂತ? ಕೆಲವು ಪ್ಲಾಂಟ್ಸ್ಗಳು ತುಂಬಾ ಮಾಡರ್ನ್ ಆಗಿದಾವೆ. ಆಕ್ಚುಲಿ ರಿಯಲ್ ಆಗಿ ಫ್ರೂಟ್ ಡೆವಲಪ್ ಆಗಬೇಕು ಅಂದ್ರೆ ಈ ತರ ಆಗಬೇಕು, ಫರ್ಟಿಲೈಸೇಷನ್ ಆಗಬೇಕು, ಕರೆಕ್ಟಾ? ಬಟ್ ಈ ಮಾಡರ್ನ್ ಪ್ಲಾಂಟ್ಸ್ ಹೇಗಿದಾವೆ ನೋಡೋಣ ಬನ್ನಿ. ನೋಡಿ, ಇದು ಹೇಳುತ್ತೆ ಇದು ಓವರಿ, ದಿಸ್ ಈಸ್ ಯುವರ್ ಸ್ಟೈಲ್ ಅಂಡ್ ದಿಸ್ ಇಸ್ ದ ಸ್ಟಿಗ್ಮಾ. ಕರೆಕ್ಟ್? ಓಕೆ, ಐ ಡು ಅಗ್ರಿ. ಒಳಗಡೆ ಯಾರಿದ್ದಾರೆ ಇಲ್ಲಿ? ಓವ್ಯೂಲ್ ಇದೆ. ಸೊ ದಿಸ್ ಇಸ್ ದ ಓವ್ಯೂಲ್. ಮುಂದೆ ಓವ್ಯೂಲ್ ಇದ್ದಿದ್ದು ಸೀಡ್ ಆಗುತ್ತೆ, ಓವರಿ ಇದ್ದಿದ್ದು ಫ್ರೂಟ್ ಆಗುತ್ತೆ. ಸೊ ದಿಸ್ ಇಸ್ ಓವರಿ. ನಾವೇನಂತ ಹೇಳಿದೀವಿ ನೋಡಮ್ಮ, ಓವರಿ ಅಂದ್ರೆ ಒಂದು ಅಮ್ಮ ಅಂತ ಅನ್ಕೋಣ, ಮದರ್ ಅಂತ ಅನ್ಕೋಣ. ಸೀಡ್ ಒಳಗಡೆ ಎಂಬ್ರಿಯೋ ಇದೆ ಅಂದ್ರೆ ಅದೇ ಮಗು ಅಂತ ಅನ್ಕೋಣ. ಅನ್ಕೊಳಕ್ ಏನಂತ ಅನ್ಕೊಳ್ರ, ಅರ್ಥ ಆಗುತ್ತೆ ಅದಕ್ಕೆ. ಬಟ್ ಇದು ಹೇಳುತ್ತೆ, ಈ ಹುಡುಗಿ ಹೇಳ್ತಾಳೆ, ನೋ ಐ ಆಮ್ ಸೋ ಮಾಡ್ರನ್, ನಾನು ಯಾವ ಪೋಲನ್ ಗ್ರೇನಿಗೂ ಕಾಯಲ್ಲ. ಆ ಪೋಲನ್ ಗ್ರೇನ್ ಬರಬೇಕಂತೆ, ಅದು ಫರ್ಟಿಲೈಸ್ ಆಗ್ಬೇಕಂತೆ, ಆಮೇಲೆ ಒಂದು ಸೀಡ್ ಆಗುತ್ತಂತೆ, ಆ ಸೀಡ್ ಆದ್ಮೇಲೆ ನಾನು ಅಮ್ಮ ಆಗ್ತೀನಂತೆ. ಅಂದ್ರೆ ಎಂಬ್ರಿಯೋ ಫಾರ್ಮೇಶನ್ ಆಗ್ತಿದ್ದಂಗೆ ನಾನು ಓವರಿಯಾಗಿ ಮದರ್ ಆಗ್ತೀನಂತೆ. ಅಷ್ಟೆಲ್ಲ ಸೀನೇ ಇಲ್ಲ. ನಾನು ಇಂಡಿಪೆಂಡೆಂಟ್ ವುಮನ್. ನನ್ನ ಖರ್ಚು ನಾನೇ ನೋಡ್ಕೋತೀನಿ. ಐ ವಿಲ್ ಬಿಕಮ್ ಅ ಮದರ್ ವಿತೌಟ್ ಫರ್ಟಿಲೈಸೇಷನ್ ಅಂತ ಹೊರಟ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಮಾಡ್ರನ್ ಆಗ್ಬಿಟ್ಟಿದೆ ಇದು. ಅಂದ್ರೆ ಓವರಿ will become a fruit. Ovary become a fruit without fertilization. ಅರೆ ಹುಡುಗಿ, ಫರ್ಟಿಲೈಸೇಷನ್ ಆಗದಲ್ಲೇ ನೀನು ಓವರಿ ಇದ್ದೋಳು ಫ್ರೂಟ್ ಅಂತ ಅನ್ಸ್ಕೊಂಡ್ಬಿಟ್ಟಿಯಾ? ಹಾಗಾದ್ರೆ ನಿನಗೆ ಮದರ್ ಅಂತ ಕರಿತಾ ಇದ್ದೀನಿ ಅಂತ ಹೇಳಿದ್ರೆ ವೇರ್ ಇಸ್ ಯುವರ್ ಕಿಡ್? ಎಲ್ಲಿದೆ ಮಗು, ಎಲ್ಲಿದೆ? ಯಾಕಂತ ಹೇಳಿದ್ರೆ ಓವ್ಯೂಲ್ ಒಳಗಡೆ ಏನಿದೆ ಓವ್ಯೂಲ್, ಆ ಓವ್ಯೂಲ್ ಅನ್ನು ಹಂಗೆ ಡಿಸ್ಟ್ರಾಯ್ ಮಾಡಾಕ್ಬಿಟ್ಟಿಯಲ್ಲ ನೀನು. ಓವ್ಯೂಲ್ ಇದ್ದಿದ್ದು ಸೀಡ್ ಆಗ್ತಿದ್ದು ಯಾವಾಗ? ಇಲ್ಲಿ ಪೋಲನ್ ಗ್ರೇನ್ ಬಂದು ಕೂತ್ಕೊಂಡು ಇದು ಒಳಗಡೆ ಹೋಗಿದ್ರೆ ಆ ಪ್ರೋಸೆಸ್ ಎಲ್ಲ ನಡೀತಿತ್ತು. ಬಟ್ ನೀನು ಅಲೋನೇ ಮಾಡ್ಲಿಲ್ವಲ್ಲ ಈ ಪ್ರೋಸೆಸ್ ಅನ್ನ. ಒಳಗಡೆ ಇದ್ದಿದ್ದು ಓವ್ಯೂಲ್ ಹಾಗೆ ಸುಟ್ಟೋಗ್ಬಿಡ್ತು, ಅಂದ್ರೆ ಹಾಗೆ ಡೆತ್ ಆಗೋಯ್ತು. ನೀನು ಡೈರೆಕ್ಟ್ ಆಗಿ ಫ್ರೂಟ್ ಆಗ್ಬಿಟ್ಟೆ. ಇದು ಹೇಳುತ್ತೆ, ನೋ ಪ್ರಾಬ್ಲಮ್, ನಾನು ಯಾರನ್ನಾರು ದತ್ತು ತಗೊಳ್ತೀನಿ, ಅದನ್ನೇ ಮಗು ಅನ್ಕೋತೀನಿ, ಈಗ ಸುಮ್ನಿರಿ ಅಂತ ಬಾಯ್ ಮುಚ್ಚಿಸ್ಬಿಡ್ತು. ಓಕೆ, ಅಂದ್ರೆ ಓವರಿ ಏನಾಗಿ ಆಗ್ಬಿಟ್ಟಿದೆ? ವಿತೌಟ್ ಫರ್ಟಿಲೈಸೇಷನ್ ಓವರಿ ಮೆಚೂರ್ ಇಂಟು, ಸರಿ ಇನ್ನೂ ಕ್ಲೀನ್ ಬರೋಣ. Ovary mature into fruit without fertilization. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಹೆಸರು ಕೊಟ್ವಿ? ಪಾರ್ಥೆನೋಕಾರ್ಪಿ. ಇಂಥ ಫ್ರೂಟ್ಸ್ಗಳಿಗೆಲ್ಲ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಪಾರ್ಥೆನೋಕಾರ್ಪಿ. ಸರಿ, ನಾವು ನೋಡ್ತಾ ಇದೀವಿ ಏನಾದ್ರು ದತ್ತು ಗಿತ್ತು ತಗೊಳುತ್ತಾ ಮಗುನ ಈ ಹುಡುಗಿ? ನೋಡೋಣ, ಅಮ್ಮ ಅಂತ ಬೇರೆ ಅನ್ಸ್ಕೊಂಡಿದೀನಿ ಅಂತ ಹೇಳಿ ಮದರ್ ಅಂತ ಫ್ರೂಟ್ ಅಂತ ಓಡಾಡ್ತಿದ್ಯಲ್ಲ. ಓಕೆ, ಲೆಟ್ ಮಿ ಸಿ ವೆದರ್ ಎನಿ ಸೀಡ್ಸ್ ಆರ್ ದೇರ್ ಇನ್ಸೈಡ್. ಏನಾದ್ರು ಮಗುನ ದತ್ತು ತಗೊಂಡಿದ್ಯಾ? ನೋಡ್ತೀವಿ, ಒಳಗಡೆ ಯಾವ ಸೀಡು ಇಲ್ಲ. ಓಕೆ, ಅಂದ್ರೆ ಆಲ್ ದಿಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್, ಆಲ್ ದಿಸ್ ಫ್ರೂಟ್ಸ್ ಆರ್ ವಾಟ್? ಸೀಡ್ಲೆಸ್ ಫ್ರೂಟ್. ಇವೆಲ್ಲ ಫ್ರೂಟ್ಸ್ಗಳು ಏನು? ಸೀಡ್ಲೆಸ್ ಫ್ರೂಟ್. ಎಕ್ಸಾಂಪಲ್ ನೀವೇ ಹೇಳಿ ನೋಡೋಣ. ಡೈಲಿ ಲೈಫಲ್ಲಿ ನಮಗೆ ಗೊತ್ತಿರುತ್ತೆ, ನಾವು ಬನಾನಾ ತಿನ್ಬೇಕಾದ್ರೆ ಅದ್ರೊಳಗಡೆ ಸೀಡ್ಸ್ ಇರಲ್ಲ. ಅಂದ್ರೆ ಬನಾನಾ ಇಸ್ ಅನ್ ಎಕ್ಸಾಂಪಲ್, ರೈಟ್? ಅದೇ ತರ ಸೀಡ್ಲೆಸ್ ಗ್ರೇಪ್ಸ್ ಇವಾಗೆಲ್ಲ ನೋಡಿರ್ಬೋದು, ಮೊದಲು ಬರ್ತಿತ್ತು ಗ್ರೇಪ್ಸ್ ಒಳಗಡೆ ಸೀಡ್ ಇದೆ, ಈಗಲೂ ಸಿಗುತ್ತೆ ಸೀಡ್ ಇರುವಂತ ಗ್ರೇಪ್. ಬಟ್ ಮೆಜಾರಿಟಿ ಗ್ರೇಪ್ಸ್ ನಾವೇನ್ ತಿಂತೀವಲ್ಲ, ಸೀಸನಲ್ ಗ್ರೇಪ್ಸ್, ದ್ರಾಕ್ಷಿ ಗ್ರೀನ್ ಕಲರ್, ಅದ್ರೊಳಗಡೆ ಸೀಡ್ಸೇ ಇರೋದಿಲ್ಲ ಅಲ್ವಾ? ಸೊ ಸೀಡ್ಲೆಸ್ ಗ್ರೇಪ್ಸ್ ಇವೆಲ್ಲ ಈ ಗ್ರೂಪಿಗೆ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ಗೆ ಬರೋಂಥ ಎಕ್ಸಾಂಪಲ್. ಓಕೆ, ಹೋಪ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ಡನ್. ಈಗ ಈ ಫ್ರೂಟ್ ಎಲ್ಲ ಇನ್ನೊಂದು ಟಾಪಿಕ್ ಓದೋದಾದ್ರೆ ಬರ್ಕೊಳ್ತಾ ಇದ್ದೀರೇನ್ರೋ ಹುಡುಗರ? ಸುಮ್ಮನೆ ನೋಡ್ತಾ ಕುತ್ಕೋಬಾರ್ದು, ಬರೀಬೇಕು. ಇನ್ನೊಂದು ಟಾಪಿಕ್ ನೋಡೋದಾದ್ರೆ ಫ್ಲೆಶಿ ಮತ್ತೆ ಡ್ರೈ ಫ್ರೂಟ್. ಸರಿ, ಫ್ರೂಟ್ ಅನ್ನು ನೋಡಿ, ಡಿಫ್ರೆನ್ಸಿಯೇಷನ್. ಕೆಲವು ಫ್ರೂಟ್ಸ್ ನಾವು ತಿಂತೀವಿ, ಕೆಲವು ಫ್ರೂಟ್ಸ್ ತಿನ್ನಲ್ಲ. ಅದ್ರ ಜೊತೆಗೆ ಕೆಲವು ಫ್ರೂಟ್ಸ್ ಡ್ರೈ ಆಗಿರುತ್ತೆ, ಕೆಲವು ಫ್ರೂಟ್ ಜ್ಯೂಸಿ ಆಗಿ ಫ್ಲೆಶಿ ಆಗಿ ಇರುತ್ತೆ. ಸೊ ಅಂತಹ ಫ್ರೂಟ್ ನೋಡೋಣ. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಫ್ಲೆಶಿ ಫ್ರೂಟ್.
ಫ್ಲೆಶಿ ಫ್ರೂಟ್ ಜನರಲಿ ಜ್ಯೂಸಿ ಆ್ಯಂಡ್ ಥಿಕ್. ಜ್ಯೂಸಿ ಆಗಿರುತ್ತೆ, ಥಿಕ್ ಆಗಿರುತ್ತೆ. 2 ಲೈನ್ ಕೊಟ್ಟು NCERT ಅವ್ರು ಮುಗಿಸ್ಬಿಟ್ಟಿದ್ದಾರೆ. ಬಟ್ ಇದು ನಮಗೆ ಗೊತ್ತಿರಬೇಕು. ಅಗೇನ್ ಫಸ್ಟ್ PUC ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಇದ್ರ ಬಗ್ಗೆ ಓದ್ತೀವಿ. 2 ಎಕ್ಸಾಂಪಲ್ ಸಹ ನಾನು ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ತಾಳಿ. ಯಾರ್ಯಾರು ಮಕ್ಕಳು ಆ ವಿಡಿಯೋ ನೋಡಿರಲ್ಲ ಅವ್ರಿಗೂ ಗೊತ್ತಾಗುತ್ತೆ. ಯಾವ್ದು ಹೇಳಿ? ಮ್ಯಾಂಗೋ, ಕೋಕೋನಟ್, ಇವೆರಡದು ಮಾತಾಡೋಣ. ಫಸ್ಟ್ ಮ್ಯಾಂಗೋ ಬಗ್ಗೆ ಮಾತಾಡೋಣ. ನೋಡಿ, ಈಗ ಈ ಮ್ಯಾಂಗೋ ನಂಗೆ ಗೊತ್ತಿಲ್ಲ ಅದು ಮ್ಯಾಂಗೋ ತರ ಕಾಣಿಸ್ತಿದೆಯೋ ಇಲ್ಲ ಅಂತ ಅನ್ಕೋಣ. ಮ್ಯಾಂಗೋ, ಸೊ ಮ್ಯಾಂಗೋದಲ್ಲಿ ಸಿಪ್ಪೆ ತೆಗೆದು ಹೊರಗಡೆ ಬಿಸಾಕ್ತಿವಲ್ವಾ, ಹಣ್ಣಾಗಿದ್ರೆ ಮ್ಯಾಂಗೋ ಈ ಕಲರ್ ಕಾಣಿಸುತ್ತೆ. ಈ ಸಿಪ್ಪೆ ತೆಗೆದು ನಾವೇನು ಹೊರಗಡೆ ಎಸಿತೀವಲ್ಲ, ಈ ಸಿಪ್ಪೆ ನೇಮ್ ಈಸ್, ವಾಟ್ ಇಸ್ ದ ಸಿಪ್ಪೆ ನೇಮ್? ದಿಸ್ ಈಸ್ ನಥಿಂಗ್ ಬಟ್ ಎಪಿಕಾರ್ಪ್. ಇದನ್ನ ಎಪಿಕಾರ್ಪ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಔಟರ್ ಲೇಯರ್. ದಿಸ್ ಈಸ್ ಔಟರ್ ಲೇಯರ್. ಓಕೆನಾ? ಅದಾದ್ಮೇಲೆ ಒಳಗಡೆ ಬರ್ತೀನಿ. ಇದು ಆಕ್ಚುಲಿ ನಾವು ತಿನ್ನುವಂತ ಪಾರ್ಟ್. ನಾನು ಒಂದು ಕೆಲಸ ಮಾಡ್ತೀನಿ ಮಕ್ಕಳ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಹಾಗಾಗಿ ಲೆಟ್ ಮೀ ಡ್ರಾ ಅ ಗ್ರೀನ್ ಕಲರ್ ಓನ್ಲಿ, ಮೇಕ್ ಇಟ್ ಗ್ರೀನ್. ಕೆಲವು ಟೈಮು ಗ್ರೀನ್ ಆಗಿದ್ರು ಸಹ ಒಳಗಡೆ ಹಣ್ಣು ಸ್ವೀಟ್ ಆಗಿರುತ್ತೆ, ತಿನ್ನಂಗಿರುತ್ತೆ, ನಾವು ತಿಂತೀವಿ. ಸೊ ಹಾಗಾಗಿ ಲೆಟ್ ಮಿ ಮೇಕ್ ಇಟ್ ಗ್ರೀನ್, ಇಲ್ಲ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಒಳಗಡೆ ನಾವು ತಿನ್ನುವಂತ ಪಾರ್ಟ್ ಇದೆ ನೋಡಿ. ಸೊ ದಿಸ್ ಪಾರ್ಟ್, ಈ ಪಾರ್ಟ್ ನೋಡಿ, ನಾವು ತಿಂತೀವಲ್ಲ, ಆಕ್ಚುಲಿ ಇಟ್ಸ್ ವೆರಿ ಜ್ಯೂಸಿ. ಮ್ಯಾಂಗೋ ಜ್ಯೂಸಿ, ಓಕೆ, ಮ್ಯಾಂಗೋ ಫ್ರೂಟಿ, ಫ್ರೆಶ್ ಅಂಡ್ ಜ್ಯೂಸಿ. ಸೊ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಈ ಪಾರ್ಟ್ ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ಮಿಡಲ್ ಒನ್. ನಾವು ತಿಂತೀವಲ್ಲ, ಆಕ್ಚುಲಿ ದಿಸ್ ಇಸ್ ಮೀಸೋಕಾರ್ಪ್. ಮೀಸೋಕಾರ್ಪ್, ದಿಸ್ ಇಸ್ ಫ್ಲೆಶಿ ಆ್ಯಂಡ್ ಜ್ಯೂಸಿ. ಜ್ಯೂಸಿ ಆಗಿದೆ, ಫ್ಲೆಶಿ ಆಗಿದೆ. ಹಾಗಾದ್ರೆ ಒಳಗಡೆ ಏನಿದೆ? ಒಳಗಡೆ ಇದೆ ಓಟೆ. ನಾವು ಹೇಳ್ತೀವಲ್ಲ, ವಾಟೆ ತೆಗ್ದೇಸಿ ಅಂತ. ದಿಸ್ ಇಸ್ ನಥಿಂಗ್ ಬಟ್ ಫ್ರೂಟಿನ ಪಾರ್ಟೇ, ಬಟ್ ಇದು ಇನ್ನರ್ ಲೇಯರ್ ಎಂಡೋಕಾರ್ಪ್. ಹಾಗಾದ್ರೆ ಸೀಡ್ ಅಲ್ವಾ ಮ್ಯಾಮ್? ಅಲ್ಲ ಅಲ್ಲ, ಸೀಡ್ ಏನು ಒಳಗಡೆ ಇದೆ, ಹೇಳ್ತೀನಿ. ಈ ಎಂಡೋಕಾರ್ಪ್ ಇದು ಹಾರ್ಡ್ ಅಂಡ್ ಸ್ಟೋನಿ. ಇದು ಹಾರ್ಡ್ ಆಗಿ ಸ್ಟೋನಿ ಇದೆ. ಈ 3 ಪಾರ್ಟನ್ನು ಸೇರಿ ಮಕ್ಕಳ, ಈ 3 ಪಾರ್ಟು ಸೇರಿ ನಾವೇನಂತ ಹೆಸರು ಕೊಟ್ಟಿದೀವಿ? ದಿಸ್ ಈಸ್ ನಥಿಂಗ್ ಬಟ್ ಪೆರಿಕಾರ್ಪ್. ಪೆರಿಕಾರ್ಪ್. ಏನು ಪೆರಿಕಾರ್ಪ್ ಅಂತ ಹೇಳಿದ್ರೆ ಓವರಿ ವಾಲ್ ಅಲ್ವಾ ಪೆರಿಕಾರ್ಪ್. ದಿಸ್ ಇಸ್ ದ ಓವರಿ ವಾಲ್. ಓಕೆ, ಸೊ ಈ 3 ಸೇರಿ ಓವರಿ ವಾಲ್ ಆಗಿರೋದು. ಓಕೆ, ಸೊ ಅಂದ್ರೆ ಓವರಿ ಇಷ್ಟು ದೊಡ್ಡ ವಾಲೇ ಇಷ್ಟು ಥಿಕ್ನೆಸ್ ನ ತೋರಿಸ್ತಿದೆ. ಹಾಗಾದ್ರೆ ಎಲ್ಲಿದೆ ಮ್ಯಾಮ್ ನಮ್ಮ ಸೀಡು? ಇಲ್ಲಿದೆ ನೋಡಿಪ್ಪ ನಿಮ್ಮ ಸೀಡು. ಸೊ ದಿಸ್ ಇಸ್ ದ ಸೀಡ್ಸ್. ಸೀಡ್. ಓಕೆ, ಸೊ ದಿಸ್ ಇಸ್ ದ ಸೀಡ್. ಹಾಗಾದ್ರೆ ನಾವು ಸೀಡ್ ತಿನ್ನಲ್ಲ, ಕರೆಕ್ಟ್? ಸೀಡ್ ಇಸ್ ವೆರಿ ವೆರಿ ಹಾರ್ಡ್. ಅರ್ಥ ಆಗ್ತಾ ಇದೆಯಾ? ಸೊ ಅಂದ್ರೆ ಇದು ಫ್ಲೆಶಿ ಆಗಿರುವಂಥದ್ದು, ಜ್ಯೂಸಿ ಆಗಿರುವಂಥದ್ದು, ಬಟ್ ಡ್ರೈ ಪಾರ್ಟ್ ಅಲ್ಲ ಇದು. ಯಾವುದು? ನಮ್ಮ ಪೆರಿಕಾರ್ಪ್. ಅದೇ ತರ ನಾನು ಕೋಕೋನಟ್ ವಿಚಾರಕ್ಕೆ ಬಂದ್ರೆ, ಕೋಕೋನಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ನ್ಯೂಕ್ಲಿಯರ್ ಮತ್ತೆ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಲ್ಲಿ. ಮತ್ತೆ ಇನ್ನೊಂದ್ಸಲ ತಗೋಣ. ಈಗ ನಾವು ಹಸಿ ಒಂದು ಕೋಕೋನಟ್ ಬಗ್ಗೆ ಮಾತಾಡ್ತಾ ಇದೀವಿ. ಟೆಂಡರ್ ಕೋಕೋನಟ್ ನೋಡಿ, ಈ ತರ ಇದೆ, ಈ ತರ ಇದೆ ಟೆಂಡರ್ ಕೋಕೋನಟ್. ಈ ಹೊರಗಡೆ ಸಿಪ್ಪೆ ಗ್ರೀನ್ ಗ್ರೀನ್ ಕಲರ್. ಸೊ ದಿಸ್ ಈಸ್, ಹೇಳಿ ನೋಡೋಣ ನೀವೇ, ದಿಸ್ ಈಸ್ ಎಪಿಕಾರ್ಪ್. ಓಕೆ, ಅದಾದ್ಮೇಲೆ ನಾವು ನೋಡಿದ್ರೆ ಫುಲ್ ಫೈಬರ್ ನಾರು. ಇಲ್ಲೆಲ್ಲ ನಾರು ಇಲ್ವೇನ್ರು? ನಾರ್ ತರ ಇರುತ್ತೆ. ಸೊ ದಿಸ್ ಫೈಬರ್ ಈಸ್ ನಥಿಂಗ್ ಬಟ್ ಮೀಸೋಕಾರ್ಪ್. ಸೊ ನೋಡಿ, ಆಕ್ಚುಲಿ ಫೈಬ್ರಸ್ ಇದು ಫ್ಲೆಶಿನೇ, ಆದ್ರೆ ಫೈಬ್ರಸ್. ನಾವು ತಿನ್ನಂಗ್ ಉಂಟ ಆಗಿಲ್ಲ. ಸೊ ಅದಕ್ಕೆ ಹೇಳೋದು, ಎಲ್ಲ ಫ್ರೂಟು ಎಡಿಬಲ್ ಅಲ್ಲ, ನಾವು ತಿನ್ನೋಂಥದ್ದೇನಿರಲ್ಲ. ಒಳಗಡೆ ನೋಡ್ತೀವಿ, ಒಳಗಡೆ ಜಸ್ಟ್ ರೀಕಾಲ್, ನಾವು ದೇವ್ರಿಗೆ ಹೊಡಿತೀವಿ ನೋಡಿ, ತೆಂಗಿನಕಾಯಿ ಹಾರ್ಡ್ ಶೆಲ್ ನೋಡಿ. ದಿಸ್ ಇಸ್ ದ ಹಾರ್ಡ್ ಶೆಲ್. ಕಾಣಿಸುತ್ತಾ ಈ ಕಲರ್ ಡಿಫರೆನ್ಸ್? ಎಸ್, ಹೋಪ್ ಐ ಆಮ್ ಕ್ಲಿಯರ್. ಸೊ ದಿಸ್ ಇಸ್ ದ ಇನ್ನರ್ ಲೇಯರ್ ಎಂಡೋಕಾರ್ಪ್. ಅಂದ್ರೆ ಎಗೇನ್ ಎಂಡೋಕಾರ್ಪ್ ಈಸ್ ಸ್ಟೋನಿ. ಇಲ್ಲೂ ಸ್ಟೋನಿ ಎಂಡೋಕಾರ್ಪೇ ಸಿಕ್ತು. ಸೊ ಈ 3 ಸೇರಿದ್ರೆ ಅಗೇನ್ ಇಟ್ ಇಸ್ ಅ ಪೆರಿಕಾರ್ಪ್. ಬಟ್ ಇಲ್ಲಿ ಯಾವುದೂ ನಾವು ಎಡಿಬಲ್ ಆಗಿ ಯೂಸ್ ಮಾಡಲ್ಲ, ಅಂದ್ರೆ ತಿನ್ಲಿಕ್ಕೆ ಯೂಸ್ ಮಾಡಲ್ಲ. ಹಾಗಾದ್ರೆ ನಾವು ತಿನ್ನೋದೇನು? ಈ ಒಂದು ಸ್ಟೋನಿ ಒಳಗಡೆ ಆ ಲೇಯರಿಗೆ ಅಟ್ಯಾಚ್ ಆದಂಗಿರುತ್ತೆ ಸೀಡ್. ಆ ಸೀಡ್ ಪಾರ್ಟ್ ಅಲ್ಲಿ ನಮ್ಗೆಲ್ಲರಿಗೂ ಗೊತ್ತು, ಕಾಯಿ ಬಗ್ಗೆ ಮಾತಾಡಿದೆ ಅವಾಗ್ಲೇ ತಾನೆ, ಕೆರ್ನಲ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಸೀಡ್ ಪಾರ್ಟ್. ಕೆರ್ನಲ್ ಏನಿದು? ಕೆರ್ನಲ್ ಅಂದ್ರೆ ದಿಸ್ ಇಸ್ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಲ್ವೇನ್ರು? ಈ ಒಳಗಡೆ ವಾಟರ್ ಇದೆ.
ವಾಟರ್ ಏನಿದು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಅಂದ್ರೆ ನಾವು ಆಕ್ಚುಲಿ ರಿಯಲ್ ಆಗಿ ತಿಂತಾ ಇರೋದು ಇದನ್ನ, ವಾಟರ್ ಕುಡಿತಾ ಇದೀವಿ, ಈ ಕೆರ್ನಲ್ ಅನ್ನ ತಿಂತಿದೀವಿ ಅಂದ್ರೆ ಕಾಯಿನ ತಿಂತಿದೀವಿ ಅಂತ ಹೇಳಿದ್ರೆ ವಿ ಆರ್ ಈಟಿಂಗ್ ದ ಸೀಡ್ ಪಾರ್ಟ್. ಇಲ್ಲಿ ಸೀಡ್ ಎಡಿಬಲ್ ಆಗಿದೆ. ಓಕೆ, ಅರ್ಥ ಆಯ್ತಾ ನಿಮಗೆ ಡಿಫ್ರೆನ್ಸು? ಸೊ ಇವೆರಡೂ ಯಾವ್ದಕ್ಕೆ ಎಕ್ಸಾಂಪಲ್ ಇಷ್ಟೊಂದು ಮಾತಾಡೋದು ಫ್ಲೆಶಿ ಫ್ರೂಟ್ಗೆ ಬರುತ್ತೆ, ಇದು ಮತ್ತೆ ಇದು. ಹಾಗಾದ್ರೆ ಡ್ರೈ ಫ್ರೂಟ್ ಅಂತ ಇರುತ್ತಾ? ಡ್ರೈ ಫ್ರೂಟ್ ಇರುತ್ತೆ. ನಾನು ಮಾತಾಡ್ತಿದ್ದಿಲ್ಲ ಪಿಸ್ತಾ ಬಾದಾಮಿ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಡ್ರೈ ಫ್ರೂಟಿಗೆ NCERT ಎಕ್ಸಾಂಪಲ್ ಅನ್ನ ತಗೊಂಡು ಮಾತಾಡೋದಾದ್ರೆ ಇವೆರಡು ಬರ್ಕೊಳ್ಳಿ. ಫಸ್ಟ್ PUC ಮೇಲೆ ಲಿಂಕ್ ಮಾಡಿ ಕೇಳ್ತಾರೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಇದೆ. ಓಕೆ, ಮಾನೋಕಾರ್ಪೆಲರಿಯಿಂದ ಡೆವಲಪ್ ಆಗೋದು ಅಂತಾನು ಒಂದ್ ಲೈನ್ ಇದೆ. ಇಲ್ಲಿ ನೋಡ್ರಿ, ಡ್ರೈ ಫ್ರೂಟಿಗೆ ಎಕ್ಸಾಂಪಲ್ ಯಾವ್ದು? ಗ್ರೌಂಡ್ ನಟ್, ಕಡಲೆಕಾಯಿ. ಈ ಕಡಲೆಕಾಯಲ್ಲಿ ಸಿಪ್ಪೆ ನೋಡ್ತಿರಲ್ಲ ಮಕ್ಕಳ, ಈ ಸಿಪ್ಪೆಯಲ್ಲೇ 3 ಲೇಯರು ಇದೆ. ಎಂಡೋಕಾರ್ಪು ಇದೆ, ಮೀಸೋಕಾರ್ಪು ಇದೆ, ಪೆರಿಕಾರ್ಪು ಇದೆ, ಎಪಿಕಾರ್ಪು ಇದೆ. ಬಟ್ ಇಲ್ಲಿ ಎಕ್ಸೋಕಾರ್ಪ್ ಅಂತ ಕೊಟ್ಟಿದ್ದಾರೆ. ಬಟ್ ಎಲ್ಲವೂ ಸೇರಿ ನಥಿಂಗ್ ಬಟ್ ಪೆರಿಕಾರ್ಪ್. ಓಕೆ, ಅಂದ್ರೆ ಇದು ಡ್ರೈ ಆಗಿದೆ. ಕೊಕೊನಟ್ ತರನೂ ಇಲ್ಲ, ಮ್ಯಾಂಗೋ ತರನೂ ಇಲ್ಲ. ಇಲ್ಲಿ ಒಳಗಡೆ ಇಲ್ಲೂ ಸಹ ನಾವೇನ್ ತಿಂತಾ ಇದೀವಿ? ಸೀಡ್ ಪಾರ್ಟ್ ಅನ್ನೇ ತಿನ್ನೋದು. ಸೊ ಹಿಯರ್ ಸೀಡ್ ಈಸ್ ಎಡಿಬಲ್. ಸಿಪ್ಪೆ ತೆಗೆದು ಬಿಸಾಕ್ತೀವಿ. ಅರ್ಥ ಆಗ್ತದೆ? ಸೊ ಈ ತರ ಕೆಲವು ಎಕ್ಸಾಂಪಲ್ಸ್ ಮೇಲೆ ಕ್ವೆಶನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಲಾಸ್ಟ್ ಪಾರ್ಟ್ ಯಾವುದು? ಲಾಸ್ಟ್ ಪಾರ್ಟ್ ಅಪೋಮಿಕ್ಸಿಸ್. ಅಪೋಮಿಕ್ಸಿಸ್ ಅಂತ ಹೇಳಿದ್ರೇನು? ಫ್ರೂಟ್ ಮಾಡರ್ನ್ ಆಗಕ್ಕಾಗಿ ಹೊರಟ್ಬಿಡ್ತು. ಅಂದ್ರೆ ಓವರಿ ಮಾಡರ್ನ್ ಗರ್ಲ್ ಆಗ್ಬಿಟ್ಲು. ವಿತೌಟ್ ಫರ್ಟಿಲೈಸೇಷನ್ ಐ ವಿಲ್ ಡೆವಲಪ್ ಇನ್ ಟು ವಾಟ್? ಫ್ರೂಟ್ ಅಂತ. ಇಲ್ಲಿ ಈಗ ಈ ಸೀಡ್ ಅಂದ್ರೆ ಓವ್ಯೂಲಿಗೆ ಆ ತರ ಕ್ರೇಜ್ ಬಂದ್ಬಿಟ್ಟಿದೆ. ಈ ಓವ್ಯೂಲ್ ಹೇಳುತ್ತೆ ದಿಸ್ ಇಸ್ ಓವರಿ, ಸ್ಟೈಲ್, ಸ್ಟಿಗ್ಮಾ. ಹೂ ಇಸ್ ಇನ್ಸೈಡ್? ದಿಸ್ ಓವ್ಯೂಲ್. ಈ ಓವ್ಯೂಲ್ ಹೇಳುತ್ತೆ ಪೋಲನ್ ಗ್ರೈನ್ ಬಂದ್ರೆಷ್ಟು ಬಿಟ್ರೆಷ್ಟು. ಅದು ಬರದೇ ಬೇಡ, ಅದು ನನ್ನೊಟ್ಟಿಗೆ ಫರ್ಟಿಲೈಸ್ ಆಗೋದೇ ಬೇಡ. ವಿತೌಟ್ ಫರ್ಟಿಲೈಸೇಷನ್ ನಾನು ಸೀಡ್ ಆಗಿ ಕನ್ವರ್ಟ್ ಆಗ್ತೀನಿ. ಸೊ ಓವ್ಯೂಲ್ ಮೆಚೂರ್ into seed without fertilization. ವಿತೌಟ್ ಫರ್ಟಿಲೈಸೇಷನ್. ಅರೆ ಏನು ಮಕ್ಕಳ ನೀವೆಷ್ಟು ಕ್ರೇಜಿ ಆಗ್ಬಿಟ್ಟಿದ್ದೀರಲ್ರು. ಫರ್ಟಿಲೈಸೇಷನ್ ಬೇಡ, ಫರ್ಟಿಲೈಸೇಷನ್ನೇ ಬೇಡ, ಹಾಗೆ ಕನ್ವರ್ಟ್ ಆಗ್ತೀನಿ. ಸರಿ, ಓಕೆ ಡನ್, ನಿಮ್ಮ ಇಷ್ಟ ಅಂತ ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ. ಒಟ್ನಲ್ಲಿ ನಮಗೇನು? ನಮಗೆ ಬೇಕಾಗಿರೋದು ಫ್ರೂಟ್, ನಮಗೆ ಬೇಕಾಗಿರೋದು ಸೀಡ್. ಯಾಕಂದ್ರೆ ಆ ಸೀಡ್ ಮುಂದೆ ಜನರೇಷನ್ ತೋರಿಸ್ಬೇಕು. ಯಾಕಂದ್ರೆ ಸೀಡ್ ಒಳಗಡೆ ಏನಿದೆ? ಇಲ್ಲಿ ಅಬ್ವಿಯಸ್ಲಿ ಎಂಬ್ರಿಯೋ ಇದ್ದೇ ಇರುತ್ತೆ. ಕರೆಕ್ಟ್. ಇದು ಹೇಳುತ್ತೆ ನಾನು ಸೀಡ್ ಹಾಕ್ತೀನಿ, ಫರ್ಟಿಲೈಸೇಷನ್ ಆಗದಲ್ಲೇ ಸೀಡ್ ಹಾಕ್ತೀನಿ, ಒಳಗಡೆ ಎಂಬ್ರಿಯೋನು ಗ್ರೋ ಮಾಡ್ತೀನಿ, ಆ ಎಂಬ್ರಿಯೋಯಿಂದ ಹೊಸ ಗಿಡನೂ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಫೈನ್, ಒಪ್ಕೊಂಡ್ವಿ. ಈ ಒಂದು ಪ್ರೋಸೆಸ್ ಇದೆಯಲ್ಲ, ಮೆಚೂರ್ ಇಂಟು ಸೀಡ್, ಓವ್ಯೂಲ್ ಮೆಚೂರ್ ಇಂಟು ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಮೆಚೂರ್ ಅನ್ನೋ ವರ್ಡ್ ಸೂಟ್ ಆಗಲಿಲ್ಲ ಅಂದ್ರೆ ಓವ್ಯೂಲ್ ಕನ್ವರ್ಟೆಡ್ ಇಂಟು ಸೀಡ್ ವಿತೌಟ್ ಫರ್ಟಿಲೈಸೇಷನ್, ಆರ್ ಓವ್ಯೂಲ್ ಬಿಕಮ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಸೊ ಈ ಪ್ರೋಸೆಸ್ಗೆ ನಾವೇನಂತ ಹೆಸರು ಕೊಟ್ವಿ? ಅಪೋಮಿಕ್ಸಿಸ್. ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಪಾರ್ಥೆನೋಕಾರ್ಪಿ ಅಂತ ಹೇಳಿದ್ರೆ ಓವರಿ ಮೆಚೂರ್ ಇಂಟು ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್. ಅಪೋಮಿಕ್ಸಿಸ್ ಓವ್ಯೂಲ್. ಯಾಕೆ? ಓವ್ಯೂಲೇ ತಾನೇ ಸೀಡ್ ಆಗ್ತಿದ್ದು. ಸೊ ಓವ್ಯೂಲ್ ಬಿಕಮ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಕ್ಲಿಯರ್? ಈಗ ಈ ಅಪೋಮಿಕ್ಸಿಸ್ ಅಲ್ಲಿ 2 ತರ ಕ್ಯಾಟಗರಿ ನೋಡ್ತೀವಿ ನಾವು. ಓಕೆ, ಈಗ ಅದನ್ನ ಬಗ್ಗೆ ಹೇಳ್ತೀನಿ. ನೋಡಿ, ಜಸ್ಟ್ ಓವ್ಯೂಲ್ ಮಾತ್ರ ಬರ್ಕೊಂಡಿದ್ದೀನಿ ನಾನು, ಓವರಿ ಎಲ್ಲ ಬರ್ಕೊಂಡಿಲ್ಲ. ಓವ್ಯೂಲ್ ಇದು ಇಂಟೆಗ್ಯುಮೆಂಟ್ಸ್. ಓಕೆ, ಈಗ ಈ ಓವ್ಯೂಲ್ ಒಳಗಡೆ ತಾನೆ ನ್ಯೂಸಿಲಸ್ ಇದ್ದಿದ್ದು. ಆ ನ್ಯೂಸಿಲಸ್ ಅಲ್ಲಿ ಯಾರೋ ಒಬ್ರು ನೆನಪಿದ್ದೀಯೇನ್ರು? ನ್ಯೂಸಿಲಸ್ ಎಲ್ಲ ಇತ್ತು, ಇಲ್ಲೆಲ್ಲ ನ್ಯೂಸಿಲಸ್. ಆ ನ್ಯೂಸಿಲಸ್ ಅಲ್ಲಿ ಯಾರೋ ಒಂದಿತ್ತು. ಈ ಹುಡುಗಿ ಹೇಳ್ತಾ ಇತ್ತು ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ನಾ ಕನ್ವರ್ಟ್ ಆಗ್ತೀನಿ. ಬಿಕಾಸ್ ಐ ಆಮ್ ವಾಟ್? ಐ ಆಮ್ 2n ಇನ್ ನಂಬರ್, ಐ ಆಮ್ ಡಿಪ್ಲಾಯ್ಡ್. ಸೊ ನಾನು ಮಿಯಾಸಿಸ್ ತೋರಿಸ್ತೀನಿ, ಇದರಿಂದ ಮತ್ತೆ 4 ಸೆಲ್ ಬರುತ್ತೆ. ಸೊ ಎಲ್ಲವೂ n ಆಗುತ್ತೆ. ಯಾವಾಗ? ಆಫ್ಟರ್ ಮಿಯಾಸಿಸ್ ಆದ್ಮೇಲೆ. ಓಕೆ, ಸೊ ಅವಾಗ ನಾನೇನ್ ಮಾಡ್ತೀನಿ? ಒಂದು ಎಂಬ್ರಿಯೋ ಸಾಕಾಗ್ತೀನಿ, ಆ ಎಂಬ್ರಿಯೋ ಸಾಕೊಳಗಡೆ ಎಗ್ ಫಾರ್ಮೇಶನ್ ಮಾಡ್ತೀನಿ. ಕಥೆ ಎಲ್ಲ ಗೊತ್ತು. ಆದ್ರೆ ಈಗ ನೌ ಶಿ ಬಿಕಮ್ ಅ ಕ್ರೇಜಿ. ನೌ ದಿಸ್ ಗರ್ಲ್ ಬಿಕಮ್ ಅ ಕ್ರೇಜಿ. ಇದು ಏನ್ ಮಾಡ್ತಾ ಇದೆ ನೋಡಿ, ಇವೆಲ್ಲ ಪ್ರೋಸೆಸ್ ಏನು ತೋರಿಸ್ತಾ ಇಲ್ಲ, ಇದು ಯಾವ ಪ್ರೋಸೆಸ್ ತೋರಿಸ್ತಿಲ್ಲ. ಈ ಮೆಗಾಸ್ಪೋರ್ ಮದರ್ ಸೆಲ್ 2n ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಡಿಪ್ಲಾಯ್ಡ್. ಇದೇನಾಗ್ತಾ ಇದೆ? ಡೈರೆಕ್ಟ್ಲಿ ಡೆವಲಪ್ ಇಂಟು ಝೈಗೋಟ್. ಡೈರೆಕ್ಟ್ ಆಗಿ ಝೈಗೋಟ್ ಆಗ್ಬಿಡ್ತು. ಈ ಝೈಗೋಟ್ ಡೈರೆಕ್ಟ್ ಆಗಿ ಎಂಬ್ರಿಯೋನ
ಅಂದರೆ ಎಂಬ್ರಿಯೋ ಫಾರ್ಮೇಷನ್ ಮಾಡ್ಬಿಡುತ್ತೆ. ಇಲ್ಲಿರೋಂಥ ನ್ಯೂಸಿಲಸ್ ಅದು ಇದು ತಿನ್ಕೊಂಬಿಟ್ಟು ಬೆಳೆದ್ಬಿಡ್ತು. ಸೊ ಅಂದರೆ ಯಾವಾಗ ಝೈಗೋಟ್ ಆಯಿತು, ಒಳಗಡೆ ಎಂಬ್ರಿಯೋ ಆಯಿತು ಅಂತ ಹೇಳಿದ್ರೆ, ಸಪೋಸ್ ನಾವು ದಿಸ್ ಒನ್ ಇಟ್ ಸೆಲ್ಫ್ ಬಿಕಮ್ ಅನ್ ಎಂಬ್ರಿಯೋ, ಇದೇ ನಮಗೆ ಎಂಬ್ರಿಯೋ ಆಗ್ಬಿಡ್ತು ಅಂತ ಹೇಳಿದ್ರೆ ಅರ್ಥ ಏನು? ಓವ್ಯೂಲ್ ಬಿಕಮ್ ಅ ಸೀಡ್. ಸೊ ನಾವು ದಿಸ್ ಓವ್ಯೂಲ್ ಇಟ್ ಸೆಲ್ಫ್ ವಿ ಕಾಲ್ ಇಟ್ ಆಸ್ ಅ ಸೀಡ್ ಅಂತ ಕರಿತಾ ಇದ್ದೀವಿ. ಆದರೆ ಇಲ್ಲಿ ಯಾರು ಬಂದ್ರ? ಪೋಲನ್ ಗ್ರೇನ್ ಬಂತ, ಪೋಲನ್ ಟ್ಯೂಬ್ ಬಂತ, ಮೈಕ್ರೋಪೈಲಿಂದ ಒಳಗಡೆ ಹೋಯ್ತಾ, ಫರ್ಟಿಲೈಸೇಷನ್ ಆಯ್ತಾ? ಏನೂ ಆಗಲಿಲ್ಲ. ಸೊ ವಿತೌಟ್ ಫರ್ಟಿಲೈಸೇಷನ್ ಓವ್ಯೂಲ್ ಬಿಕಮ್ ವಾಟ್? ಸೀಡ್. ಇದು ಒಂಥರ ನಡೆಯುವಂಥದ್ದು. ಓಕೆ, ಡೈರೆಕ್ಟ್ ಆಗಿ ಡಿಪ್ಲಾಯ್ಡ್ ಸೆಲ್ ಇದ್ದು ಝೈಗೋಟ್ ಆಗ್ಬಿಡ್ತು. ಆ ಝೈಗೋಟ್ ಒಳಗಡೆ ಎಂಬ್ರಿಯೋ ಇದೆ. ಸೊ ಓವರ ಸೀಡ್ ಅಂತೂ ಫಾರ್ಮೇಷನ್ ಆಗುತ್ತೆ. ಆದರೆ ಇನ್ನೊಂದು ವಿಚಿತ್ರವಾಗಿ ನಡೆಯುವಂಥ ಒಂದು ಪ್ರೋಸೆಸ್ ಇದೆ. ಅಲ್ಲೇನಾಗ್ತಾ ಇದೆ? ಆಸ್ ಯೂಶುವಲ್ ಓವ್ಯೂಲ್ ಬರ್ಕೋಣ. ಓಕೆ, ಈ ಓವ್ಯೂಲ್ ಅಲ್ಲಿ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗಿದೆ ಅಂತ ಅನ್ಕೊಳ್ಳಿ. ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ದ ಎಂಬ್ರಿಯೋ ಸ್ಯಾಕ್. ದಿಸ್ ಇಸ್ ದ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಏನ್ ಮಾಡ್ತು? ಎಗ್ಗನ್ನು ರೆಡಿ ಮಾಡಿ ಕೂಡಿಸಿದೆ. ಸೊ ದಿಸ್ ಇಸ್ ದ ಎಗ್. ಇನ್ನೇನು ಪೋಲನ್ ಟ್ಯೂಬ್ ಬರಬೇಕು, ಮೈಕ್ರೋಪೈಲಿಂದ ಮೇಲ್ ಗ್ಯಾಮೆಟನ್ನ ತರಬೇಕು, ಮದುಮಗನ ಕರ್ಕೊಂಡ್ಬರ್ಬೇಕು, ಹುಡುಗಿ ರೆಡಿ ಇದ್ದಾಳೆ. ಅಷ್ಟರೊಳಗಡೆ ಇಲ್ಲಿ ಸುತ್ತ ಸೆಲ್ಸ್ ಇತ್ತಲ್ಲ, ಯಾವ ಹೇಳಿ? ನ್ಯೂಸಿಲಸ್. ಈ ನ್ಯೂಸಿಲಸ್ ಇಲ್ಲೆಲ್ಲ ಇತ್ತು ನೋಡಿ. ನ್ಯೂಸಿಲಸ್ ಯಾವಾಗಲೂ ಏನಾಗಿತ್ತು ಮಕ್ಕಳ? ಸೊ ನ್ಯೂಸಿಲಸ್ ಆಲ್ವೇಸ್ ಡಿಪ್ಲಾಯ್ಡ್. ಇಲ್ಲೆಲ್ಲ ನ್ಯೂಸಿಲಸ್ ಇದೆ, ಅಂಡರ್ಸ್ಟುಡ್? ನ್ಯೂಸಿಲಸ್ ಆಲ್ವೇಸ್ 2n ನಂಬರ್. ಈ ನ್ಯೂಸಿಲಸ್ ಏನಾಗ್ಬಿಡ್ತು? ಇವಾಗ ಆಸೆ ಆಗ್ಬಿಡ್ತು. ನಾವ್ ಯಾಕೆ ಒಳಗಡೆ ಹೋಗಿ ನಾವೇ ಡಿಪ್ಲಾಯ್ಡ್ ಸೆಲ್ ತರ ಬಿಹೇವ್ ಮಾಡಬಾರ್ದು? ಒಂದ್ಸಲ ಒಳಗಡೆ ಹೋಗಿ 2n ಆದ್ವಿ ಅಂದ್ರೆ ಮಕ್ಕಳ ನೆನ್ಪಿಡ್ಕೊಳ್ರ ನಾವೆಲ್ಲ ಝೈಗೋಟೆ, ನಾವೆಲ್ಲ ಎಂಬ್ರಿಯೋಸ್ಗಳೇ ಕಂಡ್ರೋ ಅಷ್ಟೇ ಅಂತ ಮಾತಾಡ್ಕೊಂಬಿಟ್ರು. ಸರಿ, ಒಳಗಡೆ ನುಗ್ಗಕ್ಕೆ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಆಗಬೇಕು. ಮೈಟೋಸಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಒಂದಿದ್ದು 2 ಆಯ್ತು, 2 ಇದ್ದು 3 ಆಯ್ತು. ಸೊ ಒಳಗಡೆ ಹೋಗ್ತಾ ಇದೆ. ಸೊ ಈ ತರ ಸುಮಾರು ಎಂಬ್ರಿಯೋ, ಸುಮಾರು ಸೆಲ್ಸ್ಗಳು ಒಳಗಡೆ ಹೋಗ್ತಾ ಇದೆ ನೋಡಿ. ಎಲ್ಲ ಇಲ್ಲಿ ಹೊರಗಡೆ ಇದ್ವು, ಆಕ್ಚುಲಿ ಒಳಗಡೆ ಎಂಟ್ರಿ ಆಯ್ತು. ಈಗ ನಾನು ಈ ಸೆಲ್ಸ್ ಅನ್ನ ಚೆಕ್ ಮಾಡಿದ್ರೆ ಎಲ್ಲರೂ ಏನು? ಆಲ್ ಆರ್ 2n. ಸೊ ಇದು ಒಳ್ಳೆ ಕತೆ ಆಗೋಯ್ತಲ್ಲಪ್ಪ, ಆಲ್ ಆರ್ 2n. ಸೊ ಈಗ ಇದು ಹೆಗ್ಗೆ ಹೇಳುತ್ತೆ, ಏಯ್ ಯಾಕೆ ಒಳಗಡೆ ಬರ್ತಾ ಇದ್ದೀರಾ? ನೀವೆಲ್ಲ 2n ಇರೋರೆಲ್ಲ ಒಳಗಡೆ ಬಂದ್ರೆ ನೀವೇ ಎಂಬ್ರಿಯೋಸ್ ಆಗ್ಬಿಡ್ತೀರಾ, ಹೋಗಿ ಪೋಲನ್ ಟ್ಯೂಬ್ ಬರಬೇಕು, ನಾನು ಫರ್ಟಿಲೈಸ್ ಆದ್ಮೇಲೆ ನಾನು ಎಂಬ್ರಿಯೋ ಫಾರ್ಮೇಷನ್ ಮಾಡ್ತೀನಿ, ನಿಮಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದು ಒಳಗಡೆ ಬರಕ್ಕೆ? ಇದು ಹೇಳುತ್ತೆ. ನೀನಿಗೆ ಯಾರು ಹೇಳಿದ್ದು ನೀನೇ ಆಗಬೇಕು ಎಂಬ್ರಿಯೋ ಅಂತ? ಫಸ್ಟ್ ಯು ಗೆಟ್ ಲಾಸ್, ನೀನ್ ಡೆಸ್ಟ್ರಾಯ್ ಆಗುವಂತ ಇದನ್ನೇ ಸಾಯಿಸಾಕ್ಬಿಡತ್ತೆ. ಸೊ ಈಗ ಒಳಗಡೆ ಇರುವಂತ ಈ ಸೆಲ್ಸ್ಗಳನ್ನೇ ನಾವು ಏನಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ? ಸೊ ದೀಸ್ ಆರ್ ನಥಿಂಗ್ ಬಟ್ ದಿ ಎಂಬ್ರಿಯೋ. ಇವೇ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗ್ಬಿಟ್ಟು. ಬಟ್ ಎಷ್ಟು ಎಂಬ್ರಿಯೋ ಆಗ್ತೀವಿ? 1 ಇದೆಯಾ, 2 ಇದೆಯಾ, 3 ಇದೆಯಾ, 4 ಇದೆಯಾ? ಸಿಕ್ಕಾಪಟ್ಟೆ ಎಂಬ್ರಿಯೋಸ್ ಇದೆ. ಯಾಕಂದ್ರೆ ಒಳಗಡೆ ಸುಮಾರು ಸೆಲ್ಸ್ಗಳು ಒಳಗಡೆ ಹೋಗ್ಬಿಟ್ಟು. ಓಕೆ, ಸೊ ಹಾಗಾಗಿ ಈ ಕಂಡೀಷನಿಗೆ ನಾವೇನಂತ ಹೆಸರು ಕೊಟ್ಟಿವಿ? ಪಾಲಿ ಅಂತ ಹೇಳಿದ್ರು ಮೆನಿ ಎಂಬ್ರಿಯೋಸ್ ನ ತೋರಿಸ್ತಿರೋದ್ರಿಂದ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಪಾಲಿಎಂಬ್ರಿಯಾನಿ. ಓಕೆ, ಇದನ್ನ ಇನ್ನೂ ಲೇಟೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅಡ್ವೆಂಟೇಟಿವ್ ಪಾಲಿಎಂಬ್ರಿಯಾನಿ. ರೈಟ್, ಅರ್ಥ ಆಯ್ತಾ? ಈ ಹೆಸರು ತುಂಬಾನೇ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಎಲ್ಲಿ ನೋಡ್ತೀವಿ ನಾವು ಈ ತರ ಕೇಸಸ್ ನ? ಸಿಟ್ರಸ್. ನೀವ್ ಯಾವ್ದಾದ್ರು ಒಂದು ಲೆಮನ್ ತಗೊಳ್ಳಿ. ಲೆಮನ್ ಒಳಗಡೆ ತುಂಬಾ ಸೀಡ್ಸ್ ಇರುತ್ತೆ. ಆ ಕಂಡೀಷನಿಗೆಲ್ಲ ಹೇಳ್ತಿರೋದು ನಾನು. ಹುಡುಗರು ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಮಹಾಜನತೆ ಕ್ಲೀನ್ ಆಗಿ ಕೇಳಿಸ್ಕೋಬೇಕಿಲ್ಲಿ. ಇಲ್ಲಿ ನೋಡಿ, ಇದು ಲೆಮನ್ ಅಲ್ಲೆಲ್ಲ ಹಿಂಗಿರುತ್ತೆ. ಮ್ಯಾಮ್ ಇದೆ ಅಲ್ವಾ ಮ್ಯಾಮ್ ನೀವು ಹೇಳಿದ್ದು? ಇಲ್ಲೆಲ್ಲ ಸೀಡ್ಸ್ ಇರುತ್ತೆ ತಾನೆ? ಇದೇ ತಾನೇ ಪಾಲಿಎಂಬ್ರಿಯಾನಿ. ಇದು ಪ್ಲಾಸೆಂಟೇಷನ್ ಹೇಳ್ತಾ ಇದೀವಿ. ಆಕ್ಸಲ್ ಪ್ಲಾಸೆಂಟೇಷನ್ ಸುಮಾರು ಸೀಡ್ಸ್ ಇದೆ, ತುಂಬಾ ಕಾರ್ಪೆಲ್ಸ್ ಇದೆ ಅಂತ, ಅದೆಲ್ಲ ನಾ ಹೇಳ್ತಿರೋದು. ಈಗ ಒಂದು ಸೀಡ್ ತಕೊಳ್ಳಿ, ಒಂದೇ ಒಂದು ಸೀಡ್. ಈ ಒಂದು ಸೀಡ್ ಒಳಗಡೆ ನಾನು ಏನಾದ್ರು ಚೆಕ್ ಮಾಡಿದ್ರೆ ಎಷ್ಟು ಎಂಬ್ರಿಯೋ ಇದೆ ಅಂತ ಹಿಂಗೆ ಸ್ಕ್ವೀಸ್ ಮಾಡಿ ನೋಡಿದ್ರೆ, ನೀವು ಮನೇಲಿ ನೋಡಿ, ಇಲ್ಲೆಲ್ಲ ಪುಟ್ಟ ಎಂಬ್ರಿಯೋಸ್ಗಳು ಸುಮಾರು ಇರುತ್ತೆ. ಅದನ್ನ ನಾವು ಹೇಳ್ತಾ ಇರೋದು ಪಾಲಿಎಂಬ್ರಿಯಾನಿ ಅಂತ. ಒಂದು ಸೀಡ್ ಒಳಗಡೆ ಸುಮಾರು ಇದೆ. ಇಲ್ಲಿ ನಾನು ಮಾತಾಡ್ತಿರೋದು ಒಂದೇ ಸೀಡ್ ಬಗ್ಗೆ. ಓಕೆ, ಈವನ್ ಮ್ಯಾಂಗೋದಲ್ಲೂ ನೋಡ್ತೀವಿ. ಮ್ಯಾಂಗೋ ಒಳಗಡೆ ಓಟೆ ಒಳಗಡೆ ಸೀಡ್ ಅನ್ನಲ್ಲ, ಅದನ್ನು ತೆಗೆದ್ರೆ ಸುಮಾರು ಎಂಬ್ರಿಯೋಸ್ ಇರುತ್ತೆ. ಇವೆಲ್ಲ ನೀವು ಮಾಡಬೇಕು. ಸುಮ್ಮನೆ ಮ್ಯಾಂಗೋ ತಿನ್ನೋದು, ಹೊಟ ಎಸೆಯೋದು, ಸುಮ್ಮನೆ ಲೆಮನ್ ಸ್ಕ್ವೀಸ್ ಮಾಡೋದು, ಸೀಡ್ಸ್ ಎಸೆಯೋದು ಮಾಡಬೇಡಿ. ಇನ್ಮೇಲಾರು ಒಂದು ಕ್ಯೂರಿಯಾಸಿಟಿಗಾರು ನೋಡಿ. ಓಕೆ, ಸೊ ಎಕ್ಸಾಂಪಲ್ ಮೇಲೆ ಕ್ವೆಶ್ಚನ್ಸ್ ಬರುತ್ತೆ. ಎಕ್ಸಾಂಪಲ್, ಸಿಟ್ರಸ್ ಅಲ್ಲಿರುವಂತ ಎಲ್ಲ ಜಾತಿದು, ಮ್ಯಾಂಗೋ, ಈ ತರ ಸುಮಾರು ಎಷ್ಟು ಎಕ್ಸಾಂಪಲ್ಸ್ ಇದೆ, ಇವೆರಡು ಸಾಕು. ಕ್ಲಿಯರಾ? ಡನ್ನ? ಇವಾಗ ನಮಗೆ ಡೌಟು ಅನ್ನೋದಕ್ಕಿಂತ ಫಾರ್ಮರ್ಸಿಗೆ ಈ ತರ ಆದ್ರೆ ಭಾರಿ ಖುಷಿ ಅಂತೆ. ಫಾರ್ಮರ್ಸ್ ಅನ್ಕೊಂತಾನೆ, ಬಾ ಎಲ್ಲಾ ಸೀಡ್ಸ್ಗಳು ಇದೇ ತರ ಪಾಲಿಎಂಬ್ರಿಯಾನಿ ಸ್ಟೇಜಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾಕೆ ಖುಷಿ ಆಗ್ಬೇಕು ಫಾರ್ಮರ್ ಈ ಪಾಲಿಎಂಬ್ರಿಯಾನಿ? ಕೆಲವು ಟೈಮಲ್ಲಂತೂ ಈ ಫಾರ್ಮರ್ಸ್ ಏನ್ ಮಾಡ್ತಾರೆ ಗೊತ್ತಾ? ಇಲ್ಲಿ ನೋಡಿ, ವಾಪಸ್ ಹೋಗೋಣ ಪಾರ್ಥೆನೋಕಾರ್ಪಿಗೆ.
ಈ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಲ್ಲಿ ಇದು ನ್ಯಾಚುರಲ್ ಆಗಿ ಆದ್ರೆ ಓಕೆ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಹೇಳಿದ್ವಿ. ಬಟ್ ಇದ್ರದ್ದು ವಿಚಾರ ತಿಳ್ಕೊಂಡ್ಬಿಟ್ರಲ್ಲ ಫಾರ್ಮರ್ಸ್, ಇವ್ರು ಏನ್ ಮಾಡ್ತಾರೆ, ಕೆಲವು ಕೆಮಿಕಲ್ಸ್ ನ ಬೇಕು ಅಂತ ಹಾಕ್ತಾರೆ. ಆ ಕೆಮಿಕಲ್ ಹೆಸರು ಆಕ್ಸಿನ್. ಈ ಆಕ್ಸಿನ್ ನ ಪರ್ಪಸ್ಲಿ ಇಂಡ್ಯೂಸ್ ಮಾಡ್ತಾರೆ. ಪರ್ಪಸ್ಲಿ ಹಾಕಿ ಈ ಓವರಿನ ನೀನು ಫ್ರೂಟ್ ಆಗಿ ಕನ್ವರ್ಟ್ ಮಾಡು ಅಂತ ಹೇಳಿ ಕೊಡುವಂತ ಮೆಸೇಜ್ ಇದು ಆಕ್ಸಿನ್. ಓಕೆ, ಆ ಥರ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಎಷ್ಟು ಬೇಗ ಆಗುತ್ತೋ ಪ್ರೋಸೆಸ್ ಆಗಿ ಫ್ರೂಟ್ಗಳು ಸಿಗುತ್ತಲ್ಲ. ಇಲ್ಲ ಇಟ್ಸ್ ಲಾಂಗ್ ಪ್ರೋಸೆಸ್, ಫರ್ಟಿಲೈಸ್ ಆಗು, ಮತ್ತೆ ಇಲ್ಲಿ ಎಂಬ್ರಿಯೋ ಸ್ಯಾಕು, ಎಂಡೋಸ್ಪರ್ಮ್ ಇವೆಲ್ಲ ಡೆವಲಪ್ ಆಗೋ ಬದಲು ಡೈರೆಕ್ಟ್ ಆಗಿ ಡನ್ ಅಂತ. ಓಕೆ, ಅದೇ ತರ ನಾವೀಗ ಪಾಲಿಎಂಬ್ರಿಯಾನಿಕ್ ಕಂಡೀಷನ್ ಓದಿದ್ವಲ್ಲ, ಪಾಲಿಎಂಬ್ರಿಯಾನಿ ಆಗಿರ್ಬೋದು ಅಥವಾ ಅಪೋಮಿಕ್ಸಿಸ್. ಈ ಅಪೋಮಿಕ್ಸಿಸ್ ಅಲ್ಲಿ ಸೀಡ್ ಫಾರ್ಮೇಶನ್ ಆಗ್ತಿದೆಯಲ್ಲ ವಿತೌಟ್ ಫರ್ಟಿಲೈಸೇಷನ್, ಇಟ್ ಈಸ್ ಬೆನಿಫಿಟ್ ಟು ದ ಫಾರ್ಮರ್ಸ್. ಯಾಕೆ ಬೆನಿಫಿಟ್ಟು? ಈಗ ನನ್ನ ಹತ್ರ ಒಂದು ಗಿಡ ಇದೆ. ಓಕೆ, ಈಗ ನಾನು ಅವಾಗಲೇ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ಲಿ ಮಾತಾಡಿದೆ. ಕೆಲವು ಗಿಡ ಈಗ ಹೊಸದಾಗಿ ಅವ್ರು ಹೈಬ್ರಿಡ್ ತಯಾರು ಮಾಡಿ ಒಂದು ಹೊಸ ಗಿಡನ ತಯಾರು ಮಾಡಿಬಿಟ್ರು. ಆ ಗಿಡ ಹಿಂಗಿದೆ ಅಂತ ಅನ್ಕೊಳ್ಳಿ, ಅದರೊಳಗಡೆ ಇರುವಂತ ಸೀಡ್ಸ್ ಈ ತರ ಇದೆ. ಸೊ ದಿಸ್ ಇಸ್ ದ ಸೀಡ್. ಈ ಸೀಡ್ ಒಳಗೆ ಅವ್ರಿಗೆ ಬೇಕಾಗಿರುವಂತ ಎಲ್ಲ ಕ್ವಾಲಿಟೀಸು ಇದೆ. ಇಟ್ಸ್ ಆಲ್ ಸುಪೀರಿಯರ್ ಕ್ವಾಲಿಟಿ ಇರುವಂತ ಸೀಡ್. ಈಗ ಬೈ ಚಾನ್ಸ್ ನ್ಯಾಚುರಲ್ ಆಗಿ ಈ ಸೀಡ್ ಭೂಮಿಗೆ ಹಾಕಿ ಅದು ಜರ್ಮಿನೇಟ್ ಆಗಿ ಮತ್ತೆ ಅದು ಫ್ಲವರ್ ಬಿಟ್ಟು, ಆ ಫ್ಲವರ್ ಅಲ್ಲಿ ಮತ್ತೆ ಯಾವುದೋ ಊರಿಂದ ಪೋಲನ್ ಗ್ರೇನ್ ಬಂದು, ಆ ಪೋಲನ್ ಗ್ರೇನ್ ಜೆನೆಟಿಕ್ ಮೇಕಪ್ಪೇ ಮೇರೆ, ಇದರೊಳಗಡೆ ಇರುವಂತ ಎಗ್, ಇಲ್ಲಿ ಒಳಗಡೆ ಯಾರಿದ್ದಾರೆ, ಎಗ್ ಇದೆ, ಆ ಎಗ್ಗಲ್ಲಿರುವಂತ ಜೆನೆಟಿಕ್ ಮೇಕಪ್ಪೇ ಬೇರೆ, ಮತ್ತೆ ಮಿಕ್ಸ್ ಆಗಿ ಮತ್ತೆ ಇನ್ಯಾವುದೋ ವಿಚಿತ್ರವಾಗಿರುವಂತ ಫ್ರೂಟ್ ಬರೋ ಬದಲು ನನ್ನ ಇಂಟೆನ್ಷನ್ ಏನು, ತುಂಬಾ ಸೇಲ್ ಆಗ್ತಿದೆ ಈ ಫ್ರೂಟ್, ಎಲ್ಲರೂ ಬರ್ತಿದ್ದಾರೆ, ವಾವ್ ಈ ಮ್ಯಾಂಗೋ ಈ ತಳಿ ತುಂಬಾ ಚೆನ್ನಾಗಿದೆ ಕಣ್ರಿ, ನೋಡಕ್ಕೆ ನಮಗೆ ಅಷ್ಟು ಅನ್ಸೋದೇ ಇಲ್ಲ, ಕಾಯಿ ತರಾನೇ ಅನ್ಸುತ್ತೆ, ಬಟ್ ಸಕ್ಕತ್ತಾಗಿದೆ, ತಿಂದ್ರೆ ತುಂಬಾ ಸ್ವೀಟ್ ಇದೆ, ಎಂತ ಸ್ವೀಟ್ ಅಂದ್ರೆ ಒಂದು ಹುಳನೂ ಬರಲಿಲ್ಲ. ಈಗ ಫಾರ್ಮರಿಗೆ ಇಷ್ಟ ಆಗ್ಬಿಡ್ತು, ನಂಗೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ, ನಾನು ಯಾಕೆ ಮತ್ತೆ ನ್ಯಾಚುರಲ್ ಆಗಿ ಇನ್ನೇನು ಎಡವಟ್ ಮಾಡ್ಕೊಳ್ಳಿ, ಇದೇ ತರಾನೇ ಮಾಡೋಣ ಬಿಡು ಅಂತ ಹೇಳಿ ಪೋಲನ್ ಗ್ರೇನ್ ಕೂತು ಈ ತರ ನ್ಯಾಚುರಲ್ ಆಗಿ ಆದ್ರೆ ತಾನೇ ನನಗೆ ಇದರೊಳಗಡೆ ಇರುವಂತ ಜೆನೆಟಿಕ್ ಮೇಕಪ್ ಚೇಂಜ್ ಆಗೋದು, ಮತ್ತೆ ಹುಳಿ ಬರ್ಬೋದು, ಅಥವಾ ಇನ್ನೇನೋ ಹುಳ ಬರ್ಬೋದು, ಅಥವಾ ಇನ್ನೇನೋ ಅದರ ಶೇಪ್ ಚೇಂಜ್ ಆಗ್ಬೋದು, ಅಥವಾ ಕಲರ್ ಚೇಂಜ್ ಆಗ್ಬೋದು, ನಂಗೆ ಅದೇನು ಬೇಡ, ಈಗಿರೋದೇ ನನಗೆ ಚೆನ್ನಾಗಿದೆ ಅಂದಾಗ ಏನ್ ಮಾಡ್ತಾರೆ, ಕೆಲವು ಕೆಮಿಕಲ್ಸ್ ಹಾಕಿ ಡೈರೆಕ್ಟ್ ಆಗಿ ಓವ್ಯೂಲ್ನ ಸೀಡ್ ಆಗಿ ಮಾಡ್ತಾರೆ. ಆ ಥರ ಪ್ರತಿ ಇದ್ರೊಳಗಡೆನು ಸುಮಾರು ಗಿಡದಲ್ಲಿ ಓವ್ಯೂಲ್ ಸೀಡ್, ಆ ಓವ್ಯೂಲ್ ಡೈರೆಕ್ಟ್ ಆಗಿ ಸೀಡ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಬೆನಿಫಿಟ್ ತಾನೇ ಫಾರ್ಮರಿಗೆ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಸೊ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಅಪೋಮಿಕ್ಸಿಸ್. ಇಲ್ಲಿ ನೋಡಿ NCERT ಇಮೇಜ್ ಲಾಸ್ಟ್ ಅಲ್ಲಿ ನೀವು ಟೆಕ್ಸ್ಟ್ ಬುಕ್ ತೆಗೆದ್ರೆ ಸಿಗುತ್ತೆ. ಇಲ್ಲಿ ಏನೇನ್ ಇಮೇಜ್ಗಳಿದೆ ಇದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಇಲ್ಲಿ ನೋಡಿ ಫಸ್ಟ್ ಇಂದ ಬರೋಣ, ಟೆಕ್ಸ್ಟ್ ಬುಕ್ ತಕೊಳ್ಳಿ. ನಿಮಗೆ ಬೈ ಚಾನ್ಸ್ ಇದು ಕ್ಲಾರಿಟಿ ಅನಿಸ್ತಿಲ್ಲ ಅಂದ್ರೆ, ಇವೆರಡು ಕಾಟಿಲಿಡನ್ಸ್ ಡೈಕೋಟ್ ಸೀಡ್ ಬಗ್ಗೆ ಮಾತಾಡಿದೀವಿ. ಇಲ್ಲಿ ಟಿಪ್ಪಲ್ಲಿ ಮೈಕ್ರೋಪೈಲ್ ಹಾಗಂದ್ರೆ ಏನು ಅನ್ನೋದು ತೋರಿಸಿದ್ದೀನಿ. ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಇದೊಂದು ಪಾರ್ಟ್ ಕೊಟ್ಟು ಮೈಕ್ರೋಪೈಲ್ ಜಾಗನ ಎಕ್ಸ್ ಅಂತ ಕೊಟ್ರೆ ನೀವು ಐಡೆಂಟಿಫೈ ಮಾಡ್ಬೇಕು ಇದು ಮೈಕ್ರೋಪೈಲ್ ಅಂತ. ಓಕೆನಾ? ಹಾಗೆ ಇಲ್ಲಿ ಬನ್ನಿ, ಇಲ್ಲೂ ನಾನು ಒಳಗಡೆ ಈ ಸೀಡ್ ಅಂತ ತಗೊಂಡ್ರೆ ಸೀಡ್ ಕೋಟ್, ಟೆಸ್ಟಾ ಟೆಗ್ಮೆನ್ ಅಂತೆಲ್ಲ ಇತ್ತು, ಬಟ್ ಇವಾಗ ಅಷ್ಟು ಅವೆಲ್ಲ ಕ್ವೆಶನ್ಸ್ ಕೇಳಲ್ಲ. ಔಟರ್ ಪಾರ್ಟ್ ಟೆಸ್ಟಾ, ಇನ್ನರ್ ಪಾರ್ಟ್ ಟೆಗ್ಮೆನ್, ಇಂಟರ್ಗ್ಯುಮೆಂಟ್ಸ್ ಹೇಳೋದು. ಓಕೆ, ಸೊ ಸೀಡ್ ಕೋಟ್ ಒಳಗಡೆ ನೋಡಿ ಇಲ್ಲೆಲ್ಲ ಎಂಡೋಸ್ಪರ್ಮ್ ಇದೆ, ಇಲ್ಲಿ ಒಳಗಡೆ ಕಾಟಿಲಿಡನ್ಸ್ ಇದೆ. ಮಾರ್ಕ್ ಮಾಡಕ್ ಕೊಟ್ರೆ ಗೊತ್ತಿರಬೇಕು, ನಾವು ರಿಯಲ್ ಆಗಿ ನೋಡಿದಾಗ ಇರೋ ಇಮೇಜೇ ಬೇರೆ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಬರೆಯೋದೇ ಬೇರೆ. ನಾ ರಿಯಲ್ ಆಗಿ ಬರೆದ್ರೆ ನಿಮಗೆ ಪಕ್ಕಾ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ನಾನು ಇಮೇಜ್ ಬರೆದಾಗ ನಿಮಗೆ ಬ್ಯೂಟಿಫುಲ್ ಮೈಂಡ್ಗೆ ಹೋಗುತ್ತೆ. ಈಗ ಇಲ್ಲಿರುವಂಥ ಪಾರ್ಟ್ನ ಆಸ್ ಇಟ್ ಈಸ್ ನೋಡ್ಕೊಂಡು ಹೋಗಿ ಎಕ್ಸಾಮ್ಗೆ. ಇಲ್ಲಿ ನೋಡಿ ಈ ಕಡೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ, ಹೈಪೋಕೊಟೈಲ್ ರೂಟ್ ಆಕ್ಸಿಸ್ ಎರಡು ತೋರಿಸಿದ್ದಾರೆ. ಇಲ್ಲಿ ರೂಟ್ ಟಿಪ್ ಅಂತ ತೋರಿಸಿದ್ದಾರೆ ಈ ಜಾಗ. ಇಲ್ಲಿ ಶೂಟ್ ಅಪಿಕಲ್ ಮೆರಿಸ್ಟಮ್ ಅಂದ್ರೆ ಇಲ್ಲಿಂದ ಮೇಲ್ ಶೂಟ್ ಹೋಗ್ತಾ ಇದೆಯಲ್ಲ, ಅದಕ್ಕೆ ಶೂಟ್ ಅಪಿಕಲ್ ಮೆರಿಸ್ಟಮ್ ಅಂದ್ರೆ ಈಗ ಇಲ್ಲಿದೆ ಅಂದ್ರೆ ಅಪಿಕಲ್ ಟಿಪ್ಪಲ್ ಇದೆ ಅಂದ್ರೆ ಇದು ಮುಂದೆ ಹಿಂಗೆ ಗ್ರೋ ಆಗ್ತಿದೆ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಅಪಿಕಲ್ ಮೆರಿಸ್ಟಮ್. ಓಕೆನಾ? ಇದಿಷ್ಟು ಗೊತ್ತಾಯ್ತಾ? ಈಗ ಈ ಡಯಾಗ್ರಾಮಿಗೆ ಬರ. ಇಲ್ಲಿ ನೋಡಿ, ಇಲ್ಲಿ ಸೀಡ್ ಕೋಡ್ ತೋರಿಸಿದ್ದಾರೆ, ಆಮೇಲೆ ಇಲ್ಲಿ ಶೂಟ್ ಅಪಿಕಲ್ ಮೆರಿಸ್ಟಮ್ಸ್ ಇಲ್ಲಿಂದ ಗ್ರೋ ಆಗ್ತಾ ಇದೆ. ಇಲ್ಲಿ ಹೈಪೋಕೊಟೈಲ್ ಇಲ್ಲಿ ಕೆಳಗಡೆ ಇರೋದು ರೂಟ್ ಟಿಪ್ ಅಂತ ತೋರಿಸಿದ್ದಾರೆ ಅಂದ್ರೆ ಅದ್ರ ಮೇಲೆ ರೂಟ್ ಟಿಪ್ ಮೇಲೆ ಯಾವಾಗಲೂ ಏನಿರುತ್ತೆ ಹೈಪೋಕೊಟೈಲ್. ಓಕೆ, ಹೈಪೋಕೊಟೈಲ್ ಇಲ್ಲಿ ಎಂಡೋಸ್ಪರ್ಮ್ ಇಲ್ಲಿ ಡೆಪಾಸಿಟ್ ಆಗಿದೆ. ಯಾವುದೇ ಕೊಡ್ಲಿ ಮಾರ್ಕಿಂಗ್ ಕ್ಲೀನ್ ಆಗಿ ನೋಡ್ಕೊಂಡ್ರೆ ಆಯ್ತು. ಇಲ್ಲಿ ನೋಡಿ ಮಾನೋಕಾಟ್ ಸೀಡ್, ಮಾನೋಕಾಟ್ ಸೀಡ್ ಇದು ನೋಡಿ, ಇದು ಸೆಕೆಂಡ್ PUC, ಇದು ಸೆಕೆಂಡ್ PUC ಡಯಾಗ್ರಾಮ್. ಇಲ್ಲೂ ಮಾನೋಕಾಟ್ ಸೀಡ್ ಕೊಟ್ಟಿದ್ದಾರೆ, ಬಟ್ ದಿಸ್ ಇಸ್ ಫಸ್ಟ್ PUC ಡಯಾಗ್ರಾಮ್. ಈಗ ನಾವೇನ್ ಮಾಡ್ತೀವಿ, ಸೆಕೆಂಡ್ PUC ಓದ್ಕೊಂಡು ಹೋಗ್ಬಿಟ್ವಿ. CETಗೆ ನಾನು ನೀಟೇ ಬರೆಯಲ್ಲಪ್ಪ, ನಾ ಬರೀ CET ಬರೀತೀನಿ. CETಯಲ್ಲಿ ನಮ್ಮ ಪ್ರಕಾರ 75% ಕ್ವೆಶನ್ಸ್ ಬರೋದು ಸೆಕೆಂಡ್ PUC ಇಂದಾನೆ. ಯಾರೋ ನಿಮಗೆ ಚೆನ್ನಾಗಿ ಹೇಳಿರ್ತಾರೆ, ತಲೆ ಕೆಡಿಸ್ಕೊಂಡ್ಬಿಟ್ರು, ಫಸ್ಟ್ PUC ಮೇಲ್ಮೇಲೆ ನೋಡ್ಕೊಂಡು ಹೋಗ್ರ, ಸರಿ ಆಯ್ತು ಮೇಲ್ಮೇಲೆ ನೋಡ್ಕೊಂಡು ಹೋದ್ವಿ, ಡಯಾಗ್ರಾಮ್ಗೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಕೆಲವು ಟೈಮ್ ನೀಟಲ್ಲೂ ಮಕ್ಕಳು ಹಾಗೆ ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೆಲ್ಲ ಓದ್ತಾರೆ, ಬಟ್ ಡಯಾಗ್ರಾಮ್ ಅಲ್ಲಿ ಇರೋಂಥ ಲೇಬಲಿಂಗ್ಸ್ನ ಬಿಟ್ಟಾಕ್ಬಿಡ್ತಾರೆ.
ತುಂಬಾನೇ ಇಂಪಾರ್ಟೆಂಟ್ ನೋಡಿ, ಇಲ್ಲೇ ಡಿಫ್ರೆನ್ಸ್ ಕಾಣಿಸುತ್ತೆ. ಈಗ ನಾನು ಸೆಕೆಂಡ್ PUC ನೋಡಿದ್ರೆ ಸ್ಕ್ಯೂಟಲಮ್ ಹೇಳಿದೆ. ಸ್ಕ್ಯೂಟಲಮ್ ಅಂತ ಹೇಳಿದ್ರೇನು? ಸಿಂಗಲ್ ಕಾಟಿಲಿಡನ್. ಇದು ಬಿಡಿ, ಮೇಲಿರೋಂಥ ಈ ಸ್ಟ್ರಕ್ಚರ್ ಕೊಲಿಯಾಪ್ಟೈಲ್, ಕೆಳಗಡೆ ಇರುವಂಥ ಈ ಸ್ಟ್ರಕ್ಚರ್ ಕೊಲಿಯೋರೈಸಾ, ಇದೆಲ್ಲ ರ್ಯಾಡಿಕಲ್, ಪ್ಲುಮ್ಯೂಲ್, ಇವೆಲ್ಲ ಗೊತ್ತಾಗುತ್ತೆ, ಬರೀತೀರಾ. ಎಂಡೋಸ್ಪರ್ಮ್ ಇಲ್ಲಿರೋ ಪಾರ್ಟ್ ಇದನ್ನು ಬರೀತೀರಾ. ಹೊರಗಡೆ ಅಂಟ್ಕೊಂಡಿರುತ್ತೆ. ಈಗ ನೀವು ತುಂಬಾ ಕ್ಲೀನಾಗಿ ಹೇಳಬೇಕು ಅಂದ್ರೆ ಭತ್ತ, ಮೇಯ್ಸ್ ಆಗಿರ್ಬೋದು ಅಥವಾ ಪ್ಯಾಡಿ ಆಗಿರ್ಬೋದು, ಹೊರಗಡೆ ಸಿಪ್ಪೆ ಇರಲ್ವಾ, ಸಿಪ್ಪೆ, ಆ ಸಿಪ್ಪೆನೇ ನಥಿಂಗ್ ಬಟ್ ಪೆರಿಕಾರ್ಪ್, ಅಂದ್ರೆ ದಟ್ ಇಸ್ ದ ಫ್ರೂಟ್. ಅಯ್ಯೋ ಮ್ಯಾಮ್ ಅದು ಫ್ರೂಟಾ? ನೋಡಿ ಎಸಿತೀವಿ ನಾವು ಪೇಪರ್ ತರ, ದಟ್ ಇಸ್ ಆಲ್ಸೋ ಡ್ರೈ ಫ್ರೂಟ್. ಅದು ನೋಡಿ ಇದಕ್ಕೆ ಅಂಟುಕೊಂಡೇ ಇದೆ ಸೀಡಿ, ಓಕೆನಾ? ದಿಸ್ ಇಸ್ ಪೆರಿಕಾರ್ಪ್. ಸೊ ಇದನ್ನ ಮಾರ್ಕ್ ಕೊಟ್ಟಾಗ ಬರೀತೀರಾ ಎಂಡೋಸ್ಪರ್ಮ್. ಇದಿಷ್ಟು ನಮಗೆ ಗೊತ್ತಾಗ್ಬಿಡ್ತು. ಈಗ ಬೈ ಚಾನ್ಸ್ ಇದೇ ಡಯಾಗ್ರಾಮ್ ಇಲ್ಲೂ ಇದೆ. ಈಗ ಕ್ವೆಶನ್ಸ್ ಇದ್ರ ಮೇಲಿಂದ ಕೇಳಿದ್ರು ಅಂತ ತಿಳ್ಕೊಳ್ಳಿ. ಪೆರಿಕಾರ್ಪ್ ಅನ್ನೋ ವರ್ಡ್ ಇಲ್ಲಿ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಪೆರಿಕಾರ್ಪ್ ಅಂತ ಹೇಳೋ ಬದಲು ಸೀಡ್ ಕೋಟ್ ಅಂಡ್ ಫ್ರೂಟ್ ವಾಲ್ ಅಂತ ಹೇಳಿದ್ದಾರೆ. ಅಂದ್ರೆ ಏನ್ ಅರ್ಥ? ಸೀಡ್ ಕೋಟ್ ಅಂದ್ರೆ ನಥಿಂಗ್ ಬಟ್ ಇಂಟಗ್ಯುಮೆಂಟ್ಸ್ ಮಕ್ಕಳ. ಆ ಇಂಟಗ್ಯುಮೆಂಟ್ಸ್ ಗೆ ಅಟ್ಯಾಚ್ ಆಗ್ಬಿಟ್ಟಿದೆ ನಿಮ್ಮ ಫ್ರೂಟ್ ವಾಲ್. ಅಂದ್ರೆ ಇನ್ಫ್ಯಾಕ್ಟ್ ನಾನು ಹೇಳ್ಬೇಕು ಅಂದ್ರೆ ಸೀಡ್ ಕೋಟಿಗೆ ಡೈರೆಕ್ಟ್ ಆಗಿ ಮರ್ಜ್ ಆಗ್ಬಿಟ್ಟಿದೆ. ಬಟ್ ಆ ಫ್ರೂಟ್ ವಾಲ್ ನಾವು ಪೆರಿಕಾರ್ಪ್ ಅಂತ ಹೇಳಿದ್ವಿ, ಇಲ್ಲಿ ಡೈರೆಕ್ಟ್ ಆಗಿ ಒಂದು ಲೈನ್ ತೋರಿಸಿ ಸೀಡ್ ಕೋಟ್ ಪ್ಲಸ್ ಫ್ರೂಟ್ ವಾಲ್ ಅಂತ ಕೇಳಿದ್ದಾರೆ. ಈಗ ಆಪ್ಷನ್ ಅಲ್ಲಿ ಸೀಡ್ ಕೋಟ್ ಅಂಡ್ ಫ್ರೂಟ್ ವಾಲ್ ಅಂತ ಇತ್ತು, ನೀವೇನ್ ಮಾಡ್ತೀರಾ? ರಾಂಗ್ ಅಂತ ಹಾಕಿ ಬರ್ತೀರಾ. ತಲೆ ಒಳಗಡೆ ಏನ್ ಪ್ರಿಂಟ್ ಆಗಿರುತ್ತೆ ನಿಮಗೆ? ಪೆರಿಕಾರ್ಪ್ ಪ್ರಿಂಟ್ ಆಗಿರುತ್ತೆ. ಪೆರಿಕಾರ್ಪ್ ಇಸ್ ಅ ಫ್ರೂಟ್ ವಾಲ್, ಓಕೆ. ಬಟ್ ಅದಕ್ಕೆ ಅಟ್ಯಾಚ್ ಆಗಿದೆ ಈ ಸೀಡ್ ಕೋಟ್. ನೆನ್ಪಿಟ್ಕೊಳ್ಳಿ, ಇವೆಲ್ಲ ತುಂಬಾ ಸೆನ್ಸಿಟಿವ್ ಥಿಂಗ್ಸ್. ಇಂಥದ್ರೊಳಗಡೆ ಮಿಸ್ಟೇಕ್ ಮಾಡೋದು ಜಾಸ್ತಿ. ನಾವು ಎಲ್ಲ ಓದಿರ್ತೀವಿ, ದೊಡ್ಡದೆಲ್ಲ ಕಲ್ತಿರ್ತೀವಿ, ಸಿಲ್ಲಿ ಮಿಸ್ಟೇಕ್ ಮಾಡ್ಬಿಡ್ತೀವಿ. ಅದೇ ತರ ಎಂಡೋಸ್ಪರ್ಮ್ ಆಲ್ರೆಡಿ ಇದೆ. ಎಂಡೋಸ್ಪರ್ಮು, ಸ್ಕ್ಯೂಟಲಮು, ಕೊಲಿಯೋಪ್ಟೈಲ್, ಪ್ಲುಮ್ಯೂಲ್, ರ್ಯಾಡಿಕಲ್, ಕೊಲಿಯೋರೈಸಾ, ಇದಿಷ್ಟು ಇಲ್ಲೂ ಇದೆ, ನೋ ಮಿಸ್ಟೇಕ್. ಆದ್ರೆ ಇನ್ನೊಂದು ನೋಡಿ, ಅಲ್ಯೂರೋನ್ ಲೇಯರ್ ಅಂತದೆ. ಇದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ PUC ಮಾರ್ಫಾಲಜಿ ಮಾಡ್ಬೇಕಾದ್ರೆ. ಇಟ್ಸ್ ಅ ಪ್ರೋಟೀನ್ ಲೇಯರ್ ಅಂತ. ಸೊ ವಿಚ್ ಅಮಂಗ್ ದ ಫಾಲೋಯಿಂಗ್ ದ ಪ್ರೋಟೀನ್ ಲೇಯರ್ ಪ್ರೆಸೆಂಟ್ ನೆಕ್ಸ್ಟ್ ಟು ದ ಪೆರಿಕಾರ್ಪ್ ಅಂತ ಕೇಳ್ಬೋದು. ನೀವು ಪೆರಿಕಾರ್ಪ್ ಅನ್ನೋದಿಲ್ಲಿ ಓದೇ ಇರಲ್ಲ. ಈಗ ನಾನು ಸ್ಟೂಡೆಂಟ್ ಬರೀ ಫಸ್ಟ್ PUC ಮಾತ್ರ ಓದ್ಕೊಂಡು ಹೋಗ್ತಿದ್ದೀನಿ, ಸೆಕೆಂಡ್ PUC ಬಿಟ್ಟು ಹಾಕಿದೆ ಈ ಡಯಾಗ್ರಾಮ್. ಈಗ ನಾನೇನಂತ ಯೋಚನೆ ಮಾಡ್ತಾ ಇದ್ದೀನಿ, ಫ್ರೂಟ್ ವಾಲ್ಗೆ ಅಟ್ಯಾಚ್ ಆಗಿದೆ ಪೆರಿಕಾರ್ಪ್, ಸಾರಿ ಅಲ್ಯೂರೋನ್ ಲೇಯರ್. ಬಟ್ ಇಲ್ಲಿ ಪೆರಿಕಾರ್ಪ್ ಅನ್ನೋ ವರ್ಡ್ ಇಲ್ಲ, ಫ್ರೂಟ್ ವಾಲ್ ಅಂತಿದೆ, ಅಲ್ಯೂರೋನ್ ಲೇಯರ್ ಇದೆ. ಈಗ ಫ್ರೂಟ್ ವಾಲ್ ಬದಲು ಪೆರಿಕಾರ್ಪ್ ಕೊಟ್ಟು ಅಲ್ಯೂರೋನ್ ಲೇಯರ್ ಅಟ್ಯಾಚ್ ಆಗಿದೆ ಅಂದ್ರೆ ನಾವೇನ್ ಮಾಡ್ತೀವಿ? ಮತ್ತೆ ಕನ್ಫ್ಯೂಸ್ ಮಾಡ್ಕೋತೀವಿ, ಪ್ರೋಟೀನ್ ಲೇಯರ್. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಅಲ್ಯೂರೋನ್ ಲೇಯರ್. ಸೊ ದಿಸ್ ಇಸ್ ವಾಟ್ ಐ ನೀಡ್ ಟು ಸೇ. ಹೇಗೆ ಇಂಟರ್ ಕನೆಕ್ಟ್ ಆಗಿರುತ್ತೆ ಎಲ್ಲ ಚಾಪ್ಟರ್ಸ್ಗಳು ಅಂತ. ಇದು ಕೇವಲ ಇದೊಂದೇ ಚಾಪ್ಟರ್ ಅಲ್ಲ, ಮೆಜಾರಿಟಿ ಚಾಪ್ಟರ್ಸ್ ಇದೇ ತರನೇ ಇರೋದು, ಫಸ್ಟ್ PUC ಸೆಕೆಂಡ್ PUC. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕೇಳಿ ನಿಮಗೂ ಬೇಜಾರು ಬಂದಿರುತ್ತೆ. ಫಸ್ಟ್ PUC ಸೆಕೆಂಡ್ PUC ಇವೆರಡೂ ಬೇರೆ ಅಲ್ಲ, ಇದಿಷ್ಟು ಒಂದೇ ಒಂದು ಬುಕ್ ಇದ್ದ ಹಾಗೆ. ನೋಡೋಕೆ 2 ಟೆಕ್ಸ್ಟ್ ಬುಕ್ಕು, ಅದರೊಳಗಡೆ ಬೇರೆ ಬೇರೆ ಯೂನಿಟ್ಸು, 10 ಯೂನಿಟು, ಆ ಥರ ಏನೇ ಅನ್ಕೊಂಡ್ರು ಅದಷ್ಟು ಒಂದೇ ಸಿಲೆಬಸ್ ಇದ್ದಂಗೆ. ಅದಕ್ಕೋಸ್ಕರನೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ನಾನು, ಬಾಟ್ನಿ, ಝುವಾಲಜಿ, ಆ ಟಾಪಿಕ್ಕು ಈ ಟಾಪಿಕ್ಕು, ಜೆನೆಟಿಕ್ಸ್ ಅಂತೆ, ಹ್ಯೂಮನ್ ಫಿಸಿಯಾಲಜಿ, ಪ್ಲಾಂಟ್ ಫಿಸಿಯಾಲಜಿ, ಈ ಥರ ಎಲ್ಲ ಚೌಚೌ ಮಾಡಿಕೊಂಡು 10 ಜನ ಮಾಡೋ ಕ್ಲಾಸನ್ನೆಲ್ಲ ಕೇಳಿಸ್ಕೊಂಡು ಕನ್ಫ್ಯೂಸ್ ಆಗಿಬಿಡಿ. ಎಲ್ಲದೂ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇರುತ್ತೆ, ಓಕೆ. ಇದು ಬಿಡಿ, ಎಂಬ್ರಿಯೋ ಒಳಗಡೆ ಇರೋ ತೋರಿಸಿದ್ದಾರೆ, ಎಂಡೋಸ್ಪರ್ಮ್ ತೋರಿಸಿದ್ದಾರೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಈ ಡಯಾಗ್ರಾಮಿಗೆ ಬರೋಣ. ನೋಡಿ, ನಾನು ಹೇಳಿದ್ನಲ್ಲ, ದಿಸ್ ಇಸ್ ವಾಟ್ ಅವರ್ ಆಪಲ್, ದಿಸ್ ಇಸ್ ಆಪಲ್. ಈ ಆಪಲ್ ಒಳಗಡೆ ಥಲಾಮಸ್ ಪಾರ್ಟ್ ತಿಂತೀವಿ ಅಂತ ಹೇಳಿದೆ ನೋಡಿ. ಥಲಾಮಸ್ ಒಳಗಡೆ ಇದೆ ನೋಡಿ, ಸೀಡ್ ಕಾಣಿಸ್ತಿದೆಯಾ? ಇಲ್ಲಿ ಒಳಗಡೆ ಪುಟ್ಟು ಬಚ್ಚಿಟ್ಕೊಂಡಿದೆ ನೋಡಿ, ದಿಸ್ ಇಸ್ ಸೀಡ್. ಇಲ್ಲಿನೂ ಕ್ಲೀನಾಗಿ ಕಾಣಿಸ್ತಾ ಇದೆ. ಎಂಡೋಕಾರ್ಪು, ಮೀಸೋಕಾರ್ಪ್ ಎರಡೂ ತೋರಿಸಿದ್ದಾರೆ, ಓಕೆ. ಬಟ್ ಇನ್ಫ್ಯಾಕ್ಟ್ ನಾವು ತಿನ್ನೋದು ಯಾವುದು? ಎಪಿಕಾರ್ಪ್. ಇಲ್ಲಿ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದು ಥಲಾಮಸ್. ಸ್ಟ್ರಾಬೆರಿಗೂ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, ಥಲಾಮಸ್ ಇಂದ ಫ್ರೂಟ್ ಡೆವಲಪ್ ಆಗ್ತಾ ಇದೆ. ಸೊ ಥಲಾಮಸ್ ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಅಚೀನಿ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಅಚೀನಿ ಅಂತ ಹೇಳಿದ್ರೆ ಏನ್ ಗೊತ್ತಾ? ನೀವು ಸ್ಟ್ರಾಬೆರಿ ತಿಂದಿರ್ತೀರಾ, ನೋಡಿರ್ತೀರಾ. ನೀವು ತಿಂದಾಗ ಒಂಥರ ಈ ಗ್ರ್ಯಾನ್ಯುಲರ್ಸ್ ಒಂಥರ ತೆರಿಯಾಗಿ ಕಾಳು ತರ ಸಿಗುತ್ತೆ ನಮಗೆ. ಕಾಳು ಅಂದ್ರೆ ಕಾಳಲ್ಲ, ಒಂಥರ ತೆರಿಯಾಗಿ ಅನ್ಸುತ್ತೆ ನಮಗೆ. ಆ ತೆರಿಯಾಗಿ ಸಿಗೋದು ಒಳಗಡೆ ಏನದು ಮೇಲೆಲ್ಲ ಇರುತ್ತೆ ನೋಡಿ. ಮೇಲೆ ನೀವು ಸ್ಟ್ರಾಬೆರಿ ಮೇಲೆ ನೋಡಿ, ತೂತ ಆಗಿರುತ್ತೆ. ಡ್ರೈ ಆಗಿರುವಂತ ಸೀಡ್ಸ್ ಅದು, ಓಕೆ. ಸೊ ದೀಸ್ ಆರ್ ಡ್ರೈಡ್ ಸೀಡ್ಸ್. ಬಟ್ ಒಳಗಡೆ ಅದಿರಲ್ಲ, ಒಳಗಡೆ ಇಮ್ಮರ್ಸ್ ಆದಂಗೆ ಕಾಣಿಸುತ್ತೆ. ಆ ಡ್ರೈಡ್ ಸೀಡ್ಸ್ ಏನಿದೆ ಅದಕ್ಕೆ ನಾವು ಆಚಿನಿ ಅನ್ನೋದು. ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ಟೆಕ್ಸ್ಟ್ ಬುಕ್ ತೆಗೆದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಮಕ್ಕಳ. ಇಲ್ಲೆಲ್ಲ ಬ್ಲಾಕ್ ಕಲರ್ ಇಲ್ಲಿರುತ್ತೆ, ಓಕೆ. ದಿಸ್ ಇಸ್ ಆಚಿನಿ, ಡ್ರೈಡ್ ಸೀಡ್ಸ್. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಡಯಾಗ್ರಾಮ್. ಫುಲ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೂಪರ್. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡ್ತಿಲ್ಲ ಇರ್ಬೋದು, ಬಟ್ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೆ ಯಾವ ರೀತಿ ಕ್ಲಾಸ್ ಕೇಳ್ತಾ ಇರ್ತೀರಾ, ನಿಮಗೂ ಎಂಜಾಯ್ ಮಾಡ್ತಿರ್ತೀರಾ ಅನ್ಕೊಂಡು. ಬಟ್ ಇನ್ಫ್ಯಾಕ್ಟ್ ನಾನು ತುಂಬಾನೇ ಎಂಜಾಯ್ ಮಾಡಿದ್ದೀನಿ ನಿಮಗೆ ಕ್ಲಾಸ್ ಮಾಡ್ತಾ. ನಿಮಗೂ ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಒಂದು ಲೈಕ್ ಬಟನ್ ಕೊಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.